ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು, ಬಹಳಷ್ಟು ಒತ್ತು ಗಾಳಿಯಲ್ಲಿದೆ. ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಅಸ್ತಿತ್ವವಿಲ್ಲ. ವಿಕೆಟ್ಗಳ ಮಧ್ಯೆ ಮತ್ತೆ ಎರಡನೇ ರನ್ನಿಗಾಗಿ ಓಡಾಟ. ಸುಲಭ 2 ಅಂಕವನ್ನ ಗಳಿಸಿಕೊಳ್ತಾ ಇದೆ. ನಿಧಾನವಾಗಿ ರನ್ ಧಾರಣೆ ಹೆಚ್ಚಿಸಿಕೊಳ್ತಾ ಇದೆ ಬೆಳ್ಳಿ ಕ್ರಿಕೆಟರ್ಸ್ ಗುತ್ತಿಗಾರ ತಂಡ. ಕನಿಷ್ಠ 40-45 ರನ್ ಅನ್ನು ಗಳಿಸಿಕೊಂಡದ್ದೇ ಆದಲ್ಲಿ ಎದುರಾಳಿ ತಂಡಕ್ಕೆ ಒಂದು ಸ್ಪರ್ಧಾತ್ಮಕ ಮೊತ್ತವನ್ನು ದಾಖಲಿಸಿ ಎದುರಾಳಿ ತಂಡಕ್ಕೆ ಒತ್ತಡವನ್ನು ಹೇರುವಂತಹ ಅವಕಾಶವಿದೆ. ಮತ್ತೆ ಚುರುಕಿನ ಓಡಾಟ, ರನ್ಔಟ್ ಗಾಗಿ ಮನವಿ, ನಿರ್ಣಾಯಕರಿಂದ ತಿರಸ್ಕಾರ. ತಂಡದ ಮೊತ್ತ 16. 2.3 ಓವರ್ ಮುಕ್ತಾಯವಾಗಿದೆ. 4ನೇ ಬಾರಿ ಮತ್ತೊಮ್ಮೆ ಮಿತುಂಟು ತುಷಾರ್. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮುಗೆಗಾಗಿ ನಮನ ಕಾಸರಗೋಡು ಮತ್ತು ಬ್ರದರ್ಸ್ ಕಂಚಿಲ್ಪಾಡಿ ಈ ತಂಡಗಳ ಕಪ್ತಾನರು ಆದಷ್ಟು ಬೇಗ ನಾಣ್ಯ ಚಿಮ್ಮುಗೆಗಾಗಿ ವೇದಿಕೆಯ ಬಳಿ ಬನ್ನಿ. ಮತ್ತೊಮ್ಮೆ 4ನೇ ಬಾರಿ ಮಿಥುನ್ ಉತ್ತಮವಾಗಿರತಕ್ಕಂಥ ಎಸೆತ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸರಿಯಾದ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್. ತಂಡದ ಮೊತ್ತ 16. ಮತ್ತೆ 5ನೇ ಬಾರಿ ಮಿಥುಂಟು. ಈ ಬಾರಿ ದೊಡ್ಡ ಹೊಡೆತಕ್ಕೆ ಕೈ ಹಾಕಿ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ನೇರವಾಗಿ ಗೂಟಕ್ಕೆ ಮುತ್ತಿಕ್ಕಿದ ಚೆಂಡು. ಮತ್ತೊಂದು ವಿಕೆಟ್ನ ಪತನವಾಗಿದೆ. ಬೆಳ್ಳಿ ಕ್ರಿಕೆಟರ್ಸ್ ಗುತ್ತಿಗಾರ ತಂಡಕ್ಕೆ ಮತ್ತೊಂದು ಆಘಾತ. ದ್ವಿತೀಯ ವಿಕೆಟ್ ಅನ್ನು ಕಳೆದುಕೊಂಡಿದೆ. ತುಷಾರ್ ಅವರ ರೂಪದಲ್ಲಿ ತುಷಾರ್ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ದಾಂಡಿಗ ದಿನು ಅವರ ಆಗಮನವಾಗಿದೆ. ದಿನೇಶ್ ಅವರ ಆಗಮನವಾಗಿದೆ. ಪ್ರಥಮ ಇನ್ನಿಂಗ್ಸ್ನ 3ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಒಂದು ಎಸೆತ ಬಾಕಿ ಇದೆ. ಮಿಥುನ್ ಎಸೆಯಬೇಕಾಗಿದೆ 3ನೇ ಓವರ್ನ ಅಂತಿಮ ಎಸೆತ ಹೊಸ ದಾಂಡಿಗ ದಿನೇಶ್ ಅವರ ಕಡೆಗೆ. 16 ರನ್ನಿಗೆ ಈಗಾಗಲೇ 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ಬೆಳ್ಳಿ ಕ್ರಿಕೆಟರ್ಸ್ ಗುತ್ತಿಗಾರ ತಂಡ. ಉತ್ತಮ ಆರಂಭವನ್ನ ಪಡೆದಿತ್ತು. ಆದರೆ ಎದುರಾಳಿ ತಂಡದ ಎಸೆತಗಾರರು ಕೂಡ ಲಯಬದ್ಧವಾದ ಎಸೆತಗಳ ಮೂಲಕ ಬೆಳ್ಳಿ ಕ್ರಿಕೆಟರ್ಸ್ ಗುತ್ತಿಗಾರ ತಂಡದ ರನ್ ಧಾರಣೆಗೆ ಕಡಿವಾಣ ಹಾಕ್ತಾ ಇದೆ. ಇಲ್ಲಿ ಮತ್ತೊಂದು ಡಾಟ್ ಬಾಲ್. ಸತತವಾಗಿ 3 ಡಾಟ್ ಬಾಲ್. ಇದರೊಂದಿಗೆ ಅತ್ಯುತ್ತಮವಾದ ಓವರ್ನ ಎಸೆದಂತಹ ಮಿಥುನ್ 1 ಓವರ್ 4 ರನ್ ನೀಡಿ 1 ವಿಕೆಟ್ ಅನ್ನು ಪಡೆದುಕೊಳ್ಳುವ ಮೂಲಕ ಯಶಸ್ವಿ ಬೌಲರ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ. ಇದೀಗ ಪ್ರಥಮ ಇನ್ನಿಂಗ್ಸ್ನ 3 ಓವರ್ ಮುಕ್ತಾಯಕ್ಕೆ ತಂಡ ಗಳಿಸಿಕೊಂಡಿದೆ. ಕೇವಲ 16 ಓವರೊಂದಕ್ಕೆ ಸರಾಸರಿ 5.33ರಂತೆ ರನ್ ಗಳಿಸಿಕೊಳ್ತಾ ಇದೆ ಬೆಳ್ಳಿ ಕ್ರಿಕೆಟರ್ಸ್ ಗುತ್ತಿಗಾರ ತಂಡ. ಮುಂದಿನ ಈ ಪ್ರಥಮ ಇನ್ನಿಂಗ್ಸ್ನ ಮುಂದಿನ 3 ಓವರ್ಗಳ ವೀಕ್ಷಕ ವಿವರಣೆಯನ್ನ ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರರಾದಂತಹ ಸತೀಶ್ ಮಂಗಳೂರು ಇವರು ನೀಡಲಿಕ್ಕಿದ್ದಾರೆ. ಇವರಿಗೆ ದ್ವಿತೀಯ ದಿನದ ಆಟದ ರಜತ ಟ್ರೋಫಿ 2022 ಕ್ರಿಕೆಟ್ ಪಂದ್ಯಾಟಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಧನ್ಯವಾದಗಳು ಸುಕುಮಾರ್ ಅವರೇ. ಸೊ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ವೆಲ್ಕಮ್ ಫಾರ್ ದ ಡೇ ನಂಬರ್ 2 ಆಫ್ ದಿಸ್ prestigious Rajatha Trophy 2022. And first ball of the over number 4, and it's a nice looking confident looking drive towards a deep long of region for a single by Arshit. Picked up a single. He is looking pretty good in the middle, and the next ball outside the line of leg stamp and going to be a wide. It's a big wide. It's a spectra wide. Maybe the bowler is still looking for some extra turn in the delivery, but he didn't got that much of help from the pitch in the morning, and there is no chance of any run. Again, right arm over the wicket using his feet, but not quite able to get under the pitch of the delivery. But he managed to send that one down to a long off region for an easy single by the batter Dinesh, and with that single he's up the mark, and total score now moves on to 19 on the board. Again, nice looking drive towards a deep long off region, and we can see that there was a slowness in the outfield, quite understandable. In the morning it was a dew factor comes into play, and a lot of grasses in the particular cricket ground. We can see that ball is not really moving along the ground, and it's definitely going to be a little bit tough situation for the batsman. Again, nice looking drive towards a wideish long on region for an easy single. Good return as well by the fielder, and one more addition to total. Ashit looking pretty good. He's really playing as per the condition required, and along with the Dinesh, and they have to get some good score, as the scoreboard is now 21 on the board for the loss of 2 wicket. Nice looking drive towards the square leg region, running hard, looking for the second, but look at the collection and throw. Lovely throw from the fielder.
So almost he's charging in from the deep end wicket. It's a huge ground, isn't it? And the fielder in the outfield definitely having not really having a good time. They have to cover a lot of grounds whenever the ball is going in the gaps. Again, right arm over the wicket, a little bit inside out cricketing stroke. Ball is in the air for a while, but safely played by Dinesh down to deep extra cover region. And with that single scoreboard, Namuzan to 23 on the board for the loss of 2 wicket. Very sunny morning out here in this most beautiful cricket ground here in Panja and Koti Chennai Cricket Stadium of this Free University College here in Panja. And thanks to the JCI Panja Panchashri, they're organized such a wonderful cricket tournament in this most beautiful venue. And really, it's going to be a proud moment for all of us that having such a good tournament. And especially Vinyas, who is leading from the front in this, and is under his great leadership. He is the one is taking a full responsibility of this cricket tournament, and tournament is running very successfully. Again, outside the line of off stump, the bowler has been introduced from the goal post end. The first ball, it's a dot ball. Right arm over the wicket. This time again looking for the big shot. No, again, ball is not really coming to the bat. A chance of run out. It was a really golden chance here. Missed out by the shot. Third man fielder. If it is a direct, it is all over for the batsman Ashid there. He's a subtle batsman in the middle. Definitely it's going to be a disaster for Billy cricketers. And again, nice looking drive towards the whitish long off. This time they're definitely going to get a couple of runs. It's the longest distance if you try to return the ball towards the hands of wicketkeeper. One shot call by umpire Prakash. And at square like umpire Majid Sulya, the two wonderful umpires, so experienced umpires so far done a great job in this prestigious cricket tournament. Again, right arm over the wicket. To Ashit. Ashit drives the run again. Nice looking drive towards the deep backward square leg, but this time they will going to get only single for that. The fielder there in the right position there, and with that single scoreboard, Namuzan to 26 on the board for the loss of 2 wicket here in over number 4 in progress. 5 in progress will be correction. Again. This time, opportunity for the run out. Excellent job from the fielder as well as the bowler. Absolutely, it's a good commitment. It's not a easy collection there for the bowler. It's a little bit wide throw coming from that fielder, a short mid on. But the bowler have to stretch his two hands to collect the ball. At the same time, he's lost his balance while doing that run out. But it's done a great job at the last moment. And wicket number 3 is back into pavilion. The batsman is back into pavilion. Is Dinesh. Is out for individual score of 2 runs. Mithun. Final time in this over. Bowling with a short run up. All right, arm over the wicket to Arshit. Rise that one powerfully down to deep long off region. Again, little bit fumble, but no question of extra run there. Just a single for Ashit. Will going to keep the strike for the next over so that 5 overs completed after completion of 5 overs. Toss which is on by Kesari Edamangala against Belly cricketers Guthigar, and Belly cricketers Guthigar managed to score 27 runs in 5 overs, just over 5 runs per over. 100 progressing here, and this is the last opportunity for Belly cricketers Guthigar to get some acceleration of run rate. Dhanush brought an attack from the goal post end, and Karthik Lidpikrishan Arshit will going to take the strike here. There is a deep long on, there is a deep long off, deep mid wicket, and one fielder is between fine leg and square leg. No protection in the deep in the cover or extra cover. What a delivery to start with is gone. It's a really big fish in the net. It's really a big fish in the net as a settled batsman of Belly cricketers Guthigar is back into pavilion. Ashit is a man, is back into pavilion. He played a really good innings here for his team. Scored 14 valuable runs. And unfortunately, when it's needed some big shots in the last over, he's back into pavilion. And the bowler really got a good breakthrough here. Dhanush. Lokesh is the new batsman in. 2 new batsmen are in the middle. Shiva and Lokesh are the 2 batters
in the middle, but they have to deal with some final deliveries of the final over. That's just 5 deliveries remaining in this over. Right arm over the wicket, Dhanush. Again, this time reverse sweeping that one down to short gully region for a easy single. So with that single, scoreboard now moves on to 28. That brings Shiva into strike now. Shiva drives that one powerfully down to deep long off, but not more than a single. Good collection from the fielder. So they're dealing with the singles in the last over. With the addition of that single, scoreboard now moves on to 29. One shot of a 30. Last three deliveries left in the innings. Went for the reverse sweep. This time he got the placement right. If they will definitely going to come back for the even for the third, but this time I think they need to settle for the second because the throw coming very quickly from the fielder in the deep third man and backward point. And with the addition of that single scoreboard moves on to 30 now. 31. Little correction. Now last two deliveries left in this final over. Right arm over the wicket. Dhanush. Went for the reverse sweep. Good, clever bowling there from the bowler. Seeing that the batter is going for the reverse stroke, then he's just cleverly changing the line and down the leg stump, and the batsman completely missed out. Delivery. The wicketkeeper behind the stump did the rest. I think he's here in the non-striker's end. His run out taken place. The batsman out of the crease when throw came from the hands of wicketkeeper. And umpire, yes, seeing that batter is out of the crease. He's raising his fingers. One more wicket is back into pavilion. But new batter, nothing much to do with him. He's need to stand in the non-striker's end. But the striker will going to take this. Lokesh will going to take the strike here. Again, a nicely driven down to final leg region. They completed a single, looking for two. They definitely will go for that second. But the run out taken place in the last delivery of the over. So for last delivery of the over. So good over there from Dhanush. 6 overs completed after completion of 6 over. Bailey cricketers Guttigar managed to score 32 runs in the stipulated 6 overs. And they set a target of 33 to win this match. 33 to win this match, and wait and see how well the team Kesari Edamangala will going to get this total. I think the bowler did a good job just exploiting the morning condition very well. The dew factor is definitely going to be a big factor of in this morning match, and wait and see how the Billy cricketers Guttigar will going to take advantage of that morning moisture in this cricket ground, and all we can see that the good total actually in this condition 33 is not a bad total. If ball well, feels well, can depend the total, and wait and see. I request make it past the fielding team, please go for field immediately. Belly cricketers Guttigar, please enter into the ground. At the same time, the opening batters, please get ready of Kesari Edamangala. So that's it, and before the innings will go into start of Kesari Edamangala, I would like to invite Mr. Gopi to take over the microphone first time today in this final day of this prestigious cricket tournament and decider day of cricket, and we are expecting some great cricket in this final match. Meanwhile, is a call number first for the second match, day number 2. The match will be played between Namana Kasaragod. They came from a long way, our neighboring state Kerala, and one more favorite team in this particular tournament to coming into the finals. And Brothers Kanchilpadi and Namana cricketers Kasaragod will going to play second match of day number 2. So that I request the captains, both the captains and the players, please report here for the tossing ceremony and even for the photo session as well. Thank you very much. It's over to Gopi, and welcome Gopi, and good morning to you.
धन्यवाद सतीश। तो पहली गेंद इस वक्त खूबसूरती के साथ गेंद को उछाला, एक्स्ट्रा कवर की दिशा में गेंद जाते हुए और डीप एक्स्ट्रा कवर सीमा रेखा से बाहर 4 रनों के लिए। तो बेहतर शुरुआत यहां पर इस वक्त कर चुका है। केसरी एडमंगला रक्षण प्रोटेक्शन मौजूद है और इस बीच 1 रन का इजाफा, 5 रन बन चुके हैं बिना किसी नुकसान के। और जहां तक लक्ष्य तक पहुंचने का सवाल है केसरी एडमंगला का, तो इस वक्त उन्हें चाहिए एक बेहतर आरंभिक शुरुआत। तो इस बीच गेंदबाज यहां पर आगे बढ़ाते हुए दाहिने हाथों पर द विकेट, ये गेंद इस बार उछाला है लॉन्ग ऑन पर इनटू द गैप एज वेल। एक रन बल्लेबाज को मिलेगा, शायद चौका मिल सकता है। जी नहीं, गेंद को रोका गया इस वक्त लॉन्ग ऑन सीमा रेखा के अंदर। और इस बीच बल्लेबाज के पास मौका था 3 रन प्राप्त करने का। पावर प्ले का फायदा यहां पर उठाते हुए इस बार गेंद को स्कूप किया था, इनफील्ड क्लियर करते हुए वाइडिश लॉन्ग ऑन की दिशा में। और जब तक गेंद को वहां पर फील्ड किया जाता बल्लेबाज के पास मौका था 3 रन प्राप्त करने का। तो 8 रन बन चुके हैं बिना किसी नुकसान के। गेंदबाज की ओर की अगली गेंद, ये गेंद इस बार लॉन्ग ऑन की दिशा में, इस बार उसी फील्डर को दौड़ना पड़ रहा है, इस बार दाईं ओर। और जब तक वो चंद टिप्पों बाद गेंद को फील्ड करके थ्रो करे, बल्लेबाज के पास मौका था 2 रन प्राप्त करने का। तो लॉन्ग ऑफ पर जो फील्डर खड़े हुए हैं उन्हें काफी दौड़ लगानी पड़ रही है इस वक्त हर गेंद पर। और इस बीच ये गेंद स्क्वायर ऑफ द विकेट एंड इनटू द गैप एज वेल। दिस कुड बी गॉन ओवर द फेंस। यस इट डज। Boundary number 2nd in this over, and with that boundary the scoreboard is now moving up to, in fact it's jumping up to 14 now, and a fantastic batting performance coming from Arun। तो 11 रनों के व्यक्तिगत स्कोर पर इस वक्त अरुण बल्लेबाजी करते हुए 2 चौके वो झड़ चुके हैं और इस ओवर में काफी महंगे साबित होते हुए गेंदबाज रजित और अपनी अगली गेंद लेकर तैयार, दाहिने हाथों पर द विकेट, ये गेंद इस बार चिप किया, इस बार एक और चौका हो सकता है। गेंद जाती है एक्स्ट्रा कवर सीमा रेखा से बाहर 4 रनों के लिए। तीसरा चौका इस वक्त अरुण के बल्ले से लगता हुआ और काफी महंगा ओवर यहां पर समाप्त हो चुका है रजित का। पहले ओवर के समाप्ति के बाद स्कोर है 18 रन बिना किसी नुकसान के। दिस इज एन एब्सोल्युटली टेरिफिक स्टार्ट फॉर Edamangala, Kesari Edamangala. In fact, 18 runs they scored, chasing the victory target of 33 in 6 overs. And at this situation, they are looking in a commanding position. So second over starts in their innings और पहले गेंद इस वक्त लेग स्टंप से बाहर की ओर निकलते हुए और इस गेंद को खेलना चाहता लेकिन गेंद उनके पहुंच से बाहर। 1 रन मिलेगा। 19 रन बन चुके हैं बिना किसी नुकसान के। सिर्फ और सिर्फ 14 रनों की दरकार विजय के लिए। दाहिने हाथों पर द विकेट, ये गेंद इस बार गेंद को स्कूप किया, मिड ऑफ पर गेंद पहुंची और इसी के साथ ये विकेट यहां पर गिर चुका है। ऑफ कटर गेंद थी, गेंद को इस वक्त उछाला जरूर लेकिन एनफील्ड क्लियर नहीं कर पाए और गेंद सीधे पहुंची मिड ऑफ फील्डर के हाथों में और इसी के साथ ये पहला विकेट यहां पर गिर चुका है। आउट होने वाले बल्लेबाज मिथुन आउट होकर पेविलियन वापस लौटते हुए। तो पहला विकेट गिर चुका है। उमेश की गेंद पर मिथुन आउट होकर पेविलियन वापस। 3 रन उन्होंने बनाए और 19 रनों पर पहला विकेट यहां पर खो चुका है केसरी एडामंगला। नए बल्लेबाज द नंबर 3 बैट्समैन इज नाउ कम्स आउट टू द मिडल फॉर केसरी एडामंगला और वो इस वक्त सामना करने के लिए तैयार उमेश की गेंदों का। ये गेंद एक्स्ट्रा क्विकर गेंद इस वक्त बेहतर गेंद थी। गेंद को इस वक्त स्क्वायर ऑफ द विकेट पंच करना चाहता, चूंकि गेंद सीधे पहुंची विकेट कीपर के हाथों में। रन इस बीच बल्लेबाज को नहीं मिलेगा तो स्कोर रुक चुका है 19 रन 1 विकेट के नुकसान पर। अगली गेंद दाहिने हाथ राउंड द विकेट, ये गेंद ऑन साइड पर गेंद को मोड़ना चाहा लेकिन गेंद को ठीक तरह से मोड़ नहीं पाए और गेंद स्पिन होती हुई सीधे पहुंची विकेट कीपर के हाथों में। रन इस बीच बल्लेबाज को नहीं मिला। तो बेहतर ओवर अब तक साबित हो चुका है उमेश का, जिसमें उन्होंने अब तक सिर्फ 1 रन प्रदान किया है और अपनी अगली गेंद लेकर तैयार। 1 विकेट भी उन्होंने प्राप्त किया है यहाँ पर मिथुन के रूप में। अगली गेंद लेकर तैयार, दाहिने हाथ राउंड द विकेट, लेग स्टंप से बाहर की ओर निकलती हुई गेंद। विकेट कीपर चूके रन के लिए दौड़ पड़े, 1 रन मिलेगा और वाइड। 1+1 2 runs in fact now added to the total and with that couple run the scoreboard moving up to 21 for the loss of 1 wicket
in the open number, second in progress. This is an absolutely outstanding progressing year now for Kesari Edamangala. और अगली गेंद ये गेंद उछाला इस वक्त लॉन्ग ऑन पर, लेकिन नॉट क्वाइट मिडलिंग एट द लास्ट मोमेंट. लॉन्ग ऑफ के फील्डर दौड़ कर आए. एक टिप्पे के बाद आफ्टर फर्स्ट बाउंस उन्होंने गेंद को फील्ड किया. इस बीच नो बॉल का भी इशारा. 2+1 3 रन्स नाउ एडेड टू द टोटल. और इन 3 रनों के साथ स्कोर बढ़कर अब पहुंच चुका है 24 रनों पर. तो अरुण पावर प्ले का भरपूर फायदा यहां पर उठाते हुए, और जहां तक का सवाल है इस गेंद का, तो फ्री हिट इस वक्त अंपायर घोषित करते हैं. फ्री हिट गेंद लेकर गेंदबाज उमेश तैयार, अरुण जो कि सामना करते हुए दाहिने हाथ राउंड द विकेट कदमों का इस्तेमाल करते हुए आगे निकले. गेंद कौन साइड पर खेलना चाहा, गेंद लगभग पैरों पर टकराने के बाद स्क्वायर लेग की दिशा में गई, जहां पर गेंद को फील्ड कर लिया गया. और इस बीच 1 रन का इजाफा लेग बाय के रूप में, और लेग बाय के इस रन के साथ स्कोर बढ़कर पहुंच चुका है 25 रनों पर. 25 फॉर द लॉस ऑफ 1 विकेट. दे आर क्रूजिंग टुवर्ड्स टू देयर विक्ट्री एट दिस सिचुएशन. और सिर्फ 8 रनों की और दरकार. उमेश ये गेंद लेग स्टंप से बाहर, शॉर्ट फाइन लेग फील्डर के हाथों में, वाइड. 26 7 रन सिर्फ चाहिए विजय के लिए. ऐसा लग रहा है सिर्फ औपचारिकताएं ही इस मैच में बाकी रह गई हैं, अगर कोई चमत्कारी घटना ना घटे तो. और दाहिने हाथ राउंड द विकेट ये गेंद इस बार ऑन साइड पर गेंद को उछालना चाहा, बल्ले के बीचों बीच ठीक तरह से गेंद को लेने में असफल. स्क्वायर लेग की दिशा में गेंद जब तक फील्ड हो, बल्लेबाज के पास मौका था 1 रन प्राप्त करने का. 27 रनों पर स्कोर बोर्ड पहुंच चुका है 1 विकेट के नुकसान पर. दूसरा ओवर यहाँ पर प्रगति पर, और बाएं हाथ के बल्लेबाज इस वक्त सामना करते हुए. ये गेंद ऑफ स्टंप से बाहर, वाइड. 1 more wide. 28 now. The scoreboard is now moving up to उमेश. ये गेंद चिप किया खूबसूरती के साथ डीप मिड विकेट पर पीछा करते हुए फील्डर गेंद का, और गेंद को जब तक वो रोके सीमा रेखा के अंदर, बल्लेबाज के पास मौका था 2 रन प्राप्त करने का. तीसरे रन के लिए दौड़ पड़े, तीसरा रन सफलता में यहाँ पर पूर्ण करते हुए. तो अरुण इस वक्त एक आक्रामक बल्लेबाजी दिखाते हुए यहाँ पर कुल मिलाकर 20 रनों के व्यक्तिगत स्कोर पर वो बल्लेबाजी करते हुए. ही इज बैटिंग ऑन 20 ओवर कंप्लीटेड. सो 2 ओवर्स कंप्लीटेड, और 2 ओवर के बाद अब ऐसा कहना पड़ेगा केसरी एडामंगला अपने विजय के द्वार पर आकर खड़ा हो चुका. सिर्फ और सिर्फ 2 रनों की दरकार. जस्ट 2 रन्स दे हैव टू स्कोर फॉर विक्ट्री इन रिमेनिंग 4 ओवर्स, एंड दे आर लुकिंग इन ए फैंटास्टिक पोजीशन. तो तीसरा ओवर शुरू होता हुआ, थर्ड ओवर स्टार्ट्स इन देयर इनिंग्स. दिनेश गेंदबाजी इस वक्त शुरू करते हुए. अरुण 20 रनों के व्यक्तिगत स्कोर पर बैटिंग करते हुए. ही इज बैटिंग ऑन 20. अरुण इज नाउ गोइंग टू फेस दिनेश, और इस बीच पहली गेंद ड्राइव किया एक्स्ट्रा कवर पर, not more than a single, and with this single the scores are now leveled. Just a single run they have to score for victory. और दूसरी बार इस ओवर में गेंदबाज तैयार रहा, चूंकि गेंद सीधे विकेट कीपर के हाथों में. विकेट कीपर ने विकेटों पर गेंद निशाना दागा, लेकिन बल्लेबाज का पिछला पैर क्रीज पर मौजूद, और इस वजह से सब कुछ सुरक्षित. तो अभी भी 1 रन चाहिए विजय के लिए. गेंदबाज उछाला, मौका फील्डर के लिए मिड ऑन पर, और ये विकेट यहां पर गिर चुका है. धनुष की पारी समाप्त, अभी भी अपने विजय से 1 रन दूर. तो नंबर 4 बल्लेबाज इस वक्त क्रीज पर मौजूद. चौथी बार इस ओवर में दिनेश गेंदबाजी करते हुए नए बल्लेबाज के लिए. इस बार उछाला, मौका, और एक और विकेट गिर चुका है. तो एक और विकेट यहां पर गिर चुका है, और 2 लगातार विकेटें दिनेश इस ओवर में प्राप्त कर चुके हैं. गोल्डन डक के रूप में आउट होने के बाद अपनी पहली गेंद पर पेविलियन वापस लौटते हुए बल्लेबाज.
turns it away. That's it. And he completed a run. So comprehensive victory by 7 wickets with more than 3 overs to spare for Kesari Edamangala against Belly Cricketers Guttigar, and with that victory against Belly Cricketers Guttigar, Kesari Edamangala are through to the next round of this competition. So the next match, Namala Kasargod will going to face Kanchilpadi Cricketers, and that match is now coming up live and exclusively just right after the short break. और एक छोटे से ब्रेक के बाद हम आपके सामने उपस्थित होंगे राज्य भाषा कन्नड़ में सुकुमार के साथ जब अगले मैच की शुरुआत यहाँ पर होगी. ಈ ಪಂದ್ಯದ ಪಂದ್ಯಶ್ರೇಷ್ಠನಾಗಿ ಕೇಸರಿ ಎಡಮಂಗಲ ತಂಡದ ಅರುಣ್ ರಾವ್ ಅವರು ಆಯ್ಕೆಗೊಂಡಿದ್ದಾರೆ. ಅವರು ಬ್ಯಾಟಿಂಗ್ನಲ್ಲಿ 21 ಓಟಗಳನ್ನು ಗಳಿಸಿರುತ್ತಾರೆ ಹಾಗೂ ಅಜೇಯರಾಗಿ ಉಳಿದಿರುತ್ತಾರೆ. ಈ ಸಾಧನೆಗಾಗಿ, ಬ್ಯಾಟಿಂಗ್ ಸಾಧನೆಗಾಗಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. Brother Kanchilpadi will take over Sai Namana Kasargod in the next match, and that match starts within just a short while. Sai Namana will take over brother Kanchilpadi, and will be back right after a short break with Mr. Sukumar in our state language Kannada. Thank you. Dhanyavad.
ತಂಡಕ್ಕೆ ಡಗೌಟ್ ಅನ್ನು ಆಯ್ಕೆ ಮಾಡುವಂತ ಅವಕಾಶವಿದೆ. ನಾಣ್ಯ ಚಿಮ್ಮುಗೆಯನ್ನು ಗೆದ್ದಂತ ಸಾಯಿ ನಮನ ಕಾಸರಗೋಡು ತಂಡ ಚೆನ್ನಯ್ಯ ಅನ್ನುವಂತಹ ಡಗೌಟ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಹಾಗೆಯೇ ಬ್ರದರ್ಸ್ ಕಂಚಿಲ್ಪಾಡಿ ತಂಡ ಕೋಟಿ ಡಗೌಟ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಆದಷ್ಟು ಬೇಗ ಎರಡೂ ತಂಡಗಳ ಆಟಗಾರರು ತಡ ಮಾಡದೆ ತಮ್ಮ ಆಯ್ಕೆಗಳಿಗೆ ಅನುಸಾರವಾಗಿ ಅಂಕಣವನ್ನು ಪ್ರವೇಶಿಸಿ. ಪಂದ್ಯಾಟ 6 ಓವರ್ಗೆ ಸೀಮಿತವಾಗಿದೆ. ಪಂದ್ಯಾಟ 6 ಓವರ್ಗೆ ಸೀಮಿತವಾಗಿದೆ. ಪ್ರಥಮ 2 ಓವರ್ ಪವರ್ ಪ್ಲೇಯಲ್ಲಿ ಗರಿಷ್ಠವಾಗಿ 2 ಜನ ಕ್ಷೇತ್ರ ರಕ್ಷಕರಿಗೆ ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ಅವಕಾಶ. ಆ ಬಳಿಕ ಗರಿಷ್ಠ 6 ಜನ ಕ್ಷೇತ್ರ ರಕ್ಷಕರಿಗೆ ಮಾತ್ರ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ಅವಕಾಶ. ಕನಿಷ್ಠ 5 ಜನ ಎಸೆತಗಾರರು, ಒಬ್ಬ ಎಸೆತಗಾರನಿಗೆ ಗರಿಷ್ಠವಾಗಿ 2 ಓವರ್ನಷ್ಟೇ ಎಸೆಯುವ ಅವಕಾಶವಿದೆ. ಗಮನಿಸಿಕೊಳ್ಳಿ, ಈ ತಂಡಗಳ ಆಟಗಾರರ ಗಮನಕ್ಕೆ ನಿರ್ಣಾಯಕರ ಮತ್ತು ಸಂಘಟಕರ ತೀರ್ಮಾನ ಎಂದಿನಂತೆ ಅಂತಿಮ ಆಗ್ಲಿಕ್ಕಿದೆ. ಆದಷ್ಟು ಬೇಗ ಎರಡೂ ತಂಡದ ಆಟಗಾರರು ಅಂಕಣವನ್ನ ಪ್ರವೇಶಿಸಿ ತಡ ಮಾಡದೆ. ಸಾಯಿ ನಮನ ಕಾಸರಗೋಡು ತಂಡದ ವಿರುದ್ಧವಾಗಿದೆ ಬ್ರದರ್ಸ್ ಕಂಚಿಲ್ಪಾಡಿ. ಕಾಸರಗೋಡು ಜಿಲ್ಲೆಯ ಒಂದು ಬಲಿಷ್ಠ ತಂಡ ಸಾಯಿ ನಮನ ಕಾಸರಗೋಡು ತಂಡದ ವಿರುದ್ಧ ಸುಳ್ಯ ತಾಲೂಕಿನ ಒಂದು ಬಲಿಷ್ಠ ತಂಡ ಬ್ರದರ್ಸ್ ಕಂಚಿಲ್ಪಾಡಿ. ತಾಲೂಕಿನ ಆಯ್ದ ಆಟಗಾರರೊಳಗೊಂಡಂತಹ ಬ್ರದರ್ಸ್ ಕಂಚಿಲ್ಪಾಡಿ ತಂಡದ ವಿರುದ್ಧವಾಗಿದೆ ಸಾಯಿ ನಮನ ಕಾಸರಗೋಡು. ಆದಷ್ಟು ಬೇಗ ಸಾಯಿ ನಮನ ಕಾಸರಗೋಡು ತಂಡದ ಆಟಗಾರರು ಕ್ಷೇತ್ರ ರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳಿ. ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡಬೇಡಿ. ಹಾಗೆಯೇ 3ನೇ ಪಂದ್ಯವನ್ನಾಡುವಂತಹ ಚಾಲೆಂಜಿಂಗ್ ಮುಡೂರು ಬಂಟ್ವಾಳ ತಂಡದ ವಿರುದ್ಧ ರೈಸಿಂಗ್ ಸ್ಟಾರ್ ಮಂಗಳೂರು. ಈ ತಂಡಗಳ ಕಪ್ತಾನರು ಆದಷ್ಟು ಬೇಗ ಸಂಘಟಕರ ಬಳಿ ತಮ್ಮ ಇರುವಿಕೆಯನ್ನ ಗುರುತಿಸಿಕೊಳ್ಳಿ. ದ್ವಿತೀಯ ಪಂದ್ಯದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಮಣಿಕಂಠ ಸುಬ್ರಹ್ಮಣ್ಯ ಮತ್ತು ಲವೀನ್ ಸುಳ್ಯ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ನಿನ್ನೆಯಿಂದ ನಿರಂತರವಾಗಿ ಈ ಒಂದು ಪಂದ್ಯಾಕೂಟದ ಯಶಸ್ಸಿಗೆ ಸಹಕರಿಸ್ತಾ ಇದ್ದಾರೆ. ಹಾಗೇನೆ ಮಜೀದ್ ಸುಳ್ಯ ಮತ್ತು ಪ್ರಕಾಶ್ ಸುಳ್ಯ ಅವರು ಕೂಡ ಈ ಪಂದ್ಯಾಟದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಹಾಗೇನೆ ವೀಕ್ಷಕ ವಿವರಣಾ ಕೊಠಡಿಯಲ್ಲಿ ಸತೀಶ್ ಮಂಗಳೂರು ಮತ್ತು ಆಂಗ್ಲ ಭಾಷೆಯಲ್ಲಿ ಸತೀಶ್ ಮಂಗಳೂರು, ಹಾಗೇನೆ ರಾಷ್ಟ್ರ ಭಾಷೆ ಹಿಂದಿಯಲ್ಲಿ ಗೋಪಿ ಸರ್ ಮಂಗಳೂರು ಇವರು ನಮ್ಮೊಂದಿಗೆ ವೀಕ್ಷಕ ವಿವರಣೆಗಾರರಾಗಿ ಸಹಕರಿಸಿದ್ದಾರೆ. ಹಾಗೆಯೇ ಈ ಪಂದ್ಯಾಟದ ಈ JCI ಪಂಚಶ್ರೀ ಪಂಜ ಇದರ ಆಶ್ರಯದಲ್ಲಿ ನಡೆಯುವಂತಹ ರಜತ ಟ್ರೋಫಿ 2022ರ ಈ ಸಂಚಾಲಕರಾಗಿ ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಪಂದ್ಯಾಕೂಟದ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ವಿನ್ಯಾಸ್ ಕೊಚ್ಚಿ ಈಗಾಗಲೇ ಈ ಪಂದ್ಯಾಟದ ಅತ್ಯಂತ ಯಶಸ್ಸಿನಲ್ಲಿ ಮುಂದುವರಿತಾ ಇದ್ದಾರೆ. ಅವರ ಪಾಲು ಬಹಳಷ್ಟು ದೊಡ್ಡದಿದೆ. ಹಾಗೆಯೇ ಅವರ ಜೊತೆಗೆ ವಿಜಯ್ ಶಿರಿಯಡ್ಕ ಇರಬಹುದು, ಹಾಗೆಯೇ ಪವನ್ ಕಲ್ಲಾಜೆ ಅವರು ಕೂಡ ಈ ಪಂದ್ಯಾಟದ ಯಶಸ್ಸಿಗೆ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅದೇ ಜೊತೆಗೆ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ಈ ಸಂಸ್ಥೆಯ ಸರ್ವ ಪದಾಧಿಕಾರಿಗಳು ಕೂಡ ಈ ಕ್ರಿಕೆಟ್ ಪಂದ್ಯಾಟದ ಯಶಸ್ಸಿನಲ್ಲಿ ಕೈ ಜೋಡಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. JCI ಪಂಚಶ್ರೀ ಪಂಜ ಇದರ 25ನೇ ವರ್ಷಾಚರಣೆಯ ಪ್ರಯುಕ್ತ ರಜತ ರಶ್ಮಿ ಎನ್ನುವ ಕಾರ್ಯಕ್ರಮದಡಿಯಲ್ಲಿ ಕೇವಲ 6 ದಿವಸಗಳಲ್ಲಿ ಸರಿಸುಮಾರು 10 ಕಾರ್ಯಕ್ರಮಗಳನ್ನು ಆಯೋಜಿಸಿದಾಗ ಆ 10ರಲ್ಲಿ ಕ್ರೀಡೆಯನ್ನು ಕೂಡ ಸೇರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನು ಕಂಡಿರತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಂಸ್ಕೃತಿ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಅಂಡರ್ಆರ್ಮ್ ಕ್ರಿಕೆಟ್ ಅನ್ನು ಕೂಡ ಆಯೋಜನೆ ಮಾಡಿ ಆ ಮೂಲಕ ಈ ಭಾಗದ ಆಟಗಾರರಿಗೆ ಕೂಡ ಒಂದು ಅವಕಾಶವನ್ನು ನೀಡುವಂತಹ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ಕಾಸರಗೋಡು ಜಿಲ್ಲೆಯ ಹೆಸರಾಂತ ತಂಡಗಳ ಹೆಸರಾಂತ ಆಟಗಾರರನ್ನ ಆಯ್ಕೆ ಮಾಡಿಕೊಂಡು 2 ದಿನಗಳ ಕಾಲ ಕ್ರಿಕೆಟ್ ಪ್ರಿಯರಿಗೆ ಒಂದು ಕ್ರಿಕೆಟ್ನ ರಸದ ಔತಣವನ್ನು ಉಣಬಡಿಸುವಂಥ ಕೆಲಸವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ
ಜೆಸಿಐ ಪಂಚಶ್ರೀ ಪಂಜ ಮಾಡಿದೆ. ರಜತ ಟ್ರೋಫಿ 2022 ಅನ್ನುವ ಹೆಸರಿನಲ್ಲಿ ಹಲವಾರು ಬಹುಮಾನಗಳನ್ನು ಇಟ್ಟುಕೊಂಡು ಪ್ರಮುಖವಾಗಿ ಚಾಂಪಿಯನ್ ಪಟ್ಟಕ್ಕೆ 30,000 ಮತ್ತು ಶಾಶ್ವತ ಫಲಕ, ದ್ವಿತೀಯ ಬಹುಮಾನವನ್ನು ಪಡೆದ ತಂಡಕ್ಕೆ 20,000 ಮತ್ತು ಶಾಶ್ವತ ಫಲಕ, ಸೆಮಿಫೈನಲ್ ನಿರ್ಗಮಿತ 2 ತಂಡಗಳಿಗೆ ತಲಾ 6,000 ಮತ್ತು ಶಾಶ್ವತ ಫಲಕ, ಹಾಗೆಯೇ ಹಲವಾರು ವೈಯಕ್ತಿಕ ಬಹುಮಾನಗಳ ಜೊತೆಗೆ ಪ್ರತಿ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನವನ್ನು ಕೂಡ ಕೊಡುಗೆಯಾಗಿ ನೀಡಿದ್ದಾರೆ. ಬಹಳಷ್ಟು ಅದ್ಧೂರಿಯಾಗಿ ಆಯೋಜನೆಗೊಂಡಿರತಕ್ಕಂಥ ಪಂದ್ಯಾಟದಲ್ಲಿ ಪ್ರಥಮ ದಿನವಂತೂ ಬಹಳಷ್ಟು ಪ್ರೇಕ್ಷಕರನ್ನ ಬಹಳಷ್ಟು ಮನರಂಜಿಸಿದಂತಹ ಈ ಕ್ರೀಡಾಕೂಟದಲ್ಲಿ ಅಂತಿಮವಾಗಿ ಯುವಶಕ್ತಿ ನಾವೂರು ತಂಡವನ್ನ ಮಣಿಸಿದಂತಹ ಕುಕ್ಕೆ ಸಿಕ್ಸರ್ಸ್ ಸುಬ್ರಹ್ಮಣ್ಯ ತಂಡ ಯಶಸ್ವಿಯಾಗಿ ರಜತ ಟ್ರೋಫಿ 2022ರ ಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆದಿದೆ. ಇಂದು 8 ತಂಡಗಳ ಮಧ್ಯೆ ನಡೆಯುವಂತಹ ಈ ಕಾದಾಟದಲ್ಲಿ ಅಂತಿಮವಾಗಿ ಅಗ್ರಗಣ್ಯವಾಗಿ ಹೊರಹೊಮ್ಮುವ ತಂಡದೊಂದಿಗೆ ಸಂಜೆ ಗಂಟೆ ಸರಿಸುಮಾರು 4ಕ್ಕೆ ಸರಿಯಾಗಿ ಇದೇ ಮೈದಾನದಲ್ಲಿ ನೆರೆದಿರತಕ್ಕಂಥ ಪ್ರೇಕ್ಷಕರ ಸಮ್ಮುಖದಲ್ಲಿ ರಜತ ಟ್ರೋಫಿ 2022ರ ಚಾಂಪಿಯನ್ ಪಟ್ಟವನ್ನ ಆಯ್ಕೆ ಮಾಡುವಂತಹ ಆ ಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಈಗಾಗಲೇ ಪ್ರಥಮ ಪಂದ್ಯವನ್ನ ಕೇಸರಿ ಎಡಮಂಗಲ ತಂಡ ಬೆಳ್ಳಿ ಕ್ರಿಕೆಟ್ಸ್ ಗುತ್ತಿಗಾರ ತಂಡದ ಎದುರು ಜಯವನ್ನ ದಾಖಲಿಸಿದ್ರೆ, ಇದೀಗ ದ್ವಿತೀಯ ಪಂದ್ಯಕ್ಕಾಗಿ ಮತ್ತೆ ಅಂಕಣ ಸಜ್ಜಾಗಿದೆ. ಸಾಯಿ ನಮನ ಕಾಸರಗೋಡು ತಂಡದ ವಿರುದ್ಧ ಬ್ರದರ್ಸ್ ಕಂಚಿಲ್ಪಾಡಿ. ಆರಂಭಿಕ ದಾಂಡಿಗರಾಗಿ ಬ್ರದರ್ಸ್ ಕಂಚಿಲ್ಪಾಡಿ ತಂಡದ ಪರವಾಗಿ ಆರೀಫ್ ರವರ ಜೊತೆಗೂಡುತ್ತಾ ಹಂಸಾ ಖಾತೂನ್, ಸುಳ್ಯ ತಾಲೂಕು ಕಂಡಿರತಕ್ಕಂಥ ಇಬ್ಬರು ಅತ್ಯುತ್ತಮ ಆಟಗಾರರು ಕೂಡ ಹೌದು. ಸುಳ್ಯ ತಾಲೂಕು ಕ್ರಿಕೆಟ್ ಅಸೋಸಿಯೇಷನ್ ಇದರ ಉಪಾಧ್ಯಕ್ಷರಾಗಿರತಕ್ಕಂತಹ ಹಂಸಾ ಖಾತೂನ್ ರವರು ಕೂಡ ಈ ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೇನೆ ಸಾಯಿ ನಮನ ಕಾಸರಗೋಡು ತಂಡ ಎಸೆತಗಾರಿಕೆ ಭಾಗದಲ್ಲಿ ಧರ್ಮ. ದಯವಿಟ್ಟು ಸಾಯಿ ನಮನ ಕಾಸರಗೋಡು ತಂಡದ ಓರ್ವ ಇತರ ಆಟಗಾರ ಕಡ್ಡಾಯವಾಗಿ ವೇದಿಕೆಯ ಬಳಿ ಬನ್ನಿ. 1 ಎಕ್ಸ್ಟ್ರಾ ಪ್ಲೇಯರ್ ಫ್ರಮ್ ಸಾಯಿ ನಮನ ಕಾಸರಗೋಡು, ಪ್ಲೀಸ್ ಕಮ್ ನಿಯರ್ ಟು ದ ಮೈಕ್ ಪಾಯಿಂಟ್. ಸಾಯಿ ನಮನ ಕಾಸರಗೋಡು ತಂಡದ ಓರ್ವ ಇತರ ಆಟಗಾರ, ದಯವಿಟ್ಟು ಆಮೇಲೆ ಇಲ್ಲಿ ಯಾವುದೇ ಚರ್ಚೆಗೆ ಆಸ್ಪದ ಇರುವುದಿಲ್ಲ, ಗಮನಿಸಿಕೊಳ್ಳಿ. ಕ್ಷೇತ್ರ ರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದೆ ಸಾಯಿ ನಮನ ಕಾಸರಗೋಡು. ಆರಂಭಿಕ ದಾಂಡಿಗನಾಗಿ ಸ್ಟ್ರೈಕಿಂಗ್ ನಲ್ಲಿ ಆರೀಫ್, ನಾನ್ ಸ್ಟ್ರೈಕಿಂಗ್ ನಲ್ಲಿ ಹಂಸಾ, ಎಸೆತಗಾರಿಕೆ ಭಾಗದಲ್ಲಿ ಧರ್ಮ. 6 ಓವರಿನ ಪಂದ್ಯಾಟ. ಪ್ರಥಮ 2 ಓವರ್ ಪವರ್ ಪ್ಲೇ. ಗರಿಷ್ಠವಾಗಿ 2 ಜನ ಕ್ಷೇತ್ರ ರಕ್ಷಕರಿಗೆ ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತ ಅವಕಾಶವಿದೆ. ಯಾವುದೇ ಶೈಲಿಯಲ್ಲಿ ಬೌಲಿಂಗ್ ಅನ್ನು ನಿಭಾಯಿಸಬಹುದು. ಇದೀಗ ಪ್ರಥಮ ಓವರ್ನ ಪ್ರಥಮ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್, ಅರೌಂಡ್ ದ ವಿಕೆಟ್ ಮುಖೇನವಾಗಿ ಬಲಗೈ ದಾಂಡಿಗ ಆರೀಫ್ ರವರ ಕಡೆಗೆ ತೀರ್ಪುಗಾರ ಮಣಿಕಂಠ ಅವರನ್ನ ಬಿಟ್ಟು ದ್ವಿತೀಯ ಓವರಿನ ಪ್ರಥಮ ಎಸೆತ. ದ್ವಿತೀಯ ಪಂದ್ಯಾಟದ ಪ್ರಥಮ ಎಸೆತ ತೀರ್ಪುಗಾರನ ಬಿಟ್ಟು ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಆರೀಫ್ ರವರ ಕಡೆಗೆ ಉತ್ತಮವಾಗಿರತಕ್ಕಂಥ ಎಸೆತ. 1 ರನ್ನಿನ ಸೇರ್ಪಡೆಯಾಗಿದೆ. ಇದರೊಂದಿಗೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡದ ಖಾತೆ ಆರಂಭ. ಪ್ರಥಮ ಎಸೆತ ಮುಕ್ತಾಯಕ್ಕೆ ತಂಡದ ಮೊತ್ತ 1. ನಿರ್ಣಾಯಕರು ಬಹುಶಃ ಲೆಗ್ ಬೈಸ್ ನಿಂದ 1 ಅಂಕವನ್ನ ಗಳಿಸಿಕೊಂಡಿದೆ ಬ್ರದರ್ಸ್ ಕಂಚಿಲ್ಪಾಡಿ. ಇದೀಗ ಮತ್ತೊಮ್ಮೆ ಧರ್ಮ ರಿವರ್ಸ್ ಸ್ವೀಪ್ ಮಾಡುವಂತ ಪ್ರಯತ್ನ ಹಂಸಾ ಅವರಿಂದ, ಮತ್ತೆ ತೀರ್ಪುಗಾರರಿಂದ ಅಗಲ ಎಸೆತದ ತೀರ್ಪು. 1+1 2 ರನ್ನಿನ ಸೇರ್ಪಡೆಯಾಗಿದೆ. 2 ರನ್ನಿನ ಸೇರ್ಪಡೆಯಾದಾಗ ತಂಡದ ಮೊತ್ತ 3. ಆರಂಭಿಕ 1 ಎಸೆತ ಮುಕ್ತಾಯವಾಗಿದೆ. ಪ್ರಥಮ ಓವರಿನ 1 ಎಸೆತ ಮುಕ್ತಾಯವಾಗಿದೆ. ತಂಡದ ಮೊತ್ತ 3. ಬ್ರದರ್ಸ್ ಕಂಚಿಲ್ಪಾಡಿ ತಂಡಕ್ಕೆ 3 ಅಂಕ ಲಭಿಸ್ತಾ ಇದೆ. ಇದೀಗ ಮತ್ತೆ ದ್ವಿತೀಯ ಎಸೆತ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಆರೀಫ್ ರವರ ಕಡೆಗೆ. ಧರ್ಮ ಟು ಆರೀಫ್. ಉತ್ತಮವಾಗಿರತಕ್ಕಂಥ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ವೈಫಲ್ಯವಾದರೂ 1 ಅಂಕವನ್ನ ಕಲೆ ಹಾಕುವಲ್ಲಿ ಸಫಲತೆಯನ್ನ ಕಂಡುಕೊಂಡಂತಹ ದಾಂಡಿಗರು ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 4. ಆರಂಭಿಕ ಪ್ರಥಮ ಓವರಿನ 2 ಎಸೆತ ಮುಕ್ತಾಯವಾಗಿದೆ. ಮತ್ತೆ 3ನೇ ಬಾರಿ ಎಸೆಯಬೇಕಾಗಿದೆ. ಧರ್ಮ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಹಂಸಾರ್ ಅವರ ಕಡೆಗೆ. ಪ್ರಥಮ ಓವರಿನ 3ನೇ ಚೆಂಡು ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಉತ್ತಮವಾಗಿರತಕ್ಕಂಥ ಕವರ್ಸ್ ವಿಭಾಗದಲ್ಲಿ ಸೊಗಸಾದ ಹೊಡೆತ. ಶಾರ್ಟ್ ಕವರ್ಸ್ ವಿಭಾಗದಲ್ಲಿ 1 ರನ್ನಿನ ಸೇರ್ಪಡೆಯಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 4ರಲ್ಲಿದೆ. ಹಂಸಾ ಖಾತೂನ್ ರವರ ವೈಯಕ್ತಿಕ ಖಾತೆ ಆರಂಭ. ತಂಡದ ಮೊತ್ತ 5. ಆರಂಭಿಕ 3 ಎಸೆತ ಮುಕ್ತಾಯವಾಗಿದೆ. 4ನೇ ಬಾರಿ ಮತ್ತೊಮ್ಮೆ ಧರ್ಮ ಟು ಆರೀಫ್. ದೊಡ್ಡ ಹೊಡೆತಕ್ಕೆ ಕೈ ಹಾಕಿದಂತ ಆಟಗಾರ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸಂಪರ್ಕ
ಇಲ್ಲ, ತಂಡದ ಮೊತ್ತ ಮತ್ತೆ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 6ರಲ್ಲಿದೆ. ಅಂತಿಮ 2 ಎಸೆದ ಬಾಕಿ ಇದೆ. ಅತ್ಯುತ್ತಮವಾದ ಆರಂಭವನ್ನ ಪಡೆದುಕೊಂಡಿದೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡ. ಹರಿವ ಸ್ವೀಪ ಹೊಡೆಯುವಂತಹ ಪ್ರಯತ್ನ, ಸುಂದರತೆ ಹೊಡೆತ, ಚೆಂಡು ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ. ಮತ್ತೆ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 7ರಲ್ಲಿದೆ. 6 ಓವರಿನ ಈ ಪಂದ್ಯಾಟ ಬಹುಶಃ ಕನಿಷ್ಠ 40-45 ರನ್ ಗಳಿಸಿಕೊಂಡದ್ದೇ ಆದಲ್ಲಿ ಎದುರಾಳಿ ತಂಡವನ್ನ ಕೂಡ ಕಟ್ಟಿ ಹಾಕುವಂತ ಅವಕಾಶವಿದೆ. ನಿನ್ನೆಯ ದಿನ ಅದೇ ರೀತಿಯ ಪ್ರದರ್ಶನವು ಕೂಡ ಬಹಳಷ್ಟು ತಂಡಗಳು ನೀಡಿದ್ದವು. 40-45 ರನ್ ಕೂಡ ಬಹಳಷ್ಟು ಕಷ್ಟಕರವಾಗಿತ್ತು. ಇಲ್ಲಿ ಮತ್ತೆ ಉತ್ತಮವಾಗಿರತಕ್ಕಂಥ ಎಸೆದ ಚೆಂಡು ಮತ್ತೊಮ್ಮೆ ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತ ಲೆಗ್ ಬೈಸ್ ರೂಪದಲ್ಲಿ. ಇದರೊಂದಿಗೆ ಪ್ರಥಮ ಓವರಿನ ಮುಕ್ತಾಯಕ್ಕೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡ ಗಳಿಸಿಕೊಂಡಿದೆ 8 ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಹಾಗೆಯೇ ಮುಂದಿನ ಪಂದ್ಯವನ್ನಾಡುವಂತಹ ಚಾಲೆಂಜಿಂಗ್ ಮುಡೂರು ಬಂಟ್ವಾಳ ಮತ್ತು ರೈಸಿಂಗ್ ಸ್ಟಾರ್ ಮಂಗಳೂರು ಈ ತಂಡಗಳ ಕಪ್ತಾನರು ಆದಷ್ಟು ಬೇಗ ಸಂಘಟಕರ ಬಳಿ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳಬೇಕು. ಈ ಪಂದ್ಯಾಟ ಮುಗಿದ ತಕ್ಷಣ ಮುಂದಿನ ಪಂದ್ಯಕ್ಕಾಗಿ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡದ ವಿರುದ್ಧವಾಗಿದೆ ಚಾಲೆಂಜಿಂಗ್ ಮುಡೂರು ಬಂಟ್ವಾಳ. ಪ್ರಥಮ ಇನ್ನಿಂಗ್ಸ್ ಮುಗಿದ ತಕ್ಷಣ ಮುಂದಿನ ಪಂದ್ಯವನ್ನಾಡುವಂತಹ ಈ ತಂಡಗಳ ಕಪ್ತಾನರು ನಾಣ್ಯ ಚಿಮ್ಮುಗಿಗಾಗಿ ವೇದಿಕೆಯ ಬಳಿ ಆಗಮಿಸಬೇಕು. ಎಸೆತಗಾರಿಕೆ ಭಾಗದಲ್ಲಿ ಅಶ್ವಿತ್ ಎಸೆತಗಾರಿಕೆ ಭಾಗದಲ್ಲಿ ಅಶ್ವಿತ್ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಬಲಗೈ ದಾಂಡಿಗ ಆರೀಫ್ ರವರ ಕಡೆಗೆ. ಬ್ರದರ್ಸ್ ಕಂಚಿಲ್ಪಾಡಿ ತಂಡದ ಆರಂಭಿಕ ದಾಂಡಿಗರು ಅಂಕಣದಲ್ಲಿ. ಪ್ರಥಮ ಚೆಂಡು ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ. ಉತ್ತಮವಾಗಿರತಕ್ಕಂಥ ಎಸೆದ ನಿರ್ಣಾಯಕರಿಂದ ನೋ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. ಗಮನಿಸಿಕೊಳ್ಳಿ, ಎಸೆತಗಳನ್ನ ಎಸೆಯುವಂತಹ ಸಂದರ್ಭದಲ್ಲಿ ಕ್ಷೇತ್ರ ರಕ್ಷಕರು ಮಾತನಾಡುವಂತಿಲ್ಲ, ಗಮನಿಸಿಕೊಳ್ಳಿ. ಹಾಗಾಗಿ ತೀರ್ಪುಗಾರರು ನೋ ಬಾಲ್ ಅನ್ನುವಂತಹ ತೀರ್ಪನ್ನು ನೀಡಿದ್ದಾರೆ. ಈಗ ನೋ ಬಾಲ್, ಫ್ರೀ ಹಿಟ್ಗೆ ಅವಕಾಶವಿದೆ. ಆರೀಫ್ ರವರಿಗೆ ಇಲ್ಲಿ ಫ್ರೀ ಹಿಟ್ ಅವಕಾಶವಿದೆ. ಪವರ್ ಪ್ಲೇ ಚಾಲ್ತಿಯಲ್ಲಿ ಇರುವ ಕಾರಣ ಒಂದು ದೊಡ್ಡ ಹೊಡೆಯುವಂತ ಅವಕಾಶ ಇಲ್ಲಿ ಆರೀಫ್ ರವರಿಗೆ ಲಭಿಸ್ತಾ ಇದೆ. ಮತ್ತೊಮ್ಮೆ ದ್ವಿತೀಯ ಓವರಿನ ಪ್ರಥಮ ಎಸೆತ. ಉತ್ತಮವಾಗಿರತಕ್ಕಂಥ ಲಯಬದ್ಧವಾದ ದಾಳಿ, ಯಾವುದೇ ರನ್ನಿನ ಗಳಿಕೆ ಇಲ್ಲ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸಂಪರ್ಕವಿಲ್ಲ. ಅತ್ಯುತ್ತಮವಾದ ಕಂಬ್ಯಾಕ್ ಅನ್ನು ಮಾಡುವಲ್ಲಿ ಅಶ್ವಿತ್ ಯಶಸ್ವಿ. ಇದೀಗ ಮತ್ತೊಮ್ಮೆ ದ್ವಿತೀಯ ಓವರಿನ ದ್ವಿತೀಯ ಎಸೆತ ತೀರ್ಪುಗಾರರನ್ನು ಬಿಟ್ಟು ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಬಿದ್ದು ಚೆಂಡು ಮತ್ತೊಂದು ಡಾಟ್ ಬಾಲ್. ಸತತವಾಗಿ 2 ಡಾಟ್ ಬಾಲ್. ಪ್ರಥಮ ಚೆಂಡು ನೋ ಬಾಲ್ ಆಗಿ ಪರಿವರ್ತನೆಗೊಂಡಿತ್ತು, ಆದರೆ ಆ ಬಳಿಕ 2 ಡಾಟ್ ಬಾಲ್. ಅತ್ಯುತ್ತಮವಾದ ಕಂಬ್ಯಾಕ್ ಅನ್ನು ಮಾಡುವಲ್ಲಿ ಯಶಸ್ಸನ್ನ ಕಂಡುಕೊಂಡಂತಹ ದಾಳಿಗಾರ ಅಶ್ವಿತ್. ಇಬ್ಬರು ದಾಂಡಿಗರ ಮಧ್ಯೆ ಮತ್ತೆ ಸಮಾಲೋಚನೆ ಬಹಳಷ್ಟು ಪ್ರಾಮುಖ್ಯತೆಗಿದೆ. ಇದೇ ರೀತಿಯ ಸಮಾಲೋಚನೆಗಳು ಕಾರಣ ಬ್ಯಾಟ್ಸ್ಮನ್ ಸತತವಾಗಿ 2 ಡಾಟ್ ಬಾಲ್ ಅನ್ನು ಎದುರಿಸಿ ಇದೀಗ 3ನೇ ಬಾರಿ ಎಸೆಯಬೇಕಾಗಿದೆ ಅಶ್ವಿತ್. ಮತ್ತೆ ಸುಂದರತೆಯ ದಾಳಿ. ಬ್ಯಾಟ್ಸ್ಮನ್ಗೆ ಇಲ್ಲಿ ರನ್ ಗಳಿಸುವಲ್ಲಿ ಯಾವುದೇ ಅವಕಾಶವಿಲ್ಲ. ಲಯಬದ್ಧವಾದ ದಾಳಿಯ ಮೂಲಕ ಎದುರಾಳಿ ಬ್ಯಾಟ್ಸ್ಮನ್ ಅನ್ನ ಕಟ್ಟಿ ಹಾಕುವಲ್ಲಿ ಸಫಲತೆಯನ್ನ ಕಂಡುಕೊಳ್ತಾ ಇದ್ದಾನೆ ದಾಳಿಗಾರ ಅಶ್ವಿತ್. ಆರಂಭಿಕ 3 ಚೆಂಡಿನಲ್ಲಿ ಕೇವಲ 1 ಅಂಕವನ್ನ ಗಳಿಸಿಕೊಂಡಿದೆ. ಇದೀಗ 4ನೇ ಬಾರಿ ಅಶ್ವಿತ್ ಟು ಆರೀಫ್. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರ ಲವೀನ್ ರವರನ್ನ ಬಿಟ್ಟು ಸುಂದರತೆ ದಾಳಿ. ಅಂತಿಮವಾಗಿ 4ನೇ ಎಸೆತದಲ್ಲಿ 1 ಅಂಕವನ್ನ ಕಲೆ ಹಾಕುವಲ್ಲಿ ಯಶಸ್ಸನ್ನ ಕಂಡುಕೊಂಡಂತಹ ದಾಂಡಿಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 2 ಅಂಕಿಯತ್ತ 10ರಲ್ಲಿದೆ. ಸರಾಸರಿ 6ರಂತೆ ರನ್ ಗಳಿಸಿಕೊಳ್ತಾ ಇದೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡ. ಮತ್ತೊಮ್ಮೆ 5ನೇ ಬಾರಿ ಅಶ್ವಿತ್ ಟು ಹಮ್ಜಾ. ಉತ್ತಮವಾಗಿರತಕ್ಕಂಥ ಎಸೆತ. ಮತ್ತೊಮ್ಮೆ ಯಾವುದೇ ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ಪ್ರಥಮ ಓವರಿನಲ್ಲಿ 8 ರನ್ ಅನ್ನು ಗಳಿಸಿಕೊಂಡು ಸುಭದ್ರ ಸ್ಥಿತಿಯಲ್ಲಿತ್ತು ಬ್ರದರ್ಸ್ ಕಂಚಿಲ್ಪಡೆ. ಆದರೆ ದ್ವಿತೀಯ ಓವರಿನಲ್ಲಿ 5 ಎಸೆತಗಳಲ್ಲಿ ಕೇವಲ 2 ರನ್ ಅನ್ನು ಬಿಟ್ಟುಕೊಟ್ಟಂತಹ ದಾಳಿಗಾರ ಅಶ್ವಿತ್ ಇದೀಗ ಅಂತಿಮ ಬಾರಿ ಎಸೆಯಬೇಕಾಗಿದೆ. ಪವರ್ ಪ್ಲೇಯ ಅಂತಿಮ ಚೆಂಡು ಚಾಲ್ತಿಯಲ್ಲಿ. ಉತ್ತಮವಾಗಿರತಕ್ಕಂಥ ಎಸೆತ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ದ್ವಿತೀಯ ಓವರಿನ ಮುಕ್ತಾಯ. ಅತ್ಯುತ್ತಮವಾದ ಓವರ್ ಅನ್ನು ಎಸೆದಂತ ಅಶ್ವಿತ್ ಪ್ರಥಮ ಓವರಲ್ಲಿ 8 ರನ್ ಗಳಿಸಿಕೊಂಡಿತ್ತು. ದ್ವಿತೀಯ ಓವರಿನಲ್ಲಿ ಕೇವಲ 2 ರನ್ ಅನ್ನು ನೀಡಿ ಎದುರಾಳಿ ಬ್ಯಾಟ್ಸ್ಮನ್ ಅನ್ನ ಕಟ್ಟಿ ಹಾಕುವಲ್ಲಿ ಯಶಸ್ಸನ್ನ ಕಂಡುಕೊಂಡಾಗ ದ್ವಿತೀಯ ಓವರ್ನ ಮುಕ್ತಾಯಕ್ಕೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡ ಗಳಿಸಿಕೊಂಡಿದೆ 10, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ನಾಣ್ಯ ಚಿಮ್ಮುಗೆಯನ್ನ ಗೆದ್ದಂತಹ ಬ್ರದರ್ಸ್ ಕಂಚಿಲ್ಪಾಡಿ ತಂಡದ ಎದುರು ನಾಣ್ಯ ಚಿಮ್ಮುಗೆಯನ್ನ ಗೆದ್ದಂತಹ ಸಾಯಿ ನಮನ ಕಾಸರಗೋಡು ತಂಡದ ಕಪ್ತಾನ ಬೌಲರ್ಗಳ ಮೇಲೆ ಭರವಸೆಯನ್ನಾಗಿಟ್ಟು ಪ್ರಥಮವಾಗಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ನಿರ್ಧಾರವನ್ನ ಮಾಡಿದ್ರು. ಆದರೆ ಆ ನಿರ್ಧಾರ ಬಹಳಷ್ಟು ಸರಿಯಾಗಿದೆ ಎಂದು ಇಬ್ಬರು
ಎಸೆತಗಾರರು ಸಾಬೀತುಪಡಿಸುವ ಮೂಲಕ ಇದೀಗ ಪಂದ್ಯಾಟ 3ನೇ ಓವರ್ನತ್ತ ಮುಂದುವರಿತಾ ಇದೆ. ಈಗಾಗಲೇ 10 ವಿಕೆಟ್ ತನ್ನ ಕೈಯಲ್ಲಿ ಉಳಿಸಿಕೊಂಡಿರುವ ಕಾರಣ ಬ್ರದರ್ಸ್ ಕಂಚಿಲ್ಪಾಡಿ ತಂಡ ಇಲ್ಲಿಂದ ದೊಡ್ಡ ಹೊಡೆತಗಳನ್ನು ಹೊಡೆಯಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. ಕನಿಷ್ಠ 40-45 ರನ್ನಿನ ಅವಶ್ಯಕತೆ ಇದೆ 6 ಓವರ್ನ ಈ ಪಂದ್ಯಾಟದಲ್ಲಿ. ಎಸೆತಗಾರಿಕೆ ಭಾಗದಲ್ಲಿ ಮಂಜು ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್. ಮತ್ತೆ 3ನೇ ಓವರಿನ ಪ್ರಥಮ ಚೆಂಡು ಆರೀಫ್ ರವರ ಕಡೆಗೆ. ಉತ್ತಮವಾಗಿರತಕ್ಕಂಥ ಎಸೆತ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು 1+1 2 ರನ್ನಿನ ಸೇರ್ಪಡೆಯಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 12. ಸರಾಸರಿ 6ರಂತೆ ರನ್ ಅನ್ನು ಗಳಿಸಿಕೊಳ್ತಾ ಇದೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡ. ಪ್ರಥಮ ಎಸೆತ 3ನೇ ಓವರಿನ ಪ್ರಥಮ ಎಸೆತ. ಪವರ್ ಪ್ಲೇ ಮುಕ್ತಾಯದ ಬಳಿಕ ಗರಿಷ್ಠವಾಗಿ 6 ಜನ ಕ್ಷೇತ್ರ ರಕ್ಷಕರಿಗೆ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತ ಅವಕಾಶ ಇದ್ರೆ ಇಲ್ಲಿ ಬಹಳಷ್ಟು ಕ್ಷೇತ್ರ ರಕ್ಷಕರು 30 ಗಜಗಳಿಗಿಂತ ಒಳಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಿದ್ದೆ ಸಾಯಿ ನಮನ ಕಾಸರಗೋಡು. ಬೌಲರ್ಗಳ ಮೇಲೆ ಭರವಸೆಯನ್ನಿಟ್ಟಂತ ಕಪ್ತಾನ ಬಹುತೇಕ ಎಲ್ಲ ಕ್ಷೇತ್ರ ರಕ್ಷಕರು 30 ಗಜಗಳಿಗಿಂತ ಒಳಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡುವತ್ತ ಇದೀಗ ತೃತೀಯ ಓವರ್ನ 2ನೇ ಎಸೆತ. ಉತ್ತಮವಾಗಿರತಕ್ಕಂಥ ಹೊಡೆತ ನೇರವಾಗಿ ಕ್ಷೇತ್ರ ರಕ್ಷಣೆ ಕೈಯಲ್ಲಿದ್ದ ಚೆಂಡು ರನ್ಔಟ್ಗಾಗಿ ಬಲವಾದ ಮನವಿ. ನಿರ್ಣಾಯಕರಿಂದ ಪುರಸ್ಕಾರ. ಇದರೊಂದಿಗೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡದ ಆರಂಭಿಕ ದಾಂಡಿಗ ಆರೀಫ್ ರವರ ವಿಕೆಟ್ ಪತನಗೊಳ್ತಾ ಇದೆ. ಆರೀಫ್ ರವರ ಸ್ಥಾನವನ್ನು ತುಂಬಲು ಯತೀಂದ್ರ ಅವರ ಆಗಮನವಾಗ್ತಾ ಇದೆ. ಸುಳ್ಯ ತಾಲೂಕು ಕಂಡಂತ ಓರ್ವ ಅತ್ಯದ್ಭುತ ಬ್ಯಾಟ್ಸ್ಮನ್, ಅವರು ಅತ್ಯುತ್ತಮ ಆಲ್ರೌಂಡ್ ಆಟಗಾರ ಯತೀಂದ್ರ ಅಡ್ಕಾರ್ ಅವರ ಆಗಮನವಾಗುತ್ತಾ ಇದೆ. 1 ಡೌನ್ ಬ್ಯಾಟ್ಸ್ಮನ್ ಆಗಿ ಪ್ರತಿಯೊಂದು ತಂಡದಲ್ಲೂ ಕೂಡ 1 ಡೌನ್ ಬ್ಯಾಟ್ಸ್ಮನ್ಗಳ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಬೇಕಾಗಿದೆ ಯತೀಂದ್ರ ಅಡ್ಕಾರ್. ಯತೀಂದ್ರ ಅಡ್ಕಾರ್ ಅವರ ಜೊತೆಗೂಡುತ್ತಾ ನಾನ್ ಸ್ಟ್ರೈಕಿಂಗ್ ನಲ್ಲಿ ಹಮ್ಜಾ ಖಾತೂನ್. ತಂಡದ ಮೊತ್ತ 13ರಲ್ಲಿದೆ. ಆರಂಭಿಕ 1 ವಿಕೆಟ್ ಪತನಗೊಂಡಿದೆ ರನ್ಔಟ್ ರೂಪದಲ್ಲಿ. ಸುಲಭವಾಗಿ ಅಂಕವನ್ನ ಗಳಿಸುವಲ್ಲಿ ವೈಫಲ್ಯತೆಯನ್ನ ಕಂಡುಕೊಂಡಂತ ಆರೀಫ್ ರವರ ಇನ್ನಿಂಗ್ಸ್ಗೆ ಮುಕ್ತಾಯವಾಗಿದೆ. ಇದೀಗ ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಮಂಜು ಆರಂಭಿಕ 2 ಚೆಂಡಿನಲ್ಲಿ 3 ರನ್ ಅನ್ನ ಬಿಟ್ಟುಕೊಟ್ಟಂತಹ ಮಂಜು 3ನೇ ಬಾರಿ ಎಸೆಯಬೇಕಾಗಿದೆ. ಆರಂಭಿಕ ದಾಂಡಿಗ ಹಮ್ಜಾರ್ ಅವರ ಕಡೆಗೆ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು ಉತ್ತಮವಾಗಿರತಕ್ಕಂಥ ಎಸೆತ ಆದರೆ ಔಟ್ಸೈಡ್ ಆಫ್ ದಿ ಲೆಗ್ ಸ್ಟಂಪ್ ಇತ್ತು. ಮತ್ತೆ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. 1+1 2 ರನ್ನಿನ ಸೇರ್ಪಡೆಯಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 15ರಲ್ಲಿದೆ. ತಂಡದ ಮೊತ್ತ 15ರಲ್ಲಿದೆ. ಈಗಾಗಲೇ 2.2 ಓವರ್ ಮುಕ್ತಾಯವಾಗಿದೆ. ಪ್ರಥಮ ಓವರ್ನಲ್ಲಿ ಕೊಂಚ ಮಟ್ಟಿನಲ್ಲಿ ಬ್ಯಾಟ್ಸ್ಮನ್ಗಳು ಮೇಲುಗೈಯನ್ನು ಸಾಧಿಸಿದ್ರು. ದ್ವಿತೀಯ ಓವರಿನಲ್ಲಿ ಎಸೆತಗಾರ ಮೇಲುಗೈ ಸಾಧಿಸಿದಾಗ ಈ 3ನೇ ಓವರ್ನಲ್ಲಿ ಇತರ ರನ್ಗಳ ರೂಪದಿಂದ ಬ್ಯಾಟ್ಸ್ಮನ್ಗಳು ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ. ಇಲ್ಲಿ ಮತ್ತೆ ಸುಂದರತೆಯ ದಾಳಿ, ಮತ್ತೆ ಅಗಲ ಎಸೆತ. 1+1 2 ರನ್ನಿನ ಸೇರ್ಪಡೆಯಾಗಿದೆ. ಮತ್ತೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 17ರಲ್ಲಿದೆ. 3ನೇ ಓವರ್ನ ಕೇವಲ 2 ಚೆಂಡು ಮಾತ್ರ ಬಾಕಿ, 2 ಚೆಂಡು ಮುಕ್ತಾಯವಾಗಿದೆ. ತಂಡದ ಮೊತ್ತ 17ರಲ್ಲಿದೆ. 2 ಚೆಂಡಿನಲ್ಲಿ 7 ರನ್ ಅನ್ನು ಬಿಟ್ಟುಕೊಟ್ಟಂತಹ ಮಂಜಾ ಎಸೆತಗಾರಿಕೆ ಭಾಗದಲ್ಲಿ ಲೋವರ್ ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು. ಕಲಾತ್ಮಕ ಶೈಲಿಯ ದಂಡನೆ. ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು ಕೇವಲ 1 ರನ್ನಿಗೆ ಸೀಮಿತವಾಗಿದೆ. ಇದರೊಂದಿಗೆ ತಂಡದ ಮೊತ್ತ 18. ತಂಡದ ಮೊತ್ತ 18. 18 ಫಾರ್ ದ ಲಾಸ್ ಆಫ್ 1 ವಿಕೆಟ್ ಆಫ್ಟರ್ ಕಂಪ್ಲೀಷನ್ ಆಫ್ 2.3 ಓವರ್. ಮತ್ತೊಮ್ಮೆ 4ನೇ ಬಾರಿ ಎಸೆಯಬೇಕಾಗಿದೆ ಮಂಜಾ. ಉತ್ತಮವಾಗಿರತಕ್ಕಂಥ ಲಯಬದ್ಧವಾದ ಎಸೆತ. ಸ್ವೀಪ್ ಶಾಟ್ ಹೊಡೆಯುವಂತ ಪ್ರಯತ್ನವಿತ್ತು ಯತೀಂದ್ರ ಅಡ್ಕಾರ್ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್. ಅಂತಿಮ 2 ಚೆಂಡು ಬಾಕಿ ಇದೆ 3ನೇ ಓವರ್ನಲ್ಲಿ. 5ನೇ ಬಾರಿ ಮತ್ತೆ ಮಂಜಾ ತೀರ್ಪುಗಾರನ ಬಿಟ್ಟು. ಸುಂದರತೆಯ ರಿವರ್ಸ್ ಹೊಡೆತ. ಈ ಬಾರಿ ಚೆಂಡು ಸೀಮಾರೇಖೆ ಗಡಿ ಭಾಗದಲ್ಲಿದೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ. ವಿಕೆಟ್ಗಳ ಮಧ್ಯೆ 2 ರನ್ನಿಗಾಗಿ ಓಡಾಟ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 20ರಲ್ಲಿದೆ. ಅಂತಿಮ 1 ಎಸೆತ ಬಾಕಿ ಇದೆ. 3ನೇ ಓವರಿನಲ್ಲಿ ಮತ್ತೆ ಕಂಬ್ಯಾಕ್ ಅನ್ನ ಮಾಡುವಲ್ಲಿ ಯಶಸ್ಸನ್ನ ಕಂಡುಕೊಂಡಂತಹ ಬ್ರದರ್ಸ್ ಕಂಚಿಲ್ಪಾಡಿ ತಂಡ. ಅಂತಿಮ 1 ಎಸೆತ ಬಾಕಿ ಇದೆ. ತೀರ್ಪುಗಾರನ ಬಿಟ್ಟು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಮಂಜಾ ಟು ಯತೀಂದ್ರ ಅಡ್ಕಾರ್. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಚೆಂಡು ಕೆಲ ಕಾಲ ಗಾಳಿಯಲ್ಲಿದೆ. ಕ್ಷೇತ್ರ ರಕ್ಷಕನಿಗೆ ಕ್ಯಾಚ್ ಅನ್ನ ಪಡೆಯುವ ಕಠಿಣ ಅವಕಾಶ ಬಿತ್ತು. ಆದರೆ ಕೈ ಚೆಲ್ಲಿದಂತಹ ಕ್ಷೇತ್ರ ರಕ್ಷಕರು 1 ರನ್ ಗಳಿಸುವ ಮೂಲಕ ದುಬಾರಿ 3ನೇ ಓವರ್ ಮುಕ್ತಾಯವಾಗಿದೆ. 3ನೇ ಓವರಿನಲ್ಲಿ ಬರೋಬ್ಬರಿ 11 ರನ್ ಗಳಿಸಿಕೊಂಡಂತಹ ಬ್ರದರ್ಸ್ ಕಂಚಿಲ್ಪಾಡಿ ತಂಡ ಮತ್ತೆ
ಅತ್ಯುತ್ತಮವಾದ ಕಂಬ್ಯಾಕ್ ಅನ್ನು ಮಾಡುವಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದೆ. 3 ಓವರ್ನ ಮುಕ್ತಾಯಕ್ಕೆ ತಂಡ 21 ರನ್ ಗಳಿಸಿಕೊಂಡು 1 ವಿಕೆಟ್ ಅನ್ನು ಕಳೆದುಕೊಂಡು ಸುಭದ್ರ ಸ್ಥಿತಿಯಲ್ಲಿದ್ದಾಗ ಮುಂದಿನ ಪ್ರಥಮ ಇನ್ನಿಂಗ್ಸ್ನ 3 ಓವರಿನ ವೀಕ್ಷಕ ವಿವರಣೆಯನ್ನು ನೀಡಲು ಸತೀಶ್ ಮಂಗಳೂರು ಇವರನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. So thank you very much, Sukumar, and all we can see that the battle is on here from the batters of Kanchilpadi against Sai Namana, and a formidable team. Everybody knows that Sai Namana, Kasargod, one of the most favorite team to coming into the finals of this prestigious cricket tournament, and Kanchilpadi have to play a very good cricket if they want to win the match. As Uni Krishnan bowls, beautifully bowled. This is one of a weapon of Uni Krishnan, because he's such a experienced campaigner in the side of Sai Namana, who got experience of playing for Gori Young Boys, one of the most recognized team in the South Kent district. This time chance of run out, but the throw is not really up to the mark. And there is opportunity which is created for the run out, but short third man fielder not really able to hit the stumps, and batsman completed his single. So with that single, scoreboard Namuzan to 24 on the board. Amza is on strike and beautifully bowled. That was a sharp incoming delivery there from Unnikrishnan. Quite a different delivery compared to last 3 deliveries. This time he given a lot of flight in the delivery, and when you are giving a lot of flight in your delivery, that will going to have a little bit extra turn and extra bounce as well. And Amza managed to pick the single for that. With that single, scoreboard Namuzan to 25 on the board. Quarter century. This coming up here for Kanchilpadi. This time they're going for the run. Chance of run out, and now umpire says it's not out. It's a good running to the beginning. It's a risky run. As a throw little bit high for Unnikrishnan to gather the ball, collects the ball to complete the job. At that time the batter completed a single. With that single, scoreboard Namuzan to 26 on the board for the loss of 1 wicket. This is a nice looking drive there from Amza. Proper in cricketing stroke and proper cricketing physique as well for Amza. As wearing black and white jersey with the red cap. It's very good to see. This time chance here for the fielder to take the catch. What a catch that one. First attempt ball is slipped out of his hand. Second attempt also looks like he will going to drop the catch, but he just gave the eye on the ball the last moment. Just I want to see it in the replay. Look at that one. Flighted delivery, incoming delivery. Played the reverse stroke so good, but look at the fielder there. Absolutely, it's a good work there from the back point fielder, and just keeping the eye on the ball for the last moment, and he's never looks like he will going to drop the catch, and that was really unfortunate. That was a fantastic view of replay. You can see in the Bedra Media, a very good work there from the cross angle cameraman, as he just really having a very good quality coverage, isn't it? Just like an international quality. So one more wicket is back into pavilion. Scoreboard is 27 on the board. Ajmal is our cameraman, is a very young talented cameraman of Bedra Media, having a camera in a cross angle. We have a three angles here, the straight angles, straight angles as well as in a cross angle. Here is Unnikrishnan, right arm over the wicket, balls, beautifully balled. Just ball is going down the leg stump, going to be a wide. We are not having that much of good view of the direction of the ball, because we are having a commentary box in a cross angle, so very difficult for us to mention about the what kind of delivery. But watching here in Bedra Media monitor, we can judge. Here is one more delivery which is driven down to deep short cover point region for an easy single by the batsman Amza, and one more over which is completed. He will going to keep the strike for the next over after completion of over number 4. It's 30 on the board, 30 for the loss of 2 wickets. I think nothing wrong with the run rate, isn't it? 4 overs 30 is a good run rate, and 7.25 runs per over. And that is, I think, is a really good run rate, 7.50 runs per over. And they can accelerate the run rate in the remaining 2 overs. It's going to be a good match if the batsmen of Kanchilpadi manage to get another 15 to 20 runs in the remaining 2 overs. It's going to be a good score. So Ashwit brought into attack. One more magical bowler for the side.
Single-handed reverse sweep is trying for, but this time ball is going further outside the line of off stamp and wide signal by umpire. With that extra scoreboard now moves on to 31 on the board for the loss of 2 wicket. Ashwit bowling with a short run up. Pass umpire Manikant, right arm over. Again, that ball going down the leg stamp. It's really bonus run here for Kanchil Party. Definitely they will going to enjoy each and every extras which is conceded by the Sai Namana bowlers. And scoreboard numbers on to 31, 32 on the board. This time again, going to be a wide. Ashwit is struggling in his line and length. Looks like he couldn't manage to control the line because he is having a lot of turn in his bowling, and so that he couldn't manage to control the line and length. Again, he's bowling round the wicket. Very interesting to see that as he bowls around the wicket, bowls again outside the line of off time. They're going for the quick run in the occasion. Good running between the wicket. He's a tall man, as Hamza, so for him it's so easy to run between the wicket. So quickly he runs that single. Risk single, and with that single scoreboard moves on to 33 on the board. Coming back to Sai Namana, one more reputed team as far as 34 on the board as far as their performance is concerned. I still remember in the last year they came to UCG cricket ground, Urva cricket ground, and here is one more single. They're looking for the second, and they will make it quite easily in the end. They're looking for the third as well, but the throw coming from the fielder in the deep. And we are talking about Sai Namana. And we are talking about that one tournament which is played in UCG cricket ground last year in the December, I think so. STC trophy. Sri Devi Cricketers organized the cricket tournament. First time Sai Namana appeared for that tournament, and they becomes runners-up in that tournament. And really, they were on the heart of cricket lovers there in UCG in Mangalore. And they got a really very good talented players in the side. Ashwit bowling with the short run up, right arm around the wicket, bowls again going down the leg stamp, going to be a wide. This is not a good going here from Ashwit, really not good going. Again the wide, he bowled, it's a fourth wide in this over. It's all going to be a bonus run. These all runs definitely will going to be a little bit trouble for Sai Namana when they're going to chase those runs. There's a 4 deliveries completed in this over. Still they have to bowl, he has to bowl another 2 deliveries, Ashwit. It's a really prolonged over. It's a really prolonged over here from Ashwit. 4 balls remaining, little correction. 2 balls bowled. Ashwit nicely flicks that one off his legs down to square leg region. Just a single. Hamza quickly realizing after getting that 4 extra runs, if they manage to rotate the strike, they will going to get at least 10 to 12 runs in that over. And scoreboard number 39 on the board. Ashwit back to his bowling mark. Short run up. Right arm around the wicket. This time improvising that one. Ball is in the air for a while, but safely landed before the fielder from short fine leg to run to his left. Ample time for the batter Ashraf to pick the single. So with that single, scoreboard numbers on to exactly 40 on the board. The bright sunny morning out here in this most beautiful Koti Chennai cricket ground. We are having 2 dugouts in the name of Koti and as well as Chennai. Here is again right arm. Oh, this time ball is in there again. That was safely landed. It's a huge ground. It's a 30-yard circle. The fielders standing in a 30-yard circle. So quite safely played there by Hamza. And one more addition to total addition of that single scoreboard. Moves on to 41 on the board. 41. Brothers Kanchil Party are looking in a good position here against Sai Namana. And this time driven that one firmly. Little bit work here for Lavin, the umpire there in the square leg. Little bit of footwork is shown to get away from the line of delivery, line of that ball. So the big over, absolutely it's a big over from Ashwit. And in that over they got some runs. 42 is the total score. Our scorer Bharatesh today joining our official panel as a scorer. And I saying that is a 12 runs which is came from that over. And 12 means it's a contribution of extra as well. So very good score on the board. 42. The last over remaining in the innings of brothers Kanchil Party. Yesterday, the team Kukke Sixers Subramanya, they grabbed the places in the big final. And today it's an open tournament where you can bowl any kind of bowling. Off spin, leg spin, everything is allowed. Some teams definitely going to have good players in the side.
and we are expecting some great competition in this final day of this cricket tournament. First ball, chip that one in there, straight to the hands of a short deep wide mid-wicket region fielder. Was almost is not standing in the deep, but it is an unorthodox mid-wicket, not in the deep, not inside the ring, but in the middle of that. It is a very good placement there by the captain of Sai Namana, and he got a reward for that. Ashwath, the catcher there in the mid-wicket, complete the catch, and scoreboard is 42 on the board. So Ashraf's innings comes to an end. The responsible for the partnership here for his team. Hamza still there in the middle. In non-strikers, and the new batter will go into face. Chemi will go into face. The last over is in progress. This time top edge, opportunity for the fielder, and it drops the catch. Can you believe this? They're going for the second as well. Not only he drops the catch. Abhilash down at short to fine leg region is one of the safest pair of hands. He's dropped the catch. Not only dropped the catch, but he's allowed the batsman to come back for the second as well. Again, look at the placement. Look at the placement. They're definitely going for the second run as well. In comes the throw from the deep. Oh my goodness! It is going to be a direct hit. Might be that's a close call for umpire. Ball just misses the stumps, and Hamza's a diving effort to complete that couple of runs. Look at that one. The ball is just chipped that one. The neat collection, one-handed collection, and a throw there into the non-strikers end. But fortunately for the batsman, that of course he just home by diving to his crease and completed that couple of runs. With that couple of runs, scoreboard moves on to 46 on the board. Brothers Kanchilpadi are looking in a commanding position. They got a very good score so far. Again, chip that one. This time, again the misfield. Sai Namana is knowing for their fielding department. Everybody knows how that Sai Namana will go into field. But today, I don't think they're performing as for the reputation what they got. They really got a good fielding side, but they're feeling the pressure. And only there because of Hamza and these two batsmen placing the ball very well, running hard between the wicket and pushing hard for the second and putting some pressure on the outfield. Again, went for the big drive, missed it completely. The big and Unnikrishnan not really missing the opportunity to complete the formalities of making a stump out. 48 on the board for the loss of 4 wickets in fact, 4 wickets back into pavilion. So new batsman in is Siab. Walking towards a striker's end, but only one delivery is left in their innings. He will going to play the final delivery of their innings. And look at the Hamza. He's not really hit any big score, but he is the one responsible. He run hard between the wicket. He's scoring singles in each and every ball for his team. Now it's the final delivery, and Siab will going to take the strike. And wait and see how Siab will going to contribute. Couple of runs will going to take them into 50. And it's going to be a psychological advantage. Any team is scoring 50. So final delivery of their innings coming up. Win it. Round the wicket. Drives it on upishly. Down to deep long on. They're looking for second. Hamza will not going to run for that. You know exactly if they run, definitely going for the suicider. And just a single, the 49 is the total score of brothers Kanchilpadi. They got a good score and set a target of 50 to win the match for Sai Namana Kasargod and Sai Namana Kasargod. And I think maybe they're a little bit disappointed the way the bowler and fielding department did in this particular match. But I think the batsmen of brothers Kanchilpadi did the job. They really did a great job, but now up to the bowlers of Kanchilpadi to depend their total. They have to work hard because you cannot underestimate the batting department of Namana Kasargod. They really got some
formidable batting department, leading from the front. Unni Krishnan, they got Ashwit, they got Giri. All we can see all the champions out there in the batting department. But you can't say anything in cricket. Cricket is game of glorious uncertainty, and wait and see how uncertain will going to happen in this particular match. And before the innings of Sai Namana will go into commence, it's a time for a change in commentary box. I would like to invite my friend Mr. Gopi to take over the microphone in our national language, Hindi. And Gopi, 50 to get, and quite unusual to see that even Sai Namana has got a very good bowling department. But if the way the brothers Kanchil Party batters did a great job, isn't it? They handled the pressure very well, batted really well, scored runs. It's definitely going to be a winning score in this condition. But just think about the batting department of Sai Namana. They got a potential of scoring even 16-5, 6 overs. But just like we're mentioning about cricket is game of, it's a funny game. You can't say anything in cricket until last ball and last run, winning run to be get. एग्जैक्टली सतीश, जैसा कि आपने कहा, इस वक्त बेहतर स्कोर यहाँ पर खड़ा कर चुका है ब्रदर्स कंचिल पाड़ी। कुल मिलाकर 50 रन ठीक वो जोड़ चुका है और 51 रनों का लक्ष्य इस वक्त साई नमना के सामने उन्होंने रखा है। लेकिन साई नमना के बल्लेबाजी में जो गहराई है, डेप्थनेस है, उसके अनुसार वो अगर बल्लेबाजी करते हैं तो निस्संदेह इस लक्ष्य तक पहुंच सकते हैं। खासकर उन्नी कृष्णन गिरी जैसे अनुभवी बल्लेबाज उनके पास मौजूद है और कई अनुभवी बल्लेबाज उनके बैटिंग डिपार्टमेंट में शामिल है। तो वो बल्लेबाज अगर अपने प्रतिभा क्षमता के अनुसार अगर बल्लेबाजी करते हैं तो यहाँ पर साई नमना लक्ष्य तक पहुंच सकते हैं। और जहां तक ब्रदर्स कंचिल पाड़ी का सवाल है, उनके बल्लेबाजों ने बेहतरीन बल्लेबाजी का प्रदर्शन यहाँ पर दिया। 50 रन अगेंस्ट द स्ट्रॉन्ग बॉलिंग लाइनअप ऑफ साई नमना बनाना उतना आसान नहीं है, लेकिन यहाँ पर बेहतर बल्लेबाजी के जरिए उन्होंने ठीक 50 रन बनाए 6 ओवर में। अब पारी है उनके गेंदबाजों की, तो देखना यह है कि ब्रदर्स कंचिल पाड़ी के गेंदबाज अब किस तरीके की गेंदबाजी यहाँ पर करते हैं। अगर राइट फ्रॉम द फर्स्ट ओवर, पहले ओवर से उनके गेंदबाज एक बेहतर गेंदबाजी यहाँ पर करते हैं, विकेट टू विकेट गेंदबाजी करते हैं, बल्लेबाजों पर दबाव पैदा करते हैं, क्रिएट करते हैं, तो निस्संदेह यहाँ पर दबाव साई नमना के ऊपर आ सकता है। फिलहाल इस वक्त हम उम्मीद अपेक्षा कर सकते हैं कि इस मैच के द्वितीयार्ध में, सेकंड सेशन में एक बेहतरीन क्रिकेट हमें यहाँ पर देखने को मिलेगा। तो गेंदबाजी इस वक्त शुरू करते हुए यतींद्र, उन्नी कृष्णन स्ट्राइक लेने के लिए तैयार, मंजू नॉन स्ट्राइक रन पर मौजूद और खासकर लक्ष्य तक पहुंचने का सवाल है साई नमना का। तो इस वक्त पहले 2 पावर प्ले का ओवर्स है, उन 2 पावर प्ले ओवर्स में फायदा उठाना इस वक्त बेहद जरूरी बन चुका है साई नमना का। अगर उन्हें 50 रनों 51 रनों के लंबे से लक्ष्य तक अगर पहुंचना है तो देखते हैं क्या होता है। और यतींद्र इस वक्त गेंदबाजी यहां पर शुरू करते हुए पहली गेंद लेकर तैयार, दाहिने हाथ राउंड द विकेट, दाहिने हाथ के बल्लेबाज इस बीच सामना करने के लिए तैयार उन्नी कृष्णन। पहली गेंद इस बार ऑफ स्टंप से बाहर की ओर निकलती हुई, वाइड का इशारा अंपायर का और वाइड के रन के साथ रनों का सिलसिला यहां पर शुरू हो चुका है। और इस 1 रन के साथ 1 रन बिना किसी नुकसान के इस वक्त स्कोर बोर्ड दिखाई देता हुआ साई नमना कासरगोड का यह गेंद चिप किया इस वक्त, फील्ड क्लियर करते हुए गेंद जाती हुई लंगोट की दिशा में और इससे पहले के पीछे की ओर दौड़कर जाकर बेहतरीन फील्डिंग के जरिए गेंद को फील्ड कर एक टिप्पे के बाद बल्लेबाज के पास मौका था 1 रन प्राप्त करने का। तो इस 1 रन के साथ स्कोर बढ़कर अब पहुंच चुका है 2 रनों पर बिना किसी नुकसान के, 2 विदाउट लॉस इन द फर्स्ट ओवर। उन्नी कृष्णन ऑफ द स्ट्राइक इस वक्त हो चुके हैं, मंजू इस वक्त सामना करने के लिए तैयार। ये गेंद इस बार गेंद को उछालना चाहा, नॉट क्वाइट मिडिंग इट एट द लास्ट मोमेंट, ब्रिलियंटली टेकन बट एंड दिस टाइम अब गोज द फिंगर फ्रॉम अंपायर। तो इस बार गेंद हवा में उछली थी और निस्संदेह यहां पर बेहतरीन तरीके से गेंद को लपका गया अपने आगे की ओर डाइविंग लगाते हुए। अंतिम क्षण में शॉट कवर पर मैं देखना चाहूंगा किस तरीके से यहां पर गेंद को लपका था। इस बार देखिए किस तरीके से गेंद को उछाला था, नॉट क्वाइट मिडविकेट द लास्ट मोमेंट और शॉट कवर के फील्डर दौड़ कर आए और जैसे ही गेंद जमीन पर गिरे उससे पहले उन्होंने गेंद पर अपने दोनों हाथ अड़ाए और एक बेहतरीन तरीके से इस कैच को उन्होंने लपक लिया। तो इस बेहतरीन कैच की बदौलत यहाँ पर पहला विकेट गिर चुका है मंजू के रूप में और 2 रनों पर पहला विकेट खो चुका है साई नमना कासरगोड। इट्स ट्रू फॉर द लॉस ऑफ 1 विकेट इन द ओवर नंबर फर्स्ट इन प्रोग्रेस। एक बेहतरीन क्रिकेट श्रृंखला रजत ट्रॉफी 2022-2022 जिसका शानदार तरीके से आयोजन किया जेसीआई पंजा पंचश्री ने और निस्संदेह न सिर्फ क्रिकेट बल्कि कई कार्यक्रमों का भी उन्होंने आयोजन किया है 4 दिनों के इस उनके इस त्योहार में जो कि 25 वर्ष पूर्ण होने के खुशी में। और निस्संदेह यहाँ पर
ये क्रिकेट श्रृंखला का जहां तक सवाल है, रजत ट्रॉफी 2022 है, तो ये क्रिकेट श्रृंखला एक शानदार प्रगति यहां पर करती हुई इस पंजा के प्री यूनिवर्सिटी मैदान पर। और नए बल्लेबाज इस वक्त पहली गेंद पर रन उन्होंने नहीं बनाया और अगली गेंद के लिए तैयार। ये गेंद हल्के से गेंद को मोड़ना चाहा, स्टंप को कवर करने के बाद गेंद पहुंची शॉट मिड विकेट पर। और जहां तक सवाल है रनों का, तो रन इस बीच बल्लेबाज को मिले 1, तो 3 रन बन चुके 1 विकेट के नुकसान पर। 3 फॉर द लॉस ऑफ 1 विकेट इन द ओवर नंबर फर्स्ट इन प्रोग्रेस। यतींद्र एक बार फिर से गेंदबाजी यहां पर आगे बढ़ाते हुए, और उन्नी कृष्णन इस वक्त स्ट्राइक पर आ चुके हैं। दाहिने हाथों राउंड द विकेट ये गेंद उन्नी कृष्णन के लिए आक्रामक स्ट्रोक लगाना चाहा, लगभग जमीन के सहारे गेंद आई थी और गेंद को लपकने में, गेंद को खेलने में कहना पड़ेगा असफल, और गेंद सीधे पहुंची विकेट कीपर के हाथों में बल्लेबाज को वंचित करने के बाद। और जहां तक पावर प्ले ओवर्स का सवाल है, इस वक्त ज्यादा से ज्यादा स्ट्राइक अगर उन्नी कृष्णन को इन पावर प्ले ओवर्स में मिलते हैं तो साई नमना के लिए बेहतर होगा, और उन्नी कृष्णन खुद भी इस बात को जानते हैं। और इस वक्त ज्यादा से ज्यादा स्ट्राइक का वो अपने पास रखने की कोशिश करते हुए, और इस बीच गेंदबाज तैयार, दाहिने हाथ राउंड द विकेट ये गेंद इस बार उछालना चाहा, बेहतरीन गेंदबाजी, पैरों पर गेंद टकराई, फॉरवर्ड शॉट लेग पर तेजी के साथ गेंद पर लपके फील्डर, और आखिरकार रन इस बीच बल्लेबाज को नहीं मिला। तो एक बेहतरीन ओवर, फैंटास्टिक ओवर केम्स टू एन एंड फ्रॉम यतींद्र, हु कंसीडर्ड जस्ट 3 runs in this over, and after completion of first over, chasing the victory target of 51 in 5 overs, 51 in 6 overs set by brothers Kanchilpadi. Sai Namana Kasargod made a slower start. In fact, it's a mixed start for them. It's 3 for the loss of 1 wicket after completion of first over. So the next match will be played between Bedra Friends versus Team Victory. The next match will be played between Bedra Friends versus Team Victory, and because of that, I request the captains of these two teams to please report to the stage immediately for toss. तो गेंदबाज इस वक्त गेंदबाज यहां पर शुरू करते हुए, शियाब इस वक्त गेंदबाज यहां पर प्रारंभ करते हुए ओवर की पहली गेंद लेकर तैयार। दाहिने हाथ के गेंदबाज इस वक्त गेंदबाजी शुरू करते हुए, बेद्रा फ्रेंड्स ला टीम विक्ट्री ला beg your pardon. The third match will be played between a challenging Mudur Bantwal versus Rising Star Mangalore, and I request the captains of these two teams to please report to the stage immediately to make a टॉस सेरेमनी। ये गेंद इस बार गेंद को मोड़ दिया, गेंद पहुंची इस वक्त शॉर्ट मिड विकेट पर। 1 रन का इजाफा यहां पर हो चुका है, इससे पहले की गेंद को वहां पर फील्ड किया जाता है, और 1 रन के साथ स्कोर बढ़कर अब पहुंच चुका है 4 रनों पर 1 विकेट के नुकसान पर। इट्स 4 फॉर द लॉस ऑफ 1 विकेट एट द स्टार्ट ऑफ द सेकंड ओवर। और गेंदबाज शियाब इस वक्त गेंदबाज यहां पर आगे बढ़ाते हुए, फील्डिंग में कुछ हद तक जमावट करते हुए, दूसरा पावर प्ले ओवर्स उनका यहां पर प्रगति पर। और उन्नी कृष्णन इस वक्त स्ट्राइक पर आ चुके हैं, और देखना यह है कि वो इस वक्त शियाब की गेंदों का किस तरह सामना करते हैं। और दो मात्र फील्डर 20 गज के दायरे के बाहर तैनात, डीप मिड विकेट और लॉन्ग ऑन थोड़ा सा वाइडर, और शियाब दाहिने हाथ राउंड द विकेट गेंदबाजी करते हुए, बेहतर, एब्सोल्युटली फैंटास्टिक वन, केम अलोंग द कार्पेट एंड वेंट इनटू द हैंड्स ऑफ विकेट कीपर आफ्टर बीटिंग द बैट्समैन। बिल्कुल जमीन के सहारे गेंद को फेंके थे, और इस गेंद पर स्ट्रोक्स खेलने में असफल रहे उन्नी कृष्णन, और गेंद सीधे पहुंची विकेट कीपर के हाथों में बल्लेबाज को वंचित करने के बाद। तो इस वक्त हर डॉट गेंद के साथ दबाव बल्लेबाज के ऊपर बढ़ता हुआ, और एक बेहतरीन गेंदबाजी का सिलसिला यहां पर जारी रखते हुए ब्रदर्स कंचिलपाड़ी के गेंदबाज दाहिने हाथ ओवर द विकेट ऑफ स्टंप से बाहर डाइविंग लगाते हुए गेंद को इस वक्त फील्ड किया, विकेट कीपर ने अपनी दाईं और वाइड का इशारा अंपायर कर वाइड के रन के साथ स्कोर बढ़कर अब पहुंच चुका है 5 रनों पर 1 विकेट के नुकसान पर। इट्स 5 फॉर द लॉस ऑफ 1 विकेट इन द ओवर नंबर फर्स्ट इन प्रोग्रेस। रन्स अभी भी सिंगल्स के रूप में बनते हुए, और शियाब एक बार फिर से गेंदबाज यहां पर आगे बढ़ाते हुए, उन्नी कृष्णन निस्संदेह इस वक्त चौके और छक्के की तलाश में, और यहां पर सामना करने के लिए तैयार शियाब की गेंदों का। शियाब दाहिने हाथ राउंड द विकेट ये गेंद इस बार उन्नी कृष्णन के लिए, गेंद को उछाला लेकिन नॉट क्वाइट मिड विकेट, गेंद पहुंची इस वक्त लॉन्ग ऑन की दिशा में। 1 रन का इजाफा यहां पर हो चुका है, और 1 रन के इजाफे के साथ स्कोर बढ़कर अब पहुंच चुका 6 रन 1 विकेट के नुकसान पर। और इस वक्त चौके और छक्के लगाने की कोशिश जरूर कर रहे हैं साई नमन कासरगोड के
बल्लेबाज, लेकिन सफलता अब तक उनके पक्ष में नहीं आई है। और कुल मिलाकर ऐसा कहना पड़ेगा एक बेहतर गेंदबाजी का प्रदर्शन यहाँ पर जारी रखते हुए गेंदबाज ब्रदर्स कंचेपाड़ी के, और अपनी अगली गेंद लेकर इस वक्त शियाब दाहिने हाथों पर द विकेट गेंदबाजी करते हुए अज्जू सामना करने के लिए तैयार। ये गेंद इस बार टॉप एज, गेंद इस वक्त नहीं, फील्डर काफी पीछे मौजूद, डीप मिड विकेट पर दूसरे रन के लिए दौड़ पड़े। उन्नी कृष्णन काफी तेज और आखिरकार दूसरा रन यशस्वीतम पूर्ण कर चुके हैं। फील्डर जो डीप मिड विकेट पर खड़े हुए थे उन्होंने गेंद का इंतजार किया कि गेंद एक टिप्पे के बाद उनके हाथ में आए, और जब तक वो गेंद को फील्ड करके थ्रो करे नॉन स्ट्राइक रन पर बल्लेबाज उन्नी कृष्णन काफी तेज रनिंग बिटवीन द विकेट द्वारा 2 रन इस वक्त 2 रन पूरा करने के बाद वापिस अपने स्वस्थान पर पहुंच चुके थे। 2 रनों के साथ स्कोर बढ़कर पहुंच चुका है 8 रन एक विकेट के नुकसान पर। गेंदबाज एक बार फिर से तैयार, दाहिने हाथों पर द विकेट, दाहिने हाथ राउंड द विकेट गेंदबाजी इस वक्त करते हुए दाहिने हाथ के बल्लेबाज अज्जू के लिए। ये गेंद ऑफ स्टंप से बाहर कट किया इस वक्त थर्ड मैन की दिशा में, मिस जजमेंट, लेकिन बैकअप होता हो वहां पर दूसरे फील्डर द्वारा स्लिप कॉर्डन पर, शॉर्ट थर्ड मैन कॉर्डन पर, और इस बीच 1 रन का इजाफा, और 1 रन के इजाफे के साथ स्कोर बढ़कर अब पहुंच चुका है 9 रनों पर 1 विकेट के नुकसान पर। अभी भी रनों के लिए संघर्ष करते हुए यहाँ पर बल्लेबाज साई नमना कासरगोड के, और अपनी अगली गेंद लेकर इस वक्त गेंदबाज शियाब तैयार है। और पावर प्ले खत्म होने से पहले का आखिरी गेंद इस वक्त लेकर तैयार, और उन्नी कृष्णन के लिए इस वक्त गेंदबाजी करते हुए दाहिने हाथ राउंड द विकेट शियाब। ये गेंद उन्नी कृष्णन के लिए, ये गेंद इस बार बेहतर गेंद थी, चूके और विकेट कीपर भी चूके और शॉर्ट थर्ड मैन पर गेंद पहुंची। आक्रामक स्ट्रोक लगाना चाहता लेकिन बिल्कुल जमीन के सहारे इस गेंद को भेजे थे, और इस गेंद पर कोई स्ट्रोक खेलने में असफल उन्नी कृष्णन, और इस बीच 1 रन का इजाफा यहां पर हो चुका। कुल मिलाकर 2 ओवर की समाप्ति 10 रन 1 विकेट के नुकसान पर। 10 फॉर द लॉस ऑफ 2 विकेट, 10 फॉर द लॉस ऑफ 1 विकेट इन फैक्ट आफ्टर कंप्लीशन ऑफ 2 overs for Sai Namana Kasaragod. Next match, challenging Mudur Bantwal will take over Rising Star Mangalore, and because of that I request the captains of these 2 teams to please report to the stage immediately for toss. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ಚಾಲೆಂಜ್ ಮೂಡೂರು ಬಂಟ್ವಾಳ ಹಾಗೂ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡದ ನಾಯಕರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿ. ಇಲ್ಲಿ ಟಾಸ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. So let's straight away coming back to the equation. 24 balls remaining, 39 more runs now they have to score for victory. 39 41 target 51 so 50 the target, and 40 runs in 24 deliveries, that means in remaining 4 overs they have to score for victory. The asking run rate is now gone up to exactly 10 runs per over. ऐसा कहना पड़ेगा इस वक्त चौके छक्के ही साई नमना को इस मैच में वापस ला सकते हैं। और राउंड द विकेट इस वक्त गेंदबाजी करते हुए उन्नी कृष्णन सामना करने के लिए तैयार। 2 ओवर के खेल के पश्चात फील्डिंग के प्रतिबंध हट चुके हैं, पावर प्ले समाप्त हो चुका है और फील्डर इस वक्त मैदान पर छा चुके हैं। तीसरे ओवर की पहली गेंद लेकर गेंदबाज यतींद्रा, जिन्होंने अपना पहला ओवर काफी बेहतरीन फेंका था, सिर्फ 3 रन उन्होंने प्रदान किए थे, और अपना दूसरा ओवर लेकर इस वक्त तैयार। दाहिने हाथ राउंड द विकेट पहली गेंद इस बार उन्नी कृष्णन के लिए, आक्रामक स्ट्रोक खेलना चाहा, अपील होती हुई, लेकिन किस तरीके की अपील है कि अपील किसके लिए की गई है यहाँ पर मालूम नहीं पड़ रहा है, लेकिन अपील जरूर मेरे ख्याल से शायद विकेट कीपर के हाथों से गेंद टकराने के बाद शायद स्टंप्सों पर टकराई थी, तो स्टंप आउट के लिए अपील किया गया था, लेकिन बल्लेबाज का पिछला पैर क्रीज पर मौजूद, तो इस वजह से सब कुछ सुरक्षित बल्लेबाज के लिए, और स्कोर इस वक्त रुक चुका है 10 रन 1 विकेट के नुकसान पर। 10 फॉर द लॉस ऑफ 1 विकेट। एक बार फिर से गेंदबाज यहां पर आगे बढ़ाते हुए यतींद्रा, दाहिने हाथ राउंड द विकेट गेंदबाजी करते हुए उन्नी कृष्णन के लिए। ये गेंद इस बार उन्नी कृष्णन के लिए, उछालना चाहा, लेकिन इस बार फिर से गेंद को ठीक तरह से बल्ले के बीचों बीच लेने में असफल। गेंद पहुंची शॉर्ट एक्स्ट्रा कवर पर, और इस बीच 1 रन का इजाफा यहां पर हो चुका है। 1 रन के इजाफे के साथ स्कोर बढ़कर पहुंच चुका है 11 रनों पर 1 विकेट के नुकसान पर, जबकि ओवर नंबर तीसरा यहां पर प्रगति पर, और यतींद्रा इस बीच गेंदबाजी करने के लिए तैयार अज्जू के लिए। यह गेंद इस बार ऑन साइड पर गेंद को मोड़ा, शॉट फाइन लेग पर उन्नी कृष्णन की पारी यहां पर समाप्त हो चुकी है।
जोखिम भरा रन चुराने का प्रयास भुगतान उन्हें करना पड़ा इससे पहले कि उन्नी कृष्णन स्ट्राइकर एंड पर पहुंचे। सीधा थ्रो शॉर्ट फाइनल फील्डर का फेंका गया हुआ स्टम्प्सों को बिखेर कर ले जाता हुआ और उन्नी कृष्णन की पारी यहां पर समाप्त हो चुकी है। ऐसा कहना पड़ेगा हिज स्ट्रगलिंग इनिंग्स हैज बीन केम टू एन एंड और एक करारा झटका यहां पर लग चुका है इस वक्त एसएनसी को। तो 11 रन 2 विकेट के नुकसान पर और साई नमना इस वक्त काफी संकट की स्थिति में नजर आती हुई। तो नंबर 4 बल्लेबाज इस संकटमय परिस्थिति में काफी जिम्मेदारियों के साथ क्रीज पर कदम बढ़ाते हुए बैट्समैन अश्वित और यहाँ पर जहां तक साझेदारी का सवाल है, ना सिर्फ इस वक्त उन्हें एक साझेदारी चाहिए बल्कि एक तेज साझेदारी की पार्टनरशिप की सख्त जरूरत है साई नमना को इस मैच में अपनी वापसी करने के लिए। फिलहाल एक बेहतरीन गेंदबाजी का सिलसिला यहाँ पर जारी रखते हुए गेंदबाज ब्रदर्स कंचिलपाड़ी के ऑफ स्टंप से बाहर बेहतरीन एब्सोल्युटली फैंटास्टिक पीस ऑफ बॉलिंग फ्रॉम यतींद्र जस्ट मिसिंग आउटसाइड द ऑफ स्टंप एट द लास्ट मोमेंट जस्ट द बैट्समैन जस्ट वांटेड टू फॉलो दैट वन ऑन द ऑफ साइड मिसिंग द लाइन कंप्लीटली एंड कलेक्टेड बाय विकेट कीपर बिहाइंड द स्टंप्स एंड देयर इज नो पॉसिबिलिटी ऑफ एनी रन। और यहाँ पर हर डॉट गेंद के साथ दबाव इस वक्त बढ़ता नजर आता हुआ। गेंदबाज यतींद्र की गेंद, यह गेंद रिवर्स शॉट खूबसूरती के साथ गेंद को निकाला इस वक्त एक्स्ट्रा कवर पर और इससे पहले डीप एक्स्ट्रा कवर पर स्वीपर जब तक गेंद पर पहुंचे गेंद को फील्ड करने के बाद थ्रो कर स्ट्राइकर एंड पर बल्लेबाज के पास मौका था 2 रन प्राप्त करने का। तो 2 रनों के साथ स्कोर बढ़कर अब पहुंच चुका है 13 रनों पर 13 फॉर द लॉस ऑफ 2 विकेट इन द ओवर नंबर 3 इन प्रोग्रेस। और यतींद्र दाहिने हाथ राउंड द विकेट, यह गेंद उछालना चाहा नॉट क्वाइट मिडलिंग एज शॉट कवर पर फील्डर मौजूद, गेंद उनके पास पहुंची, गेंद को उन्होंने उठाया लेकिन इससे पहले बल्लेबाज के पास समय था कि 1 रन के साथ अपना छोड़ बदल सके। 3 ओवर की समाप्ति, हाफ द वे मार्क, आधा सफर तय हो चुका। 14 रन 2 विकेट के नुकसान पर 14 for the loss of 2 wicket scored by Sai Naman after completion of their halfway. That means after the completion of 3 overs and still they are searching for the right track. अभी भी अपनी सही राह को तराशता हुआ साई नमना। 3 ओवर का खेल बाकी और 36 रन चाहिए। 36 runs still they have to score for victory in remaining 3 overs and the asking rate is now gone up to exactly 12 runs per over. 18 balls remaining, 36 more runs now they have to score for victory. Still they got 8 wickets kept intact and let's see what will happen in the next 3 overs of their innings. और इससे पहले कि चौथा ओवर प्रारंभ हो, माइक्रोफोन पर अब मैं आमंत्रित करना चाहूंगा राज्य भाषा कन्नड़ में श्रीमान सुकुमार को। आइए सुकुमार, धन्यवाद, थैंक यू। ಥ್ಯಾಂಕ್ ಯು ಗೋಪಿ ಸರ್. ಎಸ್, ಪಂದ್ಯಾಟ ಅತ್ಯಂತ ರೋಮಾಂಚಕಾರಿ ಘಟ್ಟದತ್ತ ಇನ್ನುಳಿದ 18 ಎಸೆತಗಳ ಮುಂದೆ 36 ರನ್ನಿನ ಅವಶ್ಯಕತೆ ಇದೆ. ಓವರೊಂದಕ್ಕೆ ಸರಾಸರಿ 12 ರನ್ ಗಳಿಸಬೇಕಾಗಿರತಕ್ಕಂಥ ಅನಿವಾರ್ಯತೆಯಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಶಾಕೀರ್. ವಾಟ್ ಅ ಬ್ಯೂಟಿಫುಲ್ ಡೆಲಿವರಿ, ಉತ್ತಮವಾಗಿರತಕ್ಕಂಥ ಎಸೆತ, ರನ್ ಗಳಿಸುವಲ್ಲಿ ಯಾವುದೇ ಅವಕಾಶವಿಲ್ಲ. ಪಂದ್ಯಾಟ ಆರಂಭ ಆಗುವುದಕ್ಕೆ ಮುಂಚಿತವಾಗಿ ಈ ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡಗಳಲ್ಲೊಂದಾಗಿತ್ತು ಸಾಯಿ ನಮನ ಕಾಸರಗೋಡು. ಆದರೆ ಆ ಸುಳ್ಯ ಪರಿಸರದ ಅತ್ಯದ್ಭುತ ಪ್ರತಿಭೆಗಳನ್ನು ಒಳಗೊಂಡಂತಹ ಈ ತಂಡ ಬ್ರದರ್ಸ್ ಕಂಚಿಲ್ಪಾಡಿ ತಂಡ ಬಲಿಷ್ಠ ಸಾಯಿ ನಮನ ಕಾಸರಗೋಡು ತಂಡಕ್ಕೂ ಕೂಡ ಇಲ್ಲಿ ಸೋಲಿನ ರುಚಿಯನ್ನ ಉಣಿಸುವಲ್ಲಿ ಸಾಗಿ ಬರ್ತಾ ಇದೆ ಪಂದ್ಯಾಟ. ಉತ್ತಮವಾಗಿರತಕ್ಕಂಥ ಎಸೆತವಾಗಿತ್ತು. ಮತ್ತೊಮ್ಮೆ ಶಾಕೀರ್ ಅವರಿಂದ ಈ ಬಾರಿ ಚೆಂಡನ್ನ ಡಿಪಿಟ್ ವಿಕೆಟ್ ಭಾಗದಲ್ಲಿ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಮಟ್ಟಿನ ವೈಫಲ್ಯ. 2 ರನ್ಗಳನ್ನ ಸುಲಭವಾಗಿ ಗಳಿಸಿಕೊಳ್ತಾ ಇದೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 16ರಲ್ಲೇ 1-2 ಸಿಕ್ಸರ್ ಅಥವಾ ಬೌಂಡರಿಗಳ ಅವಶ್ಯಕತೆ ಇದೆ ಸಾಯಿ ನಮನ ಕಾಸರಗೋಡು ತಂಡಕ್ಕೆ. 1-2 ಬೌಂಡರಿಗಳು ಬಹುಶಃ 3, 4 ಮತ್ತು 5ನೇ ಓವರ್ ಪಂದ್ಯದ ಗತಿಯನ್ನು ನಿರ್ಧರಿಸುವಂತ ಓವರ್ ಆಗುವ ಸಾಧ್ಯತೆ ಇದೆ. ಕ್ಷೇತ್ರ ರಕ್ಷಣೆ ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸುವಲ್ಲಿ ತಂಡದ ಸರ್ವ ಕ್ಷೇತ್ರ ರಕ್ಷಕರು ಸಹಕರಿಸಿದರೆ ನಿರ್ಣಾಯಕರಿಂದ ನೋ ಬಾಲ್ ತೀರ್ಪು, ಅದರ ಜೊತೆಗೆ ಫ್ರೀ ಹಿಟ್ ಬರ್ತಾ ಇದೆ. ಫ್ರೀ ಹಿಟ್ ಅನ್ನ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿರತಕ್ಕಂಥ ಅನಿವಾರ್ಯತೆಗಿದೆ ಸಾಯಿ ನಮನ ಕಾಸರಗೋಡು ತಂಡಕ್ಕೆ. ಉತ್ತಮವಾಗಿರ್ತಕ್ಕಂಥ ಹೆಸರ ಚೆಂಡು ಗಾಳಿಯಲ್ಲಿದೆ. ಆರೀಫ್ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಮತ್ತೆ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. 1-2 ರನ್ನಿನ ಸೇರ್ಪಡೆಯಾಗಿದೆ. ಮತ್ತೊಮ್ಮೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 19ರಲ್ಲಿದೆ. ಈಗಾಗಲೇ ಆರಂಭಿಕ 3 ಚೆಂಡಿನಲ್ಲಿ 5 ರನ್, ಆರಂಭಿಕ 2 ಚೆಂಡಿನಲ್ಲಿ 5 ರನ್ ಅನ್ನು ಬಿಟ್ಟುಕೊಟ್ಟಂತ ಶಾಕೀರ್ ಕೊಂಚ ಮಟ್ಟಿಗೆ ದುಬಾರಿಯಾಗಿ ಪರಿಣಮಿಸ್ತಾ ಇದ್ದಾರೆ ಇಲ್ಲಿ
ಬ್ರದರ್ಸ್ ಕಂಚಿಲ್ಪಾಡಿ ತಂಡಕ್ಕೆ. ಅಂತಿಮ 4 ಎಸೆತ ಬಾಕಿ ಇದೆ. ಬಹಳಷ್ಟು ಜಿದ್ದಾಜಿದ್ದಿನ ಹೋರಾಟವಿದೆ ಸುಳ್ಯ ತಾಲೂಕಿನ ಬಲಿಷ್ಠ ತಂಡ ಮತ್ತು ಸಾಯಿ ನಮನ ಕಾಸರಗೋಡು ತಂಡದ ವಿರುದ್ಧ. ಮತ್ತೊಮ್ಮೆ ಇದೀಗ 3ನೇ ಬಾರಿ ಶಾಕೀರ್ ಉತ್ತಮವಾಗಿರತಕ್ಕಂಥ ಹೊಡೆತ. ಅಲ್ಲಿ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ. ಕೇವಲ 1 ಅಂಕವನ್ನಷ್ಟೇ ಗಳಿಸಿಕೊಳ್ತಾ ಆಗಿದೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 20ರಲ್ಲಿದೆ. 50 ರನ್ಗಳನ್ನ ಬೆನ್ನತ್ತಬೇಕಾಗಿದೆ. ಇಲ್ಲಿ ದ್ವಿತೀಯ ಇನ್ನಿಂಗ್ಸಿನ 2.3 ಓವರ್ ಮುಕ್ತಾಯಕ್ಕೆ 20 ರನ್ ಗಳಿಸಿಕೊಂಡಿದೆ. ಇನ್ನುಳಿದ 15 ಎಸೆತಗಳ ಮುಂದೆ 30 ರನ್ನಿನ ಅವಶ್ಯಕತೆ. ಉತ್ತಮವಾಗಿರತಕ್ಕಂಥ ಹೊಡೆತ. ಫೈನ್ ಲೆಗ್, ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಚೆಂಡು. ಮತ್ತೆ 1 ಅಂಕದ ಸೇರ್ಪಡೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 21ರಲ್ಲಿದೆ. ಬಹಳಷ್ಟು ಪ್ರತಿಯೊಂದು ರನ್ ಕೂಡ, ಪ್ರತಿಯೊಂದು ಡಾಟ್ ಬಾಲ್ ಕೂಡ ಈ ತಂಡಗಳಿಗೆ ಬಹಳಷ್ಟು ಮಹತ್ವವಿದೆ. ಇಲ್ಲಿ 2 ಬಲಿಷ್ಠ ತಂಡಗಳ ಮಧ್ಯೆ ಮತ್ತೊಮ್ಮೆ ಹೋರಾಟ. ಇಲ್ಲಿ ಶಾಕೀರ್ ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಲಾಂಗ್ ಆನ್ ನಲ್ಲಿ ಆರೀಫ್ ರವರ ಕೈಯನ್ನ ಸೇರ್ತಾ ಇದೆ ಚೆಂಡು. ಸೂರ್ಯನ ಕಿರಣಗಳ ಪ್ರಖರತೆಗಿದ್ರು ಕೂಡ ಕ್ಯಾಚ್ ಅನ್ನ ಅಷ್ಟೇ ಸುಲಭವಾಗಿ ಪಡೆದುಕೊಂಡಂತ ಆರೀಫ್ ಇಲ್ಲಿ ಅಶ್ವಿತ್ ರವರ ಇನ್ನಿಂಗ್ಸ್ಗೆ ಮುಕ್ತಾಯವಾಗ್ತಾ ಇದೆ. ಮತ್ತಷ್ಟು ಸಂಕಷ್ಟದ ಸ್ಥಿತಿಗೆ ಸಾಯಿ ನಮನ ಕಾಸರಗೋಡು ತಂಡ ದೊಡ್ಡ ಹೊಡೆತವನ್ನ ಹೊಡೆಯಲೇಬೇಕಾಗಿರತಕ್ಕಂತ ಅನಿವಾರ್ಯತೆ ಇದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಅಂತಿಮ 1 ಎಸೆತ ಬಾಕಿಗಿದೆ. ಆರಂಭದ ಹಂತದಲ್ಲಿ ಕೊಂಚ ಮಟ್ಟಿಗೆ ದುಬಾರಿಯಾಗಿದ್ರು ಕೂಡ ಶಾಕೀರ್ ಮತ್ತೆ ಕಂಬ್ಯಾಕ್ ಮಾಡುವಲ್ಲಿ ಯಶಸ್ವಿ. ಸುಳ್ಳೆ ಕಂಡಂತಹ ಓರ್ವ ಅತ್ಯದ್ಭುತ ಆಲ್ರೌಂಡ್ ಆಟಗಾರ ಶಾಕೀರ್ ತನ್ನೆಲ್ಲ ಅನುಭವವನ್ನು ಧಾರೆಗೆರೆದು ಅಂತಿಮವಾಗಿ ಅಶ್ವಿತ್ ರವರ ವಿಕೆಟ್ ಕಬಳಿಸುವಲ್ಲಿ ಸಫಲತೆಯನ್ನ ಕಂಡುಕೊಂಡಾಗ ಸಾಯಿ ನಮನ ಕಾಸರಗೋಡು ತಂಡದ ಮೊತ್ತ 21. 13 ಎಸೆತ 29 ರನ್ನಿನ ಅವಶ್ಯಕತೆ. 13 ಡೆಲಿವರಿ ಸ್ಟಿಲ್ ಟು ಗೋ. 29 ರನ್ಸ್ ರಿಕ್ವೈರ್ಡ್ ಫಾರ್ ಸಾಯಿ ನಮನ ಕಾಸರಗೋಡು. ಹೊಸ ದಾಂಡಿಗ ಅಭಿಲಾಷ್ ಅವರ ಆಗಮನವಾಗಿದೆ. ಶಾಕೀರ್ 4ನೇ ಓವರಿನ ಅಂತಿಮ ಚೆಂಡು. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಹೊಸ ದಾಂಡಿಗ ಅಭಿಲಾಷ್ ಅವರ ಕಡೆಗೆ. 13 ಎಸೆತ 29 ರನ್ನಿನ ಅವಶ್ಯಕತೆ. ಸುಂದರತೆ ದಾಳಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಇದರೊಂದಿಗೆ 4ನೇ ಓವರ್ನ ಮುಕ್ತಾಯ. ಆರಂಭಿಕ 2 ಚೆಂಡಿನಲ್ಲಿ 7 ರನ್ ಅನ್ನು ಬಿಟ್ಟುಕೊಟ್ಟಂತ ಶಾಕೀರ್ ಮುಂದಿನ 4 ಎಸೆತಗಳಲ್ಲಿ ಕೇವಲ 2 ರನ್ ಅನ್ನ ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನ ಕೂಡ ಪಡೆದುಕೊಳ್ಳುವ ಮೂಲಕ ಒಂದು ಅತ್ಯುತ್ತಮವಾದ ಕಂಬ್ಯಾಕ್ ಮಾಡಿದಂತಹ ಶಾಕೀರ್ ಅಂತಿಮವಾಗಿ ತನ್ನ ಓವರಿನಲ್ಲಿ 7 ರನ್ ಅನ್ನ ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನ ಕಬಳಿಸುವಲ್ಲಿ ಯಶಸ್ವಿಯಾದಾಗ ಇನ್ನುಳಿದ 12 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 29. ಓವರೊಂದಕ್ಕೆ ಸರಾಸರಿ 14.5ರಂತೆ ರನ್ ಗಳಿಸುವುದು ಈ ಮೈದಾನದಲ್ಲಿ ಸುಲಭ ಸಾಧ್ಯವಲ್ಲ. ಆದರೆ ಇದು ಕ್ರಿಕೆಟ್. ಇಲ್ಲಿ 1 ಎಸೆತ ಕೂಡ ಪಂದ್ಯದ ಗತಿಯನ್ನ ಬದಲಾಯಿಸಿದಂತ ಅದೆಷ್ಟೋ ನಿದರ್ಶನಗಳಿವೆ. ಇಲ್ಲಿ 12 ಎಸೆತಗಳಲ್ಲಿ 29 ರನ್ ಸಿಡಿಸಬೇಕಾದಾಗ ಈ 5ನೇ ಓವರ್ ಬಹುಶಃ ಅಸ್ರು ಮುಡೂರ್ ಅವರ ಕೈಯಲ್ಲಿದೆ ಚೆಂಡು. ಅಂತಿಮ ಈ 6 ಎಸೆತ ಖಂಡಿತವಾಗಿಯೂ ಕೂಡ ಪಂದ್ಯದ ಗತಿಯನ್ನು ನಿರ್ಧರಿಸಬಹುದು. ಈ 6 ಎಸೆತಗಳಲ್ಲಿ 10ರಿಂದ 15 ರನ್ ಅನ್ನ ಗಳಿಸಿದ್ದೇ ಆದಲ್ಲಿ ಮುಂದಿನ ಅಂತಿಮ ಓವರ್ ಅಲ್ಲಿ ಎಸೆತಗಾರನ ಮೇಲೆ ಒತ್ತಡ ಬಂತು ಖಂಡಿತ ಇದ್ದೇ ಇದೆ. ಇಲ್ಲಿ ಅಸ್ರು ಮುಡೂರ್ ಎಸೆತಗಾರಿಕೆ ಭಾಗದಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಬಲಗೈ ದಾಂಡಿಗ ಅಜ್ಜೂರವರ ಕಡೆಗೆ. ತೀರ್ಪುಗಾರ ಮಣಿಕಂಠ ಅವರನ್ನು ಬಿಟ್ಟು ಸುಂದರತೆ ದಾಳಿ ಮತ್ತೊಂದು ಡಾಟ್ ಬಾಲ್. ಆರಂಭ ಬಹಳಷ್ಟು ಅತ್ಯುತ್ತಮವಾದ ಆರಂಭವನ್ನ ಪಡೆದುಕೊಂಡಂತ ಅಸ್ರು ಪ್ರಥಮ ಚೆಂಡು ಡಾಟ್ ಬಾಲ್ ಆಗಿ ಪರಿವರ್ತಿಸಿರು. ಇದೀಗ ದ್ವಿತೀಯ ಬಾರಿ ಮತ್ತೆ ಎಸೆಯಬೇಕಾಗಿದೆ. ತೀರ್ಪುಗಾರನ ಬಿಟ್ಟು ಅಜ್ಜು ಅವರ ಕಡೆಗೆ. 1 ಡೌನ್ ಬ್ಯಾಟ್ಸ್ಮನ್ ಇನ್ನು ಕೂಡ ಕ್ರೀಸ್ ನಲ್ಲಿ. ಮತ್ತೆ ಈ ಬಾರಿ ಯತೀಂದ್ರ ಅವರಿಂದ ಕ್ಯಾಚ್ ಅನ್ನ ಪಡೆಯುವಂತ ಪ್ರಯತ್ನ, ಸುಂದರವಾದ ಪ್ರಯತ್ನವಿತ್ತು. ಆದರೆ ಚೆಂಡನ್ನ ಹಿಡಿಯುವಲ್ಲಿ ವೈಫಲ್ಯ. ವಿಕೆಟ್ಗಳ ಮಧ್ಯೆ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 22ರಲ್ಲಿದೆ. 10 ಎಸೆತ 28 ರನ್ನಿನ ಅವಶ್ಯಕತೆ ಇದೆ. 10 ಎಸೆತ 28 ರನ್ನಿನ ಅವಶ್ಯಕತೆ ಇದೆ. ನಿರೀಕ್ಷೆಗೂ ಮೀರಿದಂತಹ ಪ್ರದರ್ಶನದಲ್ಲಿ ಬ್ರದರ್ಸ್ ಕಂಚಿಲ್ಪಾಡಿ ತಂಡ ಪಂದ್ಯಾಟವನ್ನ ಸಂಪೂರ್ಣ ತನ್ನ ಬಿಗಿ ಹಿಡಿತದಲ್ಲಿ ಇಟ್ಟುಕೊಂಡಿದೆ ಇಲ್ಲಿಯವರೆಗೂ. ಇದೀಗ ಮತ್ತೆ ಉತ್ತಮವಾಗಿರತಕ್ಕಂತಹ ಎಸೆತ. ಇಲ್ಲಿ ರನ್ಔಟ್ ರೂಪದಲ್ಲಿ ಮತ್ತೊಂದು ವಿಕೆಟ್ ನ ಪತನವಾಗಿದೆ. ಇದರೊಂದಿಗೆ ಸಾಯಿ ನಮನ ಕಾಸರಗೋಡು ತಂಡದ 4ನೇ ವಿಕೆಟ್ ಪತನ. ನಿರಂತರವಾಗಿ ಒಂದು ಕಡೆ ವಿಕೆಟ್ ಅನ್ನ ಕಳೆದುಕೊಂಡಾಗ ಮತ್ತೊಂದು ಕಡೆ ಬ್ಯಾಟ್ಸ್ಮನ್ಗಳು ಡಾಟ್ ಬಾಲ್ ಅನ್ನು ಆಡುವುದರ ಮೂಲಕ ಸಾಯಿ ನಮನ ಕಾಸರಗೋಡು ತಂಡದ ಮುಂದಿನ ಹಂತದ ಆಸೆಗೆ ಇಲ್ಲಿ ತಣ್ಣೀರನ್ನು ಎರಚ್ತಾ ಇದೆ. ಬಹಳಷ್ಟು ನಿಖರತೆಯ ಬೌಲಿಂಗ್ ದಾಳಿ. ಪ್ರಥಮ ಇನ್ನಿಂಗ್ಸ್ ನಲ್ಲಿ ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆಯ ಓಡಾಟ.
ಎಸೆತಗಾರರಿಂದ ಅತಿರಿಕ್ತ ರನ್ಗಳನ್ನು ಪಡೆದುಕೊಂಡಂತಹ ಬ್ರದರ್ಸ್ ಕಂಚಿಲ್ಪಾಡಿ ತಂಡ ನಿಗದಿತ 6 ಓವರ್ಗಳಲ್ಲಿ ಅತ್ಯುತ್ತಮ ಸ್ಪರ್ಧಾತ್ಮಕ ಮೊತ್ತವಾದ 49 ರನ್ ಗಳಿಸಿಕೊಂಡು ಎದುರಾಳಿ ತಂಡಕ್ಕೆ 50 ರನ್ನಿನ ಗುರಿಯನ್ನ ನೀಡಿತ್ತು 36 ಎಸೆತಗಳ ಮುಂದೆ. ಆದರೆ ಮುಂದೆ ಪ್ರತಿಯೊಬ್ಬ ಎಸೆತಗಾರರು ಕೂಡ ತಮಗೆ ನೀಡಿದಂತಹ ಜವಾಬ್ದಾರಿಯನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸುವ ಮೂಲಕ ಓವರ್ಗೆ ಒಂದರಂತೆ ವಿಕೆಟ್ಗಳನ್ನ ಕೂಡ ಕಬಳಿಸಿದಾಗ ಸಾಯಿ ನಮನ ಕಾಸರಗೋಡು ತಂಡ ಒತ್ತಡದಲ್ಲಿದೆ. 9 ಎಸೆತ 28 ರನ್ನಿನ ಅವಶ್ಯಕತೆ ಇದೆ. ಮತ್ತೊಮ್ಮೆ ಹೆಸರುಗಾರಿಕಾ ವಿಭಾಗದಲ್ಲಿ ಅಸ್ರು 4ನೇ ಬಾರಿ ಹೊಸ ದಾಂಡಿಗ ಸಚಿನ್. ಅಸ್ರು ಟು ಸಚಿನ್. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಚೆಂಡು ಗಾಳಿಯಲ್ಲಿದೆ. 1 ಬೌನ್ಸ್ ಓವರ್ ದ ರೋಪ್. ಬೌಂಡರಿ ದಾಖಲಾಗ್ತಾ ಇದೆ. ತಾನೆದುರಿಸಿದ ಪ್ರಥಮ ಎಸೆತವನ್ನೇ ಬೌಂಡರಿಗಟ್ಟಿದಂತಹ ಸಚಿನ್ ಪಂದ್ಯದಲ್ಲಿ ಇನ್ನೂ ಕೂಡ ಸಾಯಿ ನಮನ ಕಾಸರಗೋಡು ತಂಡಕ್ಕೆ ಅವಕಾಶ ಇದೆ ಅನ್ನುವುದನ್ನ ಸಾಬೀತುಪಡಿಸ್ತಾ ಇದ್ದಾರೆ. ಇದೇ ರೀತಿಯ 1-2 ಬೌಂಡರಿಗಳು ಬಂದದ್ದೇ ಆದಲ್ಲಿ ಪಂದ್ಯಾಟವನ್ನ ಗೆಲ್ಲುವಂತ ಅವಕಾಶವಿದೆ ಸಾಯಿ ನಮನ ಕಾಸರಗೋಡು ತಂಡಕ್ಕೆ. ಇನ್ನುಳಿದ 8 ಎಸೆತಗಳ ಮುಂದೆ 24 ರನ್ ಅವಶ್ಯಕತೆ. ಈ ಬಾರಿ ರಿವರ್ಸ್ ಹೊಡೆತ, ಸುಂದರತೆ ಹೊಡೆತ. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಚೆಂಡು 2 ರನ್ನಿಗೆ ಸೀಮಿತವಾಗ್ತಾ ಇದೆ. ರನ್ಔಟ್ಗೆ ಇಲ್ಲಿ ಅವಕಾಶವಿತ್ತು, ಆದರೆ ಬ್ಯಾಕಪ್ ಇರದ ಕಾರಣ 2 ಸುಲಭ ಅಂಕವನ್ನು ಗಳಿಸಿಕೊಂಡಿದೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 28ರಲ್ಲಿದೆ. 7 ಎಸೆತ 22 ರನ್ನಿನ ಅವಶ್ಯಕತೆ ಇದೆ. ಅಸ್ರು ತನ್ನ ಓವರಿನ ಅಂತಿಮ ಚೆಂಡು ಎಸೆಯಬೇಕಾಗಿದೆ ತೀರ್ಪುಗಾರನ ಬಿಟ್ಟು. ಮುಂದಕ್ಕೆ ಬಾರಿಸುವ ಪ್ರಯತ್ನ. ಸ್ಟಂಪ್ ಔಟ್ಗೆ ಬಲವಾದ ಮನವಿ, ನಿರ್ಣಾಯಕರಿಂದ ತಿರಸ್ಕಾರ. ಇದರೊಂದಿಗೆ ಅಸ್ರು ಮುಡೂರವರ ಓವರ್ ಮುಕ್ತಾಯ. ತಂಡದ ಮೊತ್ತವಿದೆ 28. ಇನ್ನುಳಿದ 6 ಎಸೆತ 22 ರನ್ನಿನ ಅವಶ್ಯಕತೆ. ಮುಂದಿನ ಪಂದ್ಯದ ನಾಣ್ಯ ಚಿಮ್ಮಗೆಗಾಗಿ ಚಾಲೆಂಜಿಂಗ್ ಮುಡೂರು ಬಂಟ್ವಾಳ ಮತ್ತು ರೈಸಿಂಗ್ ಸ್ಟಾರ್ ಮಂಗಳೂರು ಈ ತಂಡಗಳ ಕಪ್ತಾನರು ಆದಷ್ಟು ಬೇಗ ನಾಣ್ಯ ಚಿಮ್ಮಗೆಗಾಗಿ ವೇದಿಕೆಯ ಬಳಿ ಬನ್ನಿ. ತಮಗಿದು ಅಂತಿಮ ಕರೆ. ಪಂದ್ಯಾಟದಲ್ಲಿ ದಾಖಲಾಗುವ ಪ್ರತಿಯೊಂದು ಹ್ಯಾಟ್ರಿಕ್ ಸಿಕ್ಸರ್ಗೆ 1,000 ರೂಪಾಯಿಯ ಬಹುಮಾನ. ಈ ಜೆಸಿಐ ಪಂಚಶ್ರೀ ಪಂಜದ ಅಧ್ಯಕ್ಷರಾದ ಶಿವಪ್ರಸಾದ್ ಹಾಲೆಮಜ್ಜಲು ಇವರಿಂದ, ಹಾಗೇನೆ ದಾಖಲಾಗುವ ಪ್ರತಿಯೊಂದು ಹ್ಯಾಟ್ರಿಕ್ ಬೌಂಡರಿಗೆ 2,000 ರೂಪಾಯಿಗಳ ಬಹುಮಾನ ಘೋಷಣೆಯಾಗಿದೆ. ನಾಗಮಣಿ ಕೆದಿಲ ಮತ್ತು ವಾಸುದೇವ ಮೇಲ್ಪಾಡಿ ಇವರಿಂದ ದಾಖಲಾಗುವಂತಹ ಪ್ರತಿಯೊಂದು ಹ್ಯಾಟ್ರಿಕ್ ಬೌಂಡರಿಗೆ 2,000 ರೂಪಾಯಿಯ ನಗದು ಬಹುಮಾನ. ಅಂತಿಮ 6 ಚೆಂಡಿನ ಆಟ ಬಾಕಿ. ಎಸೆತಗಾರಿಕೆ ಭಾಗದಲ್ಲಿ ಚೆಮ್ಮಿ 6 ಎಸೆತ. ಉತ್ತಮವಾಗಿರತಕ್ಕಂಥ ಹೊಡೆತ. ಚೆಂಡು ಗಾಳಿಯಲ್ಲಿದೆ. ಅಸ್ರು ಮುಡೂರವರ ಕೈಯಲ್ಲಿ ಚೆಂಡು. ಇದರೊಂದಿಗೆ ಅಂತಿಮವಾಗಿ ದೊಡ್ಡ ಹೊಡೆತಕ್ಕೆ ಕೈ ಹಾಕಿದಂತ ಅಜ್ಜೂರವರ ವಿಕೆಟ್ ಪತನವಾಗಿದೆ. ಇದರೊಂದಿಗೆ ಸಾಯಿ ನಮನ ಕಾಸರಗೋಡು ತಂಡದ ಮುಂದಿನ ಹಂತದ ಪ್ರವೇಶ ಇನ್ನಷ್ಟು ಇಲ್ಲಿ ಕಠಿಣವಾಗ್ತಾ ಇದೆ. ದೂರದ ಕಾಸರಗೋಡಿನ ತಂಡ ಹಲವಾರು ಪ್ರಶಸ್ತಿಗಳನ್ನ ತನ್ನ ಮುಡಿಗೇರಿಸಿಕೊಂಡ ತಂಡಕ್ಕೂ ಕೂಡ ಇಲ್ಲಿ ಸೋಲಿನತ್ತ ಮುಖ ಮಾಡ್ತಾ ಇದೆ. 5 ಎಸೆತ 22 ರನ್ನಿನ ಅವಶ್ಯಕತೆ ಇದೆ. 4-5 ಬೌಂಡರಿ ಸಿಡಿಸಿದರೂ ಕೂಡ ಪಂದ್ಯಾಟ ಸಮಬಲ. 1-2 ಸಿಕ್ಸರ್ ಮತ್ತು ಬೌಂಡರಿಗಳ ಅವಶ್ಯಕತೆ ಇದೆ. ಹೊಸ ದಾಂಡಿಗ ಧರ್ಮ ಅವರ ಆಗಮನವಾಗಿದೆ. ಚೆಮಿ ಮುಂದಕ್ಕೆ ಬಾರಿಸುವ ಪ್ರಯತ್ನ. ಕ್ಲೀನ್ ಬೌಲ್ಡ್ ಮೂಲಕ ಮತ್ತೊಂದು ವಿಕೆಟ್ ನ ಪತನವಾಗಿದೆ. ಅನಿವಾರ್ಯವಾಗಿ ದೊಡ್ಡ ಹೊಡೆತಗಳನ್ನು ಹೊಡೆಯಲೇಬೇಕಾಗಿರತಕ್ಕಂಥ ಅನಿವಾರ್ಯತೆ ಪರಿಸ್ಥಿತಿಯಲ್ಲಿ ಎಡವಿದಂತಹ ಬ್ಯಾಟ್ಸ್ಮನ್ ಮುನ್ನುಗ್ಗಿ ಬಾರಿಸುವ ಪ್ರಯತ್ನವಿತ್ತು. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ನೇರವಾಗಿ ಗೂಟಕ್ಕೆ ಬಡಿದಂತಹ ಚೆಂಡು ಮತ್ತೊಂದು ವಿಕೆಟ್ ನ ಪತನವಾಗಿದೆ. 5ನೇ ವಿಕೆಟ್ ಪತನಗೊಳ್ತಾ ಇದೆ. ಇದೀಗ ಇನ್ನುಳಿದ 4 ಎಸೆತ 22 ರನ್ನಿನ ಅವಶ್ಯಕತೆ. ನಾಣ್ಯ ಚಿಮ್ಮುಗೆ ಸೋತ ಬಳಿಕ ಎದುರಾಳಿಯಿಂದ ಬ್ಯಾಟಿಂಗ್ಗೆ ಆಹ್ವಾನಿಸಲ್ಪಟ್ಟಂತಹ ಬ್ರದರ್ಸ್ ಕಂಚಿಲ್ಪಾಡಿ ತಂಡ ಅತ್ಯುತ್ತಮ ಪ್ರದರ್ಶನ ನೀಡಿ ಬಲಿಷ್ಠ ತಂಡಕ್ಕೂ ಕೂಡ ಸವಾಲನ್ನು ಒಡ್ತಾ ಇದೆ. ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಮತ್ತೆ ಇಲ್ಲಿ ಕ್ಯಾಚ್ ಅನ್ನ ಪಡೆದುಕೊಳ್ಳುವಲ್ಲಿ ಸಫಲತೆ. ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡೆದುಕೊಳ್ತಾ ಇದರ ಚೆಮ್ಮಿ. ರಜತ ಟ್ರೋಫಿ 2022ರ ಪ್ರಪ್ರಥಮ ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡೆದಂತ ಎಸೆತಗಾರ ಚೆಮ್ಮಿ. ಹ್ಯಾಟ್ರಿಕ್ ಬೌಂಡರಿ ಅಥವಾ ಹ್ಯಾಟ್ರಿಕ್ ಸಿಕ್ಸರ್ ಆಗಿದ್ರೆ ನಗದು ಬಹುಮಾನ ಬಿತ್ತು. ಆದರೆ ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡೆದುಕೊಂಡು ತನ್ನ ತಂಡವನ್ನ ಮುಂದಿನ ಹಂತಕ್ಕೆ ಏರಿಸುವಂತಹ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಿದಂತಹ ಚೆಮ್ಮಿ ಇದೀಗ ಅಂತಿಮ 3 ಎಸೆತ 22 ರನ್ ಅವಶ್ಯಕತೆ. ನೋ ಬಾಲ್ ಮತ್ತು
ಅಗಲ ಎಸೆತ ಇಲ್ಲದೆ ಇದ್ದಲ್ಲಿ ಈ ಪಂದ್ಯಾಟವನ್ನ ಗೆದ್ದುಕೊಳ್ಳುವಂತಹ ಇಲ್ಲಿ ಅವಕಾಶವಿದೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡಕ್ಕೆ. ಮತ್ತೊಮ್ಮೆ ಚೆಮ್ಮಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು ಉತ್ತಮವಾಗಿರತಕ್ಕಂಥ ಹೊಡೆತ. ಕವರ್ಸ್ ವಿಭಾಗದಲ್ಲಿ ಚೆಂಡು ಕೇವಲ 1 ರನ್ನಿಗೆ ಸೀಮಿತಗೊಳ್ತಾ ಇದೆ. 2 ಎಸೆತ 21 ರನ್ನಿನ ಅವಶ್ಯಕತೆ. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮುಗೆಗಾಗಿ ಅಂತಿಮ ಕರೆ. ಚಾಲೆಂಜಿಂಗ್ ಮುಡೂರು ಬಂಟ್ವಾಳ ರೈಸಿಂಗ್ ಸ್ಟಾರ್ ಮಂಗಳೂರು. ಈ ಬಾರಿ ಮತ್ತೆ ದೊಡ್ಡ ಹೊಡೆತಕ್ಕೆ ಕೈ ಹಾಕಿದಂತಹ ಆಟಗಾರ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಸಂಪೂರ್ಣವಾಗಿ ತನ್ನ ಬಿಗಿ ಹಿಡಿತದಲ್ಲಿ ಇಟ್ಟುಕೊಂಡಂತಹ ಪಂದ್ಯ ಅಂತಿಮವಾಗಿ 1 ಎಸೆತ 21 ರನ್ನಿನ ಅವಶ್ಯಕತೆ ಇದೆ. ಇಲ್ಲಿ ದೊಡ್ಡ ಹೊಡೆತ. ಚೆಂಡು ಗಾಳಿಯಲ್ಲಿ ನೇರವಾಗಿ ಸೀಮಾ ರೇಖೆಯ ಹೊರಭಾಗದಲ್ಲಿ ದಾಖಲಾಗ್ತಾ ಇದೆ. ದ್ವಿತೀಯ ದಿನದಾಟದ ಪ್ರಥಮ ಸಿಕ್ಸರ್. ಅಂತಿಮ ಹಂತದಲ್ಲಿ ಸಿಕ್ಸರ್ ಸಿಡಿಸುವ ಮೂಲಕ ಈ ಪಂದ್ಯವನ್ನ 14 ರನ್ನಿನಿಂದ ಗೆದ್ದುಕೊಳ್ತಾ ಇದೆ. ಬ್ರದರ್ಸ್ ಕಂಚಿಲ್ಪಾಡಿ ತಂಡ ತನ್ನ ಆಲ್ರೌಂಡರ್ ಪ್ರದರ್ಶನ. ಆರಂಭದಲ್ಲಿ ಅತ್ಯುತ್ತಮವಾದ ಬ್ಯಾಟಿಂಗ್, ಆ ಬಳಿಕ ಕ್ಷೇತ್ರ ರಕ್ಷಣೆ ಮತ್ತು ಎಸೆತಗಾರಿಕೆ ಭಾಗದಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡುವ ಮೂಲಕ ಬಲಿಷ್ಠ ಸಾಯಿ ನಮನ ಕಾಸರಗೋಡು ತಂಡಕ್ಕೆ ಸೋಲಿನ ರುಚಿಯನ್ನ ಉಣಿಸುವ ಮೂಲಕ ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡ. ಮುಂದಿನ ಪಂದ್ಯದಲ್ಲಿ ಬೆದ್ರಾ ಫ್ರೆಂಡ್ಸ್ ಮತ್ತು ಟೀಮ್ ವಿಕ್ಟರಿ ಈ ತಂಡಗಳ ಮಧ್ಯೆ ನಡೆಯುವಂತಹ ಪಂದ್ಯಾಟದಲ್ಲಿ ವಿಜಯಿಶಾಲಿಯಾಗುವಂತಹ ತಂಡದ ಎದುರು 2ನೇ ಸುತ್ತಿನಲ್ಲಿ ಸೆಣಸಾಡಲಿಕ್ಕಿದೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡ. ದ್ವಿತೀಯ ದಿನದಾಟದ ಪ್ರಥಮ ಪಂದ್ಯ ಬೆಳ್ಳಿ ಕ್ರಿಕೆಟರ್ಸ್ ಗುತ್ತಿಗಾರ ಮತ್ತು ಕೇಸರಿ ಎಡಮಂಗಿಲ ತಂಡದ ವಿರುದ್ಧ ನಡೆದಿತ್ತು. ಆ ಪಂದ್ಯಾಟದಲ್ಲಿ ತಂಡಕ್ಕಿದ್ದಂತಹ 33 ರನ್ನಿನ ವಿಜಯದ ಗುರಿಯಲ್ಲಿ 33 ರನ್ನಿನಲ್ಲಿ ವೈಯಕ್ತಿಕವಾಗಿ 20 ರನ್ ಗಳಿಸಿದಂತಹ ಕೇಸರಿ ಎಡಮಂಗಿಲ ತಂಡದ 3 ಬೌಂಡರಿಯೊಂದಿಗೆ 20 ರನ್ ಗಳಿಸಿದಂತಹ ಕೇಸರಿ ಎಡಮಂಗಿಲ ತಂಡದ ಆರಂಭಿಕ ದಾಂಡಿಗ ಅರುಣ್ ದಯವಿಟ್ಟು ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಬಂದು ಈ ಪಂದ್ಯ ಶ್ರೇಷ್ಠ ಬಹುಮಾನವನ್ನ ಆಯೋಜಕರಿಂದ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮ ಪಂದ್ಯದ ಪಂದ್ಯ ಶ್ರೇಷ್ಠ ಅರುಣ್, ಕೇಸರಿ ಎಡಮಂಗಲ ತಂಡದ ಅರುಣ್ ರವರು ಪಡೆದುಕೊಳ್ಳಬೇಕು. ಹಾಗೇನೆ ಬ್ರದರ್ಸ್ ಕಂಚಿಲ್ಪಾಡಿ ಮತ್ತು ಸಾಯಿ ನಮನ ಕಾಸರಗೋಡು ಈ ತಂಡಗಳ ಮಧ್ಯೆ ನಡೆದಂತಹ ಪಂದ್ಯಾಟದಲ್ಲಿ ಬ್ಯಾಟಿಂಗ್ ನಲ್ಲಿ ವೈಯಕ್ತಿಕವಾಗಿ 4 ಎಸೆತಗಳಲ್ಲಿ 7 ರನ್ ಅನ್ನ ಕಲೆ ಹಾಕಿದಂತಹ ಆಟಗಾರ. ಹಾಗೇನೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡದ ವಿರುದ್ಧ ಅಂತಿಮ ಓವರ್ ಅನ್ನ ಎಸೆದು ಪಂದ್ಯಾಕೂಟದ ಪ್ರಪ್ರಥಮ ಬಾರಿಗೆ ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡೆದುಕೊಂಡಂತಹ ಚೆಮ್ಮಿ ಅವರ ಪಾಲಾಗ್ತಾ ಇದೆ ಕಳೆದ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮುಗೆಗಾಗಿ ಚಾಲೆಂಜ್ ಮೂಳೂರು ಮತ್ತು ರೈಸಿಂಗ್ ಸ್ಟಾರ್ ಮಂಗಳೂರು. ದಯವಿಟ್ಟು ಈ ತಂಡಗಳ ಕಪ್ತಾನರು ನಾಣ್ಯ ಚಿಮ್ಮುಗೆಗಾಗಿ ಆಗಮಿಸಬೇಕು ಆದಷ್ಟು ಬೇಗ. ಪ್ರಥಮ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಬ್ಯಾಟಿಂಗ್ ನಲ್ಲಿ ವೈಯಕ್ತಿಕವಾಗಿ 3 ಬೌಂಡರಿಯೊಂದಿಗೆ 20 ರನ್ ಗಳಿಸಿಕೊಂಡಂತಹ ಕೇಸರಿ ಎಡಮೆಂಗಿಲ ತಂಡದ ಆರಂಭಿಕ ದಾಂಡಿಗ ಅರುಣ್ ರವರ ಪಾಲಾಗ್ತಾ ಇದೆ ಪ್ರಥಮ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ. ಈ ಪ್ರಶಸ್ತಿಯನ್ನ ಜೆಸಿಐ ಪಂಚಶ್ರೀ ಪಂದ್ಯದ ಶ್ರೀಯುತ ವಿಜಯ್ ಶಿರಿಯಡ್ಕೆ ಅವರು ನೀಡಿ ಸಹಕರಿಸಬೇಕು. ಈ ಕ್ರಿಕೆಟ್ ಪಂದ್ಯಾಟದ ಯಶಸ್ಸಿಗಾಗಿ ನಿರಂತರವಾಗಿ ದುಡಿದಂತಹ ಮತ್ತೋರ್ವ ಜೆಸಿಐ ಸಂಸ್ಥೆಯ ಪದಾಧಿಕಾರಿ ವಿಜೇಶ್ ಅವರಿಂದ ಪ್ರಥಮ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ವಿತರಣೆ. ಹಾಗೇನೆ ದ್ವಿತೀಯ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ. ಬ್ಯಾಟಿಂಗ್ ನಲ್ಲಿ 4 ಎಸೆತಗಳಲ್ಲಿ 7 ರನ್, ಹಾಗೇನೆ ಬೌಲಿಂಗ್ ನಲ್ಲಿ ಈ ಪಂದ್ಯಾಕೂಟದಲ್ಲಿ ಪ್ರಪ್ರಥಮ ಬಾರಿಗೆ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆದುಕೊಂಡಂತಹ ಚೆಮ್ಮಿ ಅವರ ಪಾಲಾಗ್ತಾ ಇದೆ. ಆಲ್ರೌಂಡರ್ ಪ್ರದರ್ಶನಕ್ಕಾಗಿ ದ್ವಿತೀಯ ಪಂದ್ಯದ ಪಂದ್ಯಶ್ರೇಷ್ಠ ಚೆಮ್ಮಿ ಬ್ರದರ್ಸ್ ಕಂಚಿಲ್ಪಾಡಿ ತಂಡದ ಆಟಗಾರ.
ದ್ವಿತೀಯ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಜೆಸಿ ದುರ್ಗಾ ಪ್ರಸಾದ್ ಅಂಬೆಕಲ್ಲು ಅವರು ನೀಡಿ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಜೆಸಿ ದುರ್ಗಾ ಪ್ರಸಾದ್ ಅಂಬೆಕಲ್ಲು ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಅವರ ಪಾಲಾಗ್ತಾ ಇದೆ. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪುರಸ್ಕಾರ ಪಂದ್ಯಾಕೂಟದಲ್ಲಿ ಪ್ರಪ್ರಥಮ ಬಾರಿಗೆ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆದಂತ ಎಸೆತಗಾರ ಬ್ರದರ್ಸ್ ಕಂಚಿಲ್ಪಾಡಿ ತಂಡದ ಚೆಮ್ಮಿ ಪಾಲ್ತಾಡು. ಹಾಗೇನೆ ಮೂರನೇ ಪಂದ್ಯದ ನಾಣ್ಯ ಚಿಮ್ಮುಗೆಗಾಗಿ ಅಂತಿಮ ಕರೆ ಚಾಲೆಂಜ್ ಮೂಳೂರು ಮತ್ತು ರೈಸಿಂಗ್ ಸ್ಟಾರ್ ಮಂಗಳೂರು. ಆದಷ್ಟು ಬೇಗ ಈ ತಂಡಗಳ ಕಪ್ತಾನರು ನಾಣ್ಯ ಚಿಮ್ಮುಗೆಗಾಗಿ ವೇದಿಕೆಯ ಬಳಿ ಬನ್ನಿ. ಹಾಗೇನೆ ನಾಲ್ಕನೇ ಪಂದ್ಯಕ್ಕಾಗಿ ಬೆದ್ರಾ ಫ್ರೆಂಡ್ಸ್ ಮತ್ತು ಟೀಮ್ ವಿಕ್ಟರಿ ಈ ತಂಡಗಳ ಆಟಗಾರರು ಕೂಡ ಸಂಘಟಕರ ಬಳಿ ತಮ್ಮ ಆಯ್ಕೆಯನ್ನ ಗುರುತಿಸಿಕೊಳ್ಳಬೇಕು. ಚಾಲೆಂಜ್ ಮೂಳೂರು ಮತ್ತು ರೈಸಿಂಗ್ ಸ್ಟಾರ್ ಮಂಗಳೂರು ತಂಡದ ಕಪ್ತಾನರಿಗೆ ನಾಣ್ಯ ಚಿಮ್ಮುಗೆಗಾಗಿ ಅಂತಿಮ ಕರೆ. ಕ್ರಿಕೆಟರ್ಸ್ ದುಗಲಡ್ಕ ಇದರ ಆಶ್ರಯದಲ್ಲಿ ಸುಳ್ಯ ಕ್ರಿಕೆಟ್ ಹಬ್ಬ ಸುಳ್ಯದ ಮೈದಾನದಲ್ಲಿ ನಡೆಯಲಿಕ್ಕಿದೆ. ಡಿಸೆಂಬರ್ 24 ಮತ್ತು 25ನೇ ತಾರೀಕಿನಂದು 12 ತಂಡಗಳ ಲೀಗ್ ಮಾದರಿಯ 2 ದಿನಗಳ ಕ್ರಿಕೆಟ್ ಪಂದ್ಯಾಟ. ಈ ಪಂದ್ಯಾಟದಲ್ಲಿ ಪ್ರತಿಷ್ಠಿತ 12 ಐಕಾನ್ ಆಟಗಾರರ ಜೊತೆಗೆ ಒಟ್ಟು 144 ಆಟಗಾರರು ಭಾಗವಹಿಸಲಿಕ್ಕಿದ್ದಾರೆ. ಡಿಸೆಂಬರ್ ತಿಂಗಳ 24 ಮತ್ತು 25ರಂದು ಸುಳ್ಯ ಕ್ರಿಕೆಟ್ ಹಬ್ಬ ಕ್ರಿಕೆಟ್ ಪಂದ್ಯಾಟ 4G ಕ್ರಿಕೆಟರ್ಸ್ ದುಗಲಡ್ಕ ಇದರ ಆಶ್ರಯದಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಕ್ರೀಡಾಭಿಮಾನಿಗಳು ಮತ್ತು ಆಟಗಾರರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ 4G ಕ್ರಿಕೆಟರ್ಸ್ ದುಗಲಡ್ಕ ವತಿಯಿಂದ ನೀಡ್ತಾ ಇದ್ದೇನೆ. ಹಾಗೇನೆ ಬಂಟ್ವಾಳದ ಕ್ರಿಕೆಟ್ ಇತಿಹಾಸದಲ್ಲೇ ಒಂದು ಅದ್ದೂರಿಯಾಗಿರತಕ್ಕಂಥ ಕ್ರಿಕೆಟ್ ಪಂದ್ಯಾಟ ಬಂಟ್ವಾಳ ಕ್ರಿಕೆಟ್ ಲೀಗ್ ಪ್ರೆಸೆಂಟ್ಸ್ BCL ಸೀಸನ್ 1 2023. 10 ತಂಡಗಳು, 10 ಬಂಟ್ವಾಳದ ಐಕಾನ್ ಆಟಗಾರರು, 10 ಮಂಗಳೂರಿನ ಐಕಾನ್ ಆಟಗಾರನ ಸಮ್ಮಿಲನದೊಂದಿಗೆ ಈ ಪಂದ್ಯಾಟ ಜನವರಿ ತಿಂಗಳ 23, 24 ಮತ್ತು 25ನೇ ತಾರೀಕಿನಂದು ನಡೆಯಲಿಕ್ಕಿದೆ. ಇದರ ಪ್ರಥಮ ಬಹುಮಾನ 77,001 ಮತ್ತು BCL ಟ್ರೋಫಿ, ದ್ವಿತೀಯ ಬಹುಮಾನ 33,000 ಮತ್ತು BCL ಟ್ರೋಫಿ. ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಸರ್ವ ಕ್ರೀಡಾಭಿಮಾನಿಗಳಿಗೆ ಬಂಟ್ವಾಳ ಕ್ರಿಕೆಟ್ ಲೀಗ್ ಇದರ ಆಯೋಜಕರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ನೀಡ್ತಾ ಇದ್ದೇನೆ. ದಯವಿಟ್ಟು ಮೂರನೇ ಪಂದ್ಯವನ್ನು ಆಡುವಂತಹ ಚಾಲೆಂಜ್ ಮೂಳೂರು ಮತ್ತು ರೈಸಿಂಗ್ ಸ್ಟಾರ್ ಮಂಗಳೂರು. ಈಗಾಗಲೇ ಚಾಲೆಂಜಿಂಗ್ ಮೂಳೂರು ತಂಡ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಂಡಿದ್ದಾರೆ. ರೈಸಿಂಗ್ ಸ್ಟಾರ್ ಮಂಗಳೂರು ತಂಡ ಆದಷ್ಟು ಬೇಗ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳಿ. ಹಾಗೇನೆ ನಾಣ್ಯ ಚಿಮ್ಮುಗೆಗಾಗಿ ವೇದಿಕೆಯ ಬಳಿ ಆಗಮಿಸಿ. ಇದೇ ಬರುವ ಶನಿವಾರ ಮತ್ತು ಭಾನುವಾರ ಕದಂಬ ಯುನೈಟೆಡ್ ಯೂತ್ ಕ್ಲಬ್ ರಿಜಿಸ್ಟರ್ಡ್ ಕಡಬ ಅರ್ಪಿಸುವ ಸೌಹಾರ್ದತೆಗಾಗಿ ಕ್ರೀಡೆ ಎಂಬ ಧ್ಯೇಯದಿಂದ ಕಡಬ ತಾಲೂಕಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಬುದ್ಧಿಮಾಂದ್ಯ ಮತ್ತು ವಿಕಲಚೇತನ ಮಕ್ಕಳ ಸಹಾಯಾರ್ಥ ಸೂರ್ಯ ಬೆಳಕು ಮತ್ತು ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟ ಕಡಬ ಕ್ರಿಕೆಟ್ ಮಹೋತ್ಸವ 2022 ಮುಂದಿನ ಶನಿವಾರ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭಗೊಂಡು ನಿರಂತರವಾಗಿ ಪಂದ್ಯಾಕೂಟ ಸೂರ್ಯ ಮತ್ತು ಹೊನಲು ಬೆಳಕಿನೊಂದಿಗೆ ಆದಿತ್ಯವಾರ ರಾತ್ರಿ ಸರಿಸುಮಾರು 12 ಗಂಟೆಗೆ ಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಸುಬ್ರಹ್ಮಣ್ಯದ ಕುಮಾರಧಾರ ಕ್ರೀಡಾಂಗಣ ಮತ್ತು ಕಡಬದ ಜೂನಿಯರ್ ಕಾಲೇಜ್ ಕ್ರೀಡಾಂಗಣದಲ್ಲಿ 8 ತಂಡಗಳ ಲೀಗ್ ಮಾದರಿಯ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ನಡೆಯಲಿಕ್ಕಿದೆ. ಇದರ ಪ್ರಥಮ ಬಹುಮಾನ 70,000 ಮತ್ತು ಶಾಶ್ವತ ಫಲಕ, ದ್ವಿತೀಯ ಬಹುಮಾನ 40,000 ಮತ್ತು ಶಾಶ್ವತ ಫಲಕ, ಹಾಗೆ ಇನ್ನಿತರ ಹಲವಾರು ವೈಯಕ್ತಿಕ ಬಹುಮಾನಗಳಿದೆ. ಕಡಬ ತಾಲೂಕಿನ ಇತಿಹಾಸದಲ್ಲೇ ಆಯೋಜನೆಗೊಂಡಿರತಕ್ಕಂಥ ಈ ಒಂದು ಅತಿ ಅದ್ಧೂರಿಯ ಕಡಬ ಕ್ರಿಕೆಟ್ ಮಹೋತ್ಸವ 2022 ಕ್ರಿಕೆಟ್ ಪಂದ್ಯಾಟಕ್ಕೆ ಸಂಘಟಕರ ಪರವಾಗಿ ಎಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಈ ಒಂದು ಕ್ರಿಕೆಟ್ ಪಂದ್ಯಾಟದ ನೇರ ಪ್ರಸಾರವನ್ನ ಕಿಂಗ್ ಸ್ಪೋರ್ಟ್ಸ್ ನಲ್ಲಿ ತಾವು ಯೂಟ್ಯೂಬ್ ನಲ್ಲಿ ವೀಕ್ಷಣೆ ಮಾಡಬಹುದು. ತಮ್ಮೆಲ್ಲರಿಗೂ ಕದಂಬ ಯುನೈಟೆಡ್ ಯೂತ್ ಕ್ಲಬ್ ರಿಜಿಸ್ಟರ್ಡ್ ಕಡಬ ಇದರ ವತಿಯಿಂದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಶನಿವಾರ ಬೆಳಗ್ಗೆ 8 ಗಂಟೆಯಿಂದ ಮೊದಲುಗೊಂಡು ಸೂರ್ಯನ ಬೆಳಕು ಮತ್ತು
ಹೊನಲು ಬೆಳಕಿನೊಂದಿಗೆ ನಿರಂತರವಾಗಿ 2 ದಿನಗಳ ಕಾಲ ಸುಬ್ರಹ್ಮಣ್ಯದ ಕ್ರೀಡಾಂಗಣ ಜೂನಿಯರ್ ಕಾಲೇಜ್ ಕ್ರೀಡಾಂಗಣ ಮತ್ತು ಕಡಬದ ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ 8 ತಂಡಗಳ ಮಧ್ಯೆ ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಟ. ರಜತ ಟ್ರೋಫಿ 2022ರ ಮುಂದಿನ ಪಂದ್ಯಕ್ಕಾಗಿ ಚಾಲೆಂಜ್ ಮೂಳೂರು ಮತ್ತು ರೈಸಿಂಗ್ ಸ್ಟಾರ್ ಮಂಗಳೂರು. ಈ ಪಂದ್ಯಾಟದ ನೇರ ಪ್ರಸಾರವನ್ನು ತಾವು ಯೂಟ್ಯೂಬ್ನಲ್ಲಿ ಬೆದ್ರಾ ಮೀಡಿಯಾ ಚಾನೆಲ್ನ ಮುಖಾಂತರ ವೀಕ್ಷಣೆ ಮಾಡಬಹುದು. ನಿನ್ನೆ ದಿನ ಸರಿಸುಮಾರು 30,000 ಮಂದಿ ಆನ್ಲೈನ್ನಲ್ಲಿ ಪಂದ್ಯಾಟವನ್ನು ವೀಕ್ಷಿಸಿದ್ದಾರೆ. ಈ ಬೆದ್ರಾ ಮೀಡಿಯಾದ ಇತಿಹಾಸಗಳು ಎಲ್ಲರಿಗೂ ತಿಳಿದಿದೆ. ಬಹಳಷ್ಟು ವರ್ಷಗಳ ಹಿಂದೆ ಮೂಡಬಿದ್ರೆಯ ಸ್ವರಾಜ್ ಮೈದಾನದಲ್ಲಿ ಕೇವಲ ಮೊಬೈಲ್ನಿಂದ ಚಿತ್ರೀಕರಣಗೊಂಡಿರತಕ್ಕಂತಹ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಆ ಬಳಿಕ ಇರ್ಫಾನ್ ಬೆದ್ದ ಅವರ ಮಾಲಕತ್ವದಲ್ಲಿ ಈ ಅಂಡರ್ಆರ್ಮ್ ಕ್ರಿಕೆಟ್ಗೆ ಹೊಸ ಆಯಾಮವನ್ನು ನೀಡಿ ಅಂಡರ್ಆರ್ಮ್ ಕ್ರಿಕೆಟ್ ಆಟಗಾರರನ್ನ ಜಗತ್ತಿನಾದ್ಯಂತ ಪರಿಚಯಿಸಿದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಬೆದ್ರಾ ಮೀಡಿಯಾದ ಮೂಲಕ ತಾವೆಲ್ಲರೂ ಈ ಕ್ರಿಕೆಟ್ ಪಂದ್ಯಾಟದ ನೇರ ಪ್ರಸಾರವನ್ನ ಯೂಟ್ಯೂಬ್ ನಲ್ಲಿ ವೀಕ್ಷಣೆ ಮಾಡಬಹುದು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಯೂಟ್ಯೂಬ್ ನಲ್ಲಿ ವೀಕ್ಷಣೆ ಮಾಡುತ್ತಿರತಕ್ಕಂಥ ಸರ್ವರಿಗೂ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಚಾಲೆಂಜ್ ಮೂಳೂರು ತಂಡದ ವಿರುದ್ಧವಾಗಿದೆ ರೈಸಿಂಗ್ ಸ್ಟಾರ್ ಮಂಗಳೂರು. ತಮಗಿದು ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ಚಾಲೆಂಜ್ ಮೂಳೂರು ಮತ್ತು ರೈಸಿಂಗ್ ಸ್ಟಾರ್ ಮಂಗಳೂರು ನಿರಂತರವಾಗಿ 2 ದಿನಗಳ ಕಾಲ ನಡೆಯುವಂತಹ ಈ ಕ್ರಿಕೆಟ್ ಪಂದ್ಯಾಟದ ಪ್ರತಿಯೊಂದು ಸುಂದರ ಕ್ಷಣಗಳನ್ನ ಅಷ್ಟೇ ಅತ್ಯುತ್ತಮವಾಗಿ ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಾ ಕ್ರಿಕೆಟ್ ಅಭಿಮಾನಿಗಳು ಒಂದು ವೇಳೆ ಈ ಪಂದ್ಯಾಟದ ವೀಕ್ಷಿಸಲು ನೇರವಾಗಿ ಅಂಕಣಕ್ಕೆ ಆಗಮಿಸಲು ಅಸಾಧ್ಯವಾದರೂ ಕೂಡ ಅಂತಹ ಕ್ರಿಕೆಟ್ ಅಭಿಮಾನಿಗಳಿಗೆ ನೇರವಾಗಿ ಯೂಟ್ಯೂಬ್ ನಲ್ಲಿ ಈ ಪಂದ್ಯಾಟವನ್ನ ವೀಕ್ಷಣೆ ಮಾಡುವಂತ ಅವಕಾಶವನ್ನ ಜೆಸಿ ಪಂಚಶ್ರೀ ಅವರು ಮಾಡಿದ್ದಾರೆ. ಈ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ಬೆದ್ರಾ ಮೀಡಿಯಾ ಈ ಒಂದು ಸುಂದರ ಕ್ಷಣಗಳನ್ನ ಅಷ್ಟೇ ಸುಂದರವಾಗಿ ತಮ್ಮ ಕ್ಯಾಮರಾ ಮೂಲಕ ಸೆರೆ ಹಿಡಿಯುವುದರ ಮೂಲಕ ಈ ಪಂದ್ಯಾಕೂಟದ ಯಶಸ್ಸಿಗೆ ತಾವು ಕೂಡ ಕೈ ಜೋಡಿಸಿದ್ದಾರೆ. ಈ ಮೂಲಕ ಈ ಸಂದರ್ಭದಲ್ಲಿ ಬೆದ್ರಾ ಮೀಡಿಯಾದ
ಮುಖ್ಯಸ್ಥರಾಗಿರತಕ್ಕಂಥ ಇರ್ಫಾನ್ ಬೆದ್ರಾ ಹಾಗೂ ಅವರ ಸರ್ವ ತಂಡದ ಸದಸ್ಯರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿರತಕ್ಕಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಂದಿನ ದಿನಗಳಲ್ಲಿ ಈ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ಇಷ್ಟೊಂದು ಜನಪ್ರಿಯತೆಯನ್ನ ಗಳಿಸಿಕೊಳ್ಳಬೇಕಾದ್ರೆ ಅದರಲ್ಲಿ ಬೆದ್ರಾ ಮೀಡಿಯಾದ ಪಾಲು ಬಹಳಷ್ಟಿದೆ. ಮತ್ತೊಮ್ಮೆ ಇರ್ಫಾನ್ ರವರೇ, ನಿಮ್ಮ ಮುಂದಿನ ಈ ಒಂದು ಪಯಣ ಇನ್ನಷ್ಟು ಅಂಡರ್ ಆರ್ಮ್ ಕ್ರಿಕೆಟ್ ಜಗತ್ತಿನಲ್ಲಿ ಇನ್ನಷ್ಟು ಪ್ರಸಿದ್ಧಿಯನ್ನ ಪಡೆಯಲಿ ಅನ್ನುವಂತ ಶುಭವನ್ನ ಹಾರೈಸುತ್ತಾ ಮುಂದೆ ಕ್ರಿಕೆಟ್ ಪಂದ್ಯಾಟದ ಮುಂದಿನ ಪಂದ್ಯಕ್ಕಾಗಿ ಚಾಲೆಂಜ್ ಮೂಳೂರು ತಂಡದ ವಿರುದ್ಧವಾಗಿ ಅವರು ಆಂಗ್ಲ ಭಾಷೆಯ ವೀಕ್ಷಕ ವಿವರಣೆಗಾರರು, ಮಂಗಳೂರು ಕಂಡಂತಹ ಪ್ರಸಿದ್ಧ ವೀಕ್ಷಕ ವಿವರಣೆಗಾರರು. ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲ, ಕೇರಳ ಜಿಲ್ಲೆ, ಕಾಸರಗೋಡು ಜಿಲ್ಲೆಯಲ್ಲೂ ಕೂಡ ತನ್ನ ಕಂಚಿನ ಕಂಠದ ವೀಕ್ಷಕ ವಿವರಣೆಯಿಂದ ಅದೆಷ್ಟೋ ಅಭಿಮಾನಿಗೆ ಬಳಗವನ್ನು ಹೊಂದಿರತಕ್ಕಂತಹ ಸತೀಶ್ ಮಂಗಳೂರು ಸರ್ ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೇನೆ 2 ದಿನಗಳ ಕಾಲ ನಡೆಯುವಂತಹ ಕ್ರಿಕೆಟ್ ಪಂದ್ಯಾಟದ ತೀರ್ಪುಗಾರಿಕೆ ವಿಭಾಗದಲ್ಲಿ ಇದುವರೆಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತಹ ತೀರ್ಪನ್ನು ನೀಡಿದಂತಹ 4 ಜನ ತೀರ್ಪುಗಾರರು ಈ ಪಂದ್ಯಾಟದ 4 ಪಿಲ್ಲರ್ಗಳಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಮಜೀದ್ ಸುಳ್ಯ, ಪ್ರಕಾಶ್ ಸುಳ್ಯ, ಲಬಿನ್ ಸುಳ್ಯ ಮತ್ತು ಪ್ರತಿಷ್ಠಿತ ಗಾಂಗೆಯ ಸುಬ್ರಹ್ಮಣ್ಯದ ಮಣಿ ಗಾಂಗೆಯ ಎಲ್ಲರ ಒಂದು ಸಹಕಾರ, ಅದರ ಜೊತೆಗೆ ಇವತ್ತಿನಿಂದ ಸ್ಕೋರರ್ ಆಗಿ ನಮ್ಮೊಂದಿಗೆ ಸಹಕರಿಸಿದಂತಹ ಭರತ್ ಸುಬ್ರಹ್ಮಣ್ಯ, ಹಾಗೇನೆ ಈ ಕ್ರಿಕೆಟ್ ಪಂದ್ಯಾಟದ ಸಂಪೂರ್ಣ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ವಿನ್ಯಾಸ್ ಕೊಚ್ಚಿ, ಹಾಗೇನೆ ಇವರಿಗೆ ಸಹಕಾರವನ್ನು ನೀಡಿದಂತಹ ಶ್ರೀಯುತ ವಿಜಯ್ ಶಿರಿಯಡ್ಕ, ಅದರ ಜೊತೆಗೆ ಪವನ್ ಕಲ್ಲಾಜೆ ಅವರು ಕೂಡ ಈ ಪಂದ್ಯಾಟದ ಯಶಸ್ಸಿಗೆ ಸಹಕರಿಸಿದ್ದಾರೆ. ಹಾಗೇನೆ ಗುತ್ತಿಗಾರಿನ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾಗಿರತಕ್ಕಂತಹ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು, ಈ ತಂಡದ ಸರ್ವ ಸದಸ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿರತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ಈ ಕ್ರಿಕೆಟ್ ಪಂದ್ಯಾಟ ಇಷ್ಟೊಂದು ಸುಂದರವಾಗಿ ನಡೆಯಬೇಕಾದರೆ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣದಂತೆ ಇರುವಂತಹ ಈ ಕ್ರೀಡಾಂಗಣವನ್ನು ಒದಗಿಸಿದಂತಹ ಪಂಜ ಸರ್ಕಾರಿ ಜೂನಿಯರ್ ಕಾಲೇಜ್ ಇದರ ಆಡಳಿತ ಮಂಡಳಿಯವರಿಗೂ ಹಾಗೇನೆ ಮುಖ್ಯೋಪಾಧ್ಯಾಯರಿಗೆ ಈ ಸಂದರ್ಭದಲ್ಲಿ JCI ಪಂಚಶ್ರೀ ಪಂಜ ಇದರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ಈ JCI ಪಂಚಶ್ರೀ ಪಂಜ ಇದರ 25ನೇ ವರ್ಷಾಚರಣೆಯ ಪ್ರಯುಕ್ತ ಈ ರಜತ ರಶ್ಮಿ ಅನ್ನುವಂತಹ ಕಾರ್ಯಕ್ರಮ, ಸಾಧನೆಯ ಹಾದಿಯಲ್ಲಿ ಬೆಳ್ಳಿ ಬೆಳಕು ಅನ್ನುವಂತಹ ತತ್ವದಡಿಯಲ್ಲಿ ಈ 4 ದಿನಗಳಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು 10 ವಿವಿಧ ರೀತಿಯ ಕಾರ್ಯಕ್ರಮಗಳು ಆಯೋಜನೆಗೊಂಡಿದೆ. ಆ 10 ಕಾರ್ಯಕ್ರಮಗಳಲ್ಲಿ ಈ ಕ್ರೀಡಾ ಕ್ಷೇತ್ರಕ್ಕೂ ಕೂಡ ಒಂದು ಅವಕಾಶವನ್ನು ನೀಡಬೇಕು ಅನ್ನುವಂತಹ ಆ ಒಂದು ಇರಾದೆಯನ್ನು ಇಟ್ಟುಕೊಂಡಂತಹ ಸಂಸ್ಥೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಂತಹ ಅಂಡರ್ ಆರ್ಮ್ ಕ್ರಿಕೆಟ್ ಅನ್ನ ಆಯೋಜನೆ ಮಾಡಿಕೊಂಡು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲ, ದೂರದ ಕಾಸರಗೋಡು ಜಿಲ್ಲೆಯ ಹೆಸರಾಂತ ತಂಡಗಳ ಹೆಸರಾಂತ ಆಟಗಾರರನ್ನ ಪಂಜದ ಈ ಮಣ್ಣಿಗೆ ಕರೆಸಿ ಈ ರಜತ ಟ್ರೋಫಿ 2022 ಅನ್ನುವಂತಹ ಒಂದು ಕ್ರಿಕೆಟ್ ಪಂದ್ಯಾಟವನ್ನ ಆಯೋಜನೆ ಮಾಡಿ ಬಹಳಷ್ಟು ಯಶಸ್ವಿಯಾಗಿ ಕ್ರಿಕೆಟ್ ಪಂದ್ಯಾಟ ಮುಂದುವರಿತಾ ಇದೆ. ಸಂಜೆ ಗಂಟೆ 5ರಿಂದ 6 ಗಂಟೆಗೆ ಸರಿಯಾಗಿ ಫೈನಲ್ ಪಂದ್ಯಾಟ ಮುಗಿದ ತಕ್ಷಣ ಸಮಾರೋಪ ಸಮಾರಂಭದ ಜೊತೆಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಈ ಬಹುಮಾನ ವಿತರಣೆಯನ್ನ ಮಾಡಲಿದ್ದಾರೆ ಶ್ರೀ ಅಕ್ಷಯ್ ಕೆಸಿ, ಕಾರ್ಯಕಾರಿ ನಿರ್ದೇಶಕರು KVG ವೈದ್ಯಕೀಯ ಮಹಾವಿದ್ಯಾಲಯ ಸುಳ್ಯ. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಶ್ರೀ ಭರತ್ ಮುಂಡೋಡಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಶ್ರೀ BK ಮಾಧವಗೌಡ ಬೇರ್ಯ, ರಾಷ್ಟ್ರೀಯ ಕ್ರೀಡಾ ತರಬೇತುದಾರರು, ಹಾಗೇನೆ ಲಯನ್ಸ್ ಜಯರಾಮ್ ದೇರಪ್ಪಜ್ಜನ ಮನೆ, ನಿಕಟಪೂರ್ವ ಸಾರ್ವಜನಿಕ ಸಂಪರ್ಕಾಧಿಕಾರಿ, ಲಯನ್ಸ್ ಜಿಲ್ಲೆ 317D. ಹಾಗೇನೆ ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಮಾಧವ ಎರ್ದಡ್ಕ, ಅಧ್ಯಕ್ಷರು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು. ಎಲ್ಲ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಅಂತಿಮವಾಗಿ ಫೈನಲ್ ನಲ್ಲಿ ಹಾಗೂ ರನ್ನರ್ ಅಪ್ ಬಹುಮಾನ ಪಡೆಯುವಂತಹ ತಂಡಗಳಿಗೆ ಅದರ ಜೊತೆಗೆ ವೈಯಕ್ತಿಕ ಬಹುಮಾನಗಳನ್ನ ನೀಡಿ ಸಹಕರಿಸಲಿಕ್ಕಿದ್ದಾರೆ. ಈ ಒಂದು ಕ್ರಿಕೆಟ್ ಪಂದ್ಯಾಟದ ಆಯೋಜನೆಯಲ್ಲಿ ಪ್ರಮುಖರಾಗಿರತಕ್ಕಂತಹ JC ವಿನ್ಯಾಸ್ ಕೊಚ್ಚಿ, ಅವರ ಜೊತೆಗೆ JC ಇಸ್ಮಾಯಿಲ್ ಪಡ್ಪಿನಂಗಡಿ, JC ರಾಜೇಶ್ ರೈ, JC ದುರ್ಗಾ ಪ್ರಸಾದ್ ಅಂಬೇಕಲ್ಲು, JC ಕೌಶಿಕ್ ಕುದ್ವಾ, JC ಪುನೀತ್ ಚಿದ್ಗಲ್ಲು, JC ಪ್ರಕಾಶ್ ಅಳ್ಪೆ, JC ಮನೀಶ್ ಬಪ್ಪನಮನೆ ಮತ್ತು JC ದಿನೇಶ್ ಚಿದ್ಗಲ್ಲು ಎಲ್ಲ ಆಯೋಜಕರು ನಿರಂತರವಾಗಿ ಈ ಪಂದ್ಯಾಕೂಟದ ಯಶಸ್ಸಿಗೆ ಸಹಕರಿಸ್ತಾ ಇದ್ದಾರೆ. ಹಾಗೇನೆ ಮುಂದಿನ ಪಂದ್ಯದ ನಾಣ್ಯ ಚಿಮ್ಮುಗೆಗಾಗಿ ಅಂತಿಮ ಕರೆ ಚಾಲೆಂಜ್ ಮೂಳೂರು ತಂಡದ ವಿರುದ್ಧವಾಗಿದೆ. ರೈಸಿಂಗ್ ಸ್ಟಾರ್ ಮಂಗಳೂರು, ಆದಷ್ಟು ಬೇಗ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡದ ಕಪ್ತಾನ ನಾಣ್ಯ ಚಿಮ್ಮುಗೆಗಾಗಿ ವೇದಿಕೆಯ ಬಳಿ ಬನ್ನಿ. ಕೆಲವೇ ಕ್ಷಣಗಳಲ್ಲಿ ದ್ವಿತೀಯ ದಿನದಾಟದ 3ನೇ ಪಂದ್ಯಾಟ ಪ್ರಾರಂಭಗೊಳ್ಳಲಿಕ್ಕಿದೆ. ಆ ಬಳಿಕ ದ್ವಿತೀಯ ದಿನದಾಟದ ಪ್ರಥಮ ಸುತ್ತಿನ
ಅಂತಿಮ ಪಂದ್ಯ ಬೆದ್ರಾ ಫ್ರೆಂಡ್ಸ್ ಮತ್ತು ಟೀಮ್ ವಿಕ್ಟರಿ. ಬಹುಶಃ ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ಎರಡು ತಂಡಗಳ ಮಧ್ಯೆ ಒಂದು ಜಿದ್ದಾಜಿದ್ದಿನ ಹೋರಾಟಕ್ಕೆ ಅಂಕಣ ಕೂಡ ಸಜ್ಜಾಗಲಿಕ್ಕಿದೆ. ಆದರೆ ಇದು ಕ್ರಿಕೆಟ್, ಇಲ್ಲಿ ಬಹಳಷ್ಟು ಅನಿರೀಕ್ಷಿತ ಫಲಿತಾಂಶಗಳನ್ನು ನಾವು ನಿನ್ನೆಯಿಂದ ನೋಡಿದ್ದೇವೆ. ಅಲ್ಲಿ ಬಲಿಷ್ಠ ಜೆಡಿ ಬಾಯ್ಸ್ ಬಂಟ್ವಾಳ ತಂಡಕ್ಕೂ ಕೂಡ ಕ್ವಾರ್ಟರ್ ಫೈನಲ್ 4ರಲ್ಲಿ ಸೋಲಿನ ರುಚಿಯನ್ನು ನೀಡಿತು ಯುವಶಕ್ತಿ ನಾವೂರು ತಂಡ. ಇಂದಿನ ದಿನದಾಟದ ದ್ವಿತೀಯ ಪಂದ್ಯದಲ್ಲಿ ಬಲಿಷ್ಠ ತಂಡವಾಗಿತ್ತು, ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡ ಕೂಡ ಆಗಿತ್ತು ಸಾಯಿ ನಮನ ಕಾಸರಗೋಡು. ಆ ತಂಡಕ್ಕೆ ಸುಳ್ಯ ತಾಲೂಕಿನ ಹೆಸರಾಂತ ಆಟಗಾರರನ್ನ ಒಳಗೊಂಡಂತಹ ಬ್ರದರ್ಸ್ ಕಂಚಿಲ್ಪಾಡಿ ತಂಡ ನೀಡಿದಂತಹ ಸೋಲನ್ನ ಕಂಡಾಗ ಕ್ರಿಕೆಟ್ ಎಂಬುದು ಖಂಡಿತವಾಗಿಯೂ ಕೂಡ ಅನಿರೀಕ್ಷತೆಯ ಫಲಿತಾಂಶವನ್ನ ನೀಡುವಂತ ಆಟ. ಒಂದು ಎಸೆತ ಕೂಡ ಪಂದ್ಯದ ಗತಿಯನ್ನ ಬದಲಾಯಿಸಬಹುದು ಅನ್ನುವುದು ಮತ್ತೆ ಮತ್ತೆ ಸಾಬೀತಾಗಿದೆ. ಅದೇ ಕಾರಣಕ್ಕೆ ಕ್ರಿಕೆಟ್ ಎನ್ನುವುದು ಇಷ್ಟೊಂದು ಜನಪ್ರಿಯತೆಯನ್ನ ಕೂಡ ಪಡೆದಿದೆ. ಬಹುಶಃ ಈ ಬ್ರದರ್ಸ್ ಕಂಚಿಲ್ಪಾಡಿ ತಂಡ ಒಂದೆರಡು ವರ್ಷಗಳ ಹಿಂದೆ ನೋಡುವುದಾದರೆ ಪ್ರತಿಷ್ಠಿತ ಗಾಂಗೆಯ ಟ್ರೋಫಿಯ ಕ್ರಿಕೆಟ್ ಪಂದ್ಯಾಟದಲ್ಲಿ ಜಾನ್ ಜಿಗರ್ಸ್ ಸುಳ್ಯ ಎನ್ನುವಂತ ಹೆಸರಿನಲ್ಲಿ ಭಾಗವಹಿಸಿತು. ಅದೆಷ್ಟೋ ಬಲಿಷ್ಠ ತಂಡಗಳಿಗೆ ಸೋಲಿನ ರುಚಿಯನ್ನ ಕೂಡ ನೀಡಿ ಆ ಪಂದ್ಯಾಕೂಟದಲ್ಲಿ ದ್ವಿತೀಯ ಬಹುಮಾನವನ್ನ ಕೂಡ ತನ್ನ ಬಗಲಿಗೆ ಹಾಕಿಕೊಂಡಿದ್ದು ಅದು ಈಗ ಇತಿಹಾಸ. ಅಂಥದೇ ಒಂದು ಇತಿಹಾಸವನ್ನ ನಿರ್ಮಿಸುವಂತಹ ಅವಕಾಶ ಬ್ರದರ್ಸ್ ಕಂಚಿಲ್ಪಾಡಿ ತಂಡದ ಎದುರು ಇದೆ. ಇನ್ನು ಕೂಡ ಬಹಳಷ್ಟು ಜಿದ್ದಾಜಿದ್ದಿನ ಪಂದ್ಯಾಟಗಳು ಈ ಮೈದಾನದಲ್ಲಿ ನಡೆಯಲಿಕ್ಕಿದೆ. ಮತ್ತೊಮ್ಮೆ ಈ ಮೈದಾನದಲ್ಲಿ ವೀಕ್ಷಿಸ್ತಿರತಕ್ಕಂಥ ಕ್ರೀಡಾಭಿಮಾನಿಗಳಿರ್ಬೋದು, ಹಾಗೇನೆ ಆನ್ಲೈನ್ ನಲ್ಲಿ ಯೂಟ್ಯೂಬ್ ನಲ್ಲಿ ಬೆದ್ರಾ ಚಾನೆಲ್ನ ಮುಖಾಂತರ ವೀಕ್ಷಿಸ್ತಿರುವಂತಹ ಕ್ರೀಡಾಭಿಮಾನಿಗಳಿರ್ಬೋದು, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ರಜತ ಟ್ರೋಫಿ 2022ಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡುತ್ತಾ ಆದಷ್ಟು ಬೇಗ ಚಾಲೆಂಜಿಂಗ್ ಮೂಳೂರು ಮತ್ತು ರೈಸಿಂಗ್ ಸ್ಟಾರ್ ಮಂಗಳೂರು ಈ ತಂಡಗಳ ಕಪ್ತಾನರು ನಾಣ್ಯ ಚಿಮ್ಮುಗಿಗಾಗಿ ವೇದಿಕೆಯ ಬಳಿ ಆಗಮಿಸಿ. ಅಂಡರ್ಆರ್ಮ್ ಕ್ರಿಕೆಟ್ ಎನ್ನುವುದು ಬಹುಶಃ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯ ಒಂದು ಅವಿಭಾಜ್ಯ ಅಂಗ. ಅದೆಷ್ಟೋ ಕ್ರೀಡಾಭಿಮಾನಿಗಳನ್ನ, ಅದೆಷ್ಟೋ ಹೆಸರಾಂತ ಆಟಗಾರರನ್ನ ಈ ಮಣ್ಣಿಗೆ ಪರಿಚಯಿಸಿದಂತ ಒಂದು ಕ್ರೀಡೆ ಅಂತ ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯ ಅಂಡರ್ಆರ್ಮ್ ಕ್ರಿಕೆಟ್. ಬಹುಶಃ ಈ ಎರಡು ಜಿಲ್ಲೆಗಳಲ್ಲಿ ಮಾತ್ರ ಪ್ರಚಲಿತದಲ್ಲಿರಂತ ಈ ಆಟವನ್ನ ಬಹಳಷ್ಟು ವರ್ಷಗಳ ಹಿಂದೆ ಕೇವಲ ಮೈದಾನಕ್ಕೆ ಆಗಮಿಸಿ ಪ್ರೇಕ್ಷಕರು ವೀಕ್ಷಣೆ ಮಾಡುವಂತಹ ದಿನಗಳಿತ್ತು. ಅಂತಹ ದಿನಗಳಲ್ಲಿ ಈ ಅಂಡರ್ಆರ್ಮ್ ಕ್ರಿಕೆಟ್ಗೆ ಹೊಸ ಆಯಾಮವನ್ನು ನೀಡಿದಂತಹ ಆ ಸಂಪೂರ್ಣ ಕೀರ್ತಿಗಿದ್ರೆ ಅದು ಬೆದ್ರಾ ಮೀಡಿಯಾದ ಇರ್ಫಾನ್ ರವರಿಗೆ ಸಲ್ಲಬೇಕು. ಕಾರಣ ಆ ಮೂಡಬಿದ್ರೆಯ ಆ ಮೈದಾನದ ಮೂಲೆಯಲ್ಲಿ ಕುಳಿತುಕೊಂಡು ತನ್ನ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿ ಅಲ್ಲಿಂದ ಪ್ರಾರಂಭಗೊಂಡಂತಹ ಈ ಅಂಡರ್ಆರ್ಮ್ ಕ್ರಿಕೆಟ್ನ ಹೊಸ ಆಯಾಮ ಇತ್ತೀಚಿನ ದಿನಗಳಲ್ಲಂತೂ ಬಹಳಷ್ಟು ಜನಪ್ರಿಯತೆಯನ್ನ ಗಳಿಸಿಕೊಳ್ತಾ ಇದೆ. ಅಂಡರ್ಆರ್ಮ್ ಕ್ರಿಕೆಟ್ ಅನ್ನ ಕೂಡ ಅದೆಷ್ಟೋ ಪ್ರಪಂಚದ ಅದೆಷ್ಟೋ ಮೂಲೆಗಳಿಂದ ಅಭಿಮಾನಿಗಳನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ಈ ನೇರ ಪ್ರಸಾರ. ಮೊನ್ನೆಯ ದಿನ ಚೊಕ್ಕಾಡಿಯ ಮೈದಾನದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ತಂಡಗಳು, ಬಹುಶಃ ರಾಜ್ಯ ಮಟ್ಟದ ಓವರ್ ಆರ್ಮ್ ಟೆನ್ನಿಸ್ ಆಟಗಾರರ ಬಾಯಲ್ಲೂ ಕೂಡ ಒಂದು ಮಾತು ಕೇಳಿ ಬರ್ತಾ ಇತ್ತು, ನಾವು ಕೂಡ ಒಂದಲ್ಲ ಒಂದು ದಿನ ಅಂಡರ್ಆರ್ಮ್ ಕ್ರಿಕೆಟ್ ಅನ್ನ ಆಡಬೇಕು, ಅಂಡರ್ಆರ್ಮ್ ಕ್ರಿಕೆಟ್ ನಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂತಹ ಮಾತನ್ನ ಕೇಳಿದಾಗ ನಿಜಕ್ಕೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಒಂದು ಹೆಮ್ಮೆಯ ಸಂಸ್ಕೃತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ಪ್ರತಿಯೊಬ್ಬರು ಕೂಡ ಅಷ್ಟೊಂದು ಜನಪ್ರಿಯತೆಯನ್ನು ಗಳಿಸಬೇಕಾದ್ರೆ ಪ್ರತಿಯೊಬ್ಬರು, ಅದು ಕೇವಲ ಆಟಗಾರರು ಮಾತ್ರವಲ್ಲ, ಆಯೋಜಕರಿರ್ಬೋದು, ವೀಕ್ಷಕ ವಿವರಣೆಗಾರರಿರ್ಬೋದು, ನೇರ ಪ್ರಸಾರವನ್ನ ನೀಡುವಂತ ಇರ್ಬೋದು, ಕ್ರೀಡಾಭಿಮಾನಿಗಳಿರ್ಬೋದು, ಕ್ರೀಡಾ ಪ್ರೋತ್ಸಾಹಕರಿರ್ಬೋದು, ಈ ಎಲ್ಲರ ಪ್ರೋತ್ಸಾಹದಿಂದ ಇಂದು ಅಂಡರ್ಆರ್ಮ್ ಕ್ರಿಕೆಟ್ ಕೂಡ ಯಾವುದೇ ಓವರ್ ಆರ್ಮ್ ಕ್ರೀಡಾ ಪಂದ್ಯಾಕೂಟಗಳಿಗೂ ಕೂಡ ಕಡಿಮೆ ಇಲ್ಲ ಅನ್ನುವಂತ ರೀತಿಯಲ್ಲಿ ಆಯೋಜನೆಗೊಂಡಿದೆ. ಅದರಲ್ಲೂ ಮುಖ್ಯವಾಗಿ ಅದೆಷ್ಟೋ ಆಟಗಾರರು ತಮ್ಮ ಜೀವನವನ್ನೇ ಕಟ್ಟಿಕೊಂಡಂತ ಈ ಅಂಡರ್ಆರ್ಮ್ ಕ್ರಿಕೆಟ್ ಅದೆಷ್ಟೋ ನಿದರ್ಶನಗಳಿವೆ. ಕ್ರಿಕೆಟ್ ನಿಂದ ತನ್ನ ಜೀವನವನ್ನೇ, ಈ ಅಂಡರ್ಆರ್ಮ್ ಕ್ರಿಕೆಟ್ ನಿಂದ ತನ್ನ ಜೀವನವನ್ನೇ ರೂಪಿಸಿಕೊಂಡಂತ ಅದೆಷ್ಟೋ ಆಟಗಾರರಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ಅಂಡರ್ಆರ್ಮ್ ಕ್ರಿಕೆಟ್ ಯಾವ ಮಟ್ಟಕ್ಕೆ ಜನಪ್ರಿಯತೆಯನ್ನು ಕಂಡಿದೆ ಅಂತ ಹೇಳಿದ್ರೆ ಈ ಬಹುಮಾನಗಳು ಇದೀಗ ಲಕ್ಷ ಬಹುಮಾನಗಳನ್ನ ಪಡೆಯುವಂತ ವಿಜೇತ ತಂಡಗಳಿಗೆ ಲಕ್ಷ ಬಹುಮಾನಗಳನ್ನ ಕೂಡ ಇಲ್ಲಿ ಆಯೋಜಕರು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ವೈಯಕ್ತಿಕ ಬಹುಮಾನಗಳಾಗಿ ದ್ವಿಚಕ್ರ ವಾಹನ ಇರಬಹುದು, 4 ಚಕ್ರದ ವಾಹನಗಳನ್ನ ಕೂಡ
ನೀಡುವಂತಹ ಅಷ್ಟೊಂದು ಜನಪ್ರಿಯತೆಯನ್ನು ಪಡೆದುಕೊಳ್ತಾ ಇದೆ ಈ ಒಂದು ಅಂಡರ್ ಆರ್ಮ್ ಕ್ರಿಕೆಟ್. ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ ಈ ಒಂದು ಅಂಡರ್ ಆರ್ಮ್ ಕ್ರಿಕೆಟ್ ನ ನಾವು ಕೂಡ ಒಂದು ಅವಿಭಾಜ್ಯ ಅಂಗ ಎನ್ನುವುದಕ್ಕೆ ಬಹಳಷ್ಟು ಹೆಮ್ಮೆ ಇದೆ. ಮತ್ತೊಮ್ಮೆ ಈ ಕ್ರಿಕೆಟ್ ಪಂದ್ಯಾಟವನ್ನ ಜಗತ್ತಿನಾದ್ಯಂತ ವೀಕ್ಷಣೆ ಮಾಡುತ್ತಿರತಕ್ಕಂತ ಅಂಡರ್ ಆರ್ಮ್ ಕ್ರಿಕೆಟ್ ನ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಅಂಡರ್ ಆರ್ಮ್ ಕ್ರಿಕೆಟ್ಗೆ ಇಷ್ಟೊಂದು ದೊಡ್ಡ ಕೊಡುಗೆಯನ್ನು ನೀಡಿದಂತ ಪ್ರತಿಯೊಬ್ಬರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲೂ ಕೂಡ ಈ ಅಂಡರ್ ಆರ್ಮ್ ಕ್ರಿಕೆಟ್ ಇನ್ನಷ್ಟು ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸಲಿ ಅನ್ನುವಂತ ಶುಭ ಹಾರೈಕೆ ನಮ್ಮೆಲ್ಲರದು. ಥ್ಯಾಂಕ್ ಯು. ಕಬಡ್ಡಿ ಅಭಿಮಾನಿಗಳಿಗೆ ಒಂದು ಸಂತಸದ ಸುದ್ದಿ. ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್, ಸುಳ್ಯ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್, ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ಸುಳ್ಯ ತಾಲೂಕು ಇದರ ಜಂಟಿ ಆಶ್ರಯದಲ್ಲಿ ಎ ಗ್ರೇಡ್ ಕಬಡ್ಡಿ ಪಂದ್ಯಾಟ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಬಾಲಕ ಬಾಲಕಿಯರ ಹಾಗೂ ಆ ಬಳಿಕ ಪುರುಷರ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ ದಿನಾಂಕ 18-12-2022 ಆದಿತ್ಯವಾರ, ಸ್ಥಳ ಸರಕಾರಿ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣ ಗುತ್ತಿಗಾರು. ಈ ಪಂದ್ಯಾಟದ ಪ್ರೌಢಶಾಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟದ ಪ್ರಥಮ ಬಹುಮಾನ 5,000 ಮತ್ತು ಶಾಶ್ವತ ಫಲಕ, ದ್ವಿತೀಯ ಬಹುಮಾನ ರು 3,000 ಮತ್ತು ಶಾಶ್ವತ ಫಲಕ, ತೃತೀಯ ರು 1,000 ಮತ್ತು ಶಾಶ್ವತ ಫಲಕ ಹಾಗೂ ಚತುರ್ಥ ರು 1,000 ಮತ್ತು ಶಾಶ್ವತ ಫಲಕ. ಹಾಗೆಯೇ
ಪುರುಷರ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟದ ಪ್ರಥಮ ಬಹುಮಾನ 30,000 ಮತ್ತು ಶಾಶ್ವತ ಫಲಕ, ದ್ವಿತೀಯ ಬಹುಮಾನ 20,000 ಮತ್ತು ಶಾಶ್ವತ ಫಲಕ, ತೃತೀಯ ಬಹುಮಾನ ಮತ್ತು ಚತುರ್ಥ ಬಹುಮಾನ ತಲಾ 10,000 ಮತ್ತು ಶಾಶ್ವತ ಫಲಕ. ಹಾಗೇನೆ ಹಲವಾರು ವೈಯಕ್ತಿಕ ಬಹುಮಾನಗಳಿವೆ. ಈ ಪಂದ್ಯಾಟಕ್ಕೆ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ಇದರ ವತಿಯಿಂದ ನೀಡುತ್ತಾ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದಿನಾಂಕ 18/12/2022 ಆದಿತ್ಯವಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣ ಗುತ್ತಿಗಾರು ಇಲ್ಲಿ ನಡೆಯುವಂತಹ ಈ ಕಬಡ್ಡಿ ಪಂದ್ಯಾಟವನ್ನ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ದಯವಿಟ್ಟು ಕೇಸರಿ ಎಡಮಂಗಿಲ ಮತ್ತು ಬ್ರದರ್ಸ್ ಕಂಚಿಲ್ಪಾಡಿ ತಂಡದ ನಾಯಕರು ವೇದಿಕೆ ಬಳಿ ಬನ್ನಿ ಆದಷ್ಟು ಬೇಗ. ಕೇಸರಿ ಎಡಮಂಗಲ ಮತ್ತು ಬ್ರದರ್ಸ್ ಕಂಚಿಲ್ಪಾಡಿ ಆದಷ್ಟು ಬೇಗ ಈ ತಂಡಗಳ ಕಪ್ತಾನರು ವೇದಿಕೆ ಬಳಿ ಆಗಮಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಸಂಘಟಕರನ್ನ ಭೇಟಿಯಾಗಬೇಕು. ಕೇಸರಿ ಎಡಮಂಗಲ ಮತ್ತು ಬ್ರದರ್ಸ್ ಕಂಚಿಲ್ಪಾಡಿ. ಕೇಸರಿ ಎಡಮಂಗಲ ಮತ್ತು ಬ್ರದರ್ಸ್ ಕಂಚಿಲ್ಪಾಡಿ ಈ ತಂಡಗಳ ಕಪ್ತಾನರು ದಯವಿಟ್ಟು ವೇದಿಕೆ ಬಳಿ ಬನ್ನಿ ಆದಷ್ಟು ಬೇಗ. ಕೇಸರಿ ಎಡಮಂಗಲ ಮತ್ತು ಬ್ರದರ್ಸ್ ಕಂಚಿಲ್ಪಾಡಿ.
ರೈಸಿಂಗ್ ಸ್ಟಾರ್ ಮಂಗಳೂರು ತಂಡ ಆದಷ್ಟು ಬೇಗ ತಮ್ಮ ಆಯ್ಕೆಯನ್ನು ಕೂಡ ತಿಳಿಸಬೇಕು. ಸರಿಯಾದ ಕ್ಷೇತ್ರ ರಕ್ಷಣೆ ಆಯ್ಕೆ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಪ್ತಾನ ವೇದಿಕೆ ಬಳಿ ಆಗಮಿಸಬೇಕು. ರೈಸಿಂಗ್ ಸ್ಟಾರ್ ಮಂಗಳೂರು ಸಮಯಕ್ಕೆ ಸರಿಯಾಗಿ ಪಂದ್ಯಾಟಕ್ಕೆ ಆಗಮಿಸದಿದ್ದಲ್ಲಿ ಮುಂದೆ ನಿರ್ಣಾಯಕರು ಮತ್ತು ಸಂಘಟಕರು ಕೈಗೊಳ್ಳುವ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು. ಕ್ರೀಡೆಯಲ್ಲಿ ಭಾಗವಹಿಸುವುದು ಮಾತ್ರವಲ್ಲ, ಆ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯುವುದು ಕೂಡ ಆ ಪಂದ್ಯಾಟದಲ್ಲಿ ವಿಜಯಿಯಾದಂತೆ ಗಮನಿಸಿಕೊಳ್ಳಿ. ರೈಸಿಂಗ್ ಸ್ಟಾರ್ ಮಂಗಳೂರು 1 ನಿಮಿಷಗಳ ಒಳಗೆ ತಾವು ಅಂಕಣವನ್ನು ಪ್ರವೇಶಿಸದೇ ಇದ್ದಲ್ಲಿ ಮುಂದೆ ಸಂಘಟಕರು ಮತ್ತು ನಿರ್ಣಾಯಕರು ಕೈಗೊಳ್ಳುವ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು. ದಯಮಾಡಿ ಅಲ್ಲಿ ರೈಸಿಂಗ್ ಸ್ಟಾರ್ ತಂಡದ ಎಕ್ಸ್ಟ್ರಾ ಪ್ಲೇಯರ್ ಹಾಗೆ ಅದರ ಅಪೋಸಿಟ್ ಟೀಮ್ ಚಾಲೆಂಜ್ ಮೂಲೂರು ತಂಡದ ಎಕ್ಸ್ಟ್ರಾ ಪ್ಲೇಯರ್ ದಯಮಾಡಿ ನಮ್ಮ ಕಮೆಂಟ್ರಿ ಬಾಕ್ಸ್ ಕಡೆ ಬರಬೇಕು. ದಯವಿಟ್ಟು ರೈಸಿಂಗ್ ಸ್ಟಾರ್ ಪ್ಲೀಸ್ ಸೆಂಡ್ ಯುವರ್ ಎಕ್ಸ್ಟ್ರಾ ಪ್ಲೇಯರ್ ಟುವರ್ಡ್ಸ್ ಅವರ್ ಕಮೆಂಟ್ರಿ ಬಾಕ್ಸ್ ಅಂಡ್ ಅಟ್ ದ ಸೇಮ್ ಟೈಮ್ ಐ ರಿಕ್ವೆಸ್ಟ್ ಚಾಲೆಂಜ್ ಮೂಲೂರು. ದಯಮಾಡಿ ಗಮನಿಸಬೇಕಲ್ಲಿ ಆಟಗಾರರು ಖಾಲಿ ಕಾಲಲ್ಲಿ ಆಡ್ಬೋದು, ಚಪ್ಪಲ್ ಹಾಕಿ ಆಡಬೇಡಿ ದಯವಿಟ್ಟು. ಚಪ್ಪಲನ್ನು ಹೊರಗಡೆ, ಗ್ರೌಂಡಿನ ಹೊರಗಡೆ ಇಡಬೇಕು ಪ್ಲೀಸ್. ದಯವಿಟ್ಟು ಪಂದ್ಯಾಟವನ್ನು ಆದಷ್ಟು ಬೇಗ ಆರಂಭಗೊಳಿಸಬೇಕು. ರೈಸಿಂಗ್ ಸ್ಟಾರ್ ಆಲ್ರೆಡಿ ನೀವು ಸಮಯಕ್ಕೆ ಸರಿಯಾಗಿ ಇಲ್ಲಿ ನಮ್ಮನ್ನು ಸ್ಪಂದಿಸಿಲ್ಲ. ಆದಷ್ಟು ಬೇಗ ಈ ಪಂದ್ಯಾಟವನ್ನು ಮುಂದುವರಿಸಬೇಕು ದಯವಿಟ್ಟು. So after winning the toss, captain of Rising Star Mangalore elected to field first so that opening batters of Challenge Mulur, they made their way to the middle of the pitch here. Ravi as well as Ishpak are the 2 batters out there in the middle, along with the field umpire Majid Sulia as well as Prakash Sulia, and 2 very good former cricketer.
Two very good umpires, the experienced umpires from Sulia. So signal straight away came from umpire. Majid Sulia is not only the official of cricket, but he was a very good official of Kabaddi as well. The qualified umpire in the state level. And here is the first ball. The umpire straight away call. It's a start of the match. It's a start. First ball of the innings. Sabir, right arm over the wicket. The first ball itself, he played at reverse sweep quite nicely down to back point region for a single. So with that single challenge, Moller they off the mark with a single. One without loss of any wicket, and Ravi is also off the mark. That brings Ispak into strike now. First over of the power play. One at deep mid wicket, one at deep long of two fielders outside the circle. Mid on, there is a mid on, there is a square leg, there is short fine leg. Short third man, back point, short cover point, and short extra cover. Again, right arm over the Shabib balls. This time officially played, but quite safely, right in the gap between bowler and extra cover. There is no mid off at all. And before the fielder from mid on to run across to left to collect the ball down at mid off, ample time for the batter to complete the single. With that single, both the batters off the mark. Ishpak is also off the mark at two without loss of any wicket here in over number first in progress. Sabir with a short run up. Pass umpire. This time again, nice looking drive towards extra coverage, and they're going for a quick single. And as a fact that the fielder standing in the edge of the circle, that will give a lot of time for the batter to complete the single. So both the batters are dealing with the singles in this particular power play overs, because Habib is bowling very tidy line and length, as not providing an opportunity for the batter to get any kind of big shot. This time again across the line, again they're going for the single. Very good understanding between the wicket, which is really required for the opening batters. The communication and understanding between the wicket and even the selection of run is so important. And both the batters are dealing with the singles in the 4 deliveries and 4 runs. Shabib bowling with a short run up from the goalpost end. Bowls down the leg stump, wicketkeeper behind the stump, fumble, chance of run out in a no-cycle, directed and is gone. So whenever there is a direct hit, definitely it's going to be a danger for the batters. It's a wide call by umpire, and but unfortunately Ravi has to walk back to pavilion. So Ravi a little bit disappointed because that was a wide ball. He's never thought it might be his partner will going for that single. But it's a late reaction for him to respond for that single. But wicketkeeper behind the stump done a great job. It's a very quick work behind the stumps. Not only collects the ball, but is releasing the ball quite beautifully. And ball is just hitting the stump. And umpire Majid Sulia has really got in the right position to judge that run out is of course out of the crease. So unfortunate dismissal for Ravi. They lost the first wicket at the score of 4 on the board. 5 on the board, correction. That is the one wide is there. So new batter just came into middle. Sampath is in non-strikers end. Ispak will going to face Shabib. Drives. Just a single. There's a fieldsman in the cover point, but not quite able to stop the single from Ishpak. So with that single scored numbers on to 6 on the board for the loss of 1 wicket. Bright sunny afternoon. Time is exactly 12 past 5 here in Panja. The most beautiful cricket ground with the greenery. We can see that the trees, the big trees are covering this cricket ground. Definitely it looks like one of the most beautiful international cricket ground. This time he lofted that one right in the gap towards the deep backward square leg region. There is a chase here for the fieldsman, and what looks like the fielder and at the square leg is a managed to pull that one. His body is in the air while he tried to pull the ball, and that was definitely going to be a great save. And with that save, scoreboard numbers on to 9 on the board for the loss of 1 wicket. The first call for the next match, and next match will be played between Bedra Friends versus Team Victory. I request both the teams, please get ready. We are having a shortage of time. Please cooperate with the organizer. It could be the last match of the league
Last match, a little bit not league actually. First round, last match between Bedra Friends versus Team Victory. So first over, it's a good start by losing 1 wicket. They scored 9 valuable runs. Rilwan. Rilwan, one more big name as far as a popular name. In fact, as far as Underarm cricket is concerned, in the South Kent district, is representing NM Cricketers Mangalore. Fast starts with a beautiful delivery. He's looking for some quicker delivery. It's a beautifully balled as always. And Rilwan and usually represents Torpedoes Khana of Krishnapura. But as far as a big team is concerned, he's represent NM Cricketers Mangalore. Appeal for leg before wicket. And certainly ball is pitching outside the line of leg stump. No signal came from umpire. It might be it's inside edge of the bat of the batsman, so that no chance of any run. Rilwan. Round the wicket again, the identical mirror display of previous delivery, the same line and length, same reaction which is came from the batter, and again beaten by the pace. Ishaq and definitely is a little bit feeling pressure out here in the middle after the facing two dotted deliveries. Again, that ball is misses the wicketkeeper's hand by call by umpire. So one more addition to total with the addition of that single scoreboard Namozan to 11 on the board. Wide plus 1, 2 more to the total. Thank you. 12 on the board. Rilwan. Right arm round the wicket. This time bowler's back drive, not really having that much of timing behind the stroke, and there's no possibility of any run at all. Rilwan final time in this over. It's a very quiet over indeed so far. Swept that one down to short fine. Like, oh my goodness, a little bit football is going on here. Is instead of cricketing the field that the bowler, the fielder might be trying to gather the ball. By doing that, actually, he's just pushing the ball by his leg, and they got opportunity to come back for the extra run as well. So 2 more runs to the total after completion of over number 2. Searching for the right track. Challenge Mulur managed to score 14 runs in 2 overs at the rate of exactly 7 runs per over. It's not a bad start. 7 runs against the formidable bowling department of Rising Star Mangalore. I think it's a good score for Challenge Mulur. Now, the fielding restriction is off so that we can find so many fielders in the outfield. The fields of 6 fielders you can keep. That's why I want to mention about in Mangalore region, only 5 fielders allowed to stand outside the circle. But in this particular tournament, you can keep 6 fielders outside the circle. 1 at fine leg, 1 at square leg, 1 at deep long on. There is no mid wicket. There is a long off, and 1 at a short extra cover. 1 more recognized player. Harris brought into attack. Harris, everybody knows that his name is very popular, who represents KFC Kodikal. He's the captain of KFC Kodikal last year. Very successful captain, in fact. He's a good all-rounder. Don't waste the time, I request a Rising Star. 1 fielder has the deep wideish long on. Harris again with a short run arm. Right arm from the wicket. Bows, soft and comes into play. A chance of run out. Harris on his follow through. Just gathers the ball and try to hit the stump. If it is a direct hit, I think it's all over for the batter. The very risky single taken there by Ishpak. And 1 more addition to total, and with the addition of that single scoreboard moves on to 16 on the board. It's 15 on the board, little correction. 15. Sampath is back on strike. Harris.
Right arm round the wicket. Again, nicely driven. Just a wrist work comes into play to pick the single. Looking for two, but it's very difficult to get. With the addition of that single scoreboard, moves on to 16. 16 for the loss of one wicket here in over number third in progress. Harris bowling from the goalpost and past the umpire. Bowls went for the sweep shot, but very difficult to play, isn't it? But because line of the delivery outside the line of off stump, he wanted to swap the ball, but missed it completely. Then wicketkeeper behind the stump did the rest. Harris drives that one down to deep extra cover division for an easy single. The with that single scoreboard now was on to 17 on the board. So far, runs are coming in form of singles in this particular over. 3 singles in out of 4 deliveries. Harris right arm. Bowls this time almost total misjudgment of the deliveries. Quite a different one again from Harris. This time he bowled a little bit flighted delivery and a slower one as well. And so that the batsman Sampath completely missed out that delivery. And wicketkeeper behind the stump did the rest. Harris again. Right arm over the wicket, bowls. This time again, one more delivery is a dotted one. Fantastic over here from Harris. Just a 3 runs which came from that over. So after completion of over number 3, searching for the right track. Still they're struggling. And 17 on the board. Just under 6 runs per over. 6.33. Just under 6 runs. That means 5.33 runs per over. Challenge Muller. They're scoring the runs in the first 3 overs. Wait and see how many runs they will go into score in the remaining 3 overs. Change in commentary box as well. Change in bowling there. But here is a change in commentary box as well. I would like to invite Gopi to take over the microphone in our national language, Hindi. Thank you. धन्यवाद सतीश. So the equal battle is now continuing here. 17 for the loss of 1 wicket after completion of 3 overs scored by Challenge Mulur at batted first against Rising Star Mangalore, and 3 overs left in overall calculation in the innings, and the 4th over is now going to start in the innings. और पहले गेंद इस वक्त लेकर गेंदबाज तैयार. ये गेंद ऑन साइड पर गेंद को स्विंग करना चाहा, चूंकि गेंद पोजीशन थर्ड मैन की दिशा में. 1 रन बल्लेबाज को इस बीच मिलेगा. 22 का इशारा अंपायर का और 22 रन के साथ स्कोर अब बढ़कर पहुंच चुका 18 रनों पर 1 विकेट के नुकसान पर. गेंद और बल्ले के बीच में बराबर का टक्कर इस वक्त जारी, और गेंदबाजी इस वक्त शुरू कर चुके हैं रियाज. इस वक्त ये गेंद को खेल दिया डीप मिड विकेट की दिशा में. 1 रन मिलेगा. थोड़ी सी मिसफील्ड, और इस बीच इस मिसफील्ड का फायदा उठाकर बल्लेबाज ने दूसरा रन पूर्ण कर लिया. तीसरे रन के लिए दौड़ पड़े. थ्रो पहुंचा काफी धीमा, और इस बीच बल्लेबाज के पास समय था कि तीसरा रन यहां पर पूर्ण कर सके. तो बेहतरीन रनिंग बिटवीन द विकेट इस वक्त, और इन 3 रनों के साथ स्कोर बढ़कर अब पहुंच चुका है 21 रन 1 विकेट के नुकसान पर. संपत माफ कीजिए, और रवि संपत और इस्पाक पारी की भागदौड़ को इस वक्त संभालते हुए, और अगली गेंद लेकर गेंदबाज इस वक्त तैयार. ये गेंद इस बार खूबसूरती के साथ तो नहीं, लेकिन गेंद को निकाला जरूर डीप बैकवर्ड स्क्वायर लेग की दिशा में. क्लीन कलेक्शन, जस्ट लुकिंग फॉर द सेकंड बट वोंट गेट इट, एंड फाइनली दे आर सैटिस्फाइड विद द सिंगल, और इस 1 रन के साथ स्कोर बढ़कर पहुंच चुका है 1 विकेट के नुकसान पर. तो चौथा ओवर यहाँ पर प्रगति पर, और रन ज्यादातर सिंगल्स और कपल्स में बनते हुए गेंदबाज इस वक्त तैयार रियाज गेंदबाजी करते हुए. ये गेंद इस बार गेंद को ड्राइव किया मिड ऑन की दिशा में स्ट्रेट टू द फील्डर. ही कांट गॉट एनी रन फॉर दैट स्ट्रोक, एंड द स्कोर स्टेज एट 22 फॉर द लॉस ऑफ 1 विकेट इन द ओवर नंबर 4 इन प्रोग्रेस. अयाज गेंदबाजी इस वक्त आगे बढ़ाते हुए. धीमी गेंद परिवर्तन के तौर पर गेंद की धीमेपन को पहचानते हुए स्टंप्स को कवर करते हुए गेंद को खेल दिया डीप विकेट पर. थोड़ी सी मिसफील्ड, थ्रो पहुंचा स्ट्राइक रेट पर. नजदीकी मामला हो सकता है, लेकिन जब तक मैं समझता हूं बल्लेबाज क्रीज पर पहुंचे, सीधा थ्रो को रिसीव करने के बाद विकेट कीपर यहां पर गेंद को विकेटों पर लगा चुके हैं, और इसी के साथ ये विकेट यहां पर गिर चुका है. पहला रन पूर्ण करने के बाद दूसरे रन के लिए मुड़ पड़े, जो कि काफी जोखिम भरा साबित हो सकता था, और जोखिम भरा साबित हुआ. इससे पहले कि स्ट्राइक रेट पर बल्लेबाज दूसरा रन पूर्ण करने के लिए पहुंचे, सीधा थ्रो पहुंचता हुआ मिड विकेट फील्डर का विकेट कीपर के हाथ में, और विकेट कीपर ने तेजी के साथ विकेट झटका दिया. तो इसी के साथ ये विकेट गिर चुका है. आउट होने वाले बल्लेबाज
संदीप जो कि एक संपत माफ कीजिए जो कि एक बेहतर बल्लेबाजी कर रहे थे, 11 रन उन्होंने बनाए, स्कोर्ड 11 runs into his credit and after playing a good knock for their side he is back into pavilion and a second wicket lost for challenge Mulur. Now it's 23 for the loss of 1 wicket in the over number 4 in progress. Meantime, the next match, Bedra Friends will take over team victory. And because of that, I request the captains of these two teams to please report to the stage immediately for a toss procedure. एक बेहतरीन एक्सक्विजिट लाइव टेलीकास्ट जो कि इस वक्त किया जा रहा है बेद्रा मीडिया पर जनाब इरफान इनके सारथ्य में। और जहां तक इस श्रृंखला का सवाल है, जेसीआई पंजा पंचश्री ने इस श्रृंखला का आयोजन किया है। रजता ट्रॉफी 2022 के नाम पर इस सुंदर से विशाल से पंजा के प्री यूनिवर्सिटी मैदान पर, प्री यूनिवर्सिटी कॉलेज मैदान पर, और यह श्रृंखला एक बेहतरीन प्रगति करते हुए, यह गेंद इस बार एक्स्ट्रा क्विक कर रहा, गेंद को शफल होते हुए थोड़े इस बार सीधा मैं समझता हूं गेंद टकरा चुकी है लेग स्टंप पर। शफल होते हुए, थोड़े से शफल होते हुए गेंद कौन साइड पर स्विंग करना चाहता, क्योंकि हमारा कमेंटेटर बॉक्स जो है क्रॉस एंगल पर इस वक्त तैनात है, तो इस वजह से हमें ठीक तरह से जज करना नहीं हुआ कि गेंद स्टंप्सों पर टकरा चुकी है नहीं, और लेकिन यहाँ पर गेंद स्टंप्सों पर टकराई थी अंतिम क्षण में, और इसी के साथ ये विकेट यहाँ पर गिर चुका है। तो एक और विकेट 23 रनों पर तीसरा विकेट गिर चुका है। 23 for 3 नाउ। तो 4 ओवर की समाप्ति, 4 overs completed, and as far as the run rate is concerned at this situation, exactly 5.75 runs per over. The present run rate is now progressing here for them for challenge Mulur. Still in overall calculation, it's going to be 2 overs remaining in the innings. 2 ओवर का खेल बाकी, और देखते हैं इन बचे हुए 2 ओवर में चैलेंज मुलूर के बल्लेबाज और कितने रन यहाँ पर बटोर पाते हैं। दोपहर का वक्त 12:25 यहाँ पर बचते हुए, धूप का कहर काफी हद तक मैदान पर बढ़ चुका है, धूप की तीव्रता बढ़ चुकी है, और सूरज आसमान की बुलंदियों को इस वक्त छू चुका है, अपने प्रखर किरणों को मैदान पर फैलाता हुआ। इट्स 23 for the loss of 3 wicket after completion of 4 over, 5th starts। और निस्संदेह जैसा कि मैं फरमा रहा था, सूरज ठीक आसमान की बुलंदियों को इस वक्त छू चुका है, इस वक्त अपने प्रखर किरणों को मैदान पर फैलाता हुआ, और इस बढ़ते हुए वक्त के साथ साथ धूप की तीव्रता यहाँ पर बढ़ती हुई, और भीषण गर्मी का एहसास इस वक्त न सिर्फ खिलाड़ी जबकि जो कि मैदान पर दर्शक मौजूद हैं, वो भी इस भीषण गर्मी का एहसास यहाँ पर करते हुए, और इस भीषण गर्मी तले इस श्रृंखला का दूसरे दिन का तीसरा मैच यहाँ पर प्रगति पर। गेंदबाज इस वक्त गेंदबाजी शुरू करते हुए नौफल, और 5वां ओवर इस वक्त शुरू होता हुआ चैलेंज मुलूर की पारी में। पहली गेंद इस बार गेंद को स्कूप किया इनटू द गैप, नहीं लेकिन रन जरूर मिलेंगे बल्लेबाज को। दूसरे रन के लिए दौड़ पर स्ट्राइकर इन पर स्ट्राइट ओवर द स्टंप थ्रो, लेकिन बल्लेबाज के पास मौका 2 रन प्राप्त करने का। गेंद को स्कूप किया था, लंगोन पर जो फील्डर मौजूद थे काफी पीछे थे, एक टिप्पर आफ्टर फर्स्ट बाउंस उन्होंने गेंद को कलेक्ट किया, और काफी काफी चतुरता के साथ गेंद को थ्रो किया था स्ट्राइकर एंड पर। ये देखते हुए कि स्ट्राइकर एंड पर बल्लेबाज थोड़े से दूर, थोड़े से धीरे दौड़ रहे हैं, और अंतिम क्षण में गेंद उनके जब विकेट कीपर के हाथों में पहुंची, तब बल्लेबाज ने अपना रफ्तार को वृद्धि करते हुए दूसरा रन इस वक्त पूर्ण कर लिया। अगली गेंद के लिए तैयार, ये गेंद इस बार गेंद लेग स्टंप से बाहर, शॉर्ट फाइन लेग की दिशा में 1 रन मिलेगा। वाइड का इशारा, 1+1 2 रन नाउ एडेड टू द टोटल। 2 रन तोहफे के रूप में, उपहार के रूप में यहाँ पर प्रदान करते हुए गेंदबाज नौफल, और स्कोर इन 2 वाइड रनों के साथ बढ़कर पहुंच चुका है 27 रन, 3 विकेट के नुकसान पर। इट्स 27 फॉर द लॉस ऑफ 3 विकेट इन द ओवर नंबर 5 इन प्रोग्रेस। गेंदबाज एक बार फिर से तैयार था, तो ओवर द विकेट, इस बार गेंद को मोड़ दिया खूबसूरती के साथ, कलाइयों के साथ डीप स्क्वायर की दिशा में 1 रन का इजाफा, और 1 ही रन के साथ और ओवर थ्रो, और इस बार बल्लेबाज के पास मौका दूसरा रन पूर्ण करने का। ओवर थ्रो नहीं, हालांकि गेंद को ठीक तरह से विकेट कीपर कलेक्ट नहीं कर पाए थे, और दोबारा अपने पीछे की ओर जाकर जब तक वो गेंद को कलेक्ट करे, फील्ड करे, बल्लेबाज के पास मौका था दूसरा रन पूर्ण करने का, और इन 2 रनों के साथ स्कोर बढ़कर पहुंच चुका है 29 रनों पर, 3 विकेट के नुकसान पर। 29 फॉर द लॉस ऑफ 3 विकेट। दाहिने हाथ ओवर द विकेट नौफल, ये गेंद इस बार स्कोप किया फील्डर के हाथों में, और इसी के साथ ये विकेट यहां पर गिर चुका है। हबीब ने गेंद को इस वक्त लॉफ्ट किया था ऑन साइड पर, लेकिन प्लेसमेंट गलत, और स्ट्रोक में इतना रफ्तार रही कि वो सीमा रेखा को पार कर सके, और डीप स्क्वायर लेग पर जो फील्डर खड़े हुए थे गेंद सीधे उनके हाथों में पहुंची, और इसी के साथ हबीब की पारी समाप्त। विकेट नंबर 4 डाउन, एंड नाउ दे आर 29 for 4। मीन टाइम जस्ट टॉकिंग अबाउट द नेक्स्ट मैच,
Bedra friends will take our team victory in the next match, and because of that, I request the captains of both teams to please report to the stage immediately for toss. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ಬೆದ್ರಾ ಫ್ರೆಂಡ್ಸ್ ಹಾಗೂ ಟೀಮ್ ವಿಕ್ಟರಿ ತಂಡದ ನಾಯಕರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಿ ಟಾಸ್ ಪ್ರಕ್ರಿಯೆಯಲ್ಲಿ ಇಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ದಯವಿಟ್ಟು. So back to this game. It's 29 for 4. 29 रन 4 विकेट के नुकसान पर पांचवा ओवर यहाँ पर प्रगति पर नए बल्लेबाज संकेत का आगमन इस वक्त होता हुआ, और इस बीच नौफल अपनी गेंदबाजी को इस वक्त आगे बढ़ाते हुए. हल्की सी हवा मैदान पर इस वक्त गुजर रही है. मैदान की दाईं से बाईं ओर यह हवा इस वक्त गुजरती हुई, और यह हवा जो कि खिलाड़ी और दर्शकों को दोनों को इस भीषण गर्मी से कुछ हद तक राहत दिलाते हुए. दाहिने हाथों पर विकेट. ये गेंद इस बार ऑन साइड पर गेंद को मोड़ना चाहा, शॉट फाइन लेग की दिशा में गेंद मिसअंडरस्टैंडिंग, और इसी के साथ यहां पर रनआउट था, लेकिन गेंद को कलेक्ट नहीं कर पाए ठीक तरह से. नॉन स्ट्राइक रन पर बल्लेबाज, और आसान सा मौका यहां पर गंवाते हुए. एक रन यहां पर जुड़ चुका है. चैलेंज मुलूर के पारी में, और एक रन के साथ स्कोर बढ़कर पहुंच चुका 30 रन 4 विकेट के नुकसान पर. हालांकि स्ट्राइक रन के बल्लेबाज काफी देरी के साथ दौड़े थे, लेकिन वहां पर गेंदबाज की गलती की वजह से एक रन यहां पर पूर्ण करने में सफल. अपना विकेट को बचाने के साथ ही ये गेंद ड्राइव किया, खूबसूरत स्ट्रोक इस वक्त स्ट्राइट डाउन द ग्राउंड की जाती हुई लॉन्ग ऑफ की दिशा में गेंद तक फील्डर पहुंचते हुए थोड़ी सी मिस फील्ड. स्ट्राइट अवे द प्रेशर ऑन द फील्डर. दबाव इस वक्त फील्डर के ऊपर दिखाई देता हुआ. अंतिम क्षण में गेंद से उन्होंने अपनी नजरें हटा ली, और गेंद उनके हाथों से छिटकते हुए, और दोबारा जब तक वो गेंद को फील्ड करके थ्रो करे, नॉन स्ट्राइक रन पर बल्लेबाज के पास मौका 2 रन प्राप्त करने का. 32 नाउ फॉर द लॉस ऑफ 4 विकेट. नौफल अगली गेंद. ये गेंद ऑन साइड पर खूबसूरत स्ट्रोक इस वक्त डीप स्क्वायर की दिशा में फ्रंट फुट पर जाते हुए गेंद की लाइन पर बल्ले को लाते हुए गेंद को मोड़ दिया इस वक्त डीप स्क्वायर लेग पर, और इससे पहले कि गेंद को वहां पर फील्ड किया जाता बल्लेबाज के पास मौका था 1 रन प्राप्त करने का. 33 फॉर द लॉस ऑफ 4 विकेट एंड 5 overs had been bowled. Last over remaining in their innings. Exactly 6.60. The present run rate is now progressing here for them at this situation, और अंतिम ओवर का खेल अभी भी बाकी, और देखना यह है कि इस बचे हुए अंतिम ओवर में चैलेंज क्रिकेटर्स मुलूर के बल्लेबाज और कितने रन यहां पर बटोर पाते हैं. जेसीआई पंजा पंचश्री द्वारा ये श्रृंखला की प्रस्तुति की गई है. रजता ट्रॉफी 2022 के नाम पर 2022 के नाम पर, और निस्संदेह ये श्रृंखला एक शानदार प्रगति यहां पर करते हुए. और जहां तक गेंदबाजी का सवाल है, रिलवान जो कि इससे पहले 1 ओवर फेंक चुके हैं, अपना दूसरा ओवर लेकर इस वक्त तैयार. दाहिने हाथ ओवर द विकेट गेंदबाजी करते हुए. ये गेंद हल्के से गेंद को मोड़ना चाहा, स्टंप्स को कवर करने के बाद एक्स्ट्रा क्विकर गेंद थी, लेग स्टंप से काफी बाहर की ओर निकलती हुई, और आखिरकार वाइड का इशारा अंपायर का. 2 वाइड्स रन्स अतिरिक्त एक्स्ट्रास के रूप में उनके खाते में जोड़े जाएंगे. 35 फॉर द लॉस ऑफ 4 विकेट इन द ओवर नंबर 6 एंड लास्ट इन प्रोग्रेस. गेंदबाज रिलवान. ये गेंद ड्राइव किया, गेंद को इस वक्त स्लिप मैदान पर थ्रो पहुंचा, निशाना अगर लगता, निशाना लगाया, विकेट गेंदबाज के हाथों से गेंद टकराकर विकेटों पर लग चुकी है. जैसा भी हो यहां पर विकेट गिर चुका है, बल्लेबाज नहीं पहुंच पाए थे एंड वक्त पर, तो ये विकेट यहां पर गिर चुका है रनआउट के रूप में. और इस बीच विकेट नंबर 5 गिर चुका है 35 रनों के ऊपर. इट्स 35 फॉर द लॉस ऑफ 5 विकेट्स. जैसे पंजा पंचश्री के 25वें वर्षगांठ पर इस श्रृंखला का बेहतरीन तरीके से आयोजन यहां पर किया गया है. रजता ट्रॉफी 2022 और इस बीच रिलवान गेंदबाजी आगे बढ़ाते हुए. ये गेंद इस बार गेंद को ड्राइव किया, लेकिन उछालना चाहते थे कहना पड़ेगा, लेकिन गेंद की लाइन पर नहीं आ पाया. नॉट क्वाइट गेट दैट वन राइट फ्रॉम द मिडल ऑफ द बैट एट द लास्ट मोमेंट. गेंद फील्ड कर ली गई गेंदबाज द्वारा. फॉलो थ्रू में रन इस बीच बल्लेबाज को नहीं मिलेगा. और अगली गेंद रिलवान की. ये गेंद एक्स्ट्रा क्विकर गेंद थी, ऑन साइड पर गेंद को मोड़ना चाहता, चूंकि विकेट कीपर भी चूके पैर से लगकर ये गेंद निकली थी. इस वक्त शॉर्ट पॉइंट पर 1 रन का इजाफा यहां पर हो चुका है. सिंगल रन नाउ एडेड टू द टोटल. इट्स 36 for the loss of 5 wickets. समीर इस वक्त सामना करने के लिए तैयार. 3 गेंदें बाकी लेग स्टंप पर. एक्स्ट्रा क्विकर गेंद, लेकिन बल्लेबाज के पहुंच से बाहर, और रन से मिलेंगे 1 रन वाइड के रूप में. 37 रन 5 विकेट के नुकसान पर. और गेंदबाज
ये गेंद पैरों पर गेंद टकराई, शॉट फाइन लेग पर और इस बार गेंद को ठीक तरह से कलेक्ट नहीं कर पाया विकेट कीपर और इस बीच 1 रन का इजाफा यहाँ पर हो चुका है और 1 रन का इजाफा यहाँ पर हो चुका है और स्कोर 1 रन के साथ बढ़कर पहुंच चुका है 38 रन 4 विकेट के नुकसान पर 38 फॉर द लॉस ऑफ 4 विकेट इन द ओवर नंबर 6 एंड लास्ट इन प्रोग्रेस इन देयर इनिंग्स। रिलवान की गेंद ऑफ स्टंप से बाहर वाइड 39 नाउ फॉर द लॉस ऑफ 4 विकेट। ಮುಂದಿನ ಪಂದ್ಯಕ್ಕಾಗಿ ಬೆದ್ರಾ ಫ್ರೆಂಡ್ಸ್ ಹಾಗೂ ಟೀಮ್ ವಿಕ್ಟರಿ ತಂಡದ ನಾಯಕರಿಗೆ ಮತ್ತೊಮ್ಮೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಿ ಇಲ್ಲಿ ಟಾಸ್ प्रक्रियೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ದಯವಿಟ್ಟು इस बार गेंद कौन साइड पर मोड़ दिया स्क्वायर की दिशा में और फील्ड क्लीन। इस वक्त तक गेंद को फील्ड तो जरूर किया लेकिन अपना संतुलन खो बैठे, शरीर का संतुलन खो बैठे, गिर पड़े और इस बीच बल्लेबाज के पास समय था कि दूसरा रन वो पूरा कर सके। 41 द लास्ट बॉल ऑफ देयर इनिंग्स इज नाउ कमिंग अप। अंतिम गेंद लेकर तैयार रिलवान गेंदबाजी करते हुए इस्पक जो कि एक लंबी पारी अपने टीम के लिए खेलते हुए, एक बेहतरीन पारी अपने टीम के लिए वो खेलते हुए सामना करने के लिए तैयार। यह गेंद इस बार गेंद स्टंप्सों पर टकराई, बाउल्ड ऑफ हिज लेग्स और पारी की अंतिम गेंद पर इस्पक की एक लंबी पारी पर पर्दा गिर चुका है। कुल मिलाकर इस्पक का जहां तक सवाल है, उन्होंने बनाए 13 रन, स्कोर 13 रन into his credit and after being playing a good knock for their side, fine knock in fact for their side, he is back into pavilion in the final delivery of their innings and the innings is up for challenge Mulu. They finished with 41 in the stipulated 6 overs and they set a victory target of 42 now for Rising Star Mangalore and as far as the required run rate is concerned, exactly 7 runs per over they have to score for victory. 42 they have to score in the stipulated 6 overs. That means in their stipulated 36 deliveries with the help of 10 wickets, the present equation shows for them and let's see can they reach the target or not. और यहाँ पर 42 रनों का लक्ष्य राइजिंग स्टार मैंगलोर के लिए चैलेंज क्रिकेटर्स मूलूर ने रखा है और देखना यह कि इन 42 रनों के लक्ष्य तक किस तरह राइजिंग स्टार के बल्लेबाज पहुंचते हैं निर्धारित 6 ओवर में 10 विकेटों की मदद से। उनकी पारी की शुरुआत यहां पर होगी। तब तक एक छोटा सा ब्रेक हम लेते हैं और एक छोटी सी ब्रेक के बाद राइट आफ्टर द शॉर्ट ब्रेक हम आपके सामने उपस्थित होंगे मेरे काबिल दोस्त राज्य भाषा कन्नड़ में श्रीमान सुकुमार के साथ जब राइजिंग स्टार मैंगलोर की पारी की शुरुआत यहां पर होगी। धन्यवाद एंड नाउ इट्स टाइम फॉर ब्रेक। थैंक यू। ಧನ್ಯವಾದ ಗೋಪಿ ಸರ್. ದಯವಿಟ್ಟು ಆದಷ್ಟು ಬೇಗ ಎರಡೂ ತಂಡಗಳ ಆಟಗಾರರು ಮತ್ತೊಮ್ಮೆ ಅಂಕಣವನ್ನು ಪ್ರವೇಶಿಸಿ. ಆರಂಭಿಕ ದಾಂಡಿಗರು ರೈಸಿಂಗ್ ಸ್ಟಾರ್ ಮಂಗಳೂರು ತಂಡದ ಆರಂಭಿಕ ದಾಂಡಿಗರು ಹಾಗೆಯೇ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಿ ಚಾಲೆಂಜ್ ಮೂಳೂರು ತಂಡ ಪ್ರಥಮ ಸುತ್ತಿನ 4ನೇ ಪಂದ್ಯಕ್ಕಾಗಿ ಬೆದ್ರಾ ಫ್ರೆಂಡ್ಸ್ ಮತ್ತು ಟೀಮ್ ವಿಕ್ಟರಿ ಈ ತಂಡಗಳ ಕಪ್ತಾನರು ನಾಣ್ಯ ಚುಮ್ಮಗಿಗಾಗಿ ವೇದಿಕೆಯ ಬಳಿ ಆಗಮಿಸಬೇಕು. ದ್ವಿತೀಯ ದಿನದ ಆಟದ ಪ್ರಥಮ ಸುತ್ತಿನ ಅಂತಿಮ ಪಂದ್ಯಕ್ಕಾಗಿ ಬೆದ್ರಾ ಫ್ರೆಂಡ್ಸ್ ಮತ್ತು ಟೀಮ್ ವಿಕ್ಟರಿ ಹಾಗೆಯೇ ರಜತ ಟ್ರೋಫಿ 2022ರ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಕೇಸರಿ ಎಡಮಂಗಲ ಮತ್ತು ಬ್ರದರ್ಸ್ ಕಂಚಿಲ್ಪಾಡಿ ತಂಡದ ಆಟಗಾರರು ಕೂಡ ಸಜ್ಜಾಗಿರಬೇಕು. ರಜತ ಟ್ರೋಫಿ 2022ರ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಕೇಸರಿ ಎಡಮಂಗಲ ಮತ್ತು ಬ್ರದರ್ಸ್ ಕಂಚಿಲ್ಪಾಡಿ. ಆದಷ್ಟು ಬೇಗ ಆರಂಭಿಕ ದಾಂಡಿಗರು ನ್ಯೂಸ್ ರೈಸಿಂಗ್ ಸ್ಟಾರ್ ಮಂಗಳೂರು ಮತ್ತು ಚಾಲೆಂಜ್ ಮೂಳೂರು ತಂಡದ ಆಟಗಾರರು ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಿ ಮುಂದಿನ ಪಂದ್ಯದ ನಾಣ್ಯ ಚುಮ್ಮಗಿಗಾಗಿ ಬೆದ್ರಾ ಫ್ರೆಂಡ್ಸ್ ಮತ್ತು ಟೀಮ್ ವಿಕ್ಟರಿ ಆದಷ್ಟು ಬೇಗ ಈ ತಂಡಗಳ ಕಪ್ತಾನರು ನಾಣ್ಯ ಚುಮ್ಮಗಿಗಾಗಿ ವೇದಿಕೆಯ ಬಳಿ ಬನ್ನಿ. ಈ ತಂಡಗಳ ಕಪ್ತಾನರ ಗಮನಕ್ಕೆ ನಾಣ್ಯ ಚುಮ್ಮಿಗೆ ಆದ ತಕ್ಷಣ ತಮ್ಮ ತಂಡದ ಆಯ್ಕೆಯನ್ನು ತಿಳಿಸಬೇಕು. ಯಾವುದೇ ಕಾಲಾವಕಾಶವನ್ನು ವ್ಯರ್ಥ ಮಾಡದೆ ತಕ್ಷಣ ತಮ್ಮ ಆಯ್ಕೆಯನ್ನ ತಿಳಿಸಬೇಕು. ನಾಣ್ಯ ಚುಮ್ಮಿಗೆ ಆಗಮಿಸುವ ಸಂದರ್ಭದಲ್ಲಿ ತಂಡದೊಂದಿಗೆ ಸಮಾಲೋಚನೆಯನ್ನು ಮಾಡಿ ನಾಣ್ಯ ಚುಮ್ಮಿಗೆ ಆಗಮಿಸಿ ಆದಷ್ಟು ಬೇಗ. ಬೆದ್ರಾ ಫ್ರೆಂಡ್ಸ್ ಮತ್ತು ಟೀಮ್ ವಿಕ್ಟರಿ. ಚಾಲೆಂಜ್ ಮೂಳೂರು ಮತ್ತು ರೈಸಿಂಗ್ ಸ್ಟಾರ್ ಮಂಗಳೂರು ಪ್ರಥಮವಾಗಿ ಬ್ಯಾಟಿಂಗ್ ಅನ್ನು ಮಾಡಿದಂತಹ ಚಾಲೆಂಜಿಂಗ್ ಮೂಳೂರು ತಂಡ ನಿಗದಿತ 6 ಓವರ್ಗಳ ಮುಕ್ತಾಯಕ್ಕೆ 41 ರನ್ ಅನ್ನು ಗಳಿಸಿಕೊಂಡು ಎದುರಾಳಿ ತಂಡ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡಕ್ಕೆ 36 ಎಸೆತಗಳ ಮುಂದೆ 42 ರನ್ನಿನ ವಿಜಯದ ಗುರಿಗಿದೆ. ಓವರೊಂದಕ್ಕೆ ಸರಾಸರಿ 7 ರಂತೆ ರನ್ ಗಳಿಸಬೇಕು. ಈ ತಂಡಗಳಿಗೆ ಕೂಡ ಈ ಒಂದು ಸಮಾನ ಅವಕಾಶವಿದೆ. ಇಲ್ಲಿ ಆರಂಭಿಕ ಹಂತದಲ್ಲಿ 1-2 ಓವರ್ಗಳ ಕಾಲ ಸಮರ್ಥವಾಗಿ ಜೊತೆಯಾಟವನ್ನ ನಿಭಾಯಿಸಿದ್ದೇ ಆದಲ್ಲಿ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡಕ್ಕೆ ಈ ಪಂದ್ಯಾಟದಲ್ಲಿ ಗೆಲ್ಲುವಂತ ಅವಕಾಶವಿದ್ದರೆ, ಮತ್ತೊಂದು ಕಡೆ ಚಾಲೆಂಜ್ ಮೂಳೂರು ತಂಡ ಕೂಡ ಆರಂಭಿಕ 2 ಓವರಿನಲ್ಲಿ
10 ರನ್ನ ಒಳಗಾಗಿ 2 ಅಥವಾ 3 ವಿಕೆಟ್ ಅನ್ನ ಪಡೆದದ್ದೇ ಆದಲ್ಲಿ ಈ ಪಂದ್ಯಾಟವನ್ನ ಚಾಲೆಂಜ್ ಮೂಲೂರು ತಂಡ ಕೂಡ ಗೆಲ್ಲುವಂತಹ ಸಾಧ್ಯತೆ ಇದೆ. ಪವರ್ ಪ್ಲೇ ಚಾಲ್ತಿಯಲ್ಲಿರುವ ಕಾರಣ ಈ ಪವರ್ ಪ್ಲೇ ಪಂದ್ಯದ ಫಲಿತಾಂಶದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಲಿದೆ. ಕೇವಲ 2 ಜನ ಕ್ಷೇತ್ರ ರಕ್ಷಕರು ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ, ಒಬ್ಬ ಕ್ಷೇತ್ರ ರಕ್ಷಕ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿದ್ರೆ, ಮತ್ತೊಬ್ಬ ಕ್ಷೇತ್ರ ರಕ್ಷಕ ಲಾಂಗ್ ಆಫ್ ವಿಭಾಗದಲ್ಲಿ. ಈ ಇಬ್ಬರು ಕ್ಷೇತ್ರ ರಕ್ಷಕರು 30 ಗಜಗಳಿಗಿಂತ ಹೊರಭಾಗದಲ್ಲಿ. ಪ್ರಥಮ ಎಸೆತ, ದ್ವಿತೀಯ ಇನ್ನಿಂಗ್ಸ್ನ ಪ್ರಥಮ ಓವರಿನ ಪ್ರಥಮ ಎಸೆತ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕಿಂಗ್ ನಲ್ಲಿ ಹ್ಯಾರೀಸ್, ನಾನ್ ಸ್ಟ್ರೈಕಿಂಗ್ ನಲ್ಲಿ ಅಯಾಸ್. ಎಸೆತಗಾರಿಕೆ ಭಾಗದಲ್ಲಿ ಪ್ರಥಮ ಚೆಂಡು ಉತ್ತಮವಾಗಿತ್ತು, ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್ ಇತ್ತು ಚೆಂಡು. ನಿರ್ಣಾಯಕರಿಂದ ನಿಸ್ಸಂದೇಹವಾಗಿ ಅಗಲ ಎಸೆತದ ತೀರ್ಪು. ಇದರೊಂದಿಗೆ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡದ ಖಾತೆ ಆರಂಭವಾಗಿದೆ. ಮುಂದಿನ ಪಂದ್ಯಾಟದ ನಾಣ್ಯ ಚುಮ್ಮುಗೆಗಾಗಿ ಬೆದ್ರಾ ಫ್ರೆಂಡ್ಸ್ ಮತ್ತು ಟೀಮ್ ವಿಕ್ಟರಿ ತಂಡದ ನಾಯಕರಿಗೆ ಇದು ಅಂತಿಮ ಕರೆ. ನಾಣ್ಯ ಚುಮ್ಮುಗೆಗಾಗಿ ಮತ್ತೊಮ್ಮೆ ಪ್ರಥಮ ಚೆಂಡು, ಸುಂದರದೇ ದಾಳಿ, ಚೆಂಡು ಗಾಳಿಯಲ್ಲಿತ್ತು. ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ವಿಕೆಟ್ಗಳ ಮಧ್ಯೆ 2ನೇ ರನ್ನಿಗಾಗಿ ಓಡಾಟ. ಸುಲಭ 2 ರನ್ ಅನ್ನು ಕಲೆ ಹಾಕಿದೆ. ಆರಂಭಿಕ ಓವರಿನ ಪ್ರಥಮ ಚೆಂಡು ಮುಕ್ತಾಯಕ್ಕೆ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡ ಗಳಿಸಿಕೊಂಡಿದೆ 3 ರನ್ಗಳನ್ನು, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಇನ್ನುಳಿದ 35 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 35 ಎಸೆತಗಳ ಮುಂದೆ 39. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ದಾಳಿಯನ್ನ ಮುಂದುವರಿಸುತ್ತಾ ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್ ಔಟ್ಗಾಗಿ ಬಲವಾದ ಮನವಿ. ನಿರ್ಣಾಯಕರಿಂದ ಮತ್ತೆ ಅಗಲ ಎಸೆತದ ತೀರ್ಪು. ಹೆಚ್ಚುವರಿಯಾಗುತ್ತಾ ಅಂಕ ಮತ್ತೆ 4ಕ್ಕೆ ಏರಿಕೆಯಾಗಿದೆ. ದಯವಿಟ್ಟು ಚಾಲೆಂಜ್ ಮೂಲೂರು ತಂಡದ ಓರ್ವ ಇತರ ಆಟಗಾರ ದಯವಿಟ್ಟು ವೇದಿಕೆಯ ಬಳಿ ಬನ್ನಿ. ಚಾಲೆಂಜ್ ಮೂಲೂರು ತಂಡದ ಓರ್ವ ಇತರ ಆಟಗಾರ, ಬೌಲರ್ ನೇಮ್ ಮುರ್ಷಿದ್. ಎಸೆತಗಾರಿಕೆ ಭಾಗದಲ್ಲಿ ಮುರ್ಷಿದ್ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಮತ್ತೊಮ್ಮೆ ಸುಂದರತೆ ದಾಳಿ. ಈ ಬಾರಿ ರನ್ಔಟ್ ಆಗುವ ಸಾಧ್ಯತೆ ಇದೆ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ನೇರ ಗುರಿ ಬಿದ್ದಿತ್ತು ವಿಕೆಟ್ಗೆ. ಆದರೆ ಎಕ್ಸ್ಟ್ರಾ ಓವರ್ ಥ್ರೋ ಮೂಲಕ ಮತ್ತೊಂದು ರನ್ನಿನ ಸೇರ್ಪಡೆಯಾಗಿದೆ. 1+1 2 ರನ್ನಿನ ಸೇರ್ಪಡೆ. ಅಲ್ಪ ಮೊತ್ತವನ್ನ ತಡೆ ಹಿಡಿಯುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಹೆಚ್ಚುವರಿ ಅಂಕಗಳು ಕೂಡ ಬಹಳಷ್ಟು ಒತ್ತಡವನ್ನ ಹೇರಲಿದೆ ಕ್ಷೇತ್ರ ರಕ್ಷಣಾ ತಂಡದ ಮೇಲೆ. ಈಗಾಗಲೇ ಆರಂಭಿಕ 2 ಚೆಂಡಿನಲ್ಲಿ 6 ರನ್ ಅನ್ನು ಗಳಿಸಿಕೊಂಡು ಸುಭದ್ರ ಸ್ಥಿತಿಯಲ್ಲಿದೆ ರೈಸಿಂಗ್ ಸ್ಟಾರ್ ಮಂಗಳೂರು. ಮತ್ತೊಮ್ಮೆ ತೀರ್ಪುಗಾರರನ್ನು ಬಿಟ್ಟು ಉತ್ತಮವಾಗಿರತಕ್ಕಂಥ ಎಸೆತ, ಮತ್ತೆ ಅಗಲ ಎಸೆತದ ತೀರ್ಪು. ಸತತ ಅಗಲ ಎಸೆತ. ಮತ್ತೊಂದು ಕಡೆ ಬ್ಯಾಟ್ಸ್ಮನ್ಗಳು ಒಂಟಿ ಅಂಕವನ್ನ ಅವಳಿ ರನ್ಗಳಾಗಿ ಪರಿವರ್ತನೆಗೊಳಿಸಿದಾಗ ಎಸೆತಗಾರನ ಮೇಲೆ ಇಲ್ಲಿ ಸಂಪೂರ್ಣ ಒತ್ತಡವಿದೆ. ಆರಂಭಿಕ 2 ಚೆಂಡಷ್ಟೇ ಮುಕ್ತಾಯವಾಗಿದೆ. 2 ಎಸೆತ ಮುಕ್ತಾಯಕ್ಕೆ ಈಗಾಗಲೇ 7 ರನ್ಗಳನ್ನ ಗಳಿಸಿಕೊಂಡಿದೆ. ಆ 7 ರನ್ನಿನಲ್ಲಿ 3 ಅತಿರಿಕ್ತ ರನ್ ಕೂಡ ಸೇರ್ಪಡೆಯಾಗಿದೆ. ಮತ್ತೊಮ್ಮೆ ಸುಂದರತೆ ದಾಳಿ. ಈ ಬಾರಿ ಗೂಟ ರಕ್ಷಕನ ವೈಫಲ್ಯ, ಬ್ಯಾಟ್ಸ್ಮನ್ ಮತ್ತು ಗೂಟ ರಕ್ಷಕನನ್ನ ವಂಚಿಸಿದಂತಹ ಚೆಂಡು 1 ರನ್ ಬೈಸ್ ಮೂಲಕ ದಾಖಲಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 8ರಲ್ಲಿದೆ. ಆರಂಭಿಕ ಓವರಿನ 4ನೇ ಚೆಂಡು. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಮುರ್ಷಿದ್ ರಿವರ್ಸ್ ಮಾಡುವಂತ ಪ್ರಯತ್ನ, ಚೆಂಡು ಗಾಳಿಯಲ್ಲಿತ್ತು. ಕ್ಯಾಚ್ ಔಟ್ಗೆ ಅವಕಾಶವಿತ್ತು. ಅವಕಾಶವನ್ನ ಕೈ ಚೆಲ್ಲಿದಂತಹ ಕ್ಷೇತ್ರ ರಕ್ಷಕ, ಆದರೆ ಇಲ್ಲಿ ರನ್ಔಟ್ ಅನ್ನ ಕೂಡ ಕೈ ಚೆಲ್ಲಿದಂತಹ ಗೂಟ ರಕ್ಷಕ. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆಯ ಓಡಾಟ. ಮತ್ತೆ 2 ರನ್ನಿನ ಸೇರ್ಪಡೆಯಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 2 ಅಂಕಿಯತ್ತ ಏರಿಕೆಯಾಗಿದೆ. 10ರಲ್ಲಿದೆ. ಪ್ರಥಮ ಓವರಿನ 4 ಎಸೆತ ಮುಕ್ತಾಯ. ಸುಂದರತೆ ದಾಳಿ, ಕಲಾತ್ಮಕ ಶೈಲಿಯ ಹೊಡೆತ. ಎಸೆತ 1ಕ್ಕೆ ಅಂಕವನ್ನ ಗಳಿಸಿದೆ. ಆದಲ್ಲಿ ಸುಲಭವಾಗಿ ಪಂದ್ಯಾಟವನ್ನ ಗೆದ್ದುಕೊಳ್ಳಬಹುದು ರೈಸಿಂಗ್ ಸ್ಟಾರ್ ಮಂಗಳೂರು. ಅಂತಿಮ 1 ಎಸೆತವನ್ನ ಎಸೆಯಬೇಕಾಗಿದೆ ಪ್ರಥಮ ಓವರಿನಲ್ಲಿ ಮುರ್ಷಿದ್. ಈಗಾಗಲೇ 11 ರನ್ ಗಳಿಸಿಕೊಂಡಿರತಕ್ಕಂಥ ತಂಡ. ಮತ್ತೊಮ್ಮೆ ಸುಂದರತೆ ಹೊಡೆತ, ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿದೆ ಚೆಂಡು. ಕ್ಷೇತ್ರ ರಕ್ಷಣೆ, ಒಂಟಿ ರನ್ನಿನ ಸೇರ್ಪಡೆ. ಪ್ರಥಮ ಓವರಿನ ಮುಕ್ತಾಯ. ಪ್ರಥಮ ಓವರಿನಲ್ಲಿ ಬರೋಬ್ಬರಿ 12 ರನ್ ಅನ್ನು ಗಳಿಸಿಕೊಳ್ಳುವ ಮೂಲಕ ಒಂದು ಕಡೆಯಿಂದ ಬ್ಯಾಟ್ಸ್ಮನ್ಗಳು ಒಂಟಿ ಮತ್ತು ಅವಳಿ ಅಂಕವನ್ನ ಕಲೆ ಹಾಕಿದ್ರೆ, ಮತ್ತೊಂದು ಕಡೆಯಿಂದ ಎಸೆತಗಾರ 4 ಅತಿರಿಕ್ತ ರನ್ ಅನ್ನು ನೀಡುವ ಮೂಲಕ ಒಟ್ಟಾರೆಯಾಗಿ 12 ರನ್ ಅನ್ನು ಗಳಿಸಿಕೊಂಡಿದೆ. ಇನ್ನುಳಿದ 30 ಎಸೆತಗಳ ಮುಂದೆ 30 ರನ್ನಿನ ಅವಶ್ಯಕತೆ ಇದೆ. ಎಸೆತ 1ಕ್ಕೆ ರನ್ ಅನ್ನು ಗಳಿಸುವಂತಹ ಅವಶ್ಯಕತೆ ಇದೆ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡಕ್ಕೆ. ಈ ಪಂದ್ಯಾಟದಲ್ಲಿ ವಿಜಯಿಶಾಲಿಯಾಗಬೇಕಾದರೆ ಚಾಲೆಂಜ್ ಮೂಲೂರು ತಂಡದ ಎಸೆತಗಾರರು
ಒಂದೆರಡು ವಿಕೆಟ್ಗಳನ್ನ ಈ ದ್ವಿತೀಯ ಓವರ್ನಲ್ಲಿ ಗಳಿಸಿದ್ರೆ ಮಾತ್ರ ಈ ಪಂದ್ಯಾಟದಲ್ಲಿ ಗೆಲ್ಲುವಂತ ಸಾಧ್ಯತೆ ಇದೆ. ಬಹಳಷ್ಟು ಜವಾಬ್ದಾರಿಯುತ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡುವಲ್ಲಿ ಸಫಲತೆಯನ್ನ ಕಂಡುಕೊಂಡಂತಹ ಹ್ಯಾರಿಸ್ ಮತ್ತು ಅಯಾಜ್ ಇಬ್ಬರು ಬಹಳಷ್ಟು ಅನುಭವಿ ದಾಂಡಿಗರು. ಕೆಎಫ್ಸಿ ಕೋಡಿಕಲ್ಲು ತಂಡದ ಆಟಗಾರರು ಪ್ರತಿಷ್ಠಿತ ಅದೆಷ್ಟೋ ಪಂದ್ಯಾಕೂಟಗಳಲ್ಲಿ ಭಾಗವಹಿಸಂತ ಅನುಭವವಿದೆ. ತಮ್ಮ ಅನುಭವವನ್ನು ಇಲ್ಲಿ ದಾರೆ ಎರೆಯಬೇಕಾಗಿದೆ. ಪ್ರಥಮ ಚೆಂಡು ಡಾಟ್ ಬಾಲ್ ಆಗಿ ಪರಿವರ್ತನೆಗೊಳ್ತಾ ಇದೆ. ಮತ್ತೊಮ್ಮೆ ಸುಂದರತೆ ದಾಳಿ, ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ಕ್ಲೀನ್ ಬೌಲ್ಡ್ಗಾಗಿ ಬಲವಾದ ಮನವಿ, ಆದರೆ ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. 1+1 2 ರನ್ನಿನ ಸೇರ್ಪಡೆಯಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 14ರಲ್ಲಿದೆ. ಆರಂಭಿಕ 7 ಚೆಂಡು ಮುಕ್ತಾಯವಾಗಿದೆ. ದ್ವಿತೀಯ ಓವರ್ನ ಪ್ರಥಮ ಚೆಂಡು ಮುಕ್ತಾಯ. ಇದೀಗ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರನ ಬೆಟ್ಟು. ಉತ್ತಮವಾಗಿರತಕ್ಕಂಥ ಹೊಡೆತ, ಚೆಂಡನ್ನ ಲೆಗ್ ಸೈಡ್ ಪಾಯಿಂಟ್ ಭಾಗದಲ್ಲಿ ಹೊಡೆಯುವ ಮೂಲಕ ಮತ್ತೆ 1 ರನ್ನಿನ ಸೇರ್ಪಡೆ. 1 ರನ್ನಿನ ಸೇರ್ಪಡೆಯಾದಾಗ ತಂಡದ ಮೊತ್ತ 15. ದ್ವಿತೀಯ ಓವರಿನ 3ನೇ ಎಸೆತ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ತೀರ್ಪುಗಾರನ ಬಿಟ್ಟು. ಉತ್ತಮವಾಗಿರತಕ್ಕಂಥ ಹೊಡೆತ, ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ನೇರವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕೆಲವೇ ಇಂಚ್ಗಳ ಅಂತರದಲ್ಲಿ ಕ್ಷೇತ್ರ ರಕ್ಷಕನ ಕೈಯನ್ನ ಸೇರ್ತಾ ಆಗಿದೆ. ಬಹಳಷ್ಟು ದೊಡ್ಡ ಬೌಂಡರಿ ಇರುವ ಕಾರಣ ಈ ಪಂದ್ಯಾಟದಲ್ಲಿ ಸಿಕ್ಸರ್ ಮತ್ತು ಬೌಂಡರಿಯನ್ನು ಹೊಡೆಯುವುದು ಅಷ್ಟು ಸುಲಭದ ಮಾತಲ್ಲ. ಒಟ್ಟಾರೆಯಾಗಿ ಇದುವರೆಗೆ ಈ ಪಂದ್ಯಾಟದಲ್ಲಿ 5 ಸಿಕ್ಸರ್ಗಳಷ್ಟೇ ದಾಖಲಾಗಿದೆ. ದೊಡ್ಡ ಹೊಡೆತವನ್ನ ಕೈ ಹಾಕಿದಂತಹ ಬ್ಯಾಟ್ಸ್ಮನ್ ಹ್ಯಾರಿಸ್ ತನ್ನ ವಿಕೆಟ್ ಅನ್ನ ಕೈಗೊಪ್ಪಿಸಿ ನಿರಾಶಾದಾಯಕರಾಗಿ ಫೆವಿಲಿಯನ್ ಅವರ ಸ್ಥಾನವನ್ನು ತುಂಬಲು ಸಿನಾನ್ ರವರ ಆಗಮನವಾಗಿದೆ. ಸಿನಾನ್ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಸಿನಾನ್ ರವರ ಆಗಮನವಾಗಿದೆ. ಆ ವಿಕೆಟ್ನ ಅವಶ್ಯಕತೆ ಇದ್ದಾಗ ದೊಡ್ಡ ಹೊಡೆತಕ್ಕೆ ಕೈ ಹಾಕಿದಂತ ಬ್ಯಾಟ್ಸ್ಮನ್ ಸುಲಭವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಯಾಚ್ ಅನ್ನು ನೀಡಿ ಫೆವಿಲಿಯನ್ ಅತ್ತ ಹೆಜ್ಜೆ ಹಾಕಿದಾಗ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಸ್ಟ್ರೈಕಿಂಗ್ ನಲ್ಲಿ ಸಿನಾನ್. ಆರಂಭಿಕ ದ್ವಿತೀಯ ಓವರಿನ 3 ಚೆಂಡು ಮುಕ್ತಾಯವಾಗಿದೆ. 3 ರನ್ ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನು ಕಬಳಿಸುವಲ್ಲಿ ಯಶಸ್ವಿಯಾದಂತಹ ಎಸೆತಗಾರ ಇದೀಗ 4ನೇ ಬಾರಿ ಎಸೆಯಬೇಕಾಗಿದೆ. ತೀರ್ಪುಗಾರನ ಬಿಟ್ಟು ಹೊಸ ದಾಂಡಿಗ ಸಿನಾನ್ ರವರ ಕಡೆಗೆ. ಉತ್ತಮವಾಗಿರತಕ್ಕಂಥ ಹೊಡೆತ, ಚಾಕಚಕ್ಯತೆಯ ಹೊಡೆತ. ಶಾರ್ಟ್ ಕವರ್ ವಿಭಾಗದಲ್ಲಿ ಮತ್ತೆ 1 ರನ್ನ ಸೇರ್ಪಡೆಯಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 16. ಆರಂಭಿಕ ಚೆಂಡಿನಲ್ಲೇ ಖಾತೆಯನ್ನ ತೆರೆಯುವ ಮೂಲಕ ಸಿನಾನ್ ಇದೀಗ ಮತ್ತೊಮ್ಮೆ ತೀರ್ಪುಗಾರನ ಬಿಟ್ಟು. ಉತ್ತಮವಾಗಿರತಕ್ಕಂಥ ಮತ್ತೆ ಅದೇ ರಾಗ ಅದೇ ಹಾಡು ಅನ್ನುವ ಮಾದರಿಯಲ್ಲಿ ಸತತ 2 ಎಸೆತಗಳಲ್ಲಿ 2 ಅಂಕವನ್ನ ಸುಲಭವಾಗಿ ಗಳಿಸಿಕೊಳ್ತಾ ಇದೆ. ಈ ಮೈದಾನದಲ್ಲಿ ಬಹಳಷ್ಟು ದೊಡ್ಡ ಮೈದಾನ ಆಗಿರುವ ಕಾರಣ ಒಂಟಿ ಮತ್ತು ಅವಳಿ ಅಂಕಗಳನ್ನ ಸುಲಭವಾಗಿ ಗಳಿಸಿಕೊಳ್ಳಬಹುದು. ಮತ್ತೊಮ್ಮೆ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ, ನೇರವಾಗಿ ಕ್ಷೇತ್ರ ರಕ್ಷಕನ ಕೈಯಲ್ಲಿತ್ತು ಚೆಂಡು. ಆದರೆ ಕ್ಯಾಚ್ ಅನ್ನ ಕೈ ಚೆಲ್ಲಿದಂತ ಆ ಕ್ಷೇತ್ರ ರಕ್ಷಕ ಇಲ್ಲಿ ವಿಕೆಟ್ಗಳ ಮಧ್ಯೆ 2 ಬ್ಯಾಟ್ಸ್ಮನ್ ಗಳಿಂದ ಹೊಂದಾಣಿಕೆ ವೈಫಲ್ಯದ ಮೂಲಕ ಸುಲಭವಾಗಿ ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನ ಕಳೆದುಕೊಂಡಿದೆ ರೈಸಿಂಗ್ ಸ್ಟಾರ್ ಮಂಗಳೂರು. ಪಂದ್ಯಕ್ಕೆ ತಿರುವಿನ ಅವಶ್ಯಕತೆಗಿತ್ತು. ಆ ಅಂತಿಮ ಓವರಿನಲ್ಲಿ 1 ರನ್ಔಟ್ ಮತ್ತು 1 ಕ್ಯಾಚ್ ಔಟ್ ಮೂಲಕ 2 ವಿಕೆಟ್ ಅನ್ನು ಕಬಳಿಸುವಲ್ಲಿ ಯಶಸ್ವಿಯಾದಂತಹ ಎಸೆತಗಾರ ಇದೀಗ ಕೊಂಚ ಮಟ್ಟಿನ ಒತ್ತಡದಲ್ಲಿದೆ ರೈಸಿಂಗ್ ಸ್ಟಾರ್ ಮಂಗಳೂರು. ಇದೇ ರೀತಿ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನ ಪಡೆಯಬೇಕಾಗಿರತಕ್ಕಂತಹ ಅನಿವಾರ್ಯತೆಗಿದೆ ಚಾಲೆಂಜ್ ಮೂಳೂರು ತಂಡಕ್ಕೆ. ಹಾಗೇನೆ ಈ ಪಂದ್ಯಾಟದಲ್ಲಿ ಒಂದೆರಡು ಓವರ್ಗಳ ಜೊತೆಯಾಟವನ್ನ ನಿಭಾಯಿಸಬೇಕಾಗಿದೆ ರೈಸಿಂಗ್ ಸ್ಟಾರ್ ಮಂಗಳೂರು. ನಿನ್ನೆಯ ದಿನ ಎಸೆತ 1ಕ್ಕೆ ರನ್ ಗಳಿಸುವಂತಹ ಪಂದ್ಯವನ್ನ ಕೂಡ ಸೋತಂತ ನಿದರ್ಶನಗಳು ಈ ಮೈದಾನದಲ್ಲಿದೆ. ಕಾರಣ ನಿರಂತರವಾಗಿ ವಿಕೆಟ್ ಅನ್ನ ಕಳೆದುಕೊಂಡಾಗ ಹೊಸ ಬ್ಯಾಟ್ಸ್ಮನ್ ಗಳ ಮೇಲೆ ಒತ್ತಡವಿರುವಾಗ ವಿಕೆಟ್ಗಳು ಮತ್ತೆ ಉರುಳುವಂತಹ ಸಾಧ್ಯತೆ ಇರುವಂತಹ ಈ ಪಂದ್ಯಾಟದಲ್ಲಿ ಇದೀಗ 2ನೇ ಓವರ್ ಮುಕ್ತಾಯಕ್ಕೆ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡ ಗಳಿಸಿಕೊಂಡಿದೆ 17, 2 ವಿಕೆಟ್ ನಷ್ಟಕ್ಕೆ. ಇನ್ನುಳಿದ 24 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 25. 24 ಎಸೆತಗಳ ಮುಂದೆ 25 ರನ್ನಿನ ಅವಶ್ಯಕತೆ. ಓವರ್ 1ಕ್ಕೆ ಸರಾಸರಿ 6.25 ರನ್ ಗಳಿಸಬೇಕಾಗಿದೆ ರೈಸಿಂಗ್ ಸ್ಟಾರ್ ಮಂಗಳೂರು. 3ನೇ ಓವರಿನ ಪ್ರಥಮ ಚೆಂಡು ತೀರ್ಪುಗಾರನ ಬೆಟ್ಟು. ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಎದ್ದು ಚೆಂಡು ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಇನ್ನುಳಿದ 24 ಎಸೆತಗಳ ಮುಂದೆ 24 ರನ್ನಿನ ಅವಶ್ಯಕತೆ. ಮತ್ತೊಮ್ಮೆ ತೀರ್ಪುಗಾರನ ಬಿಟ್ಟು ಸುಂದರತೆ ದಾಳಿ ಔಟ್ಸೈಡ್ ಆಫ್ ದಿ ಲೆಗ್ ಸ್ಟಂಪ್ ಇತ್ತು. ನಿರ್ಣಾಯಕರಿಂದ
ಅಗಲ ಎಸೆತದ ತೀರ್ಪು ಮತ್ತೊಮ್ಮೆ ಸತತ 2 ಅಗಲ ಎಸೆತ, ಸಂಪೂರ್ಣ ಹಳಿ ತಪ್ಪಿದಂತಹ ಈ ಎಸೆತ. ಆರಂಭಿಕ 2 ಎಸೆತ ಕೂಡ ಅಗಲ ಎಸೆತವಾಗಿ ಪರಿಣಮಿಸಿತ್ತು. ಇಲ್ಲಿ 24 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 23. ಮತ್ತೊಮ್ಮೆ ಪ್ರಥಮ ಚೆಂಡು, 3ನೇ ಓವರಿನ ಪ್ರಥಮ ಎಸೆತ, ಸುಂದರತೆಯ ದಾಳಿ. ಈ ಬಾರಿ ಚೆಂಡನ್ನ ಶಾರ್ಟ್ ಫೈನ್ ಲೆಗ್ ಕಡೆಗೆ ಹೊಡೆಯುವ ಮೂಲಕ 1 ರನ್ ಮತ್ತೆ ಗಳಿಸಿಕೊಂಡಿದ್ದಾರೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 20ರಲ್ಲಿದೆ. ಕೇವಲ 22 ರನ್ನಿನ ಅವಶ್ಯಕತೆಗಿದೆ 23 ಎಸೆತಗಳ ಮುಂದೆ. ನಿರಂತರವಾಗಿ ವಿಕೆಟ್ ಅನ್ನು ಗಳಿಸಿಕೊಳ್ಳಬೇಕಾಗಿದೆ ಚಾಲೆಂಜ್ ಮೂಳೂರು ತಂಡ. ಹಾಗೇನೆ ಜೊತೆಯಾಟವನ್ನು ನಿಭಾಯಿಸಬೇಕಾಗಿದೆ. 1-2 ಓವರ್ಗಳ ಜೊತೆಯಾಟದ ಅವಶ್ಯಕತೆಗಿದೆ ರೈಸಿಂಗ್ ಸ್ಟಾರ್ ತಂಡಕ್ಕೆ. ಇಲ್ಲಿ ರಿವರ್ಸ್ ಮಾಡುವಂತ ಪ್ರಯತ್ನ, ಅಲ್ಲಿ ಕ್ಷೇತ್ರ ರಕ್ಷಕನ ವೈಫಲ್ಯ, 1 ಅಂಕವನ್ನ ಕಲೆ ಹಾಕ್ತಾ ಇದೆ ರೈಸಿಂಗ್ ಸ್ಟಾರ್ ಮಂಗಳೂರು. ಬೆದ್ರಾ ಫ್ರೆಂಡ್ಸ್ ಮತ್ತು ಟೀಮ್ ವಿಕ್ಟರಿ ಈ ತಂಡಗಳಿಗೆ ನಾಣ್ಯ ಚಿಮ್ಮುಗೆಗಾಗಿ ಅಂತಿಮ ಕರೆ. 2 ನಿಮಿಷದ ಒಳಗೆ ನಾಣ್ಯ ಚಿಮ್ಮುಗೆಗೆ ಆಗಮಿಸದೇ ಇದ್ದಲ್ಲಿ ಮುಂದೆ ಸಂಘಟಕರು ಮತ್ತು ನಿರ್ಣಾಯಕರು ಕೈಗೊಳ್ಳುವಂತ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು. ಅದೆಷ್ಟೋ ಪಂದ್ಯಾಕೂಟಗಳಲ್ಲಿ ಭಾಗವಹಿಸಂತ ಅನುಭವವಿದೆ. ದಯವಿಟ್ಟು ಸಂಘಟಕರು ಸೂಚನೆಯನ್ನು ನೀಡಿದಾಗ ಸರಿಯಾಗಿ ನಾಣ್ಯ ಚಿಮ್ಮುಗೆಗೆ ಆಗಮಿಸಿ ನಮ್ಮೊಂದಿಗೆ ಸಹಕರಿಸಬೇಕು. ನಾಣ್ಯ ಚಿಮ್ಮುಗೆ ಆದ ತಕ್ಷಣ ತಮ್ಮ ಆಯ್ಕೆಯನ್ನು ಕೂಡ ತಿಳಿಸಬೇಕು. ಉತ್ತಮವಾಗಿರತಕ್ಕಂಥ ಹೊಡೆತ. ಈ ಬಾರಿ ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಚೆಂಡು ಮತ್ತೆ 1 ರನ್ನಿಗೆ ಸೀಮಿತಗೊಳ್ತಾ ಇದೆ. ಅತ್ಯಂತ ಜವಾಬ್ದಾರಿಯುತ ಆಟ ಸಿನಾನ್ ಮತ್ತು ಸಮೀರ್ ರವರಿಂದ, ಅಯಾಜ್ ಮತ್ತು ಸಮೀರ್ ರವರಿಂದ ಅತ್ಯುತ್ತಮ ಜೊತೆಯಾಟ, ಜವಾಬ್ದಾರಿಯುತ ಜೊತೆಯಾಟ ರೈಸಿಂಗ್ ಸ್ಟಾರ್ ತಂಡಕ್ಕೆ. ಇದೀಗ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ 4ನೇ ಬಾರಿ. ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಥರ್ಡ್ ಮ್ಯಾನ್ ವಿಭಾಗದಲ್ಲಿತ್ತು ಚೆಂಡು. ವಿಕೆಟ್ಗಳ ಮಧ್ಯೆ ಮತ್ತೆ 1 ರನ್ನಿಗಾಗಿ ಓಡಾಟ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 23. ಕೇವಲ 19 ರನ್ನಿನ ಅವಶ್ಯಕತೆ ಇದೆ 20 ಎಸೆತಗಳ ಮುಂದೆ. 20 ಎಸೆತ, 19 ರನ್ನಿನ ಅವಶ್ಯಕತೆ. ಮತ್ತೊಮ್ಮೆ ಉತ್ತಮವಾಗಿರತಕ್ಕಂಥ ಹೊಡೆತ, ಕಲಾತ್ಮಕ ಶೈಲಿಯ ಹೊಡೆತ, 1 ರನ್ನಿಗೆ ಸೇರ್ಪಡೆ. ಶಾರ್ಟ್ ಪಾಯಿಂಟ್ ವಿಭಾಗದಲ್ಲಿ ಚೆಂಡು 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 24ರಲ್ಲಿದೆ. 3ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 1 ಎಸೆತ ಬಾಕಿ ಇದೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ತೀರ್ಪುಗಾರರ ಬಿಟ್ಟು ರೈಟ್ ಆರ್ಮ್ ಓವರ್ ದ ವಿಕೆಟ್. ಮತ್ತೊಂದು ರಿವರ್ಸ್ ಸ್ವೀಪ್ ಶಾಟ್, ಉತ್ತಮವಾಗಿರತಕ್ಕಂಥ ಹೊಡೆತ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, 1 ಅಂಕವನ್ನ ಕಲೆ ಹಾಕುವ ಮೂಲಕ ತಂಡದ ಮೊತ್ತ 25. ಇನ್ನುಳಿದ 18 ಎಸೆತಗಳ ಮುಂದೆ 17 ರನ್ನಿನ ಅವಶ್ಯಕತೆ ಇದೆ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡಕ್ಕೆ. ದಯವಿಟ್ಟು ಟೀಮ್ ವಿಕ್ಟರಿ ತಂಡದ ಕಪ್ತಾನನಿಗೆ ನಾಣ್ಯ ಚಿಮ್ಮಗೆಗಾಗಿ ಅಂತಿಮ ಕರೆ. ಟೀಮ್ ವಿಕ್ಟರಿ ತಂಡದ ಕಪ್ತಾನನಿಗೆ ನಾಣ್ಯ ಚಿಮ್ಮಗೆಗಾಗಿ ಅಂತಿಮ ಕರೆ. 18 ಎಸೆತಗಳ ಮುಂದೆ 17 ರನ್ನಿನ ಅವಶ್ಯಕತೆಗಿದೆ. ಇಲ್ಲಿಯವರೆಗೂ ಪಂದ್ಯಾಟದಲ್ಲಿ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡ ತನ್ನ ಹಿಡಿತವನ್ನ ಬಿಗಿಗೊಳಿಸಿದೆ. ಈ ಪಂದ್ಯಾಟವನ್ನ ಗೆಲ್ಲಬೇಕಾದಲ್ಲಿ ಚಾಲೆಂಜ್ ಮೂಳೂರು ತಂಡಕ್ಕೆ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನು ಪಡೆಯಬೇಕಾದ ಅವಶ್ಯಕತೆ ಇದೆ. ಯಾವ ರೀತಿ ಈ ತಂಡಗಳು ಮುಂದಿನ 3 ಓವರ್ನಲ್ಲಿ ಪ್ರದರ್ಶನವನ್ನ ನೀಡಬಹುದು ಅನ್ನುವುದನ್ನ ಆಂಗ್ಲ ಭಾಷೆಯಲ್ಲಿ ವಿವರಿಸಲು ಸತೀಶ್ ಮಂಗಳೂರು ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. So thank you very much, Sukumar, and here is the second ball of the over number 4. Starts with the wide. This kind of mistake will going to take the match away from Challenger Muller. They need to restrict the all extras. Already they consider some extras in the form of wides, and they're really struggling. Outside the line of half time, again the wide. Back-to-back 2 wides. Scoreboard now moves on to 28 now. 28 on the board for the loss of 2 wicket. One more single. It's certainly going to be a leg by. One more addition to total. With the addition of that single, scoreboard now moves on to 29 on the board
42 is the target, and 13 more runs required for the victory. Again, both the batters are really playing as per the condition required. No need to panic at all. Already the oppositions considered some runs in the form of extras, so that both the batters are dealing with the singles. Again, one more single here. They're looking for two then, but there is no chance at all for the second run. Ayaz is a very good player for the side of course, he's representing NM Cricketers Mangalore, one of the top team in the South Kent district. Again, the white ball, just what you're talking about, the discipline is which is much required in cricket. Highly indisciplined bowling performance here from Challenge Mangalore. They considered some lot of runs in the form of extras. Again, look at the discipline in the sense. Again, the fielding is not up to the mark. What could be a certain single because of the misfield. They're going for the third as well. Even they can run fourth run, but this time they're not taking that much of risk for the fourth run. The three valuable runs, and it takes a total score into 35 now. They're coming very close to the victory target, and 42 is the target. One more single, and now just 6 more runs required for the victory. They're really in a commanding position. They're in a driver's seat of winning this match, Rising Star Mangalore. For the next match, Bedra Friends versus Team Victory. The captain of Bedra Friends, Santosh Bantwal, won the toss and elected to field first against Team Victory. One more good match is coming up. Please don't go away. Those who are watching live telecast of this most prestigious Rajatha Trophy 2022, which is proudly organized by JCI Panja Shri in this most beautiful Koti Chennai cricket ground. Don't go away, because after this match, one more good match is coming up. The Bedra Friends and Team Victory, they got some good players in the side, some top players from Mangalore region. They will go into play in both the teams, so that is going to be a very good match in front of spectators who are watching live telecast, and even for the spectators, those who are watching live here in this most beautiful Koti Chennai cricket ground. One more, the dotted delivery starts with the dotted delivery, and second time in this over, bowler bowls right arm over the wicket to Ayaz. Azaz just opening the face of the bat, just giving the direction towards the third man region, and they come back for the second quite easily in the end. With that couple of runs scored, Namuzan to 38 on the board. That's just a boundary which is required, just a 4 runs which is required for the victory for Rising Star Mangalore. Rising just like what the sun is rising here, with the bright rays of sun, as here is a Mangalore, Rising Star Mangalore are very close to the victory mark, just 3 runs away from the victory. So Challenge Muller might be, they're thinking about the mistake what he did, that the bowling department and the fielding department which is not up to the mark. They batted well, but not quite able to defend that total. Again, a wicketkeeper behind the stump misses the ball, but there's a backup in the short third man region, so there is no chance of any run. Again, the bowler back to his bowling mark. Right arm over the wicket. Bowls to Samir. Samir drives that one down to deeper mid-wicket region for a single. Again, a little bit fumble from the fielder. Addition to that single scoreboard, Namuzan to 39. 40 on the board, just 2 runs away for the victory. Ayaz has got the opportunity to get the winning runs, but he is not allowing for the winning run. Even the bowler himself considered that couple of runs. That's it, a victory for Rising Star Mangalore. At last, it's a comprehensive victory against Challenge Mangalore, defeating their opposition by 8 wickets. It's a huge victory here for Rising Star Mangalore. Congratulations for the winning team. Hard luck, bowling department and fielding department, but thank you very much for your cooperation, and on behalf of organizer, I would like to give special thanks to Challenge Mangalore for coming here and taking part in this wonderful cricket tournament in the name of Rajatha Trophy 2022. And without taking any break, we'll start straight away, and the match number 4 of day number 2 of this prestigious cricket tournament. Bedra Friends takes on Team Victory, and for that match, I would like to call upon Mr. Gopi to take over the microphone. Thank you. So man of the match of the previous match, which is goes to Ayaz of Rising Star
So that I request Ayaz to please come and collect your Man of the Match award from our chief guest. ದಯಮಾಡಿ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡದ ಅಯಾಜ್ ಇವರ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ತಮ್ಮ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ದಯವಿಟ್ಟು ರೈಸಿಂಗ್ ಸ್ಟಾರ್ ಮಂಗಳೂರು ತಂಡದ ಸರ್ವ ಸದಸ್ಯರು ಛಾಯಾಚಿತ್ರಕ್ಕಾಗಿ ಪ್ರಶಸ್ತಿ ವಿತರಣಾ ವೇದಿಕೆ ಬಳಿ ಆಗಮಿಸಬೇಕು. ಎಲ್ಲ ಆಟಗಾರರು ರೈಸಿಂಗ್ ಸ್ಟಾರ್ ಮಂಗಳೂರು ತಂಡದ ಸರ್ವ ಸದಸ್ಯರು ಆದಷ್ಟು ಬೇಗ ಫೋಟೋ ಸೆಷನ್ಗಾಗಿ ವೇದಿಕೆ ಬಳಿ ಆಗಮಿಸಬೇಕು. ಹಾಗೇನೆ ಕಳೆದ ಪಂದ್ಯ ಚಾಲೆಂಜ್ ಮೂಳೂರು ಮತ್ತು ರೈಸಿಂಗ್ ಸ್ಟಾರ್ ಮಂಗಳೂರು ತಂಡದ ವಿರುದ್ಧ ನಡೆದಂತಹ ಪಂದ್ಯಾಟದಲ್ಲಿ ಆಲ್ರೌಂಡರ್ ಪ್ರದರ್ಶನವನ್ನು ನೀಡಿದಂತಹ ರೈಸಿಂಗ್ ಸ್ಟಾರ್ ತಂಡದ ಆರಂಭಿಕ ದಾಂಡಿಗ ಅಯಾಜ್ ವೈಯಕ್ತಿಕವಾಗಿ 13 ರನ್ ಗಳಿಸಿಕೊಂಡರು. ಹಾಗೇನೆ ತಂಡದ ಪರವಾಗಿ 1 ಓವರ್ನ ಎಸೆದು 6 ರನ್ ನೀಡಿ 1 ವಿಕೆಟ್ ಅನ್ನ ಕಬಳಿಸಿದ್ರು. ಅರ್ಹವಾಗಿ ಪಂದ್ಯಶ್ರೇಷ್ಠ ಬಹುಮಾನವನ್ನು ಪಡೆದುಕೊಳ್ಳಲು ರೈಸಿಂಗ್ ಸ್ಟಾರ್ ತಂಡದ ಅಯಾಜ್ ಆದಷ್ಟು ಬೇಗ ಪ್ರಶಸ್ತಿ ವಿತರಣಾ ವೇದಿಕೆ ಬಳಿ ಆಗಮಿಸಬೇಕು. ಈ ಪ್ರಶಸ್ತಿಯನ್ನ ಸುಬ್ರಹ್ಮಣ್ಯದ ಪ್ರತಿಷ್ಠಿತ ಗಾಂಗೆಯ ಸುಬ್ರಹ್ಮಣ್ಯ ತಂಡದ ಅಧ್ಯಕ್ಷರು ಹಾಗೇನೆ ಐನೆಕಿದು ಸುಬ್ರಹ್ಮಣ್ಯ ಪ್ರಾಥಮಿಕ ಕೃಷಿ ಪತ್ತಿನ ಮಾಜಿ ಅಧ್ಯಕ್ಷರು ಹಾಗೆಯೇ ಪ್ರಸ್ತುತ ನಿರ್ದೇಶಕರಾಗಿರತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಶ್ರೀಯುತ ರವೀಂದ್ರ ರುದ್ರಪಾದ ಇವರು ಈ ಬಹುಮಾನವನ್ನು ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನವನ್ನು ಪಡೆದುಕೊಳ್ಬೇಕು ಅಂತ ಅಯಾಜ್ ದಯವಿಟ್ಟು ರವೀಂದ್ರ ರುದ್ರಪಾದ ಸರ್ ಅವರು ಈ ಬಹುಮಾನವನ್ನು ನೀಡಿ ಸಹಕರಿಸಬೇಕು. ಪ್ರತಿಷ್ಠಿತ ಗಾಂಗೆಯ ಸುಬ್ರಹ್ಮಣ್ಯ ತಂಡದ ಅಧ್ಯಕ್ಷರು ಹಾಗೇನೆ ಐನೆಕಿದು ಸುಬ್ರಹ್ಮಣ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸುಬ್ರಹ್ಮಣ್ಯ ಇದರ ಮಾಜಿ ಅಧ್ಯಕ್ಷರು ಹಾಗೇನೆ ಪ್ರಸ್ತುತ ನಿರ್ದೇಶಕರು ಕೂಡ ಹೌದು. ಈ ಪಂದ್ಯಾಟವನ್ನ ವೀಕ್ಷಣೆ ನಮ್ಮ ಜೊತೆ ಮಾಡ್ತಾ ಇದ್ರು. ಅವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ನೀಡುತ್ತಾ ಅವರು ಈ ಒಂದು ಪಂದ್ಯಶ್ರೇಷ್ಠ ಬಹುಮಾನವನ್ನ ಆಲ್ರೌಂಡರ್ ಪ್ರದರ್ಶನವನ್ನ ನೀಡಿದಂತಹ ಅಯಾಜ್ ರವರಿಗೆ ನೀಡಿ ಸಹಕರಿಸಬೇಕು. ಹಾಗೇನೆ ಆದಷ್ಟು ಬೇಗ ಈ ತಂಡಗಳ ಆಟಗಾರರು ತಡ ಮಾಡದೆ ಅಂಕಣವನ್ನ ಪ್ರವೇಶಿಸಬೇಕು. ಬೆದ್ರಾ ಫ್ರೆಂಡ್ಸ್ ಹಾಗೂ ಟೀಮ್ ವಿಕ್ಟರಿ ಈಗಾಗಲೇ ನಾಣ್ಯ ಚಿಮ್ಮುಗೆಯನ್ನ ಗೆದ್ದಂತಹ ಬೆದ್ರಾ ಫ್ರೆಂಡ್ಸ್ ತಂಡದವರು ತಡ ಮಾಡದೆ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಿ ಹಾಗೇನೆ ಆರಂಭಿಕ ದಾಂಡಿಗರಾಗಿ ಟೀಮ್ ವಿಕ್ಟರಿ ತಂಡದ ದಾಂಡಿಗರು ಅಂಕಣವನ್ನ ಪ್ರವೇಶಿಸಿ. ಅಲ್ಲಿ ಎರಡೂ ತಂಡದ 12ನೇ ಆಟಗಾರ ಕೂಡಲೇ ಇಲ್ಲಿ ವೇದಿಕೆಯನ್ನು ಸಂಪರ್ಕಿಸಬೇಕು. ಆಟಗಾರರ ಹೆಸರನ್ನು ತಿಳಿಸಲು ಐ ರಿಕ್ವೆಸ್ಟ್ ದ ಎಕ್ಸ್ಟ್ರಾ ಪ್ಲೇಯರ್ ಆಫ್ ಬೆದ್ರಾ ಫ್ರೆಂಡ್ಸ್ ಅಂಡ್ ಟೀಮ್ ವಿಕ್ಟರಿ ಟು ಪ್ಲೀಸ್ ರಿಪೋರ್ಟ್ ಟು ದ ಸ್ಟೇಜ್ ಇಮಿಡಿಯೇಟ್ಲಿ ಟು ಟೆಲ್ ದ ಪ್ಲೇಯರ್ಸ್ ನೇಮ್. ರೈಟ್, ದಿ ಲಾಸ್ಟ್ quarter final match, fourth and last quarter final. In fact, it's a last match of the first round in Pool B.
is now going to start between Bedra Friends and Team Victory. The last match of the first round in Pool B. Bedra Friends will take over Team Victory and Team Victory is now going to bat against Bedra Friends. And I request once again the extra player of both teams, Bedra Friends and Team Victory. ಅಲ್ಲಿ ಇತರ ಆಟಗಾರ ಬೆದ್ರಾ ಫ್ರೆಂಡ್ಸ್ ಹಾಗೂ ಟೀಮ್ ವಿಕ್ಟರಿ ತಂಡದ ಎಕ್ಸ್ಟ್ರಾ ಸದಸ್ಯ ಕೂಡಲೇ ವೇದಿಕೆ ಸಂಪರ್ಕಿಸಬೇಕು ಆಟಗಾರರ ಹೆಸರುಗಳನ್ನು ತಿಳಿಸಲು ದಯವಿಟ್ಟು. Prajwal and Kishore, the openers. In fact, the Kishore is now going to face the first ball of their match. And the bowler is now brought into the attack from Bedra Friends. So we are just waiting for the first ball of the match. पहली गेंद लेकर इस वक्त गेंदबाज तैयार. दाहिने हाथ राउंड द विकेट इस वक्त गेंदबाजी करते हुए बाएं हाथ के बल्लेबाज किशोर के लिए पहला पावर प्ले ओवर शुरू होता हुआ उनकी पारी में. और पहले दौर का आखिरी मैच पूल बी का यहां पर शुरू होता हुआ बेद्रा फ्रेंड्स और टीम विक्टरी के बीच में. और पहली गेंद लेकर तैयार, मैच की पहली गेंद लेकर तैयार इस वक्त गेंदबाज. दाहिने हाथ राउंड द विकेट. ये गेंद स्वीप किया इस वक्त खूबसूरती के साथ स्क्वायर लेग की दिशा में. अंतिम क्षण में गेंद को बल्ले तक आने दिया और फ्रंट फुट पर जाने के बाद गेंद को मोड़ दिया इस वक्त. और एक रन के साथ रनों का सिलसिला यहां पर शुरू हो चुका है. एक रन बिना किसी नुकसान के. तो पहला ओवर यहां पर प्रगति पर. और जहां तक सवाल है इस वक्त स्ट्राइक का, तो प्रज्वल इस वक्त सामना करने के लिए तैयार. जबकि गेंदबाजी यहां पर आगे बढ़ाते हुए दाहिने हाथ के गेंदबाज. तो फील्डिंग में कुछ हद तक जमावट करते हुए, ये जानते हुए कि लेफ्ट राइट का कॉम्बिनेशन जो कि क्रीज पर मौजूद है. और पिछली गेंद पर किशोर ऑफ द स्ट्राइक हो चुके हैं. प्रज्वल इस वक्त सामना करने के लिए तैयार. दाहिने हाथ ओवर द विकेट गेंदबाजी इस वक्त करते हुए. ये गेंद इस बार ऑन साइड पर गेंद को स्विंग करना चाहा. गेंद पहुंची शॉर्ट फाइन लेग की दिशा में. और जब तक गेंद को वहां पर फील्ड किया जाता 20 गज के दायरे के अंदर शॉर्ट फाइन लेग पर बल्लेबाज के पास मौका था एक रन प्राप्त करने का. और एक रन के साथ स्कोर बढ़कर अब पहुंच चुका है 2 रनों पर बिना किसी नुकसान के. इट्स 2 विदाउट लॉस इन द फर्स्ट ओवर. और फिर से एक बार गेंदबाज यहां पर आगे बढ़ाते हुए किशोर इस वक्त सामना करने के लिए तैयार. ये गेंद स्वीप करना चाहा, बिल्कुल जमीन के सहारे गेंद थी. स्टंप्स को छूकर गेंद इस वक्त निकल चुकी है और इसी के साथ पहला विकेट यहां पर गिर चुका है. गेंद को स्वीप करना चाहता, एक्स्ट्रा क्विकर गेंद थी. केम अलोंग द कार्पेट, बिल्कुल जमीन के सहारे आए और बल्लेबाज गेंद को बल्ले पर कनेक्ट नहीं कर पाया. गेंद उनके बल्ले को वंचित करते हुए सीधे लेग स्टंप पर जा टकराया और किशोर का विकेट यहां पर गिर चुका है. पहला विकेट यहां पर खो चुका है टीम विक्ट्री 2 रनों के योग पर. इट्स 2 फॉर द लॉस ऑफ 1 विकेट एंड किशोर डिपार्ट्स फॉर 1. तो जहां तक इस श्रृंखला का सवाल है, जेसीआई पंजा पंचश्री ने अपने 25वें वर्षगांठ पर इन द सेलिब्रेशन ऑफ देयर 25th ईयर दे आर ऑर्गेनाइज्ड अ फैंटास्टिक टूर्नामेंट इन द नेम ऑफ रजता ट्रॉफी 2022. And this tournament is now progressing along nicely. So, first wicket gone for Team Victory. तो यहाँ पर गेंदबाज इस बार बेहतर गेंद ऑफ स्टंप पर आते हुए बिल्कुल सीधी रफ्तार के साथ गेंद थी और एक्स्ट्रा क्विकर गेंद को ड्राइव करने के प्रयास में चूंकि नए बल्लेबाज जो वागीश जो कि नए बल्लेबाज इस वक्त क्रीज पर मौजूद, एक बार फिर से सामना करने के लिए तैयार. गेंदबाज
दाहिने हाथों पर द विकेट, ये गेंद इस बार गेंद को ड्राइव कर दिया मिड ऑन की दिशा में, नॉन स्ट्राइक रन बल्लेबाज प्रज्वल काफी आगे निकला है और यहाँ पर यह विकेट गिर चुका है वागीशा के रूप में। गेंद जैसे ही मिड ऑन पर पहुंचे, मिड ऑन पर पहुंचने वाली थी, प्रज्वल ने दौड़ लगाना शुरू किया लेकिन वागीश वहां पर खड़े रहे और अंतिम क्षण में प्रज्वल का विकेट बचाने के प्रयत्न में अपना विकेट उन्होंने कुर्बान कर दिया, सैक्रिफाइस कर दिया और इसी के साथ दूसरा विकेट यहां पर गिर चुका है 2 रनों के योग पर। और तो निसंदेह यहाँ पर 2 विकेट गिर जाने के बाद एक दबाव टीम विक्ट्री के बल्लेबाजों पर नजर आता हुआ और जहां तक एक साझेदारी का सवाल है, इस वक्त उन्हें एक साझेदारी पार्टनरशिप की सख्त जरूरत है। नागू नए बल्लेबाज के रूप में इस वक्त क्रीज पर मौजूद और गेंदबाज इस वक्त तैयार, दाहिना तो ओवर द विकेट गेंदबाजी करते हुए प्रज्वल इस वक्त सामना करने के लिए तैयार, गेंदबाज की ओर की अगली गेंद का दाहिना तो ओवर द विकेट, ये गेंद इस वक्त गेंद को ड्राइव करना चाह, नॉट क्वाइट मिडल गेट, गेंद पहुंची शॉर्ट कवर पर जहां पर गेंद को फील्ड कर लिया गया और रन इस बीच बल्लेबाज को नहीं मिलेगा। ओवर की समाप्ति, फर्स्ट ओवर completed and a fantastic over came to an end from unidentified bowler who completed his first over fantastically. 2 runs for the loss. He conceded just 2 runs. He's grabbed the wicket of Kishore. One more wicket fallen in the face of run out, and after first over, this is an shackling start for team victory. It's 2 for the loss of 2 wicket after completion of first over. तो निस्संदेह इस श्रृंखला के बारे में अगर जिक्र किया जाए तो जेसीआई पंचश्री ने इस श्रृंखला का आयोजन किया। रजता ट्रॉफी 2022 के नाम पर, 2022 के नाम पर श्रीमान विन्यास कोची और श्रीमान जेसी विजेश हिरियड का इनके सारथ्य में रजता ट्रॉफी 2022 एक शानदार प्रगति यहां पर करते हुए और गेंदबाज इस वक्त गेंदबाज अले बॉलर रंजीत इस वक्त गेंदबाजी शुरू करते हुए। तो रंजीत इस वक्त नया ओवर आरंभ करते हुए, दाहिने हाथ ओवर द विकेट गेंदबाजी करते हुए और नागू इस वक्त सामना करने के लिए तैयार। पहली गेंद इस बार हल्के से कलाई को सारे गेंद को इस वक्त फ्लिक कर दिया, गेंद हमें पे पहुंची स्क्वायर लेग पर और जब तक गेंद को वहां पर फील्ड किया जाता बल्लेबाज के पास मौका था 1 रन प्राप्त करने का और इस 1 रन के साथ रनों का सिलसिला नागू के लिए यहाँ पर शुरू हो चुका है और स्कोर रन संख्या कुल रन संख्या बढ़कर इस वक्त पहुंच चुके 3 रन 2 विकेट के नुकसान पर, 3 for the loss of 2 wickets at the start of this second over. साझेदारी पार्टनरशिप की सख्त जरूरत इस वक्त कम बैक करने के लिए यहाँ पर टीम विक्ट्री के बल्लेबाजों को। ये गेंद लेग स्टंप से बाहर, दिशाहीन गेंद, शॉर्ट फाइन लेग पर गेंद पहुंची और इस बीच वाइड का इशारा अंपायर का। 1+1 2 रन नाउ एडेड टू द टोटल इन द फेस ऑफ वाइड और इन 2 रनों के साथ स्कोर बढ़कर अब पहुंच चुका है 5 रनों पर 2 विकेट के नुकसान पर। इट्स 5 for the loss of 1 wicket और अपनी अगली गेंद लेकर इस वक्त तैयार गेंदबाजी यहाँ पर आगे बढ़ाते हुए, दाहिना हाथ ओवर द विकेट, ये गेंद ऑन साइड पर गेंद को मोड़ा इस वक्त स्क्वायर लेग की दिशा में और जब तक गेंद को फील्ड किया जाता बल्लेबाज के पास मौका 1 रन प्राप्त करने का। लेग बाय का इशारा और लेग बाय के इस रन के साथ स्कोर अब बढ़कर पहुंच चुका है 6 रनों पर 2 विकेट के नुकसान पर। रन से इस वक्त सिंगल्स के रूप में बनते हुए और ये दोनों बल्लेबाज क्रीज पर टिकने की, क्रीज पर जमने की पूरी कोशिश यहां पर करते हुए। अगली गेंद लेकर गेंदबाज की ये गेंद लगभग गेंद को स्विंग करना चाहा, गेंद फाइन निकल चुकी है इस वक्त फाइन लेग की दिशा में। इस बीच 1 रन बल्लेबाज को मिलेगा, दूसरे रन के लिए दौड़ पड़े और यशस्वीतम दूसरा रन यहां पर पूर्ण करते हुए। वाइड का इशारा, 3 वाइड्स उनके खाते में जोड़े जाएंगे। अपनी सही लेंथ और लाइन को इस वक्त तराशते हुए इस ओवर में गेंदबाज रंजीत काफी वाइड्स इस वक्त फेंक चुके हैं और तोहफे के रूप में काफी रन इस ओवर में सामने वाले टीम को वो प्रदान कर चुके हैं। और इस बीच एक बार फिर से गेंदबाज यहां पर आगे बढ़ाते हुए प्रज्वल सामना करने के लिए तैयार। दाहिने हाथ ओवर द विकेट गेंदबाजी करते हुए दूसरा पावर प्ले ओवर उनकी पारी का यहां पर प्रगति पर। ये गेंद इस बार रिवर्स शॉट खूबसूरती के साथ गेंद को निकाला लेकिन स्ट्रोक में ज्यादा रफ्तार नहीं और इससे पहले कि गली क्षेत्र पर गेंद फील्ड हो बल्लेबाज के पास मौका था 1 रन प्राप्त करने का। 2 अंकों पर स्कोरबोर्ड पहुंच चुका है 10 रन और दूसरा ओवर उनकी पारी का यहां पर प्रगति पर। और जहां तक सवाल है टीम
विक्ट्री के एक अच्छा स्कोर खड़ा करने का, तो कम से कम 40 का आंकड़ा उन्हें यहाँ पर पार करना होगा अगर उन्हें एक चुनौती भरा स्कोर यहाँ पर खड़ा करना है। तो बेतरा फ्रेंड्स के खिलाफ ये गेंद रक्षात्मक तरीके का खेल, सेंसिबल क्रिकेट अपनाते हुए पहले ही भांप लिया था मिड ऑफ पर, जो फील्डर खड़े हुए काफी पीछे, हल्के से गेंद को पुश कर दिया गेंद की लाइन को भांपते हुए, और इससे पहले कि मिड ऑफ के फील्डर आगे की ओर आकर जब तक गेंद को फील्ड करे, बल्लेबाज के पास मौका 1 रन प्राप्त करने का। 11 रन बन चुके हैं 2 विकेट के नुकसान पर, 11 फॉर द लॉस ऑफ 2 विकेट इन द ओवर नंबर 2 इन प्रोग्रेस। और रंजीत ये गेंद प्रज्वल के लिए खूबसूरती के साथ तो नहीं, लेकिन गेंद को मोड़ा जरूर। 1 रन डीप स्क्वायर लेग की दिशा में गेंद को जब तक फील्ड किया जाता, 1 रन का इजाफा यहाँ पर हो चुका है। 12 रन 2 विकेट के नुकसान पर, 12 फॉर द लॉस ऑफ 2 विकेट। 10 रन अब तक इस ओवर में बन चुके हैं, और एक बेहतर ओवर साबित होता हुआ अगर टीम विक्ट्री के पॉइंट ऑफ व्यू यानी दृष्टिकोण से देखा जाए। ये गेंद हल्के से गेंद को पुश किया, सेंसिबल क्रिकेट एक बार फिर से अपनाते हुए, इस बार नागू गेंद को हल्के से पुश किया था, ओवर थ्रो जरूर, लेकिन बैकअप होता हुआ वहां पर मिड विकेट पर, और इस बीच 1 रन का इजाफा, तो 1 रन के इजाफे के साथ स्कोर बढ़कर पहुंच चुका 13 रन 2 विकेट के नुकसान पर। 2 ओवर की समाप्ति, 2 overs completed, 13 runs scored by team victory with the run rate of exactly 6.5 runs per over, and still in overall calculation it's going to be 4 overs remaining in their innings. 11 रन पिछले ओवर में बने, 11 runs scored in the previous over, pretty good one in team victory's point of view came to an end। और जहां तक सवाल है तीसरा ओवर का, तो तीसरा ओवर लेकर इस वक्त गेंदबाज तैयार, और वो इस वक्त गेंदबाजी करेंगे दाहिने हाथ के बल्लेबाज नागू के लिए। तो फयाज जो कि अपना पहला ओवर जो कि काफी बेहतरीन उन्होंने फेंका था, सिर्फ 2 रन प्रदान किए थे, 1 विकेट भी उन्होंने प्राप्त किया था, और अब अपना दूसरा ओवर लेकर इस वक्त तैयार, दाहिने हाथ ओवर द विकेट इस वक्त गेंदबाजी करते हुए। दाहिने हाथ के बल्लेबाज नागू इस वक्त सामना करने के लिए तैयार। ये गेंद हल्के से गेंद को इस वक्त पुश किया, एक्स्ट्रा क्विकर गेंद थी, बिल्कुल जमीन के सहारे गेंद को फेंकते हैं फयाज, और यहाँ पे अगर इस गेंद को देखा जाए तो लगभग जमीन के सहारे गेंद आई थी, और इस गेंद की गति को, रफ्तार को भांपते हुए रक्षात्मक तरीके से गेंद को पुश कर दिया इस वक्त शॉर्ट कवर पर 1 रन के लिए, और स्कोर बढ़कर 1 रन के साथ पहुंच चुका है 14 रनों पर 2 विकेट के नुकसान पर। ये दोनों बल्लेबाज एक पारी को संवारने की पूरी कोशिश करते हुए, एक बेहतर साझेदारी निभाने की पूरा प्रयत्न यहाँ पर करते हुए, रिवर्स शॉट गेंद को खेलना चाहा, ऑफ स्टंप से कुछ ज्यादा बाहर की ओर नहीं निकल रहे थे, गेंद सीधे पहुंची विकेट कीपर के हाथों में, रन से बल्लेबाज को नहीं मिलेगा, तो स्कोर रुक चुका है इस वक्त 14 रन 2 विकेट के नुकसान पर। फिर से एक बार गेंदबाज की ओर की गेंद, इस बार हल्के से गेंद को फ्लिक कर दिया ऑफ द टोज, नॉट क्वाइट मिटिगेटेड द लास्ट मूवमेंट, और इससे पहले की गेंद को शॉर्ट मिड विकेट पर फील्ड किया जाए, बल्लेबाज के पास मौका था 1 रन प्राप्त करने का, अभी भी रन से सिंगल्स के रूप में बनते हुए, और एक बेहतर गेंदबाजी का प्रदर्शन यहां पर जारी रखते हुए गेंदबाज बेद्रा फ्रेंड्स के। अगली गेंद इस बार ऑफ स्टंप पर आती हुई गेंद, छोड़ा पूर्वानुमान लगाते हुए कि शायद वाइड हो सकता है, लेकिन गेंद ऑफ स्टंप से कुछ ज्यादा बाहर की ओर नहीं निकल रही थी, सही गेंद घोषित अंपायर द्वारा, और फिर से एक बार गेंदबाज अपनी ओवर की अगली गेंद लेकर तैयार, दाहिना तो ओवर द विकेट। ये गेंद इस बार गेंद को खेला ऑन साइड पर, खेलना चाहते थे, गेंद गई ऑफ साइड पर, बल्ले का बहाने किनारा टकराने के बाद एक्स्ट्रा कवर पर जब तक गेंद को फील्ड किया जाता, बल्लेबाज के पास मौका था 1 रन प्राप्त करने का। 16 रन बन चुके हैं, एक कसी हुई गेंदबाजी का सिलसिला यहाँ पर जारी रखते हुए गेंदबाज फयाज, और इस बीच तैयार अपनी ओर की अगली गेंद लेकर। ये गेंद ऑन साइड पर गेंद का स्विंग करना चाहा, गेंद फाइन निकल चुकी है इस वक्त, लेकिन आउटफील्ड पर जो घने घास है, हेवी ग्रास जिसे अंग्रेजी में कहते हैं, उसकी वजह से गेंद अपनी रफ्तार स्पीड को खोने के बाद जब तक फील्ड हो, फील्डर द्वारा फाइन लेग पर बल्लेबाज के पास मौका था 2 रन प्राप्त करने का। ओवर की समाप्ति, 3 ओवर की समाप्ति, 3 overs completed, one more good over came to an end from फयाज, और 3 ओवर के बाद 18 रन बन चुके हैं 2 विकेट के नुकसान पर, और एक बेहतर स्पेल फयाज का यहाँ पर समाप्त हो चुका है 2 ओवर्स का। तो 3 ओवर के बाद 18 रन 2 विकेट के नुकसान पर, 18 फॉर द लॉस ऑफ 2 विकेट आफ्टर कंप्लीशन ऑफ 3 overs, 3 overs remaining in overall calculation in their innings, and let's see how many runs they are making in this remaining 3 overs। और इससे पहले कि चौथा ओवर प्रारंभ हो, माइक्रोफोन पर अब मैं आमंत्रित करना चाहूंगा राज्य भाषा कन्नड़ में श्रीमान सुकुमार को आगे का आंखों देखाल सुनाने के लिए। आइए सुकुमार, धन्यवाद, थैंक यू।
ಮೂರನೇ ಓವರ್ನ ಪ್ರಥಮ ಚೆಂಡು ಉತ್ತಮವಾಗಿರುತ್ತೆ. ಚೆಂಡನ್ನ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಹೊಡೆಯುವಂತ ಪ್ರಯತ್ನ. ವಿಕೆಟ್ಗಳ ಮಧ್ಯೆ ಒಂದಂಕವನ್ನ ಕಲೆ ಹಾಕಿದೆ ತಂಡ. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿದೆ. 19 ರನ್, ಸರಾಸರಿ 6ರಂತೆ ರನ್ ಗಳಿಸಿಕೊಳ್ಳುತ್ತಾ ಇದೆ ಟೀಮ್ ವಿಕ್ಟರಿ ತಂಡ. ದ್ವಿತೀಯ ಚೆಂಡು ತೀರ್ಪುಗಾರನ ಬಿಟ್ಟು ಸಂತು ಎಸೆತಗಾರಿಕೆ ಭಾಗದಲ್ಲಿ ಸಂತು ರೈಟ್ ಹಾಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸುಂದರತೆ ದಾಳಿ. ಚೆಂಡನ್ನ ಮತ್ತೆ ಲೆಗ್ ಸೈಡ್ ಕಡೆಗೆ ಹೊಡೆಯುವ ಪ್ರಯತ್ನ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಲೆಗ್ ಬೈಸ್ ರೂಪದಲ್ಲಿ ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 20ರಲ್ಲಿದೆ. ಮತ್ತೊಂದು ಡಾಟ್ ಬಾಲ್. ಮತ್ತೆ ಸಂತು 4ನೇ ಬಾರಿ ಫುಲ್ ಟಾಸ್ ಆಗಿ ಬಂದಿತ್ತು. ಚೆಂಡು ಇಲ್ಲಿ ಗಾಳಿಯಲ್ಲಿದೆ. ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ. ಇದರೊಂದಿಗೆ ಮತ್ತೊಂದು ವಿಕೆಟ್ ಅನ್ನ ಕಳೆದುಕೊಂಡಿದೆ ಟೀಮ್ ವಿಕ್ಟರಿ ತಂಡ. ಲೋವರ್ ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು. ದೊಡ್ಡ ಹೊಡೆತಕ್ಕೆ ಕೈ ಹಾಕಿದಂತ ಬ್ಯಾಟ್ಸ್ಮನ್. ಚೆಂಡು ನಿರೀಕ್ಷಿತ ದೂರವನ್ನ ಕ್ರಮಿಸಲಿಲ್ಲ. ನೇರವಾಗಿ ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈ ಸೇರ್ತಾ ಇದೆ. ಇದರೊಂದಿಗೆ ಮತ್ತೊಂದು ವಿಕೆಟ್ ನ ಪತನ. 3ನೇ ವಿಕೆಟ್ ಅನ್ನ ಕಳೆದುಕೊಂಡಿದೆ ಟೀಮ್ ವಿಕ್ಟರಿ ತಂಡ. ಆರಂಭದಿಂದಲೂ ಕೂಡ ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನದೊಂದಿಗೆ ಎದುರಾಳಿ ಬ್ಯಾಟ್ಸ್ಮನ್ ಗಳನ್ನ ಕಟ್ಟಿ ಹಾಕುವಲ್ಲಿ ಸಫಲತೆಯನ್ನ ಕಂಡುಕೊಳ್ತಾ ಇದೆ ಬೆದ್ರಾ ಫ್ರೆಂಡ್ಸ್. ಬಹಳಷ್ಟು ಅನುಭವಿ ಆಟಗಾರನ ಒಳಗೊಂಡಿರತಕ್ಕಂಥ ಬೆದ್ರಾ ಫ್ರೆಂಡ್ಸ್ ಮತ್ತು ಟೀಮ್ ವಿಕ್ಟರಿ ತಂಡಗಳ ಮಧ್ಯೆ ಒಂದು ಜಿದ್ದಾಜಿದ್ದಿನ ಹೋರಾಟವಂತೂ ನಿರೀಕ್ಷಿಸಲಾಗಿದೆ. ಹೊಸ ದಾಂಡಿಗ ಸಫನ್ ರವರ ಆಗಮನವಾಗಿದೆ. ಸಫನ್ ರವರ ಜೊತೆಗೂಡುತ್ತಾ ಮತ್ತೊಂದು ಕಡೆ ಪ್ರಜ್ವಲ್. ಒಂದೆರಡು ಬೌಂಡರಿಗಳ ಅವಶ್ಯಕತೆ ಇದೆ ಟೀಮ್ ವಿಕ್ಟರಿ ತಂಡಕ್ಕೆ. 45-50 ರನ್ ಅನ್ನು ಗಳಿಸಿದೆ ಆದಲ್ಲಿ ಈ ಮೈದಾನದಲ್ಲಿ ಆ ಮೊತ್ತವನ್ನ ಯಶಸ್ವಿಯಾಗಿ ಬೆನ್ನತ್ತುವುದು ಅಷ್ಟೇ ಸುಲಭ ಸಾಧ್ಯವಲ್ಲ. ಇದೀಗ ಮತ್ತೊಮ್ಮೆ ಸಂತು ಉತ್ತಮವಾಗಿರತಕ್ಕಂಥ ಸ್ವೀಪ್ ಶಾಟ್. ಈ ಬಾರಿ ಫೈನ್ ಲೆಗ್ ವಿಭಾಗದಲ್ಲಿದೆ ಚೆಂಡು. ವಿಕೆಟ್ಗಳ ಮಧ್ಯೆ ಮತ್ತೆ ಒಂಟಿ ರನ್ನಿಗಾಗಿ ಓಡಾಟ. ಒಂದಂಕವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 21ರಲ್ಲಿದೆ. 4ನೇ ಓವರಿನ ಅಂತಿಮ ಎಸೆತ. 4ನೇ ಓವರಿನ ಅಂತಿಮ ಎಸೆತ. ಮತ್ತೆ ಉತ್ತಮವಾಗಿರತಕ್ಕಂತಹ ಎಸೆತ. ಆದರೆ ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು ಚೆಂಡು. ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಮತ್ತೊಂದು ರನ್ನಿನ ಸೇರ್ಪಡೆ ಇತರ ರನ್ಗಳ ರೂಪದಲ್ಲಿ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 22ರಲ್ಲಿದೆ. ಸುಂದರತೆ ದಾಳಿ. ರಿವರ್ಸ್ ಸ್ವಿಚ್ ಇಟ್ ಹೊಡೆಯುವಂತಹ ಪ್ರಯತ್ನ. ಮತ್ತೊಂದು ಡಾಟ್ ಬಾಲ್. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಇದರೊಂದಿಗೆ 4ನೇ ಓವರಿನ ಮುಕ್ತಾಯ. ಪ್ರಥಮ ಇನ್ನಿಂಗ್ಸ್ನ 4ನೇ ಓವರಿನ ಮುಕ್ತಾಯಕ್ಕೆ ಟೀಮ್ ವಿಕ್ಟರಿ ತಂಡ ಗಳಿಸಿಕೊಂಡಿದೆ 22. 4ನೇ ಓವರಿನಲ್ಲಿ 5 ರನ್ ಅನ್ನು ಬಿಟ್ಟುಕೊಟ್ಟಂತ ಎಸೆತಗಾರ. ಇನ್ನುಳಿದ 2 ಓವರ್ಗಳಲ್ಲಿ ಕನಿಷ್ಠ 18ರಿಂದ 20-25 ರನ್ನಿನ ಅವಶ್ಯಕತೆಗಿದೆ ಟೀಮ್ ವಿಕ್ಟರಿ ತಂಡಕ್ಕೆ ಒಂದು ಸ್ಪರ್ಧಾತ್ಮಕ ಮೊತ್ತವನ್ನ ಕಲೆ ಹಾಕಬೇಕಾದ್ರೆ. ಆದರೆ ಈ ಮೈದಾನದಲ್ಲಿ ಓವರೊಂದಕ್ಕೆ ಸರಾಸರಿ 10ರಂತೆ ರನ್ ಗಳಿಸುವುದು ಅಷ್ಟೊಂದು ಸುಲಭ ಸಾಧ್ಯವಲ್ಲ. ಆದರೆ ಬ್ಯಾಟ್ಸ್ಮನ್ಗಳು ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಆಡಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ಪ್ರತತ್. ಎಸೆತಗಾರಿಕೆ ಭಾಗದಲ್ಲಿ ಪ್ರಸಾದ್ ಕಾರ್ಕಳ. ಈ ಬಾರಿ ಟೀಮ್ ವಿಕ್ಟರಿ ತಂಡದಲ್ಲಿ 5ನೇ ಓವರ್. 6 ಓವರ್ನ ಈ ಪಂದ್ಯಾಟದಲ್ಲಿ ಸ್ಲಾಗ್ ಓವರ್ ಅಂತಾನೆ ಕರೆಯಲ್ಪಡುವಂತ ಈ 5ನೇ ಓವರ್ನ ಎಸೆಯುವ ಜವಾಬ್ದಾರಿಯನ್ನ ಹೊತ್ತುಕೊಂಡಂತಹ ಎಸೆತಗಾರ ಪ್ರಸಾದ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸಫನ್ ರವರ ಕಡೆಗೆ ಪ್ರಥಮ ಚೆಂಡು. ಉತ್ತಮವಾಗಿರತಕ್ಕಂಥ ಎಸೆತ. ಔಟ್ಸೈಡ್ ಆಫ್ ದಿ ಲೆಗ್ ಸ್ಟಂಪ್ ಇದ್ದು ಚೆಂಡು. ನಿರ್ಣಾಯಕರಿಂದ ಲೆಗ್ ಬೈಸ್ ಎನ್ನುವ ತೀರ್ಪು. ಮತ್ತೆ ಒಂದಂಕವನ್ನ ಕಲೆ ಹಾಕಿದೆ ಟೀಮ್ ವಿಕ್ಟರಿ ತಂಡ. ತಂಡದ ಮೊತ್ತ 23. ಅಂತಿಮ ಪ್ರಥಮ ಇನ್ನಿಂಗ್ಸ್ನ ಅಂತಿಮ 11 ಚೆಂಡು ಬಾಕಿ ಇದೆ. ಇದೀಗ ಮತ್ತೊಮ್ಮೆ ಪ್ರಸಾದ್. ರೈಟ್ ಆರ್ಮ್ ಓವರ್ ದ ವಿಕೆಟ್. ಔಟ್ಸೈಡ್ ಆಫ್ ದಿ ಲೆಗ್ ಸ್ಟಂಪ್ ಇದ್ದು ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಗೂಟ ರಕ್ಷಕನ ಸಂತು ಅವರ ವೈಫಲ್ಯ. 1+1 2 ರನ್ನಿನ ಸೇರ್ಪಡೆಯಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 24ರಲ್ಲಿದೆ. 25ರಲ್ಲಿದೆ. ಈ ಬಾರಿ ಮತ್ತೊಮ್ಮೆ ಸುಂದರತೆಯ ದಾಳಿ. ಬ್ಯಾಟ್ ನ ಅಂಚಿಗೆ ಬಡಿದಂತ ಚೆಂಡು. ಕಾಟ್ ಬಿಹೈಂಡ್ ಗೆ ಅವಕಾಶವಿತ್ತು. ಮತ್ತೆ ಕೈ ಚೆಲ್ಲಿದಂತ ಗೂಟ ರಕ್ಷಕ. ಮತ್ತೊಂದು ಡಾಟ್ ಬಾಲ್. 5ನೇ ಓವರಿನ ಚಾಲ್ತಿಯಲ್ಲಿದೆ. 3ನೇ ಬಾರಿ ಎಸೆಯಬೇಕಾಗಿದೆ. ಮತ್ತೊಮ್ಮೆ ಪ್ರಸಾದ್.
ಸುಂದರತೆ ದಾಳಿ, ಅತ್ಯುತ್ತಮವಾದಂತಹ ಎಸೆತಗಾರಿಕೆ. ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು ಚೆಂಡು. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಸತತ 2 ಡಾಟ್ ಬಾಲ್. ಇದೀಗ ಮತ್ತೆ 4ನೇ ಬಾರಿ ಪ್ರಸಾದ್. ಉತ್ತಮವಾಗಿರತಕ್ಕಂಥ ಹೊಡೆತ. ಕವರ್ಸ್ ವಿಭಾಗದಲ್ಲಿ ಚೆಂಡು 1 ರನ್ನಿಗೆ ಸೀಮಿತವಾಗಿದೆ. ಆರಂಭಿಕ ದಾಂಡಿಗ ಪ್ರಜ್ವಲ್ ಇನ್ನೂ ಕೂಡ ಸ್ಟ್ರೈಕ್ ನಲ್ಲಿ. 1-2 ಬೌಂಡರಿಗಳ ಅವಶ್ಯಕತೆಗಿದೆ. ತನ್ನ ತಂಡ ಒಂದು ಸ್ಪರ್ಧಾತ್ಮಕ ಮೊತ್ತವನ್ನ ಕಲೆ ಹಾಕಬೇಕಾದರೆ ಇದೀಗ 5ನೇ ಬಾರಿ ಚೆಂಡು ಗಾಳಿಯಲ್ಲಿತ್ತು. ಕವರ್ಸ್ ವಿಭಾಗದಲ್ಲಿ ಮತ್ತೆ 1 ರನ್ನಿಗೆ ಸೀಮಿತಗೊಳ್ತಾ ಇದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 27. 5ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ಮತ್ತೊಮ್ಮೆ ಪ್ರಸಾದ್. ತನ್ನ ಓವರಿನ ಅಂತಿಮ ಚೆಂಡು. ಮತ್ತೊಂದು ಉತ್ತಮವಾಗಿರತಕ್ಕಂಥ ಎಸೆತ. ಈ ಓವರಿನಲ್ಲಿ ಬೌಲರ್ ತನ್ನ ಮೇಲುಗೈಯನ್ನ ಸಾಧಿಸುವಲ್ಲಿ ಯಶಸ್ವಿ. ಕೇವಲ 4 ರನ್ ನೀಡಿ ಸ್ಟಂಪ್ ಔಟ್ ಮೂಲಕ ಮತ್ತೊಂದು ವಿಕೆಟ್ ಅನ್ನ ಕಳೆದುಕೊಳ್ತಾ ಇದೆ ಟೀಮ್ ವಿಕ್ಟರಿ ತಂಡ. ನಿರಂತರವಾಗಿ ವಿಕೆಟ್ ಗಳನ್ನ ಕಳೆದುಕೊಂಡು ಮತ್ತೊಂದು ಕಡೆ ಎಸೆತಗಾರರ ಅಕರಾರುವಕ್ಕಾದ ದಾಳಿಯ ಮೂಲಕ ಈ ಪಂದ್ಯಾಟದಲ್ಲಿ ಕೊಂಚ ಮಟ್ಟಿನ ಹಿನ್ನಡೆಯನ್ನ ಕಂಡುಕೊಳ್ತಾ ಇದೆ ಟೀಮ್ ವಿಕ್ಟರಿ ತಂಡ. ನಿಗದಿತ 5 ಓವರಿನ ಮುಕ್ತಾಯಕ್ಕೆ 27 ರನ್ ಗಳಿಸಿಕೊಂಡಿದೆ. ಅಂತಿಮ 6 ಚೆಂಡಿನ ಆಟ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ನಲ್ಲಿ. ಎಸೆತಗಾರಿಕೆ ಭಾಗದಲ್ಲಿ ಸಂತು ಬಂಟ್ವಾಳ್ ಓರ್ವ ಅತ್ಯುತ್ತಮ ಸವ್ಯಸಾಚಿ ಆಟಗಾರ ಇದೀಗ ಅಂತಿಮ ಓವರ್ ಅನ್ನ ಎಸೆಯಲು ತೀರ್ಪುಗಾರನ ಬಿಟ್ಟು ಹೊಸ ದಾಂಡಿಗ ಶರತ್ ರವರ ಆಗಮನವಾಗಿದೆ. ಸ್ಟ್ರೈಕಿಂಗ್ ನಲ್ಲಿ ಆರಂಭಿಕ ದಾಂಡಿಗ ಪ್ರಜ್ವಲ್. ಸಂತು ಟು ಪ್ರಜ್ವಲ್. ಪ್ರಥಮ ಎಸೆತ, ಅಂತಿಮ ಓವರಿನ ಪ್ರಥಮ ಎಸೆತ. ತೀರ್ಪುಗಾರನ ಬಿಟ್ಟು ಸಂತು ಟು ಪ್ರಜ್ವಲ್. ಮುನ್ನುಗ್ಗಿ ಬಾರಿಸುವ ಪ್ರಯತ್ನ. ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಕೂದಲೆಳೆಯ ಅಂತರದಲ್ಲಿ ಬೌಂಡರಿಯ ಗೆರೆ ಬಳಿ ಅತ್ಯುತ್ತಮವಾದ ಕ್ಯಾಚ್ ಅನ್ನ ಪಡೆಯುವ ಮೂಲಕ ಆರಂಭಿಕ ದಾಂಡಿಗ ಪ್ರಜ್ವಲ್ ರವರ ಇನ್ನಿಂಗ್ಸ್ಗೆ ಮುಕ್ತಾಯ ಕಂಡಿದೆ. ಮುನ್ನುಗ್ಗಿ ಬಾರಿಸುವ ಪ್ರಯತ್ನ ಬಿತ್ತು. ಚೆಂಡು ಬಹಳಷ್ಟು ಹೊತ್ತು ಗಾಳಿಯಲ್ಲಿತ್ತು. ಆ ಚೆಂಡನ್ನ ಅತ್ಯುತ್ತಮ ರೀತಿಯಲ್ಲಿ ಗುರುತಿಸಿ ಚೆಂಡನ್ನ ಕ್ಯಾಚ್ ಅನ್ನ ಪಡೆಯುವ ಮೂಲಕ ಅಂತಿಮವಾಗಿ ಅಂತಿಮ ಓವರಿನಲ್ಲಿ ಆರಂಭಿಕ ದಾಂಡಿಗ ಪ್ರಜ್ವಲ್ ರವರ ಇನ್ನಿಂಗ್ಸ್ಗೆ ಮುಕ್ತಾಯ ಕಾಣ ಸಿಗ್ತಾ ಇದೆ. ಪ್ರಜ್ವಲ್ ರವರ ಸ್ಥಾನವನ್ನು ತುಂಬಲು ಮತ್ತೋರ್ವ ದಾಂಡಿಗ ಸುಜಿತ್ ರವರ ಆಗಮನವಾಗಿದೆ. ಅಂತಿಮ 5 ಚೆಂಡಿನ ಆಟ ಬಾಕಿ ಇದೆ. ಹೊಸ ಐಸಿಸಿಯ ಹೊಸ ನಿಯಮದಂತೆ ಕ್ಯಾಚ್ ಔಟ್ ಆದರೆ ಹೊಸ ದಾಂಡಿಗ ಸ್ಟ್ರೈಕಿಂಗ್ ನತ್ತ. ಇಲ್ಲಿ ಅಂತಿಮ 5 ಚೆಂಡು ಬಾಕಿ ಇದೆ. 27 ರನ್ ಅನ್ನ ಕಲೆ ಹಾಕಿದೆ. ಕನಿಷ್ಠ 40ರ ಗಡಿಯನ್ನ ದಾಟಬೇಕಾಗಿದೆ ಟೀಮ್ ವಿಕ್ಟರಿ ತಂಡ ಈ ಪಂದ್ಯಾಟವನ್ನ ಗೆದ್ದುಕೊಳ್ಳಲು. ಇಲ್ಲದಿದ್ದಲ್ಲಿ ಈ ಪಂದ್ಯಾಟವನ್ನ ಗೆಲ್ಲುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಎಸೆತಗಾರರ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ. ಮತ್ತೊಮ್ಮೆ ಸಂತು ರೈಟ್ ಆರ್ಮ್ ಓವರ್ ದ ವಿಕೆಟ್. ಪ್ರಥಮ ಚೆಂಡಿನಲ್ಲೇ ವಿಕೆಟ್ ಅನ್ನ ಕಬಳಿಸಿ ಆತ್ಮವಿಶ್ವಾಸದಿಂದ ಸುಂದರತೆ ಹೊಡೆತ. ಈ ಬಾರಿ ಮತ್ತೆ ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ. ವಿಕೆಟ್ ಗಳ ಮಧ್ಯೆ ಹೊಂದಾಣಿಕೆಯ ವೈಫಲ್ಯದಿಂದ ಮತ್ತೊಂದು ವಿಕೆಟ್ ಅನ್ನ ಕಳೆದುಕೊಳ್ತಾ ಇದೆ. ಸುಜಿತ್ ರವರ ರೂಪದಲ್ಲಿ ಯಾವುದೇ ರನ್ ಅನ್ನ ಗಳಿಸದೆ ನಿರಾಶಾದಾಯಕರಾಗಿ ಫೆವಿಲಿಯನ್ ನತ್ತ ಕೇವಲ 27 ರನ್ ಅನ್ನಷ್ಟೇ ಗಳಿಸಿಕೊಂಡು ಈ ಪಂದ್ಯಾಟದಲ್ಲಿ ಆರಂಭದಿಂದಲೂ ಕೂಡ ನಿರಂತರವಾಗಿ ವಿಕೆಟ್ ಅನ್ನ ಕಳೆದುಕೊಂಡು ಒತ್ತಡದಲ್ಲಿದೆ ಟೀಮ್ ವಿಕ್ಟರಿ ತಂಡ. ಮತ್ತೊಂದು ಕಡೆ ಎಲ್ಲ ಬೌಲರ್ಗಳು ಅತ್ಯುತ್ತಮವಾದ ಜವಾಬ್ದಾರಿಯನ್ನು ನಿಭಾಯಿಸುವ ಮೂಲಕ ಬೆದ್ರಾ ಫ್ರೆಂಡ್ಸ್ ತಂಡ ಒಂದು ಅತ್ಯುತ್ತಮ ತಂಡವಾಗಿ ಹೊರಹೊಮ್ಮತಾ ಇದೆ. ಇಲ್ಲಿ ಸತತವಾಗಿ 2 ಎಸೆತಗಳಲ್ಲಿ 2 ವಿಕೆಟ್ ಅನ್ನ ಕಳೆದುಕೊಂಡಿದೆ. ಬ್ಯಾಟ್ಸ್ಮನ್ ಆದಷ್ಟು ಬೇಗ ಅಂಕಣವನ್ನ ಪ್ರವೇಶಿಸಬೇಕು. 4 ಎಸೆತ ಮುಕ್ತಾಯವಾಗಿದೆ. ತಂಡದ ಮೊತ್ತ 27. 5.2 ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 27. ಈಗಾಗಲೇ 6 ವಿಕೆಟ್ ಅನ್ನ ಕಳೆದುಕೊಂಡು ಸಂಕಷ್ಟದಲ್ಲಿದೆ. ಮತ್ತೊಮ್ಮೆ ಸಂತು ಮುನ್ನುಗ್ಗಿ ಬಾರಿಸುವ ಪ್ರಯತ್ನ. ಸುಂದರತೆ ಕವರ್ ಡ್ರೈವ್. ಇಲ್ಲಿ ವಿಕೆಟ್ ಗಳ ಮಧ್ಯೆ ಚುರುಕಿನ ಓಡಾಟ. ಬೌಂಡರಿ ಗೆರೆಯ ಬಳಿ ಸೊಗಸಾದ ಕ್ಷೇತ್ರ ರಕ್ಷಣೆ. 3ನೇ ರನ್ನಿಗೆ ಅವಕಾಶ ಇತ್ತು. ಆದರೆ ಸ್ಟ್ರೈಕಿಂಗ್ ಬ್ಯಾಟ್ಸ್ಮನ್ ತನ್ನ ಬಳಿ ಸ್ಟ್ರೈಕ್ ಅನ್ನ ಕಾದಿರಿಸುವ ಮೂಲಕ ಕೇವಲ 2 ಅಂಕವನ್ನಷ್ಟೇ ಗಳಿಸಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಸ್ಟ್ರೈಕಿಂಗ್ ನಲ್ಲಿ ಶರತ್. ಈ ಬಾರಿ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ, ಆದರೆ ಸ್ಲೋವರ್ ಡೆಲಿವರಿ ಇತ್ತು. ಉತ್ತಮವಾದ ಎಸೆತ ಅಲ್ಲಿ ಸಂತು ಅವರಿಂದ ಯಾವುದೇ ರನ್ನಿನ ಗಳಿಕೆ ಇಲ್ಲ. ಅಂತಿಮ 2 ಎಸೆತ ಬಾಕಿ ಇದೆ. ಔಟ್ಸೈಡ್ ಆಫ್ ದ ಲೆಗ್ ಆಫ್ ಸಂಪಿತ್ತು ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಮತ್ತೊಂದು ರನ್ನಿನ ಸೇರ್ಪಡೆಯಾಗಿದೆ. ಅತ್ಯುತ್ತಮವಾದ ತೀರ್ಪುಗಾರಿಕೆ. ಗೂಟ ರಕ್ಷಕ ಕೂಡ ಅಗಲ ಎಸೆತವನ್ನು ಇಲ್ಲಿ
ತೀರ್ಪನ್ನು ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ, ಈ ಬಾರಿ ಸಂಪೂರ್ಣ ಎಡಬಿದಂತ ಬ್ಯಾಟ್ಸ್ಮನ್ ಗೂಟ ರಕ್ಷಕನನ್ನ ಕೂಡ ವಂಚಿಸ್ತಾ ಇದೆ. ಮತ್ತೆ ಕ್ಷೇತ್ರ ರಕ್ಷಣಾ ನೌಫಲ್ ರವರಿಂದ ವೈಫಲ್ಯತೆ, ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆಯ ವೈಫಲ್ಯ, ಒಟ್ಟಾರೆಯಾಗಿ ವೈಫಲ್ಯವನ್ನ ಕಂಡಂತ ಈ ಎಸೆತ ಅಂತಿಮ ಹಂತವಾಗಿ ರನ್ಔಟ್ ರೂಪದಲ್ಲಿ ಮತ್ತೊಂದು ವಿಕೆಟ್ ಅನ್ನ ಕಳೆದುಕೊಳ್ತಾ ಇದೆ ಟೀಮ್ ವಿಕ್ಟರಿ ತಂಡ. ಅಂತಿಮ ಒಂದು ಎಸೆತ ಬಾಕಿ ಇದೆ. ತಂಡದ ಮೊತ್ತ 31ರಲ್ಲಿದೆ. ಅಂತಿಮ ಒಂದು ಎಸೆತ ಬಾಕಿ ಇದೆ. ಹೊಸ ದಾಂಡಿಗ ಭವಿತ್ ರವರ ಆಗಮನವಾಗಿದೆ ಸ್ಟ್ರೈಕಿಂಗ್ ನಲ್ಲಿ. ಶರತ್ ಅಂತಿಮ ಒಂದು ಎಸೆತ ಸಿಕ್ಸರ್ ಅನ್ನ ಸಿಡಿಸಬಲ್ಲರೆ ಶರತ್ ಅನ್ನುವಂತ ಪ್ರಶ್ನೆಗಿದೆ. ಇಲ್ಲಿ ಮುಂದಿಗೆ ಬಾರಿಸುವ ಪ್ರಯತ್ನ, ಉತ್ತಮವಾಗಿರ್ತಕ್ಕಂಥ ಹೊಡೆತ, ನೇರವಾಗಿ ಲಾಂಗ್ ಆಫ್ ವಿಭಾಗದಲ್ಲಿ ಚೆಂಡು, ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ಒಂಟಿ ಬಳಿಕ ಅವಳಿ ಸುಲಭ. ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ಗೆ ಮುಕ್ತಾಯ. ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ ಟೀಮ್ ವಿಕ್ಟರಿ ತಂಡ ಗಳಿಸಿಕೊಂಡಿದೆ 33 ರನ್ಗಳನ್ನ. ಈ ಪಂದ್ಯಾಟವನ್ನ ವಿಜಯಿಶಾಲಿಯಾಗಲು ನಿಗದಿತ 36 ಎಸೆತಗಳ ಮುಂದೆ 33 ರನ್ನಿನ ವಿಜಯದ ಗುರುಗಿದೆ ಬೆದ್ರಾ ಫ್ರೆಂಡ್ಸ್ ತಂಡಕ್ಕೆ. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮಗೆಗಾಗಿ ಕೇಸರಿ ಎಡಮಂಗಲ ಮತ್ತು ರೈಸಿಂಗ್ ಸ್ಟಾರ್ ಮಂಗಳೂರು ಇತ್ತಂಡಗಳ ಕಪ್ತಾನರು ನಾಣ್ಯ ಚಿಮ್ಮಗೆಗಾಗಿ ವೇದಿಕೆ ಬಳಿ ಆದಷ್ಟು ಬೇಗ ಆಗಮಿಸಿ. ಕೇಸರಿ ಎಡಮಂಗಲ ಮತ್ತು ರೈಸಿಂಗ್ ಸ್ಟಾರ್ ಮಂಗಳೂರು ಸಮಯವನ್ನ ವ್ಯರ್ಥ ಮಾಡಬೇಡಿ. ದಯವಿಟ್ಟು ಆದಷ್ಟು ಬೇಗ ನಾಣ್ಯ ಚಿಮ್ಮಗೆಗಾಗಿ ವೇದಿಕೆಯ ಬಳಿ ಬನ್ನಿ. ನಾಣ್ಯ ಚಿಮ್ಮಗೆ ಆದ ತಕ್ಷಣ ತಮ್ಮ ಆಯ್ಕೆಯನ್ನ ಕೂಡ ತಿಳಿಸಬೇಕು. 34 ರನ್ನಿನ ವಿಜಯದ ಗುರಿಗಿದೆ 36 ಎಸೆತಗಳ ಮುಂದೆ. ಹಾಗೇನೆ ಆಗಮಿಸಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಹಾಗೇನೆ ಆಟಗಾರರಿಗೂ ಕೂಡ ಮಧ್ಯಾಹ್ನದ ಉಚಿತ ಭೋಜನದ ವ್ಯವಸ್ಥೆಗಿದೆ. ವೇದಿಕೆಯ ವಿರುದ್ಧ ದಿಕ್ಕಿನಲ್ಲಿ ಭೋಜನದ ವ್ಯವಸ್ಥೆಗಿದೆ. ಆದಷ್ಟು ಬೇಗ ಆ ಭೋಜನವನ್ನ ತಾವೆಲ್ಲರೂ ಸ್ವೀಕರಿಸಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. 34 ರನ್ನಿನ ವಿಜಯದ ಗುರಿಗಿದೆ 36 ಎಸೆತಗಳ ಮುಂದೆ. ಮುಂದಿನ ದ್ವಿತೀಯ ಇನ್ನಿಂಗ್ಸಿನ ವೀಕ್ಷಕ ವಿವರಣೆಗಾರರಾಗಿ ಸತೀಶ್ ಮಂಗಳೂರು ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. 36 ಎಸೆತಗಳ ಮುಂದೆ 34 ರನ್ನಿನ ವಿಜಯದ ಗುರಿಗಿದೆ ಬೆದ್ರಾ ಫ್ರೆಂಡ್ಸ್ ತಂಡದ ಎದುರು. So thank you very much, Sukumar, and a little bit disappointment batting performance here from Rising Star against little bit correction victory, team victory against Bedra Friends, and disappoint in the sense after having some good batting department, they couldn't manage to perform as for the reputation what the players has got. That only because of Bedra Friends. They got some quality players in the side, isn't it? They got some good players from Mangalore, and that's why against their very disciplined bowling performance, the batters of Team Victory couldn't manage to perform, and they managed to get only 34. But you cannot underestimate this total. 34 is always it's a good score to depend when, and 36 ball 34. If you bowl 1 or 2 good overs in the beginning, then they can win this match against Bedra Friends. For that, some good bowling performance which is badly required here from Team Victory. They needed to have some good start, especially the first 2 overs is going to be very key here for Team Victory. If they wanted to get the victory against Bedra Friends, and they have to pick the wickets in the first 2 overs of the power play, because in the first 2 overs of the power play, if team Bedra Friends is able to get some good score, then it's very difficult for them to win the match. So opening batters slowly walking towards the middle. The left and right combination is Santosh, one of the greatest striker of the ball, and at the same time in opposite to him, it's none other than Deepak of course, who is representing Gori Young Boys, one more reputed team in South Kent district. Deepak is a very good striker of the ball, very talented 2 opening batters out there in the middle. The Yogish will go into starts the proceedings for Rising for Team Victory. Needed to have some good starts. Set up a 1 at deep backward score, like 1 at deep long of 2 fielders outside the circle, 1 at short mid wicket, 1 at mid on, 1 at short fine leg, in the offside short third man, short backward point, short cover point, and short extra cover. Here's the first ball. Right arm over the wicket, delivers this time Santosh watching the ball, and till the last moment, little bit misjudgment.
and there is no chance of any run. Umpire is unmoved, rightly so. That is well within the reach of the batter. Little bit exchange of the field there. The mid-on extra cover fielder coming down to mid-on, and mid-on fielder going towards a deep short extra cover. Yogesh with the short run up. Right arm over the wicket bounce to Santosh. Santosh. This time definitely going to be punishable from umpire, not from the batter, because its ball is going further outside the line of off stump, and umpire Mani Ghange has got no hesitation in his mind to signal the wide. This time set to the hands of short mid, and what a wonderful catch taken there by that mid-on fielder. Little time to react because Santosh is driven that one very powerfully down to mid-on. Maybe the intention of Santosh to go over the top of that mid-on field. There is no fielder in the deep long on, but that ball went very quickly down to short mid-on. And just look at that reaction there from the fielder. Absolutely, we can see it in the replay that mid-on fielder has got a little bit time to react, and the timing of that jump has been perfection, and he's taken a spectacular catch. That's the kind of the commitment which is required from. Just look at that one. The fielder definitely looks like ball is going over the top of that fielder, but he's got a good jump in that occasion to take the good catch to get the wicket. Danger man Santosh is out for duck. So one more recognized batsman, Naufal, is representing Gori Young Boys, is the captain of Gori Young Boys. Now two batters are in the middle, representing the same team here, same team, the Gori Young Boys. And wait and see how well these two batters will go into contribute. But Yogesh definitely he got a good start, the kind of start which is required for team victory, and he's just produced that very important breakthrough. Now mid-on is not there, different field set here. ದಯಮಾಡಿ ಮತ್ತೊಮ್ಮೆ ಗಮನಿಸಬೇಕು, ಕ್ರೀಡಾಭಿಮಾನಿಗಳು ಮತ್ತು ಕ್ರೀಡಾಪಟುಗಳು ತಮಗಾಗಿ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಕಮೆಂಟ್ರಿ ಬಾಕ್ಸ್ನ ಕರೆಕ್ಟ್ ಅಪೋಸಿಟ್ ಸೈಡಲ್ಲಿ. ಆದಷ್ಟು ಬೇಗ ಈ ಒಂದು ಭೋಜನದ ವ್ಯವಸ್ಥೆಯನ್ನು ಸದುಪಯೋಗಪಡಿಸಬೇಕಾಗಿ ಎಲ್ಲ ಕ್ರೀಡಾಭಿಮಾನಿಗಳಲ್ಲಿ ಮತ್ತು ಕ್ರೀಡಾಪಟುಗಳಲ್ಲಿ ನಾವು ಸಂಘಟಕರ ಪರವಾಗಿ ವಿನಂತಿಸಿಕೊಳ್ತಿದ್ದೇವೆ. ಸೊ ಬ್ಯಾಕ್ ಟು ಮ್ಯಾಚಸ್. ಯೋಗೇಶ್ ಬೌಲಿಂಗ್ ಫ್ರಾಮ್ ದಿ goal post end. There is a deep long on now. Different fields that I already mentioned. Naufal is a different technique. Is very strong on the onside decision, so that he got one deep backwards call, one at widish long on. There is no protection has been given in the long off, the mid off. Short extra cover, short cover point and backward point, and short third man, that's offside field. Short find, short mid wicket, and deep backward square leg. Yogesh right arm over the wicket. That's a beautiful shot. Off the toes, just flick of the wrist comes into play to pick the single down to short mid wicket vision. And before Prajwal just moving towards the direction of the ball, there ample time for the batter to complete single. Naufal is off the mark with the single, and that brings Deepak, the danger batsman, is a very destructive batsman as far as opening is concerned, and especially when the power play overs is very effective. And we didn't see how well he managed to get some runs here for his team. But meanwhile, Yogesh is doing a good job here. He's keeping the batsman quiet, not giving any opportunity for the batter to freeze the arm. And here is Deepak facing Jaga, and just he's looking for the big swing of the bat, missed it completely. Good line again from Yogesh, bowled very quicker delivery outside the line of off stump, and even Deepak tried to play the slog sweep shot but missed it completely. Yogesh. This looks like it was a hard chance for Kishore behind the stump. You can hear this big sound. He's got a healthy edge, but wicketkeeper behind the stump couldn't manage to hold the catch. It's not quite a difficult one, isn't it? It's not just so easy for the wicketkeeper behind the stump when you are when you are very close to the stumps. The deflection is coming very quickly to the hands of wicketkeeper, but he couldn't manage to react quickly to that. Yogesh again back to his bowling mark. Right arm over the wicket to Naufal. Naufal this time sending that one right in the gap towards the defined leg region. The fielder will go into not going to reach there, and ball running down to defined leg boundary for 4 runs. All the efforts are gone in vain here by Yogesh by doing a one single mistake, that is bowling outside the line of leg stump. You cannot bowl that line when you're not having adequate field for that. The fielder is there down to deep backward square leg, but he is sending that one down to defined leg boundary for 4 runs. So welcome boundary here for Bedra friends after completion of first over, chasing total score of 34 to win this match. They managed to score 7 runs on the board. Just look at the way
that the 5 deliveries bowled by Yogesh and opposition got only 3 runs, but one delivery is really it's a big difference in that over of Yogesh, the first over. So still 34 is the target, means still they have to get another 27 runs to win this match. And Kishore is brought into attack from the goal post, and Kishore one more left arm balls this time nicely driven there. Deepak down to deep backward square leg region. This is a long boundary. It's a long boundary. Opportunity always be there for the batter to come back for the second before the fielder from the deep backward square leg run across to his right to field the ball. And with that couple of runs scored, Namozan to 9 on the board for the loss of 1 wicket. The wicket of Santosh is back on the table in the second delivery of the first over as Kishore once again left bowling. And again that ball is driven firmly by Deepak down to deep long on, and with that single scored Namozan to double figure 10 on the board for the loss of Santosh wicket. Kishore is a left hand batsman and left hand bowler, bowling to this time now for lofted. I don't think we're going to get that the distance, but he will going to get the fielder there in the deep long on. It's all what we're talking about this particular cricket ground. This is not the cricket ground we are having in Mangalore region. Of course, if it is an Urva cricket ground, UCG cricket ground, it might be the big one. It might be the maximum. But here, we can see the distance what you travel whenever they're going for the big shot. I think it's a long distance here. And he won Naufal, hit that one very well, but couldn't manage to get the distance what he's looking for. Unfortunately, the second wicket is back into Pebble, and now right time for team of victory to tighten up the screws here, because after getting 2 wickets, they can bounce back. For that, they needed some very hard work from the bowling department and even in the fielding department. Now, new batsman in is one more recognized player for the side, Altaf Walpadi. One more very good striker of the ball. And wait and see how well the bowlers of team victory will going to keep this man quiet. The very danger man. So that's what I'm mentioning about the team of Bedra friends has got excellent batting department. But this is a cricket. You can't say anything. Cricket is a funny game. The already one big upset in this tournament is Namana Kasargod is out of the tournament. Everybody thought that is one of the favorite team coming to the final, but that team is back to home, and that's what the beauty of cricket. Kishore, left arm. Balls to Walpadi, straight to the hands of extra cover. That's what you're talking about. Cricket is a game of glorious uncertainty. And here is a Walpadi. He's got a little bit width outside the run of half time, going after that ball, but not really getting the placement right as a short extra cover fielder takes a very good catch in there. The 3 wicket which is back into pavilion of Bedra friends. Kishore strikes in this over twice, and all we can see that are 2 big fish in the net. One is Naufal, and another one is Altaf Walpadi is out for golden duck. So new batsman in is Pratik. Prasad, little correction. Prasad Karkal, one more very talented left-hand batter. He's been out of cricket for some time as he went to Gulf country for the job purpose. Now he's just came here. Definitely will going to be a good news. The whichever team is representing, especially is representing Sri Devi Cricketers Japu. Kishore balls down the leg stamp, going to be the run. Wait for the umpire signal. It's a wide. It's a disaster. Absolutely disaster. Because in this particular over, Kishore is bowled very well. But this kind of mistake will going to give it a lot of confidence for the new batter. 1+1, 2 wides and scored Namozan to 12 on the board for the loss of 2 wicket. That was an exquisite stroke there from Deepak. Even though that was a single, but you can see the perfect technique in delegation from Deepak. It was a very delightful stroke, extra cover drive. He picked up a single for that,
And with that single scoreboard moves on to 13 on the board. Again, lovely shot indeed. Fumble from the fielder. Prasad wants a second, and they completed that second as well. The two batters are really good runner between the wicket. And if any fumble from the fielder, definitely the batter will go to grab the opportunity to convert single into two. So he won the 2 wickets in that over, but not much bothered about that 2 wickets because the Bedra friends has got a fantastic batting department after completion of over number 2, chasing 34 to win this match. They're in a right position of winning this match. Scoreboard is a 15 on the board. And 15 means another 19 more runs required for the victory in remaining 4 overs as far as equation is concerned. 24 deliveries remaining, and they have to get another 19 runs to win this match. Just under 5 runs per over is the required run rate. They needed some magical bowling performance here from Team Victory. If they wanted to win the match, of course, they badly needed one good over here. The over of 1 or 2 runs with some wickets, definitely they can put some pressure on to the better friends, the batting department. But so far, I think Deepak is looking pretty good in the middle. Came as opener, came as a number 3 batsman, and is looking pretty good. Number opening batsman, little for correction, and he's looking pretty good. Bowler name, please. Bowler name. Tilak brought into attack. Thank you. For Deepak, one fielder is short third man, one short cover, point short extra cover. Now extra cover going back to deep. Almost unorthodox deep extra cover, not in a deep, but just outside the circle. Again, nicely. Look at the wrist work there from Deepak. Absolutely, it was a good to watch when he was in a good rhythm. He's a very delightful batter to watch. And he picked up a single down to Prajwal, who is standing at short mid on. With the addition of that single scoreboard, now moves on to 16 on the board. 16 for the loss of 3 wicket against the big wide. This is really what we are talking about. These kind of mistakes will going to help the opposition team to chase the target. 1+1, 2 wides. So all we can see the highly indisciplined bowling performance. 2 more to the total. 18 on the board. 18 for the loss of 3 wickets. Tilak bows. The reverse sweep comes into play, and he got the placement right, and coming back for the second as well before the fielder from the short third man region to run back. Fields the ball, returns the ball. Deepak completed a couple of runs. Today is looking comfortable actually. Deepak is not really looks like he's feeling any pressure at all. He's quite easily getting the runs. And with that couple of runs scored, numbers on to 20 on the board, and 14 more runs required for the wicket. Again, the ball going down the leg stump. It's going to be a 1+1, 2 more to the total. Not a good going here for Team Victory. The name is a Team Victory. If you wanted to get the victory, they need to restrict all these extra runs. As Tilak again bowls. Went for the reverse stroke, this time a better delivery. Seeing that batsman going for the reverse stroke, it bowled a quicker one than wicketkeeper behind the stump. Kishore did the rest, and back to bowler. Tilak. Beautiful, exquisite again. This time the batter, the left-hand batsman picked up a single here. Prasad with that single score, numbers on to 23 on the board. 11 more required. Full toss delivery straight to the hands of Prajwal. Chance of run out there, but not quick enough to make a run out. Because Prajwal actually I have to turn a little bit, he had to make a little bit round to return the ball. So by doing that, I think the batsman has got a little bit chance here to save his wicket, and he completed that single. 24 little correction on the board. Again, Prasad looking for the single, the quick single. Good running with the wicket. And with that single scoreboard, numbers on to quarter century. 25 on the board. Over completed. After the completion of over number 3, chasing a total score of 34 to win this match. They are almost in the right track of winning this match. 25. That means 26. 25. 9 runs required for the victory.
Yogesh in his second over. Again, the mistake is continue here. And that was the two wides. With that two wides, scoreboard Namuzan to 27. Just 7 more runs required for the victory. And they got 18 deliveries to spare. Yogesh. Balls. Again, that ball going down the leg stump. Again, it will a little bit extra work here for the umpire. Afternoon exercise for umpire. And two more to the total with that couple of runs. Scoreboard Namuzan to 29. And that's the 5 more runs required for the victory. This time Prasad looking for the expansive reverse stroke but not quite able to meet the ball. Wicketkeeper behind the stump did the rest and there is no possibility of any run at all. Yogesh. This time he got a connection but the timing is not really coming proper here for Prasad for that reverse stroke. Just a single now. With that single score, Namozan to 30 on the board. There's the one proper cricketing stroke which is required for the victory. That means a boundary, the 4 runs which is required. Nicely placed, the beautiful shot. That was one of the glorious stroke of the day number 2. Beautiful, just leading into the drive with the full face of the bat, sending it down to mid off and a short cow point region. And he got a couple of runs, just 2 runs required for the victory. Kesari Edamangala as well as brothers Kanchilpadi captains out here for the toss. Now I think the match is finished in a style. And Deepak completing the formalities of hitting a winning runs for his team. The comprehensive victory here for Bedra France defeating a team victory by 7 wickets. And they are true to the next round of this prestigious Rajatha Trophy 2022. And hard luck team victory, not quite enough to defeat Bedra Friends. Is definitely they got a very good team out here. I request captain of Kesari Edamangala as well as brothers Kanchilpadi. Kesari captain waiting for the captain of brothers Kanchilpadi. Sorry. Rising Star Mangalore. Rising Star Mangalore ತಂಡದ ನಾಯಕ. Rising Star Mangalore ತಂಡದ ನಾಯಕ. ಸೆಕೆಂಡ್ ಕಡ್ಬಿಟ್ಟು ಅವೇ ಫೈನಲ್ ಸಾರಿ ಅವು ಮುಲ್ಪ ಕನ್ಫ್ಯೂಸ್ ಸಾರಿ ಅವು ಮೂಲವಂತೆ ಮಿಸ್ಟೇಕ್ ಅವತ್ತು ಅವು ಬುಕ್ಕೊಂಡಿ ಅಂತ ಅವು ಟೈಮಿಂಗ್ ಚೇಂಜ್ ಇತ್ತು ಇಂದು ಪಿಕ್ಚರ್ ಅದು ಬ್ರದರ್ ಒಂದು ಟಾಸ್ ಮಾಡಿ ಇದು ಕೇಶರದ ಕ್ರಮ ಇದೆ. ಕೇಸರಿ ಎಡಮಂಗಲ ಐದನೇ ಮ್ಯಾಚ್ ಅದ ನೆಕ್ಸ್ಟ್ ರೈಸಿಂಗ್ ಸ್ಟಾರ್ ಸರಿ ಕೇಸರಿ ಇಲ್ಲ ರೈಸಿಂಗ್ ಸ್ಟಾರ್ ಪಾಡಿಲ್ಲ ಬೆದ್ರಲ್ಲ ಕ್ಯಾಪ್ಟನ್ಸ್ ಹೋಗಿ ಅಲ್ಲಿ ಅಲ್ಲಿ ರೈಸಿಂಗ್ ಸ್ಟಾರ್ ತಂಡದ ನಾಯಕರು ದಯವಿಟ್ಟು ಸಮಯಕ್ಕೆ ಪ್ರಾಶಸ್ತ್ಯವನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ತೇವೆ. ಈಗಾಗಲೇ ನೀವು ಮೊದಲ ಹಂತದ ಪಂದ್ಯಾಟದಲ್ಲಿ ಲೇಟ್ ಆಗಿ ಬಂದಿದೆ, ದಯವಿಟ್ಟು ಗಮನಿಸಬೇಕು. ರೈಸಿಂಗ್ ಸ್ಟಾರ್ ಮಂಗಳೂರು ತಂಡದ ನಾಯಕ ಆದಷ್ಟು ಬೇಗ ನಮ್ಮನ್ನು ಸಂಪರ್ಕಿಸಬೇಕು. ರೈಸಿಂಗ್ ಸ್ಟಾರ್ ಮಂಗಳೂರು ತಂಡದ ನಾಯಕ ಆದಷ್ಟು ಬೇಗ ನಮ್ಮ ಕಮೆಂಟ್ರಿ ಬಾಕ್ಸ್ ಕಡೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ ನನ್ನ ಚಿಮಿಗೆಗಾಗಿ.
ಅಲ್ಲಿ ಈಗ ಮುಗಿದಂತಹ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠರಾಗಿ ಬೆದ್ರ ಫ್ರೆಂಡ್ಸ್ ತಂಡದ ದೀಪಕ್ ರವರು ಆಯ್ಕೆಗೊಂಡಿದ್ದಾರೆ. ಅವರು ಈ ಪಂದ್ಯದಲ್ಲಿ 15 ಓಟಗಳನ್ನು ಗಳಿಸಿ ಅಜೇಯರಾಗಿ ಉಳಿದಿದ್ದಾರೆ. ಅರ್ಹವಾಗಿಯೇ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಅವರು ಪಾತ್ರರಾಗಿದ್ದಾರೆ. ಬೆದ್ರ ಫ್ರೆಂಡ್ಸ್ ತಂಡದ ದೀಪಕ್. ದಯವಿಟ್ಟು ಬೆದ್ರ ಫ್ರೆಂಡ್ಸ್ ತಂಡದ ದೀಪಕ್ ಅವರು ವೇದಿಕೆ ಬಳಿ ಬಂದು ಶ್ರೀಯುತ ಸುಬ್ರಹ್ಮಣ್ಯ ಎಇ, ಶ್ರೀಯುತ ಚಿದಾನಂದ್ ಕನ್ನಡಕ ಎಇ, ಅಸಿಸ್ಟೆಂಟ್ ಇಂಜಿನಿಯರ್ ಮೆಸ್ಕಾಂ ಇವರಿಂದ ತಮ್ಮ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ದೀಪಕ್ ರವರು ಪಡೆದುಕೊಳ್ಬೇಕಾಗಿ ವಿನಂತಿ. ದಯವಿಟ್ಟು ಅವರು ಪೋಡಿಯಂನತ್ತ ಬಂದು ತಮ್ಮ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಶ್ರೀಯುತ ಚಿದಾನಂದ ಇವರಿಂದ ಪಡೆದುಕೊಳ್ಬೇಕಾಗಿ ವಿನಂತಿ. ದಯವಿಟ್ಟು ದೀಪಕ್. ರೈಟ್, ದ third quarterfinal match is now going to start. First ball, play that one this time, and gone through for a quick single and get it completed last before the ball has been collected by the shortman wicket feeder and back onto the stumps. Runs got begin for them, one without loss पे एक रन बिलाके से नुकसान किया और हैरिस इस वक्त तक खाता खोल चुके हैं. तो इस वक्त गेंद थी ऑफ स्टंप से बाहर की और रन्स इस बीच बल्लेबाज को नहीं मिला. तो इस वक्त अयाज बल्लेबाजी करते हुए और राइजिंग स्टार की ओर से, और गेंदबाजी इस वक्त आगे बढ़ाते हुए धनुष और अग्नि गेंद लेकर इस वक्त गेंदबाज तैयार था. ना तो ऊपर द विकेट. ये गेंद इस बार हल्के से गेंद को मोड़ दिया. अंतिम क्षण में मिड और लेग स्टंप पर गेंद थी और इससे पहले कि स्क्वायर लेग पर गेंद को फील्ड किया जाता, बल्लेबाज के पास मौका 1 रन प्राप्त करने का, और इस 1 रन के साथ स्कोर बोर्ड बढ़कर पहुंच चुका है अब 2 रनों पर बिना किसी नुकसान के. एरिस एक बार फिर से स्ट्राइक पर आ चुके हैं. ये गेंद इस बार ऑन साइड पर गेंद को स्विंग करना चाहा, फ्रंट फुट पर जाने के बाद गेंद पर पैर पर टकराए. एक्स्ट्रा क्विकर गेंद थी और गेंद पैरों पर टकराने के बाद वहीं पर गिर गए और इस बीच बल्लेबाज को इस गेंद पर रन से नहीं मिला. एक बेहतर लेंथ और लाइन के साथ गेंदबाज धनुष इस वक्त गेंदबाजी करते हुए और अगली गेंद लेकर तैयार, मोड़ दिया इस वक्त खूबसूरती के साथ. गेंद जाती हुई बैकवर्ड स्क्वायर लेग की दिशा में फील्डर दौड़ कर रहा है. 1 रन बल्लेबाज को मिलेगा, दूसरा रन भी मिलेगा. इससे पहले कि डीप बैकवर्ड स्क्वायर लेग पर गेंद को फील्ड करने के बाद गेंद फील्डर विकेट कीपर के हाथों में गेंद को लौटा है. बल्लेबाज के पास मौका था 2 रन प्राप्त करने का और इन 2 रनों के साथ स्कोर बढ़कर पहुंच चुका है 4 रनों पर बिना किसी नुकसान के. राइजिंग स्टार मैंगलोर तीसरा क्वार्टर फाइनल मैच, तृतीय क्वार्टर फाइनल मैच इस वक्त शुरू हो चुका है. राइजिंग स्टार मैंगलोर और केसरी एडमंगला के बीच में, और धनुष गेंदबाजी इस वक्त आगे बढ़ाते हुए दाहिना तो ऊपर द विकेट. इस वक्त एरिस एक बार फिर से सामना करने के लिए तैयार. यह गेंद इस बार पुल किया है, मौका हो सकता है बैकवर्ड स्क्वायर लेग फील्डर. ओह ब्रिलियंट, absolutely fantastic catch taken by the deep backward square leg fielder. This is an absolutely best catch of the tournament, I must say, taken by the deep backward square leg fielder. I want to look at this. Yes, absolutely fantastic. मैं देखना चाहूंगा एक बार फिर से किस तरीके से इस कैच को यहाँ पर लपका गया था. करीबन मेरे ख्याल से 18 से 20 कदम उन्हें दौड़ लगानी पड़ी. देखिए किस तरह से यहाँ पर हुआ था. हैव अ लुक एट दिस. गेंद को इस वक्त स्विंग किया था डीप बैकवर्ड स्क्वायर लेग पर. फील्डर देखिए, दिस इज एन आउटस्टैंडिंग, एब्सोल्युटली आउटस्टैंडिंग कैच. तो इस बेहतरीन कैच की बदौलत ये विकेट यहाँ पर गिर चुका है. आस्तिक फील्डर थे और निस्संदेह या बेहतरीन कैच की बदौलत यहां पर पहला विकेट गिर चुका है.
डीप मिड विकेट से लगभग डीप बैकवर्ड स्कोर लेग से थोड़ा इस तरफ तक उन्हें दौड़ लगाना पड़ा और जैसे ही उन्होंने भापा कि गेंद तक वो नहीं पहुंच पाएंगे, गेंद जमीन पर टिप्पा खाने वाली है, गेंद पर वो झपके और जब उन्होंने कैच को लपका उनका संपूर्ण शरीर, कंप्लीट बॉडी वाज इन द एयर, कंप्लीट बॉडी, संपूर्ण शरीर हवा में था। और निस्संदेह यहाँ पर अंतर्राष्ट्रीय स्तर में जिस तरीके के कैचेस लिए जाते हैं उसी तरीके का कैच यहाँ पर आस्तिक जो फील्डर थे उन्होंने लपका डीप बैकवर्ड स्क्वायर लेग और डीप मिड विकेट के दरमियान। एब्सोल्युटली फैंटास्टिक कैच। तो पहला विकेट यहां पर गिर चुका है, एरिस आउट होकर पिवलियन वापस लौट चुके हैं 4 रन 1 विकेट के नुकसान पर। और इस बीच गेंदबाजी यहां पर आगे बढ़ाते हुए धनुष नए बल्लेबाज का आगमन हो चुका है। ओवर कंप्लीटेड, ओवर कंप्लीटेड। और जहां तक नए बल्लेबाज का सवाल है, नौफल नए बल्लेबाज के रूप में इस वक्त क्रीज पर मौजूद और पहले ओवर की समाप्ति के बाद 4 रन जोड़ चुका है इस वक्त राइजिंग स्टार मैंगलोर। 1 विकेट के नुकसान पर एक धीमा शुरुआत यहां पर कर चुका है, स्लो स्टार्ट जिसे अंग्रेजी में कहते हैं। 4 for the loss of 1 wicket after completion of first over in the third quarterfinal match. Rising Star Mangalore scored against Kesari Edamangala. तो इस मैच के बाद इस श्रृंखला का चतुर्थ क्वार्टर फाइनल मैच यहां पर खेला जाएगा ब्रदर्स कंचिलपाड़ी और बेद्रा फ्रेंड्स के बीच में और वो मैच ठीक इस मैच के बाद शुरू होगा यहां पर। तो गेंदबाजी शशांक इस वक्त गेंदबाजी शुरू करते हुए, स्ट्राइक इस वक्त अयास के पास। ये गेंद इस बार गेंद को उछाला बैकवर्ड स्क्वायर लेग पर, एक और कैच इस वक्त लपकते हुए फील्डर। इस बार उतना मुश्किल कैच नहीं था और ज्यादा जीतोड़ मेहनत मुशक्कत भी उन्हें नहीं करनी पड़ी थी, गेंद को लपक लिया वही फील्डर, आस्तिक फील्डर थे। डीप मिड विकेट और डीप बैकवर्ड स्क्वायर के दरमियान इस कैच को उन्होंने लपका और इसी के साथ ये दूसरा विकेट गिर चुका। कैच नंबर 2 लपकते हुए आस्तिक और दूसरा विकेट यहां पर गिर चुका है राइजिंग स्टार मैंगलोर के लिए 4 रन 2 विकेट के नुकसान पर। इट्स 4 for the loss of 2 wicket. They are looking in trouble now. They lost their 2 early wicket for adding just 4 runs on the board. And this is just a second over in progress in their innings. Number 4 batsman is now coming out to the middle. Sameer इस वक्त क्रीज पर कदम बढ़ाते हुए और वो इस वक्त गेंदबाजी करेंगे, बल्लेबाजी करेंगे और वो सामना करने के लिए तैयार शशांक की गेंदों का। शशांक एक बार फिर से गेंदबाजी यहां पर आगे बढ़ाते हुए, दाहिने हाथ ओवर द विकेट। ये गेंद हल्के से गेंद को मोड़ दिया, मिड विकेट की दिशा में गेंद पहुंचे, 1 रन का इजाफा, बल्लेबाज 1 रन मिलेगा जरूर बल्लेबाज को और 1 रन के साथ स्कोर बढ़कर पहुंच चुका है 5 रनों पर 2 विकेट के नुकसान पर। और फिर से एक बार गेंदबाज, ये गेंद जमीन के सहारे विकेट से हटते हुए इनसाइड क्रिकेट खेलते हुए और इस बार गेंद को खेल दिया लॉन्ग ऑफ की दिशा में। लंबा दौड़ लगाने के बाद गेंद को जब तक फील्डर फील्ड करे, बल्लेबाज 3 रन के लिए यहां पर दौड़ पड़े और यशस्वीतम 3रा रन पूर्ण करते हुए। इनसाइड आउट क्रिकेट इस वक्त खेला था, गेंद को स्कूप कर दिया था विकेट से हटते हुए लॉन्ग ऑफ पर मिड ऑफ फील्डर के सिर के ऊपर से पावर प्ले का फायदा उठाते हुए और इन 3 रनों के साथ स्कोर बढ़कर अब पहुंच चुका है 8 रनों पर 2 विकेट के नुकसान पर। इट्स 8 for the loss of 2 wicket in the over number 2 in progress. अभी भी ऐसा कहना पड़ेगा राइजिंग स्टार मैंगलोर अपनी आरंभिक 2 आघातों से संभलने की पूरी कोशिश यहां पर करता हुआ और गेंदबाज शशांक गेंदबाजी इस वक्त आगे बढ़ाते हुए दूसरा पावर प्ले ओवर उनकी पारी का यहां पर प्रगति पर। शशांक दाहिने हाथ ओवर द विकेट है, ये गेंद इस बार गेंद पहुंची डीप मिड विकेट पर, 1 रन मिलेगा, 1 ही रन से बल्लेबाज को संतुष्ट होना पड़ेगा और 1 रन के साथ स्कोर बढ़कर पहुंच चुका है 9 रनों पर। और इस बीच अगली गेंद के लिए तैयार, इस बार ड्राइव किया स्ट्राइट ऑफ द ग्राउंड, गेंदबाज के सिर के ऊपर से लंबों की दिशा में लंबा दौड़, इस वक्त फील्डर गेंद को रोकने में सफल है, दूसरे फील्डर गेंद को थ्रो करे जब तक नॉन स्ट्राइक रन पर बल्लेबाज के पास मौका था 2 रन प्राप्त करने का और इन 2 रनों के साथ स्कोर बढ़कर अब पहुंच चुका है 2 अंकों पर, यानी 11 रन 2 विकेट के नुकसान पर। दोनों आरंभिक बल्लेबाज इस वक्त पेविलियन वापस लौट चुके हैं। अगली गेंद शशांक की फुल टॉस और इस बीच गेंद सीधे पहुंची विकेट कीपर के हाथों में, बीमर और फ्री हिट गेंद बल्लेबाज के लिए, तो 1 रन के साथ स्कोर बढ़कर अब पहुंच चुका है 12 रनों पर 2 विकेट के नुकसान पर। तो कुछ बातचीत करने के बाद स्क्वायर लेग अंपायर से
बल्लेबाज अपने स्वस्थान पर लौटते हुए और फ्री हिट गेंद का सामना करने के लिए तैयार। और शशांक इस वक्त गेंदबाजी आगे बढ़ाते हुए, समीर सामना करते हुए ये गेंद इस बार कदम का इस्तेमाल करते हुए आगे निकले, गेंद को खूबसूरती के साथ उछाल दिया इस वक्त लॉन्ग ऑफ पर, और इसमें थोड़ी सी मिस फील्ड, लेकिन वहां पर गेंद को फील्ड करने में सफल। तीसरा रन लेना चाहते हैं लेकिन नहीं मिलेगा। एन मौके पर अपने कदमों को क्रीज पर खींचते हुए सुरक्षित 2 रनों के साथ संतुष्ट, और इन 2 रनों के साथ स्कोर बढ़कर पहुंच चुका है इस वक्त 14 रन 2 विकेट के नुकसान पर 2 ओवर की समाप्ति। कुल मिलाकर एक बेहतर ओवर साबित हो चुका है अगर राइजिंग स्टार मैंगलोर के पॉइंट ऑफ व्यू यानी दृष्टिकोण से देखा जाए, जिसमें 10 रन बने, और 2 ओवर के बाद ऐसा कहना पड़ेगा राइजिंग स्टार मैंगलोर अपने आरंभिक 2 आघातों से कुछ हद तक संभल चुका है। 14 for 2 आफ्टर 2 ओवर्स। एक बेहतरीन क्रिकेट श्रृंखला जिसका शानदार तरीके से आयोजन किया है जेसीआई पंजा पंचश्री ने। रजता ट्रॉफी 2022 के नाम पर श्रीमान विन्यास कोची और श्रीमान विजेश हिरियर का इनके सारथ्य में यह श्रृंखला एक बेहतरीन प्रगति यहाँ पर करते हुए, और जहाँ तक सवाल है इस मैच का, तो इस श्रृंखला का तीसरा क्वार्टर फाइनल मैच का प्रथमार्ध यहाँ पर प्रगति पर, और गेंदबाजी पर इस वक्त उतरते हुए गेंदबाज मिथुन, जबकि नया ओवर वो प्रारंभ करते हुए दाहिना तो बढ़ता विकेट इस बार हल्के से गेंद को मोड़ दिया, बैकफुट पर जाने के बाद थोड़ी सी उछाल लेती हुई गेंद, और जब तक गेंद को शॉर्ट मिड विकेट पर फीड किया जाता बल्लेबाज के पास मौका था 1 रन प्राप्त करने का। 1 रन के साथ स्कोर बढ़कर अब पहुंच चुका है 15 रन 2 विकेट के नुकसान पर। ये दोनों बल्लेबाज अपनी पारी को इस वक्त एक सही मंजिल की ओर पहुंचाने की कोशिश करते हुए, ये गेंद इस बीच बेहतर गेंद थी, अपनी टीम की पारी को कहना पड़ेगा एक सही मंजिल की ओर पहुंचाने की पूरी कोशिश यहां पर करते हुए। रिवर्स शॉट खेलने में चूके और गेंद सीधे पहुंची विकेट कीपर के हाथों में। एक बार फिर से गेंदबाज तैयार, ये गेंद इस बार स्वीप करना चाहा लेकिन गेंद को ठीक तरह से मिडल ऑफ द बैट कनेक्ट करने में सफल। 1 रन उन्हें जरूर मिला, और 1 रन के साथ अब स्कोर बढ़कर पहुंच चुका है 16 रनों पर। तीसरा ओवर उनकी पारी का यहाँ पर प्रगति पर। जैसा कि मैं पहले भी फरमा चुका हूं, एक साझेदारी पार्टनरशिप की सख्त जरूरत इस वक्त। ये गेंद इस बार गेंद को स्वीप कर दिया, फील्डर थोड़े से पीछे, 1 रन मिलेगा, और इसमें थोड़ी सी मिसफील्ड, और बल्लेबाज दूसरा रन यहां पर पूर्ण कर चुके हैं। एब्सोल्युटली फैंटास्टिक रनिंग बिटवीन द विकेट। पहला रन काफी तेजी के साथ पूर्ण किया, और जैसे ही देखा कि गेंद वहां पर मिसफील्ड हो चुकी है स्क्वायर लेग पर, बल्लेबाज ने दूसरे रन के लिए अपना कदम बढ़ाए और यशस्वीतम सफलतम दूसरा रन यहां पर पूर्ण करते हुए, और इन 2 रनों के साथ स्कोर बढ़कर पहुंच चुका है 18 रनों पर। 18 फॉर द लॉस ऑफ 2 विकेट इन द ओवर नंबर 3 इन प्रोग्रेस। एक बार फिर से गेंदबाज मिथुन, ये गेंद इस बार रिवर्स शॉट, गेंद को खूबसूरती के साथ निकाल दिया इस वक्त डीप कवर पॉइंट पर। बल्लेबाज ने 1 रन मिलेगा, और 1 रन के साथ स्कोर अब बढ़कर पहुंच चुका है 19 रनों पर। 19 फॉर द लॉस ऑफ 2 विकेट विद द बॉल लेफ्ट इन दिस ओवर। इस ओवर में अंतिम बार मिथुन गेंदबाजी करते हुए दाहिने हाथ के बल्लेबाज के लिए, यह गेंद इस बार गेंद को उछाला, स्क्वायर ऑफ द विकेट, गेंद जाती एक्स्ट्रा कवर सीमा रेखा की ओर, काफी लंबा दौड़ लगाते हुए फील्डर, और वाइड लॉन्ग ऑफ और डीप एक्स्ट्रा कवर के दरमियान जब तक गेंद को फील्ड किया जाता बल्लेबाज के पास मौका था 2 रन प्राप्त करने का। इनसाइड आउट क्रिकेट खेलते हुए गेंद को स्कूप कर दिया, इनफील्ड क्लियर करते हुए खाली क्षेत्र चुनते हुए 2 रन बल्लेबाज बटोर चुके हैं। बेहतर स्ट्रोक, और स्कोर बढ़कर पहुंच चुका है 21 रन 2 विकेट के नुकसान पर। 3 ओवर की समाप्ति यहां पर हो चुकी है। 3 overs completed and 21 for the loss of 2 wicket for Rising Star Mangalore. 3 overs to go in their innings, and let's see how many runs they are making in this remaining 3 overs. तो जहां तक सवाल है चौथा ओवर का, so 4th over starts in their innings. So 4th over starts in their innings, और इससे पहले कि चौथा ओवर प्रारंभ हो राइजिंग स्टार मैंगलोर की पारी में, आगे का आंखों देखा हाल सुनाने के लिए राज्य भाषा कन्नड़ में अब मैं आमंत्रित करना चाहूंगा मेरे काबिल दोस्त श्रीमान सुकुमार को। आइए सुकुमार, धन्यवाद, थैंक यू। ಥ್ಯಾಂಕ್ ಯು ಗೋಪಿ ಸರ್. ಎಸೆದ ಕಾರ್ಯಕ್ರಮದಲ್ಲಿ ಮತ್ತೆ 4ನೇ ಓವರ್ನ ಮುಂದುವರಿಸುತ್ತಾ ಧನುಷ್ ಉತ್ತಮವಾಗಿರತಕ್ಕಂಥ ಎಸೆತ, ಆದರೆ ಔಟ್ಸೈಡ್ ಆಫ್ ದಿ ಲೆಗ್ ಸ್ಟಂಪ್ ಇದ್ದು ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು ಅತಿರಿಕ್ತ ರನ್ ರೂಪದಲ್ಲಿ ಮತ್ತೊಂದು ಅಂಕವನ್ನ ಕಲೆ ಹಾಕಿದೆ.
ರೈಸಿಂಗ್ ಸ್ಟಾರ್ ಮಂಗಳೂರು ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 22ರಲ್ಲಿದೆ. ಮತ್ತೊಮ್ಮೆ ಔಟ್ ಲೆಗ್ ಸ್ಟಂಪ್ ಈ ಬಾರಿ ನಿರ್ಣಾಯಕರಿಂದ ಮತ್ತೊಂದು ಅಗಲ ಎಸೆತ, ಸತತವಾಗಿ 2 ಅಗಲ ಎಸೆತ. ತನ್ನ ವೈಯಕ್ತಿಕ ಕೋಟಾದ ದ್ವಿತೀಯ ಓವರ್ನ ಎಸೆಯುವಂತಹ ಧನುಷ್ ಆರಂಭಿಕ 2 ಚೆಂಡು ಕೂಡ ಅಗಲ ಎಸೆತವಾಗಿ ಪರಿವರ್ತನೆಯಾಗಿದೆ. ಇದೀಗ ಮತ್ತೊಮ್ಮೆ 4ನೇ ಓವರ್ನ ಪ್ರಥಮ ಚೆಂಡು. ಉತ್ತಮವಾಗಿರತಕ್ಕಂಥ ಹೊಡೆತ ಈ ಬಾರಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ರನ್ಔಟ್ಗೆ ಅವಕಾಶವಿತ್ತು, ಆದರೆ ವಿಕೆಟ್ಗಳ ಮಧ್ಯೆ ಬಹಳಷ್ಟು ಹೊಂದಾಣಿಕೆಯ ಓಡಾಟ. 2 ಅಂಕವನ್ನು ಗಳಿಸಿಕೊಂಡಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 25ರಲ್ಲಿದೆ. ಆರಂಭಿಕ ಈ 4ನೇ ಓವರಿನ ಪ್ರಥಮ ಚೆಂಡು ಮುಕ್ತಾಯವಾಗಿದೆ. ಈಗಾಗಲೇ 4 ರನ್ ಕಲೆ ಹಾಕಿದೆ. ಇದೀಗ ಮತ್ತೆ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ. ಚೆಂಡನ್ನ ಉತ್ತಮವಾಗಿರತಕ್ಕಂಥ ಎಸೆತವಾಗಿತ್ತು. ಲೆಗ್ ಬೈಸ್ ಮೂಲಕ 1 ಅಂಕವನ್ನ ಕಲೆ ಹಾಕಿದೆ. ಮತ್ತೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 26. ಇದೀಗ ಮತ್ತೆ ಧನುಷ್ ತೀರ್ಪುಗಾರನ ಬಿಟ್ಟು 3ನೇ ಬಾರಿ. ಕವರ್ಸ್ ವಿಭಾಗದಲ್ಲಿ ಹೊಡೆತ ಕೇವಲ 1 ಅಂಕವನ್ನಷ್ಟೇ ಗಳಿಸಿಕೊಳ್ತಾ ಇದೆ. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ವಿಕೆಟ್ಗಳ ಮಧ್ಯೆ ಕೇವಲ 1 ರನ್ನಿಗಾಗಿ ಓಡಾಟ. ಇದರೊಂದಿಗೆ ತಂಡದ ಮೊತ್ತ 27. ತಂಡದ ಮೊತ್ತ 27. ಧನುಷ್ 4ನೇ ಬಾರಿ. ಈ ಬಾರಿ ಉತ್ತಮವಾದ ಹೊಡೆತ, ಶಾರ್ಟ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿತ್ತು ಚೆಂಡು. ಮತ್ತೊಂದು ರನ್ನಿನ ಓಡಾಟ. ವಿಕೆಟ್ಗಳ ಮಧ್ಯೆ 1 ಮತ್ತು ಅವಳಿ ರನ್ ಸುಲಭವಾಗಿ ಗಳಿಸುವ ಮೂಲಕ ಈಗಾಗಲೇ 28 ರನ್ ಅನ್ನ ಕಲೆ ಹಾಕಿ ಸುಭದ್ರ ಸ್ಥಿತಿಯಲ್ಲಿದೆ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡ. ಮತ್ತೊಮ್ಮೆ ಧನುಷ್ 5ನೇ ಬಾರಿ. ದೊಡ್ಡ ಹೊಡೆತ, ಚೆಂಡು ಇಲ್ಲಿ ಗಾಳಿಯಲ್ಲಿದೆ. ಮತ್ತೆ ಅಸ್ತಿಕ್ರವರ ಕೈ ಸೇರ್ತಾ ಆಗಿದೆ. ಪಂದ್ಯಾಕೂಟ ಕಂಡಿರತಕ್ಕಂತ ಓರ್ವ ಅತ್ಯದ್ಭುತ ಕ್ಷೇತ್ರ ರಕ್ಷಕ ಅಸ್ತಿಕ್ ಈ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಈಗಾಗಲೇ 3 ಕ್ಯಾಚ್ ಅನ್ನ ಪಡೆದುಕೊಂಡು ಅವರು ಅತ್ಯುತ್ತಮ ಕ್ಷೇತ್ರ ರಕ್ಷಕನಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ಪ್ರಥಮ ಕ್ಯಾಚ್ ಅಂತೂ ಬಹಳಷ್ಟು ಸುಂದರವಾಗಿತ್ತು. ಸಂಪೂರ್ಣವಾಗಿ ಗಾಳಿಯಲ್ಲಿ ಜಿಗಿದು ಆ ಕ್ಯಾಚ್ ಅನ್ನ ಪಡೆದುಕೊಂಡಂತ ಅಸ್ತಿಕ್ ಆ ಬಳಿಕ 2 ಕ್ಯಾಚ್ ಅನ್ನ ಪಡೆದುಕೊಳ್ಳುವ ಮೂಲಕ ಅವರು ಅತ್ಯುತ್ತಮ ಕ್ಷೇತ್ರ ರಕ್ಷಕನಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ದಾಂಡಿಗರು ಅಂಕಣವನ್ನ ಪ್ರವೇಶಿಸಿ. ರೈಸಿಂಗ್ ಸ್ಟಾರ್ ಮಂಗಳೂರು ಈಗಾಗಲೇ ಬಹಳಷ್ಟು ಸಮಯ ನಿಮ್ಮಿಂದ ವ್ಯರ್ಥವಾಗಿದೆ. ಆದಷ್ಟು ಬೇಗ ಅಂಕಣವನ್ನ ಪ್ರವೇಶಿಸಿ ರೈಸಿಂಗ್ ಸ್ಟಾರ್ ಬ್ಯಾಟ್ಸ್ಮನ್ಗಳು. ತಂಡದ ಮೊತ್ತ 28ರಲ್ಲಿದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 1 ಎಸೆತ ಬಾಕಿ ಇದೆ. ಧನುಷ್ ಎಸೆತಗಾರಿಕೆ ಭಾಗದಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ಹೊಸ ದಾಂಡಿಗ ರಿಲ್ವನ್ ರವರ ಕಡೆಗೆ ರಿಲ್ವನ್ ಅವರ ಜೊತೆಗೂಡುತ್ತಾ ಸಮೀರ್ ಈಗಾಗಲೇ ವೈಯಕ್ತಿಕವಾಗಿ 7 ಅಂಕವನ್ನ ಗಳಿಸಿಕೊಂಡು ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಹೊಸ ದಾಂಡಿಗ ರಿಲ್ವಾನ್. ಉತ್ತಮವಾಗಿರ್ತಕ್ಕಂಥ ಕವರ್ ಡ್ರೈವ್, ಆದರೆ ವಿಕೆಟ್ಗಳ ಮಧ್ಯೆ 1 ರನ್ನಿಗಾಗಿ ಓಡಾಟ. ಅವಳಿ ಓಟಕ್ಕೆ ಕರೆಯಿತ್ತು, ಆದರೆ ನಾನ್ ಸ್ಟ್ರೈಕರ್ ಬ್ಯಾಟ್ಸ್ಮನ್ ನಿರಾಕರಣೆ. 1 ಅಂಕವನ್ನ ಗಳಿಸಿಕೊಳ್ಳುವ ಮೂಲಕ 4ನೇ ಓವರ್ ಮುಕ್ತಾಯ. 4ನೇ ಓವರಿನ ಮುಕ್ತಾಯಕ್ಕೆ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡ ಗಳಿಸಿಕೊಂಡಿದೆ 29. ಸರಾಸರಿ 7.25ರಂತೆ ರನ್ ಅನ್ನ ಕಲೆ ಹಾಕಿದೆ ರೈಸಿಂಗ್ ಸ್ಟಾರ್ ಮಂಗಳೂರು. ನನ್ನಿ ಚಿಮ್ಮುಗಿಯನ್ನು ಸೋತು ಎದುರಾಳಿ ಕಪ್ತಾನನಿಂದ ಬ್ಯಾಟಿಂಗಿಗೆ ಆಹ್ವಾನಿಸಲ್ಪಟ್ಟಂತಹ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡ ಬ್ಯಾಟ್ಸ್ಮನ್ಗಳ ಜವಾಬ್ದಾರಿಯುತ ಆಟದ ನೆರವಿನೊಂದಿಗೆ 4 ಓವರ್ನ ಮುಕ್ತಾಯಕ್ಕೆ 29 ರನ್ ಅನ್ನ ಕಲೆ ಹಾಕಿದೆ. ಇನ್ನು ಪ್ರಥಮ ಇನ್ನಿಂಗ್ಸ್ನ ಅಂತಿಮ 12 ಎಸೆತ ಬಾಕಿ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಅನುರಾಜ್. ಎಸೆತಗಾರಿಕೆ ಭಾಗದಲ್ಲಿ ಅನುರಾಜ್. ಅನುರಾಜ್ ಉತ್ತಮವಾಗಿರತಕ್ಕಂತಹ ಹೊಡೆತ. ಈ ಬಾರಿ ಪ್ರಥಮ ಚೆಂಡು ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ. 1 ರನ್ನಿಗಾಗಿ ಓಡಾಟ. ತಂಡದ ಮೊತ್ತ 30 ರನ್ನಿಗೆ ಈಗಾಗಲೇ 3 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಮತ್ತೊಮ್ಮೆ ಅನುರಾಜ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಸಮೀರ್ ಸ್ಟ್ರೈಕಿಂಗ್ ನಲ್ಲಿ. ಉತ್ತಮವಾಗಿರತಕ್ಕಂಥ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ. ಮತ್ತೆ ಅಸ್ತಿಕ್ರವರ ಬಳಿ ಚೆಂಡು 1 ರನ್ನಿಗಾಗಿ ಸೀಮಿತ. ಉತ್ತಮವಾದ ಕ್ಷೇತ್ರ ರಕ್ಷಣೆ. ಆದಷ್ಟು ಬೇಗ ಬೆದ್ರಾ ಫ್ರೆಂಡ್ಸ್ ತಂಡದ ಕಪ್ತಾನ ಆಗಮಿಸಬೇಕು. ಬೆದ್ರಾ ಫ್ರೆಂಡ್ಸ್ ತಂಡದ ಕಪ್ತಾನ ಆದಷ್ಟು ಬೇಗ ವೇದಿಕೆ ಬಳಿ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬೆದ್ರಾ ಫ್ರೆಂಡ್ಸ್ ತಂಡದ ಕಪ್ತಾನ ಮತ್ತೊಮ್ಮೆ ಅನುರಾಜ್.
ಈ ಬಾರಿ ಉತ್ತಮವಾಗಿರತಕ್ಕಂಥ ಸ್ವೀಪ್ ಶಾಟ್ ಫೈನ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ, ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ರನ್ಔಟ್ ಆಗುವ ಸಾಧ್ಯತೆ ಇತ್ತು. ಬ್ಯಾಕಪ್ ಇಲ್ಲದ ಕಾರಣ ಮತ್ತೊಂದು ರನ್ನಿನ ಸೇರ್ಪಡೆಯಾಗಿದೆ. ಒಟ್ಟಾರೆಯಾಗಿ 3 ರನ್ ಅನ್ನು ಗಳಿಸಿಕೊಂಡಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 34ರಲ್ಲಿದೆ. ಅತ್ಯುತ್ತಮ ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆಯ ಓಡಾಟ, ಅದರ ಜೊತೆಗೆ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಮಟ್ಟಿನ ವೈಫಲ್ಯ, ಗೂಟರಕ್ಷಕನ ವೈಫಲ್ಯ, ಇದರ ಭರಪೂರ ಲಾಭವನ್ನೆತ್ತಿದಂತ ಬ್ಯಾಟ್ಸ್ಮನ್ಗಳು. ಮತ್ತೊಮ್ಮೆ ಉತ್ತಮವಾಗಿರತಕ್ಕಂಥ ಹೊಡೆತ, ನೇರವಾಗಿ ಲಾಂಗ್ ಆನ್ ವಿಭಾಗದಲ್ಲಿದ್ದ ಚೆಂಡು 1 ರನ್ಗೆ ಸೀಮಿತಗೊಳ್ತಾ ಇದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 35ರಲ್ಲಿದೆ. ಅನುರಾಜ್ ಮತ್ತೊಮ್ಮೆ ಎಸೆಯಬೇಕಾಗಿದೆ ತನ್ನ ಓವರಿನ 5ನೇ ಎಸೆತ. ಸ್ಟ್ರೈಕಿಂಗ್ ನಲ್ಲಿ ರಿಲ್ವಾನ್. ತೀರ್ಪುಗಾರನ ಬಿಟ್ಟು ಮತ್ತೊಮ್ಮೆ ಉತ್ತಮವಾಗಿರತಕ್ಕಂಥ ಹೊಡೆತ. ಈ ಬಾರಿ ಮತ್ತೆ ಗಾಳಿಯಲ್ಲಿದೆ. ಆಸ್ತಿಕ್ ಮತ್ತೊಂದು ಕ್ಯಾಚ್ ಅನ್ನ ಪಡೆಯುವಂತ ಪ್ರಯತ್ನ, ಆದರೆ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ರನ್ಔಟ್ ರೂಪದಲ್ಲಿ ಮತ್ತೊಂದು ವಿಕೆಟ್ ಅನ್ನ ಕಳೆದುಕೊಳ್ತಾ ಇದೆ ರೈಸಿಂಗ್ ಸ್ಟಾರ್ ಮಂಗಳೂರು. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ, ಕ್ಯಾಚ್ ಅನ್ನ ಪಡೆಯುವಂತ ಕಠಿಣ ಅವಕಾಶವಿತ್ತು. ಆ ಕ್ಯಾಚ್ ಅನ್ನ ಪಡೆಯದಿದ್ರು ಕೂಡ ರನ್ಔಟ್ ರೂಪದಲ್ಲಿ ಒಂದು ವಿಕೆಟ್ ಅನ್ನ ಪಡೆದುಕೊಳ್ಳುವ ಮೂಲಕ ಮತ್ತೆ ರೈಸಿಂಗ್ ಸ್ಟಾರ್ ತಂಡದ ಓರ್ವ ಅನುಭವಿ ಬ್ಯಾಟ್ಸ್ಮನ್, ಅತ್ಯುತ್ತಮವಾದ ಇನ್ನಿಂಗ್ಸ್ ಅನ್ನು ಕಟ್ಟಿದಂತಹ ಸಮೀರ್ ವೈಯಕ್ತಿಕವಾಗಿ 10 ರನ್ ಅನ್ನ ಕಲೆ ಹಾಕಿ ಫೆವಿಲಿಯನ್ ನತ್ತ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ದಾಂಡಿಗ ಸಿನಾನ್ ರವರ ಆಗಮನವಾಗಿದೆ. ಸ್ಟ್ರೈಕಿಂಗ್ ನಲ್ಲಿ ಸಿನಾನ್ 5ನೇ ಓವರಿನ ಚಾಲ್ತಿಯಲ್ಲಿದೆ. ಅನುರಾಜ್ ಅಂತಿಮ ಒಂದು ಚೆಂಡು ಎಸೆಯಬೇಕಾಗಿದೆ. 5ನೇ ಓವರ್ ಮುಕ್ತಾಯಕ್ಕೆ ಅಂತಿಮ ಒಂದು ಎಸೆತ ಬಾಕಿ ಇದೆ. ತಂಡದ ಮೊತ್ತ 36, 4 ವಿಕೆಟ್ ಅನ್ನು ಕಳೆದುಕೊಂಡಿದೆ ರೈಸಿಂಗ್ ಸ್ಟಾರ್ ಮಂಗಳೂರು. ಮತ್ತೊಮ್ಮೆ ಅನುರಾಜ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು ಸಿನಾನ್ ರವರ ಕಡೆಗೆ ಉತ್ತಮವಾಗಿರತಕ್ಕಂಥ ಎಸೆತ. ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ, 1 ರನ್ನಿನ ಸೇರ್ಪಡೆ ಲೆಗ್ ಬೈಸ್ ಮೂಲಕ. ಇದರೊಂದಿಗೆ 5ನೇ ಓವರ್ ಮುಕ್ತಾಯ. ತಂಡದ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡದ ಮೊತ್ತ 37. ಎಸೆತಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಇದೀಗ ಅಂತಿಮ ಓವರ್ ಅನ್ನು ಕೈಗೆತ್ತಿಕೊಂಡಂತ ಎಸೆತಗಾರ ಧನುಷ್. ಅಂತಿಮ 6 ಎಸೆತ ಬಾಕಿ ಇದೆ. ಈಗಾಗಲೇ 37 ರನ್ನಿಗೆ 4 ವಿಕೆಟ್ ಅನ್ನು ಕಳೆದುಕೊಂಡು ಸುಭದ್ರ ಸ್ಥಿತಿಯಲ್ಲಿದೆ. ಕನಿಷ್ಠ 8 ರಿಂದ 10 ರನ್ ಅನ್ನು ಗಳಿಸಿದ್ದೆ ಆದಲ್ಲಿ ಪಂದ್ಯಾಟದಲ್ಲಿ ಎದುರಾಳಿ ತಂಡಕ್ಕೆ ಪ್ರತಿರೋಧವನ್ನ ಒಡ್ಡುವಂತಹ ಸಾಧ್ಯತೆ ಇದೆ. ಇದೀಗ ಎಸೆತಗಾರಿಕೆ ಭಾಗದಲ್ಲಿ ಅಂತಿಮ 6 ಚೆಂಡನ್ನು ಕೈಗೆತ್ತಿಕೊಂಡಂತ ಎಸೆತಗಾರ ಧನುಷ್. ಈ ಬಾರಿ ಮತ್ತೆ ಗಾಳಿಯಲ್ಲಿದೆ ಚೆಂಡು. 1 ಬೌನ್ಸ್ ಓವರ್ ದ ರೋಪ್. ಇಬ್ಬರು ಕ್ಷೇತ್ರ ರಕ್ಷಕರ ಮಧ್ಯೆ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಸುಂದರ ಹೊಡೆತ. 4 ರನ್ ದಾಖಲಾಗ್ತಾ ಇದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 41. ಸಿನಾನ್ ರವರ ಬ್ಯಾಟ್ ಮುಖೇನ ದಾಖಲಾಗಿದೆ ಬೌಂಡ್ರಿ. ಗಮನಿಸಿಕೊಳ್ಳಿ, ಆಗಮಿಸಿರತಕ್ಕಂತ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಹಾಗೆಯೇ ಆಟಗಾರರಿಗೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನ ಸಂಘಟಕರು ಆಯೋಜಿಸಿದ್ದಾರೆ. ಆದಷ್ಟು ಬೇಗ ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಧನುಷ್. ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್ ಇತ್ತು ಚೆಂಡು. ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಲೆಗ್ ಬೈಸ್ ರೂಪದಲ್ಲಿ 1 ಅಂಕವನ್ನು ಕಳೆ ಹಾಕಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 42ರಲ್ಲಿದೆ. ಅಂತಿಮ 4 ಎಸೆತ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ ಈಗಾಗಲೇ 42 ರನ್ ಅನ್ನು ಗಳಿಸಿಕೊಂಡು ಸುಭದ್ರ ಸ್ಥಿತಿಯಲ್ಲಿದೆ ಶೈನಿಂಗ್ ಸ್ಟಾರ್ ಮಂಗಳೂರು. ಅಂತಿಮ 4 ಎಸೆತ. ಮತ್ತೊಮ್ಮೆ ಧನುಷ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಉತ್ತಮವಾಗಿರ್ತಕ್ಕಂಥ ಎಸೆತ. ಕ್ಲೀನ್ ಬೌಲ್ಡ್ ರೂಪದಲ್ಲಿ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ರಿಲ್ವಾನ್ ರವರ ಇನ್ನಿಂಗ್ಸ್ಗೆ ಮುಕ್ತಾಯ. 5ನೇ ವಿಕೆಟ್ ಅನ್ನು ಕಳೆದುಕೊಂಡಿದೆ ರೈಸಿಂಗ್ ಸ್ಟಾರ್. ರಿಲ್ವಾನ್ ರವರ ಸ್ಥಾನವನ್ನು ತುಂಬಲು ಮತ್ತೋರ್ವ ದಾಂಡಿಗ ಶಬೀರ್ ರವರ ಆಗಮನವಾಗಿದೆ. ಅಂತಿಮ 3 ಎಸೆತ ಮಾತ್ರ ಬಾಕಿ ಇದೆ. ಈಗಾಗಲೇ 42 ರನ್ ಅನ್ನು ಗಳಿಸಿಕೊಂಡು 5 ವಿಕೆಟ್ ಅನ್ನು ಕಳೆದುಕೊಂಡಿದೆ ರೈಸಿಂಗ್ ಸ್ಟಾರ್ ಮಂಗಳೂರು. ಧನುಷ್ ಮತ್ತೊಮ್ಮೆ 4ನೇ ಬಾರಿ ತೀರ್ಪುಗಾರನ ಬಿಟ್ಟು
ಉತ್ತಮವಾಗಿರ್ತಕ್ಕಂಥ ಹೊಡೆತ ಈ ಬಾರಿ ಚೆಂಡು ಗಾಳಿಯಲ್ಲಿದೆ, ನೇರವಾಗಿ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಮತ್ತೊಮ್ಮೆ ಲಾಂಗ್ ಆನ್ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಅತ್ಯುತ್ತಮವಾದ ಕ್ಯಾಚ್ ಅನ್ನು ಪಡೆಯುವ ಮೂಲಕ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ರೈಸಿಂಗ್ ಸ್ಟಾರ್ ಮಂಗಳೂರು. ಅಂತಿಮ ಹಂತದಲ್ಲಿ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನ ಕಳೆದುಕೊಂಡು ಒತ್ತಡದಲ್ಲಿದೆ ರೈಸಿಂಗ್ ಸ್ಟಾರ್. ಅಂತಿಮ ಓವರ್ ನಲ್ಲಿ ಬೌಂಡರಿ ಸಿಕ್ಸರ್ ಅನ್ನ ಹೊಡೆಯುವಂತಹ ಪ್ರಯತ್ನವನ್ನ ಪಟ್ಟಂತಹ ದಾಂಡಿಗರು ವಿಕೆಟ್ ಅನ್ನ ಕೈಚೆಲ್ಲಿ ಇದೀಗ ಮತ್ತೋರ್ವ ಹೊಸ ದಾಂಡಿಗ ಇಮ್ರಾನ್ ರವರ ಆಗಮನವಾಗಿದೆ. ಅಂತಿಮ 2 ಎಸೆತ ಬಾಕಿ ಇದೆ. ದಯವಿಟ್ಟು ಗಮನಿಸಿಕೊಳ್ಳಿ, ಐಸಿಸಿಯ ಹೊಸ ನಿಯಮದಂತೆ ಹೊಸ ಬ್ಯಾಟ್ಸ್ಮನ್ ಸ್ಟ್ರೈಕಿಂಗ್ ನಲ್ಲಿ ಈಗಾಗಲೇ ತಮಗೆಲ್ಲ ತಿಳಿದಿದೆ. ಐಸಿಸಿಯ ಹೊಸ ನಿಯಮದಂತೆ ಬ್ಯಾಟ್ಸ್ಮನ್ ಮತ್ತೊಮ್ಮೆ ರೈಟ್ ಅವರದ್ದು ವಿಕೆಟ್ ಮುಖೇನವಾಗಿ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಚೆಂಡು ಕೌಕಾರ್ನರ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ, ವಿಕೆಟ್ಗಳ ಮಧ್ಯೆ ಚುರುಕಿನ ಹೋರಾಟ. 2 ರನ್ಗಳನ್ನ ಗಳಿಸಿಕೊಳ್ತಾ ಇದ್ದಾರೆ ಇಬ್ಬರು ದಾಂಡಿಗರು. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 44. ಅಂತಿಮ 1 ಎಸೆತ ಬಾಕಿ ಇದೆ. ಒಂದು ಅತ್ಯುತ್ತಮವಾದ ಸ್ಪರ್ಧಾತ್ಮಕ ಮೊತ್ತವನ್ನ ಕಲೆ ಹಾಕಿದೆ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡ. ಅಂತಿಮ ಬಾರಿ ಎಸೆಯಬೇಕಾಗಿದೆ ಧನುಷ್. ಪ್ರಥಮ ಇನ್ನಿಂಗ್ಸ್ನ ಅಂತಿಮ ಎಸೆತ ತೀರ್ಪುಗಾರರನ್ನು ಬಿಟ್ಟು. ಉತ್ತಮವಾಗಿರತಕ್ಕಂಥ ಹೊಡೆತ ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಚೆಂಡು, ಸೊಗಸಾದ ಕ್ಷೇತ್ರ ರಕ್ಷಣೆ, ವಿಕೆಟ್ಗಳ ಮಧ್ಯೆ ಒಂಟಿ ಬಳಿಕ ಅವಳಿ ರನ್ನಿಗಾಗಿ ಓಡಾಟ. ರನ್ಔಟ್ ರೂಪದಲ್ಲಿ ಅಂತಿಮವಾಗಿ ಮತ್ತೊಂದು ವಿಕೆಟ್. 7 ವಿಕೆಟ್ ಅನ್ನ ಕಳೆದುಕೊಂಡಿದೆ ಅನಾವಶ್ಯಕವಾಗಿ. ದ್ವಿತೀಯ ರನ್ ಅನ್ನ ಕಲೆ ಹಾಕುವಲ್ಲಿ ಪ್ರಯತ್ನವನ್ನು ಪಟ್ಟರು, ಆದರೆ ಒಂದು ವೇಳೆ ಪಂದ್ಯಾಟ ಸಮಬಲಗೊಂಡಲ್ಲಿ ವಿಕೆಟ್ಗಳ ಆಧಾರದಲ್ಲಿ ವಿಜೇತರನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಈ ಅನಾವಶ್ಯಕ ರನ್ಔಟ್ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸಿಕೊಳ್ಳಲಿಕ್ಕಿದೆ. ಈಗಾಗಲೇ ಪ್ರಥಮ ಇನ್ನಿಂಗ್ಸ್ಗೆ ಮುಕ್ತಾಯವಾದಾಗ 45 ರನ್ ಅನ್ನ ಕಲೆ ಹಾಕಿದೆ. 7.5ರಂತೆ ರನ್ ಗಳಿಸಿಕೊಂಡಿರತಕ್ಕಂತಹ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡ ಎದುರಾಳಿ ಕೇಸರಿ ಎಡಮಂಗಿಲ ತಂಡಕ್ಕೆ ನಿಗದಿತ 36 ಎಸೆತಗಳ ಮುಂದೆ 46 ರನ್ನಿನ ವಿಜಯದ ಗುರಿಯನ್ನು ನಿಗದಿಪಡಿಸಿದೆ. ಆದಷ್ಟು ಬೇಗ ಈ ತಂಡಗಳ ಆಟಗಾರರು ಮತ್ತೊಮ್ಮೆ ಅಂಕಣಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಸಿದ್ಧವಾಗಿದೆ. ಆದಷ್ಟು ಬೇಗ ತಾವೆಲ್ಲರೂ ಈ ಭೋಜನದ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಭೋಜನದ ವ್ಯವಸ್ಥೆಯನ್ನ ಸುಸಜ್ಜಿತವಾಗಿ ಮಾಡುವರೆ ನಮ್ಮೊಂದಿಗೆ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ವರ್ಷಿತ್ ಕಡ್ತಲ್ ಕಜೆ, ಜಯರಾಮ ಪೈಕ, ದಿಗಂತ್ ಕಡ್ತಲ್ ಕಜೆ, ಮೋಕ್ಷಿತ್ ಮೊಟ್ಟೆ, ಹರ್ಷಿತ್ ಕಡ್ತಲ್ ಕಜೆ, ದರ್ಶನ್ ಕುಟ್ರುಮಕ್ಕಿ, ದಯಾನಂದ ಕನ್ನಡ್ಕ, ರೋಹನ್ ಬಾಕಿಲ, ಸಚಿನ್ ಮೊಟ್ಟೆ, ಪುನೀತ್ ಪೈಕ, ತೇಜಸ್ ಹೊಸೋಳಿಕೆ, ಅಜಿತ್ ಬಾಕಿಲ, ಲೋಹಿತ್ ಚೈಪೆ, ಜೆಪಿ ಬಾಕಿಲ, ಜೆಪಿ ಕಡ್ಲಾರ್, ಅನಿಲ್ ಮೆಟ್ಟಿನಡ್ಕ, ಅಶ್ವಥ್ ಬಾಜಿನಡ್ಕ, ರಕ್ಷಿತ್ ದಂಬೆಕೋಡಿ, ದೀಕ್ಷಿತ್ ನಿರ್ಪು, ದೀಪಕ್ ಅಂಬೆಕಲ್ಲು, ಸಂದೀಪ್ ಮೊಟ್ಟೆ, ಕಾರ್ತಿಕ್ ಪೈಕ, ದಿನೇಶ್ ಮೊಟ್ಟೆ, ಲೋಕೇಶ್ ಪೈಕ, ಸತೀಶ್ ಮೂಕಮಲೆ, ರವೀಂದ್ರ ಹೊಸೋಳಿಕೆ, ಓಂಕರ್ ಕಡೋಡಿ, ತುಷಾರ್ ಕಡ್ತಲ್ ಕಜೆ, ಶ್ರೇಯಸ್ ಮುತ್ಲಾಜೆ, ಇಳೈ ಅರಸ್, ದುರ್ಗಾ ಪ್ರಸಾದ್ ಮತ್ತು ಶಿವಪ್ರಸಾದ್ ಕಡಪಳ ನಿನ್ನೆಯಿಂದ ನಿರಂತರವಾಗಿ ಈ ಭೋಜನದ ವ್ಯವಸ್ಥೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೆ ಜೆಸಿಐ ಪಂಚಶ್ರೀ ಇದರ ಸರ್ವ ಪದಾಧಿಕಾರಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ದ್ವಿತೀಯ ಇನ್ನಿಂಗ್ಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಗೊಳ್ಳಲಿಕ್ಕಿದೆ. ದ್ವಿತೀಯ ಇನ್ನಿಂಗ್ಸ್ನ ವೀಕ್ಷಕ ವಿವರಣೆಯನ್ನು ಆಂಗ್ಲ ಭಾಷೆಯಲ್ಲಿ ಶ್ರೀಯುತ ಸತೀಶ್ ಮಂಗಳೂರು ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ನನ್ನ ಜೊತೆಗೆ ಸಂತು ಬಂಟ್ವಾಳ ಅವರು ಕೂಡ ನೀಡ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಸರ್. Thank you very much, Sukumar. Absolutely, Santosh, Bantwal. It's a friendly atmosphere out here in this commentary box. After that very good lunch break, everyone is in a terrific mood out here, and friendly atmosphere in a commentary box. Of course, it's really going to be a friendly, because Underarm cricket is really sending that message as always. Meanwhile, I request
Two teams which is going to play another last quarter final of this prestigious cricket tournament. I request Brothers Kanchilpadi captain, please report to the commentary box immediately for the tossing ceremony. Captain of Bedra friends already relaxing out here in our commentary box, waiting for the captain of Brothers Kanchilpadi. Meanwhile, this match is going very nicely. After winning the toss, Kesari Edamangal elected to feed first, and Rising Star Mangalore, they managed to get a very good total score of 45 runs, and they set a target of 46 to win this match. And the straight away signal coming from umpire Majid Sulya, and everything is now ready for the chasing. Kesari Edamangala, they defeated the Delhi cricketers Guttigar in their first round, the comprehensive victory. And highlight of this the innings is one of the best catch of the tournament, which is taken by Astik Edamangala. It's been outstanding, one of the magnificent catches, spectacular catch which is taken in the deep backward square leg. Almost full length dive towards his right to take a very good catch. And it was absolutely a blinder. The first ball will going to start here. The left-hand batsman is on strike. Arun is on strike. The first ball outside the line of off stump, and it's going to be a punishable from umpire. A white call by umpire, and with that extra they started their journey. Shabir is searching for the good line. Right arm around the wicket. Pass the umpire. Bowles drives that one hard into the ground. They're going for the run. Quick run in the negation. And Ayaz is the fielder. Then the shot mid-on. They're going for the second as well. And look at the batsman here. I don't know. And Mithun. Arun left hand. Arun actually he was too far across as he was completed a first run. He never thought that there might be a second run, but there is a overthrow taken place. And after that, both the batters are completed a couple of runs, 3 on the board without loss of any wicket. Arun back on strike. Shabir back on his bowling mark. Deep long on is there. One fielder at the deep mid wicket. Two fielders outside the circle in the power play. As Sabir bowls right arm round the wicket. It's definitely going to be disaster. Definitely going to be disaster for Rising Star Mangalore. 1+1, 2 wides. And with the help of 2 wides, scoreboard moves on to 5 on the board. These all runs definitely will going to play a big role in the result of this match. I've already mentioned that there is no excuse at all when you're playing a quarter-final match. Each and every run going to be very crucial. Even Rising Star Mangalore has got some good bowling department, fielding department, but you cannot underestimate the potential of team Kesari Edamangala. Mithun is on strike. Shabir bowls, beautiful delivery. That was a very good one indeed from Shabir, and that was a nice incoming delivery. Not only he bowled that line so good, but he bowled a little bit slower one, change of pace as Mithun tried to push the ball on the onside region, but misses the line completely, and there is no possibility of any run. Now a little bit conversation between two opening batters. Akash has got a word. Arun has got a word with the Mithun. Maybe they're talking about the tactics they're going to implement in this power play over. And if in the power play, if they're able to get 15 or 20 runs, it's going to be a good start for Kesari Edamangala. Here is Sabir. Bowls down the leg stump, going to be a one more wide. This is the second wide of this over. And one more run is added, total addition of that single scoreboard Namuza onto 6 on the board. And 6 on the board, 36 ball, 46 runs. The difference between run and ball is 10. Oh, nice ready one right in the gap between mid-on and the bowler down to deep long on region. The good going here for Kesari Edamangala. They picked up runs. They know exactly they got some extra runs in this over, in that particular over.
And now, out of 3 deliveries, they managed to score 7 runs without losing any wicket. Shabib again, right arm around the wicket. He balls this time. He went for the big shot. Lovely shot right in the gap towards the deep extra cover region. Rilwan chasing the ball. Will ball going to win the race? No, it's a fielder winning the race against the ball. And before the throw coming from the deep extra cover region, ample time for the batter to complete that 3 valuable runs. That was an excellent cricketing stroke there from the batsman Arun there, because the beautiful stroke actually. There is no fielder in the deep in the extra cover. He's just finding the gap between cover point and mid off and sending that one right between the two fielder to get a 3 valuable runs. With that 3 valuable runs, score jumped into double figure, 10 on the board without loss of any wicket. Shabib again, right arm over the wicket, sensible batting, absolutely sensible batting here from Mithun. Knew exactly what kind of cricket is required in this particular over after getting some runs in the form of extras, and they're rotating the strikers so well. Last delivery remaining in this over. 11 already runs scored. This seems to be a very good start here for Kesari Edamangala. They need to capitalize this start what they got in the first over. Shabib is a little bit under pressure. That was a lofted stroke. Beautiful stroke down to deep extra cover. Again, Rilwan is on the picture. This time, I think the batsmen will going for the third. No, just a second, because Rilwan this time very quick to run back. It's a very good piece of fielding there by Rilwan. He's a very athletic fielder and he's denying the third run from these two batsmen. So 13 runs which came from that first over. This has been a really good start here for Kesari Edamangala, chasing a 46 to win this match, and they got a 13 runs in the first over. If you deduct 13 runs from 46, that means that 33 more runs required for the victory in the remaining 5 overs. The equation and looks to be, it's very interesting. The Kesari Edamangala, they got what they really wanted in the first over. The three runs difference between run and ball. I don't think it will go into a bigger difference unless one good over which is badly required here for Rising Star Mangalore. That's why they thought of Rilwan to come and bowl in that second over, because he is really a good bowler as far as economical bowling is concerned. He's got a lot of experience behind him, representing Torpedoes Khana, his home team. And then he was representing NM Cricketers Mangalore, one of the top team in the South Kent district. And now he has to bowl one good over, but Edamangala, definitely they are happy to see that they got a 13 valuable runs. Here onwards, the sensible batting for Kesari Edamangala, they can make a big upset in this tournament. Wait and see. Rilwan. Right arm round the wicket, he bowls. Beautifully bowled. Equally well played. Straight to the hands of short final region. And they're looking for a run there. Unfortunately, the wicket, short fine leg fielder misses the stump. And he missed the stump, but the batsman not missing the opportunity here to come back for the first, to complete this first in the form of overthrow. So 14 on the board. There's nothing wrong with that fielder, I must say. The short fine leg fielder did a right job, because if it is a direct hit, definitely is going to be a wicket in the form of run out, because Mithun is too far. He's out of the crease when he was trying for the single. So Rilwan bowling with a short run up, right arm round the wicket, bowls down the leg stump, and again what we're talking about, the discipline is so important in cricket. Again, that was an extra run, will going to release the pressure from the batsman. With that single scoreboard, Namuzanto 15 on the board for the without loss. This time he lofted again over the top. Ayaz, what a wonderful catch! This is a really good catch. I think he made that one very simple by running back. It's definitely going to be one of the difficult catch to take in cricket if you see it in a replay, because he's standing in the edge of the circle, but he need to run back, isn't it? He need to run back, he need to cover the ground a lot, but he just keeps the eye on the ball till the last moment. That is one of the best technique for taking a catch. When you are going back and taking the catch is more tougher than when you are running front and taking the catch. And Ayaz is showing all his experience in this situation. Just seeing that the wicket of Arun is so important here. He's a danger man. He's looking pretty good and striking the ball so well. And that means this is the right time for Rising Star Mangalore to tighten up the screws. So the partnership of 15 runs comes to an end.
Just in 8 balls, they managed to get that 15 runs in a very good strike rate of more than 200 plus. Wait and see. The new batter just came into middle is Dhanush. And Dhanush is the number 3 batsman. Always going to be a key position for any batter. The only good batsman coming in that position, number 3. Wait and see how Dhanush will go into contribute. Rilwan has got a very important breakthrough. Again, not quite getting out, getting the right from the middle of the chance of run out direct. It might be the second wicket here for Rising Star. Fortunately, Dhanush, that ball misses the stump and he's just having a luck in the middle. One more risky single is taken. 16 on the board. 16 for the loss of 1 wicket. Chasing 46 to win this match. 30 more runs required for the victory. Rilwan bowling with a short run up round the wicket to the right under batter Mithun. Again, quicker one, absolutely quicker one. Chance of run out again, trying and trying, but the fielders of Rising Star Mangalore missing the stumps every time when they're going for the run out. The luck is favoring Edamangala. And that was the greatest saying in cricket in English, that absolutely the key success definitely depends upon the percentage of luck your team is having. The Edamangala definitely got a little bit luck here. One more single. Scoreboard moves on to 17 now. One more dotted delivery. So far it's going to be a very good over there from Rilwan. Just excluding that one wide he bowled. Then he bowled very quicker deliveries. And now the batsman's really having a little bit conversation, maybe thinking about that the what kind of technique to be implemented. Scoreboard remains at 17. After completion of first over, it's a 13. That means so far 4 runs conceded in that over. 17 on the board for Edamangala. Drives that one nicely in the gap, nicely in the gap. They're running hard for the second and they manage to complete the couple of runs here. Excellent running between the wicket. So look at that, the crowds is enjoying the game of cricket out here in the middle. So after completion of over number 2, chasing 46 to win this match, and Kesari Edamangala, they're really looking pretty good in the middle. 19 on the board, 19 in the sense another 27 more runs required for the victory in remaining 24 deliveries. Here is an announcement, some good news for the cricket lovers. As one more festival of cricket is coming in front of you in the name of BCL Season 1 2023. That means Bantwal Cricket League will go into commence in coming January 23, 24, 25 of this year, and a lot of attractive next year, in fact 23 January, and the new year in the new year, we are having that Bantwala Cricket League 2023. The 10 teams will go into participate, and 10 icon from Bantwal region and 10 icon from Mangalore region. The entry fee will be of 14,000, and the players' fees, the entry fees will be the 250, and total players will go into participate. 130 players will go into participate in this BCL. So don't miss this golden opportunity, because one of the biggest tournament will go into coming up here. And Santosh Bantwal really taking a full in charge of this BCL 2023. And I request all cricket players, please grab this opportunity, just paying 250 rupees as an entry fee, registration fee for the players. Six players from Bantwal region in one team, and 5 from anywhere, any region they can include in their playing 11. So definitely it's going to be a good opportunity for the talents, the youngsters, to showcase their talent in this BCL Season 1 2023. Meanwhile, coming back to this match, it's going to be very interesting here. It's a very brave and gutsy chasing here from Kesari Edamangala against formidable Rising Star Mangalore.
Ayaz brought into attack. The experienced campaigner. Straight away the batsman picking up the single. Frustration for the batter because it's from the leg by. It's from the leg by. One more addition. With the addition of that single, scoreboard now moves on to 20. 20 means 26 required. 23 ball remaining. 26 more runs required for the victory. Mithun and Dhanush, the two batters, are in the middle. Dhanush is on strike. Ayaz round the wicket. Slower one, change of pace, straight to the hands of short Akshakawa. This is one of the biggest weapons from the bowler. It's the bowler, the slower one. The batsman little bit early into the stroke, and he just pays the penalty for that. Just look at that one in a replay. The slower one, and batsman look at that one. He's just waiting for the delivery. Ball is not really coming to his bat. He tried to play over the infield, but he's not able to do that. So Ayaz once again showing his all experience under this situation. He know exactly the kind of bowling which is required, and the wicket number 2, which is back into pavilion of Kesari Edamangala. Once again, thanks to Vinyas Kochi as well as Vijay's Hiriyadka, the two pillars of this cricket tournament, wonderful cricket tournament. In last 2 days, they really did a hard work to make this possible. It's not so easy to perform, to organize the 2 days of cricket tournament, and needed one good leadership, isn't it? And so far this tournament is running very successfully, and a lot of spectators enjoying this game of cricket, not only coming here in live, and even they're enjoying the game of cricket in YouTube channel through Bedra Media. Ayaz again outside the line of leg stump, going to be a wide. This is the one area where a rising star need to be very careful. They already considered some extra runs in the form of wides. One more addition to total scoreboard moves on to 21 now. 21 for the loss of 2 wickets. The new batter, Astik, went for the sweep shot. Again, that ball is going down the leg stump. Again, that will going to be a wide. Again, the extra delivery. They need to repeat the ball. Extra run as well. One more addition to total. 22 on the board. These all runs are bonus. These all runs are bonus for Kesari Edamangala. Again, change of pace. Look at that one. Sensible. Just using his mind very well. As Ayaz bowled a very slower one. Seeing that batsman committing for the reverse stroke. Astik is a man who taken a spectacular catch in a deep backward square leg. Is now just get to face the bowling of Ayaz. Round over the wicket. Right arm. Beautiful delivery. Quicker one compared to the previous delivery. It's a much quicker one. And beaten by the pace, and behind the stump, Harris collects the ball back to bowler. The much required dotted delivery of Ayaz. The match is evenly poised. It's going to be anybody's game. Ayaz right arm over the wicket bounce. Just looking for the stroke. Then they're going for the run. The little bit appeal is coming here from the closing fielder, the wicket keeper as well as the bowler. Maybe they're asking for obstruction of the field, but umpire says nothing here. There's a one more run, but here's a little bit conversation between umpire, whether it was a run or whether this was obstructing the field. The wait for the umpire signal. Maybe there's a warning has been given for the batter. Warning has been given to the batter not to run in the line of the ball. But anyhow, the run is considered. 23 on the board. 23 on the board. Half of the job which is completed, and half of the job yet to be completed. That means another 23 runs required for the victory. Ayaz. Oh, that was a disaster. Absolutely disaster. Can you believe this? This is definitely going to be a big mistake in this situation. 1 + 1, 2 more runs is added to total. Then scoreboard moves on to 25. 21 more runs required for the victory. 19 ball 21. The difference now coming almost just a 2 difference between run and ball. Ajmal, Ayaz, bowls, went for the sweep shot. They will going for the single. Wait for the umpires, no signal. That means inside edge of the bat. No bat involved. Leg by call by umpire. One more addition to total. The addition of that single scoreboard moves on to 26 now. Last 3 overs remaining. 18 balls remaining. 20 runs required for the victory.
and it's definitely going to be a more interesting, and wait and see how well Edamangala will going to get these 20 runs. Just sensible batting which is required for Kesar Edamangala, but lot of hard work which is required here for Rising Star Mangalore if they wanted to win the match. Before the next over will going to commence, it's time to ask Gopi to take over the microphone. And Gopi, the kind of chasing made by Kesari Edamangala after been outstanding bowling performance and outstanding fielding performance. Now they're once again showing that they're not lesser than what the batsmen of Rising Star Mangalore. Now 20 to get from 18 balls. What do you think? Will it going to be possible here? And if they wanted to win this match, what kind of strategy to be implemented? And of course, Rising Star definitely needed one good over if they back into this match. एग्जैक्टली सतीश, जैसा कि आपने फरमाया, इस वक्त राइजिंग स्टार को कमबैक करने के लिए एक बेहतर ओवर की जरूरत, और चौथे ओवर के पहले गेंद के इस वक्त स्कूप कर दिया था लॉन्ग ऑन पर, और निस्संदेह एडमंगला, केसरी एडमंगला जिन्होंने इस श्रृंखला में बेहतर बल्लेबाजी का, बेहतर क्रिकेट का प्रदर्शन दिया है, और यहाँ पर भी उस सफलता के सिलसिले को वो जारी रखते हुए नजर आते हुए, और 18 गेंदों में 20 रन कुछ ज्यादा कठिन सा लक्ष्य नहीं है। इस बार गेंद को चिप किया इस वक्त लॉन्ग ऑफ की दिशा में। देखिए किस तरीके के सेंसिबल क्रिकेट इस वक्त अपनाते हुए इस बार बच नहीं पाएंगे बल्लेबाज। जोकिम बरा दूसरा रन लेने का प्रयास किया था, थ्रो पुट ऑफ फ्लैटर वर्जन राइट ओवर द स्टंप्स, और यहाँ पर विकेट की गेंदबाज ने विकेट चटका दिया, और इसी के साथ ये विकेट यहाँ पर गिर चुका है। तो जहां तक केसरी एडमंगल का सवाल है, जैसा कि मेरे काबिल दोस्त सतीश ने फरमाया था, एक बेहतर प्रदर्शन इसी श्रृंखला में उन्होंने दिया है, और इस मैच में भी राइजिंग स्टार्स के खिलाफ उनके बल्लेबाज बेहतर बल्लेबाजी करते हैं, और पिछले गेंद पर जो विकेट इस वक्त रनआउट के रूप में गिर चुका है, मैं समझता हूं ये दूसरे रन की उन्हें जरूरत नहीं थी, क्योंकि इस वक्त बॉल टू बॉल लगभग रन से बनाने थे, और यहाँ पर जोकिम बरा दूसरा रन लेने के प्रयास में बल्लेबाज अपना विकेट खो बैठे हैं, और इसी के साथ ये विकेट नंबर 2 यहाँ पर 3 यहाँ पर गिर चुका है, जबकि स्कोर है इस वक्त 28 रन, 28 for the loss of free wicket at the start of the 4th over in fact। तो गेंद और बल्ले के बीच में कड़ा संघर्ष जारी है, अंतिम क्वार्टर फाइनल मैच इस श्रृंखला का। यहाँ पर प्रगति पर राइजिंग स्टार और केसरी एडमंगला के बीच में, और निस्संदेह यहाँ पर अगले दौर पर प्रवेश प्राप्त करने के लिए यहाँ पर संघर्ष जारी है, और यहाँ पर एक और विकेट गिर चुका है। तो इस वक्त गेंद को स्कूप किया था, स्टंप्स को कवर करने के बाद थोड़े से सफल होते हुए, लेकिन प्लेसमेंट वाज टू रॉन्ग, एंड बिकॉज ऑफ दैट ही पेड द पेनल्टी। वन मोर विकेट फॉलन, consecutive wicket lost for Kesari Edamangala, and now they are for the first time in their innings they are looking just little bit of in trouble. It's 28 for 4 now. At one stage they were 28 for 2 and now they are 28 for 4। और मैं समझता हूँ यही एक सही वक्त है इस वक्त राइजिंग स्टार मैंगलोर के गेंदबाजों को कमबैक करने का, जैसा कि मेरे काबिल दोस्त सतीश ने फरमाया था। इस वक्त एक बेहतर ओवर राइजिंग स्टार मैंगलोर को चाहिए कमबैक करने के लिए, और वो इस वक्त वो बेहतर ओवर यहाँ पर इस वक्त फेंकते हुए गेंदबाज एरिस इस ओवर में लगातार 2 विकेट प्राप्त कर चुके हैं। हैट्रिक का गेंद लेकर इस वक्त एरिस तैयार, और इस बीच गेंदबाजी करते हुए दाहिने हाथ के बल्लेबाज क्रीज पर मौजूद, दाहिने हाथ राउंड द विकेट। ये गेंद इस बार गेंद को ड्राइव कर दिया, बैकफुट पर जाने के बाद मिड ऑफ की दिशा में गेंद पहुंची। 1 रन का इजाफा यहां पर हो चुका है, और 1 रन के इजाफे के साथ स्कोर बढ़कर अब पहुंच चुका है 29 रनों पर, 29 फॉर द लॉस ऑफ 4 विकेट। तो कुल मिलाकर 2 गेंदें इस ओवर में बाकी, 14 गेंदें बाकी हैं। 14 गेंदों में रन्स उन्हें चाहिए 17 रन, 17 टू गेट फ्रॉम 14 डिलीवरीज, और गेंदबाज इस बीच तैयार। ये गेंद हल्के से गेंद को पुश किया, गेंद हमें गेंद इस वक्त सिलीमिड ऑन फील्डर के सिर के ऊपर से निकली, दूसरे रन के लिए दौड़ पड़ा। एब्सोल्युटली फैंटास्टिक रनिंग बिटवीन द विकेट। गेंद लगभग सिलीमिड ऑन से मिड ऑन के दरमियान रही थी, और इस बीच बल्लेबाज ने 2 रन दौड़कर पूर्ण कर लिए। तो ये बात ये दर्शाता है कि रनिंग बिटवीन द विकेट कितना बेहतर है इन दोनों बल्लेबाजों के बीच में, और इस बीच 2 रनों के साथ स्कोर बढ़कर पहुंच चुका है 31 रन, 4 विकेट के नुकसान पर, 31 फॉर द लॉस ऑफ 3 विकेट्स इन फैक्ट, 31 रन 3 विकेट के नुकसान पर। 14 टू गेट नाउ एंड 13 बॉल्स टू गो इन देयर इनिंग्स। द इक्वल बैटल इज नाउ ऑन, और इस ओवर में अंतिम बार गेंदबाज हैरिस गेंदबाज इस वक्त करते हुए, स्ट्राइक लेते हुए इस वक्त धनुष, और इस वक्त फील्डिंग में कुछ तक जमावट करते हुए। 14 टू गेट नाउ, इनफैक्ट इट्स 15 टू गेट नाउ,
सो गेंदबाज एक बार फिर से तैयार, दाहिने हाथ ओवर द विकेट। ये गेंद इस वक्त गेंद को मोड़ दिया खूबसूरती के साथ, राउंड द विकेट। इस वक्त गेंद फेंकी थी, दूसरे रन के लिए दौड़ पड़े। इस बार आई थिंक दिस टाइम इज गॉन। बेहतर वर्क इस वक्त विकेट कीपर का। जैसे ही विकेट कीपर ने गेंद को लपका अपने पीछे की ओर निशाना दागा स्टंप्सों पर अंडर आर्म थ्रो के जरिए, और उनका निशाना बिल्कुल सही बैठता हुआ, और यहां पर इस बेहतर वर्क के जरिए जो विकेट कीपर ने किया, ये विकेट यहां पर गिर चुका है। विकेट नंबर 4 गिर चुका है। 32 फॉर द लॉस ऑफ 4 विकेट। 4 overs completed, 40 to get, 14 to get from 12 deliveries, exactly 7 runs per over, the required run rate for them at this situation. और मैं समझता हूँ ये एक कमबैक ओवर रहा जहां तक राइजिंग स्टार मैंगलोर का सवाल है, जिसमें एरिस ने कुल मिलाकर मेरे ख्याल से 7 रन जरूर दिए, लेकिन 2 विकेट इस ओवर में उन्होंने प्राप्त किए, और एक विकेट रनआउट के रूप में भी यहां पर गिर चुका है। तो 12 गेंदें बाकी हैं, 14 रन चाहिए विजय के लिए। और इस बीच गेंदबाजी का क्रम संभालते हुए दाहिने हाथ के गेंदबाज अयाज गेंदबाजी इस वक्त शुरू करते हुए, फील्डिंग में जमावट इस वक्त करते हुए। इट कुड बी एनीबडीज गेम एट दिस सिचुएशन, और निस्संदेह विजय के लिए कड़ा संघर्ष यहां पर जारी है। दोपहर का वक्त 2:45 यहां पर बच चुके हैं। धूप का प्रकोप कुछ ज्यादा नहीं मैदान पर, सूरज कुछ हद तक लगभग आसमान का नीला आकाश तले तो जो बादल हैं उसके आड़े में इस वक्त छिप चुका है। ये गेंद हल्के से गेंद को खेल दिया इस वक्त बैकफुट पर जाने के बाद लॉन्ग ऑन की दिशा में, फील्डर क्लीन कलेक्शन, 1 रन मिलेगा, और 1 रन के साथ स्कोर बढ़कर अब पहुंच चुका है 33 रनों पर। 33 नाउ, एंड नाउ 13 टू गेट फ्रॉम 11 डिलीवरीज। What a match is now going on here. The pressure is now building up on both sides. और गेंदबाज अयाज इस वक्त गेंदबाज यहां पर आगे बढ़ाते हुए दाहिने हाथ राउंड द विकेट। ये गेंद इस पर बॉल्ड आउट, गॉन फॉर अ माइटी स्विंग, नॉट सक्सीडेड। द बॉल केम अलोंग द कार्पेट, बिल्कुल जमीन के सहारे गेंद आए थे, गलत लाइन पर खेल गए। बल्ले और पैर के बीच में लंबा अंतर, और उस अंतर को चीरती हुई गेंद सीधे जा टकराए मिडल ऑफ स्टंप पर। एक और विकेट गिर चुका है। 1 more wicket fallen, विकेट नंबर 5 फॉर केसरी एडमंगला। ಲೈನ್ ಪಾಡ್ಲೆ ಅಪ್ಪಕ್ಕೆ ಬ್ಯಾಟ್ಸ್ಮನ್ ಆನ್ ಕ್ರೀಸ್ ಬಂದು ಅದು ಮೂಲ ಪಾಡ್ತೆ ನೀತ ಔಟ್ ಆಯ್ನೆ ಇಂದರ ಮೂಲ ಗೊತ್ತಿಜಾಂಡ ಅವನಿಗೆ ಲೈನ್ ಹೋಯ್ತು ಗುಡ್ಲೆ ಆವತೆ ಮೇರೆ ಬತ್ನಾತೆ ನೆ ಮೂಲ ಪಾಡ್ತೆ ಅಂದ 13 to get from 10 balls remaining। और गेंदबाज इस वक्त तैयार, गेंदबाजी इस वक्त आगे बढ़ाते हुए 6 विकेट्स डाउन, 6 विकेट गिर चुके हैं। और यहां पर अगली गेंद लेकर इस वक्त गेंदबाजी आगे बढ़ाते हुए नए बल्लेबाज इस वक्त क्रीज पर मौजूद। फील्डिंग में जमावट यहां पर चलती हुई, लॉन्ग ऑन, डीप मिड विकेट, डीप बैकवर्ड स्क्वायर लेग तैनात, दाहिने हाथ और राउंड द विकेट। ये गेंद लेग से जबार, विकेट कीपर चूके, और इस बीच रन से मिलेंगे 2 वाइड के रूप में। तो निस्संदेह यहां पर अगर आप ऐसी गेंदबाजी इस मोड़ पर करेंगे तो निस्संदेह यहां पर सामने वाली टीम का पलड़ा भारी हो जाएगा। तो यहां पर 2 रन उपहार के रूप में, तोहफे के रूप में यहां पर प्रदान कर चुके हैं गेंदबाज। और अब चाहिए 11, जबकि गेंदें बाकी हैं 10। 11 to get from 10 डिलीवरीज। ये गेंद इस बार सेंसिबल, इस बार फॉलो थ्रू में मिसफील्ड, और वहां पर जब तक गेंद को बैकअप किया जाता सीले मिड ऑफ पर बल्लेबाज के पास मौका था 1 रन प्राप्त करने का। हल्के से गेंद को इस वक्त पुश किया था बैकफुट पर जाने के बाद सीले मिड ऑफ पर, और फॉलो थ्रू में अगर गेंदबाज गेंद को ठीक तरह से फील्ड कर लेते तो निश्चित रूप से यहाँ पर खतरा पैदा हो सकता था बल्लेबाज के लिए, लेकिन फॉलो थ्रू में गेंद को ठीक तरह से फील्ड नहीं कर पाए, और इस बीच 1 रन का इजाफा यहाँ पर हो चुका है। 36 नाउ फॉर द लॉस ऑफ 6 विकेट्स। गेंदबाज एक बार फिर से तैयार, ये गेंद इस बार लेग स्टंप से बाहर, और इस बीच आई थिंक यस इट्स अ वाइड। अंपायर ने कुछ सोच विचार करने के बाद अपने हाथों को हवा में लहराया इस वक्त, और 1 रन यहां पर जुड़ चुका है। 9 और रन्स एंड बॉल्स आर नाउ लेवल्ड। तो यहां पर देखना यह है कि बल्लेबाज कौन सी रणनीति बल्लेबाजी में अपनाते हैं, और गेंदबाज कौन सा अस्त्र यहां पर प्रयोग करते हैं बल्लेबाजों पर अंकुश लगाने के लिए। तो इस बीच गेंदबाज एक बार फिर से
गेंदबाजी आगे बढ़ाते हुए ये गेंद एब्सोल्युटली फैंटास्टिक एंड दैट्स द लाइन ही हैज टू बॉल एट दिस सिचुएशन मच स्ट्रेटर लाइन बल्लेबाज जगह बनाकर गेंद को ऑफसाइड पर खेलना चाहते थे स्क्वायर ऑफ द विकेट और गेंद एक्स्ट्रा क्विकर थी और इतनी तेजी के साथ निकली कि बल्लेबाज को कुछ करने का मौका ही यहां पर नहीं मिला इस गेंद पर। अब 8 गेंदें बाकी है 9 रन और गेंदबाज अयाज एक बार फिर से गेंदबाजी यहां पर आगे बढ़ाते हुए दाहिने हाथ राउंड द विकेट इस वक्त गेंदबाजी करते हुए ये गेंद इस बार खूबसूरती के साथ गेंद को निकाला एक्स्ट्रा कवर पर मौका रन आउट का और इसी के साथ ये विकेट गिर चुका है। डॉट गेंद और विकेट 9 गेंदे 9 रन चाहिए थे 8 गेंदे 9 रन बनाने थे पिछले डॉट गेंद के बाद। अब इस रनआउट के बाद 7 गेंदों पर रन बनाने हैं 9 तो रन कभी कम होते हैं तो गेंद कभी कम होते हैं तो रन्स और गेंद के बीच में इस वक्त लगभग ऐसा कहना पड़ेगा एक स्पर्धा जारी है और अब लक्ष्य कुछ हद तक कठिन 7 गेंदे 9 रन जबकि 7 विकेटें यहां पर गिर चुके 7 विकेट्स डाउन 9 टू गेट 7 balls remaining 37 for the loss of 7 wickets and as far as the victory of this match is concerned still I must say this match is now evenly poised तो 7 गेंदों में 9 रन चाहिए विजय के लिए और इस ओवर में अंतिम बार गेंदबाज इस वक्त गेंदबाजी यहां पर करने के लिए तैयार और 0-6 नंबर जर्सी पहने हुए बल्लेबाज इस वक्त स्ट्राइक लेते हुए फील्डिंग में कुछ हद तक जमावट यहां पर चलती हुई डॉट गेंदों की सख्त दरकार है इस वक्त राइजिंग स्टार के गेंदबाज के लिए जबकि रनों की सख्त दरकार केसरी एडमंगला के बल्लेबाजों के लिए यह गेंद लेग स्टंप पर आती हुई गेंद को इस वक्त छोड़ दिया लेग स्टंप से बाहर एक और वाइड और डॉट गेंदे विकेटे और वाइड तो 3 गेंदों में तीनों प्रकार के गेंदबाजी यहां पर गेंदबाज कर चुके हैं और स्कोर 1 रन के साथ बढ़कर पहुंच चुका है 38 रनों पर 17 रन अतिरिक्त एक्स्ट्रास के रूप में यहां पर प्रदान कर चुके हैं गेंदबाज 17 रन एक्स्ट्रास कंसीडर्ड बाय द बॉलर्स नाउ इस बार हल्के से गेंद को पुश किया फील्डर थोड़े से पीछे 1 रन मिलेगा गेंद तक पहुंचते हुए क्लीन कलेक्शन इन कम्स द थ्रो दिस कुड बी इन ट्रबल बट द थ्रो वाज टू वाइड थ्रो काफी वाइड और इस बीच बेहतरीन रनिंग बिटवीन द विकेट द्वारा 2 रन यहां पर पूर्ण कर चुके हैं 40 6 to get from 6 deliveries. So what a match! Absolutely fantastic match is now progressing. और सतीश निस्संदेह मैं कहूँगा इस श्रृंखला का बेहतरीन मैचेसों में से एक यहाँ पर जो कि खेला जा रहा है। एक वक्त केसरी एडमंगला ऐसा लग रहा था जो लक्ष्य को पार कर जाएगा लेकिन उसके बाद अंतिम 2 ओवर में बेहतरीन कमबैक राइजिंग स्टार के गेंदबाजों ने किया है। अब मैं समझता हूँ अंतिम ओवर में 6 गेंदों में 6 रन चाहिए। द मैच इज नाउ इक्वली बैलेंस्ड। Absolutely, Gopi. Everything is balanced. Even the fall of wickets is also balanced, isn't it? 7 wickets they fall, and even 7 wickets of their opposition team. If the match will go into tie, then fall of wicket comes into play, and it's going to be very interesting. And more disappointment factor in this particular match, Gopi, the number of extras which is considered by the Mangalore. Rising Star Mangalore, Gopi, 17 extra. Just imagine how difficult it's going for the batsman to get a 17 runs in this difficult condition. That means they're only going to chase 29 runs. If you deduct 17 from 46, that just 29 runs they wanted to score from the bat. And this is highly disappointment. If Mangalore will going to lose this match, definitely they lost the match because of their highly indisciplined bowling performance. Extras. बिल्कुल सतीश यहाँ पर 17 रन अतिरिक्त एक्स्ट्रास के रूप में प्रदान कर चुके हैं जैसा कि आपने फरमाया और निस्संदेह अगर वो मैच को हारते हैं तो एक्स्ट्रास जो गेंदबाजों ने फेंके उन्हें इस वक्त कोसना होगा उनके टीम के कप्तान को। तो यहाँ पर 17 रन एक्स्ट्रास के रूप में प्रदान कर चुके हैं लेकिन अभी भी मैच समाप्त नहीं हुआ है। मैच बराबरी पर 6 गेंदों में 6 रन चाहिए। 7 विकेट खोए थे राइजिंग स्टार ने जबकि 7 विकेट खोए हैं केसरी एडमंगला ने। अगर मैच टाई होता है तो विकेटों का कंपैरिजन देखा जाएगा। विकेटों का कंपैरिजन अगर देखा जाए दोनों टीमें 7 विकेट खो चुके हैं और अंतिम ओवर में देखना यह है कि क्या होता है। अगर विकेटें भी समान रहे तो टॉस के जरिए विजेता को निर्धारित किया जाएगा। तो 6 of 6 लास्ट ओवर इज नाउ गोइंग टू बिगिन। पहली गेंद लेकर गेंदबाज इस वक्त तैयार दाहिने हाथ ओवर द विकेट गेंदबाजी करते हुए नौफल और सामना करते हुए इस वक्त दाहिने हाथ के बल्लेबाज। फील्डिंग में कुछ हद तक जमावट चलती हुई और अंतिम क्वार्टर फाइनल मैच इस रजत ट्रॉफी 2022 के अंतर्गत खेला जाता हुआ पहली गेंद यह गेंद लेग स्टंप से बाहर एंड wide and the equation seems to be easier little bit now for Kesari Edamangala. 5 to get from
6 डिलीवरीज। और इस बीच गेंदबाज इस वक्त तैयार, दाइनात ओवर द विकेट गेंदबाजी करते हुए। दाइनात के बल्लेबाज के लिए यह गेंद अच्छी गेंद थी। इस वक्त गेंद को इस वक्त खेलना चाहा ऑफ साइड पर, बल्ले का बाहरी किनारा टकराने के बाद गेंद निकली इस वक्त गली क्षेत्र पर। और जब तक गेंद को वहां पर फील्ड किया जाता, बल्लेबाज के पास मौका था एक रन प्राप्त करने का, और एक रन के साथ स्कोर बढ़कर अब पहुंच चुका है 42 रनों पर। इट्स 42 फॉर द लॉस ऑफ 7 विकेट्स एंड 4 टू गेट नाउ इन रिमाइनिंग 5 बॉल्स। डॉट गेंदों की सख्त दरकार इस वक्त राइजिंग स्टार के गेंदबाजों को इस मैच में वापसी करने के लिए, और गेंदबाज इस वक्त तैयार डॉट गेंदों की तलाश में, अगली गेंद लेकर तैयार। ये गेंद हल्के से एक्सम से बाहर शॉर्ट फाइनल की दिशा में, 9 सेकंड पर थ्रो पहुंचा, और इस बीच अंपायर का इशारा देखना पड़ेगा, वाइड, एंड नाउ इट्स गोइंग टू बी थर्ड अंपायर। तो काफी करीबी मामला था, और देखना यह है कि जब विकेट चटकाए गए, जब बल्लेबाज अपना बल्ला क्रीज पर लैंड कर चुके थे, अपना बैट क्रीज पर लैंड कर चुके थे या नहीं, तो तृतीय अंपायर यहां पर इस अपील का मुआयना करते हुए he's gone. He fell just short out of his crease, and 8th wicket fallen now for केसरी मंगला। और यहाँ पर अब चाहिए 3 रन, गेंदे बाकी हैं 5 और विकेटें बाकी हैं इस वक्त सिर्फ 2। तो यहाँ पर मौका जरूर है राइजिंग स्टार के गेंदबाजों को कमबैक करने का। अगर 2 विकेटें अगले चंद गेंदों में वो उखाड़ते हैं या फिर चंद डॉट गेंदे फेंकते हैं, तो निस्संदेह यहाँ पर वो इस मैच में विजयी हो सकते हैं। लेकिन यहाँ पर केसरी यडमंगला के लिए पूरी तरह मौका है इस मैच में विजय दर्ज करने का। 5 गेंदों में 3 रन बनाने हैं, और नंबर 10 बल्लेबाज इस नाजुक मोड़ पर नए बल्लेबाज के रूप में इस वक्त कदम बढ़ाते हुए। 3 to get from 5 deliveries, just they got 2 wickets kept intact। दबाव दोनों टीमों के ऊपर साफ बढ़ता हुआ अंतिम क्वार्टर फाइनल मैच यहां पर खेला जाता हुआ रजत ट्रॉफी 2022 के अंतर्गत। और निस्संदेह इस श्रृंखला का शानदार तरीके से आयोजन किया जेसीआई पंजा पंचश्री ने, और ये श्रृंखला जो कि एक बेहतरीन प्रगति यहां पर करती हुई। तो गेंदबाज इस वक्त तैयार, नंबर 10 बल्लेबाज इस वक्त सामना करते हुए। लगभग 4 फील्डर इस वक्त बल्लेबाज को इस वक्त घिरे हुए, 3 फील्डर कहना पड़ेगा। और अगली गेंद लेकर गेंदबाज इस वक्त तैयार। विकेटों की सख्त दरकार इस वक्त राइजिंग स्टार के गेंदबाजों की, जबकि रनों की सख्त दरकार केसरी यडमंगला के बल्लेबाजों को। और 3 रन चाहिए 5 गेंदों पर। अगली गेंद लेकर तैयार गेंदबाज, यह गेंद इस बार गेंद को खेला स्ट्रेट इनटू द हैंड्स ऑफ फील्डर, एंड दैट इज द 9th wicket fallen। So this is going to be now the tide is slowly turning। 9th wicket fallen, last wicket they got in their hand, 3 to get, 5 deliveries, and this is a fantastic match is now progressing here। क्यों सतीश?
Absolutely, Gopi. That's why the underarm cricket is so exciting to watch, isn't it? The kind of the drama out here in the middle, isn't it? One time it looks like it's going to be an easy victory for Edamangala, and one time it looks like they are strongly back into this match, Rising Star. But here is Gopi, sensible batting which is required for Edamangala. But the player which just came into the middle, the number 11 batsman, number 10 batsman, maybe he's just couldn't manage to handle the pressure. It's a different condition, Gopi. They really got a feeling that if we're going to lose the wicket, they're more trouble for the team. And now it's the last wicket is in the middle, Gopi. It's definitely going to be how well the batsman will going to handle the pressure. It depends upon the result of this match. Both bowler has to handle the pressure, and even the batter has to handle the pressure. Exactly, Satish. The pressure is now building up on both sides. 3 to get from 4 deliveries. Last wicket remaining. Here we go. Right arm over the wicket. Naufal bowls to the number 11 batsman. और इस बीच again रक्षात्मक तरीके का खेल गेंद को पुश किया इस वक्त कवर पॉइंट की दिशा में 1 रन का इजाफा. And now the scoreboard is moving up to 44 now for the loss of 9 wickets. 2 to get. And now the delivery is remaining 3. और जहां तक मैं समझता हूं सतीश 2 गेंद रन 1 रन अगर 3 गेंदों में बनाते मैच टाई होता है तो निस्संदेह राइजिंग स्टार यहां पर विजयी रहेगा क्योंकि राइजिंग स्टार ने खोए थे 7 विकेट जबकि केसरी एडामंगला ने खोए 9 विकेट. तो 2 रन बनाना बेहद जरूरी बन चुका है केसरी एडामंगला के बल्लेबाजों के लिए अंतिम विकेट की मदद से. 1 विकेट रिमाइनिंग, 2 runs to get, 3 balls remaining. 1, 2, 3 का सीक्वेंस इस वक्त उनके सामने. और इस बीच गेंदबाज तैयार. नौफल दाहिने हाथ ओवर द विकेट गेंदबाजी करते हुए दाहिने हाथ के बल्लेबाज इस वक्त सामना करने के लिए तैयार. नौफल की गेंद इस बार गेंद को खेलना चाहे गेंद पहुंची फॉरवर्ड शॉट लेग पर रन के लिए दौड़ पड़ी. मिसअंडरस्टैंडिंग लेकिन नहीं, अंतिम क्षण में अपने कदमों को खींच लिए. शायद वहां पर रन्स बन सकते थे और मैं समझता हूं सतीश दैट वाज इन अ सिंगल इफ दे रैन अर्ली. And you can't blame the non-striker for that because they know that there's a last wicket in hand, isn't it? If it's a runner taken place, then all is definitely is a curtain for the victory for the Edamangala. That's why the non-striker doesn't want to take the single because he is the number 11 batsman, Gopi. You need to understand that. He wanted to see that this man need to take the strike remaining 2 deliveries. Let's wait and see the strategy and tactics for the last 2 delivery. All drama out here in the middle. Yes, exactly Satish. All drama out here in the middle. तो 2 गेंदे 2 रन अंतिम विकेट. 2 balls 2 runs required and 1 wicket left for Kesari Edamangala. And this is going to be a nail biting finish here. And 2 of 2. Last wicket remaining. Here we go. Naufal right arm over the wicket गेंदबाजी करते हुए ये गेंद इस बार लेग स्टंप पर आती हुई वाइड. और इसी के साथ the match is now tied. तो निस्संदेह यहां पर अगर इस मैच को राइजिंग स्टार हारता है तो नौफल को जरूर कोसेंगे उनके टीम के कप्तान. क्यों सतीश? Absolutely, Gopi. And it was strictly prohibited for the weak-hearted spectators to watch this match, Gopi. The last delivery, it's going to be a very, very interesting. And definitely, all we can see that the cricket lovers there on their feet, what will going to be the result of this match. Exactly, सतीश. 2 गेंदे बाकी, 1 रन चाहिए. 2 डॉट गेंदे चाहिए इस वक्त राइजिंग स्टार को जबकि एडामंगला को चाहिए सिर्फ 1 रन. ये गेंद इस बार गेंद को खेलना चाहता चूके. एंड नाउ लास्ट बॉल, लास्ट रन एंड लास्ट विकेट. 1-1-1. और इस वक्त अंतिम गेंद पर केसरी एडामंगला को रन्स बनाना इस वक्त जरूरी बन चुका है क्योंकि अगर लास्ट बॉल डॉट होता है तो विकेट कंपैरिजन में राइजिंग स्टार विजय रहेगा क्योंकि राइजिंग स्टार ने खोए थे 7 विकेट जबकि यहां पर केसरी एडामंगला ने खोए 9 विकेट. तो अंतिम गेंद लेकर इस वक्त गेंदबाज तैयार. दाहिने हाथों पर द विकेट. नौफल इस वक्त कुछ समझाते हुए टीम के अन्य खिलाड़ी नौफल को कि किस तरीके की गेंदबाजी इस वक्त करनी चाहिए और अंपायर इस वक्त कुछ हद तक बातचीत करते हुए और देखना यह है कि यहां पर वो क्या अंतिम गेंद पर गेंदबाज किस तरीके की गेंदबाजी का प्रयोग यहां पर करते हैं. फिलहाल इस वक्त अंतिम बल्लेबाज सामना करने के लिए तैयार. नौफल गेंदबाज भी तैयार. सब फील्डर जो कि अपने अपने स्थान पर जाते हुए मैच की अंतिम गेंद. द लास्ट बॉल ऑफ द मैच इज नाउ कमिंग अप. शशांक
इस वक्त बल्लेबाज ऐसा कहना पड़ेगा शशांक केसरी एडमंगला का भविष्य शशांक के हाथों में, जबकि राइजिंग स्टार का भविष्य गेंदबाज नौफल के हाथों में। द लास्ट डिलीवरी ऑफ द मैच इज नाउ कमिंग अप, हियर वी गो, राइट आर्म ओवर द विकेट, चुके और इस बार रन आउट हो चुका है। सो 1 रन थ्रिलिंग विक्ट्री फॉर राइजिंग स्टार Mangalore against Kesari Edamangala. So what a dramatical collapse happened in the innings of Kesari Edamangala. I think they lost 6 to 7 wickets for adding just 12 to 15 runs at the end of their innings. I think so. So this is a dramatical collapse. 3 गेंदों में 2 रन बनाने थे सतीश, और तीनों गेंदों में सिर्फ 1 रन बनाने में सफल रहे केसरी एडमंगला के बल्लेबाज ने। और आखिरकार मैं समझता हूं अंतिम 3 गेंदों में गेंदबाज ने एक वाइड फेंकने के बावजूद बेहतरीन गेंदबाजी का प्रदर्शन यहां पर दिया है। Absolutely, Gopi. The bowler really handling the pressure very well. But disappointment for Edamangala. Even they're getting the 18 extras, Gopi. 18 extras which is conceded by the opposition team. And after getting that 18 extra run, the bonus run, but still they're the short of 1 run. This means there is no excuse at all for Edamangala, because the last delivery, Shashank might be looking for the drive, but I think just pushing the ball in front of the carpet is quite enough for them to pick that winning runs. But this is cricket, Gopi. This is all we can see, that the cricket is a game of glorious uncertainty, and one of the best match of this tournament comes to an winning and losing is a part of cricket. But I think both the teams, they won the heart of cricket lovers, and congratulations for the winners. And nothing to lose the heart, because at Mangala they played a very good game of cricket. Not an easy job to play against the teams like Rising Star Mangalore, but they played a very good game of cricket. So now time to announce the name of the man of the match of the previous, the thriller, absolutely nail batting finish, and the man who bowled a last over, the magical last over, and who scored a valuable runs as well for his team. He scored 9 valuable runs, and he bowled fantastic last over as well. So now fall of Rising Star Mangalore will go into be the man of the match. So I request Naufal, please come and collect your the man of the match award from our chief guest. Demode Ali Rising Star Mangalore ತಂಡದ ನೌಫಾಲ್ ಇವರು ವೇದಿಕೆಗೆ ಆಗಮಿಸಿ ತಮ್ಮ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನಮ್ಮ ಅಮ್ಮಕ್ಕೆ ಅತಿಥಿ ಗಣ್ಯರಿಂದ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದೆ. The second semi-final of this prestigious Rajatha Trophy 2022. Last quarter final, not the semi-final. It's the last quarter final. Brothers Kanchilpadi will go play against Bedra Friends, and before the match will go into commence, is a time to change in commentary box as well. It's over to Sukumar for the further explanation of the match. Thank you very much in our state language. Now, ಕಳೆದ ಪಂದ್ಯಶ್ರೇಷ್ಠ ಬಹುಮಾನವನ್ನ ರೈಸಿಂಗ್ ಸ್ಟಾರ್ ತಂಡದ ನೌಫಲ್ ರವರು ಪಡೆದುಕೊಳ್ತಾ ಇದ್ದಾರೆ. ಈ ಬಹುಮಾನವನ್ನ ಡಿಂಪಲ್ ಡಿಜಿಟಲ್ ಸೇವಾ ನಿಂತಿಕಲು ಇದರ ಮಾಲಕರಾಗಿರತಕ್ಕಂಥ ವಸಂತ್ ಎಂಟಿ ಅವರು ನೀಡಿ ಸಹಕರಿಸಿದರೆ ಧನ್ಯವಾದಗಳು. ಎಸ್, ಅಂತಿಮ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ನಾವಿದ್ದೇವೆ. ಈಗಾಗಲೇ 4ನೇ ಕ್ವಾರ್ಟರ್ ಫೈನಲ್ ಬಹಳಷ್ಟು ಜಿದ್ದಾಜಿದ್ದಿನ ಕೂಡಿದಂತಹ ಕೇಸರಿ ಎಡಮಂಗಲ ಮತ್ತು ರೈಸಿಂಗ್ ಸ್ಟಾರ್ ಮಂಗಳೂರು ತಂಡ ಅಂತಿಮವಾಗಿ ಸೋಲನ್ನ ಕಂಡಂತ ಕೇಸರಿ ಎಡಮಂಗಲ ತಂಡ ಬಹಳಷ್ಟು ಪ್ರೇಕ್ಷಕರ ಮನವನ್ನಂತೂ ಗೆದ್ದಿದೆ. ಅದರಲ್ಲೂ ಕೂಡ ಅಸ್ತಿಕ್ರವರ ಕ್ಷೇತ್ರ ರಕ್ಷಣೆ ಬಹುಶಃ ಪಂದ್ಯಾಕೂಟದ ಅತ್ಯುತ್ತಮ ಕ್ಯಾಚ್ಗಳಲ್ಲಿ ಒಂದಾಗಲಿಕ್ಕಿದೆ. ಅತ್ಯುತ್ತಮ ಕ್ಷೇತ್ರ ರಕ್ಷಕರ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿರುವಂತಹ ಅಸ್ತಿಕ್ರವರು ಇದೀಗ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸೆಮಿಫೈನಲ್ ಹಂತಕ್ಕೆ ಇನ್ನೊಂದೇ ಮೆಟ್ಟಿಲು. ಈ ಎರಡು ತಂಡಗಳ ಮಧ್ಯೆ ಗೆಲ್ಲುವ ತಂಡ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡದ ವಿರುದ್ಧ ಸೆಮಿಫೈನಲ್ 2ರಲ್ಲಿ ಸೆಣಸಾಡಲಿಕ್ಕಿದೆ. ಆ ಬಳಿಕ ಸೆಮಿಫೈನಲ್ 2ರಲ್ಲಿ ಗೆಲ್ಲುವಂತ ತಂಡ ನಿನ್ನೆ ದಿನಗಾಗಲೇ ಫೈನಲ್ ಅನ್ನ ಪ್ರವೇಶಿಸಿದಂತ ಕುಕ್ಕೆ ಸಿಕ್ಸರ್ಸ್ ಸುಬ್ರಹ್ಮಣ್ಯ ತಂಡದ ವಿರುದ್ಧ ರಜತ ಟ್ರೋಫಿ 2022ರ ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡಲಿದೆ. ಆರಂಭಿಕ ದಾಂಡಿಗರಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತವರು ಅತ್ಯುತ್ತಮ ಸವ್ಯಸಾಚಿ ಆಟಗಾರ ಸಂತು ಬಂಟ್ವಾಳ್, ನಾನ್ ಸ್ಟ್ರೈಕಿಂಗ್ ವಿಭಾಗದಲ್ಲಿ ದೀಪಕ್. ಬಲಿಷ್ಠ ತಂಡಗಳು ಸುಳ್ಯ ತಾಲೂಕಿನ ಆಯ್ದ ಆಟಗಾರರ ಬಲಿಷ್ಠ ತಂಡ
ಬ್ರದರ್ಸ್ ಕಂಚಿಲ್ಪಾಡಿ ತಂಡ ಒಂದು ಕಡೆಯಾದರೆ ಮತ್ತೊಂದು ಕಡೆ ಮಂಗಳೂರು ಪರಿಸರದ ಆಯ್ದ ಆಟಗಾರರೊಳಗೊಂಡಿರತಕ್ಕಂಥ ಬೆದ್ರಾ ಫ್ರೆಂಡ್ಸ್. ಎರಡೂ ತಂಡಗಳ ಮಧ್ಯೆ ಇದೀಗ ಮತ್ತೊಂದು ಹೈ ವೋಲ್ಟೇಜ್ ಕದನಕ್ಕಾಗಿ ಅಂಕಣ ಸಜ್ಜಾಗಿದೆ. ಆರಂಭಿಕ ದಾಂಡಿಗರು ಅಂಕಣದಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಮತ್ತೋರ್ವ ಅನುಭವಿ ಎಸೆತಗಾರ ಯತೀಂದ್ರ ಅಡ್ಕಾರ್, ಮತ್ತೋರ್ವ ಅತ್ಯುತ್ತಮ ಆಲ್ರೌಂಡ್ ಆಟಗಾರ ಯತೀಂದ್ರ ಅಡ್ಕಾರ್ ಅವರ ಕೈಯಲ್ಲಿದೆ ಚೆಂಡು. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ ಸಂತು ಬಂಟ್ವಾಳರವರ ಕಡೆಗೆ. ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಪ್ರಥಮ ಇನ್ನಿಂಗ್ಸಿನ ಪ್ರಥಮ ಎಸೆತ. ಸುಂದರತೆ ಎಸೆತ ಸ್ವಿಚ್ ಹಿಟ್ ಹೊಡೆಯುವಂತಹ ಪ್ರಯತ್ನ. ಸಂತು ಬಂಟ್ವಾಳ ಅವರ ಫೇವರೇಟ್ ಶಾಟ್ ಅದು ಸ್ವಿಚ್ ಹಿಟ್, ಆದರೆ ಈ ಬಾರಿ ಸಂಪೂರ್ಣ ವೈಫಲ್ಯ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್. ಇದೀಗ ಮತ್ತೊಮ್ಮೆ ಯತೀಂದ್ರ ಸುಂದರತೆಯ ದಾಳಿ, ಸತತವಾಗಿ 2 ಡಾಟ್ ಬಾಲ್. ಅನುಭವಿ ಆಟಗಾರ, ಅನುಭವಿ ಬ್ಯಾಟ್ಸ್ಮನ್ ಸಂತು ಬಂಟ್ವಾಳ ಅವರನ್ನ ಕೂಡ ವಂಚಿಸ್ತಾ ಇದೆ ಚೆಂಡು. ಇಲ್ಲಿ ಮತ್ತೆ ತನ್ನ ಸಂಪೂರ್ಣ ಅನುಭವವನ್ನು ದಾರ ಎರೆದಂತ ಯತೀಂದ್ರ ಅಡ್ಕಾರ್, ಸುಳ್ಳೆ ತಾಲೂಕು ಕಂಡಿರತಕ್ಕಂಥ ಓರ್ವ ಅತ್ಯುತ್ತಮ ಪ್ರತಿಭೆ ಯತೀಂದ್ರ ಅಡ್ಕಾರ್ ಇದೀಗ ಮತ್ತೊಮ್ಮೆ 3ನೇ ಬಾರಿ ಸಂತು ಬಂಟ್ವಾಳ ಅವರ ಕಡೆಗೆ. ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಸಂತು ಬಂಟ್ವಾಳ ಅವರ ಇನ್ನಿಂಗ್ಸ್ಗೆ ಮುಕ್ತಾಯ. ಸತತವಾಗಿ 2 ಡಾಟ್ ಬಾಲ್ ಅನ್ನ ಎದುರಿಸಿದಂತಹ ಸಂತು ಬಂಟ್ವಾಳ್ 3ನೇ ಎಸೆತದಲ್ಲಿ ದೊಡ್ಡ ಹೊಡೆತಕ್ಕೆ ಕೈ ಹಾಕಿ ಚೆಂಡು ಬ್ಯಾಟಿನ ಮೇಲಂಚಿಗೆ ಬಡಿದು ನೇರವಾಗಿ ಪಾಯಿಂಟ್, ಆಫ್ ಸೈಡ್ ಪಾಯಿಂಟ್ ವಿಭಾಗದ ಕ್ಷೇತ್ರ ರಕ್ಷಕನ ಕೈಯನ್ನ ಸೇರಿದಾಗ ಇಲ್ಲಿ ಬೆದ್ರಾ ಫ್ರೆಂಡ್ಸ್ ತಂಡದ ಆರಂಭಿಕ ಆಘಾತವಾಗಿದೆ. ಯಾವುದೇ ರನ್ ಅನ್ನ ಗಳಿಸದೆ ಸಂತು ಬಂಟ್ವಾಳ ಪೆವಿಲಿಯನ್ ಅತ್ತ ಓರ್ವ ಅತ್ಯುತ್ತಮ ಆಟಗಾರ ಇಲ್ಲಿ ವಿಕೆಟ್ ಅನ್ನ ಪಡೆದಂತ ಹುಮ್ಮಸ್ಸಿನಲ್ಲಿ ಯತೀಂದ್ರ ಆರಂಭಿಕ 2 ಡಾಟ್ ಬಾಲ್ ಬಹಳಷ್ಟು ಪರಿಣಾಮವನ್ನ ಬೀರಿತ್ತು. ಇಲ್ಲಿ ಸಂತು ಬಂಟ್ವಾಳ ಅವರ ಸ್ಥಾನವನ್ನು ತುಂಬಲು ಅಲ್ತಾಫ್ ವಾಲ್ಪಾಡಿ, ಮತ್ತೋರ್ವ ಅತ್ಯುತ್ತಮ ಆಟಗಾರ ಅಲ್ತಾಫ್ ವಾಲ್ಪಾಡಿ, ಮೂಡಬಿದ್ರೆಯ ಮೂಲದ ಓರ್ವ ಆಟಗಾರ, ಅತ್ಯುತ್ತಮ ಅಂಡರ್ಆರ್ಮ್ ಆಟಗಾರ ಅಲ್ತಾಫ್ ವಾಲ್ಪಾಡಿ ಅವರ ಆಗಮನವಾಗಿದೆ. 1 ಡೌನ್ ಬ್ಯಾಟ್ಸ್ಮನ್ ಆಗಿ ಪ್ರತಿಯೊಂದು ತಂಡದಲ್ಲೂ ಕೂಡ 1 ಡೌನ್ ಬ್ಯಾಟ್ಸ್ಮನ್ ಗಳ ಮೇಲೆ ಹೆಚ್ಚಿನ ನಿರೀಕ್ಷೆಗಳಿರ್ತವೆ. ಯಾವ ರೀತಿ ಆ ನಿರೀಕ್ಷೆಗಳನ್ನ ನಿಜಗೊಳಿಸ್ತಾರೋ ಅಲ್ತಾಫ್ ವಾಲ್ಪಾಡಿ ಅವರ ಜೊತೆಗೂಡುತ್ತಾ ಮತ್ತೊಂದು ಕಡೆ ದೀಪಕ್, ಬಹಳಷ್ಟು ಅನುಭವಿ ಆಟಗಾರರನ್ನ ಒಳಗೊಂಡಿರತಕ್ಕಂತಹ ಬೆದ್ರಾ ಫ್ರೆಂಡ್ಸ್ ತಂಡಕ್ಕೆ ಕೂಡ ಇಲ್ಲಿ ಸವಾಲನ್ನ ಒಡ್ಡುವಲ್ಲಿ ಯಶಸ್ವಿಯಾದಂತಹ ತಂಡ. ಈಗಾಗಲೇ ಪ್ರಥಮ ಸುತ್ತಿನಲ್ಲಿ ಬಲಿಷ್ಠ ನಮನ ಕಾಸರಗೋಡು ತಂಡಕ್ಕೂ ಕೂಡ ಸೋಲಿನ ರುಚಿಯನ್ನ ಉಣಿಸಿದಂತಹ ತಂಡ ಆತ್ಮವಿಶ್ವಾಸದಲ್ಲಿದೆ. ಬ್ರದರ್ಸ್ ಕಂಚಿಲ್ಪಾಡಿ ತಂಡದ ಕಪ್ತಾನ ನಾಣ್ಯ ಚುಮ್ಮಗಿಯನ್ನ ಗೆದ್ದುಕೊಂಡು ಬೌಲರ್ಗಳ ಮೇಲೆ ಭರವಸೆಯನ್ನ ಇಟ್ಟು ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಾಗ ತೆಗೆದುಕೊಂಡಂತಹ ನಿರ್ಧಾರ ಸರಿಯಾಗಿದೆ ಎಂದು ಯತೀಂದ್ರ ಇಲ್ಲಿ ಸಾಬೀತುಪಡಿಸುವಲ್ಲಿ ಮತ್ತೊಮ್ಮೆ ಸುಂದರತೆ ದಾಳಿ, ಚೆಂಡು ಮತ್ತೊಮ್ಮೆ ಗಾಳಿಯಲ್ಲಿದೆ. ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಇತ್ತು. ಯತೀಂದ್ರ ಅವರು ಆ ಕ್ಯಾಚ್ ಅನ್ನ ಪಡೆದುಕೊಳ್ಳುವಂತ ಅವಕಾಶವಿತ್ತು. ಆದರೆ ಇಬ್ಬರು ಬೌಲರ್ ಮತ್ತು ಕ್ಷೇತ್ರ ರಕ್ಷಕ ಹಂಸಾ ಖಾತೂನ್ ರವರ ಒಂದು ಹೊಂದಾಣಿಕೆಯ ವೈಫಲ್ಯದಿಂದಾಗಿ ಸುಲಭವಾಗಿರತಕ್ಕಂತ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಕ್ಯಾಚ್ ಪಕಡು ಮ್ಯಾಚ್ ಪಕಡು ಅನ್ನುವಂತಹ ಮಾತಿದೆ. ಇಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲಿ ಮ್ಯಾಚ್ ಅನ್ನ ಸೋತಂತ ಎಷ್ಟೋ ಉದಾಹರಣೆಗಳಿವೆ. ಅಲ್ತಾಫ್ ವಾಲ್ಪಾಡಿ ಅಂತ ಆಟಗಾರನಿಗೆ ಜೀವಾದಾನ ಲಭಿಸಿದ್ದೆ ಆದಲ್ಲಿ ಅದರ ಭರಪೂರ ಲಾಭವನ್ನ ಎತ್ತುವಂತ ಆಟಗಾರ. ಕಾದು ನೋಡೋಣ ಈ ಒಂದು ಕ್ಯಾಚ್ ಪಂದ್ಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು. ಇದೀಗ ಮತ್ತೊಮ್ಮೆ ಯತೀಂದ್ರ ಪ್ರಥಮ ಅಂಕವನ್ನ ಗಳಿಸಿಕೊಂಡಿದೆ. ಬೆದ್ರಾ ಫ್ರೆಂಡ್ಸ್ ಅಂತಿಮವಾಗಿ 4ನೇ ಎಸೆತದಲ್ಲಿ 1 ರನ್ ಅನ್ನ ಕಲೆ ಹಾಕುವ ಮೂಲಕ ತನ್ನ ಖಾತೆ ಆರಂಭವಾಗಿದೆ. 1 ರನ್ನಿಗೆ 1 ವಿಕೆಟ್ ಅನ್ನ ಕಳೆದುಕೊಂಡಿದೆ. ಆರಂಭಿಕ ಓವರ್ ಚಾಲ್ತಿಯಲ್ಲಿದೆ. ಎಡಗೈ ಬ್ಯಾಟ್ಸ್ಮನ್ ಸ್ಟ್ರೈಕಿಂಗ್ ನಲ್ಲಿ ಬಹಳಷ್ಟು ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆಯಾಗಿದೆ. ಪವರ್ ಪ್ಲೇ ಚಾಲ್ತಿಯಲ್ಲಿರುವಂತಹ ಕಾರಣ ಕೇವಲ 2 ಕ್ಷೇತ್ರ ರಕ್ಷಕರಿಗೆ ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನ ಮಾಡುವಂತಹ ಅವಕಾಶವಿದೆ. ಇಲ್ಲಿಯವರೆಗೆ ಯತೀಂದ್ರ ಅದ್ಭುತ ಎಸೆತಗಾರಿಕೆ. ಅಂತಿಮ 2 ಚೆಂಡು ಬಾಕಿ ಇದೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಯತೀಂದ್ರ ಸುಂದರತೆ ದಾಳಿ, ಮತ್ತೊಮ್ಮೆ ಬ್ಯಾಟ್ಸ್ಮನ್ ಮತ್ತು ಗೂಟ ರಕ್ಷಕನನ್ನ ವಂಚಿಸ್ತಾ ಇದೆ ಚೆಂಡು. ಯಾವುದೇ ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ಅತ್ಯದ್ಭುತ ರೀತಿಯ ಎಸೆತಗಾರಿಕೆ. ಬಲಿಷ್ಠ ತಂಡದ ಬಲಿಷ್ಠ ದಾಂಡಿಗರನ್ನ ಕೂಡ ಯತೀಂದ್ರ ಅವರು ತನ್ನ ಎಸೆತಗಳ ಮೂಲಕ ಕಟ್ಟಿ ಹಾಕುವಲ್ಲಿ ಯಶಸ್ವಿ. ಅಂತಿಮ 1 ಎಸೆತ ಬಾಕಿ ಇದೆ. ಒಬ್ಬ ಕ್ಷೇತ್ರ ರಕ್ಷಕ ಆರೀಫ್ ಲಾಂಗ್ ಆನ್ ವಿಭಾಗದಲ್ಲಿ, ಮತ್ತೋರ್ವ ಲತೀಫ್ ಬಾಕಿಲಾ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ. ಇದೀಗ ಮತ್ತೆ ಯತೀಂದ್ರ ಎಸೆಯಬೇಕಾಗಿದೆ ಅಂತಿಮ ಚೆಂಡು. ಉತ್ತಮವಾಗಿರತಕ್ಕಂಥ ಹೊಡೆತ, ಅಲ್ಲಿ ಕ್ಯಾಚ್ ಔಟ್ಗಾಗಿ ಪ್ರಯತ್ನವಿತ್ತು. ಆದರೆ ಚೆಂಡು ಸೀಮಾ ರೇಖೆಯ ಹೊರಭಾಗದಲ್ಲಿ ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದೆ. ಸೊಗಸಾದ ಹೊಡೆತ. ದೀಪಕ್ ರವರ ಬ್ಯಾಟ್ನ ಮುಖೇನ ಒಂದು ಅತ್ಯುತ್ತಮವಾದ ಓವರ್. ಅಂತಿಮ ಓವರಿನಲ್ಲಿ ಅಂತಿಮ ಎಸೆತದಲ್ಲಿ
ಬೌಂಡರಿಯನ್ನ ದಾಖಲಿಸಿಕೊಳ್ಳುವ ಮೂಲಕ ಇತ್ತಂಡಗಳಿಂದ ಸಮಾನ ಹೋರಾಟ 5 ರನ್ ಅನ್ನು ಗಳಿಸಿಕೊಂಡು 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ಬೆದ್ರಾ ಫ್ರೆಂಡ್ಸ್. ಈಗಾಗಲೇ ಈ ಪಂದ್ಯಾಟವನ್ನ ಬಹಳಷ್ಟು ಮಂದಿ ನೇರ ಪ್ರಸಾರದಲ್ಲಿ ಬೆದ್ರಾ ಚಾನೆಲ್ನ ಮೂಲಕ ವೀಕ್ಷಿಸ್ತಾ ಇದ್ರೆ, ಬಹುಶಃ ಬ್ರದರ್ಸ್ ಕಂಚಿಲ್ಪಾಡಿ ತಂಡದ ಪ್ರಮುಖ ಆಟಗಾರ, ಈಗ ಪ್ರಸ್ತುತ ದುಬೈನಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರತಕ್ಕಂತಹ ಆರಿಫ್ ಬಾಕಿಲಾ ಬ್ರದರ್ಸ್ ಕಂಚಿಲ್ಪಾಡಿ ತಂಡಕ್ಕೆ ಶುಭವನ್ನ ಹಾರೈಸಿದರೆ, ದೂರದ ದುಬೈನಿಂದ ಕೂಡ ಪಂದ್ಯಾಟವನ್ನು ಅವರು ವೀಕ್ಷಿಸ್ತಾ ಇದ್ದಾರೆ. ಇದು ಅಂಡರ್ ಆರ್ಮ್ ಕ್ರಿಕೆಟ್ಗೆ ಸಿಕ್ಕಂತಹ ಒಂದು ಹೊಸ ಆಯಾಮ. ಈ ನೇರ ಪ್ರಸಾರ ಬಂದಾಗಿನಿಂದಾಗಿ ಅದೆಷ್ಟೋ ಜನ ಪ್ರಪಂಚದ ಮೂಲೆ ಮೂಲೆಯಿಂದ ಕೂಡ ಪಂದ್ಯಾಟವನ್ನ ವೀಕ್ಷಿಸುವಂತ ವ್ಯವಸ್ಥೆಗಿದೆ. ಈಗಾಗಲೇ ಬೆದ್ರಾ ಮೀಡಿಯಾ ಈ ಕ್ರಿಕೆಟ್ ಪಂದ್ಯಾಟದ ಪ್ರತಿಯೊಂದು ಸುಂದರ ಕ್ಷಣಗಳನ್ನ ಕೂಡ ತನ್ನ ಕ್ಯಾಮರಾದ ಮೂಲಕ ಸೆರೆ ಹಿಡಿಯುತ್ತಾ ಇದೆ. ಇದೀಗ ಮತ್ತೆ ದ್ವಿತೀಯ ಓವರನ್ನ ಕೈಗೆತ್ತಿಕೊಂಡಂತಹ ದಾಳಿಗಾರ ಸಿಯಾಬ್, ಮತ್ತೋರ್ವ ಅನುಭವಿ ಆಟಗಾರ ತನ್ನ ಅನುಭವವನ್ನು ಇಲ್ಲಿ ಧಾರೆ ಎರೆಯಬೇಕಾಗಿದೆ. ತಂಡಕ್ಕೆ ಒಂದು ಅತ್ಯುತ್ತಮವಾದ ಓವರ್ ಅನ್ನ ಎಸೆಯಬೇಕಾಗಿದೆ ಸಿಯಾಬ್. ಪವರ್ ಪ್ಲೇಯ ಅಂತಿಮ ಓವರ್, ಖಂಡಿತವಾಗಿಯೂ ಕೂಡ ಪವರ್ ಪ್ಲೇ ಎನ್ನುವುದು ಬ್ಯಾಟ್ಸ್ಮನ್ ಗಳ ಪಾಲಿಗೆ ಸ್ವರ್ಗವಿದೆ. ಆದರೆ ಈ ಮೈದಾನದಲ್ಲಿ ಬೌಲರ್ಗಳು ಬಹಳಷ್ಟು ಕೈಚಳಕವನ್ನು ತೋರ್ಪಡಿಸಿದ ಕಾರಣ ದಾಂಡಿಗರಿಗೆ ಬೌಂಡರಿ ಸಿಕ್ಸರ್ ಹೊಡೆಯುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಇದೀಗ ಪ್ರಥಮ ಚೆಂಡು ಸಿಯಾಬ್, ಉತ್ತಮವಾಗಿರತಕ್ಕಂಥ ಎಸೆತ, ಸ್ಟಂಪ್ ಔಟ್ ಗಾಗಿ ಬಲವಾದ ಮನವಿ. 3ನೇ ಅಂಪೈರ್ಗೆ ಕರೆಯನ್ನ ನೀಡಿದ್ದಾರೆ. ಗಾಂಗೆಯ ತಂಡದ ಮಣಿ ನಿರ್ಣಾಯಕರಾಗಿ ನಮ್ಮೊಂದಿಗೆ ಸಹಕರಿಸಿದರೆ ಬಲವಾದ ಮನವಿ. ಇದು ಬಹಳಷ್ಟು ಕ್ಲೋಸ್ ಕಾಲ್ ಇದೆ. ಈ ವಿಕೆಟ್ ಖಂಡಿತವಾಗಿಯೂ ಕೂಡ ಬಹಳಷ್ಟು ಪಂದ್ಯದ ಫಲಿತಾಂಶದ ಮೇಲೆ ಪರಿಣಾಮವನ್ನು ಬೀರಲಿಕ್ಕಿದೆ. ಕಾದು ನೋಡೋಣ, ಸ್ಟಂಪ್ ಔಟ್ ಆಗುವ ಸಾಧ್ಯತೆ ಇದೆ ಅಥವಾ ಬ್ಯಾಟ್ಸ್ಮನ್ ಇಲ್ಲಿ ಸೇಫ್ ಆಗಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಲವಾದ ಮನವಿ ಅಂತೂ ಇದೆ. ಕೀಪರ್ ಬಹಳಷ್ಟು ಕಾನ್ಫಿಡೆಂಟ್ ಆಗಿ ಅಪೀಲ್ ಅನ್ನ ಮಾಡಿದ್ರು. ಕಾದು ನೋಡಬೇಕಾಗಿದೆ ಯಾವ ರೀತಿ ಇಲ್ಲಿ 3ನೇ ಅಂಪೈರ್ ತನ್ನ ನಿರ್ಧಾರವನ್ನ ತಿಳಿಸ್ತಾರೆ ಎನ್ನುವುದು. ಮೂರನೇ ಅಂಪೈರ್ಗೆ ಕರೆ ಬಂದಿದೆ. ಬಹಳಷ್ಟು ಸೂಕ್ಷ್ಮ ರೀತಿಯಲ್ಲಿ ಪ್ರತಿಯೊಂದು ಕ್ಷಣಗಳನ್ನ ವೀಕ್ಷಿಸ್ತಾ ಇದ್ದಾರೆ. ಪಂದ್ಯಾಟ ಅತ್ಯಂತ ರೋಮಾಂಚಕಾರಿ ಘಟ್ಟದತ್ತ ಸಾಗಿ ಬರ್ತಾ ಇದೆ. ಕಾರಣ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಗೆದ್ದರೆ ಸೆಮಿಫೈನಲ್ ಹಂತಕ್ಕೆ ಅಲ್ಲಿ ಎದುರಾಳಿ ರೈಸಿಂಗ್ ಸ್ಟಾರ್ ಮಂಗಳೂರು. ಈಗಾಗಲೇ ನಿನ್ನೆಯ ದಿನ ಫೈನಲ್ಗೆ ಪ್ರವೇಶವನ್ನ ಪಡೆದಿದೆ ಕುಕ್ಕೆ ಸಿಕ್ಸರ್ಸ್ ಸುಬ್ರಹ್ಮಣ್ಯ. ಇನ್ನುಳಿದ 3 ತಂಡಗಳ ಮಧ್ಯೆ ಯಾವ ತಂಡ ಫೈನಲ್ ನಲ್ಲಿ ಕುಕ್ಕೆ ಸಿಕ್ಸರ್ಸ್ ತಂಡದ ವಿರುದ್ಧ ಸೆಣಸಾಡಲಿದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಎಸ್, ಇಟ್ಸ್ ನಾಟ್ ಔಟ್. ತೀರ್ಪು ಬಂದಿದೆ, ನಾಟ್ ಔಟ್. 3ನೇ ಅಂಪೈರ್ನ ತೀರ್ಪು ನಾಟ್ ಔಟ್ ಅಂತ ಬರ್ತಾ ಇದೆ. ಅತ್ಯುತ್ತಮವಾದ ಅಪೀಲ್ ಆಗಿತ್ತು. ಬಹಳಷ್ಟು ಕಾನ್ಫಿಡೆಂಟ್ ಆಗಿದ್ರು ವಿಕೆಟ್ ಕೀಪರ್. ಆದರೆ ಕ್ರೀಸ್ ನಲ್ಲಿ ಗಟ್ಟಿಯಾಗಿ ನೆಲೆಯೂರಿದ್ರು ಇಲ್ಲಿ ಅಲ್ತಾಫ್ ವಾಲ್ಪಾಡಿ. ಅತ್ಯುತ್ತಮವಾದ ಎಸೆತಗಾರಿಕೆ. ಪ್ರಥಮ ಚೆಂಡು ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ಖಂಡಿತವಾಗಿಯೂ ಕೂಡ ಒಬ್ಬ ಎಸೆತಗಾರ ಎಸೆಯುವಂತಹ ಪ್ರಥಮ ಚೆಂಡು ಡಾಟ್ ಬಾಲ್ ಆಗಿ ಪರಿವರ್ತನೆಯಾದರೆ ಆತನಿಗೆ ಮತ್ತಷ್ಟು ಆತ್ಮವಿಶ್ವಾಸವನ್ನ ತಂದುಕೊಡುವಂತಹ ಎಸೆತ ಅದು. ಇದೀಗ ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಸಿಯಾಬ್ ಟು ಅಲ್ತಾಫ್. ಉತ್ತಮವಾಗಿರತಕ್ಕಂಥ ಎಸೆತ. ಮತ್ತೊಮ್ಮೆ ಕ್ಯಾಚ್ ಔಟ್ ಗಾಗಿ ಮನವಿ. ಆದರೆ ಲೆಗ್ ಬೈಸ್ ರೂಪದಲ್ಲಿ ಯಾವುದೇ ಅಂಕದ ಗಳಿಕೆ ಇಲ್ಲ. ಸತತವಾಗಿ 2 ಡಾಟ್ ಬಾಲ್. ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ಇಲ್ಲಿಯವರೆಗೆ ನೀಡುತ್ತಾ ಬಂದಿದೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡ. ಸತತ 2 ಡಾಟ್ ಬಾಲ್. ಪ್ರಥಮ ಓವರಿನಲ್ಲಿ ಸಂತು ಬಂಟ್ವಾಳ್ ಸತತ 2 ಡಾಟ್ ಬಾಲ್ ನಾಡಿ ಮುಂದಿನ ಎಸೆತದಲ್ಲಿ ತನ್ನ ವಿಕೆಟ್ ಅನ್ನ ಕೈ ಒಪ್ಪಿಸಿದ್ರು. ಇಲ್ಲಿ ಇದೀಗ ಅದೇ ರೀತಿಯ ಸನ್ನಿವೇಶ. ಮತ್ತೊಮ್ಮೆ ಉತ್ತಮವಾಗಿರತಕ್ಕಂಥ ಔಟ್ಸೈಡ್ ಆಫ್ ದಿ ಲೆಗ್ ಸ್ಟಂಪ್ ಇತ್ತು ಚೆಂಡು. ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 6ರಲ್ಲಿದೆ. ದ್ವಿತೀಯ ಓವರಿನ 2 ಚೆಂಡು ಮುಕ್ತಾಯ. ಅತಿರಿಕ್ತ ರನ್ನ ಮೂಲಕ 1 ಅಂಕವನ್ನ ಬಿಟ್ಟುಕೊಟ್ಟಂತ ಸಿಯಾಬ್ ಇದೀಗ 3ನೇ ಬಾರಿ ಎಸೆಯಬೇಕಾಗಿದೆ. ತೀರ್ಪುಗಾರನ ಬಿಟ್ಟು ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಅಲ್ತಾಫ್ ವಾಲ್ಪಾಡಿ ಅವರ ಕಡೆಗೆ. ಈ ಬಾರಿ ಉತ್ತಮವಾಗಿರತಕ್ಕಂಥ ಹೊಡೆತ. ಪಾಯಿಂಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಕೇವಲ 1 ಅಂಕವನ್ನಷ್ಟೇ ಗಳಿಸಿಕೊಳ್ತಾ ಇದೆ. ಈ ಮೈದಾನದಲ್ಲಿ ಬೌಂಡರಿ ಸಿಕ್ಸರ್ಗಳನ್ನು ಸಿಡಿಸುವುದು ಅಷ್ಟು ಸುಲಭವಲ್ಲ. ಆದರೆ 1 ಅಥವಾ 2 ಅಥವಾ 3 ರನ್ಗಳನ್ನ ಸುಲಭವಾಗಿ ದಾಖಲಿಸಿಕೊಳ್ಳಬಹುದು. ತಾಳ್ಮೆಯಿಂದ ಜಾಳ್ಮೆಯಿಂದ ಬ್ಯಾಟಿಂಗ್ ಮಾಡಿದ್ದೇ ಆದಲ್ಲಿ ಈ ಮೈದಾನದಲ್ಲಿ ರನ್ ಗಳಿಸುವುದು
ಕಠಿಣವಲ್ಲ. ನಿನ್ನೆಯ ದಿನವಂತೂ ರಾಜೇಶ್ ಉಬಾರ್ ಅತ್ಯುತ್ತಮವಾದ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು. ಸತತವಾಗಿ 3 ಪಂದ್ಯಗಳಲ್ಲಿ 3ರಲ್ಲೂ ಪಂದ್ಯಶ್ರೇಷ್ಠ ಬಹುಮಾನವನ್ನ ಪಡೆದಂತ ಏಕೈಕ ಆಟಗಾರ ರಾಜೇಶ್. ಕುಕ್ಕೆ ಸಿಕ್ಸರ್ಸ್ ಸುಬ್ರಹ್ಮಣ್ಯ ತಂಡದ ಆರಂಭಿಕ ದಾಂಡಿಗ. ಇದೀಗ ಮತ್ತೊಮ್ಮೆ ಸಿಯಾಬ್ ತನ್ನ ಓವರಿನ 4ನೇ ಎಸೆತ. ಬಹಳಷ್ಟು ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ ಕಾರಣ ಎಡಗೈ ದಾಂಡಿಗ ಕ್ರೀಸ್ನಲ್ಲಿ, ಒಬ್ಬ ಕ್ಷೇತ್ರ ರಕ್ಷಕ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ, ಮತ್ತೋರ್ವ ಲಾಂಗ್ ಆನ್ ವಿಭಾಗದಲ್ಲಿ. ಉತ್ತಮವಾಗಿರತಕ್ಕಂಥ ಹೊಡೆತ. ಚೆಂಡನ್ನ ಆಫ್ ಸೈಡ್ ನಲ್ಲಿ ಹೊಡೆಯುವಂತಹ ಪ್ರಯತ್ನವಿತ್ತು ಕಾರಣ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಆದರೆ ಕೇವಲ 1 ಅಂಕವನ್ನ ಗಳಿಸಿಕೊಂಡಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 8ರಲ್ಲಿದೆ. ಆರಂಭಿಕ ದ್ವಿತೀಯ ಓವರಿನ 4 ಚೆಂಡು ಮುಕ್ತಾಯವಾಗಿದೆ. 5ನೇ ಬಾರಿ ಮತ್ತೊಮ್ಮೆ ಎಸೆಯಬೇಕಾಗಿದೆ ಸಿಯಾಬ್. ಸ್ಟ್ರೈಕಿಂಗ್ ನಲ್ಲಿ ಮತ್ತೊಮ್ಮೆ ಅಲ್ತಾಫ್ ವಾಲ್ಪಾಡಿ. ಸಿಯಾಬ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ 5ನೇ ಚೆಂಡು. ಉತ್ತಮವಾಗಿರತಕ್ಕಂಥ ಎಸೆತ. ಮತ್ತೊಮ್ಮೆ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಎಲ್ಲ ಒಂದು ಕಡೆ ಎಸೆತಗಾರರ ಆ ಕರಾರುವಕ್ಕಾದ ದಾಳಿಯಿಂದ ಬ್ಯಾಟ್ಸ್ಮನ್ ಗಳಿಗೆ ಸುಲಭ ರನ್ ಗಳಿಸುವಲ್ಲಿ ಸಾಧ್ಯವಾಗ್ತಾ ಇಲ್ಲ. ಬಲಿಷ್ಠ ಹೆಸರುವಾಸಿಯಾದಂತಹ ಬಲಿಷ್ಠ ಹೊಡೆತಗಳಿಗೆ ಹೆಸರುವಾಸಿಯಾದಂತಹ ದಾಂಡಿಗರು ಕೂಡ ನಿರಂತರವಾಗಿ ಡಾಟ್ ಬಾಲ್ ಅನ್ನ ಎದುರಿಸುವ ಮೂಲಕ ಒತ್ತಡದಲ್ಲಿದೆ ಬೆದ್ರಾ ಫ್ರೆಂಡ್ಸ್. ಎದುರಾಳಿ ತಂಡವನ್ನ ಕನಿಷ್ಠ 35 ರನ್ನಿನ ಒಳಗೆ ತಡೆ ಹಿಡಿಯುವಂತಹ ಅನಿವಾರ್ಯ ಪರಿಸ್ಥಿತಿ ಇದೆ ಇಲ್ಲಿ. ಬ್ರದರ್ಸ್ ಕಂಚಿಲ್ಪಾಡಿ ತಂಡಕ್ಕೆ ಬಹಳಷ್ಟು ಅನುಭವಿ ಆಟಗಾರನ ಹೊಂದಿರತಕ್ಕಂತ ಬೆದ್ರಾ ಫ್ರೆಂಡ್ಸ್ ತಂಡ ಮತ್ತೊಮ್ಮೆ ಅಂತಿಮ ಎಸೆತ. ಉತ್ತಮವಾಗಿರುವ ಹೊಡೆತ. ಈ ಬಾರಿ ಗಾಳಿಯಲ್ಲಿದೆ ಚೆಂಡು. ಚುರುಕಿನ ಓಡಾಟ ವಿಕೆಟ್ಗಳ ಮಧ್ಯೆ. ಅಸ್ರು ಅವರಿಂದ ಕ್ಷೇತ್ರ ರಕ್ಷಣೆ. ವಿಕೆಟ್ಗಳ ಮಧ್ಯೆ 3ನೇ ರನ್ನಿಗಾಗಿ ಓಡಾಟ. ಸುಲಭ 3 ಅಂಕವನ್ನ ಗಳಿಸಿಕೊಂಡಿದೆ. ಇಬ್ಬರು ದಾಂಡಿಗರ ಮಧ್ಯೆ ಉತ್ತಮ ಹೊಂದಾಣಿಕೆಯ ಓಡಾಟ. ಸಂತೋಷ್ ಮತ್ತು ಅಲ್ತಾಫ್ ವಾಲ್ಪಾಡಿ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 11. 5.5ರಂತೆ ರನ್ ಗಳಿಸಿಕೊಂಡಿದೆ ಬೆದ್ರಾ ಫ್ರೆಂಡ್ಸ್. 2ನೇ ಓವರ್ ಮುಕ್ತಾಯ. 2ನೇ ಓವರ್ ಮುಕ್ತಾಯಕ್ಕೆ 11 ರನ್ಗೆ ಗಳಿಸಿಕೊಂಡಿದೆ. 11 ರನ್ 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ಬೆದ್ರಾ ಫ್ರೆಂಡ್ಸ್. ನಿರ್ಣಾಯಕರು ಪಂದ್ಯಾಟವನ್ನ ಆದಷ್ಟು ಬೇಗ ಮುಂದುವರಿಸಬೇಕು. ಇನ್ನೂ ಕೂಡ 2 ಪಂದ್ಯಾಟ ನಡೆಯಲಿಕ್ಕಿದೆ. 1 ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಆದಷ್ಟು ಬೇಗ ಪಂದ್ಯಾಟವನ್ನ ಮುಂದುವರಿಸಿ ನಿರ್ಣಾಯಕರು ಮತ್ತು ಆಟಗಾರರು ಸಹಕಾರವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ತನ್ನ ವೈಯಕ್ತಿಕ ಕೋಟಾದ ದ್ವಿತೀಯ ಓವರ್ ಹಾಗೂ ತಂಡದ ಪರವಾಗಿ 3ನೇ ಓವರ್ ಅನ್ನು ಎಸೆಯಲು ತಂಡದ ಫ್ರಂಟ್ ಲೈನ್ ಬೌಲರ್ ಯತೀಂದ್ರ ಅಡ್ಕಾರ್. ಈ ವಿಕೆಟ್ ಅನ್ನ ಪಡೆಯಲೇಬೇಕಾಗಿರತಕ್ಕಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ತಂಡದ ಕಪ್ತಾನ ನೇರವಾಗಿ ಯತೀಂದ್ರ ಅಡ್ಕಾರ್ ಅವರ ಕೈಗೆ ಚೆಂಡನ್ನು ನೀಡಿದ್ರು. 6 ಎಸೆತ ಬಹಳಷ್ಟು ಪರಿಣಾಮವನ್ನ ಬೀರಲಿಕ್ಕಿದೆ. ಇಲ್ಲಿ 1-2 ವಿಕೆಟ್ ಅನ್ನ ಯತೀಂದ್ರ ಅಡ್ಕಾರ್ ಪಡೆದುಕೊಂಡದ್ದೇ ಆದಲ್ಲಿ ಬ್ರದರ್ಸ್ ಕಂಚಿಲ್ಪಾಡಿ ತಂಡಕ್ಕೆ ಈ ಪಂದ್ಯದಲ್ಲಿ ಗೆಲ್ಲುವಂತ ಅವಕಾಶವಿದೆ. ಅದೇ ರೀತಿ ಅಲ್ತಾಫ್ ವಾಲ್ಪಾಡಿ ಮತ್ತು ಸಂತೋಷ್ ತನ್ನ ಜವಾಬ್ದಾರಿಯುತ ಇನ್ನಿಂಗ್ಸ್ ಅನ್ನ ಕಟ್ಟಿದ್ದೇ ಆದಲ್ಲಿ ಪಂದ್ಯಾಟವನ್ನ ಬೆದ್ರಾ ಫ್ರೆಂಡ್ಸ್ ಕೂಡ ಗೆಲ್ಲುವಂತ ಸಾಧ್ಯತೆ ಇದೆ. ಮತ್ತೊಮ್ಮೆ ಪವರ್ ಪ್ಲೇ ಮುಕ್ತಾಯದ ಬಳಿಕ ಗರಿಷ್ಠವಾಗಿ 6 ಜನ ಕ್ಷೇತ್ರ ರಕ್ಷಕರಿಗೆ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತ ಅವಕಾಶವಿದೆ. ಇದೀಗ ಯತೀಂದ್ರ ಅಡ್ಕಾರ್ 3ನೇ ಓವರಿನ ಪ್ರಥಮ ಎಸೆತ. ತೀರ್ಪುಗಾರನ ಬಿಟ್ಟು ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್. ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. 3ನೇ ಓವರಿನ ಪ್ರಥಮ ಎಸೆತ ಅಗಲ ಎಸೆತವಾಗಿತ್ತು. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 12ರಲ್ಲಿದೆ. ಓವರೊಂದಕ್ಕೆ ಸರಾಸರಿ 6ರಂತೆ ರನ್ ಗಳಿಸಿಕೊಳ್ತಾ ಇದೆ ಬೆದ್ರಾ ಫ್ರೆಂಡ್ಸ್. ಉತ್ತಮವಾಗಿರತಕ್ಕಂಥ ಹೊಡೆತ. ರಿವರ್ಸ್ ಮಾಡುವಂತ ಪ್ರಯತ್ನ. ರನ್ ಔಟ್ಗೆ ಸಾಧ್ಯತೆ. ಚೆಂಡನ್ನ ಸರಿಯಾದ ದಿಕ್ಕಿನಲ್ಲಿ ಕಲೆಕ್ಟ್ ಮಾಡುವಲ್ಲಿ ವೈಫಲ್ಯವನ್ನ ಕಂಡಂತ ಯತೀಂದ್ರ. ಮತ್ತೊಂದು ಜೀವಾದಾನ ಲಭಿಸಿದೆ ಇಲ್ಲಿ ಅಲ್ತಾಫ್ ವಾಲ್ಪಾಡಿ ಅವರಿಗೆ. ಈ ಪಂದ್ಯಾಟದಲ್ಲಿ 2ನೇ ಬಾರಿ ಜೀವಾದಾನ ಲಭಿಸ್ತಾ ಇದೆ ಅಲ್ತಾಫ್ ವಾಲ್ಪಾಡಿ ಅವರಿಗೆ. 1 ರನ್ ಕಲೆ ಹಾಕಿ ತಂಡದ ಮೊತ್ತ 13. ಆರಂಭಿಕ 1 ಚೆಂಡು ಮುಕ್ತಾಯವಾಗಿದೆ. 3ನೇ ಓವರ್ ಚಾಲ್ತಿಯಲ್ಲಿದೆ. 2ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ ಯತೀಂದ್ರ. ಬಹಳಷ್ಟು ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ ಕಾರಣ ಎಡಗೈ ಮತ್ತು ಬಲಗೈ ದಾಂಡಿಗರು ಕ್ರೀಸ್ನಲ್ಲಿರುವ ಕಾರಣ ಪ್ರತಿಯೊಂದು ಎಸೆತಕ್ಕೂ ಕೂಡ ಬ್ಯಾಟ್ಸ್ಮನ್ಗಳು ಬದಲಾದಾಗ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಬೇಕಾಗಿರತಕ್ಕಂತಹ ಅನಿವಾರ್ಯತೆ ಇದೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡಕ್ಕೆ. 5 ಎಸೆತ ಬಾಕಿ ಇದೆ. ಯತೀಂದ್ರ ಮತ್ತೊಮ್ಮೆ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಎಡಗೈ ದಾಂಡಿಗ ಸಂತೋಷ್ ಅವರ ಕಡೆಗೆ ತೀರ್ಪುಗಾರನ ಬಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕಾಗಿದೆ. ಉತ್ತಮವಾಗಿರತಕ್ಕಂಥ ಎಸೆತ. ಬ್ಯಾಟ್ಸ್ಮನ್ ಮತ್ತು ಗೂಟ ರಕ್ಷಕನನ್ನ ವಂಚಿಸ್ತಾ ಇದೆ ಚೆಂಡು. ಅಲ್ಲಿ
ಫೈನ್ ಲೆಗ್ ವಿಭಾಗದಲ್ಲಿ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಸಿಯಾಬ್ ವಿಕೆಟ್ಗಳ ಮಧ್ಯೆ 1 ರನ್ನಿಗಾಗಿ ಓಡಾಟ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 14-2.2 ಓವರ್ ಮುಕ್ತಾಯವಾಗಿದೆ. ಸರಾಸರಿ 6 ರಂತೆ ರನ್ ಗಳಿಸಿಕೊಳ್ತಾ ಇದೆ ಬೆದ್ರಾ ಫ್ರೆಂಡ್ಸ್. ಮತ್ತೊಮ್ಮೆ ಯತೀಂದ್ರ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ತೀರ್ಪುಗಾರನ ಬಿಟ್ಟು ಅಲ್ತಾಫ್ ವಾಲ್ಪಾಡಿ ಅವರ ಕಡೆಗೆ. ಮತ್ತೊಂದು ಅತ್ಯುತ್ತಮವಾದ ಎಸೆತ, ಯಾವುದೇ ರನ್ನಿನ ಗಳಿಕೆ ಇಲ್ಲ. ಯತೀಂದ್ರ ಈ ಪಂದ್ಯಾಟದಲ್ಲಿ ತನ್ನ ಅತ್ಯದ್ಭುತ ಕೈಚಳಕದಿಂದಾಗಿ ಎದುರಾಳಿ ಬ್ಯಾಟ್ಸ್ಮನ್ ಕೂಡ ಕಟ್ಟಿ ಹಾಕುವಲ್ಲಿ ಸಫಲತೆಯನ್ನ ಕಂಡುಕೊಂಡ ದಾಳಿಗಾರ ಮತ್ತೊಮ್ಮೆ ತನ್ನ ದಾಳಿಯನ್ನು ಮುಂದುವರಿಸುತ್ತಾ ಸುಂದರತೆಯ ದಾಳಿ. ಈ ಬಾರಿ ಮತ್ತೊಂದು ಸತತ 2 ಡಾಟ್ ಬಾಲ್. ಅವರ ಅತ್ಯುತ್ತಮ ಬ್ಯಾಟ್ಸ್ಮನ್ ಅಲ್ತಾಫ್ ವಾಲ್ಪಾಡಿ ಕೂಡ ಈ ಪಂದ್ಯದಲ್ಲಿ ಸುಲಭ ರನ್ ಅನ್ನು ಗಳಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಕಾರಣ ಅತ್ಯುತ್ತಮವಾದ ಎಸೆತಗಾರಿಕೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡದಿಂದ. ಅಂತಿಮ 2 ಎಸೆತ ಬಾಕಿ ಇದೆ. 3 ರನ್ ಅನ್ನು ಬಿಟ್ಟುಕೊಟ್ಟಂತ ಯತೀಂದ್ರ 5ನೇ ಬಾರಿ. ಸುಂದರತೆ ದಾಳಿ, ಇದು ಅಲ್ತಾಫ್ ವಾಲ್ಪಾಡಿ. ಸುಂದರತೆ ಹೊಡೆತ, 6 ರನ್ ದಾಖಲಿಸ್ತಾ ಇದ್ದಾರೆ ಅಲ್ತಾಫ್ ವಾಲ್ಪಾಡಿ. ಪಂದ್ಯಾಕೂಟದ 6ನೇ ಸಿಕ್ಸರ್ ದಾಖಲಾಗ್ತಾ ಇದೆ ಅಲ್ತಾಫ್ ವಾಲ್ಪಾಡಿ ಅವರ ಬ್ಯಾಟ್ನ ಮುಖೇನ. ಅತ್ಯುತ್ತಮ ಎಸೆತವಾಗಿರಲಿಲ್ಲ. ಔಟ್ಸೈಡ್ ಆಫ್ ದಿ ಲೆಗ್ ಸ್ಟಂಪ್ ಇತ್ತು ಚೆಂಡು. ಆ ಚೆಂಡನ್ನ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಸಿಕ್ಸರಿಗೆ ಅಟ್ಟುವ ಮೂಲಕ ಈ ಪಂದ್ಯಾಟದ ಈ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯದ ಪ್ರಥಮ ಸಿಕ್ಸರ್ ದಾಖಲಾಗಿದೆ ಅಲ್ತಾಫ್. ಪ್ರಥಮ ಸಿಕ್ಸರ್, ಉತ್ತಮವಾಗಿರ್ತಕ್ಕಂಥ ಹೊಡೆತ. ಮತ್ತೊಮ್ಮೆ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು, ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಇದರೊಂದಿಗೆ 3ನೇ ಓವರ್ ಮುಕ್ತಾಯವಾಗಿದೆ. 3ನೇ ಓವರ್ ಮುಕ್ತಾಯವಾದಾಗ ತಂಡದ ಮೊತ್ತ 21. ಒಂದು ಎಸೆತ ಪಂದ್ಯದ ಫಲಿತಾಂಶವನ್ನ ಬದಲಾಯಿಸಿದಂತ ಅದೆಷ್ಟೋ ನಿದರ್ಶನಗಳಿದ್ದಾಗ ಈ ಒಂದು 6 ಖಂಡಿತವಾಗಿಯೂ ಕೂಡ ಪಂದ್ಯಾಟದಲ್ಲಿ ಬಹಳಷ್ಟು ಬದಲಾವಣೆಯ ತರಬಲ್ಲದು. 1-2 ವರ್ಷಗಳ ಹಿಂದೆ ಇದೇ ಅಲ್ತಾಫ್ ವಾಲ್ಪಾಡಿ ಸುಬ್ರಹ್ಮಣ್ಯದ ಗಾಂಗೆಯ ಟ್ರೋಫಿಯಲ್ಲಿ ಬ್ಯಾಟ್ಸ್ಮನ್ಗಳು ಬೌಂಡರಿ ಸಿಕ್ಸರ್ ಹೊಡೆಯುವಲ್ಲಿ ವಿಫಲಗೊಂಡಾಗ ಆ ಸೆಮಿಫೈನಲ್ ಪಂದ್ಯಾಟದಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಸಿಡಿಸಿದಂತಹ ಏಕೈಕ ಆಟಗಾರ ಅದು ಅಲ್ತಾಫ್ ವಾಲ್ಪಾಡಿ. ಓರ್ವ ಅತ್ಯುತ್ತಮ ಪ್ರತಿಭೆ, ಯಾವುದೇ ಹಂತದಲ್ಲೂ ಕೂಡ ಪಂದ್ಯದ ಗತಿಯನ್ನೇ ಬದಲಾಯಿಸಬಲ್ಲಂತಹ ಈ ಅಲ್ತಾಫ್ ವಾಲ್ಪಾಡಿ ಅತ್ಯುತ್ತಮವಾದ ಒಂದು ಸಿಕ್ಸರ್ ದಾಖಲಾಗಿ ತಂಡದ ಮೊತ್ತ 21. ಮುಂದಿನ ಪ್ರಥಮ ಇನ್ನಿಂಗ್ಸಿನ 3 ಓವರ್ಗಳ ವೀಕ್ಷಕ ವಿವರಣೆ ನೀಡಲಿಕ್ಕಿದ್ದಾರೆ ಸತೀಶ್ ಮಂಗಳೂರು. So thank you very much, Sukumar. And after they got a very slow start, Bedra friends, they are really back into the because of just my friend Sukumar is mentioning about Altaf Walpadi, and he just started to open up and just shuffled across the line of the delivery and got that one right from the middle of the bat and just sending a strong message. Still Altaf is there in the middle again. It's definitely, I think today is dealing with some luck, because any deflection from the bowler definitely will going to be out. But that was the bowler's back drive, powerfully driven back, and ball hits the stumps. But fortunately for Walpadi, that ball is not really having any touch in any part of the body of the bowler, so that is just survived. So with that single scoreboard moves on to 22 now for the loss of 1 wicket. Partnership is really progressing very well here for the left and right combination of Bedra friends. Again, nice looking drive there from Deepak. They're running hard for the second. In comes the throw from the deep, but not quite able to stop the couple of runs between these two batters. They really got a very good understanding between the wicket, and with that couple of runs, score moves on to 24 on the board for the loss of wicket of Santosh. Santosh once again fails to contribute from the bat, being the captain of the side, and after that these two batters really consolidate the innings very well. And again, right arm. This time, Deepak, I think he's in the picture, but fielder there, the deep backward square will go to take the catch. It's quite unusual, isn't it? Sometimes it's all happening in cricket, especially when you're playing in the big cricket ground like the Koti Chennai cricket ground here in Panja. It's not so easy to get the distance right. It's right from the middle of the bat. Just look at that on a replay. He got that one right from the middle of the bat. But look at the fielder in the deep backward square like this. And just a couple of yards inside the bound line, he takes the catch. And that's what the big dismissal they wanted. And Brothers Kanchilpadi, they got a very important breakthrough.
The Deepak is always the danger batsman, left-hand batsman. He's settled down in the middle, and I think it's definitely going to be a big breakthrough here for Brothers Kanchil Party. But I think Deepak once again played a good innings for his team, even though he didn't got much runs in that in his innings. But he's just responsible for the partnership along with Altaf Walpadi. Just brought their team from danger after they lost first wicket very cheaply. Now new batter, one more very talented, technically very sound player. Prasad Karkal just came into middle. Again, Shabir is the bowler, and again straight away one of his favorite sweep shot. Prasad loves to play the sweep shot, but there is no contact with the bat. In fact, it's from the leg, so that leg by call by umpire Lavin, and with that single scoreboard Namuzan to 25 quarter century for Bedra friends. 25 just came in at fourth over, 3.4 deliveries. They got that 25 runs, and now Altaf is on strike. This time he got a loose delivery, but a loose stroke in fact here from Altaf, and looking for the second as well. This time definitely opportunity. Oh my goodness. What a luck he's having here in the middle. 3 chances here for Altaf Walpadi. The 2 chances in the form of run out, they missed out. It's quite an unfortunate for Brothers Kanchil Party. You cannot give the life to the batsman like Altaf Walpadi, the caliber of Altaf Walpadi, who can be the very dangerous. Even any biggest ground becomes little bit small for the batter like Altaf Walpadi. He can get the distance if he hits the ball right from the middle of the bat. And now, bowler bowls. This time Walpadi hits that one straight to the hands of a square leg. This time he's not really having a luck enough to remain in the crease, because nothing wrong with the stroke, I must say. Ball is outside the line of leg stump. Hits that one right from the middle of the bat, but something wrong with the placement, isn't it? The ball is just landing straight to the hands of deep backward square leg region, and the wicket number 3 is back into pavilion after completion of over number 4. Bedra Panja managed to score 27 for the loss of 2 wickets. And the very good innings comes in the entertainment innings. He played some enterprising cricketing stroke and is out for 13. The individual score 13. Of course, sometime it was the number 13 going to be a little bit unlucky for someone. The lucky for someone, unlucky for someone. But here is for Altaf Walpadi. He's got a lot of luck in this particular innings. 13, he's got a 3 life in the form of run out. They missed out by the fielding side. But once again, he couldn't manage to convert that luck into big innings as he back into pavilion. So new batter, one more fantastic player, all-rounder. As far as the present cricket is concerned, he's a very good and top all-rounder. Riaz is came into middle. One more accomplished player who represent NM Cricketers Mangalore, one of the top team of Mangalore. Nicely turns that one down to short mid-wicket division. Amza, the fielder there in the short mid-wicket. He fields the ball. So experienced campaigner Amza there in the short mid-wicket. Couldn't manage to stop the single. Scoreboard moves on to 28 on the board. 28 for the loss of 3 wickets. Asru is the bowler, bowling with the short run off, leg spinner. This time went for the reverse stroke, missed it completely. Wicketkeeper behind the stump is so good, behind the stump, so quick as well. But this time he couldn't manage to get the result in his favour, because the batsman is safe in a crease. There is no possibility of any wicket. But it's a much required dotted delivery from Asru. This time Riaz, sensible batting. They're running hard. They're looking for the 2. Prasad is a very good runner between the wicket. He's no doubt at all. He's a very athletic indeed, because he knows that Prasad is running towards the dangerous end, and Riaz knows that Prasad is a very good runner between the wicket. So no hesitation at all to when coming back for the second. It's sensible batting here from Riaz. Just not a firm push, just a gentle push. You know exactly, deep long off is in very deep, so that before the deep long off fielder to come front, they got ample time to complete that couple of runs.
Again, chip that one. This time, not really getting a couple. That's just a single because the fielder is too close in that occasion, just outside the circle. With the addition of that single, scoreboard numbers on to 31 on the board in the over number 5 in progress. Good cricket is going on. And it's over number yes, 5 in progress. Last 8 deliveries left in their innings as Ashru balls to Prasad. Prasad drives that one firmly down to extra coverage and running hard, looking for the second, but it is a clean collection there from the field. Otherwise, these two batters were definitely going to grab the opportunity to come back for the second. But this I'm not interested, as one more addition to total with the addition of that single scoreboard numbers on to 32 on the board for the loss of 3 wickets. What a good cricket is going on here. Absolutely fantastic tournament in the name of Rajatha Trophy 2023. This time wicket-keeper behind the stump. So far he's got a good pair of hands behind the stump. When it was required, one good collection behind the stump, he missed the opportunity. This is what you say the cricket is all about. Sometimes is yes, luck is not favoring in the wicket-keeper, and this time the batters completely survived from the stump out. 5 overs completed after completion of over number 5. And Bedra friends are still searching for the right track. They managed to score 33 and after completion of 5 overs now. Last over remaining. So World Cup T20 is going on. It's the first semi-final between New Zealand versus Pakistan, and batting first New Zealand managed to score 150 plus, and I think it's not just looks like the batting track might be the opportunity for New Zealand. If the balls well, they can win the match, but Pakistan bowlers did a great job as they're restricting the opposition. A mighty New Zealand batting department for just 151, and we will see which team will going to qualify for the final of this final of T20 World Cup. The second semi-final, everybody knows, India qualify for the semi-final, and they will go to play against mighty England. So here is a big tournament and a prestigious cricket tournament in the name of Rajatha Trophy 2022, and which is proudly organized by JCI Panja Shri in this most beautiful cricket ground, pre-university college cricket ground, Koti Chennai cricket ground, one of the most beautiful cricket ground out here in Punjab. The last over will going to start. Right arm over the wicket to Riaz. Full toss delivery straight to the hands of fieldsman Hamza there in the short mid of extra coverage and couldn't manage to collect the ball neatly. So the batsman completed a single. With that single, scoreboard numbers under 34 on the board for the loss of 3 wicket. Now last 5 deliveries remaining in the innings of Bedra friends. So far I think brothers Kanchil Padi, they managed to pull the things back after the dismissal of Altaf Walfadi. They're not really giving the many runs. This time, beautiful delivery. Look at the wicket keeper. This is definitely going to be a frustration for the bowler. And a leg by. Oh my goodness, it's a leg by. So leg by in the sense is not a big mistake from wicket keeper behind the stump, because it's very difficult when you're having a deflection from leg. It's very difficult for wicket keeper behind the stump to collect the ball. One more addition to total with the addition of that single, scoreboard moves on to 35 on the board. Last 4 deliveries left in their innings. So far, it's a good bowling. Right arm over the wicket. Boy, using his feet. This is the one of the fantastic. Oh my goodness. He's saving that 6. Can you believe this? Can you believe this? I want to see it in the replay, because this has been outstanding effort there from the fielder. You can't believe your eyes. You can't believe your eyes, because it's a certain 6. Just using his feet. Lofted that one. Down to deeper, widest long on. Look at where the fielder is. And he's diving and jumping and stopping. Certain 6. It's been outstanding effort there from the fielder in the long on. Arif, the fieldsman, there in the deep long on, saving a certain 4 runs for his team. What a great effort. Absolutely great effort. Look at Riaz, halfway down the track. Almost he's walking in the middle of the pitch, and they managed to complete that couple of runs here. Outstanding cricket is going on here as scoreboard moves on to 39 on the board for the loss of 3 wickets. This tournament is witnessing some extraordinary fielding performance. We are witnessing in the last 2 matches, it's been an excellent effort from the fieldsmen. It's nothing less than the international effort from their fielders. Absolutely good one. 2 balls remaining in this over. Riaz back on strike. 39 is the total score.
Now once again he's off down the track. The bowler not ready to bowl. He's not ready to bowl because he's really frustrated. Yeah, and definitely he has wanted to hit the big stroke here again using a feet beautifully. Down to deep long on, is a neat collection. Gims comes a throw from the beat, but this time we are talking about the excellence of Prasad's running with the wicket. Even bowler doesn't know. He thought that Prasad is still running, but he's almost past this crease non-seconds and he's just searching for the batsman where the batsman is, but he completed couple of runs. It's outstanding running between the wicket. With that couple of runs, Koboda moves on to 41 on the board. Altogether, it's a very good cricket is going on here. Last ball of their innings is coming up. Riaz once again off it down the track. The short mid-wicket fielder will going to field the ball. They're going for the second. In comes the throw, and they're definitely going to get only single. Run out taken place in the last ball of the over. So Bedra friends completed their 6 overs quota, and they scored exactly 42 runs. The run at the run rate of exactly 7 runs per over, and they set a target of 43 to win the match for brothers Kanchil Party. The required run rate just above 7 runs per over, and it's going to be a very interesting semi-final, very interesting quarter final between these two teams. The wait and see the brothers Kanchil Party how well they're going to get this 43 against excellent bowling department of Bedra friends. I think a lot of hard work which is required for brothers Kanchil Party. And before the innings will go into comments, it's time to ask Gopi to take over the microphone in our national language, Hindi. And Gopi, altogether, it's a really good cricket, isn't it? Not a bad cricket even from Brothers Kanchil Party. And I think the highlight of the innings of Bedra friends is Walpadi. And Walpadi got 2-3 lives, but the 1-6, which is definitely very difficult in this ground to get a 6. And at the same time, the running between the wicket is definitely going to be better of Bedra friends. And what do you think, Gopi? 43, just above 7 runs per hour is the required run rate. Will it going to be possible? If it is possible, what kind of strategy to be implemented from the batsmen of Brothers Kanchil Party? And one more thing, Gopi, the saving, that 4 runs, if Kanchil Party going to win this match in a small margin, this save by the fielder will going to be taken into the account, because this is a certain 6, isn't it? Where he was not really looks like it's very close to the ball, but he's running hard. And look at the effort that the fielder, look at the effort how he's just stretching his 2 hands. Look at that one, stretching his left hand, almost pushing the ball into the boundary line and saving 4 valuable runs. So altogether, it's a really good cricket in front of very good spectators out here in Koti Chennai cricket ground. धन्यवाद सतीश। तो जैसा कि आपने फरमाया, बिल्कुल अल्ताफ वॉलपॉडी को 2 जीवदान मिले और उसकी मदद से उन्होंने एक बेहतर पारी यहाँ पर खेली, एक बेहतर शानदार छक्का भी उन्होंने लगाया और उनके और रियाज जो अन्य बल्लेबाज थे, इन दोनों की मदद से एक चुनौती भरा स्कोर यहाँ पर खड़ा कर चुका है बेद्रा फ्रेंड्स। 42 रनों का 43 रनों का लक्ष्य अब कंचिल पार्टी क्रिकेटर्स के सामने। और जैसा कि आपने फरमाया, जो कैच जो रन से इस वक्त बचाए थे फील्डर जो कंचिल पार्टी के, छक्के को जिस तरीके से उन्होंने सेव किया था, कम से कम 4 रन उन्होंने बचाए थे और वो 4 रन निर्णायक मोड़ पर काम आ सकते हैं कंचिल पार्टी को जब वो बल्लेबाजी पर उतरेगा। अब वो उनके सलामी बल्लेबाजी पर उतरते हुए, तो देखते हैं यहाँ पर उनके बल्लेबाज किस तरीके की बल्लेबाजी यहाँ पर अपनाते हैं। तो यहाँ पर 43 रनों का लक्ष्य इस श्रृंखला के सेमीफाइनल में प्रवेश प्राप्त करने के लिए इस वक्त बनाने हैं ब्रदर्स कंचिल पार्टी को। और बेद्रा फ्रेंड्स ने पहले बल्लेबाजी करते हुए 42 रन उन्होंने बनाए और अब इंतजार है उनके दोनों सलामी बल्लेबाजों का। और जहाँ तक इस श्रृंखला का सवाल है, रजत रश्मि after they completed their 25 years JCI Panja Panchashri, organizing such a wonderful tournament in the name of Rajatha Trophy 2022। और जहाँ तक इस श्रृंखला का सवाल है, ये श्रृंखला का अंतिम क्वार्टर फाइनल मैच यहाँ पर प्रगति पर। तो अब
यहाँ पर कंचिलपाड़ी पारी की शुरुआत होती हुई। दोनों आरंभिक बल्लेबाज इस वक्त क्रीज पर मौजूद, विक्की और हमजा, जबकि गेंदबाजी इस वक्त संभालते हुए गेंदबाज और उनकी पारी की पहली गेंद लेकर इस वक्त दाहिने हाथ के गेंदबाज तैयार। 43 रन उन्हें बनाने हैं विजय के लिए। 43 they have to score in the stipulated 6 overs, and as far as the required run rate is concerned, exactly 7.17 runs per over they have to score for victory. और इस बीच ओवर की पहली गेंद लेकर गेंदबाज इस वक्त तैयार, दाहिने हाथ राउंड द विकेट। पहली गेंद लेकर इस वक्त गेंदबाज इस वक्त तैयार, दाहिने हाथ राउंड द विकेट। इस वक्त गेंदबाजी करते हुए ये गेंद रिवर्स शॉट, हल्के से गेंद को पुश कर दिया स्टंप्स को कवर करने के बाद, और जब तक गेंद को वहां पर फील्ड किया जाता पॉइंट पर, जब तक गेंद को फील्ड किया जाता पॉइंट पर 1 रन का इजाफा यहां पर हो चुका, और इस 1 रन के साथ रनों का सिलसिला यहां पर शुरू हो चुका। ब्रदर्स कंचिलपाड़ी का जहां तक विजय का सवाल है, इस वक्त एक मजबूत शुरुआत की उन्हें सख्त जरूरत है। और इस बीच गेंदबाजी आगे बढ़ाते हुए हमजा, जो कि सामना करने के लिए तैयार। विक्की पिछले गेंद पर अपना खाता खोल चुके हैं, और इस बीच गेंदबाज यहां पर आगे बढ़ाते हुए दाहिने हाथ ऊपर द विकेट गेंदबाजी करते हुए ये गेंद हल्के से गेंद को स्वीप करना चाहा, गेंद बल्ले का बाहरी किनारा टकराने के बाद पहुंची गली क्षेत्र पर, जहां पर गेंद को फील्ड कर लिया गया, और इस बीच बल्लेबाज के पास मौका था 1 रन प्राप्त करने का। 2 रन, दोनों बल्लेबाज अपना खाता खोल चुके हैं। 2 रन बिना किसी नुकसान के 2 गेंदें उनके पारी के फेंके जा चुके हैं, और इस बीच गेंदबाज यहां पर आगे बढ़ाते हुए दाहिने हाथ ऊपर द विकेट, दाहिने हाथ राउंड द विकेट इस वक्त गेंदबाजी करते हुए ये गेंद इस बार रिवर्स शॉट खेलना चाहा, एक्स्ट्रा क्विकर गेंद थे और गेंद सीधे पहुंची विकेट कीपर के हाथों में। रन इस बीच बल्लेबाज को नहीं मिला, तो स्कोर इस वक्त रुक चुका है 2 रन बिना किसी नुकसान के। अंतिम क्वार्टर फाइनल मैच रजत ट्रॉफी 2022 के अंतर्गत यहां पर खेला जाता हुआ इस ढलते हुए शाम के 4 इस वक्त बचते हुए, लेकिन धूप का अस्तित्व अभी भी मैदान पर मौजूद है। ये गेंद इस बार अच्छी गेंद थी, इस बार लेग स्टंप से बाहर, फाइन निकल चुकी है, फाइन लेग की दिशा में 1 रन मिलेगा। दूसरे रन के लिए दौड़ पड़े नजदीकी मामला, संतोष के हाथों में गेंद, और इसी के साथ ये पहला विकेट यहां पर गिर चुका है। पहला रन पूर्ण करने के बाद दूसरे रन के लिए दौड़ पड़े, लेकिन इससे पहले कि स्ट्राइक रन पर बल्लेबाज दूसरा रन पूर्ण करे, सीधा थ्रो पहुंचता हुआ फाइनल लेग फील्डर का गेंद विकेट कीपर संतोष के हाथ में, और संतोष ने विकेट तेजी के साथ चटका दिए थ्रो को रिसीव करने के बाद, और इसी के साथ ये पहला विकेट यहां पर गिर चुका है। विकेट की पारी समाप्त, 3 रनों पर पहला विकेट खो चुका है ब्रदर्स कंचिलपाड़ी। तो जहां तक इस श्रृंखला का सवाल है, श्रीमान विन्यास कोची और श्रीमान विजेश हिरियडका के सारथ्य में ये रजता ट्रॉफी 2022 क्रिकेट श्रृंखला एक शानदार प्रगति करती हुई जेसीआई पंजा पंचश्री ने इस श्रृंखला का शानदार तरीके से आयोजित किया है, अंडर द ग्रेट लीडरशिप ऑफ मिस्टर विन्यास कोची एंड मिस्टर विजेश हिरियडका। और जहां तक सवाल है इस श्रृंखला का रजता ट्रॉफी 2022 का, तो यहां पर इस श्रृंखला का अंतिम क्वार्टर फाइनल मैच यहां पर प्रगति पर, और इस श्रृंखला के सेमीफाइनल में प्रवेश प्राप्त करने के लिए इस वक्त संघर्ष जारी है बेद्रा फ्रेंड्स और ब्रदर्स कंचिलपाड़ी के बीच में। तो गेंदबाज इस वक्त तैयार, नए बल्लेबाज का आगमन हो चुका है, असरू इस वक्त नए बल्लेबाज के रूप में और सामना करने के लिए तैयार। पहला पावर प्ले ओवर उनकी पारी का यहां पर प्रगति पर। गेंदबाज इस वक्त अपनी ओवर की अगली गेंद लेकर तैयार। ये गेंद असरू के लिए, गेंद को इस वक्त स्वीप करना चाहा, एक्स्ट्रा क्विकर गेंद थी, गेंद की लाइन पर नहीं आ पाए, गेंद सीधे पहुंची विकेट कीपर के हाथों में। रन इस बीच बल्लेबाज को नहीं मिलेगा और स्कोर रुक चुका है इस वक्त 3 रनों पर 1 विकेट के नुकसान पर। और गेंदबाज एक बार फिर से गेंदबाजी यहां पर करते हुए, ये गेंद स्वीप करना चाहा, गेंद हवा में, लेकिन गेंदबाज की दाईं ओर से गेंद निकली, स्लिम डाउन पर गेंद को फील्ड किया गया और इस बीच बल्लेबाज के पास मौका था 1 रन प्राप्त करने का। जमीन के सहारे गेंद आई थी, गेंद को झाड़ पोंछ कर स्वीप करना चाहता, लेकिन अंतिम क्षण में गेंद कुछ ज्यादा उछाल लेते हुए उनके बल्ले के टॉपेज पर टकराई, गेंदबाज की दाईं ओर से निकली इस वक्त और इस बीच 1 रन का इजाफा यहां पर हो चुका है। 4 रन 1 विकेट के नुकसान पर एक बेहतरीन ओवर यहां पर फयाज का समाप्त हो चुका है और सिर्फ 4 रन उन्होंने इस ओवर में प्रदान किए और 1 विकेट भी इस ओवर में गिरा और एक बेहतर ओवर फयाज का समाप्त हो चुका है। तो
43 रनों के लक्ष्य का पीछा करते हुए निर्धारित 6 ओवर में इस वक्त एक धीमा शुरुआत यहां पर कर चुका है ब्रदर्स कंचिलपाड़ी। 4 रन जोड़ चुका है 1 विकेट के नुकसान पर। 4 फॉर द लॉस ऑफ 1 विकेट आफ्टर कंप्लीशन ऑफ फर्स्ट ओवर। 39 more runs now they have to score for victory in remaining 30 deliveries. That means in 5 overs with the required run rate of exactly 7.80 runs per over. और गेंदबाज इस वक्त गेंदबाजी शुरू करते हुए रियाज इस वक्त नया ओवर प्रारंभ होता हुआ उनकी पारी में और ओवर की पहली गेंद लेकर तैयार। दाहिने हाथ राउंड द विकेट इस वक्त गेंदबाजी करते हुए दाहिने हाथ के बल्लेबाज के लिए ओवर की पहली गेंद। ये गेंद इस बार पैरों पर गेंद टकराई, गेंद पहुंची शॉर्ट कवर पर जहां पर गेंद को फील्ड कर लिया गया और इस बीच 1 रन का इजाफा हो चुका है। 1 रन के इजाफे के साथ स्कोर बढ़कर अब पहुंच चुका है 5 रनों पर 1 विकेट के नुकसान पर। दूसरा ओवर यहाँ पर प्रारंभ हो चुका है और जहां तक लक्ष्य तक पहुंचने का सवाल है ब्रदर्स कंचिलपाड़ी को इस वक्त चाहिए एक साझेदारी पार्टनरशिप और जो कमी इस वक्त नजर आ रही है पार्टनरशिप साझेदारी की, उस कमी को पूरा करने की क्रीज पर मौजूद ये दोनों बल्लेबाज पूरी कोशिश यहां पर करते हुए। गेंदबाज रियाज तैनात राउंड द विकेट। ये गेंद हमजा के लिए डिलिबरेटली इस बार गेंद को देखते रह गए, गेंद उनके पैरों पर टकराई, रन के लिए यहां पर दौड़ पड़े और इस बीच 1 रन का इजाफा यहां पर हो चुका है और यहां पर 1 रन के इजाफे के साथ स्कोर बढ़कर पहुंच चुका है 6 रनों पर। कुल मिलाकर उनकी पारी का दूसरा ओवर यहां पर प्रगति पर। तो एक बेहतर रन लेंथ और लाइन के साथ इस वक्त गेंदबाज रियाज गेंदबाजी करते हुए और इस बीच वो गेंदबाजी करेंगे दाहिने हाथ के बल्लेबाज असरू के लिए। दूसरा पावर प्ले ओवर उनकी पारी का यहां पर प्रगति पर। फील्डिंग में कुछ हद तक जमावट इस वक्त चलती हुई, केवल 2 मात्र खिलाड़ी 20 गज के दायरे के बाहर तैनात। वाइडिश लॉन्ग ऑफ और एक्स्ट्रा कवर के दरमियान एक फील्डर मौजूद, जबकि वाइडिश लॉन्ग ऑन इस वक्त पीछे की ओर जाते हुए और गेंदबाज की ओर की अगली गेंद दाहिने हाथ राउंड द विकेट पैडल स्वीप करना चाहेंगे। ओ गली फील्डर के हाथों से गेंद इस वक्त छूट चुकी है। गेंद बैकअप होता हुआ डीप बैकवर्ड थर्ड मैन पर और इससे पहले कि गेंद को वहां पर फील्ड करके थ्रो कर विकेट कीपर के हाथों में बल्लेबाज के पास मौका था 2 रन प्राप्त करने का। अंतिम क्षण में गेंद टॉपेज पर टकराई थी बल्लेबाज के, लेकिन भाग्यवशात बल्लेबाज के लिए गेंद विकेट गली पर जो फील्डर खड़े हुए थे उनके हाथों से चिटकती हुई और जब तक गेंद को बैकवर्ड थर्ड मैन पर फील्ड किया जाता 2 रन बल्लेबाज और टीम के खाते में जुड़ता हुआ। कुल मिलाकर 8 रनों पर स्कोर बोर्ड पहुंच चुका है 8 फॉर द लॉस ऑफ 1 विकेट। ये गेंद हमजा के लिए लेग स्टंप से बाहर की ओर निकलते हुए वाइड का इशारा अंपायर का और वाइड के इस रन के साथ स्कोर बढ़कर अब पहुंच चुका है 9 रन 1 विकेट के नुकसान पर। और यहां पर अगली गेंद लेकर गेंदबाज रियाज इस वक्त तैयार। हमजा सामना करते हुए, लॉन्ग ऑन इस वक्त मौजूद और वाइडिश लॉन्ग ऑफ 9 for the loss of 1 wicket in the over number 8 for the loss of 1 wicket. I request the extra player of both teams to please report to the stage immediately. 8 for the loss of 1 wicket और गेंदबाज एक बार फिर से तैयार दाहिने हाथ राउंड द विकेट। ये गेंद इस बार गेंद को मोड़ दिया, गेंद जाती हुई शॉर्ट स्क्वायर की दिशा में और इससे पहले कि गेंद को वहां पर फील्ड किया जाता बल्लेबाज के पास मौका था 1 रन प्राप्त करने का। तो रन्स अभी भी सिंगल्स के रूप में बनते हुए और एक बेहतर गेंदबाजी का प्रदर्शन यहाँ पर जारी रखते हुए गेंदबाज बेद्रा फ्रेंड्स के। तो इस वक्त अगली गेंद रियाज की ऑफ स्टंप पर आती हुई गेंद को इस वक्त खेलने के प्रयास में आगे बढ़े जरूर, अपना फ्रंट फुट को आगे लिया जरूर, लेकिन अंतिम क्षण में गेंद की लाइन को भांपते हुए गेंद को जाने दिया सीधे विकेट कीपर के हाथों में। रन इस बीच बल्लेबाज को नहीं मिला। अगली गेंद दाहिने हाथ राउंड द विकेट। ये गेंद पैडल स्वीप करना चाहा, गेंद गई बैक टू द बॉलर की दिशा में, नहीं कहना पड़ेगा सी लिमिट ऑफ की दिशा में गेंद पहुंची। 1 रन का इजाफा यहाँ पर हो चुका है और 1 रन के इजाफे के साथ अब स्कोर बढ़कर पहुंच चुका है 10 रनों पर 1 विकेट के नुकसान पर। 2 ओवर की समाप्ति के बाद ऐसा कहना पड़ेगा स्टिल द बैट्समैन ऑफ ब्रदर्स कंचिलपाड़ी सर्चिंग फॉर द राइट ट्रैक। 10 फॉर द लॉस ऑफ 1 विकेट। अगर कंपैरिजन देखा जाए तो 2 ओवर के बाद बेद्रा फ्रेंड्स ने बनाए थे 11 रन। दे स्कोर्ड 11 रन्स आफ्टर 2 ओवर्स। मीन टाइम Bedra friends scored 11 runs after 2 overs. Meantime, Brothers Kanchilpadi managed to score 10 runs on the board. तो लगभग कंपैरिजन एक बराबर, लेकिन अंतिम 4 ओवर में
31 रन बटोरे थे बल्लेबाजों ने बेद्रा फ्रेंड्स के। तो यहाँ पर अंतिम 4 ओवर में अब रन चाहिए 33 टू गेट इन रिमाइनिंग 4 ओवर्स ब्रदर्स कंचिलपाड़ी के लिए। और देखना यह है कि इन बचे हुए 4 ओवर में 33 रन बटोरने के लिए वो कौन सी रणनीति बल्लेबाजी में यहाँ पर अपनाते हैं। तो गेंदबाजी संतोष, हाँ गेंदबाजी इस वक्त शुरू करते हैं। पहली गेंद लेग स्टंप पर आते हुए वाइड का इशारा, ही स्टार्ट्स ऑफ विद वाइड और 1 रन के साथ स्कोर बढ़कर अब पहुंच चुका है 11 रनों पर 1 विकेट के नुकसान पर। तीसरा ओवर यहां पर प्रारंभ होता है। अगली गेंद लेकर तैयार, ये गेंद ऑन साइड पर, गेंद को मोड़ दिया, स्क्वायर की दिशा में गेंद जाती हुई एकमात्र रन बल्लेबाज को मिलेगा। 20 गज के दायरे के कुछ बाहर गेंद को फील्ड कर लिया गया और 1 रन के साथ स्कोर अब बढ़कर पहुंच चुका है 12 रनों पर 1 विकेट के नुकसान पर। तीसरा ओवर प्रारंभ हो चुका है। तो गेंद और बल्ले के बीच में इस वक्त कांटे का टक्कर जारी है और हमजा सामना करते हुए इस वक्त ये गेंद इस बार फ्लाइटेड गेंद थी। गेंद को इस वक्त खेलना चाहता, चूंकि गेंद के लाइन पर नहीं आ पाए और यहाँ पर स्टंप्सों पर गेंद लग चुका है। और देखना यह कि जब स्टंप्सों पर गेंद लगा था तब बल्लेबाज का बैकफुट क्रीज से उठ चुका था, लिफ्ट हो चुका था या नहीं। तो यहाँ पर तृतीय अंपायर के लिए मांग की गई है और इस वक्त तृतीय अंपायर इस अपील का परिशीलन यहां पर करते हुए नॉट आउट। और इस गेंद पर बल्लेबाज बाल बच चुके हैं। तो जब स्टंप्सों पर गेंद टकराई थी तब बल्लेबाज का बैकफुट क्रीज पर लैंड हो चुका था, तो इस वजह से नॉट आउट घोषित किया थर्ड अंपायर ने। तो सब कुछ सुरक्षित बल्लेबाज के लिए। और अगली गेंद लेकर संतोष इस वक्त तैयार, दाहिने हाथों पर द विकेट गेंदबाजी करते हुए दाहिने हाथ के बल्लेबाज हमजा इस वक्त सामना करने के लिए तैयार। एक बेहतर गेंदबाजी का सिलसिला जारी रखते हुए गेंदबाज बेद्रा फ्रेंड्स के फलस्वरूप रनों के लिए कुछ हद तक संघर्ष करते हुए ब्रदर्स कंचिलपाड़ी के बल्लेबाज, ये गेंद ऑन साइड पर गेंद को मोड़ना चाहा, गेंद पैरों पर टकराई और अंतिम क्षण में जब तक गेंद को लिमिट ऑफ पर फील्ड करे फील्डर बल्लेबाज के पास मौका 1 रन प्राप्त करने का और 1 रन के साथ स्कोर बढ़कर अब पहुंच चुका 13 रनों पर 1 विकेट के नुकसान पर। और अच्छी गेंद थी इस वक्त और आखिरकार अपना विकेट इस वक्त खो चुके हैं बोल्ड आउट के रूप में। गेंद को खेलना चाहता चूके पूरी तरह और गेंद सीधे जा टकराई इस वक्त स्टंप्सों पर और इसी के साथ दूसरा विकेट यहां पर गिर चुका है। अशरू की पारी समाप्त और इस बीच दूसरा विकेट गिर चुका है। इट्स 13 फॉर द लॉस ऑफ 2 विकेट्स। तो इस वक्त संतोष गेंदबाजी आगे बढ़ाते हुए, ये गेंद अच्छी गेंद थी, थोड़ी सी उछाल लेते हुए और गेंद सीधे पहुंची विकेट कीपर के हाथों में। रन इस बीच बल्लेबाज को नहीं मिला तो स्कोर इस वक्त रुक चुका है 13 रनों पर। और अगली गेंद लेकर इस वक्त गेंदबाज संतोष, ये गेंद रिवर्स शॉट, गेंद को खेलना चाहा, गेंद पहुंची शॉर्ट फाइन लेग पर 1 रन का इजाफा और 1 रन के साथ स्कोर बढ़कर पहुंच चुका है
14 रनों पर. It's 14 for the loss of 2 wickets. Still the struggling time continuing here for the batsmen of Brothers Kanchilpadi, and 29 more runs now they have to score for victory in remaining 3 overs, and the asking run rate is now gone up to exactly 9.66 runs per over. और 29 रन चाहिए बचे हुए 3 ओवर में, और 3 ओवर का खेल अभी भी बाकी है, और देखते हैं इन बचे हुए 3 ओवर में क्या ब्रदर्स कंचिलपाड़ी के बल्लेबाज 29 रन जो उन्हें बनाने हैं बना पाते हैं या नहीं. और इससे पहले कि चौथा ओवर प्रारंभ हो, माइक्रोफोन पर अब राजभाषा कन्नड़ में मैं आमंत्रित करना चाहूंगा श्रीमान सुकुमार को. आइए सुकुमार, धन्यवाद, थैंक यू. ಥ್ಯಾಂಕ್ ಯು ಗೋಪಿ ಸರ್. ಪಂದ್ಯಾಟ ಬಹಳಷ್ಟು ರೋಮಾಂಚಕಾರಿ ಘಟ್ಟದತ್ತ ಈಗಾಗಲೇ 14 ರನ್ ಗಳಿಸಿಕೊಂಡು 3 ವಿಕೆಟ್ ಅನ್ನು ಕಳೆದುಕೊಂಡು ಬಹಳಷ್ಟು ಸಂಕಷ್ಟದ ಸ್ಥಿತಿಯಲ್ಲಿದೆ ಬ್ರದರ್ಸ್ ಕಂಚಿಲ್ಪಾಡಿ. ಮತ್ತೊಂದು ವಿಕೆಟ್ ಅನ್ನು ರನ್ಔಟ್ ರೂಪದಲ್ಲಿ ಕಳೆದುಕೊಳ್ಳುತ್ತದೆ. ಯತೀಂದ್ರ ಅವರ ವಿಕೆಟ್ ನೆಲಕ್ಕುರುಳಿದಾಗ ಅವರ ಸ್ಥಾನವನ್ನು ತುಂಬಲು ಚೆಮ್ಮಿ ಅವರ ಆಗಮನವಾಗಿದೆ. ಆರಂಭಿಕ ದಾಂಡಿಗ ಹಂಸ ಇನ್ನೂ ಕೂಡ ಕ್ರೀಸ್ನಲ್ಲಿ ಒಂದೆರಡು ಬೌಂಡರಿಗಳ ಅವಶ್ಯಕತೆ ಇದೆ ಇಲ್ಲಿ ಬ್ರದರ್ಸ್ ಕಂಚಿಲ್ಪಾಡಿ ತಂಡಕ್ಕೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ನೌಫಾಲ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಟು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಹಂಸಾ. ಉತ್ತಮವಾಗಿರ್ತಕ್ಕಂಥ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ. ಚೆಂಡು ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ. ವಿಕೆಟ್ಗಳ ಮಧ್ಯೆ ಕೇವಲ 1 ರನ್ ಈ ಬಾರಿ ಓವರ್ ಥ್ರೋ ಮೂಲಕ ಮತ್ತೊಂದು ರನ್ ಅನ್ನು ಕಲೆ ಹಾಕಿದೆ. 2 ಸುಲಭ ಅಂಕವನ್ನ ಗಳಿಸಿಕೊಂಡಿದೆ ಇಲ್ಲಿ ಬ್ರದರ್ಸ್ ಕಂಚಿಲ್ಪಾಡಿ ತಂಡ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 16, 30, 27 ರನ್ನುಗಳ ಅವಶ್ಯಕತೆ ಇದೆ ಇನ್ನೂ ಕೂಡ. ಇಲ್ಲಿ ಮತ್ತೊಮ್ಮೆ ತೀರ್ಪುಗಾರರ ಬಿಟ್ಟು ನೌಫಾಲ್ ಸುಂದರ ದೇವರತ ಈ ಬಾರಿ ನೇರವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗದ ಕ್ಷೇತ್ರ ರಕ್ಷಕನ ಕೈಯನ್ನ ಸೇರ್ತಾ ಇದೆ ಚೆಂಡು. ಇದರೊಂದಿಗೆ ಆರಂಭಿಕ ದಾಂಡಿಗ ಹಂಸಾರ್ ಅವರ ವಿಕೆಟ್ ಪತನಗೊಳ್ತಾ ಇದೆ. ಮತ್ತಷ್ಟು ಸಂಕಷ್ಟದಲ್ಲಿದೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡ. ಈಗಾಗಲೇ 16 ರನ್ನಿಗೆ 4 ವಿಕೆಟ್ ಅನ್ನ ಕಳೆದುಕೊಂಡಿದೆ. ಇನ್ನುಳಿದ 15 ಎಸೆತಗಳ ಮುಂದೆ 27 ರನ್ನಿನ ವಿಜಯದ ಗುರಿಗಿದೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡದ ಎದುರು. ಮತ್ತೊಮ್ಮೆ ನೌಫಾಲ್ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಚೆಂಡು ನೇರವಾಗಿ 1 ಬೌನ್ಸ್ ಓವರ್ ದ ರೋಪ್. ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದೆ. ಆರೀಫ್ ತಾನೆದುರಿಸಿದ ಪ್ರಥಮ ಎಸೆತವನ್ನೇ ಬೌಂಡರಿ ಗಟ್ಟುವ ಮೂಲಕ ಮತ್ತೆ ಪಂದ್ಯಾಟವನ್ನ ಗೆಲ್ಲುವ ಅವಕಾಶವಿದೆ ಇಲ್ಲಿ ಬ್ರದರ್ಸ್ ಕಂಚಿಲ್ಪಾಡಿ ತಂಡಕ್ಕೆ. ಇದೀಗ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ನೌಫಾಲ್ 5ನೇ ಬಾರಿ ಉತ್ತಮವಾಗಿರ್ತಕ್ಕಂಥ ಎಸೆತ. ಔಟ್ಸೈಡ್ ಆಫ್ ದ ಲೆಗ್ ಸಂಪಿತ್ತು. ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 21ರಲ್ಲಿದೆ. 22 ರನ್ನಿನ ವಿಜಯದ ಗುರಿಗಿದೆ 14 ಎಸೆತಗಳ ಮುಂದೆ. ಮತ್ತೊಮ್ಮೆ ನೌಫಾಲ್ ರೈಟ್ ಆರ್ಮ್ ಓವರ್ ದ ವಿಕೆಟ್. ಔಟ್ಸೈಡ್ ಆಫ್ ದ ಲೆಗ್ ಸಂಪಿತ್ತು. ಮತ್ತೊಂದು ನೋ ಬಾಲ್. ಈ ಬಾರಿ ನೋ ಬಾಲ್ ಎಂದು ತೀರ್ಪು. ನೋ ಬಾಲ್ ಮತ್ತು ಇಲ್ಲಿ ಫ್ರೀ ಹಿಟ್ಗೆ ಅವಕಾಶವಿದೆ. ಆರೀಫ್ ರವರಿಗೆ ಇಲ್ಲಿ ಬೌಂಡರಿ ಅಥವಾ ಸಿಕ್ಸರ್ ಹೊಡೆಯುವಂತ ಅವಕಾಶವಿದೆ. ಫ್ರೀ ಹಿಟ್. ನೋ ಬಾಲ್ ಮೂಲಕ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 22ರಲ್ಲಿದೆ. 21 ರನ್ನಿನ ಅವಶ್ಯಕತೆ 14 ಎಸೆತಗಳ ಮುಂದೆ. 21 ರನ್ನಿನ ಅವಶ್ಯಕತೆ ಇದೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡಕ್ಕೆ. ಇದೀಗ ಮತ್ತೆ ನೌಫಾಲ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಆರೀಫ್ ರವರ ಕಡೆಗೆ ತೀರ್ಪುಗಾರನ ಬಿಟ್ಟು ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಚೆಂಡು ಗಾಳಿಯಲ್ಲಿದೆ, ಆದರೆ ಇದು ಫ್ರೀ ಹಿಟ್ ಆಗಿರುವ ಕಾರಣ 2 ರನ್ನುಗಳನ್ನು ಸುಲಭವಾಗಿ ಗಳಿಸಿಕೊಳ್ತಾ ಇದೆ. ಕ್ಷೇತ್ರ ರಕ್ಷಕನ ವೈಫಲ್ಯ, ಕ್ಯಾಚ್ ಔಟ್ ಎಂದು ತೀರ್ಮಾನಿಸಿದ್ರು, ಆದರೆ ಇದು ಫ್ರೀ ಹಿಟ್ ಅವಕಾಶವಿತ್ತು. ತಂಡದ ಮೊತ್ತ ಹೆಚ್ಚುವರಿ ಆಗುತ್ತಾ 24. ಅಂತಿಮ 1 ಎಸೆತ ಬಾಕಿ ಇದೆ 4ನೇ ಓವರ್ನ ಚಾಲ್ತಿಯಲ್ಲಿ. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಮತ್ತೆ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು 1 ರನ್ನಿಗೆ ಸೀಮಿತ. ಅಲ್ಲಿ ಕ್ಷೇತ್ರ ರಕ್ಷಣೆಯ ವೈಫಲ್ಯ. 1 ಬಳಿಕ ಅವಳಿ ಸುಲಭವಾಗ್ತಾ ಇದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ
6ರಲ್ಲಿದೆ. ಇನ್ನುಳಿದ 12 ಎಸೆತ 17 ರನ್ನಿನ ಅವಶ್ಯಕತೆ. ಅಂತಿಮ 3 ಎಸೆತದಲ್ಲಿ ಪಂದ್ಯದ ಚಿತ್ರಣವೇ ಬದಲಾಗಿದೆ. ಅಂತಿಮ 3 ಎಸೆತಗಳಲ್ಲಿ ಒಟ್ಟಾರೆಯಾಗಿ 10 ರನ್ ಅನ್ನು ಗಳಿಸಿಕೊಂಡಿದೆ ತಂಡದ ಮೊತ್ತ 26. ಇನ್ನುಳಿದ 12 ಎಸೆತಗಳ ಮುಂದೆ 17 ರನ್ನಿನ ಅವಶ್ಯಕತೆ. 12 ಎಸೆತಗಳ ಮುಂದೆ 17 ರನ್ನಿನ ಅವಶ್ಯಕತೆ. ಈಗಾಗಲೇ 43 ರನ್ನಿನ ವಿಜಯದ ಗುರಿಗಿದೆ. ದಯವಿಟ್ಟು ಎರಡು ತಂಡಗಳ ಗಮನಕ್ಕೆ. ಓರ್ವ ಇತರ ಆಟಗಾರರನ್ನ ಮೈಕ್ ಪಾಯಿಂಟ್ ಬಳಿ ಕಳಿಸಿಕೊಡಿ. ಮುಂದೆ ಯಾವುದೇ ಚರ್ಚೆಗೆ ಆಸ್ಪದವಿರುವುದಿಲ್ಲ. 12 ಎಸೆತ 17 ರನ್ನಿನ ಅವಶ್ಯಕತೆ. ಆರೀಫ್ ಸಿಡಿಸಿದಂತ ಆ ಬೌಂಡರಿ ಪಂದ್ಯದ ಚಿತ್ರಣವೇ ಬದಲಾಯಿತು. ಇದು ಕ್ರಿಕೆಟ್. ಬಹಳಷ್ಟು ಬಾರಿ ಒಂದೇ ಒಂದು ಎಸೆತ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿದಂತಹ ಅದೆಷ್ಟೋ ನಿದರ್ಶನಗಳಿವೆ. ಇಲ್ಲಿ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಫಯಾಜ್ 12 ಎಸೆತ 17 ರನ್ನಿನ ಅವಶ್ಯಕತೆಗಿದೆ. ಪಂದ್ಯದ ಗತಿಯನ್ನ ನಿರ್ಧರಿಸುವಂತಹ ಆ 6 ಎಸೆತ ಇಲ್ಲಿದೆ, ಫಯಾಜ್ ರವರ ಕೈಯಲ್ಲಿದೆ. ಈ ತಂಡಗಳಿಗೂ ಕೂಡ ಪಂದ್ಯಾಟವನ್ನ ಗೆಲ್ಲುವಂತ ಅವಕಾಶವಿದೆ. ಆರೀಫ್ ರವರ ಬ್ಯಾಟ್ನ ಮುಖೇನ ದಾಖಲಾದಂತ ಆ ಒಂದು ಬೌಂಡರಿ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿತು. ಅಂತಿಮ 3 ಎಸೆತದಲ್ಲಿ 10 ರನ್ ಅನ್ನ ಕಲೆ ಹಾಕಿದಂತಹ ಬ್ರದರ್ಸ್ ಕಂಚಿಲ್ಪಾಡಿ ತಂಡ ಇದೀಗ ಇನ್ನೂ ಕೂಡ ಈ ಪಂದ್ಯಾಟದಲ್ಲಿ ಗೆಲ್ಲುವಂತ ಅವಕಾಶವಿದೆ. ಒಂದು ಬೌಂಡರಿ ಖಂಡಿತವಾಗಿಯೂ ಅವಶ್ಯಕತೆಗಿದೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡಕ್ಕೆ. ಎಸೆತಗಾರಿಕೆ ಭಾಗದಲ್ಲಿ ಫಯಾಜ್ ತೀರ್ಪುಗಾರನ ಬಿಟ್ಟು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಬಲಗೈ ದಾಂಡಿಗೆ ಚೆಮ್ಮಿ ಅವರ ಕಡೆಗೆ. ಸುಂದರತೆ ರಿವರ್ಸ್ ಸ್ವೀಪ್. ಇಲ್ಲಿ ಸ್ವೀಪ್ ಶಾಟ್, ಚೆಂಡು ಗಾಳಿಯಲ್ಲಿದೆ. ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ, ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಚೆಮ್ಮಿ ಓರ್ವ ಅತ್ಯುತ್ತಮ ಅಥ್ಲೆಟಿಕ್ ಅನ್ನುವುದಕ್ಕೆ ಮತ್ತೆ ಇಲ್ಲಿ ಸಾಬೀತಾಗ್ತಾ ಇದೆ. ಖಂಡಿತವಾಗಿಯೂ ಕೂಡ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ ಬಹಳಷ್ಟು ಪ್ರಾಮುಖ್ಯತೆಗಿದೆ. ಒಂಟಿ ರನ್ ಅನ್ನ ಅವಳಿಯಾಗಿ ಪರಿವರ್ತನೆಗೊಳಿಸಿದ್ದೆ ಆದಲ್ಲಿ ಪಂದ್ಯಾಟವನ್ನ ಗೆಲ್ಲುವ ನಿರೀಕ್ಷೆ ಇದೆ. ನಿನ್ನೆಯ ದಿನದಿಂದ ಕೂಡ ಮೈದಾನದ ಸಿಕ್ಸರ್ ಬೌಂಡರಿಗಳು ಬಹಳಷ್ಟು ದೂರ ಇರುವ ಕಾರಣ ಇಲ್ಲಿ ಸಿಕ್ಸರ್ ಬೌಂಡರಿಗಳು ಅಷ್ಟು ಸುಲಭವಲ್ಲ. ಆದರೆ ಒಂಟಿ ಅಥವಾ ಅವಳಿ ಅಂಕಗಳನ್ನು ಬಹಳಷ್ಟು ಸುಲಭವಾಗಿ ಗಳಿಸಿಕೊಳ್ಳಬಹುದು. ಇಲ್ಲಿ ಇದೀಗ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಫಯಾಜ್ 11 ಎಸೆತ 15 ರನ್ನಿನ ಅವಶ್ಯಕತೆ. 11 ಎಸೆತ 15 ರನ್ನಿನ ಅವಶ್ಯಕತೆ. ಪಂದ್ಯಾಟ ಸಮಬಲಗೊಂಡಲ್ಲಿ ವಿಕೆಟ್ಗಳ ಆಧಾರದಲ್ಲಿ ವಿಜೇತರನ್ನ ಆಯ್ಕೆ ಮಾಡಲಾಗುವುದು, ಗಮನಿಸಿಕೊಳ್ಳಿ. ಮತ್ತೊಮ್ಮೆ ತೀರ್ಪುಗಾರನ ಬಿಟ್ಟು ಫಯಾಜ್. ಸುಂದರತೆ ದಾಳಿ ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್. ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಮತ್ತೊಂದು ರನ್ನಿನ ಸೇರ್ಪಡೆಯಾಗಿದೆ. ಇತರ ರನ್ನಿನ ರೂಪದಲ್ಲಿ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 29. 11 ಎಸೆತ 14 ರನ್ನಿನ ಅವಶ್ಯಕತೆ. ಕಳೆದ ಪಂದ್ಯದಿಂದ ಪಂದ್ಯಕ್ಕೆ ಪ್ರತಿಯೊಂದು ಪಂದ್ಯ ಕೂಡ ಬಹಳಷ್ಟು ರೋಮಾಂಚಕಾರಿಯಾಗಿ ಸಾಗಿ ಬರ್ತಾ ಇದೆ. ಬಲಿಷ್ಠ ತಂಡಗಳ ಮಧ್ಯೆ ಪ್ರತಿಯೊಂದು ರನ್ನಿಗಾಗೂ ಕೂಡ ಇಲ್ಲಿ ಸೆಣಸಾಟವಿದೆ. ಮತ್ತೊಮ್ಮೆ ಫಯಾಜ್ ಸುಂದರತೆ ಹೊಡೆತ. ಈ ಬಾರಿ ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಒಂಟಿ ರನ್ನಿಗೆ ಸೀಮಿತಗೊಳ್ತಾ ಇದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 30. 13 ರನ್ನಿನ ಅವಶ್ಯಕತೆಗಿದೆ ಇನ್ನುಳಿದ 10 ಎಸೆತಗಳ ಮುಂದೆ. 10 ಎಸೆತ 13 ರನ್ನಿನ ಅವಶ್ಯಕತೆ. ಆರೀಫ್ನ ಮೇಲೆ ಖಂಡಿತವಾಗಿಯೂ ಕೂಡ ಹೆಚ್ಚಿನ ಜವಾಬ್ದಾರಿ ಇದೆ. ಆರೀಫ್ ಅಂತಿಮ ಹಂತದವರೆಗೆ ಕ್ರೀಸ್ ನಲ್ಲಿ ನಿಂತದ್ದೇ ಆದಲ್ಲಿ ಪಂದ್ಯಾಟವನ್ನ ಗೆಲ್ಲುವಂತ ಅವಕಾಶವಿದೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡಕ್ಕೆ. ಮತ್ತೊಮ್ಮೆ ಫಯಾಜ್ ತೀರ್ಪುಗಾರನ ಬಿಟ್ಟು ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ ಲೆಗ್ ಬೈಸ್ ಮೂಲಕ ಒಂದಂಕವನ್ನ ಕಲೆ ಹಾಕ್ತಾ ಇದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 31. ಪಂದ್ಯಾಟ ಬಹಳಷ್ಟು ರೋಮಾಂಚಕಾರಿಯಾಗಿ ಸಾಗಿ ಬರ್ತಾ ಇದೆ. 9 ಎಸೆತ 12 ರನ್ನಿನ ಅವಶ್ಯಕತೆ. ಚೆಂಡು ಮತ್ತು ರನ್ನಿನ ಅಂತರ ಕೇವಲ 3. ಒಂದು ಬೌಂಡರಿ ಅವಶ್ಯಕತೆ ಇದೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡಕ್ಕೆ. ಮತ್ತೊಮ್ಮೆ ಫಯಾಜ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು. ಅಂತಿಮ 3 ಎಸೆತ ಬಾಕಿಗಿದೆ. ರಿವರ್ಸ್ ಸ್ವೀಪ್ ಮಾಡುವಂತ ಪ್ರಯತ್ನ. ಮತ್ತೆ ಅಗಲ ಎಸೆತ. ಮತ್ತೊಂದು ನಿರ್ಣಾಯಕರ ತೀರ್ಪು
ನೋ ಬಾಲ್. ನಿರ್ಣಾಯಕರ ತೀರ್ಪು ಇಲ್ಲಿ ನೋ ಬಾಲ್. ಮತ್ತೊಂದು ರನ್ನಿನ ಸೇರ್ಪಡೆಯಾಗಿದೆ. ಅದರ ಜೊತೆಗೆ ಇಲ್ಲಿ ಫ್ರೀ ಹಿಟ್ ಅವಕಾಶ ಕೂಡ ಲಭಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಹಂಸಾ ಖಾತೂನ್ ರವರ ವಿಕೆಟ್ ಪತನದ ಬಳಿಕ ಕ್ರೀಸಿಗೆ ಆಗಮಿಸಿದಂತ ಆರೀಫ್ ಬೌಂಡರಿಯ ಮೂಲಕ ಪಂದ್ಯದ ಚಿತ್ರಣ ಕೂಡ ಬದಲಾಗ್ತಾ ಇದೆ. ಕ್ರಿಕೆಟ್ ಖಂಡಿತವಾಗಿಯೂ ಕೂಡ ಅನಿಶ್ಚಿತತೆ ಆಟ. ಪಂದ್ಯದ ಅಂತಿಮ ಎಸೆತದವರೆಗೂ ಫಲಿತಾಂಶವನ್ನು ನಿರ್ಧರಿಸುವುದು ಬಹಳಷ್ಟು ಕಷ್ಟ ಎನ್ನುವುದು ಈ ಪಂದ್ಯಾಕೂಟದಲ್ಲಿ ಬಹಳಷ್ಟು ಬಾರಿ ಸಾಬೀತಾಗಿದೆ. ನಿನ್ನೆಯ ದಿನ ಪ್ರಥಮ ಪಂದ್ಯಾಟ ಕೂಡ 18 ಎಸೆತಗಳಲ್ಲಿ 19 ರನ್ನಿನ ಅವಶ್ಯಕತೆ ಇದ್ದ ತಂಡ ಕೂಡ ಅಂತಿಮವಾಗಿ 6 ರನ್ನಿಗೆ ಸೋತಿರತಕ್ಕಂಥ ನಿದರ್ಶನ ಇದೇ ಮೈದಾನದಲ್ಲಿದೆ. ಮತ್ತೊಮ್ಮೆ ತೀರ್ಪುಗಾರನ ಬಿಟ್ಟು ಸುಂದರತೆ ಹೊಡೆತ. ಮತ್ತೆ ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ 1 ರನ್ನಿಗೆ ಮತ್ತೊಮ್ಮೆ ಸೀಮಿತವಾಗ್ತಾ ಇದೆ. ನಿಧಾನಗತಿಯಲ್ಲಿ ರನ್ ಧಾರಣೆ ಕೂಡ ಏರಿಕೆಯಾದಾಗ ತಂಡದ ಮೊತ್ತ 33. ಕೇವಲ 10 ರನ್ನಿನ ಅವಶ್ಯಕತೆ ಇದೆ ಇನ್ನುಳಿದ 8 ಎಸೆತಗಳ ಮುಂದೆ. 8 ಎಸೆತ 10 ರನ್ನಿನ ಅವಶ್ಯಕತೆ. ಪಂದ್ಯಕ್ಕೆ ಮತ್ತಷ್ಟು ತಿರುವು ಲಭಿಸ್ತಾ ಇದೆ. ಒಂದೇ ಒಂದು ಬೌಂಡರಿ. ಪ್ರಥಮ ಇನ್ನಿಂಗ್ಸ್ ನಲ್ಲಿ ಅಲ್ತಾಫ್ ವಾಲ್ಪಾಡಿ ಸಿಡಿಸಿದಂತಹ ಒಂದು ಸಿಕ್ಸರ್ ತಂಡಕ್ಕೆ ಹೆಚ್ಚಿನ ವರದಾನವಾದ್ರೆ ಇಲ್ಲಿ ಆರೀಫ್ ಸಿಡಿಸಿದಂತಹ ಒಂದು ಬೌಂಡರಿ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸುವತ್ತ. ಮತ್ತೊಮ್ಮೆ ಫಯಾಜ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಆರೀಫ್ ಉತ್ತಮವಾಗಿರತಕ್ಕಂತ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ. ಮತ್ತೆ ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಚೆಂಡು 1 ರನ್ನಿಗೆ ಸೀಮಿತವಾಗಿದೆ. ಇನ್ನುಳಿದ 7 ಎಸೆತ 9 ರನ್ನಿನ ಅವಶ್ಯಕತೆ ಇದೆ. 7 ಎಸೆತ 9 ರನ್ನಿನ ಅವಶ್ಯಕತೆ ಇದೆ. ಕಳೆದ ಪಂದ್ಯ ಕೂಡ ಇದೇ ರೀತಿಯ ಜಿದ್ದಾಜಿದ್ದಿನಿಂದ ಕೂಡಿತ್ತು. ಅಂತಿಮವಾಗಿ ವಿಕೆಟ್ಗಳ ಆಧಾರದಲ್ಲಿ ಗೆಲುವನ್ನ ಸಾಧಿಸಿತ್ತು ರೈಸಿಂಗ್ ಸ್ಟಾರ್ ಮಂಗಳೂರು. ಇಲ್ಲಿ ಕೂಡ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡವನ್ನ ದ್ವಿತೀಯ ಸೆಮಿಫೈನಲ್ ಪಂದ್ಯದಲ್ಲಿ ಎದುರಿಸುವಂತ ತಂಡ ಯಾವುದು ಅನ್ನೋ ಪ್ರಶ್ನೆಗೆ ಇನ್ನು ಅಂತಿಮ 7 ಎಸೆತಗಳಲ್ಲಿ ಉತ್ತರ ಲಭಿಸಲಿಕ್ಕಿದೆ. ಇಲ್ಲಿ ಮತ್ತೊಮ್ಮೆ ಎಸೆತಗಾರಿಕೆ ವಿಭಾಗದಲ್ಲಿ ಫಯಾಜ್. ಪ್ರತಿಯೊಂದು ಎಸೆತ ಕೂಡ ಬಹಳಷ್ಟು ಪ್ರಾಮುಖ್ಯತೆ. ಫಯಾಜ್ ಟು ಚೆಮ್ಮಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು 5ನೇ ಓವರಿನ ಅಂತಿಮ ಎಸೆತ. ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್. ಇದು ಚೆಂಡು ಸುಂದರತೆ ಹೊಡೆತ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. 1 ಬಳಿಕ ಅವಳಿ ರನ್ನಿಗಾಗಿ ಓಡಾಟ. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆಯ ವೈಫಲ್ಯ. ರನ್ಔಟ್ಗಾಗಿ ಬಲವಾದ ಮನವಿ. ನಿರ್ಣಾಯಕರಿಂದ ಪುರಸ್ಕಾರ. ಇಲ್ಲದ ರನ್ನನ್ನ ಕದಿಯಲತ್ನಿಸಿ ಅನಾವಶ್ಯಕವಾಗಿ ತಂಡದ ಭರವಸೆಯ ದಾಂಡಿಗ ಆರೀಫ್ ಅವರ ವಿಕೆಟ್ ಪತನವಾಗ್ತಾ ಇದೆ. ಪಂದ್ಯಕ್ಕೆ ರೋಚಕ ತಿರುವು ಸಿಗಬಹುದೇ ಈ ರನ್ಔಟ್. ಖಂಡಿತವಾಗಿಯೂ ಕೂಡ 2ನೇ ರನ್ ಗಳಿಸುವಂತ ಅವಕಾಶ ಇರಲಿಲ್ಲ. ಆದರೆ ಸಾಕಷ್ಟು ಸಮಯ ಇತ್ತು. ಆ ಚೆಮ್ಮಿ ನೀಡಿದಂತಹ ಕರೆಗೆ ಬಹಳಷ್ಟು ಹೊತ್ತಿನ ಬಳಿಕ ಅಲ್ಲಿ ಸ್ಪಂದಿಸಿದಂತ ಆರೀಫ್ ಅಂತಿಮವಾಗಿ ರನ್ಔಟ್ ರೂಪದಲ್ಲಿ ತನ್ನ ವಿಕೆಟ್ ಅನ್ನು ಕಳೆದುಕೊಂಡಿದ್ದು ಗಮನಿಸಿಕೊಳ್ಳಿ. ನಿರ್ಣಾಯಕರ ತೀರ್ಮಾನವಂತೂ ಇಲ್ಲಿ ಅಂತಿಮವಾಗ್ಲಿಕ್ಕಿದೆ. 6 ಎಸೆತ 6 ಎಸೆತ 8 ರನ್ನಿನ ಅವಶ್ಯಕತೆಗಿದೆ. 6 ಎಸೆತಗಳ ಮುಂದೆ 8 ರನ್ನಿನ ಅವಶ್ಯಕತೆಗಿದೆ. ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಕಳೆದುಕೊಂಡಿತ್ತು. 1 ರನ್ ಪೂರ್ಣಗೊಂಡಿತ್ತು. 2ನೇ ರನ್ನಿಗಾಗಿ ಓಡುವಂತ ಸಂದರ್ಭದಲ್ಲಿ ರನ್ಔಟ್ ಮೂಲಕ ವಿಕೆಟ್ ಪತನಗೊಂಡಿತ್ತು. ಅತ್ಯುತ್ತಮವಾದ ರನ್ಔಟ್. ಡೈವ್ ಮೂಲಕ ಕೊನೆಯ ಕ್ಷಣದಲ್ಲಿ ತನ್ನ ಚಾಕಚಕ್ಯತೆ ಬಹಳಷ್ಟು ಮುಂದಾಲೋಚನೆಯಿಂದ ಸಮಯಕ್ಕೆ ಸರಿಯಾಗಿ ರನ್ಔಟ್ ಮಾಡುವ ಮೂಲಕ ಕೇವಲ ಕೂದಲೆಳೆಯ ಅಂತರದಲ್ಲಿ ಬ್ಯಾಟ್ಸ್ಮನ್ ಕ್ರೀಸಿನಿಂದ ಹೊರಭಾಗದಲ್ಲಿದ್ದಂತ ಕಾರಣ ರನ್ಔಟ್ ಆಗಿದೆ. ಪಂದ್ಯಕ್ಕೆ ಇಂತಹ ಒಂದು ಅತ್ಯದ್ಭುತವಾಗಿರತಕ್ಕಂತಹ ಪ್ರಯತ್ನಗಳೇ ಪಂದ್ಯದ ಫಲಿತಾಂಶವನ್ನ ಬದಲಾಯಿಸಬಹುದು. ಆದಷ್ಟು ಬೇಗ ಪಂದ್ಯಾಟವನ್ನ ಮುಂದುವರಿಸಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ, ಸಮಯದ ಅಭಾವವಿದೆ. ಆದಷ್ಟು ಬೇಗ ಪಂದ್ಯಾಟವನ್ನ ಮುಕ್ತಾಯಗೊಳಿಸಬೇಕು. ಇನ್ನೂ ಕೂಡ ಒಂದು ಸೆಮಿಫೈನಲ್ ಮತ್ತು ಎಲ್ಲರ ನಿರೀಕ್ಷೆಯ ಆ ಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಆದಷ್ಟು ಬೇಗ ಪಂದ್ಯಾಟವನ್ನ ಮುಂದುವರಿಸಬೇಕಾಗಿದೆ. 6 ಎಸೆತ 8 ರನ್ನಿನ ಅವಶ್ಯಕತೆ. ಸಂತು ಬಂಟ್ವಾಳ ಅವರ ಕೈಯಲ್ಲಿದೆ ಚೆಂಡು. ಬ್ಯಾಟಿಂಗ್ ನಲ್ಲಿ ಅಷ್ಟೊಂದು ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡದಂತಹ ಸಂತು ಬಂಟ್ವಾಳ ಇದೀಗ ತನ್ನ ಜವಾಬ್ದಾರಿಯನ್ನ ಬೌಲಿಂಗ್ ನ ಮೂಲಕ ನಿಭಾಯಿಸಬೇಕಾಗಿದೆ ಬೆದ್ರಾ ಫ್ರೆಂಡ್ಸ್ ತಂಡಕ್ಕೆ. ಅದೇ ರೀತಿ ಮತ್ತೊಂದು ಕಡೆ 6 ಎಸೆತಗಳಲ್ಲಿ 8 ರನ್ ಅನ್ನು ಗಳಿಸಿಕೊಳ್ಳಲೇಬೇಕು. ಕಾರಣ ಈಗಾಗಲೇ 4 ವಿಕೆಟ್ ಅನ್ನು ಕಳೆದುಕೊಂಡಿದೆ ಬ್ರದರ್ಸ್ ಕಂಚಿಲ್ಪಾಡಿ. ವಿಕೆಟ್ಗಳ ಆಧಾರದಲ್ಲಿ ಈಗಾಗಲೇ ಬೆದ್ರಾ ಫ್ರೆಂಡ್ಸ್ ತಂಡ 3 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಬ್ರದರ್ಸ್ ಕಂಚಿಲ್ಪಾಡಿ 5 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಸೊ ಹಾಗಾಗಿ 6 ಎಸೆತದಲ್ಲಿ 8 ರನ್ನಿನ ಅವಶ್ಯಕತೆ ಇದೆ. ಉತ್ತಮವಾಗಿರತಕ್ಕಂಥ ಎಸೆತ. ಇಲ್ಲಿ ಸಂತು ಪ್ರಥಮ ಎಸೆತದಲ್ಲೇ ವಿಕೆಟ್ ಅನ್ನು ಪಡೆದುಕೊಳ್ಳುವ ಮೂಲಕ ಮತ್ತಷ್ಟು
ಬಹಳಷ್ಟು ಒತ್ತಡವಿದೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡಕ್ಕೆ. ಆರೀಫ್ ಅವರ ವಿಕೆಟ್ ಪತನವಾದ ಬಳಿಕ ಸತತವಾಗಿ ಮತ್ತೊಂದು ವಿಕೆಟ್ ಪತನವಾಗಿದೆ. ಈ ಮತ್ತೋರ್ವ ಹೊಸ ದಾಂಡಿಗನ ಆಗಮನವಾಗಿದೆ ಇಲ್ಲಿ ಸಿಯಾಬ್. ಖಂಡಿತವಾಗಿಯೂ ಕೂಡ ಸಿಯಾಬ್ ಓರ್ವ ಅನುಭವಿ ಆಟಗಾರ. ತನ್ನ ಅನುಭವಕ್ಕೆ ತಕ್ಕಂತೆ 5 ಎಸೆತಗಳಲ್ಲಿ 8 ರನ್ನಿನ ಅವಶ್ಯಕತೆ ಇದೆ. ಆದಷ್ಟು ಬೇಗ ಬ್ಯಾಟ್ಸ್ಮನ್ಗಳು ಆದಷ್ಟು ಬೇಗ ಅಂಕಣವನ್ನ ಪ್ರವೇಶಿಸಿ ಸಮಯವನ್ನ ವ್ಯರ್ಥ ಮಾಡಬೇಡಿ. ಬ್ರದರ್ಸ್ ಕಂಚಿಲ್ಪಾಡಿ ತಂಡದ ಆಟಗಾರರ ಗಮನಕ್ಕೆ, ಅನಾವಶ್ಯಕವಾಗಿ ಸಮಯವನ್ನ ವ್ಯರ್ಥ ಮಾಡಬೇಡಿ. ಪ್ರತಿಯೊಬ್ಬ ಆಟಗಾರರು ಕೂಡ ಬಹಳಷ್ಟು ಅನುಭವಿ ಆಟಗಾರರು, ಪರಿಸ್ಥಿತಿಗೆ ತಕ್ಕಂತೆ ಆಡುವಂತಹ ಜವಾಬ್ದಾರಿ ಇದೆ ಅವರ ಮೇಲೆ. 5 ಎಸೆತ 8 ರನ್ನಿನ ಅವಶ್ಯಕತೆ. ಆರೀಫ್ ರವರ ವಿಕೆಟ್ ಬಹುಶಃ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿತು ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ 5 ಎಸೆತ 8 ರನ್ನಿನ ಅವಶ್ಯಕತೆ. ಸ್ಟ್ರೈಕಿಂಗ್ ನಲ್ಲಿ ಸಿಯಾಬ್, ಹೊಸ ದಾಂಡಿಗ ಸಿಯಾಬ್ ಓರ್ವ ಅನುಭವಿ ದಾಂಡಿಗ. ಕೇವಲ 1 ಬೌಂಡರಿ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಬಹುದು. ಎಸೆತಗಾರಿಕೆ ಭಾಗದಲ್ಲಿ ಪ್ರಥಮ ಎಸೆತದಲ್ಲೇ ವಿಕೆಟ್ ಅನ್ನ ಕಬಳಿಸಿದಂತಹ ಸಂತು ಬಂಟ್ವಾಳ್ ಇದೀಗ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ ತೀರ್ಪುಗಾರನ ಬಿಟ್ಟು. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು ನಿರ್ಣಾಯಕರು. ದ್ವಿತೀಯ ಚೆಂಡು 5 ಎಸೆತ 8 ರನ್ನಿನ ಅವಶ್ಯಕತೆ. ಸುಂದರತೆ ಹೊಡೆತ ಚೆಂಡನ್ನು ದಂಡಿಸಿದ್ರು. ಶಾರ್ಟ್ ಕವರ್ಸ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತಗೊಳ್ತಾ ಇದೆ. ತಂಡದ ಮೊತ್ತ 36. ಇನ್ನುಳಿದ 4 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 7. 4 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 7. ಬಹಳಷ್ಟು ರೋಮಾಂಚಕಾರಿ ಘಟ್ಟದಾದರೆ ಒತ್ತಡ ಇಲ್ಲಿ ಬ್ಯಾಟ್ಸ್ಮನ್ಗಳ ಮೇಲೆ. ಕಾರಣ ಈ ಮೈದಾನದಲ್ಲಿ ಬೌಂಡರಿ ಮತ್ತು ಸಿಕ್ಸರ್ ಸಿಡಿಸುವುದು ಅಷ್ಟು ಸುಲಭ ಸಾಧ್ಯವಲ್ಲ. 4 ಎಸೆತ 7 ರನ್ನಿನ ಅವಶ್ಯಕತೆ ಇದೆ. 1 ಬೌಂಡರಿ ಅಥವಾ 1 ಸಿಕ್ಸರ್ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಬಹುದು. ಇಲ್ಲಿ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಸಂತು ತೀರ್ಪುಗಾರನ ಬಿಟ್ಟು. ಉತ್ತಮವಾಗಿರ್ತಕ್ಕಂಥ ಹೊಡೆತ ಇಲ್ಲಿ ಕರ್ಣ ಅವರ ಸಮಯೋಚಿತ ಆಟ. ಬ್ಯಾಟ್ಸ್ಮನ್ ರಿವರ್ಸ್ ಸ್ವೀಪ್ ಹೊಡೆಯುವಂತಹ ಪ್ರಯತ್ನವನ್ನ ಮನಗಂಡಂತಹ ವಿಕೆಟ್ ಕೀಪರ್ ಅತ್ಯುತ್ತಮವಾಗಿ ಕ್ಯಾಚ್ ಅನ್ನು ಪಡೆದುಕೊಳ್ಳುವ ಮೂಲಕ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. 3 ಎಸೆತ 7 ರನ್ನಿನ ಅವಶ್ಯಕತೆ ಇದೆ. ಚೆಮ್ಮಿ ಅವರ ಸ್ಥಾನವನ್ನು ತುಂಬಲು ಶಕೀರ್ ಅವರ ಆಗಮನವಾಗಿದೆ. 3 ಎಸೆತ 7 ರನ್ನಿನ ಅವಶ್ಯಕತೆ. 1 ಸಿಕ್ಸರ್ ಅವಶ್ಯಕತೆ ಇದೆ. ಪಂಜದ ಮೈದಾನ ಬಿಟ್ಟು ಬೇರೆ ಯಾವುದೇ ಮೈದಾನವಾಗಿದ್ರೂ ಕೂಡ ಫಲಿತಾಂಶ ನಿರೀಕ್ಷಿಸಬಹುದಿತ್ತು. ಆದರೆ ಇಲ್ಲಿ ಸಿಕ್ಸರ್ ಅನ್ನು ಸಿಡಿಸುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಆದರೆ ಪ್ರತಿಯೊಂದು ಎಸೆತಕ್ಕೂ ಕೂಡ 2 ಅಥವಾ 3 ರನ್ ಗಳಿಸುವಂತಹ ಸಾಧ್ಯತೆ ಇದೆ. ಕಾರಣ ದೊಡ್ಡ ಮೈದಾನವಿದು. ಬ್ಯಾಟ್ಸ್ಮನ್ಗಳು ಆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆ ಸಂದರ್ಭಕ್ಕೆ ತಕ್ಕಂತೆ ಬ್ಯಾಟ್ ಅನ್ನು ಬೀಸಿದ್ದೇ ಆದಲ್ಲಿ ನಿನ್ನೆಯ ದಿನ ನಾವೆಲ್ಲ ನೋಡಿದಂತಹ ರಾಜೇಶ್ ಉಬರ್ ಕಟ್ಟಿದಂತಹ ಇನ್ನಿಂಗ್ಸ್ ಅದೇ ರೀತಿಯ ಪ್ರದರ್ಶನವನ್ನಿಲ್ಲಿ ಆಟಗಾರರು ನೀಡಬೇಕಾಗಿದೆ. 3 ಎಸೆತ 7 ರನ್ನಿನ ಅವಶ್ಯಕತೆ ಇದೆ. ಸ್ಟ್ರೈಕಿಂಗ್ ನಲ್ಲಿ ಸಿಯಾಬ್, ಎಸೆತಗಾರಿಕೆ ಭಾಗದಲ್ಲಿ ಸಂತು ಬಂಟ್ವಾಳ ತನ್ನ ಬೌಲಿಂಗ್ ಕೈಚಳಕವನ್ನ ತೋರ್ಪಡಿಸುವ ಮೂಲಕ ಆರಂಭಿಕ 3 ಚೆಂಡಿನಲ್ಲಿ 1 ರನ್ನಿಗೆ 2 ವಿಕೆಟ್ ಪಡೆದುಕೊಂಡು 4ನೇ ಬಾರಿ ಎಸೆಯಬೇಕಾಗಿದೆ ತೀರ್ಪುಗಾರನ ಬಿಟ್ಟು. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು ಶಾಕೀರ್ ರವರ ಕಡೆಗೆ ಮುಂದಕ್ಕೆ ಬಾರಿಸುವ ಪ್ರಯತ್ನ. ಔಟ್ ಆಫ್ ದಿ ಆಫ್ ಸ್ಟಂಪ್ ಇತ್ತು ಚೆಂಡು. ಮತ್ತೊಂದು ವಿಕೆಟ್ ನ ಪತನ. ಸ್ಟಂಪ್ ಔಟ್ ರೂಪದಲ್ಲಿ ಕರ್ಣ ಅವರ ಕೈಚಳಕ ವಿಕೆಟ್ ನ ಹಿಂಭಾಗದಲ್ಲಿ ಮತ್ತೊಂದು ವಿಕೆಟ್ ನ ಪತನವಾಗಿದೆ. 2 ಎಸೆತ 7 ರನ್ನಿನ ಅವಶ್ಯಕತೆ. 3 ವಿಕೆಟ್ ಅನ್ನ ಕಬಳಿಸಿದಂತಹ ಸಂತು ಬಂಟ್ವಾಳ್ ಬ್ಯಾಟಿಂಗ್ ನಲ್ಲಿ ನಿರೀಕ್ಷಿತ ಪ್ರದರ್ಶನವನ್ನ ನೀಡದಿದ್ದರೂ ಕೂಡ ಬೌಲಿಂಗ್ ನಲ್ಲಿ ತನ್ನ ಕೈಚಳಕವನ್ನ ತೋರ್ಪಡಿಸುವಲ್ಲಿ ಸಂತು ಬಂಟ್ವಾಳ ಯಶಸ್ವಿಯಾಗುವುದರೊಂದಿಗೆ ಇದೀಗ ಅಂತಿಮ 2 ಎಸೆತ ಬಾಕಿ ಇದೆ. 7 ರನ್ನಿನ ಅವಶ್ಯಕತೆ ಇದೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡಕ್ಕೆ. ಬಲಿಷ್ಠ ತಂಡಕ್ಕೂ ಕೂಡ ಅತ್ಯುತ್ತಮ ಪೈಪೋಟಿಯನ್ನು ನೀಡುವಲ್ಲಿ ಯಶಸ್ವಿಯಾದಂತಹ ತಂಡ. ಬಹುಶಃ ಅಲ್ತಾಫ್ ವಾಲ್ಪಾಡಿ ಅವರಿಗೆ ಕೊಟ್ಟಂತ ಆ ಜೀವಾದಾನ ಖಂಡಿತವಾಗಿ ಕೂಡ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿತು. ಆದಷ್ಟು ಬೇಗ ಬ್ಯಾಟ್ಸ್ಮನ್ಗಳು ಅಂಕಣವನ್ನು ಪ್ರವೇಶಿಸಿ, ಸಮಯದ ಅಭಾವವಿದೆ. ಅಲ್ತಾಫ್ ವಾಲ್ಪಾಡಿ ಅವರಿಗೆ 3 ಜೀವಾದಾನ ಲಭಿಸಿತ್ತು. ಆ 3 ಜೀವಾದಾನಗಳ ನೆರವಿನೊಂದಿಗೆ ಆ 1 ಸಿಕ್ಸರ್ ನೊಂದಿಗೆ 13 ರನ್ಗಳನ್ನು ಕೂಡ ಗಳಿಸಿಕೊಂಡಿದ್ರು. ಪಂದ್ಯದ ಚಿತ್ರಣವೇ ಕೂಡ ಬದಲಾಯಿತು. ಇಲ್ಲಿ ಇದೀಗ ಅಂತಿಮ 2 ಎಸೆತ 7 ರನ್ನಿನ ಅವಶ್ಯಕತೆ ಇದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ ಸಂತು. ಉತ್ತಮವಾಗಿರತಕ್ಕಂತ ಹೊಡೆತ ಈ ಬಾರಿ ಸಿಯಾಬ್ ಅವರ ಬಳಿ ಇದೆ. ಸ್ಟ್ರೈಕ್. 1 ಎಸೆತ 6 ರನ್ನಿನ ಅವಶ್ಯಕತೆ. ಸಿಯಾಬ್ ಹೀರೋ ಆಗಿ ಪರಿಣಮಿಸಬಲ್ಲರೆ ಬ್ರದರ್ಸ್ ಕಂಚಿಲ್ಪಾಡಿ ತಂಡಕ್ಕೆ, ಅಥವಾ ಸಂತು ಬಂಟ್ವಾಳ ಹೀರೋ ಆಗಿ ಪರಿಣಮಿಸಬಲ್ಲರೆ ಬೆದ್ರಾ ಫ್ರೆಂಡ್ಸ್ ತಂಡಕ್ಕೆ. 1 ಎಸೆತ 6 ರನ್ನಿನ ಅವಶ್ಯಕತೆ. 1 ಎಸೆತ 6 ರನ್ನಿನ ಅವಶ್ಯಕತೆ.
ಇತಿಹಾಸಗಳ ನೋಡಿದ್ರೆ ಅದೆಷ್ಟೋ ಪಂದ್ಯದಲ್ಲಿ ಒಂದು ಎಸೆತದಲ್ಲಿ 6 ರನ್ ಸಿಡಿಸಿ ಪಂದ್ಯವನ್ನ ಗೆದ್ದಂತ ನಿದರ್ಶನಗಳಿದ್ರೆ ಈ ಪಂದ್ಯದ ಮೈದಾನದಲ್ಲಿ ಅಂತಹದೇ ಒಂದು ಇತಿಹಾಸವನ್ನ ನಿರ್ಮಿಸುವಂತಹ ಅವಕಾಶವಿದೆ ಸಿಯಾಬ್ ರವರ ಮುಂದೆ. ಒಂದು ಎಸೆತ 6 ರನ್ನಿನ ಅವಶ್ಯಕತೆ, ಕಾದು ನೋಡೋಣ ಸೆಮಿಫೈನಲ್ ನಲ್ಲಿ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡವನ್ನ ಎದುರಿಸುವಂತಹ ತಂಡ ಯಾವುದು. ಒಂದು ಎಸೆತ 6 ರನ್ನಿನ ಅವಶ್ಯಕತೆ, ಸೆಮಿಫೈನಲ್ ನಲ್ಲಿ ಪ್ರವೇಶಿಸುವಂತ ತಂಡ ಯಾವುದು ಎನ್ನುವಂತ ನಿರ್ಧಾರ ಇದೀಗ. ಸಂತು ಉತ್ತಮವಾಗಿರತಕ್ಕಂತಹ ಹೊಡೆತ, ಆದರೆ ಗಾಳಿಯಲ್ಲಿತ್ತು ಚೆಂಡು, ಒಂಟಿ ಬಳಿಕ ಅವಳಿ ರನ್ ಅನ್ನ ಪೂರ್ತಿಗೊಳಿಸ್ತಾ ಇದೆ. ಇದರೊಂದಿಗೆ ಈ ಪಂದ್ಯವನ್ನ ವಿಕೆಟ್ಗಳ ಮಧ್ಯೆ ಕೊಂಚ ಹೊಂದಾಣಿಕೆ ವೈಫಲ್ಯವಿದ್ರು. ಅಂತಿಮವಾಗಿ ರನ್ಔಟ್ ರೂಪದಲ್ಲಿ ವಿಕೆಟ್ ಕಳೆದುಕೊಂಡಾಗ ಬ್ರದರ್ಸ್ ಕಂಚಿಲ್ಪಾಡಿ ತಂಡವನ್ನ ಅಂತಿಮವಾಗಿ ಬೆದ್ರಾ ಫ್ರೆಂಡ್ಸ್ ತಂಡ 3 ರನ್ಗಳ ಅಂತರದಿಂದ ಸೋಲಿಸಿ ಇದೀಗ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆದಿದೆ. ದಯವಿಟ್ಟು ಬೆದ್ರಾ ಫ್ರೆಂಡ್ಸ್ ತಂಡದ ಕಪ್ತಾನ ನೇರವಾಗಿ ವೇದಿಕೆಯ ಬಳಿ ಬನ್ನಿ. ಸಂತು ಬಂಟ್ವಾಳ ಆದಷ್ಟು ಬೇಗ ವೇದಿಕೆಯ ಬಳಿ ಬನ್ನಿ. ಬೆದ್ರಾ ಫ್ರೆಂಡ್ಸ್ ತಂಡದ ಸಂತು ಬಂಟ್ವಾಳ ಆದಷ್ಟು ಬೇಗ ವೇದಿಕೆಯ ಬಳಿ ಬನ್ನಿ. ಎಸ್, ಮುಂದಿನ ಪಂದ್ಯಾಟದ ಸೆಮಿಫೈನಲ್, ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕಾಗಿ ರೈಸಿಂಗ್ ಸ್ಟಾರ್ ಮಂಗಳೂರು ಮತ್ತು ಬೆದ್ರಾ ಫ್ರೆಂಡ್ಸ್ ಆದಷ್ಟು ಬೇಗ ಈ ತಂಡಗಳ ಕಪ್ತಾನರು ಆಗಮಿಸಿ ನಾಣ್ಯ ಚಿಮ್ಮಗೆಗಾಗಿ. ರೈಸಿಂಗ್ ಸ್ಟಾರ್ ಮಂಗಳೂರು, ಬೆದ್ರಾ ಫ್ರೆಂಡ್ಸ್. ರೈಸಿಂಗ್ ಸ್ಟಾರ್ ಮಂಗಳೂರು ತಂಡದ ಕಪ್ತಾನ ದಯವಿಟ್ಟು ತಡ ಮಾಡದೆ ವೇದಿಕೆಯ ಬಳಿ ಬನ್ನಿ ನಾಣ್ಯ ಚಿಮ್ಮಗೆಗಾಗಿ. ಬಹಳಷ್ಟು ಜಿದ್ದಾಜಿದ್ದಿನಿಂದ ಪಂಚ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾಟ ಸಾಗಿ ಬರ್ತಾ ಇದ್ರೆ, ಅತ್ತ ಕಡೆ ಆಸ್ಟ್ರೇಲಿಯಾದಲ್ಲಿ ವರ್ಲ್ಡ್ ಕಪ್ T20 ಪಂದ್ಯಾಟ ನಡೀತಾ ಇದೆ. 153 ರನ್ಗಳ ವಿಜಯದ ಗುರಿಯನ್ನ ಬೆನ್ನದಿದಂತ ಪಾಕಿಸ್ತಾನ ಇದುವರೆಗೆ 105 ರನ್ಗೆ ಯಾವುದೇ ವಿಕೆಟ್ ಅನ್ನ ಕಳೆದುಕೊಳ್ಳದೆ ಪಂದ್ಯಾಟವನ್ನ ಗೆಲ್ಲುವತ್ತ ಮುಂಚೂಣಿಯಲ್ಲಿದ್ದಾಗ ಪ್ರಥಮ ವಿಕೆಟ್ ಪತನವಾಗಿದೆ. 44 ಎಸೆತಗಳಲ್ಲಿ 48 ರನ್ನಿನ ಅವಶ್ಯಕತೆ ಇದೆ ಪಾಕಿಸ್ತಾನ ತಂಡಕ್ಕೆ. ಇದೀಗ ರೈಸಿಂಗ್ ಸ್ಟಾರ್ ಮಂಗಳೂರು ಮತ್ತು ಬೆದ್ರಾ ಫ್ರೆಂಡ್ಸ್ ತಂಡದ ಮಧ್ಯೆ ಪಂದ್ಯಾಟ ನಡೆಯಲಿಕ್ಕಿದೆ. ಪಂದ್ಯಾಟ 5 ಓವರ್ಗೆ ಸೀಮಿತ. ಎಸ್, ಪಂದ್ಯಾಟ 5 ಓವರ್ಗೆ ಸೀಮಿತ. 5 ಎಸೆತಗಾರರು, ಒಬ್ಬ ಎಸೆತಗಾರನಿಗೆ 1 ಓವರ್ನಷ್ಟೇ ಎಸೆಯಲು ಅವಕಾಶವಿದೆ.
5 ಓವರಿನ ಪಂದ್ಯಾಟ. 1 ಓವರ್ ಪವರ್ ಪ್ಲೇಲಿ ಗರಿಷ್ಠ ಇಬ್ಬರು ಕ್ಷೇತ್ರ ರಕ್ಷಕರಿಗೆ ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ಅವಕಾಶವಿದೆ, ಗಮನಿಸಿಕೊಳ್ಳಿ. ಪ್ರಥಮ ಪಂದ್ಯದಲ್ಲಿ ಯಾವೆಲ್ಲ ಆಟಗಾರ ಆಡಿದರೆ ಅಂತ ಆಟಗಾರರಿಗೆ ಮಾತ್ರ ಮತ್ತೆ ಪಂದ್ಯಾಟದಲ್ಲಿ ಭಾಗವಹಿಸಲು ಅವಕಾಶವಿದೆ. ಪಂದ್ಯಾಟದ ಮಧ್ಯದಲ್ಲಿ ತಂಡವನ್ನ ಸೇರಿಕೊಂಡಂತಹ ಆಟಗಾರರಿಗೆ ಇಲ್ಲಿ ಭಾಗವಹಿಸಲು ಅವಕಾಶ ಇರುವುದಿಲ್ಲ. ಈಗಾಗಲೇ ಸಂಘಟಕರು ತಮ್ಮ ನಿಯಮವನ್ನ ಬಹಳಷ್ಟು ದಿನಗಳ ಮುಂಚಿತವಾಗಿ ತಿಳಿಸಿದ್ದಾರೆ. ಈಗ ಕೂಡ ಸ್ಪಷ್ಟಪಡಿಸಿದರೆ ಗಮನಿಸಿಕೊಳ್ಳಿ. ಬೆದ್ರಾ ಫ್ರೆಂಡ್ಸ್ ತಂಡದ ಆಟಗಾರರಿಗೆ ಕರೆಯನ್ನ ನೀಡುತ್ತದೆ ಕಪ್ತಾನರ ಗಮನಕ್ಕೆ. ಎದುರಾಳಿ ತಂಡದವರು ಈಗಾಗಲೇ ಅಬ್ಜೆಕ್ಷನ್ ಅನ್ನು ಹಾಕಿದ ಕಾರಣ ಪ್ರಥಮ ಪಂದ್ಯದಲ್ಲಿ ಯಾವ ತಂಡವು ಆಡಿತೋ ಅದೇ ತಂಡ ಇಲ್ಲಿ ಆಡಬೇಕಾಗುತ್ತೆ. ಆಟಗಾರರ ಬದಲಾವಣೆಗೆ ಅಂತೂ ಇಲ್ಲಿ ಅವಕಾಶ ಇರುವುದಿಲ್ಲ. ಈಗಾಗಲೇ ಸಂಘಟಕರು, ದಯವಿಟ್ಟು ಗಮನಿಸಿಕೊಳ್ಳಿ, ಸಂಘಟಕರು ತಮ್ಮ ನಿಯಮವನ್ನ ಬಹಳಷ್ಟು ಸ್ಪಷ್ಟಪಡಿಸಿದ್ದಾರೆ. ಪ್ರತಿಷ್ಠಿತ ಪಂದ್ಯಾಟವಿದು. ಜೆಸಿಐ ಪಂಚಶ್ರೀ ಪಂಜದ ವತಿಯಿಂದ ನಡೆಯುತ್ತಿರತಕ್ಕಂತಹ ಜೆಸಿಐ ಪಂಚಶ್ರೀ ಪಂಜದ 25ನೇ ವರ್ಷಾಚರಣೆಯ ಸಂಭ್ರಮದಲ್ಲಿ ಆಯೋಜನೆಗೊಂಡಿರತಕ್ಕಂತಹ ಈ ಕ್ರಿಕೆಟ್ ಪಂದ್ಯಾಟ ರಜತ ಟ್ರೋಫಿ ಇಲ್ಲಿ ಸಂಘಟಕರ ತೀರ್ಮಾನವೇ ಅಂತಿಮವಾಗಿರಲಿಕ್ಕಿದೆ, ಗಮನಿಸಿಕೊಳ್ಳಿ. ಬೆದ್ರಾ ಫ್ರೆಂಡ್ಸ್ ತಂಡದ ಮಾಲಕರ ಮತ್ತು ಕಪ್ತಾನರ ಗಮನಕ್ಕೆ ನಿರ್ಣಾಯಕರ ಮತ್ತು ಸಂಘಟಕರ ತೀರ್ಮಾನ ಅಂತಿಮವಾಗಿ ಸಂಘಟಕರ ತೀರ್ಮಾನವಂತೂ ಅಂತಿಮವಾಗಲಿಕ್ಕಿದೆ. ಮುಂದೆ ಈ ಪಂದ್ಯಾಟದ ವೀಕ್ಷಕ ವಿವರಣೆಯನ್ನ ಆತ್ಮೀಯರಾಗಿರತಕ್ಕಂಥ ಸತೀಶ್ ಅವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆದಷ್ಟು ಬೇಗ ಆರಂಭಿಕ ದಾಂಡಿಗರು ಅಂಕಣವನ್ನ ಪ್ರವೇಶಿಸಬೇಕು. ಶ್ರೀದೇವಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಕೊಡ್ಡಿಯಡ್ಕ ಪುತ್ತಿಗೆ ಇದರ ಆಶ್ರಯದಲ್ಲಿ ಹೊನಲು ಬೆಳಕಿನ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ಎಸ್ಟಿಸಿ ಟ್ರೋಫಿ 2023 ದಿನಾಂಕ 13, 14 ಮತ್ತು 15ನೇ ಜನವರಿಯಂದು ನಡೆಯಲಿಕ್ಕಿದೆ. 13ನೇ ತಾರೀಕಿನಂದು ಮೂಡಬಿದ್ರೆಯ ಯೂನಿಯನ್ ತಂಡಗಳಿಗೆ ಮಾತ್ರ ಅವಕಾಶವಿದೆ. 14ನೇ ತಾರೀಕಿನಂದು ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಪ್ರತಿಷ್ಠಿತ 8 ತಂಡಗಳಿಗೆ ಅವಕಾಶವಿದೆ. ಅಂತಿಮ ದಿನ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಇದರ ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿ ಮತ್ತು ಶಾಶ್ವತ ಫಲಕ, ದ್ವಿತೀಯ ಬಹುಮಾನ 60,000 ಮತ್ತು ಶಾಶ್ವತ ಫಲಕ ಹಾಗೂ ಹಲವಾರು ವೈಯಕ್ತಿಕ ಬಹುಮಾನಗಳಿದೆ. ಜನವರಿ 13ರಿಂದ ಜನವರಿ 15ನೇ ತಾರೀಕು ನಿರಂತರವಾಗಿ 3 ದಿನಗಳ ಕಾಲ ನಡೆಯುವಂತಹ ಈ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದಾರೆ. ಶ್ರೀದೇವಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಕೊಡ್ಯಡ್ಕ ಪುತ್ತಿಗೆ ಮೂಡಬಿದ್ರೆ ಈ ಪಂದ್ಯಾಕೂಟದ ನೇರ ಪ್ರಸಾರವನ್ನ ತಾವು ಬೆದ್ರಾ ಮೀಡಿಯಾದ ಮೂಲಕ ವೀಕ್ಷಣೆ ಮಾಡಬಹುದು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಶ್ರೀದೇವಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಕೊಡ್ಯಡ್ಕ ಪುತ್ತಿಗೆ ಇವರ ವತಿಯಿಂದ. ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆಯೊಂದಿಗೆ ಇದೀಗ ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರ ಸತೀಶ್ ಮಂಗಳೂರು ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ 2ನೇ ಸೆಮಿಫೈನಲ್ ಪಂದ್ಯಕ್ಕಾಗಿ. Thank you very much, Sukumar. And we are into the very important stage of this prestigious Rajatha Trophy 2022, which is proudly organized by JCI Panja Panchashri in this most beautiful University cricket ground, Koti Chennai cricket ground. Here is the first ball of the semi-final. Straight away, Santosh is got a first run of the tournament from the bat, if I mind you, because he's got a big smile in his face. And every matches he's got a duck out, and this time he got a start here. Wait and see how well he will going to continue that start. First run for Bedra Friends, one without loss of any wicket. This is really going to be a very good contest, isn't it? The Mangalore Rising Stars Mangalore versus Bedra Friends. Of course, name might be the Bedra Friends, but most of the players we can see that they are representing some top teams in South Kenda district. It's going to be a good contest between these two teams, and we wait and see which team will going to qualify for the prestigious final of prestigious tournament Rajatha Trophy 2022 finalist. Of course, one team which is just waiting for the winner of this team, that is Sixers. This time, a lovely shot, down to deep long on region by Deepak. They're looking for the third run as well. They're turning out for the third. Oh my goodness! This is really a disaster for Santosh. Can you believe this? Just we are talking about he got a first run of the tournament, but we are talking about Santosh will going to continue here. But look at the way he is getting out here. That means he is not really having a luck
in this particular tournament. Is looking for the third. Deepak is not interested, rightly so, because throw straight away coming from the deep in the field and the deep long on, and the fielder making no mistake at all in that again, hitting the stumps, and the wicket number first, which is back into pavilion of Bedra friends. Once again, captain disappointed. Please note it, there is an objection for the player just coming to the middle. The umpire, please note that. There is an objection from the opposition team that only the players who played a first match, and they will going to play here. And that was a decision of the organizers. Please cooperate with the organizer. Please cooperate with the organizers. ದಯಮಾಡಿ ಗಮನಿಸಬೇಕು. ಈ ಒಂದು ಪಂದ್ಯಾಟದ ನಿಯಮಾವಳಿಯ ಪ್ರಕಾರ ಯಾವ ತಂಡದ 11 ಪ್ಲೇಯರ್ಸ್ ಮೊದಲ ಪಂದ್ಯಾಟ ಆಡಿದ 11 ಪ್ಲೇಯರ್ಸ್ನವರಿಗೆ ಮಾತ್ರ ಅವಕಾಶ ಅಂತ ಇಲ್ಲಿ ಈಗಾಗಲೇ ತಿಳಿಯಪಡಿಸಲಾಗಿದೆ. As per the objection by the opposition team. So coming back to this match, it's definitely going to be very interesting as the first wicket is back into pavilion of Bedra friends in the form of a run out. And just coming back to that the T20, we are talking about the World Cup is going on, as looks like Pakistan, they're in a driver's seat of winning the semi-final against New Zealand. And now 40 runs required from 36 deliveries for Pakistan to qualify. So to qualify for the finals of qualify for the T20 World Cup. Meanwhile, here in Koti Chennai ground, there's a very interesting game is going on here between very good teams. Rising Star Mangalore versus Bedra friends. The new batter just walking towards the middle, looks like the Prasad is walking towards the middle, and Deepak definitely has got a very good tournament and from the bat, and when the word goes, the first match itself is very confident, and certainly in this big semi-final, of course, the do or die situation in the semi-final. There is no excuse at all for any mistakes in this particular match. Semi-final, after being a lot of hard work to come into the semi-final, it's definitely going to be the very, very interesting match between these two teams. They doesn't want to take any chance here. Outside the line of off stump, going for the slash, but not really able to hit the ball properly. Got outside edge of the bat, and short third man fielder fields the ball, and the ample time for Deepak to complete the single. With that single, scoreboard now moves on to 4 on the board for the loss of Santosh wicket, and Prasad will go in to take the strike. This is a key player, these two batter. Of course, the one is so aggressive, another one is so technical, and wait and see. Here is Rilwan again with a short run up. Right arm around the wicket to Prasad. Prasad went for the sweep shot, but not quite able to defeat that fine leg region fielder. And before the fielder returns the ball to the hands of wicketkeeper, they got ample time to complete the single. So both the batters are doing a good job actually. They're rotating the strike. Already they got 5 runs out of 4 deliveries. And that is maybe the good strategy from these two batters. Of course, cricket is not all about hitting the balls for the boundaries and sixes, but even this kind of intelligent cricket accelerates the run rate. And now Deepak will go into face Rilwan, right arm around the wicket. Oh, damn, clean him up! This is really a big wicket here for Rising Star Mangalore. They got a big fish in the net. Deepak, one who looks pretty good throughout the tournament, and just beaten by the pace. You can see that Rilwan bowled a extra quicker delivery, and unfortunately ball just came along the carpet. When batsman going for the drive, that ball is got an extra bounce and ball hits the stump. If I am not wrong, I want to see it in a replay again. Look at that one. Absolutely right. The ball is got an extra bounce when the ball is looks like the batsman will going for the drive, and that was a really unlucky dismissal here for Deepak. Then the wicket number 2 is back into pavilion. Scoreboard is 5 on the board for the loss of 2 wicket. Here is Rilwan.
here in over in the first in progress. Now fall. It's a new batter. Slowly walking towards the middle. One more fantastic all-rounder for the side. Just walking towards the middle. But it's a good start here from Rilwan. The first over for Rising Star Mangalore. They got two big wickets in this first over. Now consolidation is much required. 5 overs match. 1 hour power play. Rilwan so far looking so good. Drives that on powerfully, bowler back drive, but not quite able to beat the infield as a mid-off fielder on a run across towards a mid-on region, and ample time for the batter to complete a single. So very good over there from Rilwan. Just 6 runs in that over. He picked up 1 wicket and 1 in the form of run out. 2 wickets altogether is back into pavilion of Bedra friends. The time exactly 4 past 35. It's a fantastic weather condition out here in this most beautiful ground. Of course, compared to the first day, it's a really a better condition. And yesterday it was a very hot and very humidity, but today looks like it's a really a good condition, a perfect condition to play cricket, perfect condition to watch cricket. And wait and see which team will going to qualify for the big final. Kukke Sixers Subramanya, already they are waiting for the team, the winner of this semi-final. This is the second and last semi-final of this tournament. So second over going to start here. First ball, it's right on the money. Celebration is on here for Rising Star. 1 more wicket is back into pavilion. 3rd wicket is back into pavilion. So 6 on the board for the loss of 3 wickets. Now Rising Star looking in at top. At the same time, Bedra friends are looks like they're a little bit under pressure. They lost a big wicket, and now Fall looks like he's the one who can carry the business for Bedra friends. Once again disappointed, and the bowler did a great job here to pick the wicket. Harris picked up a big wicket. Actually, it is a very good contest actually between very good bowler and very good batsman. But nothing much worried about the batters of Bedra friends. They got a formidable batting department, and one more good cricketer is just coming to the middle. Not only is a very good cricketer, but he's a very good actor as well. He's got a lot of name in a movie industries as well. It's a big movie as well going to coming here in front of you. The Kedau, the Kannada movie, he is playing a big role. Karna will go into face. Next delivery. Swept that one very nicely down to fine leg region. Now misfielded by the fielder. Rilwan misfielding that one. They're coming back for the second. And they completed quite easily in the end. So with that couple of runs scored, Namoza to 8 on the board. 8 for the loss of 3 valuable wickets are back into pavilion. Now all I can see that Karna didn't got that much of opportunity to showcase his talent. Didn't got opportunity to bat on in the first 2 matches. But this is really a big opportunity for him to perform, because his team is really under pressure. Lost 3 valuable wickets. Right, Ahmad wicket delivers. Again, bowler's back drive, but not more than a single. 1 more single added to total. Then scoreboard numbers on to 9 for the loss of 3 wickets. JCI Panchashri Panja idara Rajatha Rashmi ಕಾರ್ಯಕ್ರಮದ ಅಂಗವಾಗಿ ಆಯೋಜನೆಗೊಂಡಿರತಕ್ಕಂತಹ ಈ ಕ್ರಿಕೆಟ್ ಪಂದ್ಯಾಟ ರಜತ ಟ್ರೋಫಿ 2022ರ ಕ್ರಿಕೆಟ್ ಪಂದ್ಯಾಟದ ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಇರತಕ್ಕಂತಹ ಶ್ರೀಯುತ ಭರತ್ ಮುಂಡೋಡಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಈಗಾಗಲೇ ವೇದಿಕೆಯಲ್ಲಿ ನಮ್ಮೊಂದಿಗೆ ಆಸೀನರಾಗಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ JCI ಪಂಚಶ್ರೀ ಪಂಜದ ಸರ್ವ ಪದಾಧಿಕಾರಿಗಳ ಪರವಾಗಿ ಹಾಗೆಯೇ ನೆರೆದಿರತಕ್ಕಂಥ ಸರ್ವ ಕ್ರೀಡಾಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. So thank you very much. Warm welcome for all dignitaries, those who are going to witness the prize distribution ceremony of this prestigious Rajatha Trophy 2023. And meanwhile, a single is taken. 2022 little bit correction. The scoreboard is 10 on the board. 10 for the loss of a 3 wicket. So Harris will go into ball. Karna is a striker. Bowling now, Riaz, Harris is bowling here, and 1 more single is added total. Sensible batting.
They're playing as per the condition required. They're quickly realizing that they lost 3 wickets, but losing each and every dot ball, each and every ball, definitely putting them into a lot of pressure. Now wait and see the strategy from these two batter in the middle against a fantastic bowling performance from Rising Star Mangalore. Riaz Harris, correction, bowling right arm, round the wicket. Bows drives that one powerfully down to deep long off region. Long chase here for the fielder. They're really good collection. Looking for the second, in comes the throw. It's definitely going to be a disaster. The Prasad need to see that Vikarna is not that much of a good runner between the wicket. Need to see which partner he's having in front of. And just got a big smile in his face. Just a single here. So over number 2 completed. Then after completion of over number 2, it's a 12 on the board. 12 for the loss of 3 wicket. Bedra friends searching for the right track, but still they're struggling. The first 2 overs which belongs to Rising Star Mangalore. And coming back to this condition of the game and condition of the weather as well. This is the evening. It's not so easy. As any score in 5 overs, 30 to 35 runs. Definitely it's going to be a good score to depend. Seeing that bowling department of Bedra friends, and that's maybe these two batters are really aiming towards that runs. But here, Rising Star, they knows that they got a very good start. They knows that they got 3 big wickets in their favor, and they wanted to continue that bowling performance in the remaining overs. As Ayaz brought into attack, he's not really had a good time in the previous match. He bowled some extra deliveries as well. Wait and see what he will going to do here. And again, this time Prasad got the single. Got the single by paddling the ball down to short square leg region. One more addition to total. With the addition of that single, scoreboard numbers on to 13 on the board. 13 for the loss of 3 wickets. Very slow cricket is going on here. Quite understandable because way the Rising Star Mangalore bowlers are really giving a lot of competition with their excellent disciplined bowling performance as Ayaz. Right arm round the wicket. We are talking about the discipline. This is the first indisciplined bowling performance as ball outside the line of leg stump. 1+1, 2 bonus run for Bedra friends. Of course, the previous match they just survived, isn't it? The previous semi-final they just survived because they considered 18 extra runs in that match, but they goes on win the match in by with the form of wicket fall of wickets. But here is no excuse. This is a big semi-final. Here again, once again that ball is pitching outside the line of leg stump. Too much. One more wide. This is the second wide of this over. Ayaz might be struggling to get his line and length here. 16 already on the board. 16 for the loss of 3 wicket. Ayaz searching for the line. All right, arm round the wicket. Balls outside the line of off stump, and again it's going to be a one more wide. It's a third wide of this over. This is not a good going here for Ayaz. This is not a good going. It's definitely a frustration here for the captain of Rising Star Mangalore, because Ayaz is such a good bowler. He's a very good all-rounder, but he's not really having a good time in this tournament from the ball. Right arm round the wicket, he bowls. This time Prasad went for the big shot, but not really getting the distance right. Deeper, wideish long on fielder, making no mistake at all. The Prasad's innings comes to an end. He just lost the patience. He's not the kind of batsman who can hit the ball, each and every ball. But this time his placement is not right, as a deep long on fielder is just waiting for the catch. The 4th wicket of Bedra friends are back into pavilion. Scoreboard is 17 for the loss of 4 wickets. On the part of Rajatha Rashmi program, the cricket tournament which is organized for 2 days. After that very successful day number 1, we are inching towards the final stages of this tournament. The semi-final, the second semi-final is going on. After this semi-final, the mega final will go into commence of Rajatha Trophy 2022, which is proudly organized by JCI Panja Shri in this most beautiful venue. And mega final will go into commence immediately after this match. So new batsman in Ranjit, one more talented player, very talented all-rounder who can contribute from the bat as well. Rich Perkins comes into play, chance of run out there. Karna without seeing the fielder, he wanted a single, but ball went straight to the hands of short mid-on. Riaz quickly sending his partner back, otherwise it's going to be one more disaster for Bedra friends.
No damage done. Ayaz quickly back into his line. After ball 3 wide deliveries, then he bowled 2 very good deliveries. In that he picked up 1 wicket as well of Prasad. Ayaz. Bowls swept that one very fine. There is a protection in the deep. Rilwan's the fieldsman there in the deep fine like region. Will going to field the ball. But ample time for the batter in between to complete the single. With that single scoreboard now moves on to 18 on the board. The over number 3 in progress. Very hard to combine the runs. Of course, excluding that 3 extras. Definitely Rising Star Mangalore done a great job in this big semi-final against mighty Bedra friends. Oh, beautifully bowled. That was a very good delivery in the ball. Just nipped back into the batsman. The last moment he got inside edge of the bat, Karna. Otherwise, it's a wicket-taking delivery there for Ayaz. Just a single for Karna then. With that single scoreboard, now moves on to 19 on the board for the loss of 4 wicket. The good cricket is going on here. A very good number of crowds enjoying the game of cricket right off our commentary box. And left of our commentary box, we are having a lot of dignitaries enjoying the game of cricket. Again, nicely bowled, and this time a batsman just turns that one down to short fine leg region for an easy single. And with that single scoreboard, now moves on to exactly 20 on the board. So 3 overs completed after completion of over number 3, searching for the right track, and they managed to score 20 runs by losing 4 wickets. And Gopi, before the 5th over is going to start, 20 Gopi in 3 overs, but they lost 4 valuable wickets. But nothing much bother about the batting department of Bedra Press. They got a formidable batting department. But nevertheless, I think Rising Star Mangalore, they got a very good start from the bowling. And what do you think? How many runs it's going to be enough to defend in this big semi-final? It will going to be a 30 to 35. Definitely, it's going to be a good score to defend in the big semi-final against mighty bowling department of Bedra Friends, isn't it? एग्जैक्टली सतीश, जैसा कि आपने फरमाया, इस वक्त 3 ओवर की समाप्ति के बाद जो बेद्रा फ्रेंड्स जोड़ चुका है 20 रन, लेकिन 2 ओवर का खेल अभी भी है। और इन 2 ओवर में अगर कम से कम 15 से 20 रन उनके बल्लेबाज बटोरते तो निस्संदेह बेहतर स्कोर यहाँ पर खड़ा कर सकते हैं। और जहाँ तक राइजिंग स्टार का सवाल है, पहले 3 ओवर में उन्होंने बेहतर गेंदबाजी का प्रदर्शन दिया और आने वाले 2 ओवर में भी उन्हें ऐसे ही गेंदबाजी का प्रदर्शन बरकरार रखना है। अगर कम से कम स्कोर में उन्हें बेद्रा मीडिया के, बेद्रा फ्रेंड्स के बल्लेबाजों को रोक कर रखना है। तो गेंद को इस वक्त मोड़ दिया स्क्वायर लेग की दिशा में। 1 रन का इजाफा, और 1 रन के इजाफे के साथ स्कोर बढ़कर अब पहुंच चुका है 21 फॉर द लॉस ऑफ 4 विकेट एट द स्टार्ट ऑफ द 4th ओवर। तो रन सभी भी ज्यादातर सिंगल्स के रूप में बनते हुए, कुल मिलाकर कोई भी चौका अब तक नहीं लगा है बेद्रा फ्रेंड्स की पारी में। तो ये बात ये दर्शाता है कि राइजिंग स्टार के गेंदबाजों ने कितनी सतर्क लेंथ और लाइन के साथ गेंदबाजी की है। और गेंदबाज एक बार फिर से इस वक्त गेंदबाजी यहाँ पर आगे बढ़ाते हुए दाहिने हाथ राउंड द विकेट गेंदबाजी करते हुए शबीर दाहिने हाथ के बल्लेबाज के लिए ये गेंद, इस बार गेंद को उछाला स्क्वायर ऑफ द विकेट करना ने, लेकिन गेंद सीधे पहुंची मिड ऑफ फील्डर के हाथों में। इनसाइड आउट क्रिकेट खेलना चाहता, गेंद को उछाला था विकेट से हटते हुए, लेकिन नो क्वाइट गेट दैट वन राइट फ्रॉम द मिडल ऑफ द बैट एट द लास्ट मोमेंट। और गेंद सीधे पहुंची इस वक्त मिड ऑफ फील्डर के हाथों में, और आखिरकार मिड ऑफ फील्डर ने कोई गलती नहीं की। और इसी के साथ करना की पारी समाप्त, और 5वां विकेट खो चुका है बेद्रा फ्रेंड्स। इस वक्त कुछ हद तक कहना पड़ेगा संकट की स्थिति में नजर आता हुआ। 21 for 5। और तो इस वक्त 4था ओवर प्रगति पर, शाम के 4:45 यहाँ पर बच चुके हैं। धूप का अस्तित्व कुछ हद तक मैदान पर मौजूद है, लेकिन धीरे धीरे धूप इस मैदान से गायब होती हुई और रोशनी से ढलते हुए वक्त के साथ साथ यहाँ पर कम होती हुई। रजत ट्रॉफी 2022-2022 इस मेगा श्रृंखला के अंतर्गत दूसरा क्वार्टर फाइनल मैच इस वक्त प्रगति पर। और इस बीच गेंदबाज शबीर गेंदबाजी आगे बढ़ाते हुए, नए बल्लेबाज का यहाँ पर आगमन हो चुका है। और शबीर इस वक्त गेंदबाजी दाहिने हाथ राउंड द विकेट इस वक्त गेंदबाजी करते हुए दाहिने हाथ के बल्लेबाज के लिए ये गेंद स्वीप किया खूबसूरती के साथ स्क्वायर लेग की दिशा में। गेंद जाती हुई डीप पर स्क्वायर लेग पर जब तक गेंद को फील्ड किया जाता, बल्लेबाज के पास मौका था 1 रन प्राप्त करने का। 1 रन के साथ स्कोर बढ़कर अब पहुंच चुका है 24 रनों पर 5 विकेट के नुकसान पर।
रन्स अभी भी सिंगल्स के रूप में बनते हुए और जहां तक चौके और छक्कों का सवाल है इस वक्त कोशिश तो जरूर कर रहे हैं बल्लेबाज लेकिन सफलता अब तक उनके पक्ष में नहीं आई है और गेंदबाज एक बार फिर से गेंदबाजी इस वक्त आगे बढ़ाते हुए दाहिने हाथ राउंड द विकेट। ये गेंद इस बार गेंद कौन साइड पर एक बार फिर से मोड़ा उसी क्षेत्र पर स्क्वायर लेग पर फील्डर तेजी के साथ गेंद पर लपकते हुए थोड़ी सी मिसफील्ड हड़बड़ाहट में गेंद से अंतिम क्षण में उन्होंने नजरें हटा ली और आखिरकार बल्लेबाज के पास मौका था 2 रन प्राप्त करने का और इन 2 रनों के साथ स्कोर बढ़कर अब पहुंच चुका है 24 रनों पर 5 विकेट के नुकसान पर 24 फॉर द लॉस ऑफ 5 विकेट्स इन द ओवर नंबर 5 इन प्रोग्रेस। और गेंदबाज इस वक्त तैयार दाहिने हाथ राउंड द विकेट शबीर गेंदबाजी करते हुए दाहिने हाथ के बल्लेबाज के लिए अगली गेंद। ये गेंद इस बार लेग स्टंप पर आती हुई गेंद को इस वक्त ऑन साइड पर उछालना चाहता लेकिन लेग स्टंप से काफी बाहर की ओर गेंद निकलते हुए और सीधे पहुंचे विकेट कीपर के हाथों में वाइड का इशारा अंपायर का और वाइड के इस रन के साथ स्कोर बढ़कर अब पहुंच चुका है 25 रनों पर 5 विकेट के नुकसान पर 25 फॉर द लॉस ऑफ 5 विकेट इन द ओवर नंबर 4 इन प्रोग्रेस। एक लंबा ओवर शबीर का इस वक्त प्रगति पर दाहिने हाथ राउंड द विकेट। ये गेंद इस बार ऑफ स्टंप पर आते हुए एक बार फिर से वाइड का इशारा तो लगातार 2 वाइड यहां पर फेंक चुके हैं और स्कोरबोर्ड वाइड के इस रन के साथ बढ़कर अब पहुंच चुका है 26 रनों पर 5 विकेट के नुकसान पर। रन्स इस वक्त चाहिए बेद्रा फ्रेंड्स को, वो किस तरह से बनते हैं ये उनके लिए जरूरी नहीं है। और इस वक्त गेंदबाज शबीर गेंदबाजी आगे बढ़ाते हुए दाहिने हाथ राउंड द विकेट। ये गेंद इस बार खूबसूरती के साथ गेंद को खेला इस वक्त गेंदबाज की बाईं ओर से लग ऑफ की दिशा में और जब तक गेंद को वहां पर फील्ड किया जाता 1 रन का इजाफा यहां पर हो चुका है 27 फॉर 5। तो इस वक्त चौथा ओवर उनकी पारी का यहां पर प्रगति पर लंबा ओवर यहां पर प्रगति पर शबीर का दाहिने हाथ राउंड द विकेट इस वक्त गेंदबाजी करते हुए दाहिने हाथ के बल्लेबाज के लिए ये गेंद स्वीप किया इस वक्त नॉट क्वाइट मिड विकेट शॉर्ट फाइन लेग पर गेंद पहुंची 1 रन का इजाफा यहां पर हो चुका है और 1 रन के इजाफे के साथ 28 रनों पर स्कोरबोर्ड पहुंच चुका है 5 विकेट के नुकसान पर 4 ओवर की समाप्ति के बाद। 4 overs completed. It's 28 for the loss of 5 wicket and now a last over remaining in their innings. अंतिम ओवर का खेल बाकी और बेद्रा फ्रेंड्स की बारी में और राइजिंग स्टार मैंगलोर इस वक्त 5 ओवर बेहतर फेंक चुका है। अंतिम ओवर देखना है कि उनके गेंदबाज जो अंतिम ओवर शुरू करने जा रहे हैं किस तरीके की गेंदबाजी इस अंतिम ओवर में करते हैं। गेंदबाज तो गेंदबाज संतोष नौफल माफ कीजिए लास्ट ओवर पायना तपाड़दीन ಒಂದಿ ಬಾಲ್ ಸೋಪಿ ಅವು ನೌಫಲ್ ಅವು ಎಕಡೆ ಹೋತಂದ ಅತ್ತ ತವೇ ಬೌಲರ್ ತೆ ಇಮ್ಮೆ ಪಾಡ್ನಿ ಅವೇ ಬೌಲರ್ ಅಂಚನ್ ಕೇಂದಿ ನೀರಡ नौफल इस वक्त गेंदबाजी यहां पर शुरू करते हुए दाहिने हाथ ओवर द विकेट। ये गेंद रिवर्स शॉट गेंद को खेलना चाहा गेंद पहुंची शॉर्ट थर्ड पैन पर और इस बीच स्कोर मिला 1 स्कोर बढ़कर पहुंच चुका है 29 रन 5 विकेट के नुकसान पर। 29 फॉर द लॉस ऑफ 5 विकेट विद जस्ट 5 बॉल्स नाउ लेफ्ट इन द इनिंग्स। 5 गेंदें इस वक्त बाकी उनकी पारी में और गेंदबाज एक बार फिर से गेंदबाज यहां पर आगे बढ़ाते हुए नौफल दाहिने हाथ ओवर द विकेट गेंदबाजी करते हुए दाहिने हाथ के बल्लेबाज के लिए ये गेंद इस बार एक्स्ट्रा क्विकर गेंद विकेट कीपर के हाथों से गेंद चूकी और जब तक गेंद गली की दिशा में शॉर्ट गली की दिशा में फील्ड हो 1 रन का इजाफा यहां पर हो चुका है। स्कोर बढ़कर पहुंच चुका है 30 रनों पर 5वां और अंतिम ओवर उनकी पारी का प्रगति पर और नौफल दाहिने हाथों पर द विकेट। ये गेंद चिप किया इस वक्त लॉन्ग ऑन की दिशा में फील्डर गेंद के नीचे आते हुए और आखिरकार इस कैच को लपकने में सफल। ऐसा कहना पड़ेगा he just hit that one pretty hard but can't find the gap and because of that he paid the penalty. Long on fielder made no mistake and that is the wicket number 6. 30 for the loss of 6 wicket and now just 3 balls remaining in that innings. 3 गेंदे बाकी ಅಲ್ಲಿ ಪಂದ್ಯವನ್ನು ಆದಷ್ಟು ಬೇಗನೆ ಮುಂದುವರಿಸಬೇಕಾಗಿ ವಿನಂತಿ. ದಯವಿಟ್ಟು ಇನ್ನೊಂದು ಪಂದ್ಯ ಆಡಲಿಕ್ಕಿದೆ ಫೈನಲ್ ಪಂದ್ಯ ಆದ ಕಾರಣ ದಯವಿಟ್ಟು ಎಲ್ಲ ಆಟಗಾರರು ಸಹಕರಿಸಬೇಕು. तो इस बीच the scoreboard stays at 30 for the loss of 6 wickets and just 3 balls now left in the innings. गेंदबाज इस वक्त तैयार गेंदबाज यहां पर आगे बढ़ाते हुए और
चौथी गेंद लेकर तैयार गेंदबाज नौफल दाहिने हाथ के बल्लेबाज के लिए अल्ताफ स्ट्राइक इस वक्त लेते हुए और नौफल दाहिने हाथ ऊपर द विकेट गेंदबाजी करते हुए अल्ताफ के लिए स्वीप करना चाहा, टॉप एज मौका, शॉट फाइन लेग पर इस कैच को लपक लिया गया है और इसी के साथ एक और विकेट गिर चुका है। स्वीप किया था जरूर लेकिन अंतिम क्षण में गेंद थोड़ी सी उछाल लेती हुई बल्ले के टॉप एज पर टकराई और शॉट फाइन लेग पर फील्डर खड़े हुए थे। हालांकि थोड़ी सी दौड़ उन्हें जरूर लगानी पड़ी अपनी बाईं ओर, लेकिन गेंद पर अपनी नजरें गड़ाए रखते हुए इस कैच को बेहतर तरीके से उन्होंने लपका और इसी के साथ ये विकेट नंबर 7 यहां पर गिर चुका। 30 रन 7 विकेट के नुकसान पर 30 फॉर द लॉस ऑफ 7 विकेट विद जस्ट नाउ couple of balls left in their innings. Second semi-final of Rajatha Trophy 2022 is now progressing here, and this tournament proudly organized by JCI Panja Panchasri under the great leadership of Mr. Vinyas Kochi and Mr. Vijesh Hiriyadka. और जहां तक इस श्रृंखला का सवाल है तो द्वितीय सेमीफाइनल मैच का प्रथमार्ध यहां पर प्रगति पर 2 गेंदें सिर्फ बाकी हैं उनकी पारी में। नौफल इस वक्त गेंदबाजी आगे बढ़ाते हुए यहां पर दाहिने हाथ ऊपर द विकेट गेंदबाजी करते हुए ये गेंद रिवर्स शॉट गेंद को खेलना चाहा, विकेट कीपर चूके गेंद पर लपके, थ्रो पहुंचा, थ्रो निशाना चूका, ओवर थ्रो, दूसरा रन लेना चाहते हैं लेकिन नहीं मिलेगा, स्ट्राइकर एंड पर थ्रो पहुंच चुका है और इस बीच एकमात्र रन बल्लेबाज और टीम के खाते में जुड़ता हुआ वाइड का इशारा, तो 2 रन उनके खाते में जोड़े जाएंगे और 2 रनों के साथ स्कोर बढ़कर पहुंच चुका है 32 रनों पर। अंतिम ओवर में अगर आप वाइड फेंक रहे हैं तो सहज रूप से बल्लेबाज का आत्मविश्वास बढ़ता है और यहां पर नौफल ने दिशाहीन गेंद फेंकी थी और 2 रन तोहफे के रूप में, उपहार के रूप में वो प्रदान कर चुके हैं सामने वाली टीम को। अपनी अगली गेंद लेकर इस वक्त तैयार दाहिने हाथ ओवर द विकेट गेंदबाजी करते हुए ये गेंद इस बार गेंद को ड्राइव कर दिया फॉलो थ्रू में नौफल के हाथों में और नौफल ने तेजी के साथ विकेट चटका दिए गेंद को फील्ड करने के बाद फॉलो थ्रू में, तो स्कोर रुक चुका है 32 रन। अंतिम गेंद उनकी पारी में बाकी, लास्ट बॉल इन देयर इनिंग्स इज नाउ रिमाइनिंग, तो अंतिम गेंद यहां पर बाकी। So the last ball for their innings is now coming up. और नौफल इस वक्त तैयार अंतिम गेंद लेकर फयाज सामना करते हुए ये गेंद ऑन साइड पर मोड़ना चाहा, गेंद पहुंची बल्ले का लगभग भीतरी किनारा टकराने के बाद शॉर्ट थर्ड पैन पर 1 रन का इजाफा और इस 1 रन के साथ लेग बाय का इशारा पैर से लगकर गेंद निकली थी। द इनिंग्स इज देयर स्टिपुलेटेड ओवर्स आर कंप्लीटेड एंड बेद्रा फ्रेंड्स फिनिश्ड विद 33 फॉर द लॉस ऑफ 7 विकेट्स इन द स्टिपुलेटेड 8 wickets, 33 for the loss of 8 wickets in the stipulated 5 overs, and now the target for Rising Star Mangalore. So run out happened in the final delivery of their innings, 9th wicket fallen in fact. So 33 the score for Bedra Friends in the stipulated 5 overs, and now the 34 the target for Rising Star Mangalore. 34 they have to score with the required run rate of exactly 6.80 runs per over in the stipulated 5 overs with the help of 10 wickets. They have to score for victory. Umpire, whether it's out or not out in the last ball. Not out, that means 8 wickets down. 34 the target in 5 overs for Rising Star Mangalore to qualify for the grand finale of this competition, and their innings starts now within just a short while. And we'll be back right after the short break with Mr. Sukumar in state language Kannada when the innings of Rising Star will going to begin. Thank you. Dhanyavad. ನಾಲ್ಕನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಆರಂಭಿಕವಾಗಿ ಬ್ಯಾಟಿಂಗ್ ಅನ್ನ ಮಾಡಿದಂತಹ ಬೆದ್ರಾ ಫ್ರೆಂಡ್ಸ್ ತಂಡ ನಿಗದಿತ 42 ರನ್ ಕಲೆ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಅಲ್ತಾಫ್ ವಾಲ್ಪಾಡಿ ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ.
ಪಂದ್ಯಾಟ ಮುಗಿದ ತಕ್ಷಣ ಆ ಪಂದ್ಯಶ್ರೇಷ್ಠ ಬಹುಮಾನವನ್ನು ತಾವು ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದ ಗೋಪಿ ಸರ್. ಪಂದ್ಯಾಟ ಅತ್ಯಂತ ರೋಮಾಂಚಕಾರಿ ಘಟ್ಟದತ್ತ ಸಾಗಿ ಬರ್ತಾ ಇದೆ. ಜೆಸಿಐ ಪಂಚಶ್ರೀ ಪಂಜ ಇದರ 25ನೇ ವರ್ಷಾಚರಣೆಯ ಸಂಭ್ರಮದ ರಜತ ರಶ್ಮಿ ಸಾಧನೆಯ ಹಾದಿಯಲ್ಲಿ ಬೆಳ್ಳಿ ಬೆಳಕು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಆಯೋಜನೆಗೊಂಡಿರತಕ್ಕಂತಹ ರಜತ ಟ್ರೋಫಿ 2022ರ ದ್ವಿತೀಯ ದಿನದಾಟದ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಈಗಾಗಲೇ ದ್ವಿತೀಯ ಸೆಮಿಫೈನಲ್ನ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗಿದೆ. ನಾಣ್ಯ ಚಿಮ್ಮುಗೆಯನ್ನ ಗೆದ್ದುಕೊಂಡು ಎದುರಾಳಿ ತಂಡವನ್ನ ಬ್ಯಾಟಿಂಗ್ಗೆ ಆಹ್ವಾನಿಸಿದಂತ ತಂಡ ಬೆದ್ರಾ ಫ್ರೆಂಡ್ಸ್ ಈಗಾಗಲೇ 33 ರನ್ ಗಳಿಸಿಕೊಂಡು 34 ರನ್ನಿನ ವಿಜಯದ ಗುರಿಗಿದೆ. 30 ಎಸೆತಗಳ ಮುಂದೆ ಬಹಳಷ್ಟು ಜಿದ್ದಾಜಿದ್ದಿನ ಹೋರಾಟದ ನಿರೀಕ್ಷೆಗಿದೆ. ಆರಂಭಿಕ ದಾಂಡಿಗರಾಗಿ ಹ್ಯಾರಿಸ್ ಮತ್ತು ಅಯಾನ್ ರವರ ಆಗಮನವಾಗಿದೆ. ಅಯಾಜ್ ರವರ ಆಗಮನವಾಗಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಫಯಾಜ್. 5 ಓವರಿನ ಈ ಪಂದ್ಯಾಟ. ಪ್ರಥಮ ಓವರ್ ಇಲ್ಲಿ ಪವರ್ ಪ್ಲೇ ಗರಿಷ್ಠವಾಗಿ 2 ಜನ ಕ್ಷೇತ್ರ ರಕ್ಷಕರಿಗೆ ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತ ಅವಕಾಶ. ಪ್ರಥಮ ಚೆಂಡು ತೀರ್ಪುಗಾರನ ಬಿಟ್ಟು ಉತ್ತಮವಾಗಿರತಕ್ಕಂತಹ ಹೊಡೆತ. ಚೆಂಡು ಗಾಳಿಯಲ್ಲಿತ್ತು. ಸ್ವೀಪ್ ಶಾಟ್ ಹೊಡೆಯುವ ಪ್ರಯತ್ನ. ಬ್ಯಾಟಿನ ಮೇಲಂಚಿಗೆ ಬಡಿದಂತ ಚೆಂಡು. ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ನೌಫಲ್ ಅವರಿಂದ ಕ್ಷೇತ್ರ ರಕ್ಷಣೆ. ಪ್ರಥಮ ಎಸೆತದಲ್ಲೇ 1 ಅಂಕವನ್ನ ಕಲೆ ಹಾಕುವ ಮೂಲಕ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡ ತನ್ನ ಖಾತೆಯನ್ನು ಆರಂಭಗೊಳಿಸಿದೆ. ತಂಡದ ಮೊತ್ತ 1. ಇನ್ನುಳಿದ 29 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 33. ಮತ್ತೊಮ್ಮೆ ತನ್ನ ಓವರಿನ ದ್ವಿತೀಯ ಓವರ್ ಎಸೆತವನ್ನ ಎಸೆಯಲು ಫಯಾಜ್ ತೀರ್ಪುಗಾರರನ್ನ ಬಿಟ್ಟು ಅಯಾಜ್ ರವರ ಕಡೆಗೆ ಉತ್ತಮವಾಗಿರತಕ್ಕಂಥ ಎಸೆತ. ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ್ತು. ರನ್ಔಟ್ ಆಗುವ ಸಾಧ್ಯತೆ. ಬಲವಾದ ಮನವಿ ನಿರ್ಣಾಯಕರಿಂದ ಪುರಸ್ಕಾರ. ಇಬ್ಬರು ದಾಂಡಿಗರ ಮಧ್ಯೆ ಹೊಂದಾಣಿಕೆಯ ವೈಫಲ್ಯ. ಇಲ್ಲದ ರನ್ ಅನ್ನ ಕದಿಯಲೆತ್ನಿಸಿ ಹೊಂದಾಣಿಕೆಯ ವೈಫಲ್ಯದಿಂದ ಆರಂಭಿಕ ದಾಂಡಿಗ ಅಯಾಜ್ ರವರ ಇನ್ನಿಂಗ್ಸ್ಗೆ ಮುಕ್ತಾಯವಾಗ್ತಾ ಇದೆ. 1 ಎಸೆತವನ್ನ ಎದುರಿಸಿ ಯಾವುದೇ ರನ್ ಅನ್ನ ಗಳಿಸದೆ ರನ್ಔಟ್ ರೂಪದಲ್ಲಿ ಪೆವಿಲಿಯನ್ಗೆ ಹೆಜ್ಜೆ ಹಾಕಿದಾಗ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡದ ಪ್ರಥಮ ವಿಕೆಟ್ ಪತನವಾಗಿದೆ. ದಾಂಡಿಗರು ಆದಷ್ಟು ಬೇಗ ಅಂಕಣವನ್ನ ಪ್ರವೇಶಿಸಿ ಆದಷ್ಟು ಬೇಗ. ಹಾಗೇನೆ ನಿನ್ನೆಯ ದಿನ ಫೈನಲ್ ಪ್ರವೇಶವನ್ನ ಪಡೆದಂತಹ ಕುಕ್ಕೆ ಸಿಕ್ಸರ್ಸ್ ಸುಬ್ರಹ್ಮಣ್ಯದ ತಂಡದ ಕಪ್ತಾನ ದಯವಿಟ್ಟು ತಮ್ಮ ಇರುವಿಕೆಯನ್ನ ಖಚಿತಪಡಿಸಿಕೊಳ್ಳಬೇಕು ಆದಷ್ಟು ಬೇಗ ಸಂಘಟಕರ ಬಳಿ. ಕುಕ್ಕೆ ಸಿಕ್ಸರ್ಸ್ ಸುಬ್ರಹ್ಮಣ್ಯ ತಂಡದ ಕಪ್ತಾನ ಮನ್ಸೂರ್ ಕಾರ್ಕಳ ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಇರುವಿಕೆಯನ್ನು ಇಲ್ಲಿ ಸಂಘಟಕರ ಬಳಿ ಗುರುತಿಸಿಕೊಳ್ಳಬೇಕು. ನಿನ್ನೆಯ ದಿನ 12 ತಂಡಗಳ ಮಧ್ಯೆ ಅಗ್ರಗಣ್ಯವಾಗಿ ಹೊರಹೊಮ್ಮಿದಂತಹ ಕುಕ್ಕೆ ಸಿಕ್ಸರ್ಸ್ ಸುಬ್ರಹ್ಮಣ್ಯದ ತಂಡದ ವಿರುದ್ಧ ಈ ಪಂದ್ಯಾಟದಲ್ಲಿ ವಿಜಯಿಶಾಲಿಯಾಗುವಂತಹ ತಂಡ ರಜತ ಟ್ರೋಫಿ 2022ರ ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡಲಿಕ್ಕಿದೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು ನಿರ್ಣಾಯಕರು. ಆಟಗಾರರಿಗೆ ಸಮಾಲೋಚನೆ ಮಾಡುವ ಹೊತ್ತಲ್ಲ, ಗಮನಿಸಿಕೊಳ್ಳಿ. ದಾಂಡಿಗರು ಔಟ್ ಆದ ದಾಂಡಿಗ ಆದಷ್ಟು ಬೇಗ ಅಂಕಣದಿಂದ ಹೊರ ಹೋಗಬೇಕು. ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಎಸ್, ಅಗಲ ಎಸೆತ, ನೋ ವೈಡ್. ಎಸ್, ಕೇವಲ ಒಂದು ಪ್ರಥಮ ಎಸೆತದಲ್ಲೇ 1 ಥರ್ಡ್ ಅಂಪೈರ್ ಕೊಟ್ಟಿದ್ದಾರೆ. ವೈಡ್ ಉಂಟಾ ಇಲ್ವಾ ಅಂತ. ವೈಡ್ಗೆ ಥರ್ಡ್ ಅಂಪೈರ್ ಡಿಸಿಷನ್ ಮಾಡಿ. ಗಮನಿಸಿಕೊಳ್ಳಿ, ನಿರ್ಣಾಯಕರ ತೀರ್ಮಾನ ಇಲ್ಲಿ ಅಂತಿಮವಾಗ್ಲಿಕ್ಕಿದೆ. ಅಗಲ ಎಸೆತವನ್ನ 3ನೇ ಅಂಪೈರ್ಗೆ ಕರೆಯನ್ನ ನೀಡ್ತಾ ಇದ್ದಾರೆ ಇಲ್ಲಿ. ಅಗಲ ಎಸೆತ. ಬ್ಯಾಟಿನ ಅಂಚಿಗೆ ಚೆಂಡು ಬಡಿಯಲಿಲ್ಲ ಕಾರಣ ಅಗಲ ಎಸೆತ ಎಂದು ತೀರ್ಪನ್ನು ನೀಡಿದ್ದಾರೆ ಇಲ್ಲಿ ತೀರ್ಪುಗಾರರು. ಅಗಲ ಎಸೆತದ ತೀರ್ಪು 1 ಅಂಕವನ್ನ ಕಲೆ ಹಾಕ್ತಾ ಇದೆ. ಗಮನಿಸಿಕೊಳ್ಳಿ ಆಟಗಾರರೇ, ಸಂಘಟಕರು ಮತ್ತು ನಿರ್ಣಾಯಕರ ತೀರ್ಮಾನ ಅಂತಿಮ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ತಂಡದ ಮೊತ್ತ
ಒಂದು ವಿಕೆಟ್ ನಷ್ಟಕ್ಕೆ ಮತ್ತೊಮ್ಮೆ ಎಸೆಯಬೇಕಾಗಿದೆ. ಫಯಾಜ್ ತನ್ನ ಓವರಿನ ದ್ವಿತೀಯ ಚೆಂಡು ತೀರ್ಪುಗಾರನ ಬಿಟ್ಟು ಸಮೀರ್ ಅವರ ಕಡೆಗೆ. ಹೊಸ ದಾಂಡಿಗ ಸಮೀರ್ ಸ್ಟ್ರೈಕಿಂಗ್ ಅನ್ನು ಆಕ್ರಮಿಸಿಕೊಂಡಾಗ ಇದೀಗ ಪ್ರಥಮ ಓವರಿನ ದ್ವಿತೀಯ ಚೆಂಡು. ಉತ್ತಮವಾಗಿರತಕ್ಕಂಥ ಹೊಡೆತ, ರಿವರ್ಸ್ ಸ್ವೀಪ್ ಮೂಲಕ ಇಬ್ಬರು ಕ್ಷೇತ್ರ ರಕ್ಷಕರ ಮಧ್ಯೆ ಉತ್ತಮವಾಗಿರತಕ್ಕಂಥ ಹೊಡೆತವಾಗಿತ್ತು. ಶಾಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಮತ್ತೆ ನೌಫಲ್ ಅವರಿಂದ ಕ್ಷೇತ್ರ ರಕ್ಷಣೆ. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆಯ ಓಡಾಟದಿಂದ ಒಂದಂಕವನ್ನ ಕಲೆ ಹಾಕುವ ಮೂಲಕ ತಂಡದ ಮೊತ್ತ ಏರಿಕೆಯಾಗುತ್ತಾ 3ರಲ್ಲಿದೆ. ಆರಂಭಿಕ ಆಟಗಾರ ಅಯಾಜ್ ರವರ ವಿಕೆಟ್ ಕಳೆದುಕೊಂಡ ಬಳಿಕ 2 ಎಸೆತ ಮುಕ್ತಾಯವಾಗಿದೆ. 3 ರನ್ನಿಗೆ 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ರೈಸಿಂಗ್ ಸ್ಟಾರ್ ಮಂಗಳೂರು. ಮತ್ತೊಮ್ಮೆ ಫಯಾಜ್ ತನ್ನ ಓವರಿನ 3ನೇ ಎಸೆತ ತೀರ್ಪುಗಾರನ ಬಿಟ್ಟು ಉತ್ತಮವಾಗಿರತಕ್ಕಂಥ ಎಸೆತ, ಸುಂದರತೆಯ ಸ್ವೀಪ್ ಶಾಟ್ ಫೈನ್ ಲೆಗ್ ವಿಭಾಗದಲ್ಲಿದ್ದ ಚೆಂಡು, ಮತ್ತೆ 1 ರನ್ನಿನ ಸೇರ್ಪಡೆ. ವಿಕೆಟ್ಗಳ ಮಧ್ಯೆ ಬಹಳಷ್ಟು ಹೊಂದಾಣಿಕೆಯ ಓಡಾಟ, ಅಷ್ಟೇ ಅತ್ಯುತ್ತಮ ರೀತಿಯ ಬ್ಯಾಟಿಂಗ್ ಮೂಲಕ ಸುಲಭವಾಗಿ ಈ ಪಂದ್ಯಾಟವನ್ನು ಗೆದ್ದುಕೊಳ್ಳಬಹುದು. 34 ರನ್ನಿನ ಅವಶ್ಯಕತೆ ಇತ್ತು 30 ಎಸೆತಗಳ ಮುಂದೆ. ಈಗಾಗಲೇ ಆರಂಭಿಕ 3 ಚೆಂಡಿನಲ್ಲಿ 4 ರನ್ ಗಳಿಸಿಕೊಂಡಿದೆ. 27 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 30. ಮತ್ತೊಮ್ಮೆ ಸುಂದರತೆ ಹೊಡೆತ, ಸ್ವೀಪ್ ಶಾಟ್ ಮೂಲಕ ಮತ್ತೆ 1 ರನ್ನಿಗೆ ಸೀಮಿತಗೊಳ್ತಾ ಇದೆ. ಈಗಾಗಲೇ ಕುಕ್ಕೆ ಸಿಕ್ಸರ್ಸ್ ಸುಬ್ರಹ್ಮಣ್ಯ ತಂಡ ತಮ್ಮ ಇರುವಿಕೆಯನ್ನ ಖಚಿತಪಡಿಸಿಕೊಂಡಿದೆ. ಈ ಪಂದ್ಯಾಟದಲ್ಲಿ ವಿಜಯಿಶಾಲಿಯಾಗುವಂತಹ ತಂಡದ ಎದುರು ರಜತ ಟ್ರೋಫಿ 2022ರ ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡಲಿಕ್ಕಿದೆ. ಮತ್ತೊಮ್ಮೆ ತೀರ್ಪುಗಾರನ ಬಿಟ್ಟು ಎಸೆಯಬೇಕಾಗಿದೆ. ಫಯಾಜ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಬಲಗೈ ದಾಂಡಿಗ ಹ್ಯಾರಿಸ್ ರವರ ಕಡೆಗೆ. ಆರಂಭಿಕ ದಾಂಡಿಗ ಹ್ಯಾರಿಸ್ ಸ್ಟ್ರೈಕ್ ನಲ್ಲಿ. ಮತ್ತೆ ಅದೇ ರೀತಿಯ ಚಾಕಚಕ್ಯತೆಯ ಆಟ, ಕ್ಷೇತ್ರ ರಕ್ಷಕರ ಕ್ಷೇತ್ರ ಪಾಲನೆಗೆ ಅನುಸಾರವಾಗಿ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಕೇವಲ 1 ಅಥವಾ ಅವಳಿ ಅಂಕವನ್ನಷ್ಟೇ ಗಳಿಸಿಕೊಳ್ಳುವಲ್ಲಿ ಸಫಲತೆಯನ್ನ ಕಂಡುಕೊಂಡಿದೆ. ಇದೇ ರೀತಿ ಮುಂದುವರಿದರೆ ಪಂದ್ಯಾಟವನ್ನ ಗೆದ್ದುಕೊಳ್ಳುವ ಸಾಧ್ಯತೆ ಇದೆ. ರೈಸಿಂಗ್ ಸ್ಟಾರ್ ಮಂಗಳೂರು ತಂಡಕ್ಕೆ 1-2 ವಿಕೆಟ್ಗಳು ನಿರಂತರವಾಗಿ ಗಳಿಸಬೇಕಾಗಿದೆ ಬೆದ್ರಾ ಫ್ರೆಂಡ್ಸ್. ಮತ್ತೊಮ್ಮೆ ತೀರ್ಪುಗಾರನ ಬಿಟ್ಟು ಫಯಾಜ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸಮೀರ್ ಅವರ ಕಡೆ. ಸುಂದರತೆಯ ದಾಳಿ, ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಚೆಂಡು ಮತ್ತು ಬ್ಯಾಟ್ನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್. ಇದರೊಂದಿಗೆ ಪ್ರಥಮ ಓವರಿನ ಮುಕ್ತಾಯ. ಪ್ರಥಮ ಓವರಿಗೆ 6 ರನ್ನಿಗೆ 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ರೈಸಿಂಗ್ ಸ್ಟಾರ್ ಮಂಗಳೂರು. ಅತ್ಯುತ್ತಮವಾದ ಜವಾಬ್ದಾರಿಯುತ ಎಸೆತಗಾರಿಕೆ. 6 ರನ್ ಅನ್ನು ನೀಡಿ ರನ್ಔಟ್ ರೂಪದಲ್ಲಿ 1 ವಿಕೆಟ್ ಅನ್ನು ಕೂಡ ಕಳೆದುಕೊಂಡಿದೆ ರೈಸಿಂಗ್ ಸ್ಟಾರ್ ಮಂಗಳೂರು. ಇನ್ನುಳಿದ 24 ಎಸೆತಗಳ ಮುಂದೆ 28 ರನ್ನಿನ ಅವಶ್ಯಕತೆ ಇದೆ. ಓವರೊಂದಕ್ಕೆ ಸರಾಸರಿ 7 ರನ್ ಗಳಿಸಬೇಕಾಗಿದೆ. ಖಂಡಿತವಾಗಿಯೂ ಕೂಡ ಬಹಳಷ್ಟು ದೊಡ್ಡ ಬೌಂಡರಿ ಇರುವ ಕಾರಣ ಈ ಪಂದ್ಯಾಟದಲ್ಲಿ ಓವರೊಂದಕ್ಕೆ 6ರಿಂದ 8 ರನ್ ಗಳಿಸುವುದು ಖಂಡಿತವಾಗಿಯೂ ಕೂಡ ಕಷ್ಟಕರವಲ್ಲ. ಆದರೆ 1-2 ವಿಕೆಟ್ ಅನ್ನ ನಿರಂತರವಾಗಿ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡ ಕಳೆದುಕೊಂಡದ್ದೇ ಆದಲ್ಲಿ ಪಂದ್ಯಕ್ಕೆ ಮತ್ತಷ್ಟು ರೋಚಕ ತಿರುವು ಲಭಿಸಲಿಕ್ಕಿದೆ. ಪವರ್ ಪ್ಲೇ ಮುಕ್ತಾಯವಾಗಿದೆ. ಪವರ್ ಪ್ಲೇ ಮುಕ್ತಾಯದ ಬಳಿಕ ಗರಿಷ್ಠ 6 ಜನ ಕ್ಷೇತ್ರ ರಕ್ಷಕರು 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ಅವಕಾಶವಿದೆ. ನಿರ್ಣಾಯಕರು ಪಂದ್ಯಾಟವನ್ನ ಆದಷ್ಟು ಬೇಗ ಮುಂದುವರಿಸಬೇಕು. ಕ್ಷೇತ್ರ ರಕ್ಷಕರು ದಯವಿಟ್ಟು ಸಮಯವನ್ನ ಹೆಚ್ಚಾಗಿ ವ್ಯರ್ಥ ಮಾಡಬೇಡಿ. ಆದಷ್ಟು ಬೇಗ 24 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 28. ಬ್ಯಾಟ್ಸ್ಮನ್ಗಳಿಂದ ಒಂದು ಜವಾಬ್ದಾರಿಯುತ ಜೊತೆಯಾಟದ ಅವಶ್ಯಕತೆ ಇದೆ. 1-2 ಓವರಿನ ಜೊತೆಯಾಟವನ್ನ ಇಬ್ಬರು ದಾಂಡಿಗರು ನಿಭಾಯಿಸದೇ ಆದಲ್ಲಿ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡ ಫೈನಲ್ ಪ್ರವೇಶಿಸುವಂತ ಅವಕಾಶವಿದೆ. ಎಸೆತಗಾರಿಕೆಯ ವಿಭಾಗದಲ್ಲಿ ಪ್ರಸಾದ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಪ್ರಸಾದ್ ದ್ವಿತೀಯ ಓವರಿನ ಪ್ರಥಮ ಎಸೆತ. ತೀರ್ಪುಗಾರನ ಬಿಟ್ಟು ಎಸೆಯಬೇಕಾಗಿದೆ ಪ್ರಥಮ ಚೆಂಡು. ರಿವರ್ಸ್ ಸ್ವೀಪ್ ಮೂಲಕ ಉತ್ತಮವಾಗಿರತಕ್ಕಂತಹ ಹೊಡೆತ. ಕವರ್ಸ್ ವಿಭಾಗದಲ್ಲಿ ಮತ್ತೆ ಉತ್ತಮ ಕ್ಷೇತ್ರ ರಕ್ಷಣೆ. 1 ಅಂಕವನ್ನ ಗಳಿಸಿಕೊಂಡಿದೆ. ಪ್ರಥಮ ಚೆಂಡಿನಲ್ಲೇ 1 ಅಂಕವನ್ನ ಕಲೆ ಹಾಕಿದಂತಹ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 7. ಇನ್ನುಳಿದ 23 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 27. ದಯವಿಟ್ಟು ಗಮನಿಸಿಕೊಳ್ಳಿ, ಪ್ರತಿಯೊಂದು ಎಸೆತಕ್ಕೂ ಕೂಡ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿರ್ಣಾಯಕರು ಸೂಚನೆಯನ್ನು ಕೂಡ ನೀಡಬೇಕು. ಸಮಯದ ಅಭಾವವಿದೆ. ಇನ್ನು ಕೂಡ ಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಪ್ರಸಾದ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ 1 ಡೌನ್ ಬ್ಯಾಟ್ಸ್ಮನ್ ಸಮೀರ್ ರವರ ಕಡೆಗೆ. ಉತ್ತಮವಾಗಿರತಕ್ಕಂಥ ಚಾಕಚಕ್ಯತೆ ಹೊಡೆತ. ರನ್ಔಟ್ಗಾಗಿ ಅವಕಾಶವಿತ್ತು. ಕರ್ಣ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಕೊಂಚ ಮಟ್ಟಿನ ವೈಫಲ್ಯ. ವಿಕೆಟ್ಗಳ ಮಧ್ಯೆ ಬಹಳಷ್ಟು ಚುರುಕಿನ ಓಡಾಟ. ಮತ್ತೆ 1 ರನ್ ಅನ್ನು ಗಳಿಸಿಕೊಳ್ತಾ ಇದೆ ರೈಸಿಂಗ್ ಸ್ಟಾರ್ ಮಂಗಳೂರು. ಆರಂಭಿಕ 2 ಚೆಂಡಿನಲ್ಲಿ 2 ರನ್ ಅನ್ನು ಗಳಿಸಿಕೊಂಡು ಇದೀಗ 3ನೇ ಬಾರಿ ಪ್ರಸಾದ್. ಉತ್ತಮವಾಗಿರತಕ್ಕಂಥ ಹೊಡೆತ. ಮತ್ತೆ ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಚೆಂಡು 1 ರನ್ನಿಗೆ ಸೇರ್ಪಡೆಯಾಗಿದೆ.
ನಿರ್ಣಾಯಕರಿಂದ ನೋ ಬಾಲ್ ಎನ್ನುವ ತೀರ್ಪು ಬಂದಿದೆ. 1+1 2 ರನ್ನಿನ ಸೇರ್ಪಡೆಯಾಗಿದೆ. ಇಲ್ಲಿ ಫ್ರೀ ಹಿಟ್ ನ ಅವಕಾಶವಿದೆ 1 ಡೌನ್ ಬ್ಯಾಟ್ಸ್ಮನ್ ಸಮೀರ್ ಅವರ ಪಾಲಿಗೆ. ಇದರ ಸದುಪಯೋಗವನ್ನ ಪಡಿಸಿಕೊಂಡು ಒಂದು ಬೌಂಡರಿಯನ್ನು ಸಿಡಿಸಿದ್ದೇ ಆದಲ್ಲಿ ಪಂದ್ಯವನ್ನ ಖಂಡಿತವಾಗಿಯೂ ಕೂಡ ತನ್ನ ಪಂದ್ಯದಲ್ಲಿ ತನ್ನ ಬಿಗಿ ಹಿಡಿತವನ್ನ ಸಾಧಿಸಬಹುದಾಗಿದೆ. 10 ರನ್ ಗಳಿಸಿಕೊಂಡಿದೆ. 24 ರನ್ನಿನ ವಿಜಯದ ಗುರಿಗಿದೆ. 22 ಈಗಾಗಲೇ ಗಮನಿಸಿಕೊಳ್ಳಿ, ಸಂಘಟಕರು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ, ನೋ ಬಾಲ್ಗೆ ಯಾವುದೇ 3ನೇ ಅಂಪೈರ್ಗೆ ಕರೆಯನ್ನು ನೀಡಲಾಗುವುದಿಲ್ಲ. ನಿರ್ಣಾಯಕರ ಸಂಘಟಕರ ತೀರ್ಮಾನ ಅಂತಿಮವಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸಂಘಟಕರ ತೀರ್ಮಾನ ಇಲ್ಲಿ ಅಂತಿಮವಾಗಿದೆ. ದಯವಿಟ್ಟು ಸಂಘಟಕರ ತೀರ್ಮಾನವಾಗಿದೆ. ನೋ ಬಾಲ್ಗೆ 3ನೇ ಅಂಪೈರ್ಗೆ ಕರೆ ಇಲ್ಲ. ನೋ ಬಾಲ್ ಎಂದು ತೀರ್ಮಾನವನ್ನ ನೀಡಿದ್ದಾರೆ. 1+1 2 ರನ್ನಿನ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 10. ಸಂಘಟಕರ ತೀರ್ಮಾನವಿದೆ, ದಯವಿಟ್ಟು ಗಮನಿಸಿಕೊಳ್ಳಿ. ಇನ್ನುಳಿದ 22 ಎಸೆತಗಳ ಮುಂದೆ 24 ರನ್ನಿನ ವಿಜಯದ ಗುರಿಯಿದೆ. ಎಸ್, ನಿರ್ಣಾಯಕರ ತೀರ್ಮಾನ ಬಂದಿದೆ. 3ನೇ ಅಂಪೈರ್ನ ತೀರ್ಮಾನ ಬಂದಿದೆ, ನೋ ಬಾಲ್. ಆನ್ ಫೀಲ್ಡ್ ಅಂಪೈರ್ನ ಕರೆ ಅಂತಿಮವಾಗ್ತಾ ಇದೆ. ಇಲ್ಲಿ ನೋ ಬಾಲ್ ಎಂದು ತೀರ್ಪನ್ನ ನೀಡಿದ್ದಾರೆ. ಗಮನಿಸಿಕೊಳ್ಳಿ, 1+1 2 ರನ್ನಿನ ಸೇರ್ಪಡೆಯಾಗಿದೆ. 22 ಎಸೆತಗಳ ಮುಂದೆ 24 ರನ್ನಿನ ವಿಜಯದ ಗುರಿಯಿದೆ. 22 ಎಸೆತಗಳ ಮುಂದೆ 24 ರನ್ನಿನ ಅವಶ್ಯಕತೆಗಿದೆ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡಕ್ಕೆ. ಇಂದಿನ ಬಹುಮಾನ ವಿತರಣಾ ಮತ್ತು ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರತಕ್ಕಂತಹ ಲಯನ್ಸ್ ಶ್ರೀ ಜಯರಾಮ ದೇರಪ್ಪಜ್ಜನ ಮನೆ ನಿಕಟಪೂರ್ವ ಸಾರ್ವಜನಿಕ ಸಂಪರ್ಕಾಧಿಕಾರಿ ಲಯನ್ಸ್ ಜಿಲ್ಲೆ 317 ಈಗಾಗಲೇ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಆಗಮಿಸಿದ್ದಾರೆ. ಅವರನ್ನ ಜೆಸಿಐ ಪಂಜಾ ಪಂಚಶ್ರೀ ಇದರ ಸರ್ವ ಪದಾಧಿಕಾರಿಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ತಾವು ವೇದಿಕೆಯಲ್ಲಿ ಬಂದು ಆಸೀನರಾಗಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತೆ ಪಂದ್ಯಾಟ ಮುಂದುವರಿತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಪ್ರಸಾದ ತೀರ್ಪುಗಾರನ ಬಿಟ್ಟು ಉತ್ತಮವಾಗಿರತಕ್ಕಂಥ ಎಸೆತ, ಚೆಂಡು ಲಾಂಗ್ ಆಫ್ ವಿಭಾಗದಲ್ಲಿ ವಿಕೆಟ್ಗಳ ಮಧ್ಯೆ ಮತ್ತೆ 1 ರನ್ನಿಗಾಗಿ ಓಡಾಟ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 11ರಲ್ಲಿದೆ. ದ್ವಿತೀಯ ಓವರಿನ 3 ಎಸೆತ ಮುಕ್ತಾಯವಾಗಿದೆ. 34 ರನ್ ಬೆನ್ನತ್ತಿದಂತಹ ತಂಡ 1.3 ಓವರಿನಲ್ಲಿ 11 ರನ್ ಗಳಿಸಿಕೊಂಡಿದೆ. ಇನ್ನು ಕೂಡ 23 ರನ್ನಿನ ಅವಶ್ಯಕತೆ ಇದೆ 21 ಎಸೆತದ ಮುಂದೆ. ಮತ್ತೊಮ್ಮೆ ಪ್ರಸಾದ್ ಉತ್ತಮವಾಗಿರತಕ್ಕಂಥ ಚಾಕಾಚಕ್ಯತೆ ಹೊಡೆತ ಪಾಯಿಂಟ್ಸ್ ವಿಭಾಗದಲ್ಲಿ ಆಫ್ಸೈಡ್ ಪಾಯಿಂಟ್ ವಿಭಾಗದಲ್ಲಿ ತಳ್ಳಿ 1 ಅಂಕವನ್ನ ಗಳಿಸಿಕೊಳ್ತಾ ಇದ್ದಾರೆ. ವಿಕೆಟ್ಗಳ ಮಧ್ಯೆ ಬಹಳಷ್ಟು ಹೊಂದಾಣಿಕೆಯ ಓಡಾಟವಿದೆ. ಇತ್ತಂಡ 2 ಬ್ಯಾಟ್ಸ್ಮನ್ಗಳು ಕೂಡ ತನ್ನ ಜವಾಬ್ದಾರಿಯನ್ನು ಅರಿತುಕೊಂಡು ಇಲ್ಲಿ ಬ್ಯಾಟಿಂಗ್ ಅನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತೊಮ್ಮೆ ಪ್ರಸಾದ್ ತೀರ್ಪುಗಾರರನ್ನು ಬಿಟ್ಟು ಉತ್ತಮವಾಗಿರತಕ್ಕಂಥ ಹೊಡೆತ. ಈ ಬಾರಿ ಲಾಂಗ್ ಆನ್ ವಿಭಾಗದಲ್ಲಿ ಚೆಂಡು ವಿಕೆಟ್ಗಳ ಮಧ್ಯೆ ಕೇವಲ 1 ಅಂಕವನ್ನ ಗಳಿಸಿಕೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇದೆ. ದ್ವಿತೀಯ ಓವರಿನ ಮುಕ್ತಾಯಕ್ಕೆ ಅಂತಿಮ 1 ಎಸೆತ ಬಾಕಿ ಇದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ಮತ್ತೊಮ್ಮೆ ಪ್ರಸಾದ್ ಚಾಕಚಕ್ಯತೆ ಆಟ ಅವಶ್ಯಕ್ಕೆ ತಕ್ಕಂತೆ ಬ್ಯಾಟರ್ನ ಬೀಸ್ತಾ ಇದ್ದಾರೆ. ಇಲ್ಲಿ ಮತ್ತೆ 1 ರನ್ನಿನ ಸೇರ್ಪಡೆಯಾಗಿದೆ. ಇದರೊಂದಿಗೆ
ದ್ವಿತೀಯ ಓವರಿನ ಮುಕ್ತಾಯಕ್ಕೆ ಸರಾಸರಿ 7ರಂತೆ ರನ್ ಅನ್ನು ಗಳಿಸಿಕೊಂಡಿರತಕ್ಕಂಥ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡ ಗಳಿಸಿಕೊಂಡಿದೆ 14. ಆರಂಭಿಕ ದಾಂಡಿಗ ಅಯಾಜ್ ರವರ ವಿಕೆಟ್ ಅನ್ನು ಕಳೆದುಕೊಂಡು ಇನ್ನುಳಿದ 18 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 20 ರನ್ಗಳನ್ನ. ಬಹಳಷ್ಟು ರೋಮಾಂಚಕಾರಿ ಘಟ್ಟದತ್ತ ಪಂದ್ಯಾಟ ಸಾಗಲಿಕ್ಕಿದೆ. ಮುಂದಿನ 2 ಓವರ್ ಪಂದ್ಯದ ಫಲಿತಾಂಶವನ್ನು ನಿರ್ಧರಿಸುವಂತಹ ಓವರ್ ಆಗ್ಲಿಕ್ಕಿದೆ. ಖಂಡಿತವಾಗಿಯೂ ಕೂಡ ಇದೇ ರೀತಿಯ ಜವಾಬ್ದಾರಿಯುತ ಬ್ಯಾಟಿಂಗ್ ಅನ್ನ ಪ್ರದರ್ಶನ ಮಾಡಿದೆ ಆದಲ್ಲಿ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡ ಫೈನಲ್ಗೆ ಪ್ರವೇಶವನ್ನ ಪಡೆಯುವಂತ ಅವಕಾಶ ಇದ್ದರೆ, ಮತ್ತೊಂದು ಕಡೆ ಒಂದೆರಡು ವಿಕೆಟ್ಗಳನ್ನು ನಿರಂತರವಾಗಿ ಕಬಳಿಸಿದ್ದೇ ಆದಲ್ಲಿ ಬೆದ್ರಾ ಫ್ರೆಂಡ್ಸ್ ತಂಡಕ್ಕೂ ಕೂಡ ಫೈನಲ್ಗೆ ಇರುವಂತಹ ಅವಕಾಶವಿದೆ. ಈಗಾಗಲೇ ನಿನ್ನೆಯ ದಿನ ಫೈನಲ್ಗೆ ಪ್ರವೇಶವನ್ನ ಪಡೆದಿದೆ ಕುಕ್ಕೆ ಸಿಕ್ಸರ್ಸ್ ಸುಬ್ರಹ್ಮಣ್ಯ ತಂಡ. ಈ ಪಂದ್ಯದಲ್ಲಿ ವಿಜಯಿಶಾಲಿಯಾಗುವಂತಹ ತಂಡದೊಂದಿಗೆ ರಜತ ಟ್ರೋಫಿ 2022ರ ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡಲಿಕ್ಕಿದೆ. ನಿರ್ಣಾಯಕರು ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕಾಗಿದೆ. ಸಮಯವನ್ನ ಖಂಡಿತವಾಗಿಯೂ ಕೂಡ ವ್ಯರ್ಥ ಮಾಡಬೇಡಿ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕಾಗಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಸಂತೋಷ್ ಟು ಹ್ಯಾರಿಸ್. ಆರಂಭಿಕ ದಾಂಡಿಗ ಸ್ಟ್ರೈಕಿಂಗ್ ನಲ್ಲಿ ತೀರ್ಪುಗಾರನ ಬಿಟ್ಟು 3ನೇ ಓವರ್ನ ಪ್ರಥಮ ಚೆಂಡು. ಉತ್ತಮವಾಗಿರತಕ್ಕಂಥ ಎಸೆತ ಔಷಧಿ ಬಿತ್ತು. ರಿವರ್ಸ್ ಸ್ವೀಪ್ ಹೊಡೆಯುವಂತಹ ಪ್ರಯತ್ನ ಡಾಟ್ ಬಾಲ್ ಆಗಿ ಪರಿವರ್ತನೆಗೊಳ್ತಾ ಇದೆ. ಪ್ರತಿಯೊಂದು ಡಾಟ್ ಬಾಲ್ ಕೂಡ ಬ್ಯಾಟ್ಸ್ಮನ್ ಗಳ ಮೇಲೆ ಖಂಡಿತವಾಗಿಯೂ ಕೂಡ ಒತ್ತಡವನ್ನ ಹೇರಲಿದೆ. 17 ಎಸೆತಗಳ ಮುಂದೆ 20 ರನ್ನಿನ ಅವಶ್ಯಕತೆ ಇದೆ. 17 ಎಸೆತ ಒಂದಕ್ಕೆ ಅಂಕಗಳನ್ನು ಗಳಿಸುವಂತಹ ಸಂದರ್ಭದಲ್ಲಿ ಒಂದೆರಡು ಡಾಟ್ ಬಾಲ್ ಅನ್ನ ಬ್ಯಾಟ್ಸ್ಮನ್ ಗಳು ಎದುರಿಸಿದೆ ಆದಲ್ಲಿ ಮುಂದೆ ಒತ್ತಡ ಬಂತು ಬ್ಯಾಟ್ಸ್ಮನ್ ಗಳ ಮೇಲೆ. ಇದೀಗ ಮತ್ತೊಮ್ಮೆ ಎಸೆಯಬೇಕಾಗಿದೆ ತೀರ್ಪುಗಾರನ ಬಿಟ್ಟು. ಉತ್ತಮವಾಗಿರ್ತಕ್ಕಂಥ ಎಸೆತ, ಇಲ್ಲಿ ಕ್ಲೀನ್ ಬೌಲ್ಡ್. ಆಕರ್ಷಕ ಶೈಲಿಯ ಎಸೆತಗಾರಿಕೆ. ಬ್ಯಾಟ್ಸ್ಮನ್ ಮುನ್ನುಗ್ಗಿ ಬಾರಿಸುವಂತಹ ಪ್ರಯತ್ನವಿತ್ತು. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ನೇರವಾಗಿ ಗೂಟಕ್ಕೆ ಮುತ್ತಿಕ್ಕಿದ ಚೆಂಡು ಇಲ್ಲಿ ಮತ್ತೊಂದು ದ್ವಿತೀಯ ವಿಕೆಟ್ನ ಪತನವಾಗಿದೆ. ಆರಂಭಿಕ ದಾಂಡಿಗ ಹ್ಯಾರಿಸ್ ರವರ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯವಾಗಿದೆ. ಪಂದ್ಯಾಟದ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡದ ಅನುಭವಿ ಆರಂಭಿಕ ದಾಂಡಿಗನ ವಿಕೆಟ್ ಅನ್ನ ಕಳೆದುಕೊಂಡಿದೆ. ಇಲ್ಲಿ ಇದೇ ರೀತಿಯ ಇನ್ನೊಂದೆರಡು ಡಾಟ್ ಬಾಲ್ ಅನ್ನ ಎಸೆದದ್ದೇ ಆದಲ್ಲಿ ಪಂದ್ಯಾಟದಲ್ಲಿ ಮತ್ತೆ ವಾಪಸಾತಿಯನ್ನ ಮಾಡುವಂತಹ ಅವಕಾಶವಿದೆ ಬೆದ್ರಾ ಫ್ರೆಂಡ್ಸ್ ತಂಡಕ್ಕೆ. ಸಂತೋಷ್ ಅತ್ಯುತ್ತಮವಾದ 2 ಎಸೆತಗಳನ್ನ ಎಸೆದು 1 ವಿಕೆಟ್ ಅನ್ನು ಪಡೆದುಕೊಂಡು 3ನೇ ಬಾರಿ ಎಸೆಯಬೇಕಾಗಿದೆ ಹೊಸ ದಾಂಡಿಗ ರಿಲ್ವಾನ್ ಸ್ಟ್ರೈಕಿಂಗ್ ನತ್ತ. ಇನ್ನುಳಿದ 16 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 20 ರನ್. 20 ರನ್ನಿನ ಅವಶ್ಯಕತೆಗಿದೆ 16 ಎಸೆತಗಳ ಮುಂದೆ. ಪ್ರತಿಯೊಂದು ಎಸೆತ ಕೂಡ ಬಹಳಷ್ಟು ಪ್ರಾಮುಖ್ಯತೆಗಿದೆ ಈ ತಂಡಗಳಿಗೆ ಕೂಡ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಸಂತೋಷ್ ಟು ರಿಲ್ವಾನ್. ಉತ್ತಮವಾಗಿರತಕ್ಕಂಥ ಆಪ್ಷನ್ ಬಿತ್ತು. ಸಂಪೂರ್ಣವಾಗಿ ವೈಫಲ್ಯ ಬ್ಯಾಟ್ಸ್ಮನ್ 3 ಡಾಟ್ ಬಾಲ್ ಅನ್ನ ಎದುರಿಸುವ ಮೂಲಕ ಪಂದ್ಯದಲ್ಲಿ ನಿಧಾನಗತಿಯಲ್ಲಿ ತನ್ನ ಹಿಡಿತವನ್ನ ಸಾಧಿಸ್ತಾ ಇದೆ ಬೆದ್ರಾ ಫ್ರೆಂಡ್ಸ್ ತಂಡ. ಆರಂಭಿಕ 3 ಎಸೆತಗಳು ಕೂಡ ಅಂಕರಹಿತವಾಗಿದೆ. ಇದೀಗ ಮತ್ತೊಮ್ಮೆ 4ನೇ ಬಾರಿ ಸುಂದರತೆಯ ದಾಳಿ. ಅಷ್ಟೇ ಸುಂದರ ಹೊಡೆದ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ರನ್ಔಟ್ ಆಗುವ ಸಾಧ್ಯತೆ ಇತ್ತು, ಆದರೆ ರನ್ಔಟ್ಗಾಗಿ ಮನಸ್ಸನ್ನ ಮಾಡದಂತಹ ಕ್ಷೇತ್ರ ರಕ್ಷಕ 1 ಅಂಕವನ್ನ ಕಲೆ ಹಾಕಿದೆ. ಇದರೊಂದಿಗೆ 3ನೇ ಓವರಿನ 4ನೇ ಎಸೆತದಲ್ಲಿ 1 ರನ್ ಅನ್ನು ಗಳಿಸಿಕೊಳ್ಳುವಲ್ಲಿ ಸಫಲತೆಯನ್ನ ಕಂಡುಕೊಂಡಂತ ದಾಂಡಿಗ ರಿಲ್ವಾನ್ ತಂಡದ ಮೊತ್ತ 15ರಲ್ಲಿದೆ. ಇನ್ನೂ ಕೂಡ 19 ರನ್ನಿನ ಅವಶ್ಯಕತೆ. ಮತ್ತೊಮ್ಮೆ ಸುಂದರತೆಯ ದಾಳಿ. ಬ್ಯಾಟ್ಸ್ಮನ್ ರಿವರ್ಸ್ ಹೊಡೆಯುವಂತಹ ಪ್ರಯತ್ನ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಪಂದ್ಯದ ಗತಿಯನ್ನ ಬದಲಾಯಿಸಬಲ್ಲಂತ ಓವರಿನಲ್ಲಿ ಅತ್ಯದ್ಭುತ ಕೈಚಳಕ ಸಂತೋಷ್ ಅವರಿಂದ. ಅಂತಿಮ 1 ಎಸೆತ ಡಾಟ್ ಬಾಲ್ ಆಗಿ ಪರಿವರ್ತನೆ ಆದಲ್ಲಿ ಮತ್ತಷ್ಟು ರೋಮಾಂಚಕಾರಿ ಘಟ್ಟದತ್ತ ಪಂದ್ಯಾಟ. ಮತ್ತೆ ತೀರ್ಪುಗಾರನ ಬಿಟ್ಟು ಉತ್ತಮವಾಗಿರ್ತಕ್ಕಂಥ ಹೊಡೆತ. ನೇರವಾಗಿ ಬೌಲನ್ನ ಕೈಯಲ್ಲಿದೆ ಚೆಂಡು. 3ನೇ ಓವರ್ನಲ್ಲಿ ಅತ್ಯದ್ಭುತ ಎಸೆತಗಾರಿಕೆ, ತನ್ನ ಅದ್ಭುತ ಕೈಚಳಕ, ಪಂದ್ಯಕ್ಕೆ ರೋಚಕ ತಿರುವು. ಕೇವಲ 1 ರನ್ ಅನ್ನು ನೀಡಿ ಸುಲಭವಾಗಿ ಪಂದ್ಯವನ್ನ ಗೆದ್ದುಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆಗಿತ್ತು ರೈಸಿಂಗ್ ಸ್ಟಾರ್ ಮಂಗಳೂರು ತಂಡ. ನಿರೀಕ್ಷೆಗಳನ್ನ ಇಲ್ಲಿ ಹುಸಿಗೊಳಿಸಿದಂತಹ ದಾಳಿಗಾರ ಸಂತೋಷ್. ನಿರ್ಣಾಯಕರು ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು, ಆಟಗಾರರು ಸಹಕರಿಸಬೇಕು. ಇನ್ನುಳಿದ 12 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 19. ಓವರೊಂದಕ್ಕೆ ಸರಾಸರಿ 9.5 ರನ್ ಗಳಿಸಬೇಕಾಗಿದೆ ರೈಸಿಂಗ್ ಸ್ಟಾರ್ ಮಂಗಳೂರು. ಮುಂದಿನ 12 ಎಸೆತಗಳ ವೀಕ್ಷಕ ವಿವರಣೆ ನೀಡಲಿಕ್ಕಿದ್ದಾರೆ ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರ ಸತೀಶ್ ಮಂಗಳೂರು.
main concept. Thank you very much, Sukumar. I request the fielding team to little bit make it past. What an outstanding over there from Santosh. He's showing all his experience under pressure situation. He just turned the match with this magical bowling performance. Here is the first ball, and one more magical bowler as Santosh is a pretty cunning bowler. Even can say that his action certainly is going to be a leg spin bowling, but he's got a bowling some off spin delivery as well. So a lot of dotted deliveries played there by Rising Star Mangalore. They're putting them into under pressure. I would love to that one, but field in the deep long on. It's the safest pair of hands as far as the fielding department of Bedra Friends is concerned. Prasad taking that catch quite comfortably, and one more wicket is back into pavilion. What a twist in this match. It's unbelievable comeback here from Bedra Friends. One stage it looks like Rising Star are really rising towards the victory, but once Santosh came into attack, he's just changing the complexion of the match. This is all we can say, that the experience comes into play. Being the experience is not important, but converting that experience into performance, that's very important, and he's performed very well. And now it looks like Bedra Friends, they completely control over this match. Now last 11 balls remaining. 10 balls remaining, 19 more runs required for the victory. Slowly and suddenly, this match is slowly and suddenly slipping out of the hands of Rising Star. But you can't say anything in cricket. Cricket is a game of glorious uncertainty. It's a funny game. One big shot can change the complexion of this match. But Santosh, of course, so experienced, being the captain of the side, he doesn't want to lose the grip over this match. But at the same time, Rising Star definitely wanted one big shot here. This time he lofted it down to deep long off. Not more than a single. Even they're looking for the second. They're running hard between the wicket. Chance of run out, but they made it. They made it. It was a lovely understanding between the wicket. Especially the batsman is running towards a danger end. I think Samir is done a great run between the wicket, and he just completed a couple of runs. With that couple of runs, the scoreboard numbers on to 17 on the board. Half of the job is completed. 17 which is completed. Another 17 runs more to get, and I don't think they are having enough balls in their pocket. They got only 9 balls to go. 17 more runs required for the victory. Santosh slowly back to his bowling mark. Right arm over the wicket to Naufal. Naufal is a very tall player, and definitely who knows, he is having it that much tallest and can clear the ground. This time again looking for the big shot across the line after delivery. Swinging that one down to the square leg region. Not an easy job for the square leg fielder. And just a single in the relegation. That single not going to help Rising Stars. The one more addition. With the addition of that single, scoreboard moves on to 18 on the board. Another 16 more runs required for the victory. And they got only 8 deliveries. Each and every ball required 2 runs. Driven that one, Rakshak, the fieldsman there and extra cover. He will not going to give any chance for the batsman to come back for the second. Just a single. And with that single, scoreboard numbers on to 19 on the board. 15 to get. 15 to get from 7 balls. The match is slowly moving towards Bedra Friends. Again, once again, they're looking for a slog sweep shot, but not really having any contact with the bat. Leg by call by umpire. With the addition of that single, one more good over is comes to an end. And captain, being the captain of side, Santosh Bantwal, done a great job. That's all only because of a third over, which is bowled by Santosh, to Santosh, so experienced campaigner in the side of Bedra Friends. They really did a great job here. Now, last over remaining, and they desperately required 14 runs in 5 overs. And wait and see which bowler will go into ball that fast over. Ranjit is brought into attack. Ranjit, of course, the one medium fast bowler who representing young friend Surwa, one of the top team in our South Kendra district. And wait and see how Ranjit will go into defend his 14 runs. But at the same time, Naufal and Samir, the 2 batters are in the middle. If they wanted to enter the final of this prestigious Rajatha Trophy 2022, they have to do something special in this last over. Do or die situation, but certainly the batsman wanted to do before die.
And here is last over will going to start. I request the fielding team little bit, make it fast. Please cooperate with the organizer. One more match to be played. The mega final will going to play immediately after this match. There is a deep fine leg. There is a deep square leg. One at deep mid wicket. Deep long on is there. Deep long off is there. Deep extra cover is there. 6 fielders saving the boundaries. 3 fielders inside the ring. Here is Ranjit. Right above the wicket balls. Went for the big shot. Wicket keeper behind the stump. Karna fails to collect the ball. And it's definitely going to be the 1 run here in the form of bye. With that bye now 13 required. 5 balls remaining. Samir back on strike. Desperately required 1 big shot. Desperately required 1 big shot here for Rising Star to rise. We are even definitely there just in the downfall. If you wanted to rise, they need to hit 1 big shot. Again, bowlers back dry, no run. Each and every dot ball takes the match away from Rising Star. 4 balls remaining. 13 more runs required for the victory. Ranjit again with a short run up. Pass umpire Prakash. This time, chip that one right in the gap towards the deep mid wicket. They're running hard. They're looking for the second. Little bit misunderstanding, but just a couple of runs here. Samir picked up a couple of runs, and with that couple of runs, now 11 to get, 3 to go. 3 balls, 11 runs required for the victory. This is definitely going to be a decider delivery. In this decider delivery, Samir wanted to do something special here. Ranjit, right arm over the wicket. Driven that one, farmed it down to deep long on. Prasad the fieldsman and the deep. They need to look for a run, but just a single here. Good return coming from the fielder in the deep. Now last 2 delivery remaining. 10 runs required for the victory. Boundary and a 6, which is badly required here for Rising Star to win this match. Ranjit again with a short run up. Right arm over the wicket, bounce. Using a fade, missed it completely. Now just a 4 minutes left in this game. Just a 4 minutes left in this game. Unless the bowler doing any stupidity to bowling wides and no balls, no one can stop the victory here for Bedra friends. Here is the last delivery, the celebration delivery. Going down the track, just a wide. Need to wait for that other delivery. One more wide here is. And just we are talking about the stupidity. And now Ranjit is bowling a little bit stupidity there. 9 runs required. The last ball remaining. Ranjit back to his bowling mark. Now fall will go into face. Ranjit using a feet down to deep long off. They're not running here. They knows that they lost the match, but Bedra friends, they really just taking a match away from the opposition. I think Santosh is the man who's really turned out. Santosh Japu done a great job under pressure situation. Just he came and delivered. What a magnificent piece of bowling performance he bowled, and because of that they won the match and comprehensively in the end. Congratulations for the winners. Now it's a time for the announcement of yes. So at last they managed to win the match. The margin of 9 runs. The great victory of our friends, Bedra friends, but nothing lose the heart here for Rising Star. They played a very good game of cricket. It's not so easy to coming to the semi-final of this prestigious Rajatha Trophy 2022, and they did a great job. They done a great job to play a good cricket out here. But I think at last Bedra friends seems to be a much better team than the Rising Star Mangalore. And now it's a time for the tossing ceremony. Before that, I think Sukumar will going to complete the formalities of the big final. Before the big final, we are having a national anthem. So that I would request both the teams, players, please gather either side of the wickets. Thank you. Thank you, Sati sir. JCI Panchashri Panja Panchashri ಇದರ ಆಶ್ರಯದಲ್ಲಿ 25ನೇ ವರ್ಷದ ಸಂಭ್ರಮಾಚರಣೆಯ ಪ್ರಯುಕ್ತ ರಜತ ರಶ್ಮಿ ಸಾಧನೆಯ ಹಾದಿಯಲ್ಲಿ ಬೆಳ್ಳಿ ಬೆಳಕು ಅನ್ನುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ 10 ಹಲವಾರು ಕಾರ್ಯಕ್ರಮಗಳಲ್ಲಿ ಕ್ರಿಕೆಟ್ ಅನ್ನು ಕೂಡ ಆಯೋಜನೆ ಮಾಡಿ ರಜತ ಟ್ರೋಫಿ ಅನ್ನುವಂತಹ ಹೆಸರಿನಲ್ಲಿ 2 ದಿನಗಳ ಕಾಲ ಈ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡಿ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲ ಕಾಸರಗೋಡು ಜಿಲ್ಲೆಯ ಹೆಸರಾಂತ ಆಟಗಾರರೊಳಗೊಂಡಂತಹ ಸರಿಸುಮಾರು 20 ತಂಡಗಳ ಮಧ್ಯೆ ನಡೆದಂತಹ ಈ ಕ್ರಿಕೆಟ್ ಪಂದ್ಯಾಟದ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲರ ಆ ನಿರೀಕ್ಷೆಯ
ಚಾಂಪಿಯನ್ ಪಟ್ಟ ರಜತ ಟ್ರೋಫಿ 2022ರ ಆ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸುವಂತಹ ತಂಡ ಯಾವುದು ಎನ್ನುವಂತಹ ಫೈನಲ್ ಪಂದ್ಯಾಟದಲ್ಲಿ ನಿರ್ಧಾರವಾಗಲಿಕ್ಕಿದೆ. ಆ ಫೈನಲ್ ಪಂದ್ಯಕ್ಕೆ ಮುಂಚಿತವಾಗಿ ಫೈನಲ್ ಪಂದ್ಯ ಆಡುವಂತಹ ಎರಡೂ ತಂಡಗಳ ಆಟಗಾರರಿಗೆ ಶುಭವನ್ನ ಹಾರೈಸುವಂತಹ ಕಾರ್ಯಕ್ರಮವಿದೆ. ಎಲ್ಲ ಅತಿಥಿಗಳು ಈ ಒಂದು ಎರಡೂ ತಂಡಗಳಿಗೆ ಶುಭವನ್ನ ಹಾರೈಸಬೇಕು. ಅದಕ್ಕೆ ಮುಂಚಿತವಾಗಿ ಈ 2 ದಿನಗಳ ಕಾಲ ನಡೆದಂತಹ ಈ ಕ್ರಿಕೆಟ್ ಪಂದ್ಯಾಟದಲ್ಲಿ ಅತ್ಯುತ್ತಮ ತೀರ್ಪನ್ನು ನೀಡಿದಂತಹ 4 ಜನ ತೀರ್ಪುಗಾರರು ದಯವಿಟ್ಟು ಅಂಕಣಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಜೀದ್ ಸುಳ್ಯ, ಲವೀನ್ ಸುಳ್ಯ, ಮಣಿಕಂಠ ಗಾಂಗೆಯ ಸುಬ್ರಹ್ಮಣ್ಯ ಮತ್ತು KV ಪ್ರಕಾಶ್ ಸುಳ್ಯ, ದಯವಿಟ್ಟು 4 ಜನ ಮುಖ್ಯ ತೀರ್ಪುಗಾರರು ಅಂಕಣಕ್ಕೆ ಆಗಮಿಸಬೇಕು. ಹಾಗೇನೆ ನಿನ್ನೆಯಿಂದ 2 ದಿನಗಳ ಕಾಲ ನಿರಂತರವಾಗಿ ವೀಕ್ಷಕ ವಿವರಣೆಯಲ್ಲಿ ನಮ್ಮೊಂದಿಗಿದ್ದಂತಹ ದೂರದ ಮಂಗಳೂರಿನ ಗೋಪಿ ಮಂಗಳೂರು ಹಿಂದಿ ರಾಷ್ಟ್ರ ಭಾಷೆ ಹಿಂದಿಯ ವೀಕ್ಷಕ ವಿವರಣೆಗಾರ, ಹಾಗೇನೆ ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರರಾದ ಸತೀಶ್ ಮಂಗಳೂರು, ತಾವು ಕೂಡ ಅಂಕಣಕ್ಕೆ ಆಗಮಿಸಬೇಕು. ಹಾಗೇನೆ ಅದರ ಜೊತೆಗೆ ಸ್ಕೋರರ್ ಆಗಿ ನಮ್ಮೊಂದಿಗೆ ಸಹಕರಿಸಿದಂತಹ ಭರತೇಶ್ ಸುಬ್ರಹ್ಮಣ್ಯ, ತಾವು ಕೂಡ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ಅದರ ಜೊತೆಗೆ ಈಗಾಗಲೇ ನಿನ್ನೆಯ ದಿನ ಫೈನಲ್ ಅನ್ನ ಪ್ರವೇಶಿಸಿದಂತಹ ಬಲಿಷ್ಠ ತಂಡವಾಗಿ ಗುರುತಿಸಿಕೊಂಡಂತಹ ಕುಕ್ಕೈ ಸಿಕ್ಸರ್ ಸುಬ್ರಹ್ಮಣ್ಯ ತಂಡದ ಸರ್ವ ಸದಸ್ಯರು ದಯವಿಟ್ಟು ಅಂಕಣಕ್ಕೆ ಆಗಮಿಸಬೇಕು. ಹಾಗೇನೆ ಇಂದು ಫೈನಲ್ ಅನ್ನ ಪ್ರವೇಶಿಸಿದಂತಹ ಬಲಿಷ್ಠ ಮತ್ತೊಂದು ತಂಡ ಬೆದ್ರಾ ಫ್ರೆಂಡ್ಸ್ ತಂಡದ ಸರ್ವ ಸದಸ್ಯರು ಅಂಕಣಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಬರಲಿ ಎರಡು ಫೈನಲಿಸ್ಟ್ ತಂಡಗಳಿಗೆ. ಕೆಲವೇ ಕ್ಷಣಗಳಲ್ಲಿ ಒಂದು ಸುಂದರ ಕದನಕ್ಕೆ ಈ ವೇದಿಕೆ ಸಾಕ್ಷಿ ಆಗ್ಲಿಕ್ಕಿದೆ. ಇದೀಗ ಎರಡೂ ತಂಡಗಳ ಆಟಗಾರರು ದಯವಿಟ್ಟು ಸಾಲಾಗಿ ನಿಂತು ನಮ್ಮೊಂದಿಗೆ ಸಹಕರಿಸಬೇಕು. ಬೆದ್ರಾ ಫ್ರೆಂಡ್ಸ್ ಮತ್ತು ಕುಕ್ಕೆ ಸಿಕ್ಸರ್ ಸುಬ್ರಹ್ಮಣ್ಯ ದಯವಿಟ್ಟು ಆದಷ್ಟು ಬೇಗ ಅಂಕಣಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಸಂಜೆ ನಡೆಯುವಂತಹ ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಣೆಯನ್ನು ಮಾಡಲಿರ್ತಕ್ಕಂಥ ಎಲ್ಲ ಅತಿಥಿಗಳು, ಹಾಗೇನೆ JCI ಪಂಚಶ್ರೀ ಪಂಜ ಇದರ ರಜತ ರಶ್ಮಿ ಕಾರ್ಯಕ್ರಮದ ಸಂಚಾಲಕರು, ಹಾಗೇನೆ ಸರ್ವ ಪದಾಧಿಕಾರಿಗಳು ದಯವಿಟ್ಟು ಅಂಕಣಕ್ಕೆ ಆಗಮಿಸಿ ಈ ಒಂದು ಆಟಗಾರರಿಗೆ ಶುಭವನ್ನು ಹಾರೈಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರತಕ್ಕಂತಹ ಮುಖ್ಯ ಅತಿಥಿಗಳಾದ ಶ್ರೀಯುತ ಭರತ್ ಮುಂಡೋಡಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಶ್ರೀ BK ಮಾಧವಗೌಡ ಬೇರಿಯಾ, ರಾಷ್ಟ್ರೀಯ ಕ್ರೀಡಾ ತರಬೇತುದಾರರು, ಲಯನ್ಸ್ ಜಯರಾಮ್ ದೇರಪ್ಪಜ್ಜನ ಮನೆ, ನಿಕಟಪೂರ್ವ ಸಾರ್ವಜನಿಕ ಸಂಪರ್ಕಾಧಿಕಾರಿ, ಲಯನ್ಸ್ ಜಿಲ್ಲೆ 317D, ಗೌರವ ಉಪಸ್ಥಿತಿಯಲ್ಲಿರತಕ್ಕಂಥ ಶ್ರೀ ಮಾಧವ ಎರ್ದಡ್ಕ, ಅಧ್ಯಕ್ಷರು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು. ಅದರ ಜೊತೆಗೆ ಈ ಪಂದ್ಯಾಕೂಟಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಸಂಘದ ಸರ್ವ ಸದಸ್ಯರು, ಅದರ ಜೊತೆಗೆ JCI ಪಂಚಶ್ರೀ ಪಂಜದ ಸರ್ವ ಪದಾಧಿಕಾರಿಗಳು ಆಗಮಿಸಬೇಕು ಅಂತ ಕೇಳಿಕೊದ್ದೇನೆ. ಅಧ್ಯಕ್ಷರಾಗಿರತಕ್ಕಂತಹ ಶ್ರೀಯುತ ಶಿವಪ್ರಸಾದ್ ಹಾಲೆಮಚ್ಚಲಿ ಇವರ ಮುಂದಾಳತ್ವದಲ್ಲಿ ಸರ್ವ ಸದಸ್ಯರು ಈ ಒಂದು ವೇದಿಕೆಯಲ್ಲಿ ಬಂದು ಅಂಕಣಕ್ಕೆ ಬಂದು ಹಾಜರಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ನ ಸರ್ವ ಸದಸ್ಯರು, ಅದರ ಜೊತೆಗೆ JCI ಪಂಚಶ್ರೀ ತಂಡದ ಸರ್ವ ಪದಾಧಿಕಾರಿಗಳು, ಅಧ್ಯಕ್ಷರಾಗಿರತಕ್ಕಂತಹ ಶಿವಪ್ರಸಾದ್ ಹಾಲೆಮಚ್ಚಲು, ಹಾಗೇನೆ JCಯ ಸ್ಥಾಪಕ ಅಧ್ಯಕ್ಷರು ಶ್ರೀಯುತ ದೇವಿಪ್ರಸಾದ್ ಜಾಕೆ, ಹಾಗೇನೆ ಈ ಕ್ರಿಕೆಟ್ ಪಂದ್ಯಾಟದ ಆಯೋಜಕರಲ್ಲಿ ಪ್ರಮುಖರಾಗಿದ್ದು ಇದರ ಸಂಪೂರ್ಣ ಜವಾಬ್ದಾರಿ ಹೊತ್ತಂತ JC ವಿನ್ಯಾಸ್ ಕೊಚ್ಚಿ ಮತ್ತು JC ವಿಜಯ್ ಶಿರಿಯಡ್ಕ ಕೂಡ ಅಂಕಣಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಫೈನಲ್ ಪಂದ್ಯದ ಮುಂಚಿತವಾಗಿ ಫೈನಲ್ ಪ್ರವೇಶಿಸಿದಂತ ಎರಡು ತಂಡಗಳಿಗೆ ಶುಭವನ್ನ ಹಾರೈಸುವಂತ ಮುಂಚಿತವಾಗಿ ಈ ರಾಷ್ಟ್ರಕ್ಕೆ ಒಂದು ರಾಷ್ಟ್ರಗೀತೆಯೊಂದಿಗೆ ನಮನವನ್ನ ಸಲ್ಲಿಸುವಂತ ಕಾರ್ಯಕ್ರಮ ನಡೆಯಲಿಕ್ಕೆ ದಯವಿಟ್ಟು ಆಗಮಿಸಿರತಕ್ಕಂಥ ಸರ್ವರು ಒಂದು ಬಾರಿ ಎದ್ದು ನಿಂತು ಈ ರಾಷ್ಟ್ರಗೀತೆಗಾಗಿ ನಮ್ಮೊಂದಿಗೆ ಸಹಕರಿಸಬೇಕು. ಇದೀಗ ರಾಷ್ಟ್ರಕ್ಕೆ ನಮನ, ರಾಷ್ಟ್ರಗೀತೆ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಛಲ ಜಲಧಿ ತರಂಗ, ತವ
ಭಾರತ್ ಮಾತಾ ಕಿ. ಎಸ್, ಧನ್ಯವಾದಗಳು. ಇದೀಗ ಫೈನಲ್ ಅನ್ನ ಪ್ರವೇಶಿಸಿದಂತ ಎರಡೂ ತಂಡಗಳ ಆಟಗಾರರಿಗೆ ಆಗಮಿಸಿರತಕ್ಕಂಥ ಅತಿಥಿಗಳು ಹಾಗೇನೆ ಸಂಚಾಲಕರು ಶುಭವನ್ನ ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆಗಮಿಸಿರತಕ್ಕಂಥ ಸರ್ವ ಸಂಜೆ ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮದ ಸದಸ್ಯರು, ಅತಿಥಿಗಳು, ಅದರ ಜೊತೆಗೆ ಜೆಸಿಐ ಪಂಚಶ್ರೀ ತಂಡದ ಸರ್ವ ಸದಸ್ಯರ ಅಧ್ಯಕ್ಷರೊಳಗೂಡಿ ಸದಸ್ಯರು, ಹಾಗೇನೆ ನೆರೆದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳೊಂದು ಜೋರಾದ ಚಪ್ಪಾಳೆ ಬರಲಿ. ಆಟಗಾರರಿಗೆ ಫೈನಲ್ ಪಂದ್ಯಕ್ಕೆ ಮುಂಚಿತವಾಗಿ ಒಂದು ಶುಭವನ್ನ ಹಾರೈಸ್ತಾ ಇದ್ದೇವೆ. ಮುಂದೆ ನಡೆಯುವಂತಹ ಈ ಫೈನಲ್ ಪಂದ್ಯಾಟ ಈ ಜೆಸಿಐ ಪಂಚಶ್ರೀ ಇದರ 25ನೇ ವರ್ಷಾಚರಣೆಯ ಪ್ರಯುಕ್ತ ರಜತ ರಶ್ಮಿ ಕಾರ್ಯಕ್ರಮದ ಅಂಗವಾಗಿ ಆಯೋಜನೆಗೊಂಡಿರತಕ್ಕಂಥ ಈ ಕ್ರಿಕೆಟ್ ಪಂದ್ಯಾಟ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ಇತಿಹಾಸಗಳ ಪುಟಗಳಲ್ಲಿ ಈ ಒಂದು ಪಂದ್ಯಾಟ ಅಚ್ಚಳಿಯದೆ ಉಳಿಯಲಿ ಅನ್ನುವಂತಹ ಶುಭ ಹಾರೈಕೆ. ಇಲ್ಲಿ ಯಾರು ಗೆದ್ದರು ಯಾರು ಸೋತರು ಅನ್ನೋ ವಿಚಾರವಲ್ಲ, ಅಂತಿಮವಾಗಿ ಈ ನಮ್ಮ ಕ್ರಿಕೆಟ್ ಗೆಲ್ಲಬೇಕು ಅನ್ನುವಂತಹ ಒಂದು ಧ್ಯೇಯ ವಾಕ್ಯದೊಂದಿಗೆ ಎರಡೂ ತಂಡಗಳು ಉತ್ತಮ ಪ್ರದರ್ಶನವನ್ನು ನೀಡಲಿ ಎಂದು ಆಗಮಿಸಿರತಕ್ಕಂಥ ಸರ್ವ ಅತಿಥಿಗಳು ಶುಭವನ್ನ ಹಾರೈಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ತಂಡಗಳ ಕಪ್ತಾನರು ಕುಕ್ಕೆ ಸಿಕ್ಸರ್ಸ್ ತಂಡದ ಕಪ್ತಾನ ಮನ್ಸೂರ್ ಕಾರ್ಕಳ, ಹಾಗೇನೆ ಇತ್ತ ಕಡೆ ಬೆದ್ರಾ ಫ್ರೆಂಡ್ಸ್ ತಂಡದ ಕಪ್ತಾನ ಸಂತು ಬಂಟ್ವಾಳ, ಈ ತಂಡಗಳ ಕಪ್ತಾನರು ನಾಣ್ಯ ಚಿಮ್ಮುಗೆಗಾಗಿ ಆಗಮಿಸಬೇಕು. ಈ ಒಂದು ನಾಣ್ಯ ಚಿಮ್ಮುಗೆಯನ್ನ ಇಂದಿನ ಬಹುಮಾನ ವಿತರಣಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರತಕ್ಕಂಥ ಶ್ರೀಯುತ ಭರತ್ ಮುಂಡೋಡಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನೆರವೇರಿಸುವಂತ ಕೇಳಿಕೊಳ್ತಾ ಇದ್ದೇನೆ. Captain of Kukke Sixer Subramanya, Mr. Mansoor Karkala, and as well as the captain of Bedra friend, Mr. Santu from Bantwa. ಇಬ್ಬರು ಕಪ್ತಾನರು ದಯವಿಟ್ಟು ಬನ್ನಿ. ನಾಣ್ಯ ಚಿಮ್ಮುಗೆಯನ್ನು ನಡೆಸಿಕೊಡ್ತಾ ಇದ್ದಾರೆ ಶ್ರೀಯುತ ಭರತ್ ಮುಂಡೋಡಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ನೆರೆದಿರತಕ್ಕಂಥ ಸರ್ವ ಕ್ರೀಡಾಭಿಮಾನಿಗಳು ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ಫೈನಲ್ ಪಂದ್ಯ ಅಂತಿಮ ಒಂದು ಬಾರಿ ನಾಣ್ಯ ಚಿಮ್ಮುಗೆಯಾಗ್ತಾ ಇದೆ. ರಜತ ಟ್ರೋಫಿ 2022ರ ಅಂತಿಮ ಬಾರಿ ನಾಣ್ಯ ಚಿಮ್ಮುಗೆಯಾಗ್ತಾ ಇದೆ. ಕಾದು ನೋಡೋಣ ಯಾರ ಮಡಿಲಿಗೆ ನಾಣ್ಯ ಚಿಮ್ಮುಗೆ. ನಾಣ್ಯ ಚಿಮ್ಮುಗೆಯನ್ನ ಗೆದ್ದುಕೊಳ್ತಾ ಇದೆ ಕುಕ್ಕೆ ಸಿಕ್ಸರ್ ಸುಬ್ರಹ್ಮಣ್ಯ ಮನ್ಸೂರ್ ಕಾರ್ಕಳ ತಮ್ಮ ಆಯ್ಕೆ. ಎಸ್, ಈಗಾಗಲೇ ಅದೃಷ್ಟದ ನಾಣ್ಯ ಚಿಮ್ಮುಗೆಯನ್ನ ಗೆದ್ದಂತಹ ಕುಕ್ಕೆ ಸಿಕ್ಸರ್ ಸುಬ್ರಹ್ಮಣ್ಯ ತಂಡ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ಪಂದ್ಯಾಟ 5 ಓವರ್ಗೆ ಸೀಮಿತವಾಗಿದೆ. ಕೇವಲ 1 ಓವರ್ ಪವರ್ ಪ್ಲೇ. ಒಬ್ಬ ಎಸೆತಗಾರನಿಗೆ 1 ಓವರ್ನಷ್ಟೇ ಎಸೆಯಲು ಅವಕಾಶ, ಗಮನಿಸಿಕೊಳ್ಳಿ. ಪಂದ್ಯಾಟ 5 ಓವರ್ಗೆ ಸೀಮಿತ, ಗಮನಿಸಿಕೊಳ್ಳಿ. ಮತ್ತೊಮ್ಮೆ ಕಪ್ತಾನರ ಗಮನಕ್ಕೆ, ಪಂದ್ಯಾಟ 5 ಓವರ್ಗೆ ಸೀಮಿತ. ಒಬ್ಬ ಎಸೆತಗಾರನಿಗೆ 1 ಓವರ್ನಷ್ಟೇ ಎಸೆಯಲು ಅವಕಾಶ. 1 ಓವರ್ ಪವರ್ ಪ್ಲೇ ಆಗಿರುತ್ತದೆ. ನಿರ್ಣಾಯಕರಾಗಿ ಈ ಪಂದ್ಯಾಟಕ್ಕೆ ಗಾಂಗೆಯ ಸುಬ್ರಹ್ಮಣ್ಯ ತಂಡದ ಹಿರಿಯ ಆಟಗಾರ ಮಣಿಕಂಠ ಸುಬ್ರಹ್ಮಣ್ಯ ಮತ್ತು ಲವೀನ್ ಸುಳ್ಯ ಇವರು ಸಹಕರಿಸಲಿಕ್ಕಿದ್ದಾರೆ. ಹಾಗೆಯೇ ಸ್ಕೋರರ್ ಆಗಿ ಭರತೇಶ್ ಸುಬ್ರಹ್ಮಣ್ಯ ಅವರು ಸಹಕರಿಸಲಿಕ್ಕಿದ್ದಾರೆ. ವೀಕ್ಷಕ ವಿವರಣೆಗಾರರಾಗಿ ಈ ಪಂದ್ಯಾಟದ ಪ್ರಥಮ ಇನ್ನಿಂಗ್ಸ್ನ ಫೈನಲ್ ಪಂದ್ಯಾಟದ ಪ್ರಥಮ ಇನ್ನಿಂಗ್ಸ್ನ ವೀಕ್ಷಕ ವಿವರಣೆಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ರಾಷ್ಟ್ರ ಭಾಷೆ ಹಿಂದಿಯ ವೀಕ್ಷಕ ವಿವರಣೆಗಾರ ಗೋಪಿ ಮಂಗಳೂರು. ಓವರ್ ಟು ಯು ಗೋಪಿ ಸರ್. ಆದಷ್ಟು ಬೇಗ ಎರಡು ತಂಡದ ಆಟಗಾರರು ಅಂಕಣವನ್ನ ಪ್ರವೇಶಿಸಬೇಕು. ಬೆದ್ರಾ ಫ್ರೆಂಡ್ಸ್ ತಂಡದ ಕಪ್ತಾನರ ಗಮನಕ್ಕೆ, ಸೆಮಿಫೈನಲ್ ನಲ್ಲಿ ಆಡಿದಂತಹ ಆಟಗಾರರೇ ಪಂದ್ಯಾಟದಲ್ಲಿ ಫೈನಲ್ ಪಂದ್ಯಾಟದಲ್ಲಿ ಕೂಡ ಭಾಗವಹಿಸಬೇಕು. ಹಾಗೇನೆ ಕುಕ್ಕೆ ಸಿಕ್ಸರ್ ಸುಬ್ರಹ್ಮಣ್ಯ, ದಯವಿಟ್ಟು ಸಮಯವನ್ನ ಸಮಾಲೋಚನೆಯಲ್ಲಿ ವ್ಯರ್ಥ ಮಾಡುವುದಕ್ಕಿಂತ ಅಂಕಣದಲ್ಲಿ ಕಾದಾಡಿ ಈ ಒಂದು ಸೂರ್ಯನ ಬೆಳಕಿನಲ್ಲೇ ಪಂದ್ಯಾಟ ಮುಕ್ತಾಯವಾಗಬೇಕು. ದಯವಿಟ್ಟು ಹೊನಲು ಬೆಳಕಿಗೆ ಮುಂದುವರಿಸುವಂತೆ ಮಾಡಬೇಡಿ. ದಯವಿಟ್ಟು ಗಮನಿಸಿಕೊಳ್ಳಿ, ಎರಡೂ ತಂಡದ ಆಟಗಾರರು ನಿಮ್ಮೆಲ್ಲರ ಸಹಕಾರ ನಮಗೆ ಬಹಳಷ್ಟು ಅತ್ಯಗತ್ಯವಿದೆ. 5 ಓವರಿನ ಈ ಪಂದ್ಯಾಟ, ಇಲ್ಲಿ 5 ಜನ ಎಸೆತಗಾರರು, ಒಬ್ಬ ಎಸೆತಗಾರನಿಗೆ 1 ಓವರ್ನಷ್ಟೇ ಎಸೆಯಲು ಅವಕಾಶವಿದೆ. ಪ್ರಥಮ 1 ಓವರ್ ಪವರ್ ಪ್ಲೇ ಗರಿಷ್ಠವಾಗಿ 2 ಜನ ಕ್ಷೇತ್ರ ರಕ್ಷಕರಿಗೆ ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ಅವಕಾಶವಿದೆ. ಹಾಗೇನೆ ಪವರ್ ಪ್ಲೇ ಮುಕ್ತಾಯದ ಬಳಿಕ ಗರಿಷ್ಠವಾಗಿ 6 ಜನ ಕ್ಷೇತ್ರ ರಕ್ಷಕರಿಗೆ ಮಾತ್ರ
30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಕ್ಷೇತ್ರ ರಕ್ಷಣೆ ತೊಡಗಿಸಿಕೊಳ್ಳಬಹುದಾಗಿದೆ. ಗಮನಿಸಿಕೊಳ್ಳಿ, ನಿರ್ಣಾಯಕರ ತೀರ್ಮಾನವೇ ಅಂತಿಮವಾಗಲಿಕ್ಕಿದೆ. ಒಂದು ವೇಳೆ ನಿರ್ಣಾಯಕರ ತೀರ್ಮಾನ ಏನಾದರೂ 3ನೇ ಅಂಪೈರ್ಗೆ ಕರೆ ಬಂದಾಗ ಅಲ್ಲಿ ಸಂಘಟಕರ ತೀರ್ಮಾನವೇ ಅಂತಿಮವಾಗಲಿಕ್ಕಿದೆ. ಗಮನಿಸಿಕೊಳ್ಳಿ, ಎರಡೂ ತಂಡಗಳ ಆಟಗಾರರ ಗಮನಕ್ಕೆ ಒಂದು ಬಲಿಷ್ಠ ತಂಡಗಳ ಮಧ್ಯೆ ಈ ಪಂಚಶ್ರೀ ಜೆಸಿಐ ಪಂಚಶ್ರೀ ಪಂಜ ಇದರ ಆಶ್ರಯದಲ್ಲಿ ಆಯೋಜನೆಗೊಂಡಿರತಕ್ಕಂಥ 25ನೇ ವರ್ಷಾಚರಣೆಯ ಸಂಭ್ರಮದಲ್ಲಿ ರಜತ ರಶ್ಮಿ ಎನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ಕ್ರಿಕೆಟ್ಗೆ ಕೂಡ ಒಂದು ಅವಕಾಶವನ್ನ, ಕ್ರೀಡೆಗೂ ಕೂಡ ಒಂದು ಅವಕಾಶವನ್ನ ನೀಡಬೇಕು ಅನ್ನುವಂತಹ ಒಂದು ಇರಾದೆಯಿಂದ 2 ದಿನಗಳ ಕಾಲ ಈ ಪಂಜದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ರಜತ ಟ್ರೋಫಿ ಎನ್ನುವಂತಹ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆಗೊಳಿಸಿ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯ ಹೆಸರಾಂತ ಆಟಗಾರರನ್ನ ಒಳಗೊಂಡಿರತಕ್ಕಂಥ ಹೆಸರಾಂತ 20 ತಂಡಗಳ ಆಟಗಾರರನ್ನ ಕರೆಸಿ ಇಲ್ಲಿ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ಆಯೋಜನೆಗೊಂಡಿರತಕ್ಕಂಥ ಕ್ರಿಕೆಟ್ ಪಂದ್ಯಾಟದ ಪ್ರಮುಖ ಸಂಚಾಲಕರಾಗಿ ವಿನ್ಯಾಸ್ ಕೊಚ್ಚಿ ಅವರಿದ್ದಾರೆ. ಅವರಿಗೆ ಸಹಕಾರವನ್ನ ನೀಡಿದ್ದಾರೆ ಜೆಸಿಐ ಪಂಚಶ್ರೀಯ ಸರ್ವ ಪದಾಧಿಕಾರಿಗಳು, ಹಾಗೇನೆ ವಿಶೇಷವಾಗಿ ವಿಜೇಶ ಹಿರಿಯಡ್ಕ ಮತ್ತು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಸಂಸ್ಥೆಯ ಸರ್ವ ಪದಾಧಿಕಾರಿಗಳನ್ನ ಈ ಸಂದರ್ಭದಲ್ಲಿ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದ ಕಾರಣ ನಿರಂತರವಾಗಿ 2 ದಿನಗಳು ಮಾತ್ರವಲ್ಲ, ಪಂದ್ಯಾಟ ಆರಂಭವಾಗುವುದಂತ ಮುಂಚಿತವಾಗಿ ಮೈದಾನ ತಯಾರಿ ಇರಬಹುದು, ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಕ್ಕೆ ಮತ್ತೊಮ್ಮೆ ಸಂಸ್ಥೆಯ ಸರ್ವ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮೆಗಾ ಫೈನಲ್ಗೆ ವೇದಿಕೆ ಸಜ್ಜಾಗಿದೆ. ಮುಂದಿನ ವೀಕ್ಷಕ ವಿವರಣೆಗಾರರಾಗಿ ಗೋಪಿ ಸರ್ ಮಂಗಳೂರು ತಮಗೆ ಮೈಕ್ರೋಫೋನ್ ಅನ್ನು ಹಸ್ತಾಂತರಿಸುತ್ತೇನೆ. धन्यवाद श्रीमान सुकुमार. So the great battle, the big battle of this tournament is now going to begin. The grand finale, Bedra friends will take over कुक्के सिक्सर्स सुब्रमण्य. So 5 overs per side to be played, 5 ओवर प्रति पारी जो कि खेले जाएंगे. और यहाँ पर जहाँ तक सवाल है दोनों टीमों का, दोनों टीमों संतुलित हैं और हम उम्मीद अपेक्षा कर सकते हैं कि इस मेगा फाइनल मैच में एक रोचक क्रिकेट हमें यहाँ पर देखने को मिलेगा. तो इस वक्त कुछ बातचीत यहाँ पर चलती हुई है और मैदान पर रोशनी काफी हद तक कम हो चुकी है और मैं समझता हूँ यहाँ पर दोनों टीमों के सदस्यों से मैं दरख्वास्त करता हूँ कि कृपया जल्द से जल्द मैच की शुरुआत करें. तो सतीश, बेहतरीन ग्रैंड फिनाले इस वक्त शुरू होने जा रहा है और जहाँ तक सवाल है इस ग्रैंड फिनाले का, तो दोनों टीमें काफी बैलेंस्ड साइड और मैं समझता हूँ जहाँ तक विजय का सवाल है बराबर का इस वक्त मौका है दोनों को. और हम उम्मीद अपेक्षा करते हैं कि इस ग्रैंड फिनाले मैच में, मेगा फाइनल मैच में एक रोचक क्रिकेट हमें यहाँ पर देखने को मिलेगा. Absolutely, Gopi. The winning and losing is a part of cricket, but winning the heart of cricket lovers is so important. I think both the teams definitely they got a very balanced team, and just watching the performance of both the teams, this is not an easy job to coming into the finals of prestigious tournament. And whoever wins, Gopi, but true spirit of cricket is so important. That will going to really spread the great message of Underarm cricket. With the true spirit of cricket, they have to play the cricket. And this big mega final, Gopi, all marks to the organizer of this Rajatha Trophy 2022, done a great job. And especially I would like to give special thanks to the organizer for inviting for this cricket tournament and being the part of this wonderful cricket tournament. And Gopi, coming back these two teams, Gopi, after winning the toss, it's a very good toss to win for Kukke Sixers. After winning the toss, they elected to field pass, but the question raising is in this condition, if any score around 30 to 35, it's definitely going to be a big score, definitely good score to depend upon. That's why it's very important here for Sixers. They have to restrict the opposition less than 30, Gopi. Otherwise, definitely it's going to be a game very good, tough for chasing team. एग्जैक्टली सतीश, जैसा कि आपने फरमाया, जो कि कंडीशन सीम्स टू बी बहुत ही रोशनी इस वक्त मैदान कम हो रही है. कंडीशन सीम्स टू बी वेरी क्रिटिकल. इट्स ऑलरेडी 40 और जहां तक सवाल है इस वक्त जितना कम स्कोर पर फील्डिंग साइड इस वक्त बल्लेबाजी की टीम को रोक कर रखती है उतना उनके लिए बेहतर होगा. ये गेंद इस बार स्क्वायर ऑफ द विकेट, पहली गेंद कुछ उछाला लंबा ऊपर और ये कैच छूट चुका है. वाइड इज लॉन्ग ऑफ और एक्स्ट्रा कवर फील्डर टकरा गए थे और इस बीच ये कैच यहां पर छूट चुका है. हालांकि मैं समझता हूं वाइड इज लॉन्ग ऑफ के फील्डर कैच को लपक ही चुके थे, तब एक्स्ट्रा कवर के फील्डर आकर उनसे टकरा गए और हड़बड़ाहट में गेंद उनके हाथों से छूट चुकी है. और यहाँ पर जीवदान के साथ 2 रन बल्लेबाज प्राप्त कर चुके हैं और इन 2 रनों के साथ रनों का सिलसिला यहाँ पर शुरू हो चुका है. अल्ताफ और दीपक आरंभिक बल्लेबाज, सुरेश गेंदबाज यहाँ पर शुरू कर चुके हैं. और रजता ट्रॉफी 2022 का ग्रैंड फिनाले मेगा फाइनल मैच यहाँ पर शुरू हो चुका है. और इस बीच गेंदबाज यहाँ पर आगे बढ़ाते हुए सुरेश गेंदबाजी आगे बढ़ाते हुए इस वक्त दाहिना तो ओवर द विकेट. ये गेंद इस बार गेंद को उछाला उसी दिशा में, इस बार भी वो 2 फील्डर आते हुए, लेकिन इस बार
आखिरकार दूसरे फील्डर के हाथ को लपकने में सफल। इस बार कोई वहां पर कोल्यूशन नहीं हुआ, कोई दोनों फील्डर नहीं टकराए थे और आखिरकार सुरक्षित होकर गेंद पहुंची फील्डर के हाथों में और इसी के साथ ये पहला विकेट यहां पर गिर चुका है। अल्ताफ पहले गेंद पर जीवदान प्राप्त जरूर कर चुके थे, लेकिन दुर्भाग्यवशात उनकी पारी को वो आगे नहीं बढ़ा पाए और दूसरी गेंद पर उनका विकेट यहां पर गिर चुका है और 2 रनों पर पहला विकेट खो चुका है इस वक्त कुक्के सिक्सर्स सुब्रमण्या। जहां तक बिल्कुल सही बात आपने सतीश फरमाया, रजत ट्रॉफी 2022 निस्संदेह बेहतरीन क्रिकेट टूर्नामेंट, फैंटास्टिक cricket tournament is now progressing here. The climax of this tournament is now going on here, and this tournament is proudly organized by JCI Panja, Panchashri, under the great leadership of Mr. Vinyas Kochi and Mr. Vijesh Hiriyadka। और जहां तक सवाल है इस श्रृंखला का, तो 2 दिन हमें यहां पर रोचक क्रिकेट देखने को मिला और हम उम्मीद अपेक्षा करते हैं कि इस मेगा फाइनल मैच में भी हमें एक बेहतरीन क्रिकेट यहां पर देखने को मिलेगा। तो यहां पर नए बल्लेबाज का आगमन हो चुका है। संतोष इस वक्त सामना करने के लिए तैयार। ये गेंद इस बार हल्के से गेंद को पुश कर दिया, संतोष ने रन के लिए दौड़ पड़े, 1 रन का इजाफा यहां पर हो चुका है। बिद्रा फ्रेंड्स इस वक्त पहला विकेट जरूर खो चुका है अल्ताफ के रूप में, लेकिन उसके बाद संतोष इस वक्त आगमन होते हुए अपना आगमन करते हुए अपना खाता खोल चुका है और पिछले 3 मैचेस में संतोष ने सिर्फ 1 रन बनाया। तो ये बात दर्शाता है कि वो फॉर्म के लिए काफी इस वक्त तरस रहे हैं और इस ग्रैंड फिनाले मैच में वो अपने फॉर्म को प्राप्त करने की इस वक्त पूरी कोशिश में, और देखते हैं। और संतोष के पास वो क्षमता, एबिलिटी है, एक बार वो अपना फॉर्म, रिदम, लय प्राप्त कर ले तो निस्संदेह लंबी पारी आक्रामक बल्लेबाजी करने की क्षमता वो यहां पर रखते हैं। देखते हैं इस फाइनल मैच में वो क्या करते हैं। और गेंदबाज इस वक्त फिर से तैयार, दाहिने हाथ राउंड द विकेट गेंदबाजी करते हुए ये गेंद इस बार लेफ्ट आर्म बल्लेबाज के लिए एक्स्ट्रा कवर पर मौका और इसी के साथ ये विकेट यहां पर गिर चुका है। स्ट्रोक को चेक किया था, हाफ माइंडेड स्ट्रोक, स्क्वायर ऑफ द विकेट और प्लेसमेंट बिल्कुल गलत और इसी के साथ यहां पर विकेट गिर चुका है। पहली गेंद पर गोल्डन डक के रूप में दीपक का और 3 रनों के योग पर दूसरा विकेट यहां पर खो चुका है। तो निस्संदेह पहले ओवर में यहां पर सुरेश ने बेहतर शुरुआत की है। सतीश 2 विकेटें 3 रनों पर 4 गेंद में वो प्राप्त कर चुके हैं और निस्संदेह एक बेहतरीन शुरुआत गेंदबाजी में कहलाएगी। Absolutely, Gopi. Everybody knows the potential of Suresh. Is one of the great leg spin bowler. This is a big difference, Gopi. Just notice in this big final, it's leg spin versus off spin and fast bowling versus leg spin. And so far they all played against the fast bowling. All incident when they're playing the leg spin, because the leg spin department yesterday is all, we can see that the leg spin bowling teams only participated and they came actually into the final. So they need to be very careful. They all going to face 5 leg spinners here against him. It's going to be a very good contest, Gopi. बिल्कुल, लेग स्पिन गेंदबाजी उनका अस्त्र है और उस अस्त्र को किस तरह इस वक्त सामना करते हैं बिद्रा फ्रेंड्स के बल्लेबाज देखना पड़ेगा। इस बार गेंद को हल्के से पुश कर दिया, बैकफुट पर जाने के बाद सिली मिट ऑफ पर तेजी के साथ जब तक गेंद पर फील्डर लटके बल्लेबाज के पास मौका था 1 रन प्राप्त करने का। 4 रन बन चुके 2 विकेट के नुकसान पर, जबकि पहला ओवर उनकी पारी का यहां पर प्रगति पर। संतोष इस वक्त क्रीज पर वापस आ चुके हैं और संतोष एक बार पूरी तरह फील्डिंग का मुआयना करते हुए कि कहां का फील्डिंग इस वक्त सजाई गई है। पावर प्ले जो कि इस वक्त जारी है, केवल 2 मात्र फील्डर इस वक्त 20 गज के दायरे के अंदर तैनात। लॉन्ग इस वक्त मौजूद, डीप मिड विकेट इस वक्त पीछे की ओर जाते हुए 7 खिलाड़ी 20 गज के दायरे के अंदर तैनात और इस बीच गेंदबाज तैयार, दाहिने हाथ ओवर द विकेट सुरेश इस वक्त गेंदबाजी करते हैं। संतोष के लिए सेंसिबल, एब्सोल्युटली सेंसिबल, 1 रन के लिए दौड़ पड़े रक्षात्मक तरीके से गेंद को पुश करने के बाद और 1 रन के साथ दोनों बल्लेबाज यहां पर संतुष्ट हो चुके हैं। शायद संतोष के दिमाग में यह बात है कि स्ट्राइक खुद वो अपने पास रखना चाहते हैं और खासकर पावर प्ले ओवर्स का फायदा उठाने में संतोष माहिर है और दूसरे पावर प्ले ओवर में शायद वो कुछ करारे स्ट्रोक्स, एकमात्र पावर प्ले हो रहा है, माफ कीजिए, तो दूसरा ओवर जो शुरू होने जा रहा है यहां पर इस दूसरे ओवर में वो संतोष कुछ करारे स्ट्रोक्स लगाने की कोशिश जरूर करेंगे। खासकर वो इस वक्त चाहते हैं कि स्ट्राइक ज्यादा से ज्यादा उनके पास, और देखना यह है कि वो इस वक्त क्या करते हैं। और इस बीच दूसरा ओवर शुरू होता हुआ, दूसरा ओवर लेकर गेंदबाज इस वक्त गेंदबाजी शुरू करते हुए अल्ताफ और फील्डिंग में यहां पर जमावट चलती हुई। तो पहले ओवर के खेल के पश्चात फील्डिंग के प्रतिबंध हट चुके हैं, पावर प्ले समाप्त हो चुका है और फील्डर इस वक्त मैदान पर छाते हुए और फील्डिंग में जमावट यहां पर चलती हुई। गेंदबाज इस वक्त तैयार, दाहिने हाथ ओवर द विकेट अल्ताफ, दाहिने हाथ के बल्लेबाज संतोष इस वक्त फील्डिंग का मुआयना यहां पर करते हुए। लॉन्ग ऑन लॉन्ग ऑफ इस वक्त तैनात, डीप एक्स्ट्रा कवर, डीप बैकवर्ड स्क्वायर लेग पर एक फील्डर जाते हुए, डीप मिड विकेट और डीप बैकवर्ड स्क्वायर लेग के दरमियान एक फील्डर इस वक्त मौजूद। और ओवर की पहली गेंद अल्ताफ, दाहिने हाथ ओवर द विकेट गेंदबाजी करते हुए, रिवर्स शॉट संतोष ने खूबसूरती के साथ गेंद को निकाला। इस वक्त दिल्ली केटली पे 1 रन मिलेगा, फिसल कर गिर पड़े वहां पर रवि पड़े मेरे ख्याल से, और जब तक दोबारा संभालने के बाद वो गेंद को फील्ड करे, दूसरे रन के लिए दौड़ पड़े, ओवर थ्रो
के रूप में। 2 रन यहाँ पर पूर्ण कर चुके हैं। बेहतरीन रनिंग बिटवीन द विकेट, फील्डरों पर दबाव डालने का प्रयास और 100% 100% यहाँ पर यश प्राप्त करते हुए 2 रन उनके और टीम के खाते में जुड़ता हुआ और इन 2 रनों के साथ स्कोर बढ़कर पहुंच चुका है 7 रनों पर 2 विकेट के नुकसान पर। 7 फॉर द लॉस ऑफ 2 विकेट एट द स्टार्ट ऑफ द सेकंड ओवर इन फैक्ट। और गेंदबाज इस बीच तैयार, गेंदबाजी आगे बढ़ाते हुए अल्ताफ दाहिने हाथों पर द विकेट। संतोष एक बार फिर से फील्डिंग का मुआयना करते हुए कुछ हद तक फील्डिंग में जमावट चलती हुई बैकवर्ड थर्ड मैन पर जो फील्डर खड़े हुए थे उन्हें थोड़ा सा सीधा इस वक्त तैनात किया गया है और एक्स्ट्रा कवर और बैकवर्ड थर्ड मैन और कवर पॉइंट के फील्डर को थोड़ा सा इस वक्त बदल दिया गया है। और इस बीच अगली गेंद लेकर तैयार, गेंदबाज दाहिने हाथों पर द विकेट। ये गेंद ऑफ द टॉस खूबसूरती के साथ गेंद को निकाला, इस वक्त गेंद जाती है लॉन्ग ऑन पर इनटू द गैप, इंटेलिजेंटली प्लेड। चतुरता के साथ इस गेंद को इस वक्त खेला था, खूबसूरती के साथ खाली क्षेत्र चुनते हुए लॉन्ग ऑन और मिड विकेट के बीच में। और इस बीच बल्लेबाज के पास मौका था 2 रन प्राप्त करने का और इन 2 रनों के साथ कुल स्कोर बढ़कर अब पहुंच चुका है, मेरे ख्याल से कुल स्कोर बढ़कर पहुंच चुका है 9 रनों पर 2 विकेट के नुकसान पर। जबकि दूसरा ओवर यहां पर प्रगति पर। संतोष जानते हैं शाम के इन हालातों में हवा का रुख जो कि काफी कम है, करारे स्ट्रोक्स खेलना मुश्किल है, तो इस वजह से वो इस वक्त सेंसिबल क्रिकेट यहां पर अपनाते हुए। और जहां तक सवाल है इस वक्त गेंदबाजी का, तो गेंदबाजी इस वक्त आगे बढ़ाते हुए अल्ताफ इस बीच गेंदबाजी करने के लिए तैयार। तो इस बीच गेंदबाज अल्ताफ, दाहिने हाथ के बल्लेबाज संतोष जो कि सामना करते हुए और अपनी ओर की अगली गेंद लेकर इस वक्त तैयार, अंपायर को क्रॉस करते हुए दाहिना तो द विकेट, गेंद को स्वीप कर दिया इस वक्त खूबसूरती के साथ, पैडल स्वीप गेंद पहुंची इस वक्त स्क्वायर लेग की दिशा में। 1 रन बल्लेबाज को मिलेगा। रवि जब तक गेंद तक पहुंचे बल्लेबाज के पास मौका था, 1 रन के साथ 2 अंकों पर स्कोरबोर्ड पहुंच चुका है। 10 रन 2 विकेट के नुकसान पर। काफी मात्रा में दर्शक इस मैदान पर मौजूद इस मैच का आनंद इस वक्त लेते हुए। ग्रैंड फिनाले है रजत ट्रॉफी 2022-2022 के अंतर्गत इस सुंदर से प्री यूनिवर्सिटी पंजा के कॉलेज मैदान पर खेला जाता है। अगेन एक्स्ट्रा क्विकर ऑन टू द स्टंप्स एंड दैट इज द विकेट नंबर 3 फॉलन। प्रसाद रिवर्स शॉट खेलना चाहता, लेकिन पिछले गेंद के मुकाबले ये गेंद काफी तेज गेंद थी, इस वक्त लगभग जमीन के सहारा है और इस बार रिवर्स शॉट खेलने के प्रयास में चूके और इससे पहले के तिरछा बल्ले के साथ वो शॉट खेलना चाहे विद ट्विस्टेड बैट, गेंद सीधे उनके बल्ले को वंचित करती हुई मिड लेग स्टंप पर जा टकराया और इसी के साथ ये तीसरा विकेट यहाँ पर गिर चुका है। बेहतरीन गेंदबाजी अल्ताफ की, तो यहाँ पर विकेट गिर चुका है प्रसाद का। तो 10 रन इस वक्त बन चुके हैं 3 विकेट के नुकसान पर, जबकि दूसरा ओवर उनकी पारी का यहाँ पर प्रगति पर। शाम के 5:50 यहाँ पर बच चुके हैं। लगभग बदली भरा वातावरण मैदान पर छा चुका है। सूरज आसमान से बिल्कुल गायब हो चुका है। मैदान पर कुछ बादल के टुकड़े इस वक्त नजर आते हुए, लेकिन वर्षा के बादल नहीं। और कुल मिलाकर ऐसा कहना पड़ेगा इस ढलते हुए वक्त के साथ साथ रोशनी इस मैदान पर कम होती दिखाई देती हुई और इस ढलते रोशनी तले यहाँ पर इस प्रतिष्ठित क्रिकेट श्रृंखला रजत ट्रॉफी 2022-2022 के अंतर्गत मेगा फाइनलिस्ट मैच इस श्रृंखला का खेला जाता है। ये गेंद इस बार फुल टॉस, गेंद को रिवर्स शॉट खेलना चाहता है, लेकिन अंतिम क्षण में देखा कि गेंद काफी ऊंचाई पर आ रही है, अपने स्ट्रोक्स को रोक लिया। लगभग गेंद उनके बॉटम ऑफ द बैट जिसे कहते हैं, बल्ले के निचले हिस्से पर टकराने के बाद वहीं पर गिर गया। प्रश्नार्थक तरीके से अंपायर की ओर देखा कि शायद नो बॉल हो सकता है, लेकिन गेंद कुछ ज्यादा हद तक ऊंची नहीं आई थी। सही गेंद को चित अंपायर द्वारा एक बार फिर से गेंदबाज दाहिना तो द विकेट गेंदबाजी करते हुए ये गेंद इस बार चिप कर दिया खूबसूरती के साथ लॉन्ग ऑफ की दिशा में। फील्डर मौजूद, क्लीन कलेक्शन इस वक्त कर चुके हैं और इस बीच 1 रन का इजाफा यहाँ पर हो चुका है और 1 रन के इजाफे के साथ स्कोर अब बढ़कर पहुंच चुका है 11 रनों पर। दूसरा ओवर यहाँ पर प्रगति पर। सेकंड ओवर हैज बीन केम टू एन एंड 11 रन्स स्कोर्ड बाय बेद्रा फ्रेंड्स विद रन रेट ऑफ एग्जैक्टली 5.5 रन्स पर ओवर। और जहां तक सवाल है बचे हुए 3 ओवर का, तो 3 ओवर में जितना यहाँ पर वो कितने रन बटोर पाएंगे ये देखना पड़ेगा। तो मैं समझता हूँ सतीश इस वक्त कुके 6 सुब्रमण्य के गेंदबाजों ने पहले 2 ओवर में बेहतर गेंदबाजी की और संतोष जैसे बल्लेबाजों को बांध कर रखना उतना आसान नहीं है और यहाँ पर उनको बांध कर रखने में सफल रहे हैं और इस सफलता के सिलसिले को अगले 3 ओवर बचे हुए 3 ओवर में बरकरार रखते हैं तो निस्संदेह कम से कम स्कोर पर बेद्रा फ्रेंड्स के बल्लेबाजों को रोक कर रख सकते हैं। Exactly, Gopi. That's what I'm mentioning about. It's not an easy condition. It's a evening condition as well. But as you already mentioned, the leg spin bowling. It's not so easy. Seems to be it was very easy for the batsman to. But it's leg spin is always going to be difficult, especially in this condition where there is no wind at all in the ground and in the huge ground. Definitely, the leg spin always going to be effective. But sensible batting, meanwhile, between these two batsmen really started to little bit partnership and they wanted to get some good score here. बिल्कुल सतीश और इस बार यहाँ पर
रिवर्स शॉट खेला था। और सही बात आपने फरमाया सतीश, लेग स्पिन गेंदबाजी को इन हालातों में खेलना उतना आसान नहीं है। और यहाँ पर ये दोनों बल्लेबाज जान चुके हैं अगर 5 ओवर में 30 के आंकड़े को कम से कम पार कर जाए तो निस्संदेह चुनौती भरा लक्ष्य कहलाएगा अंडर दिस कंडीशन, इन हालातों में। तो इस बात को मद्देनजर रखते हुए ये दोनों बल्लेबाज सेंसिबल क्रिकेट यहाँ पर अपनाते हुए, और इस बीच गेंदबाजी शुरू कर चुके हैं। ये गेंद इस बार हल्के से गेंद को पुश कर दिया संतोष ने, बैक टू द बॉलर की दिशा में, फॉलो थ्रू में गेंद चूका और दोबारा गेंद की ओर बढ़ते हुए फील्डर, और जब तक दोबारा वो गेंद की ओर बढ़कर दौड़कर फील्ड करे, बल्लेबाज के पास मौका था कि आसानी के साथ एक रन पूरा कर सके। संदीप गेंदबाजी शुरू कर चुके हैं और इस बीच सामना करने के लिए तैयार अमन और संतोष ऑफ द स्ट्राइक इस वक्त हो चुके हैं। दाहिने हाथ ओवर द विकेट इस वक्त गेंदबाजी करते हुए दाहिने हाथ के बल्लेबाज इस वक्त सामना करने के लिए तैयार। ये गेंद इस बार चिपकी है लंबोन की दिशा में, गेंद पहुंची और गेंद सीधे लंबोन फील्डर के हाथों में पहुंच चुकी है। ऐसा कहना पड़ेगा, जस्ट प्लेड दैट बट he just scooped that one but can't find the gap. The placement was too wrong and because of that he paid the penalty. One more wicket fallen, Aman departs and a 4th wicket lost for Bedra friends. It's 13 for the loss of 4 wicket in the over number 3 in progress. तो यहाँ पर संतोष मौजूद है इस वक्त, और जहाँ तक जैसा कि मैं पहले भी फरमा चुका हूँ एक बेहतर स्कोर खड़ा करने का सवाल है बेद्रा फ्रेंड्स का, तो संतोष की उपस्थिति यहाँ पर उनके लिए बेहद जरूरी है। और यहाँ पर संतोष इस बात को जानते हैं कि उन्हें क्रीज पर इस वक्त टिकना चाहिए और टिकने की कोशिश भी वो करते हुए, लेकिन सामने दूसरे छोर से उन्हें सही साथ इस वक्त नहीं मिल रहा है। तो यहाँ पर नंबर 6 बल्लेबाज की हैसियत से एक और बेहतर बल्लेबाज नौफल का आगमन यहाँ पर होता हुआ, और नौफल इस वक्त सामना करने के लिए तैयार संदीप की गेंदों का। और इस बीच संदीप तैयार, कप्तान इस वक्त के सिक्सर्स के इस वक्त फील्डिंग में जमावट करने के बाद इस वक्त संदीप गेंदबाजी आगे बढ़ाते हुए दाहिना तो द विकेट। ये गेंद इस बार हल्के से पैडल स्वीप खूबसूरती के साथ गेंद को खेल दिया। इस वक्त गेंद को बल्ले तक आने का इंतजार किया और फ्रंट फुट पर जाने के बाद हल्के से बल्ले को अड़ाते हुए पैडल स्वीप के रूप में शॉर्ट फाइन लेग पर गेंद को ढकेल दिया और 1 रन के साथ अपना छोड़ बदल चुके हैं। 14 रन खाता नौफल का खुल चुका है इस 1 रन के साथ, और अब स्ट्राइक पर आ चुके हैं संतोष और संदीप इस वक्त गेंदबाजी यहाँ पर आगे बढ़ाते हुए दाहिने हाथ ओवर द विकेट इस वक्त गेंदबाजी करते हुए संतोष के लिए। ये गेंद हल्के से गेंद को इस वक्त रिवर्स शॉट खूबसूरती के साथ निकाला है, लेकिन स्ट्रोक में ज्यादा रफ्तार नहीं, दम नहीं। और रवि पटायूर जो कि फील्डर थे शॉर्ट थर्ड मैन पर अपने पीछे की ओर 3 से 4 कदम जाकर जब तक गेंद को फील्ड करे बल्लेबाज के पास मौका था 1 रन प्राप्त करने का। 15 फॉर द लॉस ऑफ 4 विकेट। दिस इज द 3rd ओवर इन प्रोग्रेस। और गेंदबाज संदीप एक बार फिर से तैयार, दाहिने हाथ ओवर द विकेट गेंदबाजी करते हुए इस बार नौफल के लिए। ये गेंद इस बार लेग स्टंप से बाहर वाइड। नौफल ने गेंद को स्वीप करना चाहता लेकिन गेंद की लाइन को पहचानते हुए इस वक्त गेंद को जाने दिया लेग स्टंप से सीधे विकेट कीपर के हाथों में, और वाइड का इशारा अंपायर का 1 रन का इजाफा हो चुका। 16 नाउ फॉर द लॉस ऑफ 4 विकेट। और गेंदबाज संदीप एक बार फिर से तैयार, दाहिना तो ओवर द विकेट। ये गेंद इस बार हल्के से गेंद को पुश किया और सेंसिबल क्रिकेट अपनाने के बाद 1 रन प्राप्त कर चुके हैं। गेंदबाज स्वयं फॉरवर्ड शॉट लेग क्षेत्र पर पहुंचे, गेंद को उन्होंने फील्ड किया और 1 रन का इजाफा यहां पर हो चुका है। 17 फॉर द लॉस ऑफ 4 विकेट। 3 overs had been rolled. Still the batsmen of Bedra friends are searching for the right track. 2 overs left in the innings. 2 ओवर का खेल बाकी, और देखना यह है कि इन बचे हुए 2 ओवर में उनकी पारी में क्या क्या होता है। तो आइए सतीश, तो आइए सुकुमार माइक्रोफोन पर आपको बुलाते हैं। 2 ओवर का खेल बाकी है और यहाँ पर देखते हैं 2 ओवर में उनके बल्लेबाज और कितने रन बटोर पाते हैं और इन बचे हुए 2 ओवर में क्या क्या होता है उनके बारे में, ये अब आपको राजभाषा कन्नड़ में जानकारी देंगे मेरे काबिल दोस्त सुकुमार। आइए सुकुमार, धन्यवाद, थैंक यू। ಥ್ಯಾಂಕ್ ಯು ಗೋಪಿ ಸರ್ ಅಂಡ್ ಸತೀಶ್ ಸರ್. ಓವರ್ನ ಮುಂದುವರಿಸುತ್ತಾ 4ನೇ ಓವರ್ನ ಪ್ರಥಮ ಚೆಂಡು, ಅತ್ಯುತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ, ರಿವರ್ಸ್ ಸ್ವೀಪ್ ಮೂಲಕ 1 ಅಂಕವನ್ನ ಕಲೆ ಹಾಕಿದೆ ನೌಫಲ್ ರವರ ಬ್ಯಾಟ್ನ ಮುಖೇನ. ಮತ್ತೊಂದು ರನ್ನಿನ ಸೇರ್ಪಡೆ, ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 18. ಓವರೊಂದಕ್ಕೆ ಸರಾಸರಿ 6ರ ಆಸುಪಾಸಿನಲ್ಲಿ ರನ್ ಗಳಿಸಿಕೊಳ್ತಾ ಇದೆ ಇಲ್ಲಿ ಬೆದ್ರಾ ಫ್ರೆಂಡ್ಸ್. ಬ್ಯಾಟಿಂಗ್ ತುದಿಯಲ್ಲಿ ಮತ್ತೆ ಸ್ಟ್ರೈಕಿಂಗ್ ನಲ್ಲಿ ಸಂತು ಬಂಟ್ವಾಳ್. ದ್ವಿತೀಯ ಚೆಂಡು ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು, ಉತ್ತಮವಾಗಿರತಕ್ಕಂಥ ಹೊಡೆತ, ಲಾಂಗ್ ಆಫ್ ವಿಭಾಗದಲ್ಲಿ ಹರ್ಷ ಪಡ್ಡಯೂರ್ ಇವರಿಂದ ಕ್ಷೇತ್ರ ರಕ್ಷಣೆ. ವಿಕೆಟ್ಗಳ ಮಧ್ಯೆ ಮತ್ತೆ 1 ರನ್ನಿಗಾಗಿ ಓಡಾಟ. ತಂಡದ ಮೊತ್ತ 19ರಲ್ಲಿದೆ. 3.2 ಓವರ್ನ ಮುಕ್ತಾಯವಾಗಿದೆ. ಫೈನಲ್ ಚಾಂಪಿಯನ್ ಪಟ್ಟಕ್ಕಾಗಿ ಹಣಾಹಣಿಯ ಈ ಪಂದ್ಯಾಟ ಮತ್ತೆ 3ನೇ ಬಾರಿ. ಸುಂದರತೆಯ ಜಾಣ್ಮೆಯ ಹೊಡೆತ ಮತ್ತೆ 1 ಅಂಕವನ್ನ ಕಲೆ ಹಾಕಿದೆ. ಅತ್ಯುತ್ತಮವಾದ ಬೌಲಿಂಗ್ ಪಡೆಯನ್ನ ಹೊಂದಿರತಕ್ಕಂತಹ
ಬೆದ್ರಾ ಫ್ರೆಂಡ್ಸ್ ತಂಡ ಕನಿಷ್ಠ 35 ರನ್ಗಳನ್ನು ಗಳಿಸಿದ್ದೇ ಆದಲ್ಲಿ ಈ ಪಂದ್ಯಾಟದಲ್ಲಿ ಖಂಡಿತವಾಗಿಯೂ ಕೂಡ ಎದುರಾಳಿಗೆ ಬ್ಯಾಟ್ಸ್ಮನ್ಗಳ ಮೇಲೆ ಒತ್ತಡವನ್ನ ಹಾಕುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಬ್ಯಾಟ್ಸ್ಮನ್ಗಳು ಕೇವಲ 1 ಅಥವಾ ಅವಳಿ ಅಂಕಕ್ಕೆ ಮನಸ್ಸನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸುಂದರತೆಯ ಹೊಡೆತ ಸ್ವೀಪ್ ಶಾಟ್ ಮೂಲಕ ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ. ಅಲ್ತಾಫ್ ಬಸವನಗುಡಿ ಓರ್ವ ಅತ್ಯುತ್ತಮ ಕ್ಷೇತ್ರ ರಕ್ಷಕ, ಮತ್ತೊಂದು ರನ್ನಿನ ಸೇರ್ಪಡೆ. ಆರಂಭಿಕ 4 ಚೆಂಡಿನಲ್ಲಿ ಫಯಾಜ್ ರವರ ಆರಂಭಿಕ 4 ಎಸೆತಗಳಲ್ಲಿ 4 ರನ್ನ ಕಲೆ ಹಾಕಿದಂತ ಇಬ್ಬರು ದಾಂಡಿಗರು 5ನೇ ಬಾರಿ ಎಸೆಯಬೇಕಾಗಿದೆ. ಮತ್ತೆ ಫಯಾಜ್ ಸುಂದರತೆ ದಾಳಿ, ರಿವರ್ಸ್ ಸ್ವಿಚ್ ಇಟ್ ಹೊಡೆಯುವಂತ ಪ್ರಯತ್ನ, ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸಂಪರ್ಕವಿಲ್ಲ, ರನ್ ಔಟ್ ಆಗುವ ಸಾಧ್ಯತೆ ಇತ್ತು. ಲೆಗ್ ಬೈಸ್ ರೂಪದಲ್ಲಿ ಮತ್ತೊಂದು ರನ್ನಿನ ಸೇರ್ಪಡೆ. ಸ್ವಿಚ್ ಹಿಟ್ ಹೊಡೆಯುವಂತ ಪ್ರಯತ್ನದಲ್ಲಿ ಸಂಪೂರ್ಣವಾಗಿ ಎಡವಿದಂತ ಬ್ಯಾಟ್ಸ್ಮನ್ ಅಂತಿಮವಾಗಿ ಲೆಗ್ ಬೈಸ್ ಮೂಲಕ 1 ಅಂಕವನ್ನ ಕಲೆ ಹಾಕುವಲ್ಲಿ ಯಶಸ್ವಿ. 4ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ಫಯಾಜ್. ಉತ್ತಮವಾಗಿರತಕ್ಕಂಥ ಹೊಡೆತ ಈ ಬಾರಿ ಡಿಬ್ಬ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿದೆ ಚೆಂಡು. ಮತ್ತೊಮ್ಮೆ ಕ್ಷೇತ್ರ ರಕ್ಷಣೆಯಲ್ಲಿ ಅಲ್ತಾಫ್ ಖಂಡಿತವಾಗಿ ಕೂಡ ಅವರ ಅತ್ಯುತ್ತಮ ಕ್ಷೇತ್ರ ರಕ್ಷಕ. ಮತ್ತೊಂದು ರನ್ನಿನ ಸೇರ್ಪಡೆ. ಇದರೊಂದಿಗೆ 6 ಎಸೆತಗಳಲ್ಲಿ 6 ರನ್ ಅನ್ನು ಗಳಿಸಿಕೊಂಡು ಒಟ್ಟಾರೆಯಾಗಿ ಪ್ರಥಮ ಇನ್ನಿಂಗ್ಸ್ ನ 4 ಓವರಿನ ಮುಕ್ತಾಯಕ್ಕೆ ಬೆದ್ರಾ ಫ್ರೆಂಡ್ಸ್ ತಂಡ ಗಳಿಸಿಕೊಂಡಿದೆ 23. ಓವರೊಂದಕ್ಕೆ ಸರಾಸರಿ 5.75 ರಂತೆ ರನ್ ಅನ್ನು ಗಳಿಸಿಕೊಂಡಿದೆ ಬೆದ್ರಾ ಫ್ರೆಂಡ್ಸ್. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು ನಿರ್ಣಾಯಕರು, ಸಮಯದ ಅಭಾವವಿದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ. ಪ್ರಥಮ ಇನ್ನಿಂಗ್ಸ್ ನ ಅಂತಿಮ 6 ಚೆಂಡಿನ ಆಟ ಬಾಕಿ ಇದೆ. 6 ಎಸೆತಗಳಲ್ಲಿ ಅದೆಷ್ಟು ರನ್ ಅನ್ನ ಕಲೆ ಹಾಕುವುದು ಬೆದ್ರಾ ಫ್ರೆಂಡ್ಸ್ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. 24 ಎಸೆತಗಳಲ್ಲಿ ಗಳಿಸಿಕೊಂಡಿದೆ 23. ಒಬ್ಬ ಎಸೆತಗಾರನಿಗೆ 1 ಓವರ್ನಷ್ಟೇ ಎಸೆಯಲು ಅವಕಾಶವಿದೆ, ಗಮನಿಸಿಕೊಳ್ಳಿ. 5 ಓವರಿನ ಈ ಪಂದ್ಯಾಟ ಈಗಾಗಲೇ 4 ಓವರಿನ ಮುಕ್ತಾಯಕ್ಕೆ 23 ರನ್ ಅನ್ನು ಗಳಿಸಿಕೊಂಡಿದೆ ಬೆದ್ರಾ ಫ್ರೆಂಡ್ಸ್. ಎಸೆತಗಾರಿಕೆ ಭಾಗದಲ್ಲಿ ನವಾಜ್ ಪ್ರಥಮ ಇನ್ನಿಂಗ್ಸ್ ನ ಅಂತಿಮ ಓವರ್ ಅನ್ನು ಕೈಗೆತ್ತಿಕೊಂಡಂತಹ ಎಸೆತಗಾರ. ಇದುವರೆಗೆ ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ನೀಡಿದಂತಹ ಕುಕ್ಕೆ ಸಿಕ್ಸರ್ಸ್ ಸುಬ್ರಹ್ಮಣ್ಯ ತಂಡ ಇದೀಗ ಅಂತಿಮ ಓವರಿನಲ್ಲಿ ಕೂಡ ಅದೇ ರೀತಿಯ ಒಂದು ಅತ್ಯುತ್ತಮವಾದ ಪ್ರದರ್ಶನದ ನಿರೀಕ್ಷೆಯಲ್ಲಿದೆ. 6 ಎಸೆತ ಖಂಡಿತವಾಗಿಯೂ ಕೂಡ ಬಹಳಷ್ಟು ಪ್ರಾಮುಖ್ಯತೆ ವಹಿಸಿಕೊಳ್ಳಲಿಕ್ಕಿದೆ. 1-2 ಬೌಂಡರಿಗಳನ್ನ ಸಿಡಿಸಿದ್ದೆ ಆದಲ್ಲಿ ಅಥವಾ ಈ ಓವರಿನಲ್ಲಿ 10 ರನ್ ಅನ್ನು ಗಳಿಸಿದೆ ಆದಲ್ಲಿ ಬೆದ್ರಾ ಫ್ರೆಂಡ್ಸ್ ತಂಡಕ್ಕೂ ಕೂಡ ಈ ಪಂದ್ಯಾಟದಲ್ಲಿ ಗೆಲ್ಲುವಂತಹ ಸಮಾನ ಅವಕಾಶವಿದೆ. ಪ್ರಥಮ ಚೆಂಡು ತೀರ್ಪುಗಾರನ ಬಿಟ್ಟು ಫುಲ್ ಟಾಸ್ ಆಗಿ ಲೋವರ್ ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು. ಡೀಪ್ ಹಿಟ್ ವಿಕೆಟ್ ವಿಭಾಗದಲ್ಲಿ ಹೊಡೆತ, ಉತ್ತಮವಾದ ಕ್ಷೇತ್ರ ರಕ್ಷಣೆ, ರನ್ ಔಟ್ ಆಗುವ ಸಾಧ್ಯತೆ ಇತ್ತು. ಬಲವಾದ ಮನವಿತ್ತು, ಆದರೆ ನಿರ್ಣಾಯಕರಿಂದ ತಿರಸ್ಕಾರ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 25ರಲ್ಲಿದೆ. ಅಂತಿಮ 5 ಎಸೆತ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ನ ಮುಕ್ತಾಯಕ್ಕೆ. ಮತ್ತೊಮ್ಮೆ ನವಾಜ್ ಟು ಸಂತು. ನವಾಜ್ ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ನವಾಜ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸಂತು. ಉತ್ತಮವಾಗಿರತಕ್ಕಂತಹ ಚಾಕಾಚಕ್ಯತೆಯ ಆಟ. ಎಸೆತ 1ಕ್ಕೆ ರನ್ ಗಳಿಸುವಂತಹ ಪ್ರಯತ್ನ. 30 ರನ್ ಗಡಿ ದಾಟಿದೆ ಆದಲ್ಲಿ ಓವರೊಂದಕ್ಕೆ ಸರಾಸರಿ 6 ರನ್ ಅಂತ ಗಳಿಸಿಕೊಳ್ಳಬೇಕಂತ ಪರಿಸ್ಥಿತಿಯಲ್ಲಿ 1-2 ವಿಕೆಟ್ಗಳನ್ನು ದ್ವಿತೀಯ ಇನ್ನಿಂಗ್ಸ್ ನ ಆರಂಭದಲ್ಲಿ ಕಬಳಿಸಿದೆ ಆದಲ್ಲಿ ಪಂದ್ಯಾಟ ಗೆಲ್ಲಬಹುದು ಅನ್ನುವ ಲೆಕ್ಕಾಚಾರ. ಈ ಬಾರಿ ಲೋವರ್ ಫುಲ್ ಟಾಸ್ ಆಗಿ ಬಂದಿತ್ತು, ಹೈ ಫುಲ್ ಟಾಸ್ ಆಗಿ ಬಂದಿತ್ತು ನಿರ್ಣಾಯಕರಿಂದ. ನೋ ಬಾಲ್ ಎನ್ನುವಂತಹ ತೀರ್ಪು. ನೋ ಬಾಲ್, ಅದರ ಜೊತೆಗೆ ಫ್ರೀ ಹಿಟ್ ನ ಅವಕಾಶವಿದೆ ನೌಫಲ್ ರವರಿಗೆ. ಚೆಂಡನ್ನ ಸ್ವಿಚ್ ಹಿಟ್ ಹೊಡೆಯುವಂತಹ ಪ್ರಯತ್ನ, ಎಡಬಿದ್ರು. ಹೈ ಬೌನ್ಸರ್ ಆಗಿತ್ತು ಚೆಂಡು. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕ ಇರಲಿಲ್ಲ. 1 ಅತಿರಿಕ್ತ ರನ್ ರೂಪದಲ್ಲಿ ಮತ್ತೊಮ್ಮೆ ಮುಂದಿಗೆ ಬಾರಿಸುವ ಪ್ರಯತ್ನ. ಕ್ಷೇತ್ರ ರಕ್ಷಣೆಯಲ್ಲಿ ಮನ್ಸೂರ್ ಕಾರ್ಕಳ ತಂಡದ ಕಪ್ತಾನ. ಹೊಂದಾಣಿಕೆಯ ವೈಫಲ್ಯ ಇಬ್ಬರು ಕ್ಷೇತ್ರ ರಕ್ಷಕರ ಮಧ್ಯೆ, ಅದನ್ನೇ ಸದುಪಯೋಗ ಪಡಿಸಿಕೊಂಡಂತಹ ಇಬ್ಬರು ದಾಂಡಿಗರ ಮಧ್ಯೆ 2 ರನ್ನಿಗಾಗಿ ಓಡಾಟ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 29ರಲ್ಲಿದೆ. ಅಂತಿಮ 3 ಎಸೆತ ಬಾಕಿ ಇದೆ. ಒಂದು ಸ್ಪರ್ಧಾತ್ಮಕ ಮೊತ್ತವನ್ನ ಕಲೆ ಹಾಕುವಲ್ಲಿ ದಾಪುಗಾಲಿಟ್ಟಿದೆ. ಅಂತಿಮ 3 ಎಸೆತ ಕನಿಷ್ಠ 5 ರನ್ ಅನ್ನು ಗಳಿಸಿಕೊಂಡದ್ದೇ ಆದಲ್ಲಿ ಅತ್ಯುತ್ತಮವಾದ ಪೈಪೋಟಿಯನ್ನು ನೀಡಬಹುದು. ಎಸೆತಗಾರರ ಮೇಲೆ ಜವಾಬ್ದಾರಿ ಖಂಡಿತವಾಗಿಯೂ ಇದೆ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ದೊಡ್ಡ ಹೊಡೆತ, ಚೆಂಡು ಗಾಳಿಯಲ್ಲಿದೆ. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆಯ ಓಡಾಟ. ಮತ್ತೆ 2 ರನ್ನ ಸೇರ್ಪಡೆ. ಡೀಪ್ ಹಿಟ್ ವಿಕೆಟ್ ವಿಭಾಗದಲ್ಲಿ ಚೆಂಡನ್ನು ಹೊಡೆದಂತಹ ನೌಫಲ್ ಮತ್ತೆ 2 ಅಂಕವನ್ನ ಕಲೆ ಹಾಕಿದರು. ತಂಡದ ಮೊತ್ತ ಹೆಚ್ಚುವರಿ ಆಗುತ್ತಾ 31ರಲ್ಲಿದೆ. 31. ಅಂತಿಮ 2 ಎಸೆತ ಬಾಕಿ ಇದೆ. ಎಸೆತಗಾರಿಕೆ ಭಾಗದಲ್ಲಿ ನವಾಜ್ ಅಂತಿಮ ಓವರ್ನಲ್ಲಿ ಕೊಂಚ ಮಟ್ಟಿನ ದುಬಾರಿಯಾಗಿ ಪರಿಣಮಿಸಿದ್ರು. ಪ್ರಥಮ 4 ಎಸೆತಗಳಲ್ಲಿ 8 ರನ್ ಅನ್ನು ಗಳಿಸಿಕೊಂಡ್ರು ಇಬ್ಬರು ದಾಂಡಿಗರು. ಅಂತಿಮ 2 ಎಸೆತ ಬಾಕಿ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ನವಾಜ್ ತೀರ್ಪುಗಾರನ ಬಿಟ್ಟು
ಸ್ವಿಚ್ ಹೊಡೆಯುವಂತ ಪ್ರಯತ್ನ ಇಲ್ಲಿ ರನ್ಔಟ್ ಆಗುವ ಸಾಧ್ಯತೆ ಇದೆ. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಇದರೊಂದಿಗೆ ನೌಫಲ್ ರವರ ಇನ್ನಿಂಗ್ಸ್ಗೆ ಮುಕ್ತಾಯ. ನೇರವಾಗಿ ಕ್ಷೇತ್ರ ರಕ್ಷಕನ ಬಳಿ ಹೊಡೆದಂತಹ ಚೆಂಡು ಅಷ್ಟೇ ಅತ್ಯದ್ಭುತವಾದ ಕ್ಷೇತ್ರ ರಕ್ಷಣೆ. ಇದರೊಂದಿಗೆ ನೌಫಲ್ ರವರ ಇನ್ನಿಂಗ್ಸ್ ಮುಕ್ತಾಯವಾಗಿದೆ. ನೌಫಲ್ ರವರ ಸ್ಥಾನವನ್ನು ತುಂಬಲು ಮತ್ತೋರ್ವ ದಾಂಡಿಗ ಗೋರಿ ಯಂಗ್ ಬಾಯ್ಸ್ ತಂಡದ ಆಟಗಾರ ಕರ್ಣ ಇವರ ಆಗಮನವಾಗಿದೆ. ಸ್ಟ್ರೈಕಿಂಗ್ ನಲ್ಲಿ ಸಂತು ಬಂಟ್ವಾಳ. ಅಂತಿಮ ಒಂದು ಎಸೆತ ಬಾಕಿ ಇದೆ. ತಂಡದ ಮೊತ್ತ 31. ಅಂತಿಮ ಒಂದು ಎಸೆತ ಬಾಕಿ ಇದೆ. ನವಾಜ್ ರವರ ಕೈಯಲ್ಲಿದೆ ಚೆಂಡು. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ಪ್ರಥಮ ಇನ್ನಿಂಗ್ಸ್ ನ ಅಂತಿಮ ಚೆಂಡು ಸಂತು ಬಂಟ್ವಾಳ ಅವರ ಕಡೆಗೆ, ತೀರ್ಪುಗಾರರನ್ನ ಬಿಟ್ಟು. ಮುನ್ನುಗ್ಗಿ ಬಾರಿಸುವ ಪ್ರಯತ್ನ. ಚಾಕಚಕ್ಯತೆ ಆಟ ಮತ್ತೊಮ್ಮೆ ಒಂದಂಕವನ್ನ ಕಲೆ ಹಾಕಿ ತಂಡದ ಮೊತ್ತ ಹೆಚ್ಚುವರಿ ಆಗುತ್ತಾ 32. ಪ್ರಥಮ ಇನ್ನಿಂಗ್ಸ್ಗೆ ಮುಕ್ತಾಯ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾದಾಗ ಸರಾಸರಿ 6.4ರಂತೆ ರನ್ ಧಾರಣೆಯೊಂದಿಗೆ 32 ರನ್ ಅನ್ನು ಗಳಿಸಿಕೊಂಡಿದೆ ಬೆದ್ರಾ ಫ್ರೆಂಡ್ಸ್. ಈ ಪಂದ್ಯಾಟವನ್ನ ವಿಜಯಿಶಾಲಿಯಾಗಲು ನಿಗದಿತ 30 ಎಸೆತಗಳ ಮುಂದೆ 33 ರನ್ನ ಅವಶ್ಯಕತೆಗಿದೆ. ಆ 30 ಎಸೆತಗಳಲ್ಲಿ ನಿರ್ಧರಿತವಾಗಲಿದೆ ರಜತ ಟ್ರೋಫಿ 22ರ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸುವಂತಹ ತಂಡ ಯಾವುದು ಅನ್ನುವುದು. ಓವರೊಂದಕ್ಕೆ ಸರಾಸರಿ 6.6ರಂತೆ ರನ್ ಗಳಿಸಬೇಕಾಗಿದೆ. 6.6ರಂತೆ ರನ್ ಗಳಿಸಬೇಕಾಗಿದೆ. ಕುಕ್ಕೆ ಸಿಕ್ಸರ್ಸ್ ಸುಬ್ರಹ್ಮಣ್ಯ ತಂಡ ಬಲಿಷ್ಠ ದಾಂಡಿಗರ ದಂಡೆಯಾಗಿದೆ. ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದಂತಹ ಆರಂಭಿಕ ದಾಂಡಿಗ ರಾಜೇಶ್ ಅವರ ಮೇಲೆ ಹೆಚ್ಚಿನ ನಿರೀಕ್ಷೆಗಿದೆ. ಈ ಮೆಗಾ ಫೈನಲ್ ಪಂದ್ಯಾಟದಲ್ಲೂ ಕೂಡ ಅಂತಹದೇ ಒಂದು ಪ್ರದರ್ಶನವನ್ನ ನೀಡುವಂತಹ ನಿರೀಕ್ಷೆಗಿದೆ. ಒಟ್ಟಾರೆಯಾಗಿ ಮುಂದಿನ 30 ಎಸೆತವಂತೂ ಖಂಡಿತವಾಗಿ ಕೂಡ ನೆರೆದಿರುವಂತಹ ಪ್ರೇಕ್ಷಕರ ಮನಸೂರೆಗೊಳ್ಳುವಂತಹ 30 ಎಸೆತಗಳು. ಆ 30 ಎಸೆತಗಳಲ್ಲಿ ನಿರ್ಧರಿತವಾಗಲಿದೆ ರಜತ ಟ್ರೋಫಿ 2022ರ ಚಾಂಪಿಯನ್ ಪಟ್ಟ ಯಾವ ತಂಡಕ್ಕೆ. ಆದಷ್ಟು ಬೇಗ ಅಂಕಣವನ್ನ ಮತ್ತೆ ಪ್ರವೇಶಿಸಿ ಕ್ಷೇತ್ರ ರಕ್ಷಣೆಯನ್ನು ತೊಡಗಿಸಿಕೊಳ್ಳಿ ಬೆದ್ರಾ ಫ್ರೆಂಡ್ಸ್. ಹಾಗೇನೆ ಆರಂಭಿಕ ದಾಂಡಿಗರಾಗಿ ಅಂಕಣಕ್ಕೆ ಆಗಮಿಸಿ. ಬಹುಶಃ ಕುಕ್ಕೆ ಸಿಕ್ಸರ್ ಸುಬ್ರಹ್ಮಣ್ಯ ತಂಡದ ಪರವಾಗಿ ಅಲ್ತಾಫ್ ಬಸವನಗುಡಿ ಅವರ ಜೊತೆಗೂಡುತ್ತಾ ಪಂದ್ಯಾಕೂಟದ ಓರ್ವ ಅತ್ಯುತ್ತಮ ಬ್ಯಾಟ್ಸ್ಮನ್ ರಾಜೇಶ್ ಉಬರ್. ಈ ಇಬ್ಬರ ಜುಗಲ್ಬಂದಿ ಅದು ಯಾವ ರೀತಿ ರನ್ ಅನ್ನು ಗಳಿಸುತ್ತಾ ಅಥವಾ ಎದುರಾಳಿ ಬೆದ್ರಾ ಫ್ರೆಂಡ್ಸ್ ತಂಡದ ಎಸೆತಗಾರರು ದಾಂಡಿಗರನ್ನ ಕಟ್ಟಿ ಹಾಕಬಹುದೇ ಅನ್ನುವುದನ್ನ ಮುಂದಿನ 30 ಎಸೆತಗಳಲ್ಲಿ ನಿರ್ಧರಿತವಾಗಲಿದೆ. ಈ ಮುಂದಿನ ಫೈನಲ್ ಪಂದ್ಯಾಟದ ದ್ವಿತೀಯ ಇನ್ನಿಂಗ್ಸ್ ನ ವೀಕ್ಷಕ ವಿವರಣೆಯನ್ನು ನೀಡಲಿದ್ದಾರೆ ಸತೀಶ್ ಮಂಗಳೂರು ಮತ್ತು ಗೋಪಿ ಮಂಗಳೂರು. So thank you very much, Sukumar. So far, we had a great experience, isn't it, Gopi, with the Sukumar, the state language, sweet language, one of the best partner as far as in the commentary box is concerned. Thank you very much, Sukumar, your cooperation throughout the day, number one and final day of this cricket tournament. We are into the final innings of this tournament, Gopi, and a decider innings will going to be the champion of this prestigious Rajatha Trophy 2022. All we need to wait for another 20 to 25 minutes, and both the teams definitely Gopi has got opportunity to become the champion. But handling the pressure is so important in the big final. And 33 runs, Gopi, in this condition, seeing the bowling department of Bedra Friends, I think a lot of hard work which is required from the batsmen of Bedra Friends, but not impossible, seeing that Rajesh as well as Altaf Basavanagudi, two opening batters, they got a potential of getting their runs. Wait and see the battle between these two teams for the big title, Rajatha Trophy 2022, all set now for the first over. Fayaz, as always, we're going to start the first over of the power play. But this time nicely driven there by Rajesh. He's a confident player because he's got a very good tournament from the bat. He got plenty of runs from his bat, and he's definitely going to be a key player for Kukke Sixers Subramanian if they wanted to become the champion. This man once again need to play some responsible innings for his team. Wait and see, he's off the mark with a single. Now Altaf Basavanagadi is on strike now. I want to see the field set for Altaf. Now final square leg fielder coming inside the ring. Very interesting to see that the square leg inside the ring. Deep long on is there, and one fielder might be there in the
No fielder in the deep in the offside region. Very interesting field set here. One deep long on is there, but I'm not seeing another fielder outside the circle. This time, he lofted that one right in the gap, down to deep backward square like this. Long chase here for Prasad before he run back to fields the ball. Ample time for the batter to complete. Couple of runs here is there, appealing for run out, but umpire says rightly so, not out, because he's just the funny player is really a little bit comedy of error in the middle. Rajesh always doing that one. Maybe the reason that he wanted to confuse the fielder and he's looking for the third run, but at the same time it was a direct hit there from the bowler and back and throw, but umpire rightly so is in a right position that he says not out. So couple of runs here for Altaf and scoreboard now moves on to 3 on the board without loss of any wicket. Fayaz, the key bowler for the side, and who represents Gori Young Boys in the last 2 seasons, has been outstanding in his bowling, and wait and see what he's going to do here. Right arm round over the wicket bounce. Oh, what we're talking about, what we're going to do here. This is not a good thing to see that he's bowled a big wide here. 1+1, the 2 runs certainly will going to be a bonus here for Sixers Subramanya. Now, these extra runs and extra delivery definitely going to open the gate. Definitely this will going to open the gate here for Bedra friends because they are intelligent cricketers. All we can see that Rajesh Ubar is a very intelligent cricketer. He will going to grab this opportunity of extra delivery. Wait and see. Fayaz, right arm around the wicket, bowls to Rajesh. Rajesh drives out right in the gap. The long chase here for the fielder, the mid-off field running back. Rakshak, I think, is the man, is running back, but here ample time for Rajesh to complete that couple of runs. This is what you say, the intelligent cricket, isn't it? No ball called by umpire, the free hit delivery. No ball call by umpire. Is going to be a free hit delivery. That is going to be a really the testing time here for the Bedra friends. The first over itself, runs have started to flow here for Cookie Sixers. The scoreboard is 8 on the board, and still the first over is in progress. And more than anything else, it's going to be a free hit delivery. And Rajesh tried to grab this opportunity to get some scoring one. The wait and see for him on fielder is a deep long. I think they playing with the one less fielder, I think so, as one, if we can see the one fielder there in the deep. This time Rajesh lofted that one high up in there, fielder getting under it, but you're not getting the wicket here because of it's a no ball, free hit delivery. Even Prashant doesn't know anything about that. It's called his absence of mind, isn't it? It is called absence of mind. He's just celebrating that he got a wicket, but as the fact that there is a free hit delivery, there is no chance of getting out unless the chance of run out. And they got a valuable couple of runs, 10 on the board for the without loss of any wicket. Great start here for Cookie Sixers. Again, Fayaz, right arm bowls, went for the save. First dotted delivery of this over, as Rajesh wanted to reverse sweep that one, missed it completely, and much required dotted delivery of umpires. But still, they got a very good run here. 10 on the board, chasing 33 to become the champion of Rajatha Trophy 2022. Here is Prasad Electrication Fayaz. That was single-handed the paddle shot by playing a horizontal bat down to short third man region. He picked up a single for that. With that single, scoreboard numbers on to 11. And it's a prolonged over. It's a big over bowled by Fayaz, and inclusive of wide and no ball. He has to bowl 2 extra deliveries as Fayaz once again back to his bowling mark. There is a deep long on. There is a deep backward square leg for Altaf. Right arm over the wicket. Fayaz using the feet quite nicely right in the gap, but the fieldsman there in the short extra cover region need to move to his left to field the ball. But it's a good over here for Cookie Sixers after completion of first over, chasing 33 to win this match. They got 12 on the board, and Gopit's outstanding over, isn't it? As far as saying that is a power play over, and they need to get 33 runs. If 12 directed from 33, 21 more runs required for the victory in 24 deliveries. Equation definitely favoring chasing team without losing any wicket. Exactly, सतीश 33 रनों के लक्ष्य का पीछा करते हुए अगर आप पहले ओवर में 12 रन जोड़ते तो निस्संदेह बेहतरीन शुरुआत कहलाएगी इन एनी सर्कमस्टेंसेस. और अब रिक्वायर्ड रन रेट सीधा उतर कर आ चुका है 5.25 रन पर ओवर. दैट मींस 21 दे हैव टू स्कोर इन रिमेनिंग 24 डिलीवरीज. और मैं समझता हूं यहां पर अब कमबैक करने के लिए बेद्रा फ्रेंड्स के गेंदबाजों को एक
चमत्कारी गेंदबाजी यहाँ पर करनी होगी। फिलहाल तख्ता इस वक्त भारी है कुक के सिक्सर्स का, लेकिन मौका जरूर है बाउंस बैक करने का बेदरा फ्रेंड्स के गेंदबाजों को, और इसी के साथ यहाँ पर कम बैक कर चुके हैं। पहली गेंद पर ये विकेट गिर चुका है यहाँ पर, और ये विकेट शायद कम बैक करने की पहली सीढ़ी बेदरा फ्रेंड्स के लिए हो सकती है। क्यों सतीश? Absolutely, Gopi. I think no need to panic at all, isn't it? After getting 12 runs in the first over, I don't think it was a smart cricket here from Altaf Basavanagudi, because the sensible cricket which is required in this situation, because the new batsman just coming into the middle, Gopi, it's always going to open the gate for the opposition team, isn't it? Because it's not so easy condition to come and perform. Of course, everybody knows that the potential of Ravi Padayur just came into middle, is a very good cricketer, but in this condition, Gopi, everything seems to be tested, because in front of Ravi Padayur, one good bowler, isn't it? And giving opportunity for the bowler like Naufal, and that means you are putting yourself into the very great trouble. Now I think they will definitely going to grab the opportunity of picking the wicket of Altaf Basavanagudi. एग्जैक्टली सतीश। तो अब 23 गेंदों में 21 रन चाहिए, और देखते हैं नौफल अगली गेंद पर कौन सा अस्त्र गेंदबाजी में इस्तेमाल करते हैं। रवि पडयूर एक और बेहतर बल्लेबाज इस वक्त क्रीज पर मौजूद। Absolutely, Gopi. And here is now fall. Right arm over the wicket balls. This time nicely driven down to deep long on region, running hard. Deep correction. This is a mid-off region, not a long on region. And even for us also very difficult to find the ball, where the ball is going here. And one more addition to the addition of that single score, Namuzanto. 13 on the board for the loss of 1 wicket. Match is evenly poised. Everyone want to see the champion of this prestigious Rajatha Trophy 2022. The battle is on. Battle is not completed. It's going to be anybody's game. 1 or 2 dotted deliveries, 1 or 2 wickets here. Definitely it's going to be. The match will definitely inch towards a nail-fading finish. This time Rajesh, he is always, just I'm mentioning about, he's a very clever cricketer. This time he just pushing that ball. Allow the ball to come into his bat. And you know exactly the fielder is not there, the closing fielder is not there, so he quite easily got a single for that. With that single scoreboard numbers on to 14 on the board, 19 more runs required for the victory. Here is now fall. Right arm over the wicket to Ravi. Ravi once again try to make the placement. A little bit misfilled there by the fielder. A short mid-off. A silly mid-off in fact, because he's very close to the batsman. Karna not feeling good in the field actually. And one more addition to 12 with the addition of that single scoreboard numbers on to 15 on the board for the loss of 1 wicket here in over number 2 in progress. So far it's a very good cricket, very good over. And as a no-fall is not really giving an opportunity for the batter to get any kind of big shock. This time again, straight to the hands of fielder, and the chance of run out as well. They missed the opportunity, golden opportunity here, because Ravi Padir almost halfway down the track. Because Rajesh tried to push the ball to get the single, but ball went straight to the hands of that fielder. The fielder a little bit feeling the pressure, but fortunately for the batter, that ball is just slipped out of the hands of the fieldsman. Good bowling here from Naufal. Right arm over the wicket balls. This time a lovely shot, but straight to the hands of Karna. Direct hit required, but ball misses the stamp. Not only misses the stamp, they're going for the extra run as well. This is not a smart cricket. This is not a smart cricket from the fielding side, which is very difficult for anyone to field in this position. Even the throw, that kind of throw, very difficult for the bowler to collect that one. So a couple of runs here. So after completion of over number 2, chasing 33 to win this match, a scoreboard 17 on the board, and 17 means Gopi 16 required in 3 overs, 18 balls, 16 to get. But in this condition, Gopi, now all we can see, everybody's eyes on to this bowler. One who turned the match around in the semi-final. The magical Santosh just came into medal. Will it go into another magic here in the big final? एग्जैक्टली सतीश, संतोष ने सेमीफाइनल मैच में बेहतरीन गेंदबाजी करते हुए अपनी टीम की ओर मैच को पलट दिया था, और उसी संतोष का आगमन यहां पर हो चुका है, मैजिकल बॉलर। और देखना यह है कि यहां पर किस तरीके का मैजिक को यहां पर करते हैं। निस्संदेह एक बेहतरीन श्रृंखला इस वक्त जेसीआई पंजा पंचश्री ने आयोजन किया है रजत ट्रॉफी 2022 के नाम पर। ग्रैंड फिनाले इस वक्त प्रगति पर। Absolutely, Gopi, and one again a very good delivery there from Santosh. You know exactly, got a very good delivery, but this time it's a part of cricket, is it leg boy or anything, but they wanted to get the runs desperately, and Ravi Padir managed to get the single for that with that single score. But Namuzanto 18 on the board for the loss of 1 wicket. 18 for the loss of 1 wicket. Santosh searching for the wicket, searching for the dotted delivery. All we can see that dark taken place in the cricket ground, and here is once again the battle is on for the bigger final. This time went for the reverse sweep. The fieldsman, the short third man will going to field the ball, but not quite able to stop the single from these 2 batsmen. And with that single scoreboard, Namuzanto
19 on the board. 19 in the sense now 14 more runs required for the victory. 14 required. Here is Santosh. Right arm over the wicket. Went for the safe shot. Santosh behind the stump. Very quick in the division. Trying for the run out. But it's a much required dotted delivery. In this situation, I think, Gopi, each and every dot ball definitely going to put the sixers into more pressure, isn't it? And Santosh once again showing his excellency in this condition. Bowling very good line and length. And he bowls right arm over the wicket to Ravi. कुक्के सिक्सर्स सुब्रमण्य विजय के द्वार पर आकर खड़ा हो चुका है। तो एक बेहतरीन टूर्नामेंट, फैंटास्टिक टूर्नामेंट रजत ट्रॉफी 2022 2022 जिसका शानदार तरीके से आयोजन किया है जेसीआई पंजाब पंचश्री ने। यहाँ पर विन्यास कुची और विजय शिरियड का इनके सारथ्य में ये श्रृंखला एक बेहतरीन प्रगति करती हुई क्लाइमैक्स इस श्रृंखला का रक्षात्मक तरीके से गेंद को पुश किया खूबसूरती के साथ राजेश ऑफ द बैक फुट। कम से कम 2 रन बल्लेबाज को प्राप्त होंगे और इन 2 रनों के साथ विजय के और निकट हो चुका है। यहाँ पर कुक्के सिक्सर सुब्रमण्य जस्ट 2 टू गेट नाउ। और यहाँ पर ऐसा कहना पड़ेगा अब लगभग विजय के द्वार बंद होते हुए कोई चमत्कारी घातक गेंदबाजी अब उन्हें इस बार में ला सकते हैं। इस बार राजेश के लिए चूंकि थर्ड मैन की दिशा में गेंद निकल चुकी है, 1 रन मिलेगा। ಆತ್ಮೀಯ ಎಲ್ಲ ಬಂಧುಗಳಿಗೆ ಶುಭ ಸಂಜೆಯ ಶುಭಾಶಯವನ್ನು ತಿಳಿಸುತ್ತಾ 2 ದಿವಸದಿಂದ ನಡೆದ ಜೆಸಿಐ ಪಂಚಶ್ರೀ ರಜತ ರಶ್ಮಿ ನಿಕಟಪೂರ್ವ ಸಾರ್ವಜನಿಕ ಸಂಪರ್ಕಣಾಧಿಕಾರಿ ಲಯನ್ ಜಯರಾಮ್ ದೇರಪ್ಪ ಜಮಣೆ ತಮ್ಮನ್ನು ಕೂಡ ಗೌರವದಿಂದ ವೇದಿಕೆಗೆ ಆಹ್ವಾನಿಸಿದ್ದೇನೆ. ಸಮಾರಂಭದ ಮುಖ್ಯ ಅತಿಥಿ ರಾಷ್ಟ್ರೀಯ ಕ್ರೀಡಾ ತರಬೇತುದಾರರು ಆಗಿರುವ ಶ್ರೀ ಬಿಕೆ ಮಾಧವಗೌಡ ಬೇರಿಯ ತಮ್ಮನ್ನು ಕೂಡ ಗೌರವದಿಂದ ವೇದಿಕೆಗೆ ಆಹ್ವಾನಿಸಿದ್ದೇನೆ. ಇವತ್ತಿನ ಬಹುಮಾನ ವಿತರಣೆಯನ್ನು ಮಾಡಲಿರುವ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ಶ್ರೀ ಭರತ್ ಮುಂಡೋಡಿ ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸಿದ್ದೇನೆ. ಸಭೆಯನ್ನು ಅಧ್ಯಕ್ಷರಿಗೆ ಹಸ್ತಾಂತರಿಸ್ತಾ ಇದ್ದೇನೆ.
ಜೆಸಿಐ ಪಂಚಶ್ರೀಯ ರಜತರಶ್ಮಿ ಕಾರ್ಯಕ್ರಮದ ಈ ಒಂದು ನಿನ್ನೆ ನಡೆದ ಉದ್ಘಾಟನಾ ಸಮಾರಂಭ ಹಾಗೂ ಈ ದಿವಸ ಸಮಾರೋಪ ಸಮಾರಂಭ, ಈ ಸಮಾರೋಪ ಸಮಾರಂಭದ ಸಭಾ ವ್ಯವಸ್ಥೆಯನ್ನು ಸುವ್ಯವಸ್ಥೆಗೆ ತರುತ್ತಿದ್ದೇನೆ. ಮೊದಲಿಗೆ ಜೆಸಿ ವಾಣಿ ನಮ್ಮ ಘಟಕದ ಜೊತೆ ಕಾರ್ಯದರ್ಶಿ ಆಗಿರತಕ್ಕಂಥ ವಾಚನ ಕೆರೆಮೂಲೆಯವರಿಂದ. ದೇವರಲ್ಲಿ ವಿಶ್ವಾಸವು ಮಾನವನ ಜೀವನಕ್ಕೆ ಅರ್ಥವನ್ನು, ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರ್ಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ, ಹೀಗೆಂದು ನಾವು ನಂಬುತ್ತೇವೆ. ಇನ್ನು ಮುಂದೆ ಸ್ವಾಗತ. ಬಂದಿರತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳನ್ನು ಹಾಗೂ ಜೆಸಿ ಬಂಧುಗಳನ್ನು ಸ್ವಾಗತಿಸಲಿದ್ದಾರೆ. ಈ ಒಂದು ನಮ್ಮ ಬೆಳ್ಳಿ ಹಬ್ಬ ಸಮಿತಿಯ ಕಾರ್ಯಕ್ರಮ ನಿರ್ದೇಶಕರಾಗಿರುವ ಜೆಸಿ ಲೋಕೇಶ್ ಅಕ್ರಿಕಟ್ಟೆ. ಜೆಸಿಐ ಪಂಚಶ್ರೀ ರಜತರಶ್ಮಿ ಕಾರ್ಯಕ್ರಮದ ಅಂಗವಾಗಿ ನಡೆಯುವಂಥ ರಜತ ಟ್ರೋಫಿ 2022 ಈ ಒಂದು ಸಮಾರೋಪ ಸಮಾರಂಭದ ಸಭಾ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಜೆಸಿ ಶಿವಪ್ರಸಾದ್ ಆಲೆಮಜಲು ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀ ಭರತ್ ಮುಂಡೋಡಿ ಸರ್ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವಂತಹ ರಾಷ್ಟ್ರೀಯ ಕ್ರೀಡಾ ತರಬೇತುದಾರರಾದ BK ಮಾಧವಗೌಡ ಬೇರ್ಯ ಸರ್ ತಮ್ಮನ್ನು ಕೂಡ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಲಯನ್ ಜಯರಾಮ್ ದೇರಪ್ಪ ಜನಮನೆ ನಿಕಟಪುರ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಲಯನ್ಸ್ ಜಿಲ್ಲೆ 317D ಸರ್ ತಮ್ಮನ್ನು ಕೂಡ ಈ ಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಗೌರವ ಉಪಸ್ಥಿತಿಯನ್ನು ನೀಡುವಂತಹ ಶ್ರೀ ಮಾಧವ ಯರ್ದಾಡ್ಕ ಅಧ್ಯಕ್ಷರು ವೀರಮಾರ್ತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಗುತ್ತಿಗಾರ ಸರ್ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ಒಂದು ರಜತರಶ್ಮಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಜೆಸಿ ದೇವಪ್ರಸಾದ್ ಜಾಕೆ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ಒಂದು ನಮ್ಮ ಘಟಕದ ಕಾರ್ಯದರ್ಶಿಯಾಗಿರುವಂತಹ ಜೆಸಿ ಕೌಶಿಕ್ ಕುಲ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ರಜತರಶ್ಮಿ ಕಾರ್ಯಕ್ರಮದ ಕಾರ್ಯದರ್ಶಿಯಾಗಿರುವಂತಹ ಜೆಸಿ ತೀರ್ಥಾನಂದ ಕೊಡುಗೆ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ಒಂದು ರಜತ ಟ್ರೋಫಿ 2022 ಕಾರ್ಯಕ್ರಮ ನಿರ್ದೇಶಕರಾಗಿರುವಂತಹ ವಿನ್ಯಾಸ್ ಕೊಚ್ಚಿ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ಒಂದು ರಜತ ಟ್ರೋಫಿ 2022ಕ್ಕೆ ಪೂರ್ಣ ಸಹಕಾರವನ್ನು ನೀಡುತ್ತಿರುವಂತಹ ವೀರಮಾರ್ತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಗುತ್ತಿಕಾರು ಇದರ ಪದಾಧಿಕಾರಿಗಳನ್ನು ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜೆಸಿಐ ಪಂಚಶ್ರೀ ಇದರ ಎಲ್ಲ ಸದಸ್ಯರುಗಳನ್ನು ಈ ಒಂದು ಸಭೆಗೆ ಸ್ವಾಗತಿಸ್ತೇನೆ. ಹಾಗೂ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಕ್ರೀಡಾಪಟುಗಳು ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೈದಾನದಲ್ಲಿ ಸೇರಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಹಾಗೂ ಕ್ರೀಡಾ ಅಭಿಮಾನಿಗಳು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಕರು ಆಗಿರುವ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿರುವ ಶ್ರೀ ಭರತ್ ಮುಂಡೋಡಿ ಅವರಿಗೆ ಹೂವನ್ನ ನೀಡಿ ಶಾಲು ತೊಡಿಸಿ ಗೌರವಿಸಬೇಕು ಅಂತ ಹೇಳಿ ವಿನ್ಯಾಸ್ ಕೊಚ್ಚಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿರುವ ರಾಷ್ಟ್ರೀಯ ಕ್ರೀಡಾ ತರಬೇತುದಾರರಾಗಿರುವ ಶ್ರೀ BK ಮಾಧವ ಗೌಡ ಇವರಿಗೆ ವಿಜೇಶ್ ಹಿರೇಡ್ಕ ಅವರು ಹೂವನ್ನ ನೀಡಿ ಶಾಲು ತೊಡಿಸಿ ಗೌರವಿಸಬೇಕು. ಇನ್ನೋರ್ವ ಮುಖ್ಯ ಅತಿಥಿಗಳು ಲಯನ್ಸ್ನ ನಿಕಟಪೂರ್ವ ಸಂಪರ್ಕ ಅಧಿಕಾರಿಗಳಾಗಿರುವ ನಮ್ಮ ಆತ್ಮೀಯ ಮಿತ್ರರು ಆಗಿರುವ ಲಯನ್ ಜಯರಾಮ್ ದೇರಪ್ಪಜ್ಜನ ಮನೆ ಅವರಿಗೆ ದುರ್ಗದಾಸ್ ಕಡ್ಲರ್ ಅವರು ಹೂವನ್ನ ನೀಡಿ ಶಾಲು ತೊಡಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಹಾಗೆಯೇ ನಮ್ಮೊಂದಿಗೆ ಸಹಕಾರವನ್ನು ನೀಡಿರುವ ಹಾಗೂ ನಮ್ಮ ಈ ಒಂದು ಸಭೆಯಲ್ಲಿ ಉಪಸ್ಥಿತಿಯನ್ನು ಹೊಂದಿರುವ ವೀರಮಾರ್ತಿ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾಗಿರುವ ಮಾಧವ ಯರ್ದಡ್ಕರ್ ಇವರಿಗೆ ಇಸ್ಮಾಯಿಲ್ ಪಡ್ಪಿನಂಗಡಿ ಅವರು ಹೂವನ್ನು ನೀಡಿ ಶಾಲು ತೊಡಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ.
ಈ ದಿವಸ ಬಹುಮಾನ ವಿತರಣೆಯನ್ನ ಮಾಡಲಿರುವ ಕಾರ್ಯಕಾರಿ ನಿರ್ದೇಶಕರು ಕೆವಿಜಿ ವೈದ್ಯಕೀಯ ಮಹಾವಿದ್ಯಾಲಯ ಸುಳ್ಯ ಇದರ ಕಾರ್ಯಕಾರಿ ನಿರ್ದೇಶಕರಾದಂಥ ಅಕ್ಷಯ್ ಕೆಸಿ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಅನನುಕೂಲದಿಂದ ಬರಲಿಕ್ಕೆ ಆಗಲಿಲ್ಲ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕೊಟ್ಟು ಕಳುಹಿಸಿದ್ದಾರೆ. ಜೆಸಿಇ ಪಂಜ ಪಂಚಶ್ರೀ ತನ್ನ 25ನೇ ಸಂವತ್ಸರಗಳನ್ನು ಬಹಳ ಯಶಸ್ವಿಯಾಗಿ ಪೂರೈಸಿ ಯುವಕರನ್ನು ಒಗ್ಗೂಡಿಸಿಕೊಂಡು ನಿರಂತರವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ತಾಲೂಕಿನಲ್ಲಿ ಒಂದು ಹೆಮ್ಮೆಯ ಸಂಸ್ಥೆಯಾಗಿ ಗುರುತಿಸಿಕೊಂಡಂತದ್ದು ಸಂತಸದ ವಿಚಾರ. 25ನೇ ವರ್ಷದ ಪ್ರಯುಕ್ತ ಆಚರಿಸಲ್ಪಡುವಂತಹ ರಜತ ರಶ್ಮಿ ಕಾರ್ಯಕ್ರಮವು ಅದ್ದೂರಿಯಾಗಿ ಮೂಡಿಬರಲಿ. ಅನಿವಾರ್ಯ ಕಾರಣಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅಸಾಧ್ಯವಾದ ಕಾರಣ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಎಂದು ಈ ಮೂಲಕ ಶುಭ ಕೋರುತ್ತೇನೆ. ವಂದನೆಗಳೊಂದಿಗೆ ಶ್ರೀ ಅಕ್ಷಯ್ ಕೆಸಿ, ಕಾರ್ಯಕಾರಿ ನಿರ್ದೇಶಕರು, ಕೆವಿಜಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಸುಳ್ಯ. ಈ ದಿವಸ ಬಹುಮಾನ ವಿತರಕರಾಗಿರುವ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಯುವ ಜನತೆಯ ಮಾರ್ಗದರ್ಶನಕ್ಕಾಗಿ ಹಲವಾರು ಯುವ ಸಾಧನೆಗಳ ಕ್ರಿಯಾಶೀಲತೆಗೆ ಪ್ರೋತ್ಸಾಹ ನೀಡುತ್ತಿರುವವರು, ಗುತ್ತಿಗಾರದಲ್ಲಿ ಪ್ರತಿ ವರ್ಷ ನಿರಂತರವಾಗಿ ನಡೆಯುವ ಹಲವಾರು ಯಶಸ್ವಿ ಕ್ರಿಕೆಟ್ ಪಂದ್ಯಾಟಗಳ ಮಾರ್ಗದರ್ಶಕರು ಹಾಗೂ ಉತ್ತಮ ವೀಕ್ಷಕ ವಿವರಣೆಗಾರರು, ಜನಪ್ರಿಯವಾದರು. ಹಾಗೆಯೇ ನನ್ನ ಆತ್ಮೀಯರಾಗಿರುವ, ನಮ್ಮೂರಿನ ಆಗಿರುವ ನನ್ನ ಪ್ರೀತಿಯ ವ್ಯಕ್ತಿಯಾಗಿರತಕ್ಕಂಥ ಶ್ರೀ ಭರತ್ ಮುಂಡೋಡಿ ಅವರು ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಜೆಸಿಐ ಪಂಚಶ್ರೀ ಇದರ ರಜತ ರಶ್ಮಿ ಕಾರ್ಯಕ್ರಮದ 2ನೇ ದಿನವಾದ ಈ ದಿನ ಬಹಳ ಒಂದು ಉತ್ತಮವಾದಂತಹ ಕ್ರಿಕೆಟ್ ಪಂದ್ಯಾಟವನ್ನು ಇಲ್ಲಿ ಏರ್ಪಡಿಸಿರತಕ್ಕಂತಹ ಒಂದು ಸಂದರ್ಭದಲ್ಲಿ ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಜೆಸಿಐ ಪಂಜಾ ಇದರ ಅಧ್ಯಕ್ಷರಾದಂಥ ಶಿವಪ್ರಸಾದ್ ರವರೇ, ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಲಯನ್ ಜಯರಾಮ ದೇರ್ಪಜ್ಜನ ಮನೆಯವರೇ, ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಮಾಧವಗೌಡರವರೇ, ಈ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಬಹಳ ಯಶಸ್ವಿಯಾಗಿ ಮಾಡುವುದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಿರ್ದೇಶಕರು ಆಗಿರತಕ್ಕಂಥ ವಿನ್ಯಾಸ್ ಕೊಚ್ಚಿಯವರೇ, ವಿಜೇಶ್ ಹಿರಿಯಡ್ಕರ್ ಅವರೇ, ಸ್ಥಾಪಕ ಅಧ್ಯಕ್ಷರೇ, ಜೆಸಿ ಈ ಒಂದು ರಜತ ರಶ್ಮಿಯ ನಿರ್ದೇಶಕರೇ, ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಬಂಧುಗಳೇ, ಭಗಿನಿಯರೇ, ಬಹುಶಃ ನನಗೆ ಬಹಳ ಸಂತೋಷದ ಒಂದು ಕಾರ್ಯಕ್ರಮ ಇದು. ಕಾರಣ ಒಂದು, ನಾವು ಗುತ್ತಿಗಾರು ಜೆಸಿಯ ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ದಿವಂಗತ ಪರಶುರಾಮರವರ ಸ್ಮರಣಾರ್ಥ ಗುತ್ತಿಗಾರಿನಲ್ಲಿ 20 ವರ್ಷಗಳ ಕಾಲ ನಿರಂತರವಾಗಿ ಕ್ರಿಕೆಟ್ ಟೂರ್ನಮೆಂಟನ್ನು ನಡೆಸ್ಕೊಂಡು ಬಂದೆವು. ಬಹುಶಃ ಆ ಟೂರ್ನಮೆಂಟು ಅವಿಭಾಜ್ಯ ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಕೂಡ ಪಡೆದಿತ್ತು. ಸಮಯ ಪಾಲನೆಯಲ್ಲಿರಲಿ, ಶಿಸ್ತಿನಲ್ಲಿರಲಿ, ಆ ಟೂರ್ನಮೆಂಟಿಗೆ ವಿಶೇಷವಾದಂಥ ಹೆಸರಿತ್ತು. ಬಹುಶಃ ಇವತ್ತು ಅಂಪೈರಿಂಗ್ ಮಾಡತಕ್ಕಂಥವರು ಆವತ್ತು ಕ್ರಿಕೆಟ್ ಪ್ಲೇಯರ್ಸ್, ಅದು ಮಜೀದ್ ಇರಬಹುದು, ಮಣಿ ಇರಬಹುದು, ಇವರೆಲ್ಲ ಬಹಳ ಅದ್ಭುತವಾಗಿ ಕ್ರಿಕೆಟ್ ಆಡತಕ್ಕಂಥ ಕ್ರಿಕೆಟ್ ಆಟಗಾರರಾಗಿದೆ. ಬಹುಶಃ ಆ ಒಂದು ಟೂರ್ನಮೆಂಟನ್ನು 20 ವರ್ಷಗಳ ಕಾಲ ನಾವು ನಡೆಸ್ಕೊಂಡು ಬಂದೆವು. ಅದು ಒಂದು ಸಂತೋಷದ ಸಂಗತಿ. ಆದರೆ ಇನ್ನೊಂದು ಸಂತೋಷದ ಸಂಗತಿ ಏನು ಅಂತ ಹೇಳಿದರೆ, ಪಂಚಶ್ರೀ ಇದರ ಅಧ್ಯಕ್ಷರು ಇದ್ದಾರೆ ಶಿವಪ್ರಸಾದ್ರವರು, ಹಾಗೆಯೇ ಈ ಟೂರ್ನಮೆಂಟನ್ನು ನಿರ್ದೇಶಿಸಿದವರು ವಿನ್ಯಾಸ್ ಮತ್ತು ವಿಜೇಶ್ ಏನಿದ್ದಾರೆ, ಇವರೆಲ್ಲ ನಮ್ಮ ಗುತ್ತಿಗಾರಿನ ಪ್ರಾಡಕ್ಟ್.
ಹಾಗಾಗಿ ಅದು ಕೂಡ ನಮಗೆ ಒಂದು ವಿಶೇಷವಾದಂಥ ಹೆಮ್ಮೆಯನ್ನು ತಂದಿದೆ. ಬಂಧುಗಳೇ, JC ಸಂಸ್ಥೆ ಒಂದು ವಿಶೇಷವಾದಂಥ ಸಂಸ್ಥೆ. ಇದು ವ್ಯಕ್ತಿತ್ವವನ್ನು ವಿಕಸನಗೊಳಿಸತಕ್ಕಂಥ ಸಂಸ್ಥೆ. ನಾನು ಇವತ್ತು ಬಂದು ಇಲ್ಲಿ ನಿಂತಿದ್ರೆ ಜಿಲ್ಲಾ ಪರಿಷತ್ತು ಮತ್ತು ಜಿಲ್ಲಾ ಪಂಚಾಯಿತಿಯ ಸದಸ್ಯನಾಗಿ 2 ಬಾರಿ ಆಯ್ಕೆಯಾಗಿದ್ದರೆ, ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ರಾಜಕೀಯವಾಗಿ ನಾನು ಗುರುತಿಸಿಕೊಂಡಿದ್ರೆ ಇದಕ್ಕೆ ಕಾರಣ JC ಸಂಸ್ಥೆ. 1984ರಲ್ಲಿ ಬಹುಶಃ ಬಹುತೇಕ JC ಸಂಸ್ಥೆಯಲ್ಲಿರುವವರು ಅಥವಾ ಈಗ ಕ್ರಿಕೆಟ್ ಆಡುವವರು ಹುಟ್ಟಿರ್ಲಿಕ್ಕಿಲ್ಲ. ಸುಮಾರು 38 ವರ್ಷಗಳ ಹಿಂದೆ ನಾನು ಸುಳ್ಯ ಪಯಸ್ವಿನಿ JCCನ ಅಧ್ಯಕ್ಷನಾಗಿ ಕೆಲಸ ಮಾಡಿದವು. ಹಾಗಾಗಿ ಈ JC ಸಂಸ್ಥೆಯಲ್ಲಿ ನಮಗೆ ಸಿಗತಕ್ಕಂತಹ ತರಬೇತಿಗಳು, ನಮಗೆ ನಾವು ಭಾಗವಹಿಸ್ತಕ್ಕಂಥ ಕಾರ್ಯಕ್ರಮಗಳು, ವ್ಯಕ್ತಿತ್ವ ವಿಕಸನಕ್ಕೆ ಕಾರಣವಾಗತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಬಹುಶಃ ವ್ಯಕ್ತಿಗಳನ್ನು ವಿಕಸನಗೊಳಿಸ್ತದೆ. ನಿಮಗೆ ನಾನು ಹೇಳೋದಾದರೆ, ಸುಳ್ಯ ತಾಲೂಕಿನ ಬಹುತೇಕ ರಾಜಕೀಯ ಮತ್ತು ಸಾಮಾಜಿಕ ಮುಂದಾಳುಗಳು JC ಸಂಸ್ಥೆಯ ಪ್ರಾಡಕ್ಟ್ಗಳು. ಹಾಗಾಗಿ ಈ JC ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನಾನು ಬಹಳ ಸಂತೋಷಪಟ್ಟೆ. ವಿಶೇಷವಾಗಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಕ್ರೀಡಾಕೂಟದ ಯಶಸ್ಸು ಅದು ನಿಮ್ಮ ಕೈಯಲ್ಲಿದೆ. ಶಿಸ್ತುಬದ್ಧವಾಗಿ ಆಡಿದ್ದೀರಿ. ಸಣ್ಣ ಪುಟ್ಟ ವಿಚಾರಗಳು ಇದ್ರೂ ಕೂಡ ಅದನ್ನು ಕ್ರೀಡಾ ಸ್ಫೂರ್ತಿಯಲ್ಲಿ ಸ್ವೀಕಾರ ಮಾಡಿದ್ದೀರಿ. ಬಹುಶಃ ಇದುವೇ ಈ ಒಂದು ಸಮಾಜಕ್ಕೆ ಅದು ದೊಡ್ಡ ಮಾರ್ಗದರ್ಶನ ಅಂತ ಹೇಳೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ನನಗೆ ಫೈನಲ್ ಮ್ಯಾಚ್ ನೋಡಿದಾಗ ನನಗನ್ನಿಸ್ತು, ಸುಬ್ರಹ್ಮಣ್ಯದ ಏನು ಆಟಗಾರರಿದ್ದಾರೆ ಅವರು ಬಹುಶಃ ಪ್ರಾಕ್ಟೀಸನ್ನು ಸುಮಾರು 7 ಗಂಟೆವರೆಗೆ ಮಾಡ್ತಾರೆ ಅಂತ ಕಾಣ್ತದೆ. ಯಾಕಂದರೆ ಕತ್ತಲಲ್ಲೂ ಆಡುವಂತಹ ಒಂದು ಪ್ರತಿಭೆ ಅವರಲ್ಲಿ ಕಂಡೆ ನಾನು. ಯಾಕಂದರೆ ಬಾಲು ಫೀಲ್ಡರ್ಗೆ ಸಿಗ್ತಾ ಇರಲಿಲ್ಲ, ಆದರೆ ಬ್ಯಾಟ್ಸ್ಮನ್ಗೆ ಕಾಣ್ತಾ ಇತ್ತು. ಸೊ ಹಾಗಾಗಿ ನಾನು ಅವರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಗೆದ್ದವರನ್ನು ಅಭಿನಂದಿಸ್ತೇನೆ. ಸೋತವರು ಇನ್ನೊಮ್ಮೆ ಇದು ತಮ್ಮ ಗೆಲುವಿಗೆ ಮೆಟ್ಟಲು ಅಂತ ಹೇಳಿ ಭಾವಿಸಬೇಕು. ಇನ್ನೊಂದು ಟೂರ್ನಮೆಂಟಲ್ಲಿ ನಮಗೆ ಯಶಸ್ಸು ಆಗಲಿ ಅಂತ ಬಯಸ್ತೇನೆ. ಯಾಕೆ ಇದು ಮಾತನಾಡುವ ಹೊತ್ತಲ್ಲ, ನಾವು ತುಂಬ ವಿಳಂಬ ಆಗಿದೆ. ತುಂಬ ದೂರದಿಂದ ಬಂದಂಥ ಏನು ಕ್ರಿಕೆಟ್ ಆಟಗಾರರು ಮತ್ತೆ ಹಿಂದೆ ಹೋಗಬೇಕಾಗ್ತದೆ. ನಾನು ಕೊನೆಯದಾಗಿ JC ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದರೆ, ಈ ಒಂದು ಆಮಂತ್ರಣ ಪತ್ರಿಕೆ ನನ್ನ ಕೈ ಸೇರಿದಾಗ ನನಗೆ ಬಹಳ ಆಶ್ಚರ್ಯ ಆಯಿತು. ಎಂಥ ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ಮತ್ತು ಅದನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಬಹುಶಃ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಕನಿಷ್ಠ ನನ್ನ ಲೆಕ್ಕಾಚಾರದಲ್ಲಿ ನಾನು ನೋಡಿದರೆ ಸುಮಾರು 30 ರಿಂದ 40 ಲಕ್ಷ ರೂಪಾಯಿಗಳನ್ನು ಅವರು ಈ ಕಾರ್ಯಕ್ರಮಗಳಿಗೆ ವ್ಯಯಿಸಬೇಕು. ಅಷ್ಟು ಸಾಧನೆಯನ್ನು ಮಾಡಿರತಕ್ಕಂಥದ್ದು ಅಷ್ಟು ಸುಲಭವಲ್ಲ. ನಮಗೆ ಬಹಳ ಸಂತೋಷ, ಹೆಮ್ಮೆ. ನಾನೊಬ್ಬ ಸಾಮಾಜಿಕ ಮತ್ತು ರಾಜಕೀಯ ಧುರೀಣನಾಗಿ ನಾನು ಇವತ್ತು ಹೆಮ್ಮೆ ಪಡ್ತಾ ಇದ್ದೇನೆ. ಯುವ ಜನಾಂಗ ಒಳ್ಳೆಯ ದಾರಿಯಲ್ಲಿ ನಡೆದಾಗ, ಯುವ ಜನಾಂಗ ಸಮಾಜಕ್ಕೆ ಪೂರಕವಾಗಿರತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದಾಗ ಈ ರಾಷ್ಟ್ರ ಉನ್ನತಿಯನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಅಂತಹ ರಾಷ್ಟ್ರೋನ್ನತಿಯನ್ನು ಮಾಡತಕ್ಕಂಥ ಯುವ ಜನಾಂಗ ಪಂಚಶ್ರೀ JCಯಲ್ಲಿ ಇದ್ದಾರೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ನನ್ನನ್ನು ಕರೆಸಿ 4 ಮಾತುಗಳನ್ನು ಆಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದ ಸಂಘಟಕರಿಗೆ ಮತ್ತು ವಿಳಂಬವಾದರೂ ಒಂದು 4 ಮಾತುಗಳನ್ನು ಅತ್ಯಂತ ತಾಳ್ಮೆಯಿಂದ ಸಹನೆಯಿಂದ ಕೇಳಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ JC. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ JC ಸಂಸ್ಥೆಗೆ ಪ್ರೋತ್ಸಾಹದಾಯಕ ಮಾತುಗಳನ್ನು ಆಡಿದ್ದೀರಾ ಸರ್, ತಮಗೆ ವಂದನೆಗಳು. ಇನ್ನೋರವರು ಮುಖ್ಯ ಅತಿಥಿಗಳು, ಭಾರತೀಯ ಭೂಸೇನೆಯ ಮಾಜಿ ಸೈನಿಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದವರು, ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಮತ್ತು ಖೋ-ಖೋ ತರಬೇತುದಾರರು, ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಪಂಜಾ ಇದರ ಅಧ್ಯಕ್ಷರು, ನನ್ನ ಆತ್ಮೀಯರಾಗಿರುವ ಶ್ರೀ BK ಮಾಧವಗೌಡ ಬೇರಿಯಾ ಇವರು ನಮ್ಮನ್ನು ಉದ್ದೇಶಿಸಿ ನಮ್ಮ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತಿದ್ದೇನೆ ಸರ್. ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯ ಅತಿಥಿಗಳೇ, ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ,
ಬಹಳ ಅತ್ಯುತ್ತಮ ಕಾರ್ಯಕ್ರಮವನ್ನು ಈ JC ಸಂಸ್ಥೆ ಪಂಜ ಹಮ್ಮಿಕೊಂಡಿದ್ದಾರೆ. ಯಾಕೆಂದರೆ ನಾನು ಇದೇ ಊರಿನವರು, ನಿರಂತರವಾಗಿ ಇವರ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಗಮನಿಸ್ತಾ ಇದ್ದೇನೆ. ಹಾಗೂ ನಮ್ಮೊಂದಿಗೆ ಹಲವು ಕಾರ್ಯಕ್ರಮಗಳಿಗೆ JC ಅವರು ಸಹಕರಿಸ್ತಾ ಇದ್ದಾರೆ. ಆದ ಕಾರಣ ಸಂಘಟನೆಯಲ್ಲಿ ಮತ್ತು ನಾಯಕತ್ವದಲ್ಲಿ JC ಅವರಿಗೆ ಹೋಲಿಸಲಿಕ್ಕೆ ಯಾರನ್ನೂ ಆಗೋದಿಲ್ಲ. ಖಂಡಿತವಾಗಿಯೂ ಭರತಣ್ಣ ಹೇಳಿದ ಹಾಗೆ ನಾಯಕತ್ವ, ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸುವ ಸಂಸ್ಥೆಯೇ ಮುಖ್ಯವಾಗಿ JC ಸಂಸ್ಥೆ. ಎಲ್ಲ ಯುವಕ ಮಂಡಳಗಳಿರಲಿ, ಯುವತಿ ಮಂಡಳಗಳಿರಲಿ ಅಥವಾ ಜನಪ್ರತಿನಿಧಿಗಳಿರಲಿ, ಹೆಚ್ಚಿನವರೇ ಈ JCಯ ಬೇಸಿಕ್ ಫೌಂಡೇಶನಿಂದ ಬಂದವರು. ಆದ ಕಾರಣ ಸರ್ವಿಸ್ ಮೋಟಿವಲ್ಲಿ ಇಟ್ಟುಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಪಂಚಶ್ರೀ JC ಹಲವು ಕಾಲಕ್ಕೂ ಈ ನಮ್ಮ ಸಿಲ್ವರ್ ಜುಬ್ಲಿ ಫಂಕ್ಷನಿಗೆ ದೊಡ್ಡ ಮೊತ್ತದ ಬಜೆಟ್ನಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ಅಧ್ಯಕ್ಷರು, ಅವರ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನು ಮುಂದಿನ ವಾರದಲ್ಲಿ ಇದೇ ಈ ಕ್ರೀಡಾಂಗಣದಲ್ಲಿ ಮೈಸೂರು ವಿಭಾಗ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕಬಡ್ಡಿ ಪಂದ್ಯಾಟ ಇದೆ 18 ಮತ್ತು 19ನೇ ತಾರೀಕಿಗೆ. ನಾವು ಈ ವೀಕಲ್ಲಿ ಅದನ್ನು ಹಮ್ಮಿಕೊಳ್ಳುವರಿದೆ. ಆದರೆ ಈ JC ಸಪ್ತಾಹದ ಅದರಿಂದ ಅದನ್ನು ನಾವು ಒಂದು ವಾರ ಮುಂದೂಡಿದೆವು. ನಮ್ಮಲ್ಲಿ 18, 19ಕ್ಕೆ ಕಾರ್ಯಕ್ರಮ ಆದರೆ 21, 22ಕ್ಕೆ ರಾಜ್ಯ ಮಟ್ಟದ ಕಬಡ್ಡಿ ಇದೆ. ಒಂದು ದಿನ ಗ್ಯಾಪ್ ಆದರೂ ಕೂಡ ನಮಗೆ ಅದಕ್ಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮೊಂದಿಗೆ ಅವರೆಲ್ಲ ಕೈ ಜೋಡಿಸ್ತಾರೆ. ಅದಕ್ಕೆ ಬೇಕಾಗಿ ನಾವು ಅದನ್ನು ಮುಂದೂಡಿದ್ದೇವೆ. ಅದರ ಜೊತೆಗೆ ಅವರ ಈ ಕಾರ್ಯಕ್ರಮಗಳಿಗೆ ನಮ್ಮ ಸಹಕಾರ ನಿರಂತರವಿದೆ. ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸ್ಕೌಟ್ ಗೈಡ್ನ ಕಾರ್ಯಕ್ರಮ ಇರಲಿ ಅಥವಾ ನಾನು ಅವರ ತರಬೇತಿದಾರ, ನಮ್ಮ ಕಬಡ್ಡಿ ಅಥವಾ ಖೋ ಖೋ ಯಾವುದೇ ತರಬೇತಿ ಶಿಬಿರಗಳನ್ನು ನಾವು ಆಯೋಜಿಸಿದ್ರು ಕೂಡ ಅದಕ್ಕೆ ಅವರ ಸಹಕಾರ ಇದೆ. ಜೊತೆಗೆ JC ಮತ್ತು ನಮ್ಮ ಭಾರತ್ ಸ್ಕೌಟ್ ಗೈಡ್ ಸೇರಿಕೊಂಡು ನಾವು ಪ್ರತಿ ವರ್ಷ ನಮ್ಮ ಹೊಳೆಯಲ್ಲಿ ಈಜು ತರಬೇತಿಯನ್ನು ನಡೆಸ್ತೇವೆ. ಇಂಥ ಅಭೂತಪೂರ್ವ ಕಾರ್ಯಕ್ರಮಗಳನ್ನು ನಡೆಸುವಂಥ ಈ JCಯ ಸಂಸ್ಥೆಯನ್ನು ಶ್ಲಾಘಿಸಲೇಬೇಕು. ಅದರ ಜೊತೆಗೆ ನಮ್ಮೊಂದಿಗೆ ಅವರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ಕ್ರೀಡಾ ಚಟುವಟಿಕೆ, ಈ ಕ್ರಿಕೆಟ್ ಮ್ಯಾಚಿನ ರೂವಾರಿ ವಿನ್ಯಾಸ್ ಕೊಚ್ಚಿ, ಇವನು ಕಬಡ್ಡಿ ಆಟಗಾರ, ಇವರ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಆಟಗಾರನಾಗಿದ್ದಾಗ ನಾನು ಇವರಿಗೆ ತರಬೇತುದಾರನಾಗಿದ್ದೆ. ಬಹಳ ಸಂತೋಷ ಆಗ್ತಾಯಿದೆ. ನಮ್ಮ ಎಲ್ಲ ಯುವ ಕ್ರೀಡಾಪಟುಗಳು ಅತ್ಯುತ್ತಮ ಹುದ್ದೆಯಲ್ಲಿದ್ದುಕೊಂಡು ಇಂಥ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ತಾರೆ. ಇನ್ನು ಭರತಣ್ಣ ಅಂತ ಹೇಳೋದೇ ಬೇಡ, ನಾವು ಫಿಲಮಿನ ಕಾಲೇಜ್ ಮೇಟ್ಗಳು. ನಾನು ಡಿಗ್ರಿ ಓದ್ತಾ ಇದ್ದಾಗ ಭರತಣ್ಣ PUCಯಲ್ಲಿದ್ದರು. ಆಗಿಂದಲೇ ಬಹಳ ಮಾತುಗಾರ. ನಾವು ಸ್ಪೋರ್ಟ್ಸ್ನಲ್ಲಿದ್ದರು, ಅವರು ಬಹಳ ಮಾತಿನಲ್ಲಿ ಮೀರುವವರಿದ್ದರು. ಅಂತ ಕಾರಣ ಆ ಥರದ ಆ ದಿವಸದಿಂದ 75-76ನೇ ವಿಷಯದಿಂದ ನಮ್ಮ ಆತ್ಮೀಯತೆ ಮಿತ್ರತ್ವ ಇದೆ. ಈ ನಿಟ್ಟಿನಲ್ಲಿ ಈ ಕ್ರೀಡಾ ಕ್ಷೇತ್ರದಲ್ಲಿ ನಾನು ಸುಮಾರು 1982ರಿಂದ ಕಬಡ್ಡಿ ತರಬೇತುದಾರನ ಕೆಲಸ ಮಾಡ್ತಾ ಇದ್ದೇನೆ. ನಿರಂತರವಾಗಿ ಯುವಕರೊಂದಿಗೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ನಾವು ಬೆರೆಯುತ್ತಾ ಇದ್ದೇವೆ, ತರಬೇತಿಯನ್ನು ಮಾಡ್ತಾ ಇದ್ದೇವೆ. ಎಲ್ರಿಗೂ ಕ್ರೀಡೆ, ಶಾಂತಿ, ಸೌಹಾರ್ದ ಮತ್ತು ಸ್ನೇಹಕ್ಕೆ ಪೂರಕವಾಗಿ ಎಲ್ಲ ಕಾರ್ಯಚಟುವಟಿಕೆಗಳು ನಡೀತವೆ. ಸ್ಪೋರ್ಟ್ಸ್ ಎಲ್ಲಕ್ಕಿಂತ ಹೆಚ್ಚಾಗಿ ಆರೋಗ್ಯವೇ ಭಾಗ್ಯ. ಅದಕ್ಕೆ ಬೇಕಾಗಿ ಕ್ರೀಡೆಯಲ್ಲಿ ನಾವೆಲ್ಲ ತೊಡಗಿಸಿಕೊಳ್ಳಬೇಕು. ಈ ಹಲವು ಕಾರ್ಯಕ್ರಮದ ಜೊತೆಗೆ ಈ ಕ್ರಿಕೆಟನ್ನು ಆಯೋಜಿಸಿದ್ದೀರಾ, ನಿಮಗೆ ಅಭಿನಂದನೆ ಸಲ್ಲಿಸ್ತಾ ನನಗೆ ಇಲ್ಲಿ ಅವಕಾಶ ಮಾಡಿಕೊಡಿ. ನಿಮಗೆಲ್ಲ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ತಮಗೆ ವಂದನೆಗಳು ಸರ್. ಇನ್ನೂರು ನಮ್ಮ ಮುಖ್ಯ ಅತಿಥಿಗಳು, ಪ್ರತಿಷ್ಠಿತ ಸುಳ್ಯ ಲಯನ್ಸ್ ಕ್ಲಬ್ಬಿನ ಪೂರ್ವಾಧ್ಯಕ್ಷರು, ಲಯನ್ಸ್ ಪ್ರಾಂತೀಯ ಯಶಸ್ವಿ ಅಧ್ಯಕ್ಷರಾಗಿ, ಲಯನ್ಸ್ ಜಿಲ್ಲೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡಿ TAPC MSc ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ತಮ್ಮ ವೃತ್ತಿ ಬದುಕಿನೊಂದಿಗೆ ಹಲವಾರು ಯುವ ಸಂಘಟನೆಗಳ ಮಾರ್ಗದರ್ಶನಕ್ಕೆ ಗುರುತಿಸಿಕೊಂಡವರು. ಹಾಗೆಯೇ ನನ್ನ ಕುಟುಂಬ ಸ್ನೇಹಿತರಾಗಿರತಕ್ಕಂಥ ಜಯರಾಮ್ ದೇರಪ್ಪಜನವರು ನಮ್ಮನ್ನು ಉದ್ದೇಶಿಸಿ ನಮ್ಮ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಗೌರವಾನ್ವಿತ ಸಭಾಧ್ಯಕ್ಷರು, ಬೆಳ್ಳಿ ವರ್ಷ ಪಂಚಶ್ರೀ JCSನ ಬೆಳ್ಳಿ ವರ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಶಿವಪ್ರಸಾದ್ ಹಲೆಮಜಲ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಭರತ್ ಮುಂಡೋಡಿಯವರೇ, ಮಾಧವಗೌಡ ಬೇರೆಯವರೇ, ವೇದಿಕೆ ಮೇಲಿನ ಎಲ್ಲ ಯಶಸ್ವಿ ಕಾರ್ಯಕ್ರಮಗಳ ಸರದಾರರೇ ಹಾಗೂ ವೇದಿಕೆ ನೆರೆದಿರ್ತಕ್ಕಂಥ ಎಲ್ಲ ಕ್ರೀಡಾ ಬಂಧುಗಳೇ ಮತ್ತು JC ಮಿತ್ರರುಗಳೇ. ನಣೂರಿ ಉಳ್ಳೆಮರ್ರೆ ಪಾತೆರ್ರ ಅಂತೇಳಿ ಆಟಗಾರರು ಭಾವಿಸುವುದು ಸಹಜ. ಆದರೆ ನಾವು ಕೂಡ ತುಂಬ ಮಾತಾಡಲಿಕ್ಕೆ ಮೈಕ್ ಸಿಕ್ಕಿದ್ರೆ ತುಂಬ ಮಾತಾಡ್ತೇವೆ. ಆದರೆ ಸಮಯ ಸಂದರ್ಭ ಇದಲ್ಲ. ಯಾಕೆಂದರೆ ಭರತ್ ಮುಂಡೋಡಿರು ಮಾತಾಡಿದ ನಂತರ ಆಲ್ಮೋಸ್ಟ್ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಿರ್ತಾರೆ. ನಾವು ಮಾತಾಡೋ ಅವಶ್ಯಕತೆ ಇರೋದಿಲ್ಲ. ಆದರೆ ಇವತ್ತು ನಮ್ಮ ಹುಡುಗ ಅಂತೇಳಿ ಹೇಳುವಂಥ ಶಿವಪ್ರಸಾದ್ ಯಾಕೆ ಹೇಳ್ತೀರಿ ಅಂತ ಹೇಳಿದರೆ, ಮೂಲತಃವಾಗಿ ಗುತ್ತಿಗಾರ್ನಲ್ಲಿ ನನ್ನ ಊರ್ನೂರು ಕೂಡ ಹೌದು. ಈಗಾಗಲೇ ಅವ್ರು ಹೇಳಿಕೊಂಡಾಗೆ ಕುಟುಂಬ ಸ್ನೇಹಿತ ಮಾತ್ರ ಅಲ್ಲ, ನನ್ನ ಮನೆಯಲ್ಲಿ ಬೆಳೆದಂಥ ಒಬ್ಬ ಹುಡುಗ ಇವತ್ತು ಪಂಚಶ್ರೀ
JCSನ 25ನೇ ವರ್ಷಕ್ಕೆ ಅಧ್ಯಕ್ಷರು ಯಾರಾಗಬೇಕು ಅಂತೇಳಿ ಎಲ್ಲರೂ ತೀರ್ಮಾನ ಮಾಡಿಕೊಂಡ ಹಾಗೆ ಬಹುಶಃ ಎಲ್ಲ ಪೂರ್ವಾಧ್ಯಕ್ಷರುಗಳು ನಾನು ಗಮನಿಸಿದ ಹಾಗೆ ಎಲ್ಲ ಪೂರ್ವಾಧ್ಯಕ್ಷರುಗಳು ಸಕ್ರಿಯವಾಗಿ ತೊಡಗಿಸಿಕೊಂಡಂಥ 25 ವರ್ಷಗಳ ಒಂದು ಈ ಸಂಸ್ಥೆಯಲ್ಲಿ ಶಿವಪ್ರಸಾದ್ ಹಾಲೆಮಂಜಲ್ ಅವರನ್ನು ಆಯ್ಕೆ ಮಾಡಿ ಬಹಳಷ್ಟು ನ್ಯಾಯ ಕೊಟ್ಟಿದ್ದಾರೆ ಈ ಸಂಸ್ಥೆಗೆ ಅಂತೇಳಿ ನನಗೆ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ಭರತ್ ಮುಂಡೋಡಿ ಅವರು ಇನ್ವಿಟೇಷನ್ ಕೇಳಿದ್ರು ಮೊದಲ ಬಾರಿಗೆ. ಕೇಳಿದ್ರೆ ಅವರಿಗೆ ಯಾವುದನ್ನು ಕೂಡ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೂ ಕೂಡ ಇದರಲ್ಲಿ ವಿಚಾರಗಳಿದ್ದಾವೆ. ಈ ಇನ್ವಿಟೇಷನ್ ಅಲ್ಲಿ ಹುಡುಕಿ ಯಾರ್ದಾರ ಹೆಸರು ಹೇಳೋದಾಗಿರ್ಲಿ, ಯಾವುದೇ ಕಾರ್ಯಕ್ರಮವನ್ನು ಬಗ್ಗೆ ಮಾತಾಡೋದಾಗ್ಲಿ ಸಾಧ್ಯವೇ ಇಲ್ಲ. ಯಾಕಂದ್ರೆ ಬೆಳ್ಳಿ ವರ್ಷಕ್ಕೆ ಒಂದು ಗೌರವ ಕೊಡೋ ರೀತಿಯಾಗಲಿ. ನಾವು ಲಯನ್ಸ್ ಕ್ಲಬ್ ಸುಳ್ಯದವರು ಕೂಡ ಈಗ 50ನೇ ವರ್ಷದಲ್ಲಿದ್ದೇವೆ. ಆದರೆ ನಮಗೆ ಅನಿಸುವುದಿಲ್ಲ ನಾವು ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಅಂತೇಳಿ. ಬೆಳ್ಳಿ ವರ್ಷ ಬಿಡಿ, 50ನೇ ವರ್ಷದಲ್ಲಿ ಇರ್ತಕ್ಕಂಥ ನಮ್ಮ ಸಂಸ್ಥೆ ಕೂಡ ಇಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವೆ ಎನ್ನುವಂಥ ಯಾವುದೇ ಧೈರ್ಯ ನಮಗಿಲ್ಲ. ಅಷ್ಟು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು. ಮೂಲತಃವಾಗಿ JC ಅನ್ನುವಂಥದ್ದು ವ್ಯಕ್ತಿತ್ವ ವಿಕಸನಕ್ಕೆ ಸ್ವಯಂ ಆಗಿ ಒಬ್ಬ ನಾಯಕನನ್ನಾಗಿ ರೂಪುಗೊಳ್ಳಿಕ್ಕೆ ಇರತಕ್ಕಂಥ ಸಂಸ್ಥೆ. ಸೇವಾ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂಗೆ ಲಯನ್ಸ್ ಇರ್ಬೋದು ಅಥವಾ ರೋಟರಿ ಇರ್ಬೋದು, ಈ ಇಂಟರ್ನ್ಯಾಷನಲ್ ಸಂಸ್ಥೆಗಳು ಕೆಲಸ ಮಾಡ್ತವೆ. ಆದರೆ ಈ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ಮೇಳೈಸಿಕೊಂಡು ಬಹುಶಃ 25 ವರ್ಷಗಳಲ್ಲಿ ಯಾವುದೆಲ್ಲ ಕಾರ್ಯಕ್ರಮಗಳನ್ನು ಇವರು ಮಾಡಿದ್ದಾರೆ ಅವೆಲ್ಲವನ್ನ ಸೇರಿಸಿಕೊಂಡು ಸೇವಾ ಕಾರ್ಯಕ್ರಮಗಳಿರ್ಬೋದು, ಮನರಂಜನಾ ಕಾರ್ಯಕ್ರಮಗಳಿರ್ಬೋದು, ಯುವ ಜನತೆಗೋಸ್ಕರ ಕಾರ್ಯಕ್ರಮಗಳಿರ್ಬೋದು, ಕೃಷಿಕರಿಗಾಗಿ ಕಾರ್ಯಕ್ರಮಗಳಿರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಭರತ್ ಮುಂಡೋರಿ ಹೇಳಿದಾಗೆ ಹಲವಾರು ಲಕ್ಷಗಳನ್ನು ವ್ಯಯಿಸಿ ಈ ಭಾಗದಲ್ಲಿ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಸಂಘಟಿಸತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಪಂಚಶ್ರೀ JCs ಇವರ 25ನೇ ವರ್ಷದಲ್ಲಿ ಈ ಆಚರಣೆಯಲ್ಲಿ ಮೂಡಿ ಬಂದಿದೆ. ನಿಮಗೆಲ್ಲರಿಗೆ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತಾ ನನ್ನನ್ನು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ತಮ್ಮ ನಡುವೆ ಸೇರಿಕೊಳ್ಳುವುದಕ್ಕೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಶಿವಪ್ರಸಾದ್ ಹಾಲೆಮಂಜಲ್ ಇರ್ಬೋದು, ಅವರ ಸಂಪೂರ್ಣ ತಂಡಕ್ಕೆ ಎಲ್ಲರಿಗೆ ಕೂಡ ಧನ್ಯವಾದ ಸಮರ್ಪಿಸುತ್ತಾ ಈ ಇಡೀ 2 ದಿವಸಗಳ ಕ್ರೀಡಾಕೂಟದಲ್ಲಿ ಅತ್ಯುತ್ತಮವಾದಂಥ ಕ್ರೀಡಾ ಸ್ಫೂರ್ತಿಯಿಂದ ನಿನ್ನೆ ಮತ್ತು ಇವತ್ತು ಆಟವಾಡಿ ಬಹುಮಾನಗಳನ್ನು ಪಡೆದಿರತಕ್ಕಂಥ ಎಲ್ಲರೂ ಮತ್ತು ಕ್ರೀಡಾ ಸ್ಫೂರ್ತಿಯಿಂದ ಆಟವನ್ನಾಡಿರತಕ್ಕಂಥ ಎಲ್ಲ ಕ್ರೀಡಾಳುಗಳಿಗೆ, ಕ್ರಿಕೆಟ್ ಕಟ್ಟಾಳುಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ನನ್ನ ಈ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ಜೈ JC. ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ತಮಗೆ ವಂದನೆಗಳು ಸರ್. ಇನ್ನು ಮುಂದೆ ಸಭಾಧ್ಯಕ್ಷರ ಮಾತು. JC ಪಂಜಶ್ರೀಯ ರಜತ ರಶ್ಮಿ ಈ ಒಂದು ಕಾರ್ಯಕ್ರಮದ ನಿನ್ನೆ ಉದ್ಘಾಟನೆಗೊಂಡ ಕ್ರಿಕೆಟ್ ಪಂದ್ಯಾಟ ಈ ದಿವಸ ಸಮಾರೋಪ ಸಮಾರಂಭ. ಈ ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಕರು ಆಗಿರುವ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ಭರತ್ ಮುಂಡೋಡಿ ಅವರೇ, ರಾಷ್ಟ್ರೀಯ ಕ್ರೀಡಾ ತರಬೇತುದಾರರಾಗಿರುವ ಮಾಧವ ಗೌಡ ಬೇರಿ ಅವರೇ, ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿಗಳು ಸಾರ್ವಜನಿಕ ಲಯನ್ಸ್ ಜಿಲ್ಲೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾಗಿರುವ ಲಯನ್ ಜಯರಾಮ್ ದೇರಪ್ಪ ಜನಮನೆಯವರೇ, ಹಾಗೆಯೇ ಈ ದಿವಸ ನಮ್ಮ ಕ್ರಿಕೆಟ್ ಪಂದ್ಯಾಟಕ್ಕೆ ಸಹಕಾರವನ್ನು ನೀಡಿರುವ ಗುತ್ತಿಗಾರಿನ ವೀರಮಾರ್ತಿ ಸ್ಪೋರ್ಟ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿರುವ ಮಾಧವ ಯರ್ದಡ್ಕ ಅವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ JC ಬಂಧುಗಳೇ, ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, JC ಬಂಧುಗಳೇ, ನಾವು ಈ ದಿವಸ ನಿನ್ನೆ ಉದ್ಘಾಟನೆಗೊಂಡ ಈ ಒಂದು ಕ್ರಿಕೆಟ್ ಪಂದ್ಯಾಟ ಈ ದಿವಸ ಸಮಾರೋಪ ಸಮಾರಂಭದಲ್ಲಿದ್ದೇವೆ. ಈ ಒಂದು ಕ್ರಿಕೆಟ್ ಪಂದ್ಯಾಟ ಆಯೋಜನೆ ಮಾಡಲು ಪ್ರಥಮವಾಗಿ ನಮಗೆ ಸಹಕಾರವನ್ನು ನೀಡಿದವರು ವೀರಮಾರ್ತಿ ಸ್ಪೋರ್ಟ್ಸ್ ಕ್ಲಬ್. ವೀರಮಾರ್ತಿ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರು ಹಾಗೂ ಅವರ ತಂಡ ಸುಮಾರು ದಿವಸಗಳ ಕಾಲ ಈ ಮೈದಾನದಲ್ಲಿ ಕೆಲಸಗಳನ್ನ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲು ಬಹಳಷ್ಟು ಪಣ ತೊಟ್ಟಿದ್ದಾರೆ ನನ್ನ ವೀರಮಾರ್ತಿ ಸದಸ್ಯರುಗಳು. ನಾನು ಕೂಡ ವೀರಮಾರ್ತಿ ಗುತ್ತಿಗಾರಿನ ಒಂದು ಸ್ಪೋರ್ಟ್ಸ್ ಕ್ಲಬ್ನ ಸದಸ್ಯನಾಗಿ ಬಹಳ ಹೆಮ್ಮೆಯಿಂದ ನಾನು ಉದ್ಘಾಟನಾ ಸಂದರ್ಭದಲ್ಲಿ ಕೂಡ ಹೇಳಿದೆ. ಆ ಎಲ್ಲ ಮಿತ್ರರು ಈ ಒಂದು ಸಂದರ್ಭದಲ್ಲಿ ಒಗ್ಗೂಡಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲು ಪಣವನ್ನು ತೊಟ್ಟಿದ್ದಾರೆ. ಹಾಗೇನೆ ಈ ನಮ್ಮ ವಿಜೇಶ್ ಹಾಗೂ ವಿನ್ಯಾಸ್ ಕೋಚಿ ಇವರೊಂದಿಗೆ ತಂಡ ಮಾಧವ ಯರ್ದಡ್ಕ ಸೇರಿ ನೀವು ಎಷ್ಟು ಕೆಲಸಗಳನ್ನ ಮಾಡಿದ ರಾತ್ರಿ ಹಗಲು ನನಗೆ ಅದು ಗೊತ್ತು. ಆದರೆ ನನಗೆ ಮೈದಾನಕ್ಕೆ ಬರಲಿಕ್ಕೆ ಅನನುಕೂಲವಾಗಿದೆ, ಬೇರೆ ಕಾರ್ಯಕ್ರಮಗಳಿಗೆ ನಿಮ್ಮೊಂದಿಗೆ ನನಗೆ ಸೇರ್ಲಿಕ್ಕಾಗಲಿಲ್ಲ. ಆದರೂ ನಾನು ಇಲ್ಲದ ಸಂದರ್ಭದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ನೀವು ಕಾರ್ಯಕ್ರಮವನ್ನು ಮೂಡಿ ಬರಲು ಅನುಕೂಲಕರವಾಗಿ ಕೆಲಸವನ್ನು ಮಾಡಿದ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ನಮಗೆ ಈ ಒಂದು ಮೈದಾನವನ್ನ ಕೊಡಲು ಈ ಒಂದು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರುಗಳು, ಅಧ್ಯಾಪಕ ವೃಂದದವರಿಗೆ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಈ ದಿವಸ ಇಲ್ಲಿ ಮೈಸೂರು ವಿಭಾಗೀಯ ಮಟ್ಟದ ಕಬಡ್ಡಿ ಪಂದ್ಯಾಟ ನಡೆಯುವ ಸಂದರ್ಭ ಇತ್ತು. ಆ ಸಂದರ್ಭದಲ್ಲಿ ನಮ್ಮ
ಇವತ್ತಿನ ಅತಿಥಿಗಳಾಗಿರ್ತಕ್ಕಂತಹ ಮಾಧವಗೌಡ ಬೇರಿಯವರು, ಇಲ್ಲ ಜೆಸಿ ಸಂಸ್ಥೆ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಹಮ್ಮಿಕೊಂಡಿದೆ, ಆದ ಕಾರಣ ಈ ದಿವಸ ಸಾಧ್ಯವಿಲ್ಲ ಅಂತ ಹೇಳುದ ನಮಗೆ ಒಂದು ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ, ಅವರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ನೋರು ನಮ್ಮ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಭರತ್ ಮುಂಡೋಡಿ ಅವರು, ನಾನು ಒಂದು ದಿವಸ ಗುತ್ತಿಗೆರದಲ್ಲಿ ಕ್ರಿಕೆಟ್ ಪಂದ್ಯಾಟ ಆಗ್ತಿರುವಾಗ ನಾನು ಅವರ ಜೊತೆ ಹೇಳಿದೆ, ನಾವು ಪಂಚಶ್ರೀ ಜೆಸಿ ಪಂಚಶ್ರೀಯ ಅಧ್ಯಕ್ಷನಾಗ್ಲಿಕ್ಕೆ ಹೇಳ್ತಾ ಇದ್ದಾರೆ, ನಾನೇನ್ ಮಾಡ್ಬೇಕು ಅಂತ ಹೇಳುವಾಗ ನನ್ನನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದವರು ಭರತ್ ಮುಂಡೋಡಿ ಅವರು. ಅದೇ ರೀತಿ ಜಯರಾಮ್ ದೇರಪ್ಪನ ಹಲವು ಸಲ ನಾನು ಕೇಳ್ತಾ ಇದ್ದೆ, ನಾನು ಅಧ್ಯಕ್ಷನಾಗಬಹುದಾ, ನನ್ನ ಸಾಧ್ಯ ಉಂಟಂತೇಳಿ. ಅವರು ಕೂಡ ನನಗೆ ನೀನು ಅಧ್ಯಕ್ಷ ಆಗ್ಲೇಬೇಕು, ನಿನಗೆ ಒಂದು ಸುಸಂದರ್ಭ, ಇದನ್ನು ನೀನು ಕೈ ಬಿಡಬೇಡ ಅಂತ ಹೇಳುವಂತ ನನಗೆ ಪ್ರೋತ್ಸಾಹಕದಾಯಕ ಮಾತುಗಳನ್ನು ಕೂಡ ಆಡಿದ್ದಾರೆ. ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದೆ ನಾಳೆ ನಮ್ಮ ರೈತರಶ್ಮಿಯ 4ನೇ ದಿವಸ ಗುತ್ತಿಗಾರನಲ್ಲಿ ಸನ್ಮಾನ ಸಮಾರಂಭ ಹಾಗೂ ಗಣೇಶ್ ಕುದ್ರವರ ಮ್ಯಾಜಿಕ್ ಶೋ ನಡೆಯಲಿಕ್ಕಿದೆ. ಹಾಗೆ 11ನೇ ತಾರೀಕಿಗೆ ಬೆಳಿಗ್ಗೆ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆ ಏರ್ಪಡಲಿಕ್ಕೆ ಇದೆ. ಹಾಗೆ ಅದೇ ದಿವಸ ಸಂಜೆ ಆಳ್ವಾಸ್ ನುಡಿಸಿರಿ ಸಂಭ್ರಮ ಓಪನ್ ಸ್ಟೇಜ್ ಅಲ್ಲಿ, ಓಪನ್ ಮೈದಾನದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯಲಿಕ್ಕಿದೆ. ಹಾಗೆ 12ನೇ ತಾರೀಕಿಗೆ ಕೊನೆಯ ದಿವಸ ನಮ್ಮ ರೈತರಶ್ಮಿಯ ಸಮಾರೋಪ ಸಮಾರಂಭ. ಈ ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ವಿಶ್ರಾಂತ ಲೋಕಾಯುಕ್ತರಾಗಿರುವ ಸಂತೋಷ್ ಹೆಗ್ಡೆ ಅವರು ದಿಕ್ಸೂಚಿ ಭಾಷಣವನ್ನ ಮಾಡಲಿದ್ದಾರೆ. ಹಾಗೆಯೇ ಅದ ನಂತರ ಸಿಲ್ವರ್ ಸ್ಟೆಪ್ಸ್ 2022 ಒಂದು ಪ್ರತಿಷ್ಠಿತ ಡ್ಯಾನ್ಸ್ ತಂಡಗಳ ಡ್ಯಾನ್ಸ್ ಕಾಂಪಿಟಿಷನ್ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಇವೆಲ್ಲ ಕಾರ್ಯಕ್ರಮಕ್ಕೆ ತಮ್ಮನ್ನು ಆಧಾರದ ಆಮಂತ್ರಿಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಳ್ತಾ ಈ ಒಂದು ಅಧ್ಯಕ್ಷತೆಯಲ್ಲಿ ಮಾತನಾಡಲು ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಜೆಸಿ, ಜೈ ಕರ್ನಾಟಕ. ಇನ್ನು ಮುಂದೆ ಬಹುಮಾನ ವಿತರಣೆ. ಈ ಒಂದು ಬಹುಮಾನ ವಿತರಣೆ ನಿರ್ವಹಣೆಯನ್ನ ನಮ್ಮ ಈ 2 ದಿವಸಗಳ ಕಾಲ ವೀಕ್ಷಕ ವಿವರಣೆಯನ್ನು ನೀಡತಕ್ಕಂಥ ನನ್ನ ಆತ್ಮೀಯ ಮಿತ್ರ ಸುಕುಮಾರ ಕಂದ್ರಪಾಡಿ ಅವರ ನಿರ್ವಹಣೆ ಮಾಡಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಹುಮಾನ ವಿತರಣೆಯನ್ನ ಅಕ್ಷಯ್ ಕೇಸಿ ಅವರು ಮಾಡಬೇಕಾಗಿತ್ತು. ಈಗ ಹಠಾತ್ ಆಗಿ ನನ್ನನ್ನು ಕೇಳಿಕೊಂಡಿದ್ದಾರೆ. ನಾನು ಒಪ್ಕೊಂಡಿದ್ದೇನೆ. ಯಾವ ಧೈರ್ಯದಲ್ಲಿ ಅಂತ ಹೇಳಿದ್ರೆ ವಿನ್ಯಾಸನ ಧೈರ್ಯದಲ್ಲಿ. ಯಾಕೆಂದ್ರೆ ನಿಮ್ಮ ಟ್ರೋಫಿಯನ್ನ ಎತ್ತಿ ಕೊಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಅವರೇ ಎತ್ತಿ ಕೊಡ್ಬೇಕಷ್ಟೇ. ಅಷ್ಟು ಅದ್ಭುತವಾದ ಟ್ರೋಫಿಯನ್ನು ತಂದಿದ್ದೀರಿ. ಬಹುಮಾನ ಕೊಡ್ಲಿಕ್ಕೆ ನಾನು ಎದ್ದು ನಿಂತಿದ್ದೇನೆ. ಜೆಸಿಐ ಪಂಚಶ್ರೀ ಇದರ 25ನೇ ವರ್ಷಾಚರಣೆಯ ಈ ಒಂದು ಸಂದರ್ಭದಲ್ಲಿ ರಜತ ರಶ್ಮಿ ಕಾರ್ಯಕ್ರಮದ ಪ್ರಮುಖ ಅಂಗವಾಗಿ ಆಯೋಜನೆಗೊಂಡಿರತಕ್ಕಂಥ ಈ ಕ್ರಿಕೆಟ್ ಪಂದ್ಯಾಟ ಖಂಡಿತವಾಗಿಯೂ ಕೂಡ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಇಷ್ಟು ಒಂದು ಸುಂದರವಾದ ಮೈದಾನದಲ್ಲಿ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲ, ಕಾಸರಗೋಡು ಜಿಲ್ಲೆ ಇರಬಹುದು, ಉಡುಪಿ, ಕುಂದಾಪುರ, ಬಂಟ್ವಾಳ, ಮೂಡಬಿದ್ರೆ ಎಲ್ಲ ಪರಿಸರದ ಆಟಗಾರನ ಈ ಮೈದಾನಕ್ಕೆ ಕರೆತಂದು ಇಷ್ಟೊಂದು ಅತ್ಯುತ್ತಮವಾದ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡಿರತಕ್ಕಂತಹ ಜೆಸಿ ಸಂಸ್ಥೆಯ ಸರ್ವ ಪದಾಧಿಕಾರಿ ಅಧ್ಯಕ್ಷರನ್ನು ಒಳಗೊಂಡು ಸರ್ವ ಪದಾಧಿಕಾರಿಗಳಿಗೆ ನೆರೆದಿರತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಒಂದು ಬಾರಿ ಜೋರಾದ ಚಪ್ಪಾಳೆ ಬರಲಿ. ಬಹಳಷ್ಟು ದಿನಗಳ ನಿರಂತರ ಪರಿಶ್ರಮದಿಂದ ಒಂದು ಅತ್ಯುತ್ತಮವಾದ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದಾರೆ. ಇದೀಗ ಬಹುಮಾನ ವಿತರಣಾ ಸಮಯ. ದಯವಿಟ್ಟು ವೇದಿಕೆಯ ಎಡಭಾಗದಲ್ಲಿ ಕುಳಿತಿರತಕ್ಕಂಥ ಎಲ್ಲ ಆಟಗಾರರು ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಈ ಬಹುಮಾನ ವಿತರಣಾ ಸಂದರ್ಭದಲ್ಲಿ ತಾವು ಹಾಜರಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಮುಖವಾಗಿ ಕುಕ್ಕೆ ಸಿಕ್ಸರ್ಸ್ ತಂಡದ ಆಟಗಾರರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಈ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ತಾವು ಕೂಡ ಹಾಜರಿರಬೇಕು. ಹಾಗೇನೆ ವೇದಿಕೆಯ ಹಿಂಭಾಗದಲ್ಲಿರತಕ್ಕಂಥ ಎಲ್ಲರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಈ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಕಳೆದ 2 ಪಂದ್ಯಗಳ ಅಂದ್ರೆ ಕ್ವಾರ್ಟರ್ ಫೈನಲ್ 4ನೇ ಕ್ವಾರ್ಟರ್ ಫೈನಲ್ ಮತ್ತು ದ್ವಿತೀಯ ಸೆಮಿಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ನೀಡಬೇಕಾಗಿದೆ. ಆ ಕ್ವಾರ್ಟರ್ ಫೈನಲ್ 4 ಪಂದ್ಯಾಟ ಬೆದ್ರಾ ಫ್ರೆಂಡ್ಸ್ ಮತ್ತು ಬ್ರದರ್ಸ್ ಕಂಚಿಲ್ಪಾಡಿ ತಂಡದ ವಿರುದ್ಧ ನಡೆದಿತ್ತು. ಆರಂಭದಲ್ಲಿ ವಿಕೆಟ್ ಕಳೆದುಕೊಂಡ ಸಂದರ್ಭದಲ್ಲಿ ಅಲ್ತಾಫ್ ಬಸವನಗಡಿ ಒಂದು ಅತ್ಯುತ್ತಮವಾದ ಇನ್ನಿಂಗ್ಸ್ ಅನ್ನು ಕಟ್ಟಿ ತಂಡ ಅತ್ಯುತ್ತಮವಾದ ಮೊತ್ತ ದಾಖಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ. ಸೊ ಆ ಪಂದ್ಯಾಟದ ಪಂದ್ಯಶ್ರೇಷ್ಠ ಬಹುಮಾನವನ್ನ ಅಲ್ತಾಫ್ ವಾಲ್ಪಾಡಿ ಅವರು ಪಡೆದುಕೊಳ್ತಾ ಇದ್ದಾರೆ. ಅಲ್ತಾಫ್ ವಾಲ್ಪಾಡಿ ದಯವಿಟ್ಟು ಬನ್ನಿ ವೇದಿಕೆಗೆ ಬಂದು ಈ ಒಂದು ಪಂದ್ಯಶ್ರೇಷ್ಠ ಬಹುಮಾನವನ್ನ ವೇದಿಕೆಯಲ್ಲಿರತಕ್ಕಂಥ ಅತಿಥಿಗಳಿಂದ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಲ್ತಾಫ್ ವಾಲ್ಪಾಡಿ ಕ್ವಾರ್ಟರ್ ಫೈನಲ್ 4ರ ಪಂದ್ಯಶ್ರೇಷ್ಠ ಬಹುಮಾನವನ್ನು ಅಲ್ತಾಫ್ ವಾಲ್ಪಾಡಿ ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಇನ್ನು ಹಲವಾರು ಬಹುಮಾನಗಳನ್ನು ನೀಡಬೇಕಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಕಂಡಿರತಕ್ಕಂಥ ಓರ್ವ ಅದ್ವಿತೀಯ ಆಟಗಾರ, ಮೂಲತಃ ಮೂಡಬಿದ್ರೆ ಪರಿಸರದ ಆಟಗಾರ ಅಲ್ತಾಫ್ ವಾಲ್ಪಾಡಿ. ಇವರಿಗೆ ವೇದಿಕೆಯಲ್ಲಿರತಕ್ಕಂಥ ಅತಿಥಿಗಳು ಬಹುಮಾನವನ್ನು ನೀಡಿ ಸಹಕರಿಸಿದ್ದಾರೆ. ಹಾಗೆಯೇ ಈ ಸೆಮಿಫೈನಲ್ ದ್ವಿತೀಯ ಸೆಮಿಫೈನಲ್ ಪಂದ್ಯ 2 ತಂಡಗಳ ಮಧ್ಯೆ ಬಹಳಷ್ಟು ಜಿದ್ದಾಜಿದ್ದಿನ ಹೋರಾಟವಿತ್ತು. ಆ ನಿರ್ಣಾಯಕ 4ನೇ ಓವರನ್ನ ಎಸೆದಂತಹ ಬೆದ್ರಾ ಫ್ರೆಂಡ್ಸ್ ತಂಡದ ಸಂತೋಷ್ ಜಪ್ಪು ದಯವಿಟ್ಟು ವೇದಿಕೆಗೆ ಬನ್ನಿ. ಸಂತೋಷ್ ಜಪ್ಪು ಈ ಪಂದ್ಯಶ್ರೇಷ್ಠ ಬಹುಮಾನವನ್ನು ಪಡೆದುಕೊಳ್ಳಬೇಕು. ಕಾರಣ
ನಿರ್ಧರಿತ ಓವರಿನಲ್ಲಿ ಎಸೆದು 1 ಓವರಿನಲ್ಲಿ ಕೇವಲ 1 ರನ್ ಅನ್ನು ನೀಡಿ 1 ವಿಕೆಟ್ ಕಬಳಿಸಿಕೊಂಡು ಪಂದ್ಯಕ್ಕೆ ರೋಚಕ ತಿರುವನ್ನ ನೀಡಿದಂತಹ ಸಂತೋಷ್ ಬೆದ್ರಾ ಫ್ರೆಂಡ್ಸ್ ತಂಡದ ಸಂತೋಷ್ ಜಪ್ಪು ದಯವಿಟ್ಟು ವೇದಿಕೆಗೆ ಬಳಿ ಬನ್ನಿ. ಅತಿಥಿಗಳಿಂದ ಈ ಒಂದು ಬಹುಮಾನವನ್ನ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸೆಮಿಫೈನಲ್ 2ರ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸಂತೋಷ್ ಜಪ್ಪು ಅವರ ಪಾಲಾಗ್ತಾ ಇದೆ. ಆ ನಿರ್ಣಾಯಕ ಓವರ್ ಅನ್ನು ಎಸೆದು ಕೇವಲ 1 ರನ್ ಅನ್ನು ನೀಡಿ 1 ವಿಕೆಟ್ ಅನ್ನ ಪಡೆದುಕೊಂಡು ಪಂದ್ಯದ ಗತಿಯನ್ನೇ ಬದಲಾಯಿಸಿದಂತಹ ಎಸೆತಗಾರ. ಮುಂದೆ ಈ ರಜತ ಟ್ರೋಫಿ 2022 ಕ್ರಿಕೆಟ್ ಪಂದ್ಯಾಟ ಇಷ್ಟೊಂದು ಯಶಸ್ವಿಯಾಗಬೇಕಾದರೆ ನಿರ್ಣಾಯಕರ ಪಾತ್ರ ಮತ್ತು ಬಹಳಷ್ಟಿದೆ. ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಅತ್ಯುತ್ತಮವಾದ ನಿರ್ಣಯಗಳನ್ನು ನೀಡಿ ಈ ಪಂದ್ಯಾಟದ ಯಶಸ್ಸಿಗೆ ಶ್ರಮಿಸಿದಂತಹ 4 ಜನ ತೀರ್ಪುಗಾರರು ವೇದಿಕೆಯ ಬಳಿ ಬಂದು ಅತಿಥಿಗಳಿಂದ ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮವಾಗಿ ನಿರ್ಣಾಯಕರಾಗಿರತಕ್ಕಂತಹ ಮಜೀದ್ ಸುಳ್ಯ ವೇದಿಕೆಗೆ ಬಂದು ಗಣ್ಯ ಅತಿಥಿಗಳಿಂದ ಈ ಒಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಸ್ಮರಣಿಕೆಯನ್ನ ನಮ್ಮ ಬೆಳ್ಳಿ ಹಬ್ಬ ಸಮಿತಿಯ ಅಧ್ಯಕ್ಷರು ಆಗಿರುವ ದೇವಪ್ರಸಾದ್ ಜಾಕೆ ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು ಮಜೀದ್ ಸರ್. ಹಾಗೇನೆ ಕೆವಿ ಪ್ರಕಾಶ್ ಸುಳ್ಯ ಸರ್ ಅವರು ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದರೆ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿರತಕ್ಕಂತ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದೆ. ಈ ಒಂದು ಸ್ಮರಣಿಕೆಯನ್ನ ನಮ್ಮ ಬೆಳ್ಳಿ ಹಬ್ಬ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ನಮ್ಮ ಘಟಕದ ಪೂರ್ವಾಧ್ಯಕ್ಷರಾಗಿರುವ ತೀರ್ಥಾನಂದ ಕೊಡಂಕೇರಿ ಅವರು ನೀಡಿ ಸಹಕರಿಸಬೇಕು. ಮುಂದೆ ಶ್ರೀಯುತ ಮಣಿಕಂಠ ಸುಬ್ರಹ್ಮಣ್ಯ ಗಾಂಗೆಯ ಸುಬ್ರಹ್ಮಣ್ಯ ತಂಡದ ಹಿರಿಯ ಆಟಗಾರರು ಅವರನ್ನ ಈ ಸಂದರ್ಭದಲ್ಲಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. 2 ದಿನಗಳ ಕಾಲ ನಡೆದಂತಹ ಈ ಕ್ರಿಕೆಟ್ ಪಂದ್ಯಾಟದ ಮುಖ್ಯ ತೀರ್ಪುಗಾರರಲ್ಲಿ ಒಬ್ಬರು ನಮ್ಮ ಕಾರ್ಯಕ್ರಮ ನಿರ್ದೇಶಕರಾಗಿರತಕ್ಕಂತಹ ಲೋಕೇಶ್ ಅಕ್ರಿಕಟ್ಟಿಗೆ ಅವರು ಸ್ಮರಣಿಕೆ ನೀಡಿ ಸಹಕರಿಸಿ. ಹಾಗೆಯೇ ಮತ್ತೋರ್ವ ನಿರ್ಣಾಯಕರಾಗಿರತಕ್ಕಂತಹ ಲವೀನ್ ಸುಳ್ಯ ತಾವು ಕೂಡ ವೇದಿಕೆಗೆ ಬಂದು ಒಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಸ್ಮರಣಿಕೆಯನ್ನ ಗೌರವ ಉಪಸ್ಥಿತರಿರುವ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿರುವ ಮಾಧವ ಎರದಡ್ಕರ್ ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಹಾಗೇನೆ ಈ ರಜತ ಟ್ರೋಫಿ 2022 ಕ್ರಿಕೆಟ್ ಪಂದ್ಯಾಟ ಆಯೋಜನೆಗೊಂಡಾಗ ಯಾವುದೇ ಒಂದು ಕ್ರಿಕೆಟ್ ಪಂದ್ಯಾಟ ಇರಲಿ ಆ ಕ್ರಿಕೆಟ್ ಪಂದ್ಯಾಟಕ್ಕೆ ಹೆಚ್ಚಿನ ಮೆರುಗನ್ನು ನೀಡುವಂತವರು ವೀಕ್ಷಕ ವಿವರಣೆಗಾರರು. ಜವಾಬ್ದಾರಿ ಬಹಳಷ್ಟಿತ್ತು. ಆ ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ರು ನನ್ನ ಆತ್ಮೀಯರು ಕೂಡ ಹೌದು. ದೂರದ ಮಂಗಳೂರಿನಿಂದ ಆಗಮಿಸಿ ರಾಷ್ಟ್ರ ಭಾಷೆ ಹಿಂದಿಯಲ್ಲಿ ಅತ್ಯುತ್ತಮವಾದ ವೀಕ್ಷಕ ವಿವರಣೆಯನ್ನು ನೀಡಿ ಎಲ್ಲರ ಪ್ರೇಕ್ಷಕರ ಮನವನ್ನ ಗೆದ್ದಂತಹ ವೀಕ್ಷಕ ವಿವರಣೆಗಾರರು ಶ್ರೀಯುತ ಗೋಪಿ ಸರ್ ಮಂಗಳೂರು ಇವರು ವೇದಿಕೆಗೆ ಆಗಮಿಸಿ ಒಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದೆ. ಈ ಸ್ಮರಣಿಕೆಯನ್ನ ನಮ್ಮ ಈ ಘಟಕದ ಕ್ರಿಯಾಶೀಲ ಕಾರ್ಯದರ್ಶಿ ಕೌಶಿಕ್ ಕುಳ ಅವರು ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಮತ್ತೋರ್ವರು ಕಳೆದ 2 ವರ್ಷಗಳಿಂದ ಗಾಂಗೆಯ ಟ್ರೋಫಿ ಇರಬಹುದು, ಮಂಗಳೂರಿನ ಪ್ರತಿಷ್ಠಿತ MLA ಪ್ರೀಮಿಯರ್ ಲೀಗ್ ಇರಬಹುದು, ಇತ್ತೀಚೆಗೆ ನಡೆದಂತಹ ಈಗ ನಡೆಯುತ್ತಿರತಕ್ಕಂಥ ಈ ರಜತ ಟ್ರೋಫಿ ಕ್ರಿಕೆಟ್ ಪಂದ್ಯಾಟ ಇರಬಹುದು, ಹಲವಾರು ಪಂದ್ಯಾಕೂಟಗಳಲ್ಲಿ ನನ್ನ ಜೊತೆ ಈ ಇಬ್ಬರ ಜೊತೆ ಇನ್ನೊಬ್ಬರು ನಮ್ಮೆಲ್ಲರ ಆತ್ಮೀಯರು ಆಂಗ್ಲ ಭಾಷೆಯಲ್ಲಿ ಅತ್ಯುತ್ತಮವಾಗಿ ವೀಕ್ಷಕ ವಿವರಣೆಯನ್ನು ನೀಡುವಂತಹ ಶ್ರೀಯುತ ಸತೀಶ್ ಮಂಗಳೂರು ಅವರನ್ನ ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ವೇದಿಕೆಯಲ್ಲಿರತಕ್ಕಂಥ ಅತಿಥಿಗಳು ಗೌರವದ ಸ್ಮರಣಿಕೆಯನ್ನು ನೀಡಿ ಸಹಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಈ ಸ್ಮರಣಿಕೆಯನ್ನು ನಮ್ಮ ಕ್ರಿಕೆಟ್ ಪಂದ್ಯಾಟದ ಕಾರ್ಯಕ್ರಮ ನಿರ್ದೇಶಕರಾಗಿರುವ JC ವಿನ್ಯಾಸ್ ಕೋಚಿ ನೀಡಿ ಸಹಕರಿಸಬೇಕು. ಕಳೆದ 2 ದಿನಗಳ ಕಾಲ ಆಂಗ್ಲ ಭಾಷೆ ಮತ್ತು ಹಿಂದಿಯಲ್ಲಿ ಅತ್ಯುತ್ತಮ ವೀಕ್ಷಕ ವಿವರಣೆಗಾರರು ನೀಡಿದಂತಹ ಇಬ್ಬರು ವೀಕ್ಷಕ ವಿವರಣೆಗಾರರು ಗೋಪಿ ಸರ್ ಮತ್ತು ಸತೀಶ್ ಮಂಗಳೂರು ಇವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೆ. ಹಾಗೇನೆ ಆನ್ಲೈನ್ ಸ್ಕೋರ್ ಇದ್ರೂ ಕೂಡ ಆಫ್ಲೈನ್ ಸ್ಕೋರ್ ಬೇಕು ಅಂದ ಸಂದರ್ಭದಲ್ಲಿ ಆಫ್ಲೈನ್ ಸ್ಕೋರರ್ ಪಾತ್ರವನ್ನು ಬಹಳಷ್ಟು ಜವಾಬ್ದಾರಿಯುತವಾಗಿ ನಿಭಾಯಿಸಿದ ಇಂದಿನ ದಿನ ನಿಭಾಯಿಸಿದಂತಹ ನನ್ನ ಆತ್ಮೀಯರಾಗಿರತಕ್ಕಂತಹ ಭರತೇಶ್ ಸುಬ್ರಹ್ಮಣ್ಯ ದಯವಿಟ್ಟು ವೇದಿಕೆಗೆ ಬಂದು ಈ ಒಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ಮತ್ತೋರ್ವ ಸ್ಕೋರರ್ ಆಗಿ ನಿನ್ನೆ ನಮ್ಮೊಂದಿಗೆ ಸಹಕರಿಸಿದಂತಹ ನಾಗರಾಜ್ ಬಂಡಡ್ಕ ತಾವು ಕೂಡ ವೇದಿಕೆಗೆ ಬಂದು ಅತಿಥಿಗಳಿಂದ ಒಂದು ಗೌರವವಾದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾಗರಾಜ್ ಬಂಡಡ್ಕ. ಮುಂದೆ ಇತ್ತೀಚಿನ ದಿನಗಳಲ್ಲಂತೂ ಈ ಅಂಡರ್ ಆರ್ಮ್ ಕ್ರಿಕೆಟ್ಗೆ ಒಂದು ಹೊಸ ಆಯಾಮವಿದೆ. ಕಾರಣ ಬಹುಶಃ ಹಲವಾರು ವರ್ಷಗಳ ಹಿಂದೆ
ಆ ಮೂಡಬಿದ್ರೆಯ ಸ್ವರಾಜ್ ಮೈದಾನದ ಒಂದು ಮೂಲೆಯಲ್ಲಿ ಕುಳಿತು ಮೊಬೈಲ್ ನಲ್ಲಿ ಆ ಕ್ರಿಕೆಟ್ ಪಂದ್ಯಾಟವನ್ನ ಒಂದು ರೆಕಾರ್ಡ್ ಮಾಡಿಕೊಂಡು ಅಲ್ಲಿಂದ ಪ್ರಾರಂಭಗೊಂಡಿರತಕ್ಕಂಥ ಅವರ ಪಯಣ ಇಂದಿಗೆ ಬಹುಶಃ ಸರಿಸುಮಾರು 1 ಲಕ್ಷಕ್ಕೂ ಹತ್ತಿರ ಸಬ್ಸ್ಕ್ರೈಬರ್ ಅನ್ನು ಹೊಂದಿ ಈ ಅಂಡರ್ಆರ್ಮ್ ಕ್ರಿಕೆಟ್ ಅನ್ನ ಪ್ರಪಂಚದ ಮೂಲೆ ಮೂಲೆಯಾದ್ಯಂತ ವೀಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ನಿನ್ನೆಯ ದಿನ ಮತ್ತು ಇವತ್ತಿನ ದಿನ ನಡೆದಂತಹ ಈ ಕ್ರಿಕೆಟ್ ಪಂದ್ಯಾಟ 2 ದಿನಗಳ ಕಾಲ ಒಟ್ಟಾರೆಯಾಗಿ ಸರಿಸುಮಾರು 1.5 ಲಕ್ಷ ಆನ್ಲೈನ್ ವೀಕ್ಷಕರು ಈ ಪಂದ್ಯಾಟವನ್ನು ವೀಕ್ಷಣೆ ಮಾಡಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣಕರ್ತರು ಮತ್ತಾರುವಲ್ಲ, ಬೆದ್ರಾ ಫ್ರೆಂಡ್ಸ್, ಬೆದ್ರಾ ಮೀಡಿಯಾ ಇದರ ಮಾಲಕರಾಗಿರತಕ್ಕಂಥ ಇರ್ಫಾನ್ ಬೆದ್ರಾ. ದಯವಿಟ್ಟು ವೇದಿಕೆಗೆ ಬನ್ನಿ. ಈ ಅಂಡರ್ಆರ್ಮ್ ಕ್ರಿಕೆಟ್ ನ ಆಟಗಾರರನ್ನ ಜಗತ್ತಿಗೆ ಪರಿಚಯಿಸಿದಂತಹ ಪ್ರಮುಖ ಕಾರಣಕರ್ತರು ಶ್ರೀಯುತ ಇರ್ಫಾನ್ ಬೆದ್ರಾ. ಈ ಒಂದು ಗೌರವದ ಸ್ಮರಣಿಕೆಯನ್ನ ಸಂಸ್ಥೆಯ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಶಿವಪ್ರಸಾದ್ ಹಾಲಿಮಜಲಿ ಅವರಿಂದ ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ನಿಮ್ಮ ಸಹಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದೆ. ತಮ್ಮ ಈ ಒಂದು ಆನ್ಲೈನ್ ಪ್ರಸಾರದ ಪಯಣ ಇನ್ನಷ್ಟು ಉತ್ತುಂಗಕ್ಕೇರಲಿ ಅನ್ನುವಂತಹ ಶುಭ ಹಾರೈಕೆ ನಮ್ಮದು. ಮುಂದೆ ಬಹುಮಾನ ವಿತರಣೆಯತ್ತ ಮೊದಲಿಗೆ ವೈಯಕ್ತಿಕ ಬಹುಮಾನಗಳು. ವೈಯಕ್ತಿಕ ಬಹುಮಾನ ಮತ್ತು ಚಾಂಪಿಯನ್ ಪಟ್ಟವನ್ನು ನೀಡುವುದಕ್ಕಿಂತ ಮುಂಚಿತವಾಗಿ ಪಂದ್ಯಾಕೂಟದಲ್ಲಿ ಭಾಗವಹಿಸಿದಂತ ಅತ್ಯುತ್ತಮ ಶಿಸ್ತು ಪಾಲನಾ ತಂಡಕ್ಕೆ ನೀಡುವಂತಹ ಪ್ರಶಸ್ತಿ. ಬಹುಶಃ ಈ ಪ್ರಶಸ್ತಿ ಚಿಕ್ಕದಿರಬಹುದು, ಆದರೆ ಅದರ ಮಹತ್ವ ಬಹಳಷ್ಟು ದೊಡ್ಡದು. ಇತ್ತೀಚಿನ ದಿನಗಳಲ್ಲಿ ಸಮಯದ ಪರಿಪಾಲನೆ ಅಂತೂ ಬಹುತೇಕ ಆಟಗಾರರಿರಬಹುದು, ಬಹುತೇಕ ತಂಡಗಳು ಮಾಡ್ತಾ ಇಲ್ಲ. ಆದರೆ ಒಂದು ತಂಡ ದೂರದ ಕಾಸರಗೋಡಿನಿಂದ ನಿಗದಿತ ಸಮಯಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ಈ ಪಂದ್ಯಾಟದಲ್ಲಿ ಹಾಜರಿದ್ದು ಪ್ರಥಮ ಪಂದ್ಯದಲ್ಲಿ ಸೋಲನ್ನ ಕಂಡರೂ ಕೂಡ ಆ ಗೆಲುವನ್ನ ಸಮಾನವಾಗಿ ಸ್ವೀಕರಿಸಿ ದೂರದ ಕಾಸರಗೋಡಿನ ಬಂದಿರತಕ್ಕಂಥ ಸಾಯಿ ನಮನ ಕಾಸರಗೋಡು ತಂಡಕ್ಕೆ ಪಂದ್ಯಾಕೂಟದ ಅತ್ಯುತ್ತಮ ಶಿಸ್ತು ಪಾಲನಾ ತಂಡ ಪ್ರಶಸ್ತಿ ಲಭಿಸ್ತಾ ಇದೆ. ಈ ಪ್ರಶಸ್ತಿಯನ್ನ ಪಡೆದುಕೊಳ್ಳಬೇಕು ಅಂತ ಸಾಯಿ ನಮನ ಕಾಸರಗೋಡು ತಂಡದಲ್ಲಿ ಅತಿ ಹೆಚ್ಚು ಬಾರಿ ಯಾವಾಗಲೂ ತಂಡದಲ್ಲಿ ಆಡುವಂತಹ ಸಂತು ಬಂಟ್ವಾಳ ದಯವಿಟ್ಟು ಬಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬಹುದು. ಇಲ್ಲದಿದ್ರೆ ಯಾರಾದ್ರೂ ಆಟಗಾರರಿದ್ದಲ್ಲಿ ಆ ಪ್ರಶಸ್ತಿಯನ್ನು ಸ್ವೀಕರಿಸಿ. ಶಿಸ್ತು ಪಾಲನಾ ತಂಡ ಯಾಕೆ ಈ ಪ್ರಶಸ್ತಿಯನ್ನ ಮೊದಲಿಗೆ ನೀಡುತ್ತೇವೆ ಅಂದರೆ ಶಿಸ್ತಿಗೆ ಬಹಳಷ್ಟು ಪ್ರಾಮುಖ್ಯತೆ, ಶಿಸ್ತಿಗೆ ಪ್ರಾಶಸ್ತ್ಯವನ್ನ ಕೊಡುವಂತ ಸಂಸ್ಥೆ ಅದು JCI. ಆ JCI ಕೊಡುವಂತ ಈ ಪ್ರಶಸ್ತಿಯಲ್ಲಿ ಪ್ರಪ್ರಥಮ ಪ್ರಶಸ್ತಿ ಅದು ಶಿಸ್ತು ಪಾಲನಾ ತಂಡ ಪ್ರಶಸ್ತಿ ಇರಬೇಕು. ಇದು ಸಾಯಿ ನಮನ ಕಾಸರಗೋಡು ತಂಡಕ್ಕೆ. ಈ ಪ್ರಶಸ್ತಿಯನ್ನು ನಮ್ಮ ಮುಖ್ಯ ಅತಿಥಿಗಳಾಗಿರುವ ರಾಷ್ಟ್ರೀಯ ಕ್ರೀಡಾ ತರಬೇತುದಾರರಾಗಿರುವ ಶ್ರೀ PK ಮಾಧವಗೌಡ ಬೇರಿಯ ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಂಡಿದ್ದೇನೆ ಸರ್. ಹಾಗೆ ಕಳೆದ 2 ದಿವಸದಲ್ಲಿ ನಮ್ಮೊಂದಿಗೆ ಸಹ ವೀಕ್ಷಕ ವಿವರಣೆಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದಂಥ ನಮ್ಮೆಲ್ಲರ ಆತ್ಮೀಯರು, ಕನ್ನಡದ ಸ್ಫುಟತೆಯೊಂದಿಗೆ ಅತ್ಯುತ್ತಮವಾಗಿ ಪ್ರೆಸೆಂಟೇಷನ್ ಅಂತ ಹೇಳ್ಬೋದು, ದ ಸ್ಟೇಟ್ ಆ್ಯಂಡ್ ಸ್ವೀಟ್ ಲ್ಯಾಂಗ್ವೇಜ್ ಕನ್ನಡ ಕಾಮೆಂಟೇಟರ್ ಮಿಸ್ಟರ್ ಸುಕುಮಾರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳದೆ. ಚಪ್ಪಲೆ ಬರಲಿ ಸುಕುಮಾರ್ ಅವರಿಗೆ. ಅತ್ಯುತ್ತಮವಾದ ವೀಕ್ಷಕ ವಿವರಣೆಯೊಂದಿಗೆ ನಮ್ಮೊಂದಿಗೆ ಸಹಕರಿಸಿದಂಥ ಸುಕುಮಾರ್ ಅವರ ವೇದಿಕೆ ಬಂದು ಈ ಒಂದು ನಮ್ಮ ಅಧ್ಯಕ್ಷರಿಂದ ನೆನಪಿನ ಕಾಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಮುಂದೆ ಪ್ರಶಸ್ತಿ ವಿತರಣಾ ಬಹುಮಾನ ವಿತರಣಾ ಕಾರ್ಯಕ್ರಮ. ಮೊದಲಿಗೆ ಫೈನಲ್ ಪಂದ್ಯದ ಗೇಮ್ ಚೇಂಜರ್. ಆ ಫೈನಲ್ ಪಂದ್ಯವನ್ನ ಯಾವ ಆಟಗಾರ ತನ್ನ ತಂಡದಂತ ಬದಲಾಯಿಸಿದ ಅನ್ನೋದಕ್ಕೆ ಬಹಳಷ್ಟು ಪ್ರದರ್ಶನಗಳಿವೆ. ಆದರೆ ಪ್ರತಿಯೊಂದು ತಂಡದಲ್ಲೂ ಕೂಡ 1 ಡೌನ್ ಬ್ಯಾಟ್ಸ್ಮನ್ಗೆ ಬಹಳಷ್ಟು ಜವಾಬ್ದಾರಿ ಇರುತ್ತದೆ. ಆ ರನ್ ಅನ್ನ ಎದುರಾಳಿ ತಂಡ ನಿಗದಿಪಡಿಸಿದ ಮೊತ್ತವನ್ನ ಬೆನ್ನತ್ತುವಲ್ಲಿ, ಆ ರನ್ ಅನ್ನ ಬೆನ್ನತ್ತುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಆಟಗಾರ. ಆ 1 ಡೌನ್ ಬ್ಯಾಟ್ಸ್ಮನ್ ಅನ್ನ ಪಾತ್ರವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸಿದಂತಹ ದಾಂಡಿಗ, ಪ್ರತಿಷ್ಠಿತ ಸ್ವಸ್ತಿಕ ಪಡ್ಡಯೂರು ತಂಡದ ಆಟಗಾರ ಕೂಡ ಹೌದು. ಹಾಗೇನೆ ಮಂಗಳೂರು ಕದ್ರಿ ಕ್ರಿಕೆಟರ್ಸ್ ತಂಡದ ಕಾಯಂ ಸದಸ್ಯ ಕೂಡ ಹೌದು. ಮತ್ತಾರುವಲ್ಲ, ನನ್ನ ಆತ್ಮೀಯರಾಗಿರತಕ್ಕಂತಹ ರವಿ ಪಡ್ಡಯೂರು ಫ್ರಮ್ ಕುಕ್ಕೆ ಸಿಕ್ಸರ್ ಸುಬ್ರಹ್ಮಣ್ಯ ಅವರ ಪಾಲಾಗ್ತಾ ಇದೆ ಫೈನಲ್ ಪಂದ್ಯದ ಗೇಮ್ ಚೇಂಜರ್ ಪ್ರಶಸ್ತಿ. ಜೋರಾದ ಚಪ್ಪಾಳೆ ರವಿ ಪಡ್ಡಯೂರು ಅವರಿಗೆ. ಈ ಪ್ರಶಸ್ತಿಯನ್ನ ನಮ್ಮ ಮುಖ್ಯ ಅತಿಥಿಗಳಾಗಿರುವ ಲಯನ್ಸ್ ಜಿಲ್ಲೆಯ ನಿಕಟಪೂರ್ವ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಜಯರಾಮ್ ದೇರಪ್ಪಜನವನ್ನು ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಂಡಿದ್ದೇನೆ. ಹಾಗೆಯೇ ಮುಂದೆ ಫೈನಲ್ ಪಂದ್ಯದ ಪಂದ್ಯ ಶ್ರೇಷ್ಠ ಬಹುಮಾನ ಖಂಡಿತವಾಗಿಯೂ ಕೂಡ 2-3 ಆಯ್ಕೆಗಳಿದೆ. ಆದರೆ
ತನ್ನ ತಂಡದ ಕಪ್ತಾನ ನಾಣ್ಯ ಚುಮ್ಮಿಗೆ ಗೆದ್ದ ತಕ್ಷಣ ಆ ಬೌಲರ್ಗಳ ಮೇಲೆ ಭರವಸೆಯನ್ನು ಇಟ್ಟುಕೊಂಡು ಪ್ರಥಮವಾಗಿ ಕ್ಷೇತ್ರ ರಕ್ಷಣೆ ಮಾಡುವುದನ್ನು ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಾಗ ಪವರ್ ಪ್ಲೇ ಎಂಬುದು ಖಂಡಿತವಾಗಿ ಕೂಡ ಬ್ಯಾಟ್ಸ್ಮನ್ಗಳ ಪಾಲಿಗೆ ಅದು ಸ್ವರ್ಗ. ಆ ಬ್ಯಾಟ್ಸ್ಮನ್ಗಳ ಪಾಲಿಗಿರುವಂತಹ ಸ್ವರ್ಗದಲ್ಲೂ ಕೂಡ ತನ್ನ ಅತ್ಯುತ್ತಮ ಕೈ ಚಳಕವನ್ನ ತೋರ್ಪಡಿಸಿ ಬಲಿಷ್ಠ ತಂಡವಾದ ಬೆದ್ರಾ ಫ್ರೆಂಡ್ಸ್ ಅಂದ ಆರಂಭಿಕ 2 ವಿಕೆಟ್ ಅನ್ನ ಕಬಳಿಸಿ ಎದುರಾಳಿ ತಂಡವನ್ನ ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕಿದಂತಹ ಎಸೆತಗಾರ ಮತ್ತಾರುವಲ್ಲ, ಸುರೇಶ್ ಪುತ್ತೂರು ಫ್ರಮ್ ಕುಕ್ಕೆ ಸಿಕ್ಸರ್ ಸುಬ್ರಹ್ಮಣ್ಯ. NFC ಅಥವಾ ಪುತ್ತೂರು ಎಕ್ಸ್ಪ್ರೆಸ್ ಎಂದೇ ಖ್ಯಾತಿವೆತ್ತಂತ ಈ ಆಟಗಾರ, ಅತ್ಯುತ್ತಮ ಎಸೆತಗಾರ ಸುರೇಶ್ ಇವರ ಪಾಲಾಗ್ತಾ ಇದೆ ಫೈನಲ್ ಪಂದ್ಯದ ಪಂದ್ಯ ಶ್ರೇಷ್ಠ ಬಹುಮಾನ. ಈ ಬಹುಮಾನವನ್ನು ಕೂಡ ಜಯರಾಮ್ ದೇರಪ್ಪ ಜನ ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಹಾಗೇನೆ ಮುಂದೆ ಅತ್ಯುತ್ತಮ ಕ್ಷೇತ್ರ ರಕ್ಷಕ ರಜತ ಟ್ರೋಫಿ 2022ರ ಅತ್ಯುತ್ತಮ ಕ್ಷೇತ್ರ ರಕ್ಷಕ. ಇತ್ತೀಚಿನ ದಿನಗಳಲ್ಲಂತೂ ಕ್ಷೇತ್ರ ರಕ್ಷಣೆಗೆ ಬಹಳಷ್ಟು ಮಹತ್ವವಿದೆ. ಒಂದು ಕ್ಯಾಚ್ ಕೂಡ ಪಂದ್ಯದ ಗತಿಯನ್ನ ಬದಲಾಯಿಸಿದಂತಹ ಅದೆಷ್ಟೋ ನಿದರ್ಶನಗಳಿವೆ. ಆದ್ರೆ ಬಹಳಷ್ಟು ಆಟಗಾರರು ಅತ್ಯುತ್ತಮವಾದ ಕ್ಯಾಚ್ ಗಳನ್ನ ಪಡೆದುಕೊಂಡಿದ್ದಾರೆ. ಆದ್ರೆ ಒಬ್ಬ ಕ್ಷೇತ್ರ ರಕ್ಷಕ ಬಹುಶಃ ಇನ್ನೆರಡು ದಿನಗಳಲ್ಲಿ ಬಹಳಷ್ಟು ಇಂಟರ್ನೆಟ್ ನಲ್ಲಿ ವೈರಲ್ ಆಗುವಂತಹ ಒಂದು ಕ್ಯಾಚ್ ಅನ್ನ ಪಡೆದುಕೊಂಡವರು ಮತ್ತಾರು ಅಲ್ಲ, ಅಸ್ತಿಕ್. ಕೇಸರಿ ಎಡಮಂಗಿಲ ತಂಡದ ಅಸ್ತಿಕ್ರವರ ಪಾಲಾಗ್ತಾ ಇದೆ ಈ ಒಂದು ರಜತ ಟ್ರೋಫಿ 2022ರ ಅತ್ಯುತ್ತಮ ಕ್ಷೇತ್ರ ರಕ್ಷಕ. ಖಂಡಿತವಾಗಿ ಕೂಡ ಸಂಪೂರ್ಣವಾಗಿ ಗಾಳಿಯಲ್ಲಿ ಹಾರಾಡಿ ಆ ಒಂದು ಕ್ಯಾಚ್ ಅನ್ನ ಪಡೆದು ಒಟ್ಟಾರೆಯಾಗಿ ಆ ಒಂದೇ ಒಂದು ಪಂದ್ಯದಲ್ಲಿ 3 ಕ್ಯಾಚ್ ಅನ್ನ ಪಡೆದುಕೊಂಡಂತಹ ಅಸ್ತಿಕ್. ಈ ಪ್ರಶಸ್ತಿಯನ್ನ ನಮ್ಮ ಮುಖ್ಯ ಅತಿಥಿಗಳಾಗಿರುವ ಮಾಧವಗೌಡ ಹುಬ್ಬೇರಿ ಅವರು ನೀಡಿ ಸಹಕರಿಸಬೇಕು. ಖಂಡಿತವಾಗಿಯೂ ಕೂಡ ಪಂದ್ಯಾಕೂಟದ ಅತ್ಯುತ್ತಮ ಕ್ಯಾಚ್, ರಜತ ಟ್ರೋಫಿ 2022ರ ಅತ್ಯುತ್ತಮ ಕ್ಯಾಚ್ ಅನ್ನ ಪಡೆದಂತಹ ಕ್ಷೇತ್ರ ರಕ್ಷಕ ಅಸ್ತಿಕ್, ಪ್ರತಿಷ್ಠಿತ ಆಶೀರ್ವಾದ್ ಅಲೆಕಾಡಿ ತಂಡದ ಆಟಗಾರ ಕೂಡ ಹೌದು. ಹಾಗೇನೆ ಮುಂದೆ ಪಂದ್ಯಾಕೂಟದ ಅತ್ಯುತ್ತಮ ಗೂಟ ರಕ್ಷಕ, ಇದಕ್ಕೂ ಕೂಡ ಆಯ್ಕೆಗಳು ಬಹಳಷ್ಟಿದೆ. ಎಸೆತಗಾರರು ಎಸೆಯುವಂತಹ ಪ್ರತಿಯೊಂದು ಎಸೆತಗಳನ್ನು ಒಂದು ವೇಳೆ ಬ್ಯಾಟ್ಸ್ಮನ್ಗಳು ಸರಿಯಾದ ದಿಕ್ಕಿನಲ್ಲಿ ಹೊಡೆಯಲು ಅಸಾಧ್ಯವಾದರೆ ವಿಕೆಟ್ಗಳ ಹಿಂಬದಿಯಲ್ಲಿ ನಿಂತು ಅಷ್ಟೇ ಅತ್ಯುತ್ತಮವಾಗಿ ಆ ಚೆಂಡನ್ನ ಹಿಡಿಯಬೇಕು. ಒಂದು ವೇಳೆ ಬ್ಯಾಟ್ಸ್ಮನ್ಗಳು ಕ್ರೀಸ್ ಅನ್ನು ಬಿಟ್ಟರೆ ಕ್ಷಣ ಮಾತ್ರದಲ್ಲಿ ಸ್ಟಂಪ್ ಮಾಡಬೇಕು. ಅಂತಹ ಒಂದು ವಿಕೆಟ್ ಕೀಪರ್ನ ಪಾತ್ರವನ್ನ, ಗೂಟ ರಕ್ಷಕನ ಪಾತ್ರವನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದಂತಹ ಗೂಟ ರಕ್ಷಕ, ಪ್ರತಿಷ್ಠಿತ ಮಂಗಳೂರಿನ ಗೋರಿ ಯಂಗ್ ಬಾಯ್ಸ್ ತಂಡದ ಆಟಗಾರ. ಖಂಡಿತವಾಗಿಯೂ ಈಗ ಹೆಸರು ಎಲ್ಲರಿಗೂ ಗೊತ್ತಾಗಿರಬಹುದು, ಮತ್ತಾರುವಲ್ಲ, ರಜತ ಟ್ರೋಫಿ 2022ರ ಅತ್ಯುತ್ತಮ ಗೂಟ ರಕ್ಷಕ ಪ್ರಶಸ್ತಿಯ ಪಾಲಾಗ್ತಾ ಇದೆ ಕರ್ಣ. ಬೆದ್ರಾ ಫ್ರೆಂಡ್ಸ್ ತಂಡದ ಕರ್ಣ ಒಂದು ಪಂದ್ಯದಲ್ಲಿ 2 ರಿಂದ 3 ಸ್ಟಂಪ್ಗಳನ್ನು ಕೂಡ ಮಾಡಿದಂತಹ ಗೂಟ ರಕ್ಷಕ. ಕಾರಣ ಇಷ್ಟೇ, ಇಲ್ಲಿ ಯಾವ ಗೂಟ ರಕ್ಷಕರು ಕೂಡ 6 ಓವರ್ಗಳ ಕಾಲ ಗೂಟ ರಕ್ಷಣೆಯನ್ನು ಮಾಡಿಲ್ಲ. ಹಾಗಾಗಿ ಅತ್ಯುತ್ತಮ ಗೂಟ ರಕ್ಷಕನ ಪಾತ್ರವನ್ನು ನಿಭಾಯಿಸಿದಂತಹ ಗೂಟ ರಕ್ಷಕ ಕರ್ಣ, ಬೆದ್ರಾ ಫ್ರೆಂಡ್ಸ್ ತಂಡದ ಕರ್ಣ ಅವರ ಪಾಲಾಗ್ತಾ ಇದೆ. ಮಂಗಳೂರಿನ ಪ್ರತಿಷ್ಠಿತ ಗೋರಿ ಯಂಗ್ ಬಾಯ್ಸ್ ತಂಡದ ಆಟಗಾರ ಕರ್ಣ ಅವರ ಪಾಲಾಗ್ತಾ ಇದೆ ರಜತ ಟ್ರೋಫಿ 2022ರ ಅತ್ಯುತ್ತಮ ಗೂಟ ರಕ್ಷಕ ಪ್ರಶಸ್ತಿ. ವೇದಿಕೆಗೆ ಬಂದು ಅತಿಥಿಗಳಿಂದ ಬಹುಮಾನವನ್ನು ಸ್ವೀಕರಿಸಬೇಕು. ಈ ಬಹುಮಾನವನ್ನು ಹಾಗೂ ಉಳಿದೆಲ್ಲ ಬಹುಮಾನಗಳನ್ನು ಬಹುಮಾನ ವಿತರಕರು ಆಗಿರುವ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ಶ್ರೀ ಭರತ್ ಮುಂಡೋಡಿ ಅವರು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಂಡಿದ್ದೇನೆ ಸರ್. ಮುಂದೆ ಅತ್ಯುತ್ತಮ ಬೌಲರ್. ಬಹುಶಃ ಈ ಒಂದು ಪಂದ್ಯಾಟ ಬ್ಯಾಟ್ಸ್ಮನ್ಗಳಿಗೆ ಮತ್ತು ಬೌಲರ್ಗಳಿಗೆ ಸಮಾನ ಅವಕಾಶವನ್ನು ಒದಗಿಸಿಕೊಟ್ಟಿತ್ತು. ಅದರಲ್ಲೂ ಬೌಲರ್ಗಳು ಬಹಳಷ್ಟು ಮೇಲುಗೈಯನ್ನು ಸಾಧಿಸಿದ ಪಂದ್ಯಾಟ. ಅದೆಷ್ಟೋ ಎಸೆತಗಾರರು ಅತ್ಯುತ್ತಮವಾದ ಎಸೆತಗಳನ್ನು ಎಸೆದು ತಂಡದ ಕಪ್ತಾನ ಜವಾಬ್ದಾರಿ ನೀಡಿದಾಗಲೆಲ್ಲ ವಿಕೆಟ್ಗಳನ್ನು ಪಡೆದುಕೊಂಡ್ರು. ಆದರೆ ನಿನ್ನೆಯ ದಿನ ಬಲಿಷ್ಠ ಸೆಮಿಫೈನಲ್ ಪಂದ್ಯದಲ್ಲಿ ಬಲಿಷ್ಠ ಕುಕ್ಕೆ ಸಿಕ್ಸರ್ ತಂಡದ ವಿರುದ್ಧ ಸೋಲನ್ನ ಕಂಡರೂ ಕೂಡ ಪಂದ್ಯಾಕೂಟದ ಅತಿ ಹೆಚ್ಚು ವಿಕೆಟ್ ಅನ್ನು ಪಡೆದಂತಹ ಎಸೆತಗಾರ ಮತ್ತಾರು ಅಲ್ಲ, ಯುವ ಶಕ್ತಿ ನಾವೂರು ತಂಡದ ದೀಕ್ಷಿತ್ ರವರ ಪಾಲಾಗ್ತಾ ಇದೆ ಪಂದ್ಯಾಕೂಟದ ಅತ್ಯುತ್ತಮ ಎಸೆತಗಾರ. ಖಂಡಿತವಾಗಿ ಕೂಡ ನಿನ್ನೆಯ ದಿನ ಅತ್ಯುತ್ತಮವಾದ ಪ್ರದರ್ಶನ ನೀಡಿದಂತಹ ಎಸೆತಗಾರ. ದಯವಿಟ್ಟು ಅವರ ತಂಡದ ಅಥವಾ ಅವರ ಸ್ನೇಹಿತರಿದ್ದರೆ ಈ ಬಹುಮಾನವನ್ನು ಬಂದು ಪಡೆದುಕೊಳ್ಳಿ. ಪಂದ್ಯಾಕೂಟದಲ್ಲಿ ಎಸ್ ಮನ್ಸೂರು ಕಾರ್ಕಳರು ಇದ್ದಾರೆ. ಪಂದ್ಯಾಕೂಟದ ಅತ್ಯುತ್ತಮ ಎಸೆತಗಾರ ಪ್ರಶಸ್ತಿಯನ್ನ ದೀಕ್ಷಿತ್ ಯುವ ಶಕ್ತಿ ನಾವೂರು ತಂಡದ ಅವರ ಅನುಪಸ್ಥಿತಿಯಲ್ಲಿ ಅವರ ಸನ್ಮಿತ್ರರಾಗಿರತಕ್ಕಂತಹ ಮನ್ಸೂರು ಕಾರ್ಕಳ ಇವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಅತ್ಯುತ್ತಮವಾದ ಎಸೆತಗಳನ್ನು ಎಸೆದ್ರು. ಎಸ್ ಮುಂದೆ ಪಂದ್ಯಾಕೂಟದ ಅತ್ಯುತ್ತಮ ಬ್ಯಾಟ್ಸ್ಮನ್. ಖಂಡಿತವಾಗಿಯೂ ಕೂಡ ಆಯ್ಕೆಗಳು ಖಂಡಿತವಾಗಿಯೂ ಕೂಡ ಇಲ್ಲ. ಎಡಗೈ ದಾಂಡಿಗ
ನಿನ್ನೆಯ ದಿನ ಅದೆಷ್ಟೋ ಬ್ಯಾಟ್ಸ್ಮನ್ಗಳು ಬೌಂಡರಿ ಸಿಕ್ಸರ್ ಸಿಡಿಸುವ ಭರದಲ್ಲಿ ತಮ್ಮ ವಿಕೆಟ್ ಅನ್ನ ಕಳೆದುಕೊಂಡ್ರೆ, ಈ ಒಬ್ಬ ಬ್ಯಾಟ್ಸ್ಮನ್ ಬೌಲರ್ಗಳನ್ನ ಕೂಡ ಕನ್ಫ್ಯೂಸ್ ಮಾಡಿದ್ರು. 1 ಮತ್ತು 2 ರನ್ಗಳನ್ನ ಸುಲಭವಾಗಿ ಗಳಿಸಿಕೊಂಡ್ರು. ಅವಶ್ಯಕತೆ ಇದ್ದಾಗಲೆಲ್ಲ ಬೌಂಡರಿಗಳನ್ನ ದಾಖಲಿಸಿಕೊಂಡ್ರು. ರಜತ ಟ್ರೋಫಿ 2022ರಲ್ಲಿ ಸತತವಾಗಿ 3 ಬಾರಿ ಪಂದ್ಯಶ್ರೇಷ್ಠ ಬಹುಮಾನವನ್ನ ಕೂಡ ಪಡೆದುಕೊಂಡ್ರು. ಅದರ ಜೊತೆಗೆ ಪ್ರಥಮ ಪಂದ್ಯದಲ್ಲಿ 21 ರನ್, ದ್ವಿತೀಯ ಪಂದ್ಯದಲ್ಲಿ 26, ತೃತೀಯ ಸೆಮಿಫೈನಲ್ ಪಂದ್ಯದಲ್ಲಿ 9 ಹಾಗೂ ಫೈನಲ್ ಪಂದ್ಯದಲ್ಲಿ 11 ರನ್ಗಳನ್ನ ಗಳಿಸಿಕೊಂಡ್ರು. ಖಂಡಿತವಾಗಿಯೂ ಕೂಡ ಆ ಅತ್ಯುತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿಗೂ ಕೂಡ ಹೆಮ್ಮೆಯಾಗಬಹುದು. ಇಂತಹ ಆಟಗಾರನ ಕೈ ಸೇರಲಿಕ್ಕೆ ಖಂಡಿತವಾಗಿಯೂ ಮತ್ತಾರು ಅಲ್ಲ, ರಾಜೇಶ್ ಉಬರ್ ಫ್ರಾಮ್ ಕುಕ್ಕೆ ಸಿಕ್ಸರ್ಸ್ ಸುಬ್ರಹ್ಮಣ್ಯ. ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದಂತಹ ರಾಜೇಶ್ ಉಬರ್ ಅವರ ಪಾಲಾಗ್ತಾ ಇದೆ ಈ ಪಂದ್ಯಾಕೂಟದ ಅತ್ಯುತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿ. ಅದರ ಜೊತೆಗೆ ಬಹುಶಃ ಇನ್ನೊಂದು ಪ್ರಶಸ್ತಿ ಕೂಡ ಅವರ ಪಾಲಾಗ್ತಾ ಇದೆ. ಪಂದ್ಯಾಕೂಟದಲ್ಲಿ ಭಾಗವಹಿಸುವಂತ 20 ತಂಡಗಳ ಪೈಕಿ ಆ 11 ಜನರ ಒಂದು ತಂಡಕ್ಕೆ ಚಾಂಪಿಯನ್ ಟ್ರೋಫಿ ಲಭಿಸಿದ್ರೆ, ಈ ಸರಿಸುಮಾರು 240 ಆಟಗಾರರ ಪೈಕಿ 250 ಆಟಗಾರರ ಪೈಕಿ ಏಕೈಕ ಕೇವಲ ಒಬ್ಬನೇ ಒಬ್ಬ ಆಟಗಾರರಿಗೆ ಸಿಗುವಂತಹ ಪ್ರಶಸ್ತಿ, ವೈಯಕ್ತಿಕ ಪ್ರಶಸ್ತಿಗಳ ರಾಜ ಅಂತಾನೆ ಕರೆಯಲ್ಪಡುವ ಆ ಸರಣಿ ಶ್ರೇಷ್ಠ ಪ್ರಶಸ್ತಿ ಕೂಡ ರಾಜೇಶ್ ಅವರ ಪಾಲಾಗ್ತಾ ಇದೆ. ಖಂಡಿತವಾಗಿಯೂ ಕೂಡ 2 ದಿನಗಳ ಕಾಲ ನಡೆದಂತಹ ಈ ಕ್ರಿಕೆಟ್ ಪಂದ್ಯಾಟದ ಪ್ರಮುಖ ಕೇಂದ್ರ ಬಿಂದು ಅತ್ಯುತ್ತಮವಾದ ಪ್ರದರ್ಶನ. ಪ್ರತಿಯೊಂದು ಪಂದ್ಯದಲ್ಲೂ ಪಂದ್ಯದಿಂದ ಪಂದ್ಯಕ್ಕೆ ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡಿದಂತಹ ರಾಜೇಶ್ ಉಬರ್ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತವರು ಅತ್ಯುತ್ತಮ ಎಡಗೈ ದಾಂಡಿಗ ರಾಜೇಶ್ ಉಬರ್ ಅವರ ಪಾಲಾಗ್ತಾ ಇದೆ. ಪಂದ್ಯದ ಈ ರಜತ ಟ್ರೋಫಿ 2022ರ ಅತ್ಯುತ್ತಮ ಬ್ಯಾಟ್ಸ್ಮನ್, ಅದರ ಜೊತೆಗೆ ಸರಣಿ ಶ್ರೇಷ್ಠ ಬಹುಮಾನ. ಕಂಗ್ರಾಚುಲೇಷನ್ ರಾಜೇಶ್. ಎಷ್ಟು ಮುಂದೆ ಕೇವಲ ಪ್ರಥಮ ಮತ್ತು ದ್ವಿತೀಯ ಬಹುಮಾನವನ್ನ ಪಡೆದ ತಂಡಗಳಿಗೆ ಮಾತ್ರವಲ್ಲ, ಅದರ ಜೊತೆಗೆ ಆ ಸೆಮಿಫೈನಲ್ ಅಂದ್ರೆ ಫೈನಲ್ಗೆ 1 ಹೆಜ್ಜೆಯಷ್ಟೇ ಬಾಕಿ. ಆ ಸೆಮಿಫೈನಲ್ ಪಂದ್ಯದಲ್ಲೂ ಕೂಡ ರೋಚಕ ಪ್ರದರ್ಶನವನ್ನು ನೀಡಿದಂತಹ 2 ತಂಡಗಳಿಗೆ ತಲಾ 6,000 ಮತ್ತು ಶಾಶ್ವತ ಫಲಕವನ್ನು ನೀಡ್ತಾ ಇದ್ದಾರೆ ಆಯೋಜಕರು. ಬಹಳಷ್ಟು ದೂರದಿಂದ ಬಂದು ಸೆಮಿಫೈನಲ್ ಸೋತಾಗ ಖಂಡಿತವಾಗಿಯೂ ಕೂಡ ಮನಸ್ಸಿನಲ್ಲಿ ಒಂದು ಬೇಸರ ಆಗ್ತದೆ. ಆದರೂ ಕೂಡ ಆ ಆಟಗಾರರಿಗೆ ಅಥವಾ ತಂಡಕ್ಕೆ ಯಾವುದೇ ರೀತಿಯ ಬೇಸರ ಆಗಬಾರದು. ಅವರು ಕೂಡ ದೂರದಿಂದ ಬಂದವರಿಗೆ ಒಂದು ಬಹುಮಾನವನ್ನು ನೀಡಬೇಕು ಅನ್ನುವಂತಹ ಇರಾದೆಯನ್ನಿಟ್ಟುಕೊಂಡಂತಹ JCI ಪಂಜಶ್ರೀ ಅವರು ಸೆಮಿಫೈನಲ್ ನಿರ್ಗಮಿತ 2 ತಂಡಗಳಿಗೆ ತಲಾ 6,000 ಮತ್ತು ನಗದು ಬಹುಮಾನವನ್ನು ನೀಡ್ತಾ ಇದ್ದಾರೆ. ಮೊದಲನೇದಾಗಿ ನಿನ್ನೆ ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಬಲಿಷ್ಠ ಕುಕ್ಕೆ ಸಿಕ್ಸರ್ಸ್ ತಂಡದೊಂದಿಗೆ ಸೆಣಸಾಡಿ ಅಂತಿಮವಾಗಿ ವಿರೋಚಿತ ಸೋಲನ್ನು ಕಂಡಂತಹ ಯುವ ಶಕ್ತಿ ನಾಗೂರು ತಂಡದ ಆಟಗಾರರು ದಯವಿಟ್ಟು ವೇದಿಕೆಯ ಬಳಿ ಬನ್ನಿ. ಆಯೋಜಕರಿಂದ ಸೆಮಿಫೈನಲ್ ನಿರ್ಗಮಿತ ತಂಡಕ್ಕೆ ನೀಡುವಂತಹ ಈ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದೆ. ತಂಡದ ಯಾರಾದರೂ ಸದಸ್ಯರಿದ್ದರೆ ದಯವಿಟ್ಟು ಬನ್ನಿ. ಸೆಮಿಫೈನಲ್ ನಿರ್ಗಮಿತ ತಂಡ ಸೆಮಿಫೈನಲ್ ಸೋತಿರಬಹುದು, ಆದರೆ ಯುವ ಶಕ್ತಿ ನಾವೂರು ಖಂಡಿತವಾಗಿ ಕೂಡ ನೆರೆದಿರತಕ್ಕಂಥ ಪ್ರೇಕ್ಷಕರ ಮನವನ್ನಂತೂ ಗೆದ್ದಿದೆ. ಬಲಿಷ್ಠ ತಂಡಗಳಿಗೂ ಕೂಡ ಸೋಲಿನ ರುಚಿಯನ್ನ ಕಂಡಿತು. ಸೋಲಿನ ರುಚಿಯನ್ನ ಉಣಿಸಿದಂತಹ ತಂಡ ಯುವ ಶಕ್ತಿ ನಾವೂರು. ಹಾಗೇನೆ ದೂರದ ಮಂಗಳೂರಿನ ಬಂದಿದ್ರು ಕೂಡ ಸೆಮಿಫೈನಲ್ ಪಂದ್ಯದಲ್ಲಿ ಬಲಿಷ್ಠ ಬೆದ್ರಾ ಫ್ರೆಂಡ್ಸ್ ತಂಡದ ವಿರುದ್ಧ ಸೋಲನ ರುಚಿಯನ್ನು ಕಂಡಂತಹ ರೈಸಿಂಗ್ ಸ್ಟಾರ್ ಮಂಗಳೂರು ತಂಡಕ್ಕೂ ಕೂಡ 6,000 ಮತ್ತು ಶಾಶ್ವತ ಫಲಕ ಲಭಿಸಲಿಕ್ಕಿದೆ. ದಯವಿಟ್ಟು ತಂಡದ ಸದಸ್ಯರು ಬಂದು ಈ ಒಂದು ಬಹುಮಾನವನ್ನ ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದೆ. ಪ್ರಶಸ್ತಿ ವಿತರಣಾ ವೇದಿಕೆಯ ಈ ಕಾರ್ಯಕ್ರಮದಲ್ಲಿ ಮುಂದಿನ ಹಂತ ಫೈನಲ್ ನಲ್ಲಿ ವಿರೋಚಿತ ಸೋಲನ್ನ ಕಂಡಂತಹ ತಂಡಕ್ಕೆ ದ್ವಿತೀಯ ಬಹುಮಾನ ನಗದು 20,000 ಮತ್ತು ಶಾಶ್ವತ ಫಲಕ. ಖಂಡಿತವಾಗಿಯೂ ಇಂದಿನ ದ್ವಿತೀಯ ದಿನದಾಟದಲ್ಲಿ ಅಗ್ರಗಣ್ಯಾಗಿ ಹೊರಹೊಮ್ಮಿದ್ರು. ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡಗಳಲ್ಲಿ ಒಂದಾಗಿತ್ತು. ಅಂತಿಮವಾಗಿ ಚಾಂಪಿಯನ್ ತಂಡವಾದ ಕುಕ್ಕೆ ಸಿಕ್ಸರ್ಸ್ ಸುಬ್ರಹ್ಮಣ್ಯ ತಂಡದ ವಿರುದ್ಧ ಸೋಲನ್ನ ಕಂಡರೂ ಕೂಡ ಈ ರಜತ ಟ್ರೋಫಿ 2022ರಲ್ಲಿ ದ್ವಿತೀಯ ಬಹುಮಾನವನ್ನ ತನ್ನ ಬಗಲಿಗೆ ಹಾಕಿಕೊಂಡಂತ ಬೆದ್ರಾ ಫ್ರೆಂಡ್ಸ್ ತಂಡದ ನಾಯಕ ಮತ್ತು ಎಲ್ಲ ಆಟಗಾರರು ಬರುವುದಕ್ಕೆ ಮುಂಚಿತವಾಗಿ ಕಪ್ತಾನ ಈ ಪಂದ್ಯಾಕೂಟದ ಬಗ್ಗೆ 1-2 ಮಾತುಗಳನ್ನ ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ವೀಕ್ಷಕ ವಿವರಣೆಗಾರರ ಕೊಠಡಿಗೆ ಬಂದು ಬಹಳಷ್ಟು ಮಾಹಿತಿಗಳನ್ನ ನೀಡಿದಂತಹ ಸಂತು ಬಂಟ್ವಾಳ್ ಖಂಡಿತವಾಗಿಯೂ ಕೂಡ 1-2 ಮಾತುಗಳನ್ನ ಈ ಪಂದ್ಯಾಟದ ಬಗ್ಗೆ ತಾವು ಹೇಳಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಸಂತು ಬಂಟ್ವಾಳ್ ವೇದಿಕೆಗೆ ಬಂದು ಈ ಒಂದು
ಪ್ರಶಸ್ತಿಯನ್ನು ಸ್ವೀಕರಿಸುವ ಮುಂಚಿತವಾಗಿ, ಯಾಕಂತ ಹೇಳಿದ್ರೆ ನೀವು ಅದೆಷ್ಟೋ ಪಂದ್ಯಾಟಗಳನ್ನ ಆಡಿದ್ದೀರಾ, ಆ ಅನುಭವವನ್ನ ಈ ರಜತ ಟ್ರೋಫಿ 2022 ಖಂಡಿತವಾಗಿ JCI ಪಂಚಶ್ರೀ ಇದು ಹೊಸದು, ಆದ್ರೆ ಆ ಹೊಸದರಲ್ಲೂ ಕೂಡ ಬಹಳಷ್ಟು ಯಶಸ್ಸನ್ನ ಕಂಡಿದ್ದಾರೆ. ದಯವಿಟ್ಟು ಸಂತು ಬಂಟ್ವಾಳ್ ಓರ್ವ ಅತ್ಯುತ್ತಮ ಆಟಗಾರರು, ನಿಮ್ಮನ್ನು ಅದೆಷ್ಟೋ ಆಟಗಾರರು ಹಿಂಬಾಲಿಸ್ತಾ ಇದ್ದಾರೆ. ಹಾಗಾಗಿ ಒಂದೆರಡು ಮಾತುಗಳನ್ನು ನೀವು ಈ ಸಂದರ್ಭದಲ್ಲಿ ಆಡ್ಲೇಬೇಕು. ದಯವಿಟ್ಟು ಬನ್ನಿ ನೋಡಿ. ಸಂತು ಬಂಟ್ವಾಳ್ ಈಗ ಒಂದೆರಡು ಮಾತುಗಳನ್ನ ಪಂದ್ಯಾಕೂಟದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹೇಳ್ತಾ ಇದ್ರೆ, ಹಾಗೇನೆ ಮನ್ಸೂರ್ ಕಾರ್ಕಳ ತಾವು ಕೂಡ ತಯಾರಾಗಿರ್ಬೇಕು. JCI ಪಂಚಶ್ರೀ ಇದರ ಆಶ್ರಯದಲ್ಲಿ ನಡೆದಂತ ರಜತ ಟ್ರೋಫಿ 2022 ಒಂದು ಉತ್ತಮ ಪಂದ್ಯಕೂಟ, ಹಾಗೆ ಉತ್ತಮವಾದ ಪಂದ್ಯಕೂಟವನ್ನು ಆಯೋಜಿಸಿದ್ದೀರಾ. ಇದಕ್ಕೆ ಅವಕಾಶ ಸಿಕ್ಕಿದ್ದಕ್ಕಾಗಿ JCI ತಂಡಕ್ಕೆ ಧನ್ಯವಾದ. ಸಂತೂರ್ ಅವರು ಖಂಡಿತವಾಗಿ ಕೂಡ ಹೆಚ್ಚು ಮಾತನಾಡುವಲ್ಲ, ಅವರು ಹೆಚ್ಚು ಮಾತನಾಡುವುದು ಬ್ಯಾಟ್ ನ ಮುಖ್ಯನ, ಆದ್ರೆ ಈ ಪಂದ್ಯಾಟ ಅಷ್ಟೊಂದು ಅತ್ಯುತ್ತಮವಾಗಿರಲಿಲ್ಲ. ದಯವಿಟ್ಟು ಬನ್ನಿ ಈ ತಂಡದ ಸರ್ವ ಸದಸ್ಯರು, ಬೆದ್ರಾ ಫ್ರೆಂಡ್ಸ್ ತಂಡದ ಸರ್ವ ಸದಸ್ಯರು ಬನ್ನಿ. ಈ ಒಂದು ದ್ವಿತೀಯ ಬಹುಮಾನವನ್ನ ತಾವು ಪಡೆದುಕೊಳ್ಳಬೇಕು. ನಗದು 20,000 ಮತ್ತು ಶಾಶ್ವತ ಫಲಕ. ಇಂದು ಆಗಿದ್ದೀರ ತಾವು ದ್ವಿತೀಯ, ಮುಂದೆ ಆಗಿರಿ ಅದ್ವಿತೀಯ ಅನ್ನುವಂತಹ ಒಂದು ಶುಭ ಹಾರೈಕೆ ನಮ್ಮದು. ಈ JCI ಪಂಚಶ್ರೀ ತಂಡ ಆಯೋಜನೆಗೊಳಿಸಿದಂತಹ ರಜತ ಟ್ರೋಫಿ 2022 ಕ್ರಿಕೆಟ್ ಪಂದ್ಯಾಟಕ್ಕೆ ಆಗಮಿಸಿದ್ದೀರಾ. ಜಿಲ್ಲೆಗೆ ಪ್ರತಿಷ್ಠಿತ ಆಟಗಾರರ ಒಳಗೊಂಡಿರತಕ್ಕಂಥ ತಂಡವಾಗಿತ್ತು. ಅಂತಿಮವಾಗಿ ಚಾಂಪಿಯನ್ ತಂಡವಾದ ಕುಕ್ಕೆ ಸಿಕ್ಸರ್ಸ್ ತಂಡದ ವಿರುದ್ಧ ಸೋಲನ್ನ ಕಂಡರೂ ಕೂಡ ಪ್ರೇಕ್ಷಕರ ಮನವನ್ನ ಗೆದ್ದಂತಹ ತಂಡ ಬೆದ್ರಾ ಫ್ರೆಂಡ್ಸ್ ತಂಡಕ್ಕೆ ಲಭಿಸ್ತಾ ಇದೆ ರಜತ ಟ್ರೋಫಿ 2022 ರನ್ನರ್ ಅಪ್ ಬಹುಮಾನ 20,000 ಮತ್ತು ಶಾಶ್ವತ ಫಲಕ. ಈ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಅತಿಥಿಗಳು ಈ ಒಂದು ಬಹುಮಾನವನ್ನು ನೀಡಿ ಸಹಕರಿಸ್ತಾ ಇದ್ದಾರೆ. ಹಾಗೇನೆ ಛಾಯಾ ಚಿತ್ರಗ್ರಾಹಕರು ತಮ್ಮ ಕ್ಯಾಮೆರಾ ಕಣ್ಣಿನ ಮೂಲಕ ಈ ಒಂದು ಕ್ಷಣಗಳನ್ನು ಸುಂದರವಾಗಿ ಸೆರೆ ಹಿಡಿತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿರತಕ್ಕಂಥ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ದ್ವಿತೀಯ ಬಹುಮಾನವನ್ನ ತನ್ನ ಮಗಲಿಗೆ ಹಾಕಿಕೊಡ್ತಾ ಇದೆ ಬೆದ್ರಾ ಫ್ರೆಂಡ್ಸ್. ಕಾರ್ಯಕ್ರಮದ ಮುಂದೆ 2 ದಿನಗಳ ಕಾಲ ಈ ಮೈದಾನದಲ್ಲಿ ನೆರೆದಿರತಕ್ಕಂಥ ಎಲ್ಲ ಪ್ರೇಕ್ಷಕರನ್ನ ಮನರಂಜಿಸಿ ಅಂತಿಮವಾಗಿ ಚಾಂಪಿಯನ್ ಪಟ್ಟಕ್ಕೆ ಕೊಡುವಂತಹ ನಗದು 30,000 ಮತ್ತು ಶಾಶ್ವತ ಫಲಕ. ಇಲ್ಲಿ ಎಲ್ಲರೂ ಒಂದನ್ನು ನಾವು ಗಮನಿಸಿಕೊಳ್ಳಬೇಕು. ಈ JCI ಸಂಸ್ಥೆಯವರು ಎಷ್ಟೊಂದು ಅಚ್ಚುಕಟ್ಟಾಗಿ ಪಂದ್ಯವನ್ನ ನಡೆಸಿದ್ದಾರೆ ಅನ್ನುವುದನ್ನು ನಾವು ಇಲ್ಲೊಂದು ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕೆಂತ ಹೇಳಿದ್ರೆ 10 ಹಲವು ಕಾರ್ಯಕ್ರಮಗಳ ಮಧ್ಯೆ ಕ್ರೀಡಾ ಕ್ಷೇತ್ರಕ್ಕೂ ಕೂಡ ಅವಕಾಶವನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ರು. ಅದು ವಿನ್ಯಾಸ್ ಕೊಚ್ಚಿ ಅವರು ಸಂಚಾಲಕರಾಗಿದ್ರು. ಅದರ ಜೊತೆಗೆ ವಿಜಯ್ ಶಿರಿಯಡ್ಕರ್ ಅವರು ಸಹಕರಿಸಿದ್ದಾರೆ. ಹಾಗೇನೆ ವೀರಮಾರುತಿರುವ ಸರ್ವ ಸದಸ್ಯರು ಕೈ ಜೋಡಿಸಿದ್ದಾರೆ. ಸೊ ಆ ರಜತ ಟ್ರೋಫಿ ಹೇಗಿರಬೇಕು? ರಜತ ಟ್ರೋಫಿ ಅಂದ್ರೆ ಬೆಳ್ಳಿ ಹಬ್ಬ. ಆ ಬೆಳ್ಳಿ ಹಬ್ಬ ಯಾವತ್ತಿಗೂ ಕೂಡ ಶಾಶ್ವತ ಫಲಕವನ್ನು ನೋಡಿದಾಗ ಇದು ನಮಗೆ JCI ಅವರ ರಜತ ಟ್ರೋಫಿಯ ಚಾಂಪಿಯನ್ ಪಟ್ಟಾದ ಶಾಶ್ವತ ಫಲಕ ಅನ್ನುವುದನ್ನು ಕಾಣಬೇಕು ಅಂತ ಹೇಳಿ ಆ ಬೆಳ್ಳಿಯ ಬಣ್ಣದ ಶಾಶ್ವತ ಫಲಕವನ್ನ ಕೂಡ ನೋಡಿದ್ರೆ ಅದು ಈ ರಜತ ಮಹೋತ್ಸವದ ಒಂದು ಪ್ರತೀಕವಾಗಿದೆ. ನಿನ್ನೆಯ ದಿನ ನೆರೆದಿರತಕ್ಕಂಥ ಎಲ್ಲ ಪ್ರೇಕ್ಷಕರ ಮನಗೆದ್ದಿತ್ತು. ಪಂದ್ಯದಿಂದ ಪಂದ್ಯಕ್ಕೆ ತಮ್ಮ ಪ್ರದರ್ಶನವನ್ನ ಅತ್ಯುತ್ತಮವಾಗಿರಿಸಿತ್ತು. ನಿನ್ನೆಯ ಸೆಮಿಫೈನಲ್ ಪಂದ್ಯದಲ್ಲಿ ಯುವಶಕ್ತಿ ನಾವೂರು ತಂಡಕ್ಕೆ ಸೋಲಿನ ರುಚಿಯನ್ನು ಉಳಿಸಿತ್ತು. ಅಂತಿಮವಾಗಿ ಫೈನಲ್ ಪಂದ್ಯದಲ್ಲಿ ಬಲಿಷ್ಠ ಬೆದ್ರಾ ಫ್ರೆಂಡ್ಸ್ ತಂಡಕ್ಕೂ ಕೂಡ ಸೋಲಿನ ರುಚಿಯನ್ನು ಉಳಿಸಿತ್ತು. ಅದಕ್ಕೆ ಮುಂಚಿತವಾಗಿ ಮನ್ಸೂರ್ ಕಾರ್ಕಳ, ದಯವಿಟ್ಟು ಬನ್ನಿ ಮನ್ಸೂರ್ ಕಾರ್ಕಳ. ನೋಡಿ, ನಿಮ್ಮ ತಂಡದ ಸರ್ವ ಆಟಗಾರರು ಕೂಡ ನಿಮ್ಮನ್ನು ಹುರಿದುಂಬಿಸ್ತಾ ಇದ್ದಾರೆ. ದ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಮನ್ಸೂರ್ ಕಾರ್ಕಳ. ದಯವಿಟ್ಟು ಒಂದೆರಡು ಮಾತುಗಳನ್ನ ತಾವು ಆಡಬೇಕು. ಮನ್ಸೂರ್ ಕಾರ್ಕಳ ದಯವಿಟ್ಟು ವೇದಿಕೆಗೆ ಬನ್ನಿ. ಒಂದೆರಡು ಮಾತುಗಳನ್ನ ಆಡಬೇಕು. ಅಲ್ತಾಫ್ ಬಸವನಗುಡಿ ಅಂತೂ ಮಾತನಾಡುವ ಆಟಗಾರನಲ್ಲ. ಮನ್ಸೂರ್ ಕಾರ್ಕಳ ಕಪ್ತಾನನ ಜವಾಬ್ದಾರಿ ತಂಡವನ್ನ ಚಾಂಪಿಯನ್ ಮಾಡುವುದು ಮಾತ್ರವಲ್ಲ, ಆ ಪಂದ್ಯಾಕೂಟದ ಬಗ್ಗೆ ಒಂದೆರಡು ಮಾತುಗಳನ್ನು ತಾವು ಆಡಿದ್ದೆ. ಅದರಲ್ಲಿ ಇಂಥ ಪಂದ್ಯಾಕೂಟದ ಆಯೋಜಕರಿಗೆ ಇನ್ನಷ್ಟು ಹುರಿದುಂಬಿಸಿದ ರೀತಿ ಆಗ್ತದೆ. ನೋಡಿ, ಈಗ ವಿಜೇತ ತಂಡದ ಕಪ್ತಾನ ಮನ್ಸೂರ್ ಕಾರ್ಕಳ ಅವರಿಂದ ಈ ಪಂದ್ಯಾಟದ ಬಗ್ಗೆ ಒಂದೆರಡು ಮಾತು.
ಪಂದ್ಯಕೂಟ ಒಳ್ಳೆಯದಾಗಿದೆ. ಇಲ್ಲಿ ಗ್ರೌಂಡ್ ಕೂಡ ಚೆನ್ನಾಗಿತ್ತು, ಆಡ್ಲಿಕ್ಕೆ ಕೂಡ ನಮ್ಮೆಲ್ಲ ಎಲ್ಲ ಪ್ಲೇಯರ್ಸ್ಗಳು ಚೆನ್ನಾಗಿ ಆಡಿದ್ದಾರೆ. ಒಂದೆರಡು ಮಾತುಗಳನ್ನು ಆಡಿ ಥ್ಯಾಂಕ್ಸ್. ಧನ್ಯವಾದಗಳು ಮನ್ಸೂರ್ ಕಾರ್ಕಳ. ಆ ಫೈನಲ್ ಶಾಶ್ವತ ಫಲಕವನ್ನು ನೀಡುವ ಮುಂಚಿತವಾಗಿ ಬಹುಶಃ ಕ್ಷಮಿಸಿ, ಅಂತಿಮವಾದರೂ ಕೂಡ ಪಂದ್ಯಾಕೂಟದ ಪ್ರಮುಖ ಕೇಂದ್ರ ಬಿಂದು ಅತ್ಯುತ್ತಮ ಡ್ಯಾನ್ಸ್ ಕೊರಿಯೋಗ್ರಾಫರ್ ಕೂಡ ಹೌದು. ಅದೆಷ್ಟೋ ಪಂದ್ಯಾಕೂಟಗಳ ವೈಯಕ್ತಿಕ ಪ್ರಶಸ್ತಿಯನ್ನು ಪಡೆದಿದ್ರು. ಈ ಪಂದ್ಯಾಕೂಟದ ಪ್ರಮುಖ ಕೇಂದ್ರ ಬಿಂದು ರಾಜೇಶ್ ಉಬರ್, ದಯವಿಟ್ಟು ಒಂದೆರಡು ಮಾತುಗಳನ್ನ ನೀವು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ರಾಜೇಶ್ ಉಬರ್ ದಯವಿಟ್ಟು ಒಂದೆರಡು ಮಾತುಗಳನ್ನ ಆಡಬೇಕು. ರಾಜೇಶ್ ಉಬರ್ ದಯವಿಟ್ಟು ಬನ್ನಿ, ಒಂದೆರಡು ಮಾತುಗಳನ್ನ ಹೇಳಿ. ಯಾಕೆ ಅಂತ ಹೇಳಿದ್ರೆ ಇದು ಈ ಪ್ರಶಸ್ತಿ ಬಹಳಷ್ಟು ಪ್ರೇಕ್ಷಕರ ಮನವನ್ನ ಗೆದ್ದಿದ್ದಾರೆ. ರಾಜೇಶ್ ಉಬರ್ ದಯವಿಟ್ಟು ಒಂದೆರಡು ಮಾತುಗಳನ್ನ ಆಡಿ. ಸಮಯ ಇದೆಲ್ಲ ಆದ್ರೂ ಕೂಡ ಕೇವಲ ಒಬ್ಬ ಆಟಗಾರನಿಗೆ ಲಭಿಸುವಂತಹ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ರು ರಾಜೇಶ್ ಉಬರ್ ಅಂತೆ ಪ್ರಖ್ಯಾತಿವೆತ್ತಂತ ಆಟಗಾರ. ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜೆಸಿ ಪಂಜಶ್ರೀ ಇವರು ಆಯೋಜಿಸಿದಂತಹ ಕ್ರಿಕೆಟ್ ಪಂದ್ಯ ಭಾರಿ ಸುಸಜ್ಜಿತವಾಗಿ ನಡೆದಿದೆ. ಹಾಗೆ ಫೈನಲ್ ಅಲ್ಲಿ 2 ತಂಡ ಸಹ ಒಳ್ಳೆ ಆಡಿದೆ. ಸ್ವಲ್ಪ ಅವ್ರದ್ದು ಸ್ಕೋರು ಕಮ್ಮಿ ಆಯಿತು ನಮಗೆ. ಓಕೆ, ಮಾತನಾಡಲು ಅವಕಾಶ ಮಾಡಿಕೊಟ್ಟ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ರಾಜೇಶ್. ಎಸ್, ಬನ್ನಿ. ಕುಕ್ಕೆ ಸಿಕ್ಸರ್ ಸುಬ್ರಹ್ಮಣ್ಯ ತಂಡ ಚಾಂಪಿಯನ್ ಪ್ರಶಸ್ತಿಯನ್ನ ಸ್ವೀಕರಿಸಿ ಜೆಸಿಐ ಪಂಚಶ್ರೀ ಇದರ ವತಿಯಿಂದ 25ನೇ ವರ್ಷಾಚರಣೆಯ ಸಂಭ್ರಮ, ರಜತ ರಶ್ಮಿ ಸಾಧನೆಯ ಹಾದಿಯಲ್ಲಿ ಬೆಳ್ಳಿ ಬೆಳಕು ಅನ್ನುವಂತಹ ತತ್ವದ ಅಡಿಯಲ್ಲಿ ಆಯೋಜನೆಗೊಂಡಿರತಕ್ಕಂಥ ಈ ಕ್ರಿಕೆಟ್ ಪಂದ್ಯಾಟದಲ್ಲಿ ಚಾಂಪಿಯನ್ ಪಟ್ಟವನ್ನ ತನ್ನ ಮಗಳಿಗೆ ಹಾಕಿಕೊಂಡಿದೆ ಕುಕ್ಕೆ ಸಿಕ್ಸರ್ಸ್ ಸುಬ್ರಹ್ಮಣ್ಯ. ತಂಡದ ಎಲ್ಲ ಸದಸ್ಯರು, ವೇದಿಕೆಯಲ್ಲಿರತಕ್ಕಂಥ ಅತಿಥಿಗಳಿಂದ ಈ ಚಾಂಪಿಯನ್ ಪಟ್ಟದ ಶಾಶ್ವತ ಫಲಕದ ಜೊತೆಗೆ ನಗದು ಬಹುಮಾನ 30,000 ರೂಪಾಯಿಗಳನ್ನು ಪಡೆದುಕೊಳ್ತಾ ಇದೆ. ಮತ್ತೊಮ್ಮೆ ಈ ಪಂದ್ಯಾಟದಲ್ಲಿ ಭಾಗವಹಿಸಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದರೊಂದಿಗೆ ಈ ಬಹುಮಾನ ವಿತರಣಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಬಹುಮಾನವನ್ನ ಸ್ವೀಕರಿಸಿದ ಮತ್ತು ಬಹುಮಾನವನ್ನ ವಿತರಿಸಿದ ಎಲ್ಲ ಗಣ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿರತಕ್ಕಂಥ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇಂತಹ ಒಂದು ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಾಟದಲ್ಲಿ ನನ್ನನ್ನ ವೀಕ್ಷಕ ವಿವರಣೆಗಾರರಾಗಿ ಆಗಮಿಸಿ ಈ ಪಂದ್ಯಾಕೂಟದ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮದ ನಿರೂಪಕನಾಗಿ ನನಗೆ ಅವಕಾಶವನ್ನು ನೀಡಿದಂತಹ ನನ್ನ ಆತ್ಮೀಯರಾಗಿರತಕ್ಕಂಥ ಜೆಸಿಎನ್ ಅಧ್ಯಕ್ಷರು ಶಿವಪ್ರಸಾದ್ ಹಾಲೆ ಮಜ್ಜಲ, ಅದರ ಜೊತೆಗೆ ಸರ್ವ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮೈಕ್ರೋಫೋನ್ ಅಧ್ಯಕ್ಷರಿಗೆ ಹಸ್ತಾಂತರಿಸ್ತಾ ಇದ್ದೇನೆ. ಧನ್ಯವಾದಗಳು. ಇನ್ನು ಮುಂದೆ ಸ್ಮರಣಿಕೆ ನೀಡುವ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹುಮಾನ ವಿತರಣೆಯನ್ನ ನೆರವೇರಿಸಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರತಕ್ಕಂಥ ಶ್ರೀ ಭರತ್ ಮಂಡೋಡಿ ಅವರಿಗೆ ನಮ್ಮ ಘಟಕದ ಸದಸ್ಯರಾಗಿರುವ ಅಶೋಕ್ ಕುಮಾರ್ ಪಾಣಿಗದ್ದಿ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿರುವ ರಾಷ್ಟ್ರೀಯ ಕ್ರೀಡಾ ತರಬೇತುದಾರರಾಗಿರುವ ಶ್ರೀ PK ಮಾಧವ ಗೌಡ ಇವರಿಗೆ ಶಶಿಧರ ಪಳಂಗಯ್ಯರವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಇನ್ನೋರ್ವ ಅತಿಥಿಗಳು ಲಯನ್ಸ್ ಜಿಲ್ಲೆಯ ನಿಕಟಪೂರ್ವ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿರುವ ಜಯರಪ್ಪ ಮನೆಯವರಿಗೆ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ನ ಸದಸ್ಯರಾಗಿರ್ತಕ್ಕಂಥ ಜಯಪ್ರಕಾಶ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರುವ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾಗಿರುವ ಮಾಧವ ಯರ್ದಡ್ಕರ್ ಅವರಿಗೆ ನಮ್ಮ ಘಟಕದ ಸದಸ್ಯರಾಗಿರುವ ತೀರ್ಥ ಪ್ರಸಾದ ಪಲರ್ತಾರ್ಕ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಮುಂದೆ ಧನ್ಯವಾದ ಸಮರ್ಪಣೆ ಬಂದಿರತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳಿಗೆ ಹಾಗೂ ಕ್ರೀಡಾಭಿಮಾನಿಗಳಿಗೆ ಧನ್ಯವಾದವನ್ನ ಸಮರ್ಪಿಸಬೇಕೆಂದು ಸ್ವಾಮಶೇಖ ನೀಡುವಲ್ಲಿ ಕೇಳಿಕೊಳ್ತಿದ್ದೇನೆ.
JCI ಪಂಚಶ್ರೀ ಇದರ ಬೆಳ್ಳಿ ಹಬ್ಬದ ಸಂಭ್ರಮದ ಕಾರ್ಯಕ್ರಮ ರಜತರಶ್ಮಿ ಇದರ ಅಂಗವಾಗಿ ನಡೆದಂತ ಪಂಜದ ಇತಿಹಾಸದಲ್ಲೇ ಬಹುಶಃ ಮೊದಲ ಬಾರಿಗೆ ಇಷ್ಟು ಅಚ್ಚುಕಟ್ಟಾಗಿ ಮತ್ತು ಬೃಹತ್ತಾಗಿ ನಡೆದಂತ ಈ ಒಂದು ಆಹ್ವಾನಿತ ತಂಡಗಳ ಕ್ರಿಕೆಟ್ ಪಂದ್ಯಾಟ ರಜತ ಟ್ರೋಫಿ 2022 ಇದರ ಸಮಾರೋಪ ಸಮಾರಂಭದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ವಿಜೇತರಿಗೆ ಬಹುಮಾನವನ್ನು ಕೂಡ ವಿತರಣೆ ಮಾಡಿದಂತ ಕ್ರಿಕೆಟ್ ಪ್ರೇಮಿಗಳು, ಅತ್ಯುತ್ತಮ ಸಂಘಟಕರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿರುವಂತ JCU ಆಗಿರುವಂತ ಭರತ್ ಮುಂಡೋಡಿ ತಮಗೆ ಗೌರವಪೂರ್ವಕ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಸಮಾರೋಪ ಸಮಾರಂಭದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಂತ ರಾಷ್ಟ್ರೀಯ ಖೋ ಮತ್ತು ಕಬಡ್ಡಿ ತರಬೇತುದಾರರು, ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಕ್ರೀಡಾಂಗಣದಲ್ಲಿ ನಡೆಯಲಿರುವಂತ ಮೈಸೂರು ವಿಭಾಗೀಯ ಮಟ್ಟದ ಕಬಡ್ಡಿ ಪಂದ್ಯಾಟದ ಸಂಘಟನಾ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ BK ಮಾಧವಗೌಡ ಸರ್ ತಮಗೆ ಪ್ರೀತಿಪೂರ್ವಕ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಲಯನ್ಸ್ ಜಿಲ್ಲೆ ಇದರ ನಿಕಟಪುರ ಸಾರ್ವಜನಿಕ ಸಂಪರ್ಕಾಧಿಕಾರಿ ಆಗಿರುವಂತಹ ಲಯನ್ ಜಾರಂ ದೇರಪ್ಪಜ್ಜನ ಮನೆ ತಮಗೂ ಕೂಡ ಗೌರವಪೂರ್ವಕವಾದಂತಹ ವಂದನೆಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಸಮಾರಂಭದ ಸಭಾಧ್ಯಕ್ಷತೆ ವಹಿಸಿ ಅತ್ಯಂತ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತ JCI ಪಂಚಶ್ರೀಯ ಅಧ್ಯಕ್ಷರಾಗಿರುವಂತಹ JC ಶಿವಪ್ರಸಾದ್ ಹಾಲೆಮಜ್ಜಲು ತಮಗೆ ಪ್ರೀತಿಪೂರ್ವಕ ವಂದನೆಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಈ ಕ್ರಿಕೆಟ್ ಪಂದ್ಯಾಟ ಇಲ್ಲಿ ಯಶಸ್ವಿಯಾಗಿ ಆಯೋಜನೆಗೊಳ್ಳಲಿಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದಂತ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ಇದರ ಅಧ್ಯಕ್ಷರು ಆಗಿರುವಂತಹ ಈ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಮಾಧವ ಎರ್ದಡ್ಕ ತಮಗೂ ಕೂಡ ಗೌರವಪೂರ್ವಕ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ JCI ಪಂಚಶ್ರೀಯ ಅತ್ಯಂತ ಕ್ರಿಯಾಶೀಲ ಕಾರ್ಯದರ್ಶಿ ಕೌಶಿಕ್ ಕೂಡ ಅದೇ ರೀತಿ ಈ ಒಂದು ಕ್ರಿಕೆಟ್ ಪಂದ್ಯಾಟದ ಸಂಪೂರ್ಣ ಜವಾಬ್ದಾರಿಯನ್ನ ನಿರ್ವಹಿಸಿದ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದಂತಹ ಹಲವು ದಿನಗಳಿಂದ ಶ್ರಮವಹಿಸಿ ದುಡಿದಂತ ಕಾರ್ಯಕ್ರಮ ನಿರ್ದೇಶಕರಾಗಿರುವಂತಹ ವಿನ್ಯಾಸ್ ಕೊಚ್ಚಿ, ಈ ಒಂದು ರಜತ ರಶ್ಮಿ ಕಾರ್ಯಕ್ರಮ ಕಾರ್ಯದರ್ಶಿಯಾಗಿರುವಂತಹ ತೀರ್ಥಾನಂದ ಕೊಡಿಂಕೇರಿ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ರಜತ ರಶ್ಮಿಯ ನಿರ್ದೇಶಕರಾಗಿರುವಂತಹ ಲೋಕೇಶ್ ಆಕ್ರಿಕಟ್ಟೆ, ರಜತ ರಶ್ಮಿಯ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂತಹ ದೇವಿಪ್ರಸಾದ್ ಜಾಕೆ ತಮ್ಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಕ್ರಿಕೆಟ್ ಪಂದ್ಯಾಟ ಇಲ್ಲಿ ಯಶಸ್ವಿಯಾಗಿ ಆಯೋಜನೆಗೊಳ್ಳಬೇಕು ಅಂತಿದ್ರೆ ಈ ಒಂದು ಕ್ರೀಡಾಂಗಣವನ್ನ ಒದಗಿಸುವ ಜೊತೆಗೆ ನಮಗೆ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡಿದಂತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಂಜಾ ಇದರ ಪ್ರಾಂಶುಪಾಲರು, ಉಪನ್ಯಾಸಕರು ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿ ಜೊತೆಗೆ ಪ್ರೌಢಶಾಲಾ ವಿಭಾಗದ ಮುಖ್ಯ ಗುರುಗಳು, ಶಿಕ್ಷಕರು ಮತ್ತು SDMCಯ ಎಲ್ಲ ಸದಸ್ಯರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಗೌರವಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಕ್ರೀಡಾಂಗಣ ಮತ್ತು ಈ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಲಿಕ್ಕೆ ಬಹಳಷ್ಟು ದಿನಗಳಿಂದ ಅತ್ಯಂತ ಶ್ರಮವಹಿಸಿ ಕಾರ್ಯವನ್ನ ನಿರ್ವಹಿಸಿದಂತ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ನ ಸರ್ವ ಸದಸ್ಯರಿಗೂ ಕೂಡ JCI ಪಂಚಶ್ರೀಯ ಪರವಾಗಿ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರಪ್ರಥಮ ಬಾರಿಗೆ ಪಂಜದಲ್ಲಿ ಈ ರೀತಿಯಲ್ಲಿ ನಡೆದಂತ ಕ್ರಿಕೆಟ್ ಪಂದ್ಯಾಟವನ್ನ ನಾಡಿನಾದ್ಯಂತ ಪ್ರಸಾರ ಮಾಡಿದಂತ ಬೆದ್ರಾ ಮೀಡಿಯಾ ಇದರ ಮಾಲಕರು ಮತ್ತು ಎಲ್ಲ ಸದಸ್ಯರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ 2 ದಿನಗಳ ಕಾಲ ನಡೆದಂತ ಕ್ರಿಕೆಟ್ ಪಂದ್ಯಾಟದ ಅತ್ಯಂತ ನಿಖರ ತೀರ್ಪನ್ನು ಮತ್ತು ನ್ಯಾಯಬದ್ಧವಾಗಿ ತೀರ್ಪನ್ನ ನೀಡಿದಂತ ಮಣಿಕಂಠ ಸುಬ್ರಹ್ಮಣ್ಯ, ಮಜೀದ್ ಸುಳ್ಯ, KV ಪ್ರಕಾಶ್ ಸುಳ್ಯ, ಅದೇ ರೀತಿ ಲವಿನ್ ಸುಳ್ಯ ತಮಗೂ ಕೂಡ ಗೌರವಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಬಹಳ ಆಕರ್ಷಕವಾಗಿ, ಬಹಳ ಸ್ಪಷ್ಟವಾಗಿ ಎಲ್ಲರ ಮನಗೆದ್ದಂತ ವೀಕ್ಷಕ ವಿವರಣೆಗಾರರಾಗಿರುವಂತ ಗೋಪಿ ಮಂಗಳೂರು, ಸತೀಶ್ ಮಂಗಳೂರು ಮತ್ತು ಸುಕುಮಾರ್ ಮಂಗಳೂರು ತಮಗೂ ಕೂಡ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಪಂದ್ಯಾಟದುದ್ದಕ್ಕೂ ಕೂಡ ಪ್ರಮುಖ ಸ್ಕೋರರ್ ಆಗಿ ಕಾರ್ಯವನ್ನ ನಿರ್ವಹಿಸಿದಂತ ಭರತೇಶ್ ಏನೆಕಲ್ಲು ತಮಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ಪ್ರಸಾರ ಮಾಡಿದಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಈ ಕಾರ್ಯಕ್ರಮದ ಯಶಸ್ಸಿನ ಪಾಲನ ಪಡೆದಂತ ಯಶಸ್ಸಿಗೆ ಸಹಕರಿಸಿದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಂದನೆಗಳು. ಸಮರ್ಪಣೆ ಮಾಡಿದ ನಮ್ಮ ಘಟಕದ ಪೂರ್ವದರ್ಶಕ ಸೋಮಶೇಖರ್ ನೇರಳುವ ಧನ್ಯವಾದ ಸಮರ್ಪಿಸುತ್ತಾ ಈ ಒಂದು ಸಮಾರೋಪ ಸಮಾರಂಭವನ್ನು ಮುಕ್ತಾಯಗೊಳಿಸಿದ್ದೇನೆ.
ಇದೆತ್ತಾನೆ ಸಿಂಗಲ್ ಸಂತಾನ 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 ಗ್ರೂಪ್ ಉಂಟ್ಲೆ ಗ್ರೂಪ್ ಉಂಟು